ಲಾರಿಗಳು ಬಂದು ಸರತಿ ಸಾಲಲ್ಲಿ ನಿಂತಿರುವಂಥದ್ದು. ಕೆಳಗಡೆಯ ಮೈದಾನದಲ್ಲಿ ಸಂಪೂರ್ಣವಾಗಿ ಕೋಣಗಳು ಬಂದು ಅಲ್ಲಿ ನಿಂತಿವೆ. ಲಾರಿಯಲ್ಲಿ ಎಲ್ಲ ಕೋಣೆಗಳನ್ನು ಕರೆದುಕೊಂಡು ಬಂದಿದ್ದಾರೆ. ಬಹಳಷ್ಟು ಜೋಡಿ ಕೋಣೆಗಳು ಈಗಾಗಲೇ ಬಂದಿಳಿದಿವೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಉಪ್ಪಿನಂಗಡಿಯ ಮೈದಾನದಲ್ಲಿ ಎಲ್ಲ ಕೋಣದ ಮಾಲೀಕರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರು ಕಂಬಳ ಸಮಿತಿಯ ಪ್ರಮುಖರು ಆಗಿರುವಂತಹ ಮತ್ತು ಕಂಬಳದ ವೀಕ್ಷಕ ವಿವರಣೆಯನ್ನು ನೀಡುವಂತಹ ನಿರಂಜನ್ ರಾಯ್ ಮಠಂತಬೆಟ್ಟು ಅವರಿದ್ದಾರೆ. ಸರ್, ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಏನೆಲ್ಲ ನಡೆಯುತ್ತೆ? ನಮ್ಮದು ಮತ್ತು ಅಶೋಕ್ ರೈ ಅವರ ಶಾಸಕರ ಮತ್ತು ಕಂಬಳ ಸಮಿತಿಯ ವಿಚಾರಧಾರೆ ಏನಂತ ಹೇಳಿದರೆ, ಕಂಬಳದ ಕೋಣಗಳು ಉಪ್ಪಿನ ಅಂಗಡಿಯಿಂದ ಅಧಿಕೃತವಾಗಿ ಹೊರಡುವಾಗ ಕಂಬಳದ ಕೋಣಗಳ ಯಜಮಾನರುಗಳಿಗೆ ಒಂದು ಗೌರವವನ್ನು ನೀಡಬೇಕು, ಒಂದು ಗೌರವವಾದ ಶಾಲನೆ ನೀಡುವಂಥದ್ದು. ನಂತರ ಒಂದು ಚಾಲನೆ ಕೂಡ ಸಿಗಬೇಕು. ಯಾಕೆ ಇದು ತುಳುನಾಡು, ನಮ್ಮ ಈ ತುಳುನಾಡಿನ ಈ ಭಾಷೆಯ ಕರುನಾಡಿನ ಮಣ್ಣಿನೊಂದಿಗೆ ಬೆಸುಗೆಯನ್ನು ಮಾಡುವಾಗ ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾಷೆಯ ತುಳು ಮತ್ತು ಕನ್ನಡ ಎರಡೂ ಒಟ್ಟಾಗಿ ಒಂದಾಗಿ ಈ ಕೆಲಸ ಕಾರ್ಯಕ್ಕೆ ಅಣಿಯಾಗಬೇಕು. ಅದಕ್ಕಾಗಿ ಇವತ್ತು ಬೆಳಿಗ್ಗೆ ಈಗ ಒಂದು ಸಣ್ಣ ಸಭಾ ಕಾರ್ಯಕ್ರಮ ನಡೀತದೆ. ನಂತರ ತುಳುನಾಡಿನ ಫ್ಲ್ಯಾಗ್ ಸೂರ್ಯ ಚಂದ್ರನಿರುವ ತುಳುನಾಡಿನ ಬಾವುಟವನ್ನು ಹಾರಿಸುವ ಮುಖಾಂತರವಾಗಿ ಇದಕ್ಕೆ ಚಾಲನೆ ಸಿಗ್ತದೆ. ಈ ಚಾಲನೆಯೊಂದಿಗೆ ಎಲ್ಲ ಕಂಬಳದ ಕೋಣಗಳ ಯಜಮಾನರುಗಳು ತಮ್ಮ ಲಾರಿಗಳಲ್ಲಿ ಹಾಸನಕ್ಕೆ ಹೋಗಿ ಅಲ್ಲಿ ಒಂದು 3-4 ಗಂಟೆ ವಿಶ್ರಾಂತಿಯನ್ನು ಪಡೆದು ಭೋಜನವನ್ನು ಕೂಡ ಅಲ್ಲಿ ಸೇವಿಸಿಕೊಂಡು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ. ನಮ್ಮದು ಈ ಕಂಬಳ ಇನ್ನಷ್ಟು ಮೇಲೈಸಲಿ ಎಂಬ ದೃಷ್ಟಿಕೋನದಿಂದ ಎಲ್ಲರೂ ಒಟ್ಟಾಗಿ ಒಂದಾಗಿ ಇದಕ್ಕೆ ಪ್ರೇರಣೆಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ಕೋಣಗಳನ್ನು ತುಂಬಿರುವಂಥ ಲಾರಿಗಳು ಬಂದಿವೆ. ಬಹಳಷ್ಟು ಜನರು ಇಲ್ಲಿ ಸೇರ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ಸಾಗುವಂಥ ನಿರೀಕ್ಷೆ ಇದೆ. ಎಷ್ಟು ವಾಹನಗಳು ಇಲ್ಲಿಗೆ ಬರ್ಬೋದು? ಒಟ್ಟು 180 ಜೊತೆ ಕೋಣಗಳು ಕಂಬಳ ಕೂಟದಲ್ಲಿ ಭಾಗವಹಿಸಲು ಈಗಾಗಲೇ ನೋಂದಣಿಯನ್ನು ಮಾಡಿ ಕಂಬಳ ಸಮಿತಿಯವರು 120 ಮಂದಿಯನ್ನು ಈ ಕಂಬಳ ಕೋಣಗಳೊಂದಿಗೆ ಸಂಪರ್ಕಕ್ಕಾಗಿ ಸೇರಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಉಪ್ಪಿನಂಗಡಿಗೆ ಬರುವಂತಕ್ಕೊಂದು 50-60 ಜೊತೆ ಕೋಣಗಳು ಇಲ್ಲಿ ಬರ್ಬೋದು. ನಂತರ ಹಾಸನಕ್ಕೆ ಬರ್ತಾರೆ. ಬೇರೆ ಬೇರೆ ಕಡೆಗಳಿಂದ ಹಾಸನಕ್ಕೆ ಬಂದು ಒಂದು ಸಮುದ್ರದೋಪಾದಿಯಲ್ಲಿ ನಾವು ಅಲ್ಲಿಂದ ವಿಜೃಂಭಣೆಯಿಂದ ನಾವು ಹೊರಡಬೇಕಾಗಿದೆ. ಈಗಾಗಲೇ ಹಾಸನದಲ್ಲಿ ನಮ್ಮ ಎಚ್ ಡಿ ರೇವಣ್ಣರವರು ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಮ್ಮ ಕಂಬಳ ಸಮಿತಿಯವರು ಕೂಡ ಇದರೊಂದಿಗೆ ಸೇರಿಕೊಂಡಿದ್ದಾರೆ. ನಾನು ಇದೇ ಹೇಳೋದು, ಒಂದು ಪ್ರೀತಿ ವಿಶ್ವಾಸಗಳಿಂದ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ಕಂಬಳ ಒಂದು ಸಾರ್ಥೈಕ್ಯತೆಯ ಮನೋಭಾವನೆಯಿಂದ ಇದು ಮೇಳೈಸಬೇಕೆಂಬ ದೃಷ್ಟಿಕೋನ ನಮ್ಮೆಲ್ಲರದ್ದು. ಧನ್ಯವಾದ ಸರ್. ಇದು ನಿರಂಜನ್ ರೈ ಮಠಂತಬೆಟ್ಟು ಅವರ ಮಾತು. ನಮಸ್ತೆ. ಹೇಗೆ ತಯಾರಾಗಿದ್ದೀವಿ? ರಾಜೇಶ್ ಶೆಟ್ಟಿ ಅಂತ ತಯಾರಾಗಿದ್ದೀವಿ. ನಾವು ಇವಾಗ ನಮ್ಮದು ಒಂದು ಜೊತೆ ಇದ್ದಾವೆ ಕೋಣಗಳು. ಆಮೇಲೆ ನಾವು ಇವಾಗ ಹಾಸನದಲ್ಲಿ ಮಧ್ಯಾಹ್ನ 2:30 ಗಂಟೆಗೆ ಹೋಗಿ ಮುಟ್ಬಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ಇದೆ. ಅಲ್ಲೊಂದು ಸಾಯಂಕಾಲ ಒಂದು 4:15 ಗಂಟೆಗೆ ರೇವಣ್ಣ ಅವರು ಬರ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ಒಂದು 6:30 ಗಂಟೆಗೆ ಬಿಟ್ಬಿಟ್ಟು ನೆಲಮಂಗಲದಲ್ಲಿ ನಮ್ಮದು ಸ್ಟಾಪ್ ಏನಿಲ್ಲ, ಡೈರೆಕ್ಟು ನಾವು ಪ್ಯಾಲೇಸ್ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಅಷ್ಟೇ ನಾವು ಕರೆ ಕೆಲಸ ಇವಾಗ ಸ್ಟಾರ್ಟ್ ಮಾಡಿ 1.5 ತಿಂಗಳಿಂದ ಕರೆ ಕೆಲಸ ಆಗಿ ಮೊನ್ನೆಗೆ ಕರೆ ಕೆಲಸ ಸಂಪೂರ್ಣವಾಗಿ ಆಗಿದೆ. ಇವಾಗ ಕೋಣಗಳಿಗೆ ಒಂದು 20-25 ಶೆಡ್ಡುಗಳೆಲ್ಲ ರೆಡಿ ಮಾಡಿದ್ದೀವಿ. ಅದರೊಳಗಡೆ ನೀರು, ಫ್ಯಾನ್ ವ್ಯವಸ್ಥೆ, ಹಂಗೆ ಅಲ್ಲಿ ಚಾರ್ಜರು, ಅವರಿಗೆ ಕುಡು ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ಗ್ರೈಂಡರ್ ವ್ಯವಸ್ಥೆ, ಹಂಗೆ ಅಲ್ಲಿ ಯಾರೆಲ್ಲ ಸ್ವಯಂ ಸೇವಕರು ಮತ್ತು ಈ ಕೋಣಗಳ ಒಟ್ಟಿಗೆ ಒಂದು 20 ಜನ ಹುಡುಗರುಗಳು ಬರ್ತಾರೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ಆಗಿದೆ. ನಾವೆಲ್ಲ ಆ ವ್ಯವಸ್ಥೆಗೆ ಅವರು ಏನು ಮಾಡ್ತಾಯಿದ್ದಾರೆ ವ್ಯವಸ್ಥೆ, ನಾವೆಲ್ಲ ಅವರೊಟ್ಟಿಗೆ ಸ್ಪಂದಿಸಿಕೊಂಡು ಎಲ್ಲ ರೀತಿಯಲ್ಲಿ ನಮ್ಮ ಕಂಬಳ ಒಂದು ಯಶಸ್ವಿ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ಅಲ್ಲಿಯ ವ್ಯವಸ್ಥೆಗಳನ್ನು ನೀವು ನೋಡಿದ್ದೀರಿ, ಅಲ್ಲಿ ಹೇಗಾಗಿದೆ ವ್ಯವಸ್ಥೆಗಳು? ನಾವು ನೋಡಿದ್ದೀವಿ, ನಾವೇ ಖುದ್ದಾಗಿ ಮಾಡಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ನಮ್ಮ ಕರೆ ಕೆಲಸದಿಂದ ಹಿಡಿದು JCB ಕೆಲಸ, ಮಟ್ಟ ಮಾಡೋದು, ಆಮೇಲೆ ಪೆಂಡಲ್ಗಳ ವ್ಯವಸ್ಥೆ, ಈವೆಂಟ್ ಕಡೆಯಿಂದ ಪೆಂಡಲ್ಗಳಾಗಿದ್ದಾವೆ, 2 ಸ್ಟೇಜ್ ಇದ್ದಾವೆ. ಒಂದು ನಮ್ಮ ಕಂಬಳದ ಕೋಣಗಳ ಸದಸ್ಯರಿಗೊಂದು ಸ್ಟೇಜು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೊಂದು ಸ್ಟೇಜ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಫುಡ್ ಫೆಸ್ಟಿವಲು ನಡೀತಾ ಇದೆ. ಪ್ರತಿಯೊಂದು ಚೆನ್ನಾಗಿ ನಡೀತಾ ಇದೆ. ನೀವೆಲ್ಲರೂ ಬಂದು ನೋಡಿ ಸರ್. ಈಗ ಪಶುಸಂಗೋಪನಾ ಇಲಾಖೆಯವರು ಕೂಡ ಭಾಗಿಯಾಗಿದ್ದಾರೆ. ಇದು ಕರ್ನಾಟಕ ಸರ್ಕಾರ ಅಥವಾ ಒಂದು ನ್ಯಾಯಾಲಯದ ಆದೇಶ ಪ್ರಕಾರವಾಗಿ ಸಾಗಾಟ ಮಾಡುವ ಕೋಣಗಳಿಗೆ ಒಂದು ಅಧಿಕೃತವಾದ ಪಶುಸಂಗೋಪನೆಯ ಇಲಾಖೆಯವರ ದೃಢೀಕರಣ ಪತ್ರ ಬೇಕಾಗಿರುತ್ತದೆ. ಫಿಟ್ನೆಸ್ ಸರ್ಟಿಫಿಕೇಟ್
ಇದನ್ನು ಮಾಡುವಲ್ಲಿ ಅವರು ಕೂಡ ಸಹಕಾರದೊಂದಿಗೆ ಉಪ್ಪಿನಂಗಡಿಗೆ ಬಂದಿದ್ದಾರೆ. ಉಪ್ಪಿನಂಗಡಿ ಈಗಾಗಲೇ ಆ ಫಿಟ್ನೆಸ್ ಸರ್ಟಿಫಿಕೇಟ್ ಆಗ್ತಾ ಇದೆ. ನಾವು ಹೊರಡೋದಕ್ಕೆ ಮುಂಚೆ ಈ ಎಲ್ಲ ಸರ್ಟಿಫಿಕೇಟ್ಗಳನ್ನು ಮಾಡಿಕೊಂಡು ಒಂದು ಅಧಿಕೃತವಾಗಿ 10 ಗಂಟೆಗೆ ಚಾಲನೆಯನ್ನು ನೀಡ್ತೇವೆ. ಇದು ಇಲ್ಲಿಯ ಸಂಘಟಕರ ಮಾತು. ಈಗ ಕೋಣೆಗಳ ಮಾಲೀಕರನ್ನ ಮಾತನಾಡಿಸುವಂತಹ ಸಮಯ. ನಾವು ಕೋಣೆಗಳನ್ನು ತಂದಿರುವಂತಹ ಲಾರಿಗಳ ಹತ್ರ ಅಲ್ಲಿಯ ಮಾಲೀಕರ ಹತ್ರ ಮಾತಾಡಿಸಬೇಕು. ಮತ್ತೊಂದು ಕಡೆ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಂತಹ ತಯಾರಿಗಳು ನಡೀತಾ ಇದೆ. ಜೊತೆಗೆ ಕಾಲೇಜಿನ ಹುಡುಗ ಯುವಕ ಯುವತಿಯರು ಬಾಲಕ ಬಾಲಕಿಯರು ಎಲ್ಲರೂ ಕೂಡ ನೋಡಿ ಹೇಗೆ ಬಂದು ನಿಂತುಕೊಂಡು ಈ ಕಂಬಳದ ಒಂದು ಸಂಭ್ರಮದಲ್ಲಿ ಇದ್ದಾರೆ ಎನ್ನುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಈ ಕಂಬಳದ ಸಂಭ್ರಮಾಚರಣೆಯಲ್ಲಿದ್ದಾರೆ, ಕಂಬಳವನ್ನು ನೋಡುವಂಥ ಖುಷಿಯಲ್ಲಿದ್ದಾರೆ. ಕಾಲೇಜಿನ ಯುವಕ ಯುವತಿಯರು ಅಥವಾ ಬಾಲಕ ಬಾಲಕಿಯರು ಎಲ್ಲರೂ ಕೂಡ ಈ ಕಂಬಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಂಬಳ ಕೋಣೆಗಳನ್ನು ತೆಗೆದುಕೊಂಡು ಹೋಗುವಂತಹ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಬಹಳ ಖುಷಿಯಲ್ಲಿದ್ದಾರೆ. ಕಂಬಳಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳಲಿಕ್ಕಿದ್ದಾರೆ ಎಲ್ಲರೂ ಕೂಡ ಬೆಂಗಳೂರು ಕಂಬಳಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳಲಿಕ್ಕಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಕಂಬಳ ಏನ್ ಹೇಳ್ತೀರಿ? ಇದು ಇಲ್ಲಿರುವಂತಹ ಉಪ್ಪಿನಂಗಡಿಯ ಕಾಲೇಜಿನ ವಿದ್ಯಾರ್ಥಿನಿಯರು ಅವರೆಲ್ಲರೂ ಕೂಡ ಬೆಂಗಳೂರು ಕಂಬಳಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳಿದ್ದಾರೆ. ನೋಡೋಣ, ಇನ್ನಷ್ಟು ಜನರನ್ನ ಮಾತನಾಡಿಸೋಣ. ಅಡಿದೀಡ ಕೋಣೆಗಳ ಲಾರಿಗಳು ಬಂದಾಗ ಅವರನ್ನ ರಿಜಿಸ್ಟ್ರೇಷನ್ ಮಾಡಿಸುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ. ನೋಡಿ, ಅವರ ಹೆಸರು ಮತ್ತು ಫೋನ್ ನಂಬರ್ ಅನ್ನು ಬರೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಜೊತೆಗೆ ಅವರಿಗೆ ಒಂದು ಸಂಖ್ಯೆಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಏನೆಲ್ಲ ಮಾಡ್ತಾ ಇದ್ದೀರಿ? ಜಸ್ಟ್ ಒಂಜಿ ಹೂ ಗಾಡಿ ಬತ್ತಂಡು ಆ ಹೂ ವಿಭಾಗಡು ಗಡಪುನೆಂದು ಬೊಕ ಐನೆಡ್ದು ಕಾಕ್ಲಿ ಏತ್ ಜನ ಉಲ್ಲೇರ್ ಪಂಡ ಮಧ್ಯಾಹ್ನ ವನಸದ ಒಂಜಿ ವ್ಯವಸ್ಥೆ ಮಂತಂಡು ಹಾಸನಡು. ಸೊ ಏತ್ ಜನ ಉಲ್ಲೇರಿ ಬೊಕ ಐಕ್ ಪೂರ ತಯಾರಿ ಏತದ ಬ್ಯಾಂಕ್ ಪಾಸ್ ಉಸ್ತಾಗ ಮತ್ತು ಕಾಪಿ ಒಂಜಿ 11 ಪಂತಂಡು ಅವು ಮತ್ತು 11 ಜನ ಎನ್ಕ್ವೈರಿ ಮಂತಂದು ನಾನು ಮುಲ್ಪಡ್ದು ಚಾಲನೆ ಕೊರ್ಪ ಚಾಲನೆ ಕೊರ್ಪ ಇತ್ತು ಒಂಜಿ 15 ಗಾಡಿ ಬತ್ತನ ಅದು ನನ್ನ 11 ಉಲ್ಲೇರಿ ಬೊಕ ಕೆಲವು ದಕ್ಲು ವಯ ಇಂಚ ಇರ್ನ ಧರ್ಮಸ್ಥಳ ಚಾರ್ಮಾಡಿ ಅದು ಬೋತಿರು, ಕೆಲವು ಧರ್ಮಸ್ಥಳ ಇಂಚ ಶಾಂತಿ ಅಂಚ ಅಂತೂ ಟೋಟಲ್ ಅದು ಹಾಸನ ತಿಕ್ಕದು ಮಾತ್ರ ನಲ್ಪಲಂಜಿ ರಿಜಿಸ್ಟ್ರೇಷನ್ ಆಯರೊಂಡು ಅವು ಮಾತಾದು ಕೂಡ ಅಲ್ಪಡ್ದು ಕಂಬಳ ಕೂಡ ಚಾಲನೆ ನಮ್ಮ ಅಂದೆ. ಓಕೆ, ಇಲ್ಲಿ ಕೆಲವರು ಅಂದ್ರೆ ದೂರನಿಂದ ಉಪ್ಪಿನಂಗಡಿಗೆ ಬರದೆ ನೇರವಾಗಿ ಅವರು ಚಾರ್ಮಾಡಿಯ ಮೂಲಕ ಸಾಗ್ಲಿಕ್ಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಮ್ಮ ಜೊತೆಗೆ ಪುತ್ತೂರು ಕಂಬಳ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶ್ ಶೆಟ್ಟಿ ಅವರಿದ್ದಾರೆ. ಸರ್, ಬೆಂಗಳೂರು ಕಂಬಳ ಇವತ್ತು ಎಲ್ಲ ತಯಾರಾಗಿ ರೆಡಿ ಆಗಿದ್ದೀರಿ, ಇಲ್ಲಿಂದ ಹೊರಡುವಂತ ಸಂಭ್ರಮದಲ್ಲಿದ್ದೀರಿ, ಏನು ಹೇಳ್ತೀರಿ? ನಮಗೆ ಬ್ಯಾಂಗ್ಳೂರು ಕಂಬಳ ನಮ್ಮ ಕಂಬಳ. ನಾವು ಕಂಬಳ ಅಂದರೆ ನಮ್ಮ ಪುತ್ತೂರು ಉಪ್ಪಿನಂಗಡಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅತಿ ಹಲವು ವರ್ಷಗಳಿಂದ ಕಂಬಳ ಮಾಡ್ತಾ ಇದ್ದೇವೆ. ಇವಾಗ ನಮ್ಮ ಪುತ್ತೂರಿನ ಕ್ಷೇತ್ರದ ಶಾಸಕರಾದ ಆತ್ಮೀಯರಾದ ಅಶೋಕ್ ಕುಮಾರ್ ರೈ ಅವರು ಬೆಂಗಳೂರಿನಲ್ಲಿ ಒಂದು ಕಂಬಳ ಮಾಡುವ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತೇಳಿ. ಅದಕ್ಕೆ ನಮಗೆ ಬಹಳ ಸಂಭ್ರಮ. ಏನಂದರೆ ಇವತ್ತು ಎಲ್ಲ ರೆಡಿಯಾಗಿ ಕಂಬಳದ ಕೋಣಗಳು ಬರ್ತಾರೆ. ಅವರ ಯಜಮಾನರನ್ನೆಲ್ಲ ನಾವು ಇಲ್ಲಿ ಅವರಿಗೆ ಸ್ವಾಗತ ಕೊಟ್ಟು ಅವರಿಗೆ ಒಂದು ಉಪಹಾರದ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಸಾಲವನ್ನು ಹಾಕಿ ನಮ್ಮ ಪುತ್ತೂರು ಕ್ಷೇತ್ರದ ನಮ್ಮ 2 ಕಂಬಳದ ಪುತ್ತೂರು ಕೋಟಿ ಜನ ಕಂಬಳ ಮತ್ತು ವಿಜಯ ವಿಕ್ರಮ ಕಂಬಳದ ಪರವಾಗಿ ಅವರಿಗೆ ಸ್ವಾಗತವನ್ನು ನೀಡಿ ಅವರನ್ನು ಇಲ್ಲಿಂದ ಬೀಳ್ಕೊಡುವ ಒಂದು ಕಾರ್ಯಕ್ರಮದಲ್ಲಿ ಸಿದ್ಧತೆಯಲ್ಲಿದ್ದೇವೆ. ಈಗ ಕೆಲವೇ ನಿಮಿಷಗಳಲ್ಲಿ ನಾವು ಅದಕ್ಕೆ ಚಾಲನೆ ಕೊಡಲಿಕ್ಕೆ ರೆಡಿಯಾಗಿದ್ದೇವೆ. ಭಾಳ ಸಂಭ್ರಮ ಇದೆ. ನಮ್ಮ ನಿರೀಕ್ಷೆಗಿಂತ ಮೀರಿ ಜನ ಮತ್ತು ಕೋಣಗಳ ಯಜಮಾನರುಗಳು ಸಹಕಾರ ಮಾಡಿದ್ದಾರೆ. ಒಂದು ಅದ್ಭುತವಾದ ಕಂಬಳ. ನಮ್ಮ ಜಿಲ್ಲೆಯಿಂದ ಸುಮಾರು 200ರಷ್ಟು ಜೊತೆಗಳ ಕೋಣಗಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಒಂದು ಅದ್ಭುತ ಕಂಬಳ ಮಾಡೋದರೊಟ್ಟಿಗೆ ಒಂದು ಚರಿತ್ರೆ ನಿರ್ಮಾಣ ಆಗ್ತದೆ. ನಮ್ಮ ಇತಿಹಾಸದಲ್ಲಿ ನಮ್ಮ ಹಿರಿಯರೇನು ಮಾಡಿದ ಆ ಇತಿಹಾಸವನ್ನು ಇವತ್ತು ನಮ್ಮ ಒಂದು ಐತಿಹಾಸಿಕ ರೀತಿಯಲ್ಲಿ ನಮ್ಮ MLA ಅವರು ಈ ಕಂಬಳವನ್ನು ಸಂಘಟನೆ ಮಾಡ್ತಾರೆ. ನಾವೆಲ್ಲ ಅದರಲ್ಲಿ ಭಾಗವಹಿಸ್ತೇವೆ. ಬಹಳ ಸಂಭ್ರಮದಿಂದ ನಾವೊಂದು ಈ ತುಳುನಾಡ ಕಂಬಳ ಅದೀಗ ಬೆಂಗಳೂರಿಗೆ ಹೋಗಿ ನಮ್ಮ ಈ ತುಳುನಾಡಿನ ಸಂಸ್ಕೃತಿ ರಾಜ್ಯವ್ಯಾಪಿ
ಪಸರಿಸುವಲ್ಲಿ ನಮ್ಮ ಶಾಸಕರಾದ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ತಂಡ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಇವತ್ತು ಸಂಗಮ ಕ್ಷೇತ್ರ ಉಪ್ಪಿನಂಗಡಿಯಲ್ಲಿ ಬಹಳ ನಾವು ಸಂಭ್ರಮದಿಂದ ಎಲ್ಲ ಕೋಣಗಳ ಯಜಮಾನರನ್ನು ಕಂಬಳಾಭಿಮಾನಿಗಳನ್ನು ಸ್ವಾಗತಿಸಲು ಸನ್ನದ್ಧರಾಗಿದ್ದೇವೆ. ಈಗಾಗಲೇ ಒಂದು 50 ಜೊತೆ ಕೋಣಗಳ ಯಜಮಾನರು ಬಂದಿದ್ದಾರೆ. ಇನ್ನೊಂದು 50, ಒಂದು 100ಕ್ಕೂ ಮಿಕ್ಕು ಈ ಮಾರ್ಗದಿಂದ, ಈ ಹೈವೇಯಿಂದ ಹೋಗಲಿದ್ದಾರೆ. ಹಾಗೆ ಬೇರೆ ಬೇರೆ ಮಾರ್ಗದಿಂದ ಹೋಗಿ ಅಲ್ಲಿ ಸುಮಾರು 200 ಜೊತೆ ಸೇರುವಂಥ ಒಂದು ನಿರೀಕ್ಷೆ ಇದೆ. ಹಾಸನದಲ್ಲಿ ಮಧ್ಯಾಹ್ನ ಊಟೋಪಚಾರದ ವ್ಯವಸ್ಥೆ ಇದೆ. ಬಂಧುಗಳೇ, ಇದು ಕಂಬಳ ಅಂದರೆ ನಮ್ಮ ತುಳುನಾಡಿನ ಒಂದು ಕೃಷಿ ಪ್ರಧಾನವಾದ ಕ್ರೀಡಾಕೂಟ. ಇದಕ್ಕೆ ಕೊಡುವ ಗೌರವ ಅಂದರೆ ರೈತರಿಗೆ ಕೊಡುವಂಥ ಒಂದು ಗೌರವ, ಕೃಷಿ ಒಂದು ಸಂಸ್ಕೃತಿಗೆ ಕೊಡುವಂಥ ಗೌರವ. ಆ ದೃಷ್ಟಿಯಲ್ಲಿ ನಾವೆಲ್ಲ ಬಹಳ ಈ ಸಂಗಮ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು ಇವತ್ತು ನಾವು ಕಂಬಳದ ಯಜಮಾನರನ್ನು ಕೋಣಗಳನ್ನು ಸ್ವಾಗತಿಸಲು ಸನ್ನದ್ಧರಾಗಿದ್ದೇವೆ. ಬಹಳ ಸಂತೋಷದಿಂದ ಇದ್ದೇವೆ. ಏನು ಕೈಯಲ್ಲಿ? ಇದು ಇತಿಹಾಸ ಪ್ರಸಿದ್ಧವಾದಂಥ ನಮ್ಮ ತುಳುನಾಡ ಸಂಪ್ರದಾಯ. ಆ ತುಳು ಫ್ಲ್ಯಾಗನ್ನು ನಾವು ಹಾರಿಸುವ ಮುಖಾಂತರ ಇದು ಒಂದು ಉಪ್ಪಿನಂಗಡಿಯಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗಿದೆ. ಯಾಕಂದರೆ ಇಷ್ಟರವರೆಗೆ ಇಲ್ಲದಂಥ ಒಂದು ಇತಿಹಾಸ ಇವತ್ತು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬೆಂಗಳೂರಲ್ಲಿ ಇತಿಹಾಸ ನಿರ್ಮಾಣ ಯಾಕಂದರೆ ಪ್ರಥಮವಾಗಿ ಕಂಬಳ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು 180 ಜೊತೆ ಕೋಣಗಳನ್ನು ಇವತ್ತು ತುಳು ಫ್ಲ್ಯಾಗ್ ಹಾರಿಸುವ ಮೂಲಕ ಉಪ್ಪಿನಂಗಡಿಯಲ್ಲಿ ಕೂಡ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ತಾವೆಲ್ಲ ಕಾತರದಿಂದ ಬಹಳ ಸಂತೋಷವಾಗಿ ಇವತ್ತು ಬೀಳ್ಕೊಡುಗೆಯಾಗಿ ನಾವು ಕಾಯ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ತುಳು ಸಂಪ್ರದಾಯ ತುಳುನಾಡಿನ ಒಂದು ಫ್ಲ್ಯಾಗನ್ನು ಹಾರಿಸುವ ಮೂಲಕ ಇವತ್ತು ಇತಿಹಾಸ ನಿರ್ಮಾಣವಾಗಲಿದೆ ಬೆಂಗಳೂರು ಕಂಬಳಕ್ಕೆ. ಈ ಕಂಬಳ ಅಂತ ಹೇಳಿದರೆ ಇದು ಭಾರಿ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯವಸ್ಥೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭವಾದ್ದು, ಬೆಂಗಳೂರಲ್ಲಿ ಈಗ ಪ್ರಪಂಚಕ್ಕೆ ಅದರ ವ್ಯವಸ್ಥೆ ಮುಟ್ಟುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಅದಕ್ಕೆ ನಮ್ಮೂರಿಗೆ ಇಲ್ಲಿಗೆ ಎಲ್ಲ ಕೋಣಗಳು, ಅದರ ಯಜಮಾನರು, ಅದರ ನೌಕರ ವರ್ಗ ಎಲ್ಲ ಬಂದು ಅವರಿಗೊಂದು ನಾವು ಟ್ರೀಟ್ ಮಾಡಿ ಏನಂತ ಹೇಳಿದರೆ ನಮ್ಮದೊಂದು ಊರಿನ ಗೌರವ ಕೊಟ್ಟು ಅವರನ್ನು ಇಲ್ಲಿಂದ ಕಳಿಸುವುದಂತೇಳಿ ನಿಘಂಟು ಮಾಡಿದ ಪ್ರಕಾರ ಒಂದು 2-3 ದಿವಸದಿಂದ ಇಲ್ಲಿ ಎಲ್ಲ ವ್ಯವಸ್ಥೆ ತಯಾರಾಗಿ ಇನ್ನು ಮುಂದಕ್ಕೆ ಅವರಿಗೆ ಹೋಗಲಿಕ್ಕೆ ನಾವು ಇಲ್ಲಿ ಒಂದು ಫ್ಲ್ಯಾಗ್ ತೋರಿಸಿ ಅನುವು ಮಾಡಿಕೊಡುವುದಂತೇಳಿ ಊರಿನ ಸಮಸ್ತ ನಾಗರಿಕರು, ಉಪ್ಪಿನಂಗಡಿಯವರು, ಅವರು ಇವರು ಅಂತೇಳಿ ಎಲ್ಲ ಎಲ್ಲರೂ ಸೇರಿ ಮಾಡುವಂಥ ಒಂದು ವ್ಯವಸ್ಥೆ. ಅದಕ್ಕೆ ಶಾಸ್ತ್ರಿಂಗೇಶ ದೇವರು ಅದೇ ಬೆಳಿಗ್ಗೆ ನಾವು ಗಣಹೋಮ ಮಾಡಿದ್ದೇವೆ. ಅದನ್ನೆಲ್ಲ ಅವರಿಗೆ ನಿರ್ವಿಘ್ನವಾಗಿ ಅಲ್ಲಿ ತನಕ ಹೋಗಿ ಅಲ್ಲಿ ಸೇರುವಾಗೆ ಆಗಲಿ ಅಂತೇಳಿ ನಾವು ನಂಬಿದ ದೇವರು ದೈವಗಳು ಅವರಿಗೆಲ್ಲ ಪ್ರಾರ್ಥನೆ ಮಾಡಿ ಅವರನ್ನೀಗ ಬೀಳ್ಕೊಡುವ ಒಂದು ವ್ಯವಸ್ಥೆಯಲ್ಲಿದ್ದೇವೆ. ಆದ್ದರಿಂದ ತಮ್ಮ ಸುದ್ದಿಗ ಬಂಧುಗಳಿಗೂ ನಮ್ಮದು ಒಂದು ಧನ್ಯವಾದಗಳು. ಇದು ಇಲ್ಲಿಂದ ನಾವು ಮುಂದೆ ಸಾಗ್ತಾ ಇದ್ದೇವೆ. ಇದೀಗ ಮೈದಾನದತ್ತ ಸಾಗುವಂಥದ್ದು. ಮೈದಾನದಲ್ಲಿ ಲಾರಿಗಳನ್ನು ನಿಲ್ಲಿಸಲಾಗಿದೆ. ಇಲ್ಲಿ ಒಂದಷ್ಟು ಲಾರಿಗಳು ಬಂದಿರೋದ್ರಿಂದ ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಮೈದಾನದತ್ತ ಸಾಗ್ತಾ ಇದ್ದೇವೆ. ಇದೀಗ ಮೈದಾನದಲ್ಲಿಯೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಲಾರಿಗಳು ಬಂದು ಸೇರಿರುವಂಥದ್ದು. ಕಂಬಳದ ಮಾಲೀಕರಿರ್ಬೋದು, ಕಂಬಳ ಕೋಣಗಳ ಜೊತೆಗೆ ಸಾಗುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು, ಆಯಾಯ ಟೀಮ್ನವರು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಮಾತನಾಡಿಸುವಂಥ ಹೊತ್ತು ಈಗಾಗಲೇ ಬಹಳಷ್ಟು ಜನ ಇಲ್ಲಿದ್ದಾರೆ. ನೋಡುವ, ಅವರನ್ನೆಲ್ಲ ಮಾತನಾಡಿಸುವ. ನಮಸ್ತೆ. ಯಾವ ಟೀಮ್? ಪುತ್ತೂರು ಕಂಪ. ಈತೆ ಬೆಂಗಳೂರು ಬಂದು ಬೆಂಗಳೂರು ಕಂಬಳ ಬಾರಿ ಖುಷಿ ಆಗುಂಡು. ಅಸಕೊನ ಒಂಜಿ ಆಯೋಜನೆ ಎಂಕಲ್ಲ ಒಂಜಿ ತುಳುನಾಡದ ಕ್ರೀಡೆಯಲ್ಲಿ ಒಂಜಿ ಟೈಪ್ ಆಫ್ ನಂಜಿನ ಶಕ್ತಿ ಬರ್ತದೆ ಎಂಕಲಿಗೆ ಬಾರಿ ಖುಷಿ ಆಗುಂಡು ಎಂಕಲಿಗೆ. ಅಂಚ ಎಂಕ್ಲೆಗ್ ದುಂಬುಲ ಬಾರಿ ಹಿಂದಿತ್ತುಂಡು ಒಂಜಿ ನಮ್ಮ ರಾಜಧಾನಿ ಒಂಜಿ ಕಂಬಳ ಆವಡ್ ಬಂಡದು. ಅಂಚ ಈ ಸರ್ತಿಲ ಒಂಜಿ ನಮ್ಮ ಅಶೋಕರೈನ ನೇತೃತ್ವಡು ಬಾರಿ ಮಲ್ಲ ಹುಮ್ಮಸ್ಸುಡು ಒಂಜಿ ಕಂಬಳ ಒಂದುಂಡು. ಅಂಚ ಐತೆ ನಮ್ಮ ಟೀಮು ಪುತ್ತೂರು ಕಂಪ ಜತಿನ್ ಸುದರ್ಶನ್ ನಾಯ್ಕರ್ನ ಟೀಮು ಇತ್ತೆ ಪಿದಾಡ್ತುಂಡು. ಮೂಲು ಉಪ್ಪಿನಂಗಡಿ ಇತ್ತೆ ಚಾಲನೆ ಆಪುಂಡು. ಚಾಲನೆ ಆಯಿ ಕೂಡಲೇ ಹಾಸನಾಡು ಒಂಜಿ 2 ಗಂಟೆಗೆ ಹಾಸನಾಗ ಎತ್ತುಂಡು. ಅಲ್ಲಿ 3-4 ಗಂಟೆ ರೆಸ್ಟ್ ಆತು. ಅಲ್ಲಿ 5 ಗಂಟೆಗೆ ಇದೀಗ ಕಂಬಳ ಅಂತಂದರೆ ಅದಕ್ಕೆ ಕೊಂಬು, ವಾದ್ಯ, ಇದರ ನಿನಾದಗಳು ಮತ್ತು ಆ ಮ್ಯೂಸಿಕ್ ಎಲ್ಲವೂ ಕೂಡ ಜೊತೆಗಿರ್ತದೆ. ಯಾವ ಟೀಮ್ ಸರ್? GS ಬ್ಯಾಂಡ್ನ ಕಿಲಾಡಿ. ಓಕೆ, ಈಗ ಇಲ್ಲಿಂದ ನೀವು ತೆರಳುವಂತಹ ಕಂಬಳ ಕೋಣಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹೌದು, ತುಂಬ ಖುಷಿ ಅನಿಸುತ್ತೆ. ಒಂದು ಐತಿಹಾಸಿಕ ಘಟನೆ ಇದು. ಯಾಕಂತಂದರೆ ಬೆಂಗಳೂರಿನಲ್ಲಿ ಕಂಬಳ ನಡೆಯುವಂಥದ್ದು ಒಂದು ಬಹುದೊಡ್ಡ ಒಂದು ಮೈಲಿಗಲ್ಲು. ಇದಕ್ಕೆ ನಿಮ್ಮ ಒಂದು ಸಂಗೀತದ ಸಾಥಿದೆ, ಏನು ಹೇಳ್ತೀರಿ? ಸರ್, ನಮಗೆ ಈಗ ಈ ನಮ್ಮ ಕಂಬಳ ಬ್ಯಾಂಗ್ಳೂರು ಕಂಬಳ ಅಂತೇಳಿ ನಾವು ಹಮ್ಮಿಕೊಂಡು ಈಗ ಅಶೋಕಣ್ಣನ ನೇತೃತ್ವದಲ್ಲಿ ನಾವು ಬ್ಯಾಂಗ್ಳೂರಿಗೆ ಒಂದು 25 ಜನ ಟೀಮು ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತದೆ ನೋಡಿ. ಇದು ಮ್ಯೂಸಿಕ್ ತಂಡ. ಇನ್ನಷ್ಟು ಜನರನ್ನ ಮಾತನಾಡಿಸ್ತೇವೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ತಯಾರಿಗಳು ಆಗಿವೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಕಂಬಳ ಪ್ರೇಮಿಗಳನ್ನು ಕೂಡ ನಾವು ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತೇವೆ. ಎಷ್ಟು ಜನ ಸೇರಿದ್ದೀರಿ? ಎಷ್ಟು ಜನ ಹೋಗ್ಲಿಕ್ಕೆ ನೀವು ಇಲ್ಲಿ 150 ಕಂಬಳದ ಲಾರಿಗಳು ಬರ್ತವೆ.
ಮಿನಿಮಮ್ ಅದರಲ್ಲಿ 10 ಮಂದಿ ಇರ್ತಾರೆ. ಮಾತ್ರವಲ್ಲ, ಈ ಜಿಲ್ಲೆಯಿಂದ ಪುತ್ತೂರು ತಾಲೂಕಿಂದ ಸಹಸ್ರಾರು ಮಂದಿ ಈ ಕಂಬಳದಲ್ಲಿ ಭಾಗವಹಿಸ್ತಾರೆ. ಇದು ದೇಶದ ಇತಿಹಾಸದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು, ಪರಂಪರೆಯನ್ನು ಈ ದೇಶಕ್ಕೆ ಪ್ರಸರಿಸುವಂತಹ ಒಂದು ಕಾರ್ಯಕ್ರಮ ಮಾನ್ಯ ಶಾಸಕರಾದ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಬಹುಶಃ ಇದು ಸರ್ವಧರ್ಮದ ಸಮುದಾಯದ ಎಲ್ಲ ಜನರನ್ನು ಒಗ್ಗೂಡಿಸುವ ಒಂದು ಸೌಹಾರ್ದಯುತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಶಾಸಕರನ್ನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಈಗ ನಾವು ಸಂಪೂರ್ಣವಾಗಿ ಇಲ್ಲಿ ಆಗಿರುವಂತಹ ತಯಾರಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ನಾವು ಇರುವಂತಕ್ಕದ್ದು ಉಪ್ಪಿನಂಗಡಿಯ ಕಾಲೇಜಿನ ಮೈದಾನದಲ್ಲಿ. ಇದೀಗ ಒಂದು ಕಡೆ ತಿಂಡಿಯ ವ್ಯವಸ್ಥೆ ಆಗ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಊಟ ಉಪಚಾರದ ವ್ಯವಸ್ಥೆಗಳು, ತಿಂಡಿಯ ವ್ಯವಸ್ಥೆ ಇಲ್ಲ ಆಗ್ತಾ ಇದೆ. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಸೇರಿರುವಂತಹ ಕಂಬಳ ಪ್ರೇಮಿಗಳಿಗೆಲ್ಲರಿಗೂ ಕೂಡ ಬೆಳಗ್ಗಿನ ಉಪಹಾರದ ವ್ಯವಸ್ಥೆ, ಅದರ ಜೊತೆಗೆ ನೀರನ್ನ ಕೊಡುವಂಥದ್ದು ಎಲ್ಲವೂ ಕೂಡ ಇಲ್ಲ ಆಗ್ತಾ ಇದೆ. ಈ ಮೈದಾನದಲ್ಲಿ ಒಂದು ಕಡೆ ಪಾರ್ಟಿಷನ್ ಮಾಡಿಕೊಂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿಯ ಮೈದಾನ ಇದು. ಈ ಮೈದಾನದಲ್ಲಿ ಆಗ್ತಾ ಇರುವಂತಹ ಕಾರ್ಯ ಇದು. ಇಲ್ಲಿ ತಿಂಡಿಯ ವ್ಯವಸ್ಥೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಕಂಬಳದ ಬೆಂಗಳೂರಿಗೆ ತೆರಳುವಂತಹ ಕಂಬಳ ಕೋಣಗಳ ಲಾರಿಯನ್ನು ನಿಲ್ಲಿಸಲಾಗಿರುವಂತಹ ಪ್ರದೇಶ. ಹೇಗೆ ಕಂಬಳ ಕೋಣಗಳ ಲಾರಿಯನ್ನು ಇಲ್ಲಿ ನಿಲ್ಲಿಸಲಾಗಿದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಜೊತೆಗೆ ಇನ್ನಷ್ಟು ಲಾರಿಗಳು ಬರಬೇಕಿದೆ. ಈಗಾಗಲೇ 20ಕ್ಕೂ ಅಧಿಕ ಲಾರಿಗಳು ಇಲ್ಲಿಗೆ ಆಗಮಿಸಿದ್ದು, ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಹಳಷ್ಟು ಲಾರಿಗಳು ಇಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ. ಜೊತೆಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ, ಯಾಕಂತಂದ್ರೆ ಬಹಳಷ್ಟು ಲಾರಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಬರ್ತಾನೆ ಇದೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಕಂಬಳದ ಲಾರಿಗಳು ಬರ್ತಾ ಇರುವಂತಹದ್ದನ್ನ ನಾವೀಗ ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಭವ್ಯ ಮೆರವಣಿಗೆಯೊಂದಿಗೆ ಕೋಣಗಳು ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಲಿಕ್ಕಿದೆ. ಈಗ ಚಿಕ್ಕೊಂದುನಿಗೆನಾ ಕೋಣಗಳ ಯಜಮಾನರು, ಕಂಬಳಾಭಿಮಾನಿಗಳು ಲಾರಿಗಳ ಎದುರು ನಿಂತು ಬೆಂಗಳೂರು ಕಂಬಳಕ್ಕೆ ಸರ್ವ ರೀತಿಯ ತಯಾರಿಯನ್ನ ನಡೆಸಿರುವಂತಹದ್ದನ್ನ ನೋಡ್ತಾ ಇದ್ದೀವಿ. ಸರ್, ಏನೆಲ್ಲ ನಡೀತಾ ಇದೆ?
ಇವಾಗ ನೀವೆಲ್ಲ ನೋಡಿದ್ದೀರಿ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಬಹಳ ವ್ಯವಸ್ಥಿತವಾಗಿ ಉಪ್ಪಿನಂಗಡಿ ಕೆಲಸ ಕಾರ್ಯ ನಡೆದಿದೆ. ಶಾಸಕರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಿಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಒತ್ತಡದ ನಡುವೆ ಅವರು ಬರಲಿಕ್ಕೆ ಅನಾನುಕೂಲವಾಗುತ್ತೆ. ನೀವೆಲ್ಲ ನಡೆಸಿಕೊಡಿ, ಇದನ್ನು ಕಮಲ ಒಳ್ಳೆ ರೀತಿಯಲ್ಲಿ ಬೀಳ್ಕೊಡಿ ಕಾರ್ಯಕ್ರಮ ಮಾಡಿ ಅಂತ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಹಿರಿಯರಾದ ಎಲ್ಲ ರಾಧಾಕೃಷ್ಣ ನಾಯ್ಕರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಡಾಕ್ಟರ್ ರಾಜಾರಾಮ್, ಬೇರೆ ಬೇರೆ ವಿವಿಧ ಇಲ್ಲಿ ನಮ್ಮ ಸಂಘಟನೆ ಇಲ್ಲಿಯ ಮುಖ್ಯಸ್ಥರು, ಇಲ್ಲಿ ಯಾರ್ಯಾರಿಗೆ ಜವಾಬ್ದಾರಿ ವಹಿಸಿದ್ದೇವೆ ನಾವು, ನಮ್ಮ ನಿರಂಜನ ಮಠದ ಬಿಟ್ಟವರು ಇರ್ಬೋದು, ನಮ್ಮ ರಾಯ್ ಶೆಟ್ಟಿ ಅವರು, ಬೇರೆ ಬೇರೆ ಎಲ್ಲರೂ ಒಂದು ರೀತಿಯಲ್ಲಿ ಈ ಕಂಬಳ ನಮ್ಮ ಕಂಬಳ, ದಕ್ಷಿಣ ಕನ್ನಡದ ಈ ಕಂಬಳ ಅತ್ಯಂತ ಯಶಸ್ವಿ ಆಗಬೇಕಾದ ನಿಟ್ಟಿನಲ್ಲಿ ಎಲ್ಲ ನಮ್ಮ ಈ ಭಾಗದ ಕಾರ್ಯಕರ್ತರು ಅವಿರತವಾಗಿ ದುಡಿದು ಮೊನ್ನೆಯಿಂದ ಇಲ್ಲಿ ಇಲ್ಲಿಯ ಕ್ಲೀನಿಂಗ್ ಕಾರ್ಯಕ್ರಮ ಆಗಲಿ, ಶಾಮಿಯಾನ ಕಾರ್ಯಕ್ರಮ, ನಮ್ಮ ತೌಸಿಫ್ ಯೂತ್ ಕಾಂಗ್ರೆಸ್ನ ಎಲ್ಲ ಬೇರೆ ಬೇರೆ ವಿವಿಧ ಸಂಘಟನೆ ಮುಖ್ಯಸ್ಥರುಗಳು, ವಿವಿಧ ಇಲ್ಲಿಯ ಕಂಬಳಾಭಿಮಾನಿಗಳು, ಇಲ್ಲಿಯ ನಮ್ಮ ನಾಯಕರುಗಳು ಎಲ್ಲ ಸೇರಿ ಒಳ್ಳೆ ವ್ಯವಸ್ಥೆಯನ್ನು ಉಪ್ಪಿನಂಗಡಿ ಮಾಡಿದ್ದಾರೆ. ಈಗಾಗಲೇ ಕೋಣಗಳ ಬರುವಿಕೆ ಇಲ್ಲಿ ಒಂದು 25-30 ಜೊತೆ ಕೋಣಗಳು ಬಂದು ನಮ್ಮನ್ನು ಸೇರಿಕೊಂಡಿದ್ದಾವೆ. ಇನ್ನೂ ಬರಲಿಕ್ಕಿದೆ. ನಾವು ಒಂದು 10-10 ಗಂಟೆ ಇಲ್ಲಿಂದ ಒಂದು ಬೀಳ್ಕೊಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಟ್ರಾಫಿಕ್ ಜಾಮ್ ಇತ್ಯಾದಿ ಎಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಂಡು ಸಾಕ್ತಾ ಇದ್ದೀರಿ. ಹೇಗೆ ಎಂತ ಮುನ್ನೆಚ್ಚರಿಕೆ ಕೂಡ ಬಹಳಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ಬೀಳ್ಕೊಡುಗೆ ಆಗ್ಬೇಕಾದ್ರೆ ನಮ್ಮ ಇಲ್ಲಿಂದ ಮೊದಲಿಗೆ ನಮ್ಮ ಈ ಕಂಬಳದ ಕಾರ್ಯಕ್ರಮ ಬೀಳ್ಕೊಡೆ ಕಾರ್ಯಕ್ರಮ, ಇದನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಪೊಲೀಸ್ ಇಲಾಖೆ, ವಿವಿಧ ಇಲಾಖೆ, ಯಾಕೆಂದ್ರೆ ವೈದ್ಯಕೀಯ ಇಲಾಖೆ ಇರ್ಬೋದು, ವೆಟರ್ನಿಟಿ ಅಂದ್ರೆ ಪಶು ವೈದ್ಯಕೀಯ ಇಲಾಖೆ ಇರ್ಬೋದು, ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಉಪ್ಪಿನಂಗಡಿಯಿಂದ 2-3 ಆಂಬುಲೆನ್ಸ್ಗಳು ಬಂದು ಸೇರಿಕೊಂಡಿದ್ದಾರೆ. ಬೇರೆ ಬೇರೆ ದಕ್ಷಿಣ ಹಾಸನ ಜಿಲ್ಲೆಯ, ಆಮೇಲೆ ತುಮಕೂರು ಜಿಲ್ಲೆಯ, ಆಮೇಲೆ ಬೆಂಗಳೂರಿನ ಎಲ್ಲ ಡಿಡಿಗಳು ನಮ್ಮಲ್ಲಿ ಸಂಪರ್ಕ ಇದ್ದಾರೆ. ಅವರವರ ಪರಿಧಿಗೆ ಅವರ ಬೀಳ್ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಅವರ ಜವಾಬ್ದಾರಿ ಕೂಡ ಹೌದು. ಈ ಕಂಬಳವು ಕರ್ನಾಟಕ ಗಣ ಸರ್ಕಾರದ ಒಂದು ಸಹಯೋಗದ ನಡೆಯುತ್ತಿರುವುದರಿಂದ ಸರ್ಕಾರದ ಕೂಡ ಒಂದು ಜವಾಬ್ದಾರಿ ಇದೆ. ನಮ್ಮ ಕಂಬಳ ಸಮಿತಿ ಜೊತೆಗೆ ಸರ್ಕಾರದ ಕೂಡ ಸಹಯೋಗ ಇದೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ನಮ್ಮ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈಗಳು ನಮ್ಮ ಪುತ್ತೂರು ಕ್ಷೇತ್ರದಿಂದ ಒಳ್ಳೆ ಮಟ್ಟದ ಒಂದು ಕಂಬಳ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದ್ದಾರೆ. ಈ ನಮ್ಮ ಜನಪ್ರಿಯ ಶಾಸಕರು ಇಡೀ ಕರ್ನಾಟಕದಾದ್ಯಂತ ನಮ್ಮ ತುಳುನಾಡ ಸಂಸ್ಕೃತಿಯನ್ನು ತೋರಿಸುವ ಕೆಲಸವನ್ನು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಉಪ್ಪಿನಂಗಡಿಯಲ್ಲಿ ಎಲ್ಲ ಕಂಬಳದ ಕೋಣಗಳು ಬಂದು ಇಲ್ಲಿ ಸೇರಿ ಎಲ್ಲ ಯಜಮಾನರುಗಳು ಬಂದು ಇಲ್ಲಿಂದ ನಾವು ಒಟ್ಟಿಗೆ ಒಂದು ತೆರಳುವಂತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಯಾಕಂದ್ರೆ ಇಲ್ಲಿ ನಮ್ಮ ಎಲ್ಲ ಯಜಮಾನರುಗಳು ಅವರನ್ನು ವ್ಯವಸ್ಥಿತವಾಗಿ ಬೆಂಗಳೂರನ್ನು ಮುಟ್ಟಿಸುವ ವ್ಯವಸ್ಥೆ ಆಗಬೇಕು. ಹಾಗಾಗಿ ನಮ್ಮ ಉಪ್ಪಿನಂಗಡಿ ಸಮಿತಿಯವರು, ಪುತ್ತೂರು ಕಂಬಳ ಸಮಿತಿಯ ಚಂದ್ರರಾಜ್ ಶೆಟ್ಟರು, ಮುರಳೀಧರ ರೈಗಳು ಕಾರ್ಯಾಧ್ಯಕ್ಷರು, ಹಾಗೆ ಎಲ್ಲರೂ ಸೇರಿಕೊಂಡು ಈ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಇಲ್ಲಿಂದ ಈಗ ಹೊರಡುವ ಕಾರ್ಯಕ್ರಮ ಆಗ್ತದೆ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು ನಮಗೆ. ಇದೀಗ ನೀವೀಗ ನೋಡ್ತಾ ಇದ್ದೀರಿ, ಕಂಬಳದ ತಂಡಗಳು ಎಲ್ಲರೂ ಕೂಡ ಜೊತೆ ಸೇರಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಕಂಬಳ ತಂಡಗಳನ್ನು ಮಾತನಾಡಿಸಬೇಕು. ಕಂಬಳ ತಂಡಗಳನ್ನು ಮಾತನಾಡಿಸುವಂತಹ ಸಮಯ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಬಳ ತಂಡಗಳು ಸೇರಿರುವಂತಹದ್ದು. ಇಲ್ಲಿ ಯೂನಿಫಾರ್ಮ್ನಲ್ಲಿ ಇರುವಂತಹ ಒಂದು ತಂಡ ಯಾವುದು ಅಂತ ಕೇಳಬೇಕು ಈಗ ಅವ್ರ ಹತ್ರ. ಯಾವುದು ಟೀಮ್ ಯಾವುದು? ಸುರತ್ ಕಲ್ಕಂಡಿಗೆ. ನಿಮ್ಮ ಹೆಸರು ಎಂತ? ರಾಜೇಶ್. ಏನು ಅನ್ಸುತ್ತೆ ಬೆಂಗಳೂರಿಗೆ ಹೋಗುವ ಬಗ್ಗೆ? ನಮ್ಗೆ ಎಲ್ಲ ಒಳ್ಳೆ ಹುಮ್ಮಸ್ಸಿಂದ ಹೊರಟಿದ್ದೇವೆ ಈಗ ನಾವು. ಯಾವ ರೀತಿ ಹುಮ್ಮಸ್ಸು? ಹುಮ್ಮಸ್ ಅಂದ್ರೆ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬಾ ಆಸೆಯಿಂದ ಇದ್ದಾರೆ ಇವತ್ತು. ಕಮಲ ಹೋಗ್ಬೇಕು, ಅಲ್ಲಿ ಒಂದು ಪ್ಲಾಟ್. ಬೆಂಗಳೂರು ಯಾವಾಗಲೂ ಹೋಗ್ತೀವಲ್ಲ, ಕಮಲಕ್ಕೆ ಹೋಗುದು ಫಸ್ಟ್ ಈ ಸಲ. ಅದಕ್ಕೆ ಹುಮ್ಮಸ್ಸಲ್ಲಿ ಇರೋದು ಇವರ ಉಂಟು, ಖುಷಿ ಉಂಟು. ಎಷ್ಟು ದಿನ ತಯಾರಿ ಮಾಡಿದ್ದೀರಿ? ತಯಾರು ಒಂದು ಆಗ್ತಾ ಉಂಟಲ್ಲ, ಕಂಬಳ ಆಗ್ತಾ ಇರ್ತದೆ ಮೊನ್ನೆಯಿಂದ. ರೆಡಿ ಎಲ್ಲದಕ್ಕೂ ರೆಡಿ ಈಗ. ಎಲ್ಲದಕ್ಕೂ? ಹಾ, ಈಗ ಎಷ್ಟು ಜನ ನಿಮ್ಮ ಟೀಮ್? ನಮ್ದು ಒಟ್ಟು 20-22 ಮಂದಿ ಇದ್ದಾರೆ. 20-22 ಮಂದಿ ಇದ್ದಾರೆ ಈಗ. ಹೇಗಿದೆ ಹುಮ್ಮಸ್ಸು? ಹುಮ್ಮಸ್ ಹೇಳಲಿಕ್ಕಿಲ್ಲ ಅದರಲ್ಲಿ. ಎಷ್ಟು ದಿನದಿಂದ ನಾನು ಬರ್ತೇನೆ ಅಂತ ಹೇಳ್ತಿದ್ದಾರೆ? ಇಲ್ಲ, ಇದು ಮನೆಯದೇ ಅಲ್ಲ, ಹಾಗೆ ಎಲ್ಲ ಒಟ್ಟಿಗೆ ಒಳ್ಳೆ ಖುಷಿ ಆಗ್ತದೆ ಕಂಬಳ ಅಂತ ಹೇಳಿ. ಹಾಕೊಂಡು ಶುರುವೆ. ಹೌದು, ಬಿಸಿಲ ಹುಮ್ಮಸ್ ಹೇಗುಂಟು? ಬೆಂಗಳೂರಿಗೆ ಹೋಗ್ಲಿಕ್ಕೆ ಉಮೇದು ಹೇಗುಂಟು? ಉಮೇದು ಹೇಳಲಿಕ್ಕೆ ಆಗುದಿಲ್ಲ ಸರ್. ಅಂತಹ ಖುಷಿಯಲ್ಲಿದ್ದೇವೆ ನಾವು. ಹೇಗೆ ಅಲ್ಲಿ ಹೋಗಿ ಓಡಿಸುವುದು ಹೇಗೆ, ಅಲ್ಲಿಯ ರೀತಿ ಹೇಗೆ ಅಂತ ಒಮ್ಮೆ ಪರಿಶೀಲನೆ ಮಾಡುವಂತ ಖುಷಿಯಲ್ಲಿದ್ದೇವೆ.
ಇದೀಗ ಇಲ್ಲಿ ಕೆಲವು ಅಫಿಷಿಯಲ್ಸ್ ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು, ಏನು ಮಾಡ್ತಾ ಇದ್ದೀವಿ? ಪಶುಸಂಗೋಪನಾ ಇಲಾಖೆ ಪುತ್ತೂರು, ಪಶುಸಂಗೋಪನಾ ಇಲಾಖೆ ಪುತ್ತೂರು ಹಾಗೂ ನಮ್ಮ ಬಂಟ್ವಾಳ ಪಶುಸಂಗೋಪನಾ ಇಲಾಖೆಯಿಂದ ಕೂಡ ಅಧಿಕಾರಿಗಳು ಪಶುವೈದ್ಯರು ಬಂದಿದ್ದಾರೆ. ಸಾಗಾಣಿಕೆ ಪರವಾನಗಿ ಪ್ರಮಾಣ ಪತ್ರ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುವಂಥದ್ದು. ಇದು ಕಂಬಳಕ್ಕೆ ಹೋಗ್ಲಿಕ್ಕೆ ಜಾನುವಾರುಗಳು ಫಿಟ್ ಆಗಿದ್ದಾವೆ ಅನ್ನೋದು. ಹೌದು, ಸರ್ಟಿಫಿಕೇಟ್ ಕೊಡುವಂಥದ್ದು. ಹೌದು, ನೋಡಿ ಜಾನುವಾರುಗಳನ್ನ ನೋಡಿ ಅವು ಆರೋಗ್ಯಯುತವಾಗಿದ್ದಾವೆ, ಸಾಗಾಣಿಕೆ ಮಾಡಬಹುದು ಅಂತ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ನಾವು ಪಶು ಆಸ್ಪತ್ರೆ ಪುತ್ತೂರಿಂದ 3 ಜನ, ಆಮೇಲೆ ಬಂಟ್ವಾಳದಿಂದ 4 ಜನ ಪಶುವೈದ್ಯರಿದ್ದಾರೆ, ಹಾಗೆ ನಮ್ಮ ಸಿಬ್ಬಂದಿಗಳು ಇದ್ದಾರೆ. ನಮ್ಮ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರು ಇಲ್ಲಿದ್ದಾರೆ ನೋಡಿ. ಸಹಾಯಕ ನಿರ್ದೇಶಕರಿದ್ದಾರೆ. ಹೆಸರು ಡಾಕ್ಟರ್ ಧರ್ಮಪಾಲ್. ಓಕೆ, ಹೇಗೆ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ? ಇದೀಗ ಇಲ್ಲಿ ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇದ್ದೀರಿ. ಹೌದು. ಮತ್ತು ಕಂಬಳ ಹೌದು. ಇದು ಕೂಡ ಒಂದು ವಿಶೇಷ ಮತ್ತು ಇದು ಬಹಳ ಹೊಸ ಅನುಭವ. ಹೌದು, ಅಂದರೆ ನಾವೆಲ್ಲ ಇದೇ ಊರಿನವರಾಗಿರೋದರಿಂದ ನಮಗೆ ಕಂಬಳದ ಮಹತ್ವ ಗೊತ್ತಿದೆ ನಮಗೆ. ಅದರೊಟ್ಟಿಗೆ ನಾವು ಜನಪ್ರಿಯ ಶಾಸಕರಾದ ಅಶೋಕ್ ರೈ ಅವರು ಈ ಕಂಬಳವನ್ನು ಬೆಂಗಳೂರಿಗೆ ಒಂದು ವಿಸ್ತರಿಸಿದ್ದಾರೆ. ಅದು ನಮಗೆ ತುಂಬ ಸಂತೋಷವಾಗಿದೆ. ಸೊ ಅದರ ಜೊತೆಗೆ ನಾವು ಸರ್ಕಾರದ ವತಿಯಿಂದ ಇಲ್ಲಿಂದ ತೆರಳುವ ಎಲ್ಲ ಕೋಣಗಳಿಗೆ ಒಂದು ಆರೋಗ್ಯ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತು ಒಂದು ಸಾಗಾಣಿಕೆ ಪರವಾನಗಿಯನ್ನು ನಾವು ನಮ್ಮ ಇಲಾಖೆಯ ಪರವಾಗಿ ನೀಡ್ತಾ ಇದ್ದೇವೆ. ಎಷ್ಟು ಜನ ನಿಮ್ಮ ಅಧಿಕಾರಿ ವರ್ಗ ಮತ್ತು ನಿಮ್ಮ ನೌಕರ ವೃಂದ ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ಈಗ ಒಂದು 10 ಜನ ಪಶುವೈದ್ಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವೈದ್ಯರು. ಅದರ ಜೊತೆಗೆ ಪಶುವೈದ್ಯಕೀಯ ಪರೀಕ್ಷಕರು, ಡೀಸೆಲ್ ನೌಕರು ಹಾಗೂ ನಮ್ಮ ವಾಹನ ಚಾಲಕರು ಎಲ್ಲರೂ ನಮ್ಮೊಟ್ಟಿಗೆ ಜೊತೆಗೂಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗ ನೀವು ನೋಡ್ತಾ ಇರಬಹುದು, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ವಾಹನಗಳು ಬರ್ತಾ ಇದ್ದಾವೆ. ಇದು ಕೂಡ ಅಲ್ಲಿ ನಿರಂತರವಾಗಿ ಮೆರವಣಿಗೆಯಲ್ಲಿ ಅಥವಾ ಬೆಂಗಳೂರು ತನಕ ತೆರಳಲಿಕ್ಕಿದೆಯಾ ಇದು? ಹೌದು. ನಮ್ಮ ಪಶು ಸಂಜೀವಿನಿ ವಾಹನ ಬೆಂಗಳೂರು ತನಕ ಒಟ್ಟಿಗೆ ಇರ್ತದೆ. ಒಟ್ಟಿಗೆ ಬೆಂಗಳೂರು ತನಕ ಆನ್ ದಿ ವೇ ಹೋಗುವಾಗ ಎಷ್ಟು ವೈದ್ಯರು ಇರ್ತಾರೆ? ಆನ್ ದ ವೇ ಹೋಗುವಾಗ ಅಂದ್ರೆ ನಾವು ಗುಡ್ಡಿಯವರೆಗೆ ನಾವು ಇದನ್ನು ಇದು ಮಾಡ್ತೇವೆ. ಅಲ್ಲಿಂದ ಹಾಸನದ ಪಶುವೈದ್ಯರು ಇದನ್ನು ಟೇಕ್ ಕೇರ್ ಮಾಡ್ತಾರೆ. ಹಾಸನದ ನೆಕ್ಸ್ಟ್ ತುಮಕೂರು, ನೆಕ್ಸ್ಟ್ ಹಾಗೆ ಹೋಗ್ತದೆ. ಮತ್ತೆ ನಾವು ಅಲ್ಲಿ ಹೋಗಿ ಜಾಯಿನ್ ಆಗ್ತೇವೆ ಎಲ್ಲ. ಹೌದು, ಅರಮನೆ ಮೈದಾನಕ್ಕೆ ನಾವು ಹೋಗ್ತೇವೆ, ಅಲ್ಲಿಗೆ ಜಾಯಿನ್ ಆಗ್ತೇವೆ. ಇಲ್ಲಿ ಒಂದು ಪಶುವೈದ್ಯ, ಅಲ್ಲಿ ನಾವು ನಮ್ಮ ಚಿಕಿತ್ಸಾ ಸ್ಟಾಲನ್ನು ತೆರೆದಿದ್ದೇವೆ. ಅಲ್ಲಿ ಬೆಂಗಳೂರಲ್ಲಿ ಜಾನುವಾರುಗಳಿಗೆ ಏನಾದರೂ ಅಲ್ಲಿ ಸಮಸ್ಯೆಗಳು ಬಂದರೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಇಟ್ಟುಕೊಂಡು ಒಂದು ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಇಲಾಖೆಯ ಪರವಾಗಿ ಮಾಡ್ತಾ ಇದ್ದೇವೆ, ನಾವು ಮಾಡ್ತೇವೆ. ಬೆಂಗಳೂರಿಗೆ ಹೋಗುವಂತದ್ದು ಜೋಶು. ಹೌದು, ನಾವು ಹೋಗ್ಲೇಬೇಕಲ್ಲ. ನಮಗೆ ನಿರ್ದೇಶನ ಬಂದಿದೆ ಆಯುಕ್ತಾಲಯದಿಂದ, ಹೋಗ್ಬೇಕು ಅಂತ ಮಾಡಬೇಕು ಅಂತೇಳಿ ಹಾಗೆ ಮಾಡ್ತಾ ಇದ್ದೇವೆ ಅದನ್ನು. ಹೌದು. ಇದು ಪಶು ಸಂಗೋಪನಾ ಇಲಾಖೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಅಧಿಕಾರಿ ವರ್ಗ ಹೇಳ್ತಾ ಇರುವಂತದ್ದು ನೋಡಿ. ಅಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಅಲ್ಲಿ ಪರೀಕ್ಷೆ ನಡೆಸಿದ ನಂತರ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಹಾಸನದಲ್ಲಿಯೂ ಕೂಡ ತೆರಳಿ ಕೆಲಸ ಕಾರ್ಯಗಳು ಆಗ್ಲಿಕ್ಕಿದಾವೆ. ಈ ಒಂದು ವಿದ್ಯುಕ್ತವಾದ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಎಲ್ಲ ಮಾತಾ ಗೋಡನ ಯಜಮಾನರಲ್ಲಿ ಶಾಲಪಾಡದ ಹಿಡಿದ ಬುಕ್ಕ ಈ ಒಂದು ಭವ್ಯ ಮೆರವಣಿಗೆ ಇದೆರಡು ಚಾಲಕಿಯರನ್ನ ಗಮನಗೂ ಮಹಾತ ಚಾಲಕಿಯರನ್ನ ಗಮನಗೂ ಸುರುಗಾದೆ ಅನೌನ್ಸ್ಮೆಂಟ್ ಗಾಡಿ ದುಂಬಿಕೊಂಡು ದೇರ್ಲ ಓವರ್ಟೇಕ್ ಮಲ್ಪರ ತೋಡ್ಚಿ ಈ ಒಂದು ಭವ್ಯ ಮೆರವಣಿಗೆಗೆ ಪುರ್ಲದ ಮೆರವಣಿಗೆ ಇತ್ಯಾದಿ ಇದೆರಡು. ಇದೀಗ ಶಾಲು ಹಾಕಿ ಹೊರಡ್ತಾ ಇರುವಂತಹದ್ದು ಎಲ್ಲ ಕೋಣಗಳ ತಂಡದ ಮಾಲೀಕರಿಗೆ ಶಾಲು ಹಾಕುವಂತ ಕೆಲಸ ನಡೀತಾ ಇದೆ. ಶಾಲು ಹಾಕಿ ಕಂಬಳಾಭಿಮಾನಿಗಳೇ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಹೊಸ ಚಾರಿತ್ರಿಕ ದಾಖಲೆಯನ್ನೇ ನಿರ್ಮಿಸುವ ಕರಾವಳಿಯ ತುಳುನಾಡ ಜಾನಪದ ವಿಲಯದ ಪ್ರಚಾರ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ಸಾರಥ್ಯದಲ್ಲಿ ಬೆಂಗಳೂರು ಕಂಬಳ ನಮ್ಮ ಕಂಬಳವು ನಡೆಯಲಿದೆ.
ಅನ್ನೋದನ್ನ. ಅದರ ಜೊತೆಗೆ ಈಗ ಬೆಂಗಳೂರು ಕಂಬಳದ ಕಾಮೆಂಟ್ರಿ ಕನ್ನಡದಲ್ಲಿ ಮಾಡ್ತಾ ಇರುವಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರಜನಿಕಾಂತ್ ಅಂತ ವೈರಲ್ ಆಗ್ತಾ ಇರುವಂತಹದ್ದು ಮತ್ತು ಜೊತೆಗೆ ಈಗ ಬೆಂಗಳೂರು ಕಂಬಳದ ಕಾಮೆಂಟ್ರಿ ಕನ್ನಡದಲ್ಲಿ ಮಾಡ್ತಾ ಇರುವಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರಜನಿಕಾಂತ್ ಅಂತ ವೈರಲ್ ಆಗ್ತಾ ಇರುವಂತಹದ್ದು ಮತ್ತು ಕಾಂತಾರ ಚಲನಚಿತ್ರದಲ್ಲಿ ಕಾಮೆಂಟ್ರಿಯನ್ನ ಮಾಡಿ ಒಂದು ಪಾತ್ರವನ್ನ ಮಾಡಿ ಸೈ ಅನ್ನಿಸಿಕೊಂಡಂತವರು, ರಾಷ್ಟ್ರ ಮಟ್ಟದ ಒಂದು ಖ್ಯಾತಿಯನ್ನ ಗಳಿಸಿದಂತವರು ಎರ್ತೂರು ರಾಜೀವ್ ಶೆಟ್ಟರು. ಸರ್, ಬೆಂಗಳೂರಿಗೆ ತೆರಳ್ತಾ ಇದ್ದೀರಿ, ಹೊಸ ಶಾಲು ಬಿದ್ದಿದೆ, ಹೊಸ ಜೋಶ್ ಇದೆ, ಏನ್ ಹೇಳ್ತೀರಿ? ನಮಗೆಲ್ಲ ಬಾರಿ ಒಂದು ಉತ್ಸವ ಬೆಂಗಳೂರಲ್ಲಿ ಈ ಕಂಬಳ ಉತ್ಸವ ಆಗ್ತದೆ ಅಂತ ಹೇಳುವಾಗ ಬಹುಶಃ ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದು ಈ ಕರಾವಳಿ ಜಿಲ್ಲೆಯವರಿಗೆ ಬರಲಿಕ್ಕೆ ಇಲ್ಲ ಅನ್ನುವಂಥ ಒಂದು ಮಾತು. ಜೊತೆಯಲ್ಲಿ ಈ ನಮ್ಮ ಪುರಾತನ ಜಾನಪದ ಕ್ರೀಡೆ ಇದು ಬೆಂಗಳೂರು ರಾಜ್ಯದಲ್ಲಿ ಆಯೋಜನೆ ಮಾಡಿದಂಥ ಅಶೋಕ್ ರೈ ಅವರಿಗೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಯಲ್ಲಿ ನೋಡಿ, ಇಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇದು ಇನ್ನು ಮುಂದುವರೆದ ಹಾಸನದಲ್ಲಿ, ಆಮೇಲೆ ನೆಲಮಂಗಲ, ಬೆಂಗಳೂರು, ಹೀಗೆ ಈ ಕಂಬಳದ ಅಭಿಯಾನ ಅನ್ನೋದು ಇಲ್ಲಿಂದ ಪ್ರಾರಂಭ ಆಗಿದೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಖ್ಯಾತಿಯನ್ನು ಗಳಿಸಿದಂಥ ಕಂಬಳ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ವಿಶೇಷವಾದ ಮಾನ್ಯತೆ ಬರುವಂತ ಒಂದು ವಿಶ್ವಾಸ ಕೂಡ ನಮಗಿದೆ. ಈಗ ಬಹಳ ವಿಶೇಷ ಅಂತ ಹೇಳಿದ್ರೆ ಕಂಬಳದ ದಿನ ಆಯಾಯ ಲಾರಿಗಳು ಬಂದು ಅಲ್ಲಿ ನಿಲ್ತವೆ, ಕಂಬಳ ಕೋಣಗಳು ಬರ್ತವೆ. ಆದರೆ ಇವತ್ತು ಇಲ್ಲಿಂದ ತೆರಳುವಂಥದ್ದು ಇದೆಲ್ಲವೂ ಕೂಡ ಹಬ್ಬವಾಗಿ ಮಾರ್ಪಾಡಾಗ್ತಾ ಇದೆ. ನೋಡಿ, ಜಿಲ್ಲೆಯಲ್ಲಿ ಕಂಬಳ ಇದೆ, ಅವರಿಗೆ ನಾವು ಒಂದು ಪತ್ರ ಕಳಿಸಿ ಮನವಿ ಮಾಡ್ತೇವೆ ಕಂಬಳಕ್ಕೆ ಬಂದು, ಆಯಾ ಕಂಬಳ ಸಮಿತಿಯವರು ಮಾಡ್ತಾರೆ. ಆದರೆ ಬೆಂಗಳೂರು ಕಂಬಳದಲ್ಲಿ ಮೊನ್ನೆ ಅಶೋಕ್ ರೈ ಅವರ ಒಂದು ಇಚ್ಛೆ ಏನಿತ್ತು ಕೇಳಿದ್ರೆ, ಪ್ರತಿ ಮನೆಗೆ ಹೋಗಿ ಎಲ್ಲ ಅಡಿಕೆ ಒಂದಿಗೆ ಆ ಯಜಮಾನರಿಗೆ ಹೇಳಿಕೆಯನ್ನು ನೀಡಿ ಬರುವಂತೆ, ಅಂದರೆ ನಾವು ಅವರನ್ನು ಇಲ್ಲಿಂದ ಈಗ ಪ್ರಾರಂಭ ಏನಾಗಿದೆ, ವಾಪಸ್ ಮನೆಗೆ ಬರುವಲ್ಲಿವರೆಗೆ ಕೋಣಗಳು ಮತ್ತು ಅದರೊಟ್ಟಿಗೆ ಬಂದವರು ಮನೆಗೆ ಬರುವಲ್ಲಿವರೆಗೆ ಸಂಪೂರ್ಣವಾಗಿ ನಾವು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಅಂದರೆ ತುಂಬ ಈ ಕೋಣಗಳನ್ನು ಇಷ್ಟು ದೂರ ಹಿಡ್ಕೊಂಡು ಹೋಗುದು ಅಂತ ಹೇಳಿದರೆ ಈ ಕೋಣದ ಮಾಲೀಕರು ಒಪ್ಪಿಕೊಂಡದ್ದೇ ನಮ್ಮ ದೊಡ್ಡ ಸಂಗತಿ ಅಂತ ಹೇಳಬೇಕು. ಸೊ ಹಾಗಾಗಿ ಏನು ತೊಂದರೆ ಆಗದ ರೀತಿಯಲ್ಲಿ ನಮ್ಮಿಂದ ಎಷ್ಟು ಪ್ರಯತ್ನ ಉಂಟು ಆ ಒಂದು ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಕೋಣನಿಗೂ ಮತ್ತೊಂದು ಅದರೊಟ್ಟಿಗೆ ಪರಿಚಾರಕ ವರ್ಗ ಏನಿದೆ ಅವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ಮತ್ತೆ ಊರಿಗೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ. ಇದನ್ನ ನಾವು ನಿರಂತರವಾಗಿ ಸುದ್ದಿ ನ್ಯೂಸ್ನಲ್ಲಿ ನೇರ ಪ್ರಸಾರದ ಮೂಲಕ ತೋರಿಸ್ತೀವಿ. ಹಾಸನಗೆ ತಲುಪಿದ ನಂತರ ಅಲ್ಲಿಯ
ಒಂದು ಪರಿಸ್ಥಿತಿಯನ್ನು ಕೂಡ ನಿಮಗೆ ನೇರ ಪ್ರಸಾರದ ಮೂಲಕ ತೋರಿಸ್ತೇವೆ. ಇದೀಗ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ರಾಜು ಶೆಟ್ಟರಿಗೆ ಧನ್ಯವಾದ ಸರ್. ನಿಮ್ಮನ್ನು ಮತ್ತೆ 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 ಮಾತಾಡಿಸ್ತಾ ಇರ್ತೇವೆ ಬೆಂಗಳೂರಿನಲ್ಲಿ. ಇದೀಗ ತೆರಳ್ತಾ ಇರುವಂಥ ದೃಶ್ಯ, ಜೊತೆಗೆ ಆರಕ್ಷಕ ಠಾಣೆಯಿಂದ ಸೆಕ್ಯೂರಿಟಿಗೋಸ್ಕರವಾಗಿ ಆರಕ್ಷಕ ಠಾಣೆಯವರು ಬಂದಿರುವಂಥದ್ದು, ಜೊತೆಗೆ ಈಗಾಗಲೇ ಕಂಬಳ ಕೋಣಗಳು ಮೆರವಣಿಗೆಯಲ್ಲಿ ತೆರಳ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಈಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ರಿಜಿಸ್ಟ್ರೇಷನ್ ಆಗದೇ ಇರುವಂಥವರು ಇದೀಗ ರಿಜಿಸ್ಟ್ರೇಷನ್ಗಾಗಿ ಬರ್ತಾ ಇರುವಂಥದ್ದನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ಬಹಳ ಜೋಶ್ನಲ್ಲಿ, ಬಹಳ ದೊಡ್ಡ ಮಟ್ಟಿನ ಜೋಶ್ನಲ್ಲಿ ಈ ಒಂದು ತಂಡಗಳಿದ್ದಾವೆ. ಈ ತಂಡಗಳ ಜೋಶ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ತೀವಿ ಕೂಡ. ಇದೀಗ ನೋಡಿ, ಪಿಕಪ್ನಲ್ಲಿ ಇರ್ಬೋದು, ಜೊತೆಗೆ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಇರ್ಬೋದು, ಕಂಬಳದ ಕೋಣಗಳನ್ನು ಸಾಗಿಸೋದ್ರ ಜೊತೆಗೆ ತಾವು ಕೂಡ ಅವುಗಳ ಜೊತೆಗೆ ಸಾಗ್ತಾ ಈ ಒಂದು ವೈಭವದಲ್ಲಿ ಅಥವಾ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ತೆರಳುತ್ತಾ ಇರುವಂಥದ್ದು ನೋಡಿ. ಪಣೋಳಿ ಬೈಲು ಭಂಡಾರದ ಮನೆಯ ಕಂಬಳದ ಒಂದು ಕೋಣ, ಜೊತೆಗೆ ಅಜಕಾರು ಕುಂಟಿನಿಯ ಕೋಣಗಳನ್ನು ಸಾಗಿಸುವಂಥದ್ದು. ಎಲ್ಲ ವೆಹಿಕಲ್ಸ್ಗೆ ಬ್ಯಾನರನ್ನು ಅಳವಡಿಕೆ ಮಾಡಲಾಗಿದೆ. ತಮ್ಮ ಊರು, ತಮ್ಮ ಕೋಣದ ಮಾಲೀಕರ ಹೆಸರನ್ನು ಹಾಕಿ ಬೆಂಗಳೂರು ಕಂಬಳದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾವುಂದದ ಆಶಿಕಾ ಮಾನವಿ ವಿಶ್ವನಾಥ ಪೂಜಾರಿ, ಆಶಿಕಾ ಐಶಾನಿ ವಿಶ್ವನಾಥ ಪೂಜಾರಿ ಅವರ ಕೋಣಗಳನ್ನು ಹೊತ್ತಿರುವಂಥ ತಂಡ ಸಾಗ್ತಾ ಇರುವಂಥದ್ದನ್ನು ಕೂಡ ನೀವೀಗ ತೋರಿಸ್ತಾ ಇದ್ದೀವಿ. ನಾವು ಹೇಗೆ ಸಾಗ್ತಾ ಇದೆ ಕೋಣಗಳ ಲಾರಿಗಳು ಅನ್ನುವಂಥದ್ದನ್ನು, ಜೊತೆಗೆ ಎಲ್ಲವೂ ಕೂಡ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಬಳದ ಕೋಣಗಳ ಲಾರಿಗಳು ಹೈವೇನಲ್ಲಿ ಸಾಗಲಿಕ್ಕಿರುವಂಥದ್ದು. ಎಲ್ಲ ಸಂಭ್ರಮಾಚರಣೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡುವ, ಹೈವೇನಲ್ಲಿ ಕಂಬಳದ ಕೋಣಗಳ ಲಾರಿಗಳು ಸಾಗುವಂತಹ ವೈಭವದ ದೃಶ್ಯಗಳನ್ನು ಕೂಡ ಸುದ್ದಿ ನ್ಯೂಸ್ ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಬಹಳ ಅದ್ಧೂರಿ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೀಲಿಕ್ಕಿರುವಂಥದ್ದು. ಇಲ್ಲಿಂದ ಹಾಸನದಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಕಂಬಳ ಕೋಣಗಳ ಈ ತಂಡ ಪಯಣವನ್ನು ಬೆಳೆಸಲಿಕ್ಕಿದ್ದಾವೆ. ಬೆಂಗಳೂರಿನಿಂದ ಹಾಸನದಿಂದ ಬೆಂಗಳೂರು. ಇದೀಗ ಸರತಿ ಸಾಲಿನಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಕಂಬಳದ ಕೋಣೆಗಳನ್ನು ಹೊತ್ತಿರುವಂತಹ ಲಾರಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಪ್ಪಿನಂಗಡಿಯಿಂದ ಕಂಬಳದ ಕೋಣಗಳು ಸರತಿ ಸಾಲಿನಲ್ಲಿ ಸಾಗ್ತಾ ಇದ್ದಾವೆ. ಸೈಡ್
ಅಂಚೆ ಈಶ್ವರ ಭಟ್ರು ಪಂಜಿಗುಡ್ಡೆ ಮಾತು ಎದುರು ಹೊಡಿತೆ ಗಡ್ಡಿ ಬಿಡಿ ಕೊಡ್ತೀವಿ ದಯಬಂಡ ನಮಕ್ ಬೆಂಗಳೂರು ಮುಟ್ಟ ಪಾರಂಡು ನಮ್ಮ ಎತ್ತ ಒಟ್ಟಿಗೆ ಎತ್ತವನ ಜವಾಬ್ದಾರಿ ನಮಕ್ಕುಂಡು ಅಂಚಾದ ಐನು ಗ್ರೂಪ್ ಎಂಕ್ಲ ಮಲ್ತ ಈ ಗ್ರೂಪ್ ಸುರುತ ಗಾಡಿ ಒಂಜಿ ಪೋಡ್ ನಿಖಿಲ್ ಸಂಪರ್ಕ ದಿಯೋಣವ್ರಿ ಹೋಗರಿ ನಿಖಿಲ್ ಅಮಸರ ಮಂತು ನಿಖಿಲ್ನಾಥೆ ಬಾರಜ್ಜಿ ದಯಬಂಡ ಎಲ್ಲೇನ ಎತ್ತವನ ಜವಾಬ್ದಾರಿ ನಮಕ್ ಆಸನ ಮುಟ್ಟ ಎತ್ತ ಇವಕ್ಕ ಆಸನ ಒಂಜಿ ಜೊತೆ ಮುಂಜಿ ಮುಂಜಿ ಜೊತೆ ನಟರ ಜವಾಬ್ದಾರಿ ಕೊಡ್ತಾ ಅಗ್ಲೆ ನಿಖಿಲ್ ಹಸ್ತಾಂತರ ಮಾಡ್ಕೊಡಾಪಣ ಅಂಚೆ ದಯ ಆ ಗ್ರೂಪ್ ನಿಖಿಲ್ ಗಾಡಿ ಬಂದು ಐನ್ ಗ್ರೂಪ್ ಎದುರುಬಾಡು ಎಲ್ಲ ಸಾವಕಾಶ ಮಾತ್ರ ಎಲ್ಲರೂ ಸಂಪರ್ಕ ಮತ್ತೊಂದು ಗಾಡಿಯ ಮಾಡೋಣ ಸುರು ಕೊಂಚ ಎದುರು ಬೋಡು ಗಾಡಿ 5 ಬಾಕಿದ ಗಾಡಿ ಬೋಡು ಅಂಚೆ ನಿಖಿಲ್ ಗಾಡಿ ತಯಾರಾಗಿ ಬೋಡು ಬೆಂಗಳೂರು ಕಂಬಲ ನಮ್ಮ ಕಂಬಲ. ವೈಡ್ ಆಂಗಲ್ ನಲ್ಲಿ ಎಲ್ಲರೂ ಬರುವಾಗೆ ಸಂಗಮ ಕ್ಷೇತ್ರ ಉಪ್ಪಿನಂಗಡಿಯ ಎಲ್ಲ ಸ್ಥಳ ಸಾನ್ನಿಧ್ಯಕ್ಕೆ ಸ್ಥಿರವಾಗಿ ನಮಿಸ್ತಾ ನಮ್ಮ ಕಂಬಳ ಬೆಂಗಳೂರು ಕಂಬಳ ಇವತ್ತು ವಿದ್ಯುಕ್ತವಾಗಿ ಚಾಲನೆಗೊಳ್ಳಲಿದೆ. ಕೋಣಗಳ ಯಜಮಾನರನ್ನು ಎಲ್ಲ ಕಂಬಳಾಭಿಮಾನಿಗಳನ್ನು ನಾವು ಉಪ್ಪಿನಂಗಡಿಯ ನಾಗರಿಕ ಬಂಧುಗಳು ಇವತ್ತು ಅವರನ್ನು ಗೌರವಪೂರ್ಣಕವಾಗಿ ಸ್ವಾಗತಿಸಿ ಇದೀಗ ಒಂದು ಬೀಳ್ಕೊಡುವ ಭಾವನಾತ್ಮಕ ಒಂದು ಕಾರ್ಯಕ್ರಮವಾಗಿದೆ. ಎಲ್ಲ ಕಂಬಳದ ಯಜಮಾನರನ್ನು ಕಂಬಳ ಸಮಿತಿಯ ಪರವಾಗಿ ಹಾಗೆ ಉಪ್ಪಿನಂಗಡಿ ನಾಗರಿಕ ಬಂಧುಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಿಮ್ಮ ಪ್ರಯಾಣ ಸುಖಕರವಾಗಲಿ. ಹಾಗೆ ಪ್ರಯಾಣದುದ್ದಕ್ಕೂ ನಿಮಗೂ ಹಾಗೂ ನಮ್ಮ ಈ ಬಾರಿಯ ಈ ಓಟದ ಕೋಣಗಳ ಆರೋಗ್ಯ ಭಾಗ್ಯ ಕೂಡ ಏನೋ ಕುಂದುಕೊರತೆ ಆಗದಾಗೆ ಆ ಸಹಸ್ರಲಿಂಗೇಶ್ವರ ಹಾಗೆ ಸರಸ್ವತಿಯ ಕಾಪಾಡಲಿ ಅಂತ ಹಾರೈಸ್ತಾ ಇಲ್ಲಿ ಈಗ ವೇದಿಕೆಯಲ್ಲಿ ಇರುವಂತಹ ಹಲವಾರು ಗಣ್ಯಾತಿ ಗಣ್ಯರಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಲ್ಲಿ ಗೌರವದಿಂದ ಆದರದಿಂದ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ.
ಎಲ್ಲ ಕಂಬಳಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ನಮಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳ ಅನುವು ಮಾಡಿಕೊಟ್ಟ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಗೆ, ಹಾಗೆ ಇಲ್ಲಿನ ಹೈಸ್ಕೂಲ್ನ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಅಲ್ಲಿನ ಮುಖ್ಯೋಪಾಧ್ಯಾಯರಿಗೆ, ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ನಿಮಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ. ಯಾಕಂದ್ರೆ ನಿಮ್ಮ ಸಹಕಾರ ಇದೆಲ್ಲ ಇಷ್ಟು ಸುಂದರವಾಗಿ ಈ ಭಾಗದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಸಾಧ್ಯವಾಯಿತು ಬಂಧುಗಳೇ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಇಡೀ ನಾಡಿನಾದ್ಯಂತ ಪಸರಿಸಲು, ಜನರ ಮನೆ ಮುಟ್ಟುವಂತೆ ಪ್ರಸಾರ ಮಾಡಲು ಬಂದಿರುವಂತ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಆರಕ್ಷಕ ವಿಭಾಗದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಶಿಸ್ತು ಪಾಲಿಸುವಲ್ಲಿ, ಹಾಗೆ ಇಲ್ಲಿಯ ಸರಾಡಳಿತ, ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುವುದರೊಂದಿಗೆ ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ ಬಂಧುಗಳೇ. ಹಾಗೆ ವೈದ್ಯರಿಗೂ ಅವರ ಒಂದು ವೈದ್ಯರುಗಳ ತಂಡವೇ ಇಲ್ಲಿ ಬಂದಿದೆ. ಎಲ್ಲ ರೀತಿಯ ಒಂದು ಸಹಕಾರ ನೀಡಿ ಅವರು ಅಧಿಕೃತವಾಗಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಇಲ್ಲಿಂದ ಕೋಣಗಳು ತೆರಳುವಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಈ ಭಾಗದ ಹಿರಿಯರು, ಕೊಡುಗೈದಾನಿಯಾದಂಥ ರಾಧಾಕೃಷ್ಣ ಅವರ ನಾಯಕ್ ಇವರಿಗೂ ಕೂಡ ಸ್ವಾಗತದೊಂದಿಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಮೊನ್ನೆಯಿಂದ ಈ ಕಾರ್ಯಕ್ರಮ ಆಯೋಜಿಸುವಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿದಂಥ ಕೋಟಿ ಚೆನ್ನೈ ಕಂಬಳ ಸಮಿತಿ ಅಧ್ಯಕ್ಷರಾದ ಚಂದ್ರರಾಜ್ ಶೆಟ್ಟರು, ಹಾಗೆ ಇಲ್ಲಿಯ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು, ಮುಖ್ಯವಾಗಿ ತೌಸಿಫರು, ಸಣ್ಣಣ್ಣ ಮಡಿವಾಳ, ಹಾಗೂ ಎಲ್ಲ ಉಪಾಧ್ಯಕ್ಷರಾದ ವಿದ್ಯಾಲಕ್ಷ್ಮಿ ಅವರು, ಹಾಗೆ ಇವತ್ತು ಬೆಳಿಗ್ಗೆಯಿಂದ ಬೆಳಿಗ್ಗೆ ಇಲ್ಲಿ ದೇವರನ್ನು ಒಂದು ಪ್ರಾರ್ಥಿಸುವ ಮುಖಾಂತರ ಗಣಹೋಮ ಎಲ್ಲ ಪೂಜಾದಿ ವಿಧಾನಗಳನ್ನು ಮಾಡುವಲ್ಲಿ ಸಹಕಾರ ಮಾಡಿದಂಥ ಪಂಜಿಗುಡ್ಡೆ ಈಶ್ವರ ಭಟ್ರು, ಹಾಗೆ ತೀರ್ಪುಗಾರರು ಕೂಡ ಬಂದಿದ್ದಾರೆ. ಎಲ್ಲ ಕೋಣದ ಮಾಲಕರು, ಯಜಮಾನರು, ಹಾಗೆ ಕಂಬಳದ ಕಾರ್ಯಾಧ್ಯಕ್ಷರಾದ ಮುರಳೀಧರ ರೈ ಮಠದಿಂದ ಬಿಟ್ಟು, ನಿರಂಜನ್ ರೈ ಮಠದಿಂದ ಬಿಟ್ಟು, ಹಾಗೆ ಇಲ್ಲಿಯ ಗಣ್ಯರಾದಂಥ ಅಶ್ರಫ್ ಬಸ್ತಿಕಾರ್ ಅವರು, ಕೃಷ್ಣರಾವ್ ಆರ್ತಿರ, ರಾಮಣ್ಣರವರು, ಹಾಗೆ ಜಯಂತ್ ಪುರೋಳಿ, ಕಂಗ ವಿಶ್ವನಾಥ ರೈಗಳು, ಹಾಗೆ ಕೇಶವ ಭಂಡಾರಿ ಕೈಪ, ಹಾಗೆ ಉಮೇಶ್ ಶೆಣೆ ಅವರು, ಉಪ್ಪಿನಂಗಡಿ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಹಿರಿಯರಾದ ಉಮೇಶ್ ಶೆಣೆ ಅವರು, ಹಾಗೂ ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಮೊನ್ನೆಯಿಂದ ಸಹಕಾರ ನೀಡುವಂತಹ ಎಲ್ಲ ಗಣ್ಯಾತಿಗಳನ್ನು, ಹಾಗೆ ನಮ್ಮ ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ಸಿನಿಮಾ ನಟರು, ರಾಜೀವ ಶೆಟ್ಟರು ತೀರ್ಪುಗಾರರು ಹೌದು, ಕಂಬಳದಲ್ಲಿ ಬಹಳಷ್ಟು ಪಳಗಿದವರು. ಎರ್ತೂರು ರಾಜೀವ ಶೆಟ್ಟರು ಕಾಂತಾರ ಸಿನಿಮಾ ನಟರು, ಇನ್ನೊಂದು ಕಾಂತಾರ 2 ಅಲ್ಲಿ ಕೂಡ ನಾವು ಅವರನ್ನು ಕಾಣಲಿದ್ದೇವೆ. ಎರ್ತೂರು ಶಾಚಿವ ಶೆಟ್ಟರನ್ನು ನಾವು ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಅಂತ ಹೇಳ್ತೇವೆ. ಹಾಗೆ ಈಗ ನಮ್ಮ ಸಂಪ್ರದಾಯದ ಪ್ರಕಾರ ತೆಂಗಿನಕಾಯಿ ಪಂಚಮಂ ಕಾರ್ಯಸಿದ್ಧಿ, ಒಂದು 5 ತೆಂಗಿನಕಾಯಿಯನ್ನು ಒಡೆಯುವುದ ಮುಖಾಂತರ ಇದಕ್ಕೆ ವಿದ್ಯುಕ್ತವಾಗಿ ನಮ್ಮೆಲ್ಲ ಗಣ್ಯರು ಚಾಲನೆ ನೀಡಲಿದ್ದಾರೆ. ಆ ನಂತರ ಎಲ್ಲ ಕೋಣಗಳ ಯಜಮಾನರು ಕೋಣಗಳ ಸಮೇತವಾಗಿ ಬೆಂಗಳೂರಿಗೆ ತೆರಳಿದ್ದರೆಗೆ ನಿಮಗೆಲ್ಲ ಶುಭ ಪ್ರಯಾಣ. ಹಾಗೆ ತುಳುನಾಡಿನ ಫ್ಲಾಗ್ ಅನ್ನು ಕೃಷ್ಣ ಪ್ರಸಾದ್ ಆಳ್ವರವರ ಕೈಯಲ್ಲಿದೆ. ತುಳುನಾಡ ಒಂದು ನಮ್ಮ ಫ್ಲಾಗ್, ಅದನ್ನು ನಿಶಾನಿ ತೋರಿಸುವುದರ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೆ ನಾನು ವಂದಿಸುತ್ತೇನೆ.
ಹತ್ತಿರ ಬರಲಿಲ್ಲ, ನಮ್ದು ತಪ್ಪಲ್ಲ, ಅದಕ್ಕೆ ನಾವು ಹತ್ತಿರ ಬರಲಿಲ್ಲ, ಎಲ್ಲ ಮಾತಾಡ್ತಿದ್ದೇವೆ.
ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳು ಬೆಂಗಳೂರಿನ ಅರಮನೆ ಮೈದಾನದಲ್ಲಾಗಿದೆ. ಇವತ್ತು ಬೆಂಗಳೂರಿಗೆ ಹೋಗುವಂತಹ ಗೌಜಿಯಲ್ಲಿ ನೀವೆಲ್ಲ ಇರುವಂತಹದ್ದು. ಇದೀಗ ನಾವಿರುವಂತಹದ್ದು ಉಪ್ಪಿನಂಗಡಿಯ ಕಾಲೇಜಿನ ಮೈದಾನದ ಸಮೀಪ. ಈಗ ಆಗ್ತಾ ಇದೆ ಅಲ್ಲಿ ಕಾಲೇಜಿನ ಮೈದಾನದ ಸಮೀಪ ಎಲ್ಲವೂ ಕೂಡ ವ್ಯವಸ್ಥೆಗಳಾಗ್ತಾ ಇದೆ. ವಾದ್ಯಗೋಷ್ಠಿ ನಡೀತಾ ಇದೆ. ವಾದ್ಯಗೋಷ್ಠಿ ನಡೆದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕೋಣೆಗಳ ಮಾಲೀಕರು ಕೂಡ ಬರಲಿಕ್ಕಿದ್ದಾರೆ. ಕೋಣೆಗಳು ಕೂಡ ಸರತಿ ಸಾಲಿನಲ್ಲಿ ಬರ್ತಾ ಇದ್ದಾವೆ. ಈಗ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಕಂಬಳದ ಮಾಲೀಕರು ಕೋಣೆಗಳು ಕೂಡ ಬರ್ತಾ ಇರುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಇದೀಗ ಕೋಣೆಗಳ ಲಾರಿಗಳು ಬಂದು ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಕೆಳಗಡೆಯ ಮೈದಾನದಲ್ಲಿ ಸಂಪೂರ್ಣವಾಗಿ ಕೋಣೆಗಳು ಬಂದು ಅಲ್ಲಿ ನಿಂತಿವೆ. ಲಾರಿಯಲ್ಲಿ ಎಲ್ಲ ಕೋಣೆಗಳನ್ನು ಕರೆದುಕೊಂಡು ಬಂದಿದ್ದಾರೆ. ಬಹಳಷ್ಟು ಜೋಡಿ ಕೋಣೆಗಳು ಈಗಾಗಲೇ ಬಂದಿಳಿದಿವೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಉಪ್ಪಿನಂಗಡಿಯ ಮೈದಾನದಲ್ಲಿ ಎಲ್ಲ ಕೋಣದ ಮಾಲೀಕರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರು ಕಂಬಳ ಸಮಿತಿಯ ಪ್ರಮುಖರು ಆಗಿರುವಂತಹ ಮತ್ತು ಕಂಬಳದ ವೀಕ್ಷಕ ವಿವರಣೆಯನ್ನು ನೀಡುವಂತಹ ನಿರಂಜನ್ ರೈ ಮಠಂತಬೆಟ್ಟು ಅವರಿದ್ದಾರೆ. ಸರ್, ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಏನೆಲ್ಲ ನಡೆಯುತ್ತೆ? ನಮ್ಮದು ಮತ್ತು ಅಶೋಕ್ ರೈ ಅವರ ಶಾಸಕರ ಮತ್ತು ಕಂಬಳ ಸಮಿತಿಯ ವಿಚಾರಧಾರೆ ಏನಂತ ಹೇಳಿದರೆ, ಕಂಬಳದ ಕೋಣಗಳು ಉಪ್ಪಿನಂಗಡಿಯಿಂದ ಅಧಿಕೃತವಾಗಿ ಹೊರಡುವಾಗ ಕಂಬಳದ ಕೋಣಗಳ ಯಜಮಾನರುಗಳಿಗೆ ಒಂದು ಗೌರವವನ್ನು ನೀಡಬೇಕು. ಒಂದು ಗೌರವವಾದ ಶಾಲನೆ ನೀಡುವಂಥದ್ದು. ನಂತರ ಒಂದು ಚಾಲನೆ ಕೂಡ ಸಿಗಬೇಕು. ಯಾಕೆ ಇದು ತುಳುನಾಡು. ನಮ್ಮ ಈ ತುಳುನಾಡಿನ ಈ ಭಾಷೆಯ ಕರುನಾಡಿನ ಮಣ್ಣಿನೊಂದಿಗೆ ಬೆಸೆಯುಗೆಯನ್ನು ಮಾಡುವಾಗ ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾಷೆಯ ತುಳು ಮತ್ತು ಕನ್ನಡ ಎರಡೂ ಒಟ್ಟಾಗಿ ಒಂದಾಗಿ ಈ ಕೆಲಸ ಕಾರ್ಯಕ್ಕೆ ಅಣಿಯಾಗಬೇಕು. ಅದಕ್ಕಾಗಿ ಇವತ್ತು ಬೆಳಿಗ್ಗೆ ಈಗ ಒಂದು ಸಣ್ಣ ಸಭಾ ಕಾರ್ಯಕ್ರಮ ನಡೀತದೆ. ನಂತರ ತುಳುನಾಡಿನ ಫ್ಲ್ಯಾಗ್ ಸೂರ್ಯ ಚಂದ್ರನಿರುವ ತುಳುನಾಡಿನ ಬಾವುಟವನ್ನು ಹಾರಿಸುವ ಮುಖಾಂತರವಾಗಿ ಇದಕ್ಕೆ ಚಾಲನೆ ಸಿಗ್ತದೆ. ಈ ಚಾಲನೆಯೊಂದಿಗೆ ಎಲ್ಲ ಕಂಬಳದ ಕೋಣಗಳ ಯಜಮಾನರುಗಳು ತಮ್ಮ ಲಾರಿಗಳಲ್ಲಿ ಹಾಸನಕ್ಕೆ ಹೋಗಿ ಅಲ್ಲಿ ಒಂದು 3-4 ಗಂಟೆ ವಿಶ್ರಾಂತಿಯನ್ನು ಪಡೆದು ಭೋಜನವನ್ನು ಕೂಡ ಅಲ್ಲಿ ಸೇವಿಸಿಕೊಂಡು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ. ನಮ್ಮದು ಈ ಕಂಬಳ ಇನ್ನಷ್ಟು ಮೇಲೈಸಲಿ ಎಂಬ ದೃಷ್ಟಿಕೋನದಿಂದ ಎಲ್ಲರೂ ಒಟ್ಟಾಗಿ ಒಂದಾಗಿ ಇದಕ್ಕೆ ಪ್ರೇರಣೆಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ಕೋಣಗಳನ್ನು ತುಂಬಿರುವಂಥ ಲಾರಿಗಳು ಬಂದಿವೆ. ಬಹಳಷ್ಟು ಜನರು ಇಲ್ಲಿ ಸೇರ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ಸಾಗುವಂಥ ನಿರೀಕ್ಷೆ ಇದೆ. ಎಷ್ಟು ವಾಹನಗಳು ಇಲ್ಲಿಗೆ ಬರ್ಬೋದು? ಒಟ್ಟು 180 ಜೊತೆ ಕೋಣಗಳು ಕಂಬಳ ಕೂಟದಲ್ಲಿ ಭಾಗವಹಿಸಲು ಈಗಾಗಲೇ ನೋಂದಣಿಯನ್ನು ಮಾಡಿ ಕಂಬಳ ಸಮಿತಿಯವರು 120 ಮಂದಿಯನ್ನು ಈ ಕಂಬಳ ಕೋಣಗಳೊಂದಿಗೆ ಸಂಪರ್ಕಕ್ಕಾಗಿ ಸೇರಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಉಪ್ಪಿನಂಗಡಿಗೆ ಬರುವಂತಕ್ಕೊಂದು 50-60 ಜೊತೆ ಕೋಣಗಳು ಇಲ್ಲಿ ಬರ್ಬೋದು. ನಂತರ ಹಾಸನಕ್ಕೆ ಬರ್ತಾರೆ. ಬೇರೆ ಬೇರೆ ಕಡೆಗಳಿಂದ ಹಾಸನಕ್ಕೆ ಬಂದು ಒಂದು ಸಮುದ್ರದೋಪಾದಿಯಲ್ಲಿ ನಾವು ಅಲ್ಲಿಂದ ವಿಜೃಂಭಣೆಯಿಂದ ನಾವು ಹೊರಡಬೇಕಾಗಿದೆ. ಈಗಾಗಲೇ ಹಾಸನದಲ್ಲಿ ನಮ್ಮ ಎಚ್ ಡಿ ರೇವಣ್ಣರವರು ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಮ್ಮ ಕಂಬಳ ಸಮಿತಿಯವರು ಕೂಡ ಇದರೊಂದಿಗೆ ಸೇರಿಕೊಂಡಿದ್ದಾರೆ. ನಾನು ಇದೇ ಹೇಳೋದು, ಒಂದು ಪ್ರೀತಿ ವಿಶ್ವಾಸಗಳಿಂದ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ಕಂಬಳ ಒಂದು ಸಾರ್ಥೈಕ್ಯತೆಯ ಮನೋಭಾವನೆಯಿಂದ ಇದು ಮೇಳೈಸಬೇಕೆಂಬ ದೃಷ್ಟಿಕೋನ ನಮ್ಮೆಲ್ಲರದ್ದು. ಧನ್ಯವಾದ ಸರ್. ಇದು ನಿರಂಜನ್ ರೈ ಮಠಂತಬೆಟ್ಟು ಅವರ ಮಾತು. ನಮಸ್ತೆ. ಹೇಗೆ ತಯಾರಾಗಿದ್ದೀವಿ? ರಾಜೇಶ್ ಶೆಟ್ಟಿ ಅಂತ ತಯಾರಾಗಿದ್ದೀವಿ. ನಾವಿವಾಗ ನಮ್ಮದು ಒಂದು ಜೊತೆ ಇದ್ದಾವೆ ಕೋಣಗಳು. ಆಮೇಲೆ ನಾವಿವಾಗ ಹಾಸನದಲ್ಲಿ ಮಧ್ಯಾಹ್ನ 2:30 ಗಂಟೆಗೆ ಹೋಗಿ ಮುಟ್ಬಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ಇದೆ. ಅಲ್ಲೊಂದು ಸಾಯಂಕಾಲ ಒಂದು 4:15 ಗಂಟೆಗೆ ರೇವಣ್ಣ ಅವರು ಬರ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ಒಂದು 6:30 ಗಂಟೆಗೆ ಬಿಟ್ಬಿಟ್ಟು ನೆಲಮಂಗಲದಲ್ಲಿ ನಮ್ಮದು ಸ್ಟಾಪ್ ಏನಿಲ್ಲ, ಡೈರೆಕ್ಟು ನಾವು ಪ್ಯಾಲೇಸ್ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಅಷ್ಟೇ ನಾವು ಕರೆ ಕೆಲಸ ಇವಾಗ ಸ್ಟಾರ್ಟ್ ಮಾಡಿ 1.5 ತಿಂಗಳಿಂದ ಕರೆ ಕೆಲಸ ಆಗಿ ಮೊನ್ನೆಗೆ ಕರೆ ಕೆಲಸ ಸಂಪೂರ್ಣವಾಗಿ ಆಗಿದೆ. ಇವಾಗ ಕೋಣಗಳಿಗೆ ಒಂದು 20-25 ಶೆಡ್ಡುಗಳೆಲ್ಲ ರೆಡಿ ಮಾಡಿದ್ದೀವಿ. ಅದರೊಳಗಡೆ ನೀರು, ಫ್ಯಾನ್ ವ್ಯವಸ್ಥೆ, ಹಂಗೆ ಅಲ್ಲಿ ಚಾರ್ಜರು, ಅವರಿಗೆ ಕುಡು ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ಗ್ರೈಂಡರ್ ವ್ಯವಸ್ಥೆ, ಹಂಗೆ ಅಲ್ಲಿ ಯಾರೆಲ್ಲ ಸ್ವಯಂ ಸೇವಕರು ಮತ್ತು ಈ ಕೋಣಗಳ ಒಟ್ಟಿಗೆ ಒಂದು 20 ಜನ ಹುಡುಗರುಗಳು ಬರ್ತಾರೆ, ಅವರಿಗೆಲ್ಲ ಊಟದ ವ್ಯವಸ್ಥೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ಆಗಿದೆ. ನಾವೆಲ್ಲ ಆ ವ್ಯವಸ್ಥೆಗೆ ಅವರು ಏನು ಮಾಡ್ತಾ ಇದ್ದಾರೆ ವ್ಯವಸ್ಥೆ, ನಾವೆಲ್ಲ ಅವರೊಟ್ಟಿಗೆ ಸ್ಪಂದಿಸಿಕೊಂಡು ಎಲ್ಲ ರೀತಿಯಲ್ಲಿ ನಮ್ಮ ಕಂಬಳ ಒಂದು ಯಶಸ್ವಿ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ಅಲ್ಲಿಯ ವ್ಯವಸ್ಥೆಗಳನ್ನು ನೀವು ನೋಡಿದ್ದೀರಿ, ಅಲ್ಲಿ ಹೇಗಾಗಿದೆ ವ್ಯವಸ್ಥೆಗಳು? ನಾವು ನೋಡಿದ್ದೀವಿ, ನಾವೇ ಖುದ್ದಾಗಿ ಮಾಡಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ನಮ್ಮ
ಕರೆ ಕೆಲಸದಿಂದ ಹಿಡಿದು JCB ಕೆಲಸ, ಮಟ್ಟ ಮಾಡೋದು, ಆಮೇಲೆ ಪೆಂಡಲ್ಗಳ ವ್ಯವಸ್ಥೆ, ಈವೆಂಟ್ ಕಡೆಯಿಂದ ಪೆಂಡಲ್ಗಳಾಗಿದ್ದಾವೆ, 2 ಸ್ಟೇಜ್ ಇದ್ದಾವೆ, ಒಂದು ನಮ್ಮ ಕಂಬಳದ ಕೋನಗಳ ಸದಸ್ಯರಿಗೆ ಒಂದು ಸ್ಟೇಜು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೊಂದು ಸ್ಟೇಜ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಫುಡ್ ಫೆಸ್ಟಿವಲು ನಡೀತಾ ಇದೆ. ಪ್ರತಿಯೊಂದು ಚೆನ್ನಾಗಿ ನಡೀತಾ ಇದೆ. ನೀವೆಲ್ಲರೂ ಬಂದು ನೋಡಿ. ಸರ್, ಈಗ ಪಶುಸಂಗೋಪನಾ ಇಲಾಖೆಯವರು ಕೂಡ ಭಾಗಿಯಾಗಿದ್ದಾರೆ. ಇದು ಕರ್ನಾಟಕ ಸರ್ಕಾರ ಅಥವಾ ಒಂದು ನ್ಯಾಯಾಲಯದ ಆದೇಶ ಪ್ರಕಾರವಾಗಿ ಸಾಗಾಟ ಮಾಡುವ ಕೋಣಗಳಿಗೆ ಒಂದು ಅಧಿಕೃತವಾದ ಪಶುಸಂಗೋಪನೆಯ ಇಲಾಖೆಯವರ ದೃಢೀಕರಣ ಪತ್ರ ಬೇಕಾಗಿರುತ್ತದೆ, ಫಿಟ್ನೆಸ್ ಸರ್ಟಿಫಿಕೇಟ್. ಇದನ್ನು ಮಾಡುವಲ್ಲಿ ಅವರು ಕೂಡ ಸಹಕಾರದೊಂದಿಗೆ ಉಪ್ಪಿನಂಗಡಿಗೆ ಬಂದಿದ್ದಾರೆ. ಉಪ್ಪಿನಂಗಡಿ ಈಗಾಗಲೇ ಆ ಫಿಟ್ನೆಸ್ ಸರ್ಟಿಫಿಕೇಟ್ ಆಗ್ತಾ ಇದೆ. ನಾವು ಹೊರಡೋದಕ್ಕೆ ಮುಂಚೆ ಈ ಎಲ್ಲ ಸರ್ಟಿಫಿಕೇಟ್ನ ಮಾಡಿಕೊಂಡು ಒಂದು ಅಧಿಕೃತವಾಗಿ 10 ಗಂಟೆಗೆ ಚಾಲನೆಯನ್ನು ನೀಡ್ತೇವೆ. ಇದು ಇಲ್ಲಿಯ ಸಂಘಟಕರ ಮಾತು. ಈಗ ಕೋಣೆಗಳ ಮಾಲೀಕರನ್ನ ಮಾತನಾಡಿಸುವಂತಹ ಸಮಯ. ನಾವು ಕೋಣೆಗಳನ್ನು ತಂದಿರುವಂತಹ ಲಾರಿಗಳ ಹತ್ರ, ಅಲ್ಲಿ ಆ ಮಾಲೀಕರ ಹತ್ರ ಮಾತಾಡಿಸಬೇಕು. ಮತ್ತೊಂದು ಕಡೆ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಂತಹ ತಯಾರಿಗಳು ನಡೀತಾ ಇದೆ. ಜೊತೆಗೆ ಕಾಲೇಜಿನ ಹುಡುಗ ಯುವಕ ಯುವತಿಯರು, ಬಾಲಕಿಯರು ಎಲ್ಲರೂ ಕೂಡ ನೋಡಿ ಹೇಗೆ ಬಂದು ನಿಂತುಕೊಂಡು ಈ ಕಂಬಳದ ಒಂದು ಸಂಭ್ರಮದಲ್ಲಿ ಇದ್ದಾರೆ ಎನ್ನುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಈ ಕಂಬಳದ ಸಂಭ್ರಮಾಚರಣೆಯಲ್ಲಿದ್ದಾರೆ, ಕಂಬಳವನ್ನು ನೋಡುವಂಥ ಖುಷಿಯಲ್ಲಿದ್ದಾರೆ. ಕಾಲೇಜಿನ ಯುವಕ ಯುವತಿಯರು ಅಥವಾ ಬಾಲಕಿಯರು ಎಲ್ಲರೂ ಕೂಡ ಈ ಕಂಬಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಂಬಳ ಕೋಣೆಗಳನ್ನು ತೆಗೆದುಕೊಂಡು ಹೋಗುವಂತಹ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಬಹಳ ಖುಷಿಯಲ್ಲಿದ್ದಾರೆ. ಕಂಬಳಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಬೆಂಗಳೂರು ಕಂಬಳಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳಲಿಕ್ಕಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಕಂಬಳ ಏನ್ ಹೇಳ್ತೀರಿ? ಇದು ಇಲ್ಲಿರುವಂತಹ ಉಪ್ಪಿನಂಗಡಿಯ ಕಾಲೇಜಿನ ವಿದ್ಯಾರ್ಥಿನಿಯರು, ಅವರೆಲ್ಲರೂ ಕೂಡ ಬೆಂಗಳೂರು ಕಂಬಳಕ್ಕೆ ಆಲ್ ದಿ ಬೆಸ್ಟ್ ಅನ್ನ ಹೇಳಿದ್ದಾರೆ. ನೋಡೋಣ, ಇನ್ನಷ್ಟು ಜನರನ್ನ ಮಾತನಾಡಿಸೋಣ. ಅರಿದೀಡ ಕೋಣೆಗಳ ಲಾರಿಗಳು ಬಂದಾಗ ಅವರನ್ನ ರಿಜಿಸ್ಟ್ರೇಷನ್ ಮಾಡಿಸುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ. ನೋಡಿ, ಅವರ ಹೆಸರು ಮತ್ತು ಫೋನ್ ನಂಬರ್ ಅನ್ನು ಬರೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಜೊತೆಗೆ ಅವರಿಗೆ ಒಂದು ಸಂಖ್ಯೆಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಏನೆಲ್ಲ ಮಾಡ್ತಾ ಇದ್ದೀರಿ? ಜಸ್ಟ್ ಒಂಜಿ ಹೂ ಗಾಡಿ ಬತ್ತಂಡು ಆ ಹೂ ವಿಭಾಗಡು ಗಡಪುನೆಂದು ಬೊಕ ಐನ್ ಹಿಡ್ದು ಏತ್ ಜನ ಉಲ್ಲೇರ್ಪಂಡ ಮಧ್ಯಾಹ್ನ ವನಸದ ಒಂದು ವ್ಯವಸ್ಥೆ ಮಂತಂಡು ಹಾಸನಡು. ಸೊ ಏತ್ ಜನ ಉಲ್ಲೇರಿ ಬೊಕ ಐಕ್ ಪೂರ ತಯಾರಿ ಆಯ್ತದ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಕಾಪಿ ಒಂಜಿ 11 ಬಂತಂಡು ಅವು ಮತ್ತು 11 ಜನ ಎನ್ಕ್ವೈರಿ ಮಂತಂದು ನಾನು ಮುಲ್ಪಡ್ದು ಚಾಲನೆ ಕೊರ್ಪ ಚಾಲನೆ ಕೊರ್ಪ ಇತ್ತು ಒಂಜಿ 15 ಗಾಡಿ ಬತ್ತೇನೆ. ಅದು ನನ್ನ 11 ಉಲ್ಲೇರಿ ಬೊಕ ಕೆಲವುದಕ್ಕೆ ವಯ ಇಂಚ ಇರ್ನ ಧರ್ಮಸ್ಥಳ ಚಾರ್ಮಾಡಿ ಅದು ಬೋತಿರು, ಕೆಲವು ಧರ್ಮಸ್ಥಳ ಇಂಚ ಶಾಂತಿ ಅಂಚ ಅಂತೂ ಟೋಟಲ್ ಅದು ಹಾಸನ ತಿಕ್ಕದು ಮಾತ್ರ ನಲ್ಪಲಂಜಿ ರಿಜಿಸ್ಟ್ರೇಷನ್ ಆಯರುಂಡು ಅವು ಮಾತಾದು ಕೂಡ ಅಲ್ಪಡ್ದು ಕಂಬಳ ಕೂಡ ಚಾಲನೆ ನಮ್ಮ. ಅಂದೆ ಓಕೆ, ಇಲ್ಲಿ ಕೆಲವರು ಅಂದ್ರೆ ದೂರನಿಂದ ಉಪ್ಪಿನಂಗಡಿಗೆ ಬರದೆ ನೇರವಾಗಿ ಅವರು ಚಾರ್ಮಾಡಿಯ ಮೂಲಕ ಸಾಗ್ಲಿಕ್ಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಮ್ಮ ಜೊತೆಗೆ ಪುತ್ತೂರು ಕಂಬಳ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಶೆಟ್ಟಿ ಅವರಿದ್ದಾರೆ. ಸರ್, ಬೆಂಗಳೂರು ಕಂಬಳ ಇವತ್ತು ಎಲ್ಲ ತಯಾರಾಗಿ ರೆಡಿ ಆಗಿದ್ದೀರಿ, ಇಲ್ಲಿಂದ ಹೊರಡುವಂತ ಸಂಭ್ರಮದಲ್ಲಿದ್ದೀರಿ, ಏನು ಹೇಳ್ತೀರಿ? ನಮಗೆ ಬ್ಯಾಂಗ್ಳೂರು ಕಂಬಳ ನಮ್ಮ ಕಂಬಳ. ನಾವು ಕಂಬಳ ಅಂದರೆ ನಮ್ಮ ಪುತ್ತೂರು ಉಪ್ಪಿನಂಗಡಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅತಿ ಹಲವು ವರ್ಷಗಳಿಂದ ಕಂಬಳ ಮಾಡ್ತಾ ಇದ್ದೇವೆ. ಇವಾಗ ನಮ್ಮ ಪುತ್ತೂರಿನ ಕ್ಷೇತ್ರದ ಶಾಸಕರಾದ ಆತ್ಮೀಯರಾದ ಅಶೋಕ್ ಕುಮಾರ್ ರೈ ಅವರು ಬೆಂಗಳೂರಿನಲ್ಲಿ ಒಂದು ಕಂಬಳ ಮಾಡುವ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತೇಳಿ. ಅದಕ್ಕೆ ನಮಗೆ ಬಹಳ ಸಂಭ್ರಮ. ಏನಂದರೆ ಇವತ್ತು ಎಲ್ಲ ರೆಡಿಯಾಗಿ ಕಂಬಳದ ಕೋಣಗಳು ಬರ್ತಾರೆ. ಅವರ ಯಜಮಾನರನ್ನೆಲ್ಲ ನಾವು ಇಲ್ಲಿ ಅವರಿಗೆ ಸ್ವಾಗತ ಕೊಟ್ಟು ಅವರಿಗೆ ಒಂದು ಉಪಹಾರದ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಸಾಲವನ್ನು ಹಾಕಿ ನಮ್ಮ ಪುತ್ತೂರು ಕ್ಷೇತ್ರದ ನಮ್ಮ 2 ಕಂಬಳದ ಪುತ್ತೂರು ಕೋಟಿ ಜನ ಕಂಬಳ ಮತ್ತು ವಿಜಯ ವಿಕ್ರಮ ಕಂಬಳದ ಪರವಾಗಿ ಅವರಿಗೆ
ಸ್ವಾಗತವನ್ನು ನೀಡಿ ಅವರನ್ನು ಇಲ್ಲಿಂದ ಬೀಳ್ಕೊಡುವ ಒಂದು ಕಾರ್ಯಕ್ರಮದಲ್ಲಿ ಸಿದ್ಧತೆಯಲ್ಲಿದ್ದೇವೆ. ಈಗ ಕೆಲವೇ ನಿಮಿಷಗಳಲ್ಲಿ ನಾವು ಅದಕ್ಕೆ ಚಾಲನೆ ಕೊಡಲಿಕ್ಕೆ ರೆಡಿಯಾಗಿದ್ದೇವೆ. ಭಾಳ ಸಂಭ್ರಮ ಇದೆ. ನಮ್ಮ ನಿರೀಕ್ಷೆಗಿಂತ ಮೀರಿ ಜನ ಮತ್ತು ಕೋಣಗಳ ಯಜಮಾನರುಗಳು ಸಹಕಾರ ಮಾಡಿದ್ದಾರೆ. ಒಂದು ಅದ್ಭುತವಾದ ಕಂಬಳ ನಮ್ಮ ಜಿಲ್ಲೆಯಿಂದ ಸುಮಾರು 200ರಷ್ಟು ಜೊತೆಗಳ ಕೋಣಗಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಒಂದು ಅದ್ಭುತ ಕಂಬಳ ಮಾಡೋದರೊಟ್ಟಿಗೆ ಒಂದು ಚರಿತ್ರೆ ನಿರ್ಮಾಣ ಆಗ್ತದೆ. ನಮ್ಮ ಇತಿಹಾಸದಲ್ಲಿ ನಮ್ಮ ಹಿರಿಯರೇನು ಮಾಡಿದ ಆ ಇತಿಹಾಸವನ್ನು ಇವತ್ತು ನಮ್ಮ ಒಂದು ಐತಿಹಾಸಿಕ ರೀತಿಯಲ್ಲಿ ನಮ್ಮ MLA ಅವರು ಈ ಕಂಬಳವನ್ನು ಸಂಘಟನೆ ಮಾಡ್ತಾರೆ. ನಾವೆಲ್ಲ ಅದರಲ್ಲಿ ಭಾಗವಹಿಸ್ತೇವೆ. ಬಹಳ ಸಂಭ್ರಮದಿಂದ ನಾವೊಂದು ಈ ತುಳುನಾಡ ಕಂಬಳ ಅದೀಗ ಬೆಂಗಳೂರಿಗೆ ಹೋಗಿ ನಮ್ಮ ಈ ತುಳುನಾಡಿನ ಸಂಸ್ಕೃತಿ ರಾಜ್ಯವ್ಯಾಪಿ ಪಸರಿಸುವಲ್ಲಿ ನಮ್ಮ ಶಾಸಕರಾದ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ತಂಡ ಅವರ ನೇತೃತ್ವದಲ್ಲಿ ಮಾಡ್ತಾ ಇದೆ. ಇವತ್ತು ಸಂಗಮ ಕ್ಷೇತ್ರ ಉಪ್ಪಿನಂಗಡಿಯಲ್ಲಿ ಬಹಳ ನಾವು ಸಂಭ್ರಮದಿಂದ ಎಲ್ಲ ಕೋಣಗಳ ಯಜಮಾನರನ್ನು ಕಂಬಳಾಭಿಮಾನಿಗಳನ್ನು ಸ್ವಾಗತಿಸಲು ಸನ್ನದ್ಧರಾಗಿದ್ದೇವೆ. ಈಗಾಗಲೇ ಒಂದು 50 ಜೊತೆ ಕೋಣಗಳ ಯಜಮಾನರು ಬಂದಿದ್ದಾರೆ. ಇನ್ನೊಂದು 50 ಒಂದು 100ಕ್ಕೂ ಮಿಕ್ಕು ಈ ಮಾರ್ಗದಿಂದ ಈ ಹೈವೇಯಿಂದ ಹೋಗಲಿದ್ದಾರೆ. ಹಾಗೆ ಬೇರೆ ಬೇರೆ ಮಾರ್ಗದಿಂದ ಹೋಗಿ ಅಲ್ಲಿ ಸುಮಾರು 200 ಜೊತೆ ಸೇರುವಂಥ ಒಂದು ನಿರೀಕ್ಷೆ ಇದೆ. ಹಾಸನದಲ್ಲಿ ಮಧ್ಯಾಹ್ನ ಊಟೋಪಚಾರದ ವ್ಯವಸ್ಥೆ ಇದೆ. ಬಂಧುಗಳೇ, ಇದು ಕಂಬಳ ಅಂದರೆ ನಮ್ಮ ತುಳುನಾಡಿನ ಒಂದು ಕೃಷಿ ಪ್ರಧಾನವಾದ ಕ್ರೀಡಾಕೂಟ. ಇದಕ್ಕೆ ಕೊಡುವ ಗೌರವದಿಂದ ರೈತರಿಗೆ ಕೊಡುವಂಥ ಒಂದು ಗೌರವ, ಕೃಷಿ ಒಂದು ಸಂಸ್ಕೃತಿಗೆ ಕೊಡುವಂಥ ಗೌರವ. ಆ ದೃಷ್ಟಿಯಲ್ಲಿ ನಾವೆಲ್ಲ ಬಹಳ ಈ ಸಂಗಮ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು ಇವತ್ತು ನಾವು ಕಂಬಳದ ಯಜಮಾನರನ್ನು ಕೋಣಗಳನ್ನು ಸ್ವಾಗತಿಸಲು ಸನ್ನದ್ಧರಾಗಿದ್ದೇವೆ. ಬಹಳ ಸಂತೋಷದಿಂದ ಇದ್ದೇವೆ. ಏನು ಕೈಯಲ್ಲಿ ಇದು ಇತಿಹಾಸ ಪ್ರಸಿದ್ಧವಾದಂಥ ನಮ್ಮ ತುಳುನಾಡ ಸಂಪ್ರದಾಯ ಆ ತುಳು ಫ್ಲ್ಯಾಗನ್ನು ನಾವು ಹಾರಿಸುವ ಮುಖಾಂತರ ಇದೊಂದು ಉಪ್ಪಿನಂಗಡಿಯಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗಿದೆ. ಯಾಕಂದರೆ ಇಷ್ಟರವರೆಗೆ ಇಲ್ಲದಂಥ ಒಂದು ಇತಿಹಾಸ ಇವತ್ತು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬೆಂಗಳೂರಲ್ಲಿ ಇತಿಹಾಸ ನಿರ್ಮಾಣ ಯಾಕಂದರೆ ಪ್ರಥಮವಾಗಿ ಕಂಬಳ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು 180 ಜೊತೆ ಕೋಣಗಳನ್ನು ಇವತ್ತು ತುಳು ಫ್ಲ್ಯಾಗ್ ಹಾರಿಸುವ ಮೂಲಕ ಉಪ್ಪಿನಂಗಡಿಯಲ್ಲಿ ಕೂಡ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ತಾವೆಲ್ಲ ಕಾತರದಿಂದ ಬಹಳ ಸಂತೋಷವಾಗಿ ಇವತ್ತು ಬೀಳ್ಕೊಡುಗೆಯಾಗಿ ನಾವು ಕಾಯ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ತುಳುನಾಡಿನ ಒಂದು ಫ್ಲ್ಯಾಗನ್ನು ಹಾರಿಸುವ ಮೂಲಕ ಇವತ್ತು ಇತಿಹಾಸ ನಿರ್ಮಾಣವಾಗಲಿದೆ ಬೆಂಗಳೂರು ಕಂಬಳಕ್ಕೆ. ಈ ಕಂಬಳ ಅಂತ ಹೇಳಿದರೆ ಇದು ಭಾರಿ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯವಸ್ಥೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭವಾದ್ದು, ಬೆಂಗಳೂರಲ್ಲಿ ಈಗ ಪ್ರಪಂಚಕ್ಕೆ ಅದರ ವ್ಯವಸ್ಥೆ ಮುಟ್ಟುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಅದಕ್ಕೆ ನಮ್ಮೂರಿಗೆ ಇಲ್ಲಿಗೆ ಎಲ್ಲ ಕೋಣಗಳು ಅದರ ಯಜಮಾನರು ಅದರ ನೌಕರ ವರ್ಗ ಎಲ್ಲ ಬಂದು ಅವರಿಗೊಂದು ನಾವು ಟ್ರೀಟ್ ಮಾಡಿ ಏನಂತ ಹೇಳಿದರೆ ನಮ್ಮದೊಂದು ಊರಿನ ಗೌರವ ಕೊಟ್ಟು ಅವರನ್ನು ಇಲ್ಲಿಂದ ಕಳಿಸುವುದಂತೇಳಿ ನಿಘಂಟು ಮಾಡಿದ ಪ್ರಕಾರ ಒಂದು 2-3 ದಿವಸದಿಂದ ಇಲ್ಲಿ ಎಲ್ಲ ವ್ಯವಸ್ಥೆ ತಯಾರಾಗಿ ಇನ್ನು ಮುಂದಕ್ಕೆ ಅವರಿಗೆ ಹೋಗಲಿಕ್ಕೆ ನಾವು ಇಲ್ಲಿ ಒಂದು ಫ್ಲ್ಯಾಗ್ ತೋರಿಸಿ ಅನುವು ಮಾಡಿಕೊಡುವುದಂತೇಳಿ ಊರಿನ ಸಮಸ್ತ ನಾಗರಿಕರು ಉಪ್ಪಿನಂಗಡಿಯವರು ಅವರು ಇವರು ಅಂತೇಳಿ ಎಲ್ಲ ಎಲ್ಲರೂ ಸೇರಿ ಮಾಡುವಂಥ ಒಂದು ವ್ಯವಸ್ಥೆ. ಅದಕ್ಕೆ ಶಾಸ್ತ್ರೀಂಗೇಶ ದೇವರು ಅದೇ ಬೆಳಿಗ್ಗೆ ನಾವು ಗಣಹೋಮ ಮಾಡಿದ್ದೇವೆ. ಅದನ್ನೆಲ್ಲ ಅವರಿಗೆ ನಿರ್ವಿಘ್ನವಾಗಿ ಅಲ್ಲಿ ತನಕ ಹೋಗಿ ಅಲ್ಲಿ ಸೇರುವಾಗೆ ಆಗಲಿ ಅಂತೇಳಿ ನಾವು ನಂಬಿದ ದೇವರು ದೈವಗಳು ಅವರಿಗೆಲ್ಲ ಪ್ರಾರ್ಥನೆ ಮಾಡಿ ಅವರನ್ನೀಗ ಬೀಳ್ಕೊಡುವ ಒಂದು ವ್ಯವಸ್ಥೆಯಲ್ಲಿದ್ದೇವೆ. ಆದ್ದರಿಂದ ತಮ್ಮ ಸುದ್ದಿಗ ಬಂಧುಗಳಿಗೂ ನಮ್ಮದು ಒಂದು ಧನ್ಯವಾದಗಳು. ಇದು ಇಲ್ಲಿಂದ ನಾವು ಮುಂದೆ ಸಾಗ್ತಾ ಇದ್ದೇವೆ. ಇದೀಗ ಮೈದಾನದತ್ತ ಸಾಗುವಂಥದ್ದು. ಮೈದಾನದಲ್ಲಿ ಲಾರಿಗಳನ್ನು ನಿಲ್ಲಿಸಲಾಗಿದೆ. ಇಲ್ಲಿ ಒಂದಷ್ಟು ಲಾರಿಗಳು ಬಂದಿರೋದ್ರಿಂದ ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಮೈದಾನದತ್ತ ಸಾಗ್ತಾ ಇದ್ದೇವೆ. ಇದೀಗ ಮೈದಾನದಲ್ಲಿಯೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಲಾರಿಗಳು ಬಂದು ಸೇರಿರುವಂಥದ್ದು. ಕಂಬಳದ ಮಾಲೀಕರಿರ್ಬೋದು, ಕಂಬಳ ಕೋಣಗಳ ಜೊತೆಗೆ ಸಾಗುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು, ಆಯಾಯ ಟೀಮ್ನವರು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಮಾತನಾಡಿಸುವಂತಹ ಹೊತ್ತು ಈಗಾಗಲೇ ಬಹಳಷ್ಟು ಜನ ಇಲ್ಲಿದ್ದಾರೆ. ನೋಡುವ, ಅವರನ್ನೆಲ್ಲ ಮಾತನಾಡಿಸುವ. ನಮಸ್ತೆ. ಯಾವ ಟೀಮ್? ಪುತ್ತೂರು ಕಂಪ ಈತೆ ಬೆಂಗಳೂರು ಬಂದಿಲ್ಲ ಬೆಂಗಳೂರು ಕಂಬಳ ಬಾರಿ ಖುಷಿ ಆಗುಂಡು. ಅಸಕೊನ ಒಂಜಿ ಆಯೋಜನೆ ಎಂಕಲ್ಲ ಒಂಜಿ ತುಳುನಾಡದ ಕ್ರೀಡೆಯಲ್ಲಿ ಒಂಜಿ ಟೈಪ್ ಒಂಜಿನ ಶಕ್ತಿ ಬರ್ತದೆ ಎಂಕಲೆ ಬಾರಿ ಖುಷಿ ಆಗುಂಡು ಎಂಕಲೆ ಅಂಚ ಎಂಕ್ಲೆಗ್ ದುಂಬುಲ ಬಾರಿ ಹಿಂದಿತ್ತುಂಡು ಒಂಜಿ ನಮ್ಮ ರಾಜ್ಯದ ರಾಜಧಾನಿ ಒಂಜಿ ಕಂಬಳ ಆವಡ್ ಬಂಡದು. ಅಂಚ ಈ ಸರ್ತಿಲ ಒಂಜಿ ನಮ್ಮ ಅಶೋಕ್ ರೈನ ನೇತೃತ್ವಡು ಬಾರಿ ಮಲ್ಲ ಹುಮ್ಮಸ್ಸುಡು ಒಂಜಿ ಕಂಬಳ ಒಂದುಂಡು. ಅಂಚ ಐತೆ ನಮ್ಮ ಟೀಮು ಪುತ್ತೂರು ಕಂಪ ಜತಿನ್ ಸುದರ್ಶನ್ ನಾಯ್ಕರ್ನ ಟೀಮು ಇತ್ತೆ ಪಿದಾಡ್ತಂಡು. ಮೂಲು ಉಪ್ಪಿನಂಗಡಿ ಇತ್ತೆ ಚಾಲನೆ ಆಪುಂಡು. ಚಾಲನೆ ಆಯಿ ಕೂಡಲೇ ಹಾಸನಾಡು ಒಂಜಿ 2 ಗಂಟೆಗೆ ಹಾಸನಾಗ ಎತ್ತುಂಡು. ಅಲ್ಲಿ 3-4 ಗಂಟೆ ರೆಸ್ಟ್ ಆತು. ಅಲ್ಲಿ ಒಂಜಿ 5 ಗಂಟೆಗೆ ಇದೀಗ ಕಂಬಳ ಅಂತಂದರೆ ಅದಕ್ಕೆ ಕೊಂಬು, ವಾದ್ಯ, ಇದರ ನಿನಾದಗಳು ಮತ್ತು ಆ ಮ್ಯೂಸಿಕ್ ಎಲ್ಲವೂ ಕೂಡ ಜೊತೆಗಿರ್ತದೆ. ಯಾವ ಟೀಮ್ ಸರ್? GS ಬ್ಯಾಂಡ್ನ ಕಿಲಾಡಿ. ಓಕೆ, ಈಗ ಇಲ್ಲಿಂದ ನೀವು ತೆರಳುವಂತಹ ಕಂಬಳ ಕೋಣಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹೌದು, ತುಂಬ ಖುಷಿ ಅನಿಸುತ್ತೆ.
ಒಂದು ಐತಿಹಾಸಿಕ ಘಟನೆ ಇದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಕಂಬಳ ನಡೆಯುವಂಥದ್ದು ಒಂದು ಬಹುದೊಡ್ಡ ಒಂದು ಮೈಲಿಗಲ್ಲು. ಇದಕ್ಕೆ ನಿಮ್ಮ ಒಂದು ಸಂಗೀತದ ಸಾಥಿದೆ, ಏನು ಹೇಳ್ತೀರಿ? ಸರ್, ಇದು ನಮಗೆ ಈಗ ಈ ನಮ್ಮ ಕಂಬಳ ಬ್ಯಾಂಗ್ಳೂರು ಕಂಬಳ ಅಂತೇಳಿ ನಾವು ಹಮ್ಮಿಕೊಂಡು ಈಗ ಅಶೋಕಣ್ಣನ ನೇತೃತ್ವದಲ್ಲಿ ನಾವು ಬ್ಯಾಂಗ್ಳೂರಿಗೆ ಒಂದು 25 ಜನ ಟೀಮು ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತದೆ ನೋಡಿ. ಇದು ಮ್ಯೂಸಿಕ್ ತಂಡ, ಇನ್ನಷ್ಟು ಜನರನ್ನ ಮಾತನಾಡಿಸ್ತೇವೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ತಯಾರಿಗಳು ಆಗಿವೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಕಂಬಳ ಪ್ರೇಮಿಗಳನ್ನು ಕೂಡ ನಾವು ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತೇವೆ. ಎಷ್ಟು ಜನ ಸೇರಿದ್ದೀರಿ? ಎಷ್ಟು ಜನ ಹೋಗ್ಲಿಕ್ಕೆ ನೀವು ಎಷ್ಟು ಜನ ಹೋಗ್ತಾರೆ? ಇಲ್ಲಿ 150 ಕಂಬಳದ ಲಾರಿಗಳು ಬರ್ತವೆ. ಮಿನಿಮಮ್ ಅದರಲ್ಲಿ 10 ಮಂದಿ ಇರ್ತಾರೆ. ಮಾತ್ರವಲ್ಲ, ಈ ಜಿಲ್ಲೆಯಿಂದ ಪುತ್ತೂರು ತಾಲೂಕಿಂದ ಸಹಸ್ರಾರು ಮಂದಿ ಈ ಕಂಬಳದಲ್ಲಿ ಭಾಗವಹಿಸ್ತಾರೆ. ಇದು ದೇಶದ ಇತಿಹಾಸದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು, ಪರಂಪರೆಯನ್ನು ಈ ದೇಶಕ್ಕೆ ಪ್ರಸರಿಸುವಂತಹ ಒಂದು ಕಾರ್ಯಕ್ರಮ ಮಾನ್ಯ ಶಾಸಕರಾದ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಬಹುಶಃ ಇದು ಸರ್ವಧರ್ಮದ ಸಮುದಾಯದ ಎಲ್ಲ ಜನರನ್ನು ಒಗ್ಗೂಡಿಸುವ ಒಂದು ಸೌಹಾರ್ದತೆಯುತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಶಾಸಕರನ್ನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಈಗ ನಾವು ಸಂಪೂರ್ಣವಾಗಿ ಇಲ್ಲಿ ಆಗಿರುವಂತಹ ತಯಾರಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ನಾವು ಇರುವಂತಹದ್ದು ಉಪ್ಪಿನಂಗಡಿಯ ಕಾಲೇಜಿನ ಮೈದಾನದಲ್ಲಿ. ಇದೀಗ ಒಂದು ಕಡೆ ತಿಂಡಿಯ ವ್ಯವಸ್ಥೆ ಆಗ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಊಟ ಉಪಚಾರದ ವ್ಯವಸ್ಥೆಗಳು, ತಿಂಡಿಯ ವ್ಯವಸ್ಥೆ ಇಲ್ಲ ಆಗ್ತಾ ಇದೆ. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಸೇರಿರುವಂತಹ ಕಂಬಳ ಪ್ರೇಮಿಗಳಿಗೆಲ್ಲರಿಗೂ ಕೂಡ ಬೆಳಗ್ಗಿನ ಉಪಹಾರದ ವ್ಯವಸ್ಥೆ, ಅದರ ಜೊತೆಗೆ ನೀರನ್ನ ಕೊಡುವಂಥದ್ದು ಎಲ್ಲವೂ ಕೂಡ ಇಲ್ಲ ಆಗ್ತಾ ಇದೆ. ಈ ಮೈದಾನದಲ್ಲಿ ಒಂದು ಕಡೆ ಪಾರ್ಟಿಷನ್ ಮಾಡಿಕೊಂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿಯ ಮೈದಾನ ಇದು. ಈ ಮೈದಾನದಲ್ಲಿ ಆಗ್ತಾ ಇರುವಂತಹ ಕಾರ್ಯ ಇದು. ಇಲ್ಲಿ ತಿಂಡಿಯ ವ್ಯವಸ್ಥೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಕಂಬಳದ ಬೆಂಗಳೂರಿಗೆ ಇರಳುವಂತಹ ಕಂಬಳ ಕೋಣಗಳ ಲಾರಿಯನ್ನು ನಿಲ್ಲಿಸಲಾಗಿರುವಂತಹ ಪ್ರದೇಶ. ಹೇಗೆ ಕಂಬಳ ಕೋಣಗಳ ಲಾರಿಯನ್ನು ಇಲ್ಲಿ ನಿಲ್ಲಿಸಲಾಗಿದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಜೊತೆಗೆ ಇನ್ನಷ್ಟು ಲಾರಿಗಳು ಬರಬೇಕಿದೆ. ಈಗಾಗಲೇ 20ಕ್ಕೂ ಅಧಿಕ ಲಾರಿಗಳು ಇಲ್ಲಿಗೆ ಆಗಮಿಸಿದ್ದು, ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಹಳಷ್ಟು ಲಾರಿಗಳು ಇಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ. ಜೊತೆಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಯಾಕಂತಂದ್ರೆ ಬಹಳಷ್ಟು ಲಾರಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಬರ್ತಾನೆ ಇದೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಕಂಬಳದ ಲಾರಿಗಳು ಬರ್ತಾ ಇರುವಂತಹದನ್ನ ನಾವೀಗ ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಭವ್ಯ ಮೆರವಣಿಗೆಯೊಂದಿಗೆ ಕೋಣಗಳು ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಲಿಕ್ಕಿದೆ. ಈಗ ಚಿಕ್ಕೊಂದುಂಡಿಗೆನಾ ಯಜಮಾನರು, ಕಂಬಳಾಭಿಮಾನಿಗಳು ಲಾರಿಗಳ ಎದುರು ನಿಂತು
ಎಸ್, ಬೆಂಗಳೂರು ಕಂಬಳಕ್ಕೆ ಸರ್ವ ರೀತಿಯ ತಯಾರಿಯನ್ನ ನಡೆಸಿರುವಂತಹದ್ದನ್ನ ನೋಡ್ತಾ ಇದ್ದೀವಿ. ಸರ್, ಏನೆಲ್ಲ ನಡೀತಾ ಇದೆ? ಇವಾಗ ನೀವೆಲ್ಲ ನೋಡಿದ್ದೀರಿ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಬಹಳ ವ್ಯವಸ್ಥಿತವಾಗಿ ಉಪ್ಪಿನಂಗಡಿ ಕೆಲಸ ಕಾರ್ಯ ನಡೆದಿದೆ. ಶಾಸಕರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಿಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಒತ್ತಡದ ನಡುವೆ ಅವರು ಬರಲಿಕ್ಕೆ ಅನಾನುಕೂಲವಾಗುತ್ತೆ. ನೀವೆಲ್ಲ ನಡೆಸಿಕೊಡಿ, ಇದನ್ನು ಕಮಲ ಒಳ್ಳೆ ರೀತಿಯಲ್ಲಿ ಬೀಳ್ಕೊಡಿ ಕಾರ್ಯಕ್ರಮ ಮಾಡಿ ಅಂತ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಹಿರಿಯರಾದ ಎಲ್ಲ ರಾಧಾಕೃಷ್ಣ ನಾಯ್ಕರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಡಾಕ್ಟರ್ ರಾಜಾರಾಮ್, ಬೇರೆ ಬೇರೆ ವಿವಿಧ ಇಲ್ಲಿಯ ನಮ್ಮ ಸಂಘಟನೆಯ ಇಲ್ಲಿಯ ಮುಖ್ಯಸ್ಥರು, ಇಲ್ಲಿ ಯಾರ್ಯಾರಿಗೆ ಜವಾಬ್ದಾರಿ ವಹಿಸಿದ್ದೇವೆ ನಾವು, ನಮ್ಮ ನಿರಂಜನ ಮಠದ ಬಿಟ್ಟವರು ಇರ್ಬೋದು, ನಮ್ಮ ರಾಯ್ ಶೆಟ್ಟಿ ಅವರು, ಬೇರೆ ಬೇರೆ ಎಲ್ಲರೂ ಒಂದು ರೀತಿಯಲ್ಲಿ ಈ ಕಂಬಳ ನಮ್ಮ ಕಂಬಳ, ದಕ್ಷಿಣ ಕನ್ನಡದ ಈ ಕಂಬಳ ಅತ್ಯಂತ ಯಶಸ್ವಿ ಆಗಬೇಕಂತ ನಿಟ್ಟಿನಲ್ಲಿ ಎಲ್ಲ ನಮ್ಮ ಈ ಭಾಗದ ಕಾರ್ಯಕರ್ತರು ಅವಿರತವಾಗಿ ದುಡಿದು ಮೊನ್ನೆಯಿಂದ ಇಲ್ಲಿ ಇಲ್ಲಿಯ ಕ್ಲೀನಿಂಗ್ ಕಾರ್ಯಕ್ರಮ ಆಗಲಿ, ಶಾಮಿಯಾನ ಕಾರ್ಯಕ್ರಮ, ನಮ್ಮ ತೌಸಿಫ್ ಯೂತ್ ಕಾಂಗ್ರೆಸ್ನ ಎಲ್ಲ ಬೇರೆ ಬೇರೆ ವಿವಿಧ ಸಂಘಟನೆ ಮುಖ್ಯಸ್ಥರುಗಳು, ವಿವಿಧ ಇಲ್ಲಿಯ ಕಂಬಳಾಭಿಮಾನಿಗಳು, ಇಲ್ಲಿಯ ನಮ್ಮ ನಾಯಕರುಗಳು ಎಲ್ಲ ಸೇರಿ ಒಳ್ಳೆ ವ್ಯವಸ್ಥೆಯನ್ನು ಉಪ್ಪಿನಂಗಡಿ ಮಾಡಿದ್ದಾರೆ. ಈಗಾಗಲೇ ಕೋಣಗಳ ಬರುವಿಕೆ ಒಂದು 25-30 ಜೊತೆ ಕೋಣಗಳು ಬಂದು ನಮ್ಮನ್ನು ಸೇರಿಕೊಂಡಿದ್ದಾವೆ. ಇನ್ನೂ ಬರಲಿಕ್ಕಿದೆ. ನಾವು ಒಂದು 10-10:30 ಗಂಟೆ ಇಲ್ಲಿಂದ ಒಂದು ಬೀಳ್ಕೊಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಟ್ರಾಫಿಕ್ ಜಾಮ್ ಇತ್ಯಾದಿ ಎಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಂಡು ಸಾಕ್ತಾ ಇದ್ದೀರಿ. ಹೇಗೆ, ಎಂತ ಮುನ್ನೆಚ್ಚರಿಕೆ? ಕೂಡ ಬಹಳಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿದ್ದಾರೆ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ಬೀಳ್ಕೊಡುಗೆ ಆಗ್ಬೇಕಾದ್ರೆ ನಮ್ಮ ಇಲ್ಲಿಂದ ಮೊದಲಿಗೆ ನಮ್ಮ ಈ ಕಂಬಳದ ಕಾರ್ಯಕ್ರಮ ಬೀಳ್ಕೊಡೆ ಕಾರ್ಯಕ್ರಮ, ಇದನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಪೊಲೀಸ್ ಇಲಾಖೆ, ವಿವಿಧ ಇಲಾಖೆ, ಯಾಕೆಂದ್ರೆ ವೈದ್ಯಕೀಯ ಇಲಾಖೆ ಇರ್ಬೋದು, ವೆಟರ್ನಿಟಿ ಅಂದ್ರೆ ಪಶು ವೈದ್ಯಕೀಯ ಇಲಾಖೆ ಇರ್ಬೋದು, ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಉಪ್ಪಿನಂಗಡಿಯಿಂದ 2-3 ಆಂಬುಲೆನ್ಸ್ಗಳು ಬಂದು ಸೇರಿಕೊಂಡಿದ್ದಾರೆ. ಬೇರೆ ಬೇರೆ ದಕ್ಷಿಣ ಹಾಸನ ಜಿಲ್ಲೆಯ, ಆಮೇಲೆ ತುಮಕೂರು ಜಿಲ್ಲೆಯ, ಆಮೇಲೆ ಬೆಂಗಳೂರಿನ ಎಲ್ಲ ಡಿಡಿಗಳು ನಮ್ಮಲ್ಲಿ ಸಂಪರ್ಕ ಇದ್ದಾರೆ. ಅವರವರ ಪರಿಧಿಗೆ ಅವರ ಬೀಳ್ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದ್ರೆ ಅವರ ಜವಾಬ್ದಾರಿ ಕೂಡ ಹೌದು. ಈ ಕಂಬಳವು ಕರ್ನಾಟಕ ಘನ ಸರ್ಕಾರದ ಒಂದು ಸಹಯೋಗ ನಡೆಯುತ್ತಿರುವುದರಿಂದ ಸರ್ಕಾರದ ಕೂಡ ಒಂದು ಜವಾಬ್ದಾರಿ ಇದೆ. ನಮ್ಮ ಕಂಬಳ ಸಮಿತಿ ಜೊತೆಗೆ ಸರ್ಕಾರದ ಕೂಡ ಸಹಯೋಗ ಇದೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ನಮ್ಮ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈಗಳು ನಮ್ಮ ಪುತ್ತೂರು ಕ್ಷೇತ್ರದಿಂದ ಒಳ್ಳೆ ಮಟ್ಟದ ಒಂದು ಕಂಬಳ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದ್ದಾರೆ. ಈ ನಮ್ಮ ಜನಪ್ರಿಯ ಶಾಸಕರು ಇಡೀ ಕರ್ನಾಟಕದಾದ್ಯಂತ ನಮ್ಮ ತುಳುನಾಡ ಸಂಸ್ಕೃತಿಯನ್ನು ತೋರಿಸುವ ಕೆಲಸವನ್ನು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಉಪ್ಪಿನಂಗಡಿಯಲ್ಲಿ ಎಲ್ಲ ಕಂಬಳದ ಕೋಣಗಳು ಬಂದು ಇಲ್ಲಿ ಸೇರಿ ಎಲ್ಲ ಯಜಮಾನರುಗಳು ಬಂದು ಇಲ್ಲಿಂದ ನಾವು ಒಟ್ಟಿಗೆ ಒಂದು ತೆರಳುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಯಜಮಾನರುಗಳು ಅವರನ್ನು ವ್ಯವಸ್ಥಿತವಾಗಿ ಬೆಂಗಳೂರನ್ನು ಮುಟ್ಟಿಸುವ ವ್ಯವಸ್ಥೆ ಆಗಬೇಕು. ಹಾಗಾಗಿ ನಮ್ಮ ಉಪ್ಪಿನಂಗಡಿ ಸಮಿತಿಯವರು, ಪುತ್ತೂರು ಕಂಬಳ ಸಮಿತಿಯ ಚಂದ್ರಶೆಟ್ಟರು, ಮುರಳೀಧರ್ ರೈಗಳು ಕಾರ್ಯಾಧ್ಯಕ್ಷರು, ಹಾಗೆ ಎಲ್ಲರೂ ಸೇರಿಕೊಂಡು ಈ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಇಲ್ಲಿಂದ ಈಗ ಹೊರಡುವ ಕಾರ್ಯಕ್ರಮ ಆಗ್ತದೆ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು ನಮಗೆ. ಇದೀಗ ನೀವೀಗ ನೋಡ್ತಾ ಇದ್ದೀರಿ, ಕಂಬಳದ ತಂಡಗಳು ಎಲ್ಲರೂ ಕೂಡ ಜೊತೆ ಸೇರಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಕಂಬಳ ತಂಡಗಳನ್ನು ಮಾತನಾಡಿಸಬೇಕು. ಕಂಬಳ ತಂಡಗಳನ್ನು ಮಾತನಾಡಿಸುವಂತಹ ಸಮಯ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಬಳ ತಂಡಗಳು ಸೇರಿರುವಂತಹದ್ದು. ಇಲ್ಲಿ ಯೂನಿಫಾರ್ಮ್ನಲ್ಲಿ ಇರುವಂತಹ ಒಂದು ತಂಡ ಯಾವುದು ಅಂತ ಕೇಳಬೇಕು ಈಗ ಅವ್ರ ಹತ್ರ. ಯಾವುದು ಟೀಮ್ ಯಾವುದು? ಸುರತ್ ಕಲ್ಕಂಡಿಗೆ. ಸುರತ್ ಕಲ್ಕಂಡಿಗೆ. ನಿಮ್ಮ ಹೆಸರು ಎಂತ? ರಾಜೇಶ್. ರಾಜೇಶ್, ಏನ್ ಅನ್ಸುತ್ತೆ ಬೆಂಗಳೂರಿಗೆ ಹೋಗುವ ಬಗ್ಗೆ? ನಮ್ಗೆ ಎಲ್ಲ ಒಳ್ಳೆ ಹುಮ್ಮಸ್ಸಿಂದ ಹೊರಟಿದ್ದೇವೆ ಈಗ ನಾವು. ಯಾವ ರೀತಿ ಹುಮ್ಮಸ್ಸು? ಹುಮ್ಮಸ್ ಅಂದ್ರೆ ಎಲ್ಲ ಜಮಾನಡಿ ಹುಡುಗರೆಲ್ಲ ತುಂಬಾ ಆಸೆಯಿಂದ ಇದ್ದಾರೆ ಇವತ್ತು. ಕಮಲ ಹೋಗ್ಬೇಕು, ಅಲ್ಲಿ ಒಂದು ಪ್ಲಾಟ್. ಬೆಂಗಳೂರು ಯಾವಾಗಲೂ ಹೋಗ್ತೀವಲ್ಲ, ಕಮಲಕ್ಕೆ ಹೋಗುದು ಫಸ್ಟ್ ಈ ಸಲ. ಅದಕ್ಕೆ ಹುಮ್ಮಸ್ಸಲ್ಲಿ ಇರೋದು ಇವರ ಉಂಟು, ಖುಷಿ ಉಂಟು. ಎಷ್ಟು ದಿನ ತಯಾರಿ ಮಾಡಿದ್ದೀರಿ? ತಯಾರು ಒಂದು ಆಗ್ತಾ ಉಂಟಲ್ಲ, ಕಂಬಳ ಆಗ್ತಾ ಇರ್ತದೆ ಮೊನ್ನೆಯಿಂದ. ರೆಡಿ ಎಲ್ಲದಕ್ಕೂ ರೆಡಿ ಈಗ. ಎಲ್ಲದಕ್ಕೂ? ಹಾ, ಈಗ ಎಷ್ಟು ಜನ ನಿಮ್ಮ ಟೀಮ್? ನಮ್ದು ಒಟ್ಟು 20-22 ಮಂದಿ ಇದ್ದಾರೆ. 20-22 ಮಂದಿ ಇದ್ದಾರೆ ಈಗ. ಹೇಗಿದೆ ಹುಮ್ಮಸ್ಸು? ಹುಮ್ಮಸ್ ಹೇಳಲಿಕ್ಕಿಲ್ಲ ಅದರಲ್ಲಿ. ಎಷ್ಟು ದಿನದಿಂದ ನಾನು ಬರ್ತೇನೆ ಅಂತ ಹೇಳ್ತಿದ್ದಾರೆ? ಇಲ್ಲ, ಇದು ಮನೆಯದೇ ಅಲ್ಲ, ಹಾಗೆ ಎಲ್ಲ ಒಟ್ಟಿಗೆ ಒಳ್ಳೆ ಖುಷಿ ಆಗ್ತದೆ ಕಂಬಳ ಅಂತ ಹೇಳಿ. ಹಾಕೊಂಡು ಶುರುವೆ? ಹೌದು, ಬಿಸಿಲು. ಹುಮ್ಮಸ್ ಹೇಗುಂಟು?
ಬೆಂಗಳೂರಿಗೆ ಹೋಗಲಿಕ್ಕೆ ಉಮೇದು ಹೇಗುಂಟು ಅಂತ? ಉಮೇದು ಹೇಳಲಿಕ್ಕೆ ಆಗುದಿಲ್ಲ ಸರ್, ಅದು ಅಂತಹ ಖುಷಿಯಲ್ಲಿದ್ದೇವೆ ನಾವು. ಹೇಗೆ ಅಲ್ಲಿ ಹೋಗಿ ಓಡಿಸುವುದು ಹೇಗೆ, ಅಲ್ಲಿಯ ರೀತಿ ಹೇಗೆ ಅಂತ ಒಮ್ಮೆ ಪರಿಶೀಲನೆ ಮಾಡುವಂತ ಖುಷಿಯಲ್ಲಿದ್ದೇವೆ. ಇದೀಗ ಇಲ್ಲಿ ಕೆಲವು ಅಫಿಷಿಯಲ್ಸ್ ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು, ಏನು ಮಾಡ್ತಾ ಇದ್ದೀರಿ? ಪಶುಸಂಗೋಪನಾ ಇಲಾಖೆ ಪುತ್ತೂರು, ಪಶುಸಂಗೋಪನಾ ಇಲಾಖೆ ಪುತ್ತೂರು, ಹಾಗೂ ನಮ್ಮ ಬಂಟ್ವಾಳ ಪಶುಸಂಗೋಪನಾ ಇಲಾಖೆಯಿಂದ ಕೂಡ ಅಧಿಕಾರಿಗಳು, ಪಶುವೈದ್ಯರು ಬಂದಿದ್ದಾರೆ. ಸಾಗಾಣಿಕೆ ಪರವಾನಗಿ ಪ್ರಮಾಣ ಪತ್ರ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುವಂಥದ್ದು. ಇದು ಕಂಬಳಕ್ಕೆ ಹೋಗ್ಲಿಕ್ಕೆ ಜಾನುವಾರುಗಳು ಫಿಟ್ ಆಗಿದ್ದಾವೆ ಅನ್ನೋದು. ಹೌದು, ಸರ್ಟಿಫಿಕೇಟ್ ಕೊಡುವಂಥದ್ದು. ಹೌದು, ನೋಡಿ ಜಾನುವಾರುಗಳನ್ನ ನೋಡಿ ಅವು ಆರೋಗ್ಯಯುತವಾಗಿದ್ದಾವೆ, ಸಾಗಾಣಿಕೆ ಮಾಡಬಹುದು ಅಂತ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ನಾವು ಪಶು ಆಸ್ಪತ್ರೆ ಪುತ್ತೂರಿಂದ 3 ಜನ, ಆಮೇಲೆ ಬಂಟ್ವಾಳದಿಂದ 4 ಜನ ಪಶುವೈದ್ಯರಿದ್ದಾರೆ, ಹಾಗೆ ನಮ್ಮ ಸಿಬ್ಬಂದಿಗಳು ಇದ್ದಾರೆ. ನಮ್ಮ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರು ಇಲ್ಲಿದ್ದಾರೆ ನೋಡಿ. ಸಹಾಯಕ ನಿರ್ದೇಶಕರಿದ್ದಾರೆ ಸರ್. ನಮ್ಮ ಹೆಸರು ಡಾಕ್ಟರ್ ಧರ್ಮಪಾಲ್. ಓಕೆ, ಹೇಗೆ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ? ಇದೀಗ ಇಲ್ಲಿ ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇದ್ದೀರಿ. ಹೌದು. ಮತ್ತು ಕಂಬಳ ಹೌದು, ಇದು ಕೂಡ ಒಂದು ವಿಶೇಷ ಮತ್ತು ಇದು ಬಹಳ ಹೊಸ ಅನುಭವ. ಹೌದು. ಅಂದರೆ ನಾವೆಲ್ಲ ಇದೇ ಊರಿನವರಾಗಿರೋದರಿಂದ ನಮಗೆ ಕಂಬಳದ ಮಹತ್ವ ಗೊತ್ತಿದೆ ನಮಗೆ. ಅದರೊಟ್ಟಿಗೆ ನಾವು ಜನಪ್ರಿಯ ಶಾಸಕರಾದ ಅಶೋಕ್ ರೈ ಅವರು ಈ ಕಂಬಳವನ್ನು ಬೆಂಗಳೂರಿಗೆ ಒಂದು ವಿಸ್ತರಿಸಿದ್ದಾರೆ. ಅದು ನಮಗೆ ತುಂಬ ಸಂತೋಷವಾಗಿದೆ. ಸೊ ಅದರ ಜೊತೆಗೆ ನಾವು ಸರ್ಕಾರದ ವತಿಯಿಂದ ಇಲ್ಲಿಂದ ತೆರಳುವ ಎಲ್ಲ ಕೋಣಗಳಿಗೆ ಒಂದು ಆರೋಗ್ಯ ಸರ್ಟಿಫಿಕೇಟ್, ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತು ಒಂದು ಸಾಗಾಣಿಕೆ ಪರವಾನಗಿಗಳನ್ನು ನಾವು ನಮ್ಮ ಇಲಾಖೆಯ ಪರವಾಗಿ ನೀಡ್ತಾ ಇದ್ದೇವೆ. ಎಷ್ಟು ಜನ ನಿಮ್ಮ ಅಧಿಕಾರಿ ವರ್ಗ ಮತ್ತು ನಿಮ್ಮ ನೌಕರ ವೃಂದ ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ಈಗ ಒಂದು 10 ಜನ ಪಶುವೈದ್ಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವೈದ್ಯರು. ಅದರ ಜೊತೆಗೆ ಪಶುವೈದ್ಯಕೀಯ ಪರೀಕ್ಷಕರು, ಡೀಸೆಲ್ ಜನ ನೌಕರು ಹಾಗೂ ನಮ್ಮ ವಾಹನ ಚಾಲಕರು ಎಲ್ಲರೂ ನಮ್ಮೊಟ್ಟಿಗೆ ಜೊತೆಗೂಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗ ನೀವು ನೋಡ್ತಾ ಇರಬಹುದು, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ವಾಹನಗಳು ಬರ್ತಾ ಇದ್ದಾವೆ. ಇದು ಕೂಡ ಅಲ್ಲಿ ನಿರಂತರವಾಗಿ ಮೆರವಣಿಗೆಯಲ್ಲಿ ಅಥವಾ ಬೆಂಗಳೂರು ತನಕ ತೆರಳಲಿಕ್ಕಿದೆಯಾ ಇದು? ಹೌದು. ನಮ್ಮ ಪಶು ಸಂಜೀವಿನಿ ವಾಹನ ಬೆಂಗಳೂರು ತನಕ ಒಟ್ಟಿಗೆ ಇರ್ತದೆ. ಒಟ್ಟಿಗೆ ಬೆಂಗಳೂರು ತನಕ ಆನ್ ದಿ ವೇ ಹೋಗುವಾಗ ಎಷ್ಟು ವೈದ್ಯರು ಇರ್ತಾರೆ? ಆನ್ ದ ವೇ ಹೋಗುವಾಗ ಅಂದ್ರೆ ನಾವು ಗುಂಡಿಯವರೆಗೆ ನಾವು ಇದನ್ನು ಇದು ಮಾಡ್ತೇವೆ. ಅಲ್ಲಿಂದ ಹಾಸನದ ಪಶುವೈದ್ಯರು ಇದನ್ನು ಟೇಕ್ ಕೇರ್ ಮಾಡ್ತಾರೆ. ಹಾಸನದ ನೆಕ್ಸ್ಟ್ ತುಮಕೂರು, ನೆಕ್ಸ್ಟ್ ಹಾಗೆ ಹೋಗ್ತದೆ. ಮತ್ತೆ ನಾವು ಅಲ್ಲಿ ಹೋಗಿ ಜಾಯಿನ್ ಆಗ್ತೇವೆ ಎಲ್ಲ. ಹೌದು, ಹರಮನೆ ಮೈದಾನಕ್ಕೆ ನಾವು ಹೋಗ್ತೇವೆ, ಅಲ್ಲಿಗೆ ಜಾಯಿನ್ ಆಗ್ತೇವೆ. ಅಲ್ಲಿ ಇಲ್ಲಿ ಒಂದು ಪಶು ವೈದ್ಯ, ಅಲ್ಲಿ ನಾವು ನಮ್ಮ ಚಿಕಿತ್ಸಾ ಸ್ಟಾಲನ್ನು ತೆರೆದಿದ್ದೇವೆ. ಬೆಂಗಳೂರು ಗ್ರಾಮದಲ್ಲಿ ಜಾನುವಾರುಗಳಿಗೆ ಏನಾದರೂ ಅಲ್ಲಿ ಸಮಸ್ಯೆಗಳು ಬಂದರೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಇಟ್ಟುಕೊಂಡು ಒಂದು ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಇಲಾಖೆಯ ಪರವಾಗಿ ಮಾಡ್ತಾ ಇದ್ದೇವೆ, ನಾವು ಮಾಡ್ತೇವೆ. ಬೆಂಗಳೂರಿಗೆ ಹೋಗುವಂತದ್ದು ಜೋಶು. ಹೌದೌದು, ನಾವು ಹೋಗಲೇಬೇಕಲ್ಲ. ನಮಗೆ ನಿರ್ದೇಶನ ಬಂದಿದೆ ಆಯುಕ್ತಾಲಯದಿಂದ, ಹೋಗಬೇಕು ಅಂತ ಮಾಡಬೇಕು ಅಂತೇಳಿ ಹಾಗೆ ಮಾಡ್ತಾ ಇದ್ದೇವೆ ಅದನ್ನು. ಹೌದೌದು. ಇದು ಪಶು ಸಂಗೋಪನಾ ಇಲಾಖೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಅಧಿಕಾರಿ ವರ್ಗ ಹೇಳ್ತಿರುವಂಥದ್ದು. ನೋಡಿ, ಅಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಪರೀಕ್ಷೆ ನಡೆಸಿದ ನಂತರ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಹಾಸನದಲ್ಲಿಯೂ ಕೂಡ ತೆರಳಿ ಕೆಲಸ ಕಾರ್ಯಗಳು ಆಗ್ಲಿಕ್ಕಿದ್ದಾವೆ. ಈ ಒಂದು ವಿದ್ಯುಕ್ತವಾದ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಎಲ್ಲ ಮಾತಾ ಗೋಣದ ಯಜಮಾನರಾಗಲಿಕ್ಕೆ ಶಾಲಾ ಪಾಡದ ಹಿಡಿದ ಮುಖ ಈ ಒಂದು ಭವ್ಯ ಮೆರವಣಿಗೆ ಇದನ್ನು ಚಾಲಕಿಯರ ಗಮನವು ಮಹಾತ ಚಾಲಕಿಯರ ಗಮನವು ಸುರುಗಾದೆ ಅನೌನ್ಸ್ಮೆಂಟ್ ಗಾಡಿ ದುಂಬುಕೊಂಡು ಓವರ್ಟೇಕ್ ಮಲ್ಪರ ತೋರ್ಚಿ ಈ ಒಂದು ಭವ್ಯ ಮೆರವಣಿಗೆಗೆ ಪೊರ್ಲದ ಮೆರವಣಿಗೆ ಇತ್ಯಾದಿ ಬಿಡಲು ಇದೀಗ ಶಾಲು ಹಾಕಿ ಹೊರಡ್ತಾ ಇರುವಂತಹದ್ದು ಎಲ್ಲ ಕೋಣಗಳ ತಂಡದ ಮಾಲೀಕರಿಗೆ ಶಾಲು ಹಾಕುವಂತ ಕೆಲಸ ನಡೀತಾ ಇದೆ. ಶಾಲು ಹಾಕಿ ಕಂಬಳಾಭಿಮಾನಿಗಳೇ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಹೊಸ ಚಾರಿತ್ರಿಕ ದಾಖಲೆಯನ್ನೇ ನಿರ್ಮಿಸುವ ಕರಾವಳಿಯ ತುಳುನಾಡ ಜಾನಪದ
ಇರುವಂಥದ್ದನ್ನು. ಅದರ ಜೊತೆಗೆ ಈಗ ಬೆಂಗಳೂರು ಕಂಬಳದ ಕಾಮೆಂಟ್ರಿ ಕನ್ನಡದಲ್ಲಿ ಮಾಡ್ತಾ ಇರುವಂಥ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರಜನಿಕಾಂತ್ ಅಂತ ವೈರಲ್ ಆಗ್ತಾ ಇರುವಂತಹದ್ದು ಮತ್ತು ಕಾಂತಾರ ಚಲನಚಿತ್ರದಲ್ಲಿ ಕಾಮೆಂಟ್ರಿಯನ್ನು ಮಾಡಿ ಒಂದು ಪಾತ್ರವನ್ನು ಮಾಡಿ ಸೈ ಎನ್ನಿಸಿಕೊಂಡಂಥವರು, ರಾಷ್ಟ್ರ ಮಟ್ಟದ ಒಂದು ಖ್ಯಾತಿಯನ್ನು ಗಳಿಸಿದಂಥವರು ಎಡ್ತೂರು ರಾಜು ಶೆಟ್ಟರು. ಸರ್, ಬೆಂಗಳೂರಿಗೆ ತೆರಳ್ತಾ ಇದ್ದೀರಿ, ಹೊಸ ಶಾಲು ಬಿದ್ದಿದೆ, ಹೊಸ ಜೋಶ್ ಇದೆ, ಏನು ಹೇಳ್ತೀರಿ? ನಮಗೆಲ್ಲ ಬಾರಿ ಒಂದು ಉತ್ಸವ ಬೆಂಗಳೂರಲ್ಲಿ ಈ ಕಂಬಳ ಉತ್ಸವ ಆಗ್ತದೆ ಅಂತ ಹೇಳುವಾಗ ಬಹುಶಃ ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದು ಈ ಕರಾವಳಿ ಜಿಲ್ಲೆಯವರೆಗೆ ಬರಲಿಕ್ಕೆ ಇಲ್ಲ ಅನ್ನುವಂಥ ಒಂದು ಮಾತು. ಜೊತೆಯಲ್ಲಿ ಈ ನಮ್ಮ ಪುರಾತನ ಜಾನಪದ ಕ್ರೀಡೆ ಇದು ಬೆಂಗಳೂರು ರಾಜ್ಯದಲ್ಲಿ ಆಯೋಜನೆ ಮಾಡಿದಂಥ ಅಶೋಕ್ ರೈ ಅವರಿಗೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಯಲ್ಲಿ ನೋಡಿ, ಇಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇದು ಇನ್ನು ಮುಂದುವರೆದ ಹಾಸನದಲ್ಲಿ, ಆಮೇಲೆ ನೆಲಮಂಗಲ, ಬೆಂಗಳೂರು, ಹೀಗೆ ಈ ಕಂಬಳದ ಅಭಿಯಾನ ಅನ್ನೋದು ಇಲ್ಲಿಂದ ಪ್ರಾರಂಭ ಆಗಿದೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಖ್ಯಾತಿಯನ್ನು ಗಳಿಸಿದಂಥ ಕಂಬಳ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ವಿಶೇಷವಾದ ಮಾನ್ಯತೆ ಬರುವಂಥ ಒಂದು ವಿಶ್ವಾಸ ಕೂಡ ನಮಗಿದೆ. ಈಗ ಬಹಳ ವಿಶೇಷ ಅಂತ ಹೇಳಿದರೆ, ಕಂಬಳದ ದಿನ ಆಯಾಯ ಲಾರಿಗಳು ಬಂದು ಅಲ್ಲಿ ನಿಲ್ತವೆ, ಕಂಬಳ ಕೋಣಗಳು ಬರ್ತವೆ. ಆದರೆ ಇವತ್ತು ಇಲ್ಲಿಂದ ತೆರಳುವಂಥದ್ದು ಇದೆಲ್ಲವೂ ಕೂಡ ಹಬ್ಬವಾಗಿ ಮಾರ್ಪಾಡಾಗ್ತಾ ಇದೆ. ನೋಡಿ, ಜಿಲ್ಲೆಯಲ್ಲಿ ಕಂಬಳ ಇದೆ, ಅವರಿಗೆ ನಾವು ಒಂದು ಪತ್ರ ಕಳಿಸಿ ಮನವಿ ಮಾಡ್ತೇವೆ ಕಂಬಳಕ್ಕೆ ಬಂದು, ಆಯಾ ಕಂಬಳ ಸಮಿತಿಯವರು ಮಾಡ್ತಾರೆ. ಆದರೆ ಬೆಂಗಳೂರು ಕಂಬಳದಲ್ಲಿ ಮೊನ್ನೆ ಅಶೋಕ್ ರೈ ಅವರ ಒಂದು ಇಚ್ಛೆ ಏನಿತ್ತು ಕೇಳಿದರೆ, ಪ್ರತಿ ಮನೆಗೆ ಹೋಗಿ ಎಲೆ ಅಡಿಕೆ ಒಂದಿಗೆ ಆ ಯಜಮಾನರಿಗೆ ಹೇಳಿಕೆಯನ್ನು ನೀಡಿ ಬರುವಂತೆ, ಅಂದರೆ ನಾವು ಅವರನ್ನು ಇಲ್ಲಿಂದ ಈಗ ಪ್ರಾರಂಭ ಏನಾಗಿದೆ, ವಾಪಸ್ ಮನೆಗೆ ಬರುವಲ್ಲಿವರೆಗೆ ಕೋಣಗಳು ಮತ್ತು ಅದರೊಟ್ಟಿಗೆ ಬಂದವರು ಮನೆಗೆ ಬರುವಲ್ಲಿವರೆಗೆ ಸಂಪೂರ್ಣವಾಗಿ ನಾವು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಅಂದರೆ ತುಂಬ ಈ ಕೋಣಗಳನ್ನು ಇಷ್ಟು ದೂರ ಹಿಡ್ಕೊಂಡು ಹೋಗುದು ಅಂತ ಹೇಳಿದರೆ ಈ ಕೋಣದ ಮಾಲೀಕರು ಒಪ್ಪಿಕೊಂಡದೇ ನಮ್ಮ ದೊಡ್ಡ ಸಂಗತಿ ಅಂತ ಹೇಳಬೇಕು. ಸೊ ಹಾಗಾಗಿ ಏನು ತೊಂದರೆ ಆಗದ ರೀತಿಯಲ್ಲಿ ನಮ್ಮಿಂದ ಎಷ್ಟು ಪ್ರಯತ್ನ ಉಂಟು ಆ ಒಂದು ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಕೋಣನಿಗೂ ಮತ್ತೊಂದು ಅದರ ಒಟ್ಟಿಗೆ ಪರಿಚಾರಕ ವರ್ಗ ಏನಿದೆ ಅವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ಮತ್ತೆ ಊರಿಗೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ. ಇದನ್ನು ನಾವು ನಿರಂತರವಾಗಿ ಸುದ್ದಿ ನ್ಯೂಸ್ನಲ್ಲಿ ನೇರ ಪ್ರಸಾರದ ಮೂಲಕ ತೋರಿಸ್ತೀವಿ. ಹಾಸನಗೆ ತಲುಪಿದ ನಂತರ ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ಕೂಡ ನಿಮಗೆ ನೇರ ಪ್ರಸಾರದ ಮೂಲಕ ತೋರಿಸ್ತೇವೆ. ಇದೀಗ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ರಾಜು ಶೆಟ್ಟರಿಗೆ ಧನ್ಯವಾದ ಸರ್. ನಿಮ್ಮನ್ನು ಮತ್ತೆ ಮಾತಾಡಿಸ್ತಾ ಇರ್ತೇವೆ ಬೆಂಗಳೂರಿನಲ್ಲಿ. ಇದೀಗ ತೆರಳ್ತಾ ಇರುವಂಥ ದೃಶ್ಯ, ಜೊತೆಗೆ ಆರಕ್ಷಕ ಠಾಣೆಯಿಂದ ಸೆಕ್ಯೂರಿಟಿಗೋಸ್ಕರವಾಗಿ ಆರಕ್ಷಕ ಠಾಣೆಯವರು ಬಂದಿರುವಂಥದ್ದು, ಜೊತೆಗೆ ಈಗಾಗಲೇ ಕಂಬಳ ಕೋಣಗಳು ಮೆರವಣಿಗೆಯಲ್ಲಿ ತೆರಳ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಈಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ರಿಜಿಸ್ಟ್ರೇಷನ್ ಆಗದೇ ಇರುವಂಥವರು ಇದೀಗ ರಿಜಿಸ್ಟ್ರೇಷನ್ಗಾಗಿ ಬರ್ತಾ ಇರುವಂಥದ್ದನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಮಟ್ಟಿನ ಜೋಶ್ನಲ್ಲಿ ಈ ಒಂದು ತಂಡಗಳಿದ್ದಾವೆ. ಈ ತಂಡಗಳ ಜೋಶ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ತೀವಿ ಕೂಡ. ಇದೀಗ ನೋಡಿ, ಪಿಕಪ್ನಲ್ಲಿ ಇರ್ಬೋದು, ಜೊತೆಗೆ ದೊಡ್ಡ ಲಾರಿಗಳಲ್ಲಿ ಇರ್ಬೋದು, ಕಂಬಳದ ಕೋಣಗಳನ್ನು ಸಾಗಿಸೋದ್ರ ಜೊತೆಗೆ ತಾವು ಕೂಡ ಅವುಗಳ ಜೊತೆಗೆ ಸಾಗ್ತಾ ಈ ಒಂದು ವೈಭವದಲ್ಲಿ ಅಥವಾ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಸರತಿ ಸಾಲಿನಲ್ಲಿ ನಿಂತುಕೊಂಡು ಎಲ್ಲರೂ ಕೂಡ ತೆರಳುತ್ತಾ ಇರುವಂಥದ್ದು. ನೋಡಿ, ಪಣೋಳಿ ಬೈಲು ಭಂಡಾರದ ಮನೆಯ ಕಂಬಳದ ಒಂದು ಕೋಣ, ಜೊತೆಗೆ ಅಜಕಾರು ಕುಂಟಿನಿಯ ಕೋಣಗಳನ್ನು ಸಾಗಿಸುವಂಥದ್ದು. ಎಲ್ಲ ವೆಹಿಕಲ್ಸಿಗೆ ಬ್ಯಾನರನ್ನು ಅಳವಡಿಕೆ ಮಾಡಲಾಗಿದೆ. ತಮ್ಮ ಊರು, ತಮ್ಮ ಕೋಣದ ಮಾಲೀಕರ ಹೆಸರನ್ನು ಹಾಕಿ ಬೆಂಗಳೂರು ಕಂಬಳದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾವುಂದದ ಆಶಿಕಾ ಮಾನ್ವಿ ವಿಶ್ವನಾಥ ಪೂಜಾರಿ, ಆಶಿಕಾ ಐಶಾನಿ ವಿಶ್ವನಾಥ ಪೂಜಾರಿ ಅವರ ಕೋಣಗಳನ್ನು ಹೊತ್ತಿರುವಂಥ ತಂಡ ಸಾಗ್ತಾ ಇರುವಂಥದ್ದನ್ನು ಕೂಡ ನೀವೀಗ ತೋರಿಸ್ತಾ ಇದ್ದೀವಿ. ನಾವು ಹೇಗೆ ಸಾಗ್ತಾ ಇದೆ ಕೋಣಗಳ ಲಾರಿಗಳು ಅನ್ನುವಂಥದ್ದನ್ನು. ಜೊತೆಗೆ ಎಲ್ಲವೂ ಕೂಡ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತುಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಬಳದ ಕೋಣಗಳ ಲಾರಿಗಳು ಹೈವೇನಲ್ಲಿ ಸಾಗಲಿಕ್ಕಿರುವಂಥದ್ದು. ಎಲ್ಲ ಸಂಭ್ರಮಾಚರಣೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡುವ, ಹೈವೇನಲ್ಲಿ ಕಂಬಳದ ಕೋಣಗಳ ಲಾರಿಗಳು ಸಾಗುವಂತಹ ವೈಭವದ ದೃಶ್ಯಗಳನ್ನು ಕೂಡ ಸುದ್ದಿ ನ್ಯೂಸ್ ನಿಮಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಬಹಳ ಅದ್ಧೂರಿ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೆಯಲಿಕ್ಕಿರುವಂಥದ್ದು. ಇಲ್ಲಿಂದ ಹಾಸನದಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಕಂಬಳ ಕೋಣಗಳ ಈ ತಂಡ ಪಯಣವನ್ನು ಬೆಳೆಸಲಿಕ್ಕಿದ್ದಾವೆ. ಬೆಂಗಳೂರಿನಿಂದ ಹಾಸನದಿಂದ ಬೆಂಗಳೂರು. ಇದೀಗ ಸರತಿ ಸಾಲಿನಲ್ಲಿ ಸಾಲುಗಟ್ಟಿ ನಿಂತಿರುವಂತಹ
ಕಂಬಳದ ಕೋಣಗಳನ್ನು ಹೊತ್ತಿರುವಂಥ ಲಾರಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಪ್ಪಿನಂಗಡಿಯಿಂದ ಕಂಬಳದ ಕೋಣಗಳು ಸಾರಥಿ ಸಾಲಿನಲ್ಲಿ ಸಾಗ್ತಾ ಇದ್ದಾವೆ. ಸ್ಪಂದನೆ ಮತ್ತೊಂದು ಒಂದನೇ 5-10 ಗಾಡಿ ಕಟ್ಟಿ ಒಂದೇ ಗ್ರೂಪ್ನಲ್ಲಿ ಬೋರ್ಡು ಸೈಡ್ ಜವಾಬ್ ವಿಕ್ರಮ್ ಸೆಂಟರ್ ಗಾಡಿ ಹತ್ರ ಸುರುಕು ಚೂರು ಪಿಕಪ್ ಪಿರಾವ್ ಗಾಡಿ ಬರೋದು ಮೈಕದ ಅಕ್ಕಲ್ಲಿ ಎದುರು ಬರ್ಪೇರಾ ಮುರಳಿಯಣ್ಣ ಹಲೋ ರಾಧಾಕೃಷ್ಣ ನಾಯ್ಕರು, ಡಾಕ್ಟರ್ ರಾಜಾರಾಮೇರು, ಚಂದ್ರಶೆಟ್ಟಿ ಮುಗ್ಲು ಮಾತ ಇದೆ ಎದುರು ಬರೋಡು ವೇದಿಕೆ, ರಾಜು ಶೆಟ್ಟಿ ಎಡ್ತೂರು, ನಿರಂಜನ ಮಠಂದ ಬಿಟ್ಟು ಅಂಚೆ ಈಶ್ವರ ಭಟ್ರು ಪಂಜಿಗುಡ್ಡೆ ಮಾತು ಎದುರು ಬರೋಡಿದ್ದೆ ಗಡಿಬಿಡಿ ಮಲ್ಪೊಡ್ಚಿ ದಯಪಂಡ ನಮಕ್ ಬೆಂಗಳೂರು ಮುಟ್ಟ ಪಾರಂಡು ನಮ್ಮ ಎತ್ತ ಒಟ್ಟಿಗೆ ಎತ್ತವನ ಜವಾಬ್ದಾರಿ ನಮಕ್ಕುಂಡು ಅಂಚಾದ ಐನು ಗ್ರೂಪ್ ಎಂಕ್ಲ ಮಲ್ತ ಈ ಗ್ರೂಪ್ ದಕ್ಲೆ ಸುರುತ ಗಾಡಿ ಒಂಜಿ ಪೋಟ್ ನಿಕ್ಲು ಸಂಪರ್ಕ ದಿಗೊಂಡು ಯೋಗರಿ ನಿಕ್ಲು ಅಮಸರ ಮಂತು ನಿಕ್ಲಾತೆ ಪಾರಜ್ಜಿ ದಯಪಂಡ ಇರ್ಲೇನ ಎತ್ತವನ ಜವಾಬ್ದಾರಿ ನಮಕ್ ಆಸನ ಮುಟ್ಟ ಎತ್ತ ಇವುಕ ಆಸನಗೂ ಒಂಜಿ ಜೊತೆ ಮೂಜಿ ಜೊತೆ ಇರ್ಲಿ ನಟರಾಜ ಜವಾಬ್ದಾರಿ ಕೊಡ್ತಾ ಅಕ್ಲೆ ನಿಕ್ಲು ಹಸ್ತಾಂತರ ಮಲ್ಪೊಡಾಪಣು ಅಂಚ ದಯದಿ ಹಿಡ್ದು ಆ ಗ್ರೂಪ್ ದಕ್ಲು ನಿಕ್ಲಿಲ್ಲ ಗಾಡಿ ಬಂದು ಐನ್ ಗ್ರೂಪ್ ನಲ್ಲಿ ಎದುರು ಬರೋಡು ಮೆಲ್ಲ ಸಾವಕಾಶ ಮಾತ ಎಲ್ಲರೂ ಸಂಪರ್ಕ ಮತ್ತೊಂದು ಗಾಡಿ ಪೋಳಂಚನಿ ಸುರುಕೊಂಜಿ ಎದುರು ಪೋಡು ಗಾಡಿ 5 ಬಾಕಿದ ಗಾಡಿ ಪೋಡು ಅಂಚೆ ನಿಕ್ಲಿಲ್ಲ ಗಾಡಿ ತಯಾರಾದಿ ಪೋಡು ಬೆಂಗಳೂರು ಕಂಬಲ ನಮ್ಮ ಕಂಬಲ
ವೈಡ್ ಆಂಗಲ್ ನಲ್ಲಿ ಎಲ್ಲರೂ ಬರುವಾಗೆ ಸಂಗಮ ಕ್ಷೇತ್ರ ಉಪ್ಪಿನಂಗಡಿಯ ಎಲ್ಲ ಸ್ಥಳ ಸಾನ್ನಿಧ್ಯಕ್ಕೆ ಶಿರವಾಗಿ ನಮಿಸ್ತಾ, ನಮ್ಮ ಕಂಬಳ ಬೆಂಗಳೂರು ಕಂಬಳ ಇವತ್ತು ವಿದ್ಯುಕ್ತವಾಗಿ ಚಾಲನೆಗೊಳ್ಳಲಿದೆ. ಕೋಣಗಳ ಯಜಮಾನರನ್ನು ಎಲ್ಲ ಕಂಬಳಾಭಿಮಾನಿಗಳನ್ನು ನಾವು ಉಪ್ಪಿನಂಗಡಿಯ ನಾಗರಿಕ ಬಂಧುಗಳು ಇವತ್ತು ಅವರನ್ನು ಗೌರವಪೂರ್ಣಕವಾಗಿ ಸ್ವಾಗತಿಸಿ ಇದೀಗ ಒಂದು ಬೀಳ್ಕೊಡುವ ಭಾವನಾತ್ಮಕ ಒಂದು ಕಾರ್ಯಕ್ರಮವಾಗಿದೆ. ಎಲ್ಲ ಕಂಬಳದ ಯಜಮಾನರನ್ನು ಕಂಬಳ ಸಮಿತಿಯ ಪರವಾಗಿ ಹಾಗೆ ಉಪ್ಪಿನಂಗಡಿ ನಾಗರಿಕ ಬಂಧುಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಿಮ್ಮ ಪ್ರಯಾಣ ಸುಖಕರವಾಗಲಿ. ಹಾಗೆ ಪ್ರಯಾಣದುದ್ದಕ್ಕೂ ನಿಮಗೂ ಹಾಗೂ ನಮ್ಮ ಈ ಬಾರಿಯ ಈ ಓಟದ ಕೋಣಗಳ ಆರೋಗ್ಯ ಭಾಗ್ಯ ಕೂಡ ಏನೋ ಕುಂದುಕೊರತೆ ಆಗದಾಗೆ ಆ ಸಹಸ್ರಲಿಂಗೇಶ್ವರ ಹಾಗೆ ಸ್ಥಳಸಂಧ್ಯ ಕಾಪಾಡಲಿ ಅಂತ ಹಾರೈಸ್ತಾ, ಇಲ್ಲಿ ಈಗ ವೇದಿಕೆಯಲ್ಲಿರುವಂತಹ ಹಲವಾರು ಗಣ್ಯಾತಿ ಗಣ್ಯರಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಲ್ಲಿ ಗೌರವದಿಂದ, ಆದರದಿಂದ, ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಎಲ್ಲ ಕಂಬಳಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ನಮಗೆ ಈ ಕಾರ್ಯಕ್ರಮವನ್ನು ಅನುವು ಮಾಡಿಕೊಟ್ಟ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಗೆ, ಹಾಗೆ ಇಲ್ಲಿನ ಹೈಸ್ಕೂಲ್ನ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಅಲ್ಲಿನ ಮುಖ್ಯೋಪಾಧ್ಯಾಯರಿಗೆ, ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೆ ಎಲ್ಲ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ನಿಮಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ. ಯಾಕಂದರೆ ನಿಮ್ಮ ಸಹಕಾರ ಇದ್ದೆಲ್ಲ ಇಷ್ಟು ಸುಂದರವಾಗಿ ಈ ಭಾಗದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಸಾಧ್ಯವಾಯಿತು ಬಂಧುಗಳೇ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಇಡೀ ನಾಡಿನಾದ್ಯಂತ ಪಸರಿಸಲು, ಜನರ ಮನೆ ಮುಟ್ಟುವಂತೆ ಪ್ರಸಾರ ಮಾಡಲು ಬಂದಿರುವಂಥ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಆರಕ್ಷಕ ವಿಭಾಗದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಶಿಸ್ತು ಪಾಲಿಸುವಲ್ಲಿ, ಹಾಗೆ ಇಲ್ಲಿಯ ಸ್ಥಳಾಡಳಿತ, ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುವುದರೊಂದಿಗೆ ಅವರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ ಬಂಧುಗಳೇ. ಹಾಗೆ ವೈದ್ಯರುಗಳು ಅವರ ಒಂದು ವೈದ್ಯರುಗಳ ತಂಡವೇ ಇಲ್ಲಿ ಬಂದಿದೆ. ಎಲ್ಲ ರೀತಿಯ ಒಂದು ಸಹಕಾರ ನೀಡಿ ಅವರು ಅಧಿಕೃತವಾಗಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಇಲ್ಲಿಂದ ಕೋಣಗಳು ತೆರಳುವಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.
ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಈ ಭಾಗದ ಹಿರಿಯರು, ಕೊಡುಗೆ ದಾನಿಯಾದಂಥ ರಾಧಾಕೃಷ್ಣ ಅವರ ನಾಯಕ್ ಇವರಿಗೂ ಕೂಡ ಸ್ವಾಗತದೊಂದಿಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಮೊನ್ನೆಯಿಂದ ಈ ಕಾರ್ಯಕ್ರಮ ಆಯೋಜಿಸುವಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿದಂಥ ಕೋಟಿ ಚೆನ್ನೈ ಕಂಬಳ ಸಮಿತಿ ಅಧ್ಯಕ್ಷರಾದ ಚಂದ್ರರಾಜ್ ಶೆಟ್ಟರು, ಹಾಗೆ ಇಲ್ಲಿಯ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು, ಮುಖ್ಯವಾಗಿ ತೌಸಿಫರು, ಸಣ್ಣಣ್ಣ ಮಡಿವಾಳ, ಹಾಗೂ ಎಲ್ಲ ಉಪಾಧ್ಯಕ್ಷರಾದ ವಿದ್ಯಾಲಕ್ಷ್ಮಿ ಅವರು, ಹಾಗೆ ಇವತ್ತು ಬೆಳಿಗ್ಗೆಯಿಂದ ಬೆಳಿಗ್ಗೆ ಇಲ್ಲಿ ದೇವರನ್ನು ಒಂದು ಪ್ರಾರ್ಥಿಸುವ ಮುಖಾಂತರ ಗಣಹೋಮ ಎಲ್ಲ ಪೂಜಾದಿ ವಿಧಾನಗಳನ್ನು ಮಾಡುವಲ್ಲಿ ಸಹಕಾರ ಮಾಡಿದಂಥ ಪಂಜಿಗುಡ್ಡೆ ಈಶ್ವರ ಭಟ್ರು, ಹಾಗೆ ತೀರ್ಪುಗಾರರು ಕೂಡ ಬಂದಿದ್ದಾರೆ. ಎಲ್ಲ ಕೋಣದ ಮಾಲಕರು, ಯಜಮಾನರು, ಹಾಗೆ ಕಂಬಳದ ಕಾರ್ಯಾಧ್ಯಕ್ಷರಾದ ಮುರಳೀಧರ ರೈ ಮಠದಿಂದ ಬಿಟ್ಟು, ನಿರಂಜನ ರೈ ಮಠದಿಂದ ಬಿಟ್ಟು, ಹಾಗೆ ಇಲ್ಲಿಯ ಗಣ್ಯರಾದಂಥ ಅಶ್ರಫ್ ಬಸ್ತಿಕಾರವರು, ಕೃಷ್ಣರಾವ್ ಆರ್ತಿರ, ರಾಮಣ್ಣರವರು, ಹಾಗೆ ಜಯಂತ್ ಪುರೋಳಿ, ಕಂಗ ವಿಶ್ವನಾಥ ರೈಗಳು, ಹಾಗೆ ಕೇಶವ ಭಂಡಾರಿ ಕೈಪ, ಹಾಗೆ ಉಮೇಶ್ ಶೆಣೆ ಅವರು, ಉಪ್ಪಿನಂಗಡಿ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಹಿರಿಯರಾದ ಉಮೇಶ್ ಶೆಣೆ ಅವರು, ಹಾಗೂ ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಮೊನ್ನೆಯಿಂದ ಸಹಕಾರ ನೀಡುವಂತಹ ಎಲ್ಲ ಗಣ್ಯಾತಿಗಣ್ಯರನ್ನು, ಹಾಗೆ ನಮ್ಮ ಮತ್ತೊಂದು ಮುಖ್ಯವಾದ ವಿಚಾರ ಅಂದರೆ ಸಿನಿಮಾ ನಟರು, ರಾಜೀವ ಶೆಟ್ಟರು ತೀರ್ಪುಗಾರರು ಹೌದು, ಕಂಬಳದಲ್ಲಿ ಬಹಳಷ್ಟು ಪಳಗಿದವರು. ಎರ್ತೂರು ರಾಜೀವ ಶೆಟ್ಟರು ಕಾಂತಾರ ಸಿನಿಮಾ ನಟರು, ಇನ್ನೊಂದು ಕಾಂತಾರ 2 ಅಲ್ಲಿ ಕೂಡ ನಾವು ಅವರನ್ನು ಕಾಣಲಿದ್ದೇವೆ. ಎರ್ತೂರು ಶಾಚಿವ ಶೆಟ್ಟರನ್ನು ನಾವು ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಅಂತ ಹೇಳ್ತೇನೆ. ಹಾಗೆ ಈಗ ನಮ್ಮ ಸಂಪ್ರದಾಯದ ಪ್ರಕಾರ ತೆಂಗಿನಕಾಯಿ ಪಂಚಮಂ ಕಾರ್ಯಸಿದ್ಧಿ, ಒಂದು 5 ತೆಂಗಿನಕಾಯಿಯನ್ನು ಒಡೆಯುವುದ ಮುಖಾಂತರ ಇದಕ್ಕೆ ವಿದ್ಯುಕ್ತವಾಗಿ ನಮ್ಮೆಲ್ಲ ಗಣ್ಯರು ಚಾಲನೆ ನೀಡಲಿದ್ದಾರೆ. ಆ ನಂತರ ಎಲ್ಲ ಕೋಣಗಳ ಯಜಮಾನರು ಕೋಣಗಳ ಸಮೇತವಾಗಿ ಬೆಂಗಳೂರಿಗೆ ತೆರಳಿದ್ದರೆಗೆ ನಿಮಗೆಲ್ಲ ಶುಭ ಪ್ರಯಾಣ. ಹಾಗೆ ತುಳುನಾಡಿನ ಫ್ಲಾಗ್ ಅನ್ನು ಕೃಷ್ಣ ಪ್ರಸಾದ್ ಆಳ್ವರವರ ಕೈಯಲ್ಲಿದೆ. ತುಳುನಾಡ ಒಂದು ನಮ್ಮ ಫ್ಲಾಗ್, ಅದನ್ನು ನಿಶಾನಿ ತೋರಿಸುವ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೆ ನಾವು ವಂದಿಸುತ್ತೇವೆ. ಆತ್ಮೀಯ ಕಂಬಳಾಭಿಮಾನಿಗಳೇ, ಬೆಂಗಳೂರು ಕಂಬಳ ನಮ್ಮ ಕಂಬಳದ ವಿಶೇಷಾಕರ್ಷಣೆಯಾಗಿ ಬಾಲಿವುಡ್ ನಟರಾದ ಅನುಷ್ಕಾ ಶೆಟ್ಟಿ, ದೀಪಿಕಾ ಪಡುಕೋಣೆ, ಐಶ್ವರ್ಯ ರೈ, ತಮಿಳು ಚಿತ್ರರಂಗದ ರಜನಿಕಾಂತ್ ಹಾಗೂ ಕನ್ನಡ ಸಮಾರಂಭದಲ್ಲಿ
ಹತ್ತಿರ ಬರಲಿಲ್ಲ, ನಮ್ದು ತಪ್ಪಲ್ಲ, ಅದಕ್ಕೆ ನಾವು ಹತ್ತಿರ ಬರಲಿಲ್ಲ, ಎಲ್ಲ ಮಾತಾಡ್ತಿದ್ದೇವೆ. ಜೈ ಕಮಲಾ. కేశవంటారులే. పంచేసికి దాదా చెప్పడా
ಹಲೋ ಸಮಿತಿದ ಕುಲು ಇತ್ತಿನವರ ಪಂಜಿಗುಡ್ಡೆ ಈಶ್ವರ ಮೂವತ್ತೈದು ವರ್ಷ ಕಂಬಳ ಮಾಡಿಸಿದ್ದು, 35 ವರ್ಷದಿಂದ ಕಂಬಳ ಕೋಣವನ್ನು ಸಾಕಿದ್ದು. ನಾನು ಸ್ವತಃ ಕೋಣವನ್ನು ಓಡಿಸೋದು, ಯಾರು ಬಾಡಿಗೆ ಕೋಣವನ್ನು ಓಡಿಸೋದಲ್ಲ. ಅದೆಲ್ಲ ನೋವು ನನಗೆ ಮಾತ್ರ ಇರೋದು, ಎಲ್ಲರಿಗಿಲ್ಲ. ಬೆಂಗಳೂರು ಕಂಬಳಕ್ಕೆ ಏನಾದರೂ ಸ್ಪೆಷಲ್ ರೆಡಿ ಆಗಿದ್ದೀರಾ? ಕೋಣ ಅಲ್ಲಿ ಹೋಗುವವರೆಗೆ ಮಾತ್ರ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳುದು, ಮತ್ತೆ ಕೋಣದವರನ್ನು ಕೇಳೋದಿಲ್ಲ. ನಮ್ಮದು ಕೋಣ ಎಲ್ಲಾದ್ರೂ ತೊಂದರೆ ಆದರೆ ನಮಗೆ ತೊಂದರೆ ಆಗ್ತದಲ್ಲ, ಅದಕ್ಕೆ ನಾವು ನಮ್ಮ ಜಾಗೃತಿ ನಾವು ಮಾಡೋದು. ಎಲ್ಲಿ ಕಂಬಳ ಮಾಡಿದ್ರೆ ನಾವು ಹೋಗ್ಬೇಕು ಎಲ್ಲರೂ. ನಾವು ಇಷ್ಟು ಕಷ್ಟಪಟ್ಟು ಸಾಕಿದಂಥ ಕೋಣಗಳನ್ನು 350-400 ಕಿಲೋಮೀಟರ್ ಇಲ್ಲಿಂದ ಕೊಂಡು ಹೋಗಿ ರಾತ್ರಿ ಆಗಲು ಅದು ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಭಾರಿ ಕಷ್ಟ. ಅವರಿಗೆಲ್ಲ ಮೈ ಹುಷಾರಿಲ್ಲ, ಆದರೂ ನಾವು ತಯಾರಾಗಿದ್ದೇವೆ. ತಾತ, ಬುಟ್ಟಿಮಾರು, ಬೊಲ್ಲ, ಕುದ್ರಾಡಿ, ಅಲೆಯವರು, ಅದೆಲ್ಲ ಸ್ಟಾರ್. ಇವರೆಲ್ಲ ಸಿನಿಮಾ ಸ್ಟಾರ್ಗಳು, ನಾಳೆ ಕೋಣಗಳು ಕಂಬಳದಲ್ಲಿ. ಈ ಸ್ಟಾರ್ಗಳೆಲ್ಲ MLA, MP, ಮಿನಿಸ್ಟರ್ ಸ್ಟಾರ್ ಅಲ್ಲ, ಸ್ಟಾರ್ ಇವರು ಕೋಣಗಳನ್ನು ತಗೊಳ್ಳೋಕ್ಕೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಅನ್ನುವಂಥ ಸಂಭ್ರಮದಲ್ಲಿ ಇಡೀ ಕರ್ನಾಟಕ ಇದೆ. ಬೆಂಗಳೂರು ಕಂಬಳಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಬೆಂಗಳೂರು ಕಂಬಳಕ್ಕೆ ನಮ್ಮ ಕೋಣಗಳು ಹೋಗ್ತಾ ಇದ್ದಾವೆ. ನಮ್ಮೂರಿನ ದೂಜ ಹೋಗ್ತಿದ್ದಾನೆ, ನಮ್ಮೂರಿನ ಕಾಟಿ ಹೋಗ್ತಿದ್ದಾನೆ, ನಮ್ಮೂರಿನ ಮುನ್ನ ಹೋಗ್ತಿದ್ದಾನೆ, ನಮ್ಮೂರಿನ ಚಾಂಪಿಯನ್ ಮತ್ತೊಬ್ಬ ಹೋಗ್ತಾ ಇದ್ದಾನೆ ಅನ್ನುವಂಥ ಖುಷಿಯಲ್ಲಿ ಕಂಬಳ ಪ್ರೇಮಿಗಳಿದ್ದಾರೆ. ಬೆಂಗಳೂರಿನ ಕಂಬಳದ ಕರೆ 151 ಮೀಟರ್ ಅಂತೆ, ದೊಡ್ಡ ಕರೆ ಅಂತೆ ಅನ್ನುವಂಥದ್ದಿದೆ. ಆದರೆ ಬೆಂಗಳೂರಿನ ಕಂಬಳಕ್ಕೆ ನಮ್ಮ ಊರಿನ ಕೋಣಗಳ ಜೊತೆಗೆ ಅದನ್ನು ತೆಗೆದುಕೊಂಡು ಬೆಂಗಳೂರು ತನಕ ಹೋಗೋದ್ರ ಬಗ್ಗೆ ಯಾವ ರೀತಿಯಾಗಿ ಮಾನಸಿಕವಾಗಿ ನಮ್ಮವ್ರು ರೆಡಿಯಾಗಿದ್ದಾರೆ. ಜೊತೆಗೆ ಇವತ್ತು ನಾವು ಎರ್ಮಾಳಿಗೆ ಬಂದಿದ್ದೇವೆ. ಎರ್ಮಾಳಿಯ ರೋಹಿತ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ರೋಹಿತ್ ಹೆಗಡೆ ಅವರ ಬಗ್ಗೆ ಹೇಳಬೇಕು. ಅವರು ಅತ್ಯುತ್ತಮವಾದಂತಹ ಸ್ಪ್ರಿಂಟರ್ ಅಥವಾ 400-800 ಮೀಟರ್ ಓಟದಲ್ಲಿ ರಾಷ್ಟ್ರೀಯ ದಾಖಲೆಗಳನ್ನು ಹೊಂದಿರುವವರು ಮತ್ತು ಯೂನಿವರ್ಸಿಟಿಯಲ್ಲಿಯೂ ಕೂಡ ದಾಖಲೆಗಳನ್ನು ಹೊಂದಿರುವವರು. ಆನಂತರ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡವರು. ಸರ್ಕಾರಿ ಕೆಲಸದಲ್ಲಿ ಮುಂಬೈಯಲ್ಲಿ ಇದ್ದವರು, ಅದು ಕೂಡ ಕಸ್ಟಮ್ಸ್ನಲ್ಲಿ AC ಆಗಿದ್ದವರು. ಈಗ ನಮ್ಮ ಜೊತೆಗಿದ್ದಾರೆ. ಆ ನಂತರ ರಿಟೈರ್ಡ್ ಆದ ನಂತರ ಮನೆಯಲ್ಲಿ ಇದ್ದಂತಹ ಗುತ್ತಿನ ಮನೆಯ ಆ ಗತ್ತನ್ನು ಮತ್ತಷ್ಟು ಹೆಚ್ಚಿಸಿದವರು. ಅಲ್ಲಿನ ಕಂಬಳದ ಆ ಒಂದು ಕ್ರೇಜ್ ಏನಿತ್ತು ಅದನ್ನು ಮತ್ತಷ್ಟು ಮೇಲ್ಮುಖವಾಗಿ ಬಹಳ ಎತ್ತರಕ್ಕೆ ಏರಿಸಿದವರು ರೋಹಿತ್ ಹೆಗ್ಡೆ ಅವರು. ನಮಸ್ತೆ. ನಮಸ್ಕಾರ. ಕಂಬಳ, ನಮ್ಮ ಕಂಬಳ, ಬೆಂಗಳೂರು ಕಂಬಳ ಹೇಗೆ ರೆಡಿಯಾಗಿದ್ದೀರಿ? ನೋಡಿ, ನಮ್ಮ ಕಂಬಳ, ಬ್ಯಾಂಗ್ಳೂರು ಕಂಬಳ ನಮ್ಮ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈಗ ಬರದ ಸಿದ್ಧತೆ ನಡೀತಾ ಉಂಟು. ಅವರು ಬಂದು ಮೊದಲು ನಾನು ಆಗ ಅಧ್ಯಕ್ಷ ಆಗಿದ್ದೆ, ನನಗೆ ಫೋನ್ ಮಾಡಿದರು. ನಾವೊಂದು ಬೆಂಗಳೂರಿನಲ್ಲಿ ಕಂಬಳ ಮಾಡುವ ಒಂದು ಯೋಚನೆಯಲ್ಲಿದ್ದೇವೆ, ಹೇಗೆ ಕೋಣವನ್ನು ಕೊಂಡೋಗಲಿಕ್ಕೆ ಸಾಧ್ಯವಾ ಅಂತ. ಕೋಣವನ್ನು ಕೊಂಡೋಗೋದು ಭಾಳ ಇಂಪಾರ್ಟೆಂಟ್ ಅಲ್ಲ, ಕೋಣವನ್ನು ಕೊಂಡೋಗ್ಬೋದು, ಭಾರಿ ಕಷ್ಟ, ಕೊಂಡೋಗೋದು ಕಷ್ಟ. ಆದರೂ ಲಾರಿಯೆಲ್ಲ ಹಿಡ್ಕೊಂಡು ನಾವು ಹೋಗ್ಬೋದು. ಕೋಣವನ್ನು ಕೊಂಡು ಹೋದ ನಂತರ ಅಲ್ಲಿ ನಮಗೆ ಬೇಕಾದ ಫೆಸಿಲಿಟಿಯನ್ನು, ಅದು ಇಂಪಾರ್ಟೆಂಟ್. ಕರೆ ಬೇಕು, ಒಳ್ಳೆಯ ಕರೆ ಬೇಕು, ಕೋಣಗಳಿಗೆ ತೊಂದರೆ ಆಗಬಾರದು. 350 ಕಿಲೋಮೀಟರಿಂದ ನಾವು ಎಷ್ಟು ಕಷ್ಟಪಟ್ಟು ಕೊಂಡೋಗಿ ಅಲ್ಲಿ ನಮಗೆ ಬೇಕಾದಂಥ ಕರೆ, ನೀರು, ಮತ್ತು ಅಲ್ಲಿ ನಾವು ಕೋಣ ಕಟ್ಟುವ ಸ್ಥಳ ಅಂದರೆ ಈಗ ಕೋಣ ಇಲ್ಲಿ ಬೇಕಾದಷ್ಟು ಜಾಗ ಇದೆ. ನಮಗೆ ಪ್ರತಿ ಕಂಬಳ ನಡೆಯುವಲ್ಲಿ ಬೇಕಾದಷ್ಟು ಜಾಗ ಇದೆ. ಒಂದು ಕಿಲೋಮೀಟರ್ವರೆಗೆ ಎಲ್ಲ ಕಂಬಳದ್ದೇ ಗದ್ದೆ ಅಂತ ಹೇಳ್ಬೋದು. ಎಲ್ಲ ನಮ್ಮ ಈಗ ಕಟ್ಪಾಡಿ ಕಂಬಳದಲ್ಲಿ ನಾನು 35 ವರ್ಷದಿಂದ ಅಧ್ಯಕ್ಷನಾಗಿದ್ದೇನೆ. ಕಂಬಳ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ವಿಸ್ತೀರ್ಣ, ಒಂದು 25-30 ಎಕರೆ ಜಾಗ ಕಂಬಳಕ್ಕೆ ಬೇಕು. ಯಾಕಂದರೆ ಕಂಬಳ ಕೋಣ ಕಟ್ಟುವ ಹತ್ತಿರ ಅವ್ರದ್ದು ನಮ್ಮದು ಲಾರಿ ಬೇಕು. ಅಲ್ಲಿ ಒಂದು ನಮಗೆ ಕೂತ್ಕೊಳ್ಳಿಕ್ಕೆ ಹೀಗೆ ಬಿಸಿಲಿ ಹಗಲು ರಾತ್ರಿ ಕೂತ್ಕೊಳ್ಳಿಕ್ಕೆ ನಮಗೆ ಕಾರು ಬೇಕು. ಎಲ್ಲ ಕಂಬಳದ ಕೋಣರ ಯಜಮಾನರ ಹತ್ರ ಕಾರು ಉಂಟು. ಎಲ್ಲ ಕೋಣಗಳನ್ನು ಕೊಂಡೋಗೋದೊಂದು ಟೆಂಪೋ ಉಂಟು. ಆ ಟೆಂಪೋದಲ್ಲಿ ಅಡಿಗೆ ಸಾಮಾನು, ಬೈ ಹುಲ್ಲು, ಈಗ ಮಳೆ ಬಂದರೆ ಏನು ಮಾಡೋದು, ಬೈ ಹುಲ್ಲು ಹೊರಗಿಟ್ಟರೆ ಅದು ಹಾಳಾಗ್ತದೆ. ನೆಕ್ಸ್ಟ್ ಬೆಂಗಳೂರಿನಲ್ಲಿ ಎಲ್ಲಿ ಬೈ ತರುವುದು, ಅದೆಲ್ಲ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನೆಲ್ಲ ಮೊದಲು ನೋಡಬೇಕು ನಾವು. ಕಂಬಳದ ಕೋಣಗಳ ಮಾಲೀಕನಾಗಿ ನಾನು ಹೇಳೋದಂದರೆ, ಕೋಣಗಳಿಗೆ ನೀವು ಅನುಷ್ಕಾ ಶರ್ಮಾ, ಅನುಷ್ಕಾ ಶೆಟ್ಟಿ, ಐಶ್ವರ್ಯ ರೈ, ಸುನಿಲ್ ಶೆಟ್ಟಿ, ಕಮಲ್ ಹಾಸನ್, ಇವನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಬಂದರೆ ನಮಗೇನು ಪ್ರಯೋಜನ ಇಲ್ಲ, ನಮಗೇನಾಗಲಿಕ್ಕಿಲ್ಲ. ಅದರಲ್ಲಿ ನಾವು ಕಷ್ಟಪಟ್ಟು ನಾವು ಕೋಣಗಳನ್ನು ಸಾಕಿ 350 ಸಾಕಿ ಅದಕ್ಕೆ ಬೇಕಾದ ಸವಲತ್ತು ಇದ್ದರೆ ಮಾತ್ರ ಕಂಬಳಕ್ಕೆ ಹೋಗೋದಂತ ನಾವು ಹೇಳಿದ್ದೇವೆ ಮೊದಲಿಂದಲೂ.
ನಮಗೆ ಬೇಕಾದ ಸೌಲಭ್ಯ ಬೇಕು. ನಾವು ಯಾರ ಇದರಲ್ಲಿ ಇದು ಯಾರು ಫೆಸಿಲಿಟಿ ಕೊಟ್ಟು ಸಬ್ಸಿಡಿ ಕೊಟ್ಟು ಕೋಣ ಸಾಕೋದಲ್ಲ. ನಾವು ಬೆವರು ಸುರಿಸಿದ ಹಣದಿಂದ ನಾವು ಕೋಣಗಳನ್ನು ತೆಗೆದುಕೊಂಡು ನಾವು ಸಾಕಿ ನಾವು ಕಂಬಳಕ್ಕೆ ಕೊಡೋದು. ಬೆಂಗಳೂರು ಕಂಬಳ ಸಂಭ್ರಮ ಉಂಟು, ಸಂಭ್ರಮ ಬೇಕು, ಸಂಭ್ರಮ ಬೇಡ ಅಂತ ಹೇಳೋದಲ್ಲ. ಸಂಭ್ರಮದೊಟ್ಟಿಗೆ ಕೋಣಗಳಿಗೆ ಸಹ ಫೆಸಿಲಿಟಿ ಕೊಡಬೇಕು. ಅದು ನಮ್ಮದು ಮೊದಲು ಆದ್ಯತೆ ನಮ್ಮದು. ಈಗ ಆಯ್ತು, ಸಿದ್ಧತೆ ಆಗ್ತಾ ಇದೆ, ಇನ್ನೇನು ತೆರಳಲಿಕ್ಕೆ ಅಣಿಯಾಗಿದ್ದೀರಿ. ನಿಮ್ಮದು ಎಷ್ಟು ಜೊತೆ ಕೋಣಗಳು ಬೆಂಗಳೂರಿಗೆ? ನಮ್ಮದು ಹಗ್ಗ ಹಿರಿಯ ವಿಭಾಗದಲ್ಲಿ AB ಅಂತ ನಾವು ಆಲ್ರೆಡಿ ಎಂಟ್ರಿ ಮಾಡಿದ್ದೇವೆ. ಮತ್ತು ಒಂದು ಹಗ್ಗ ಕಿರಿಯ ವಿಭಾಗದಲ್ಲಿ ಸಹ ನಮ್ಮದು ಉಂಟು. 3 ಜೊತೆ ಕೋಣ ನಾವು ಹೋಗ್ತೇವೆ. ಅದೇನು ಹೋಗ್ತೇವೆ, ಕಂಬಳ ಕೋಣಕ್ಕೆ ಏನಾದರೂ ಹೋಗ್ತೇವೆ. ಆದರೆ ಅಲ್ಲಿ ಫೆಸಿಲಿಟಿ ಕೊಡೋದಿದ್ದರೆ ಮಾತ್ರ ಮಸ್ತ್ ನಮಗೆ ಬೇಸರ ಆಗಲಿಕ್ಕೆ ಚಾನ್ಸ್ ಉಂಟು. ಓಕೆ, ಕಂಬಳ ನಾನು ಒಬ್ಬನೇ ಅಲ್ಲ, ಎಲ್ಲ ಯಜಮಾನರಿಗೂ ಸಹ ಅದರ ಬಗ್ಗೆ ಚಿಂತೆ ಇದೆ. ಈಗ ಎಲ್ಲರೂ ನನಗೆ ಸಹ ಫೋನ್ ಮಾಡ್ತಾ ಇದ್ದಾರೆ, ನೀವು ಹೋಗಿದ್ದೀರಾ, ನೀವು ನೋಡಿದ್ದೀರಾ, ಅದರಲ್ಲೆಲ್ಲ ಫೆಸಿಲಿಟಿ ಹೇಗೆ ಉಂಟು, ಅಲ್ಲಿ ಕೋಣಗಳು ನಿಲ್ಲುಗೊಳ್ಳುವುದು ಇಲ್ಲಿ, ಅಲ್ಲಿ ನಾವು ನೀವು ಮೆರವಣಿಗೆ ಎಲ್ಲ ಎಂತ ಮಾಡೋದು, ಮೆರವಣಿಗೆ ಎಲ್ಲ ಅದು ಶೋ, ಅದರಲ್ಲಿ ಶೋ ನಡೆಯೋಣ. ಒರಿಜಿನಲಿ ಅದಕ್ಕೆ ಕಂಬಳಕ್ಕೆ ಏನು ಬೇಕು, ಬರದ ಸಿದ್ಧತೆ ನಡೀತದೆ. ಅಲ್ಲಿ ದಿವಸಕ್ಕೊಂದು ಮೀಟಿಂಗ್ ಮಾಡ್ತಾರೆ. ಅವ್ರು ಮೀಟಿಂಗ್ ಮಾಡಿದೆ ಅಂತ ಮಾಡೋದು, ಚೀಫ್ ಗೆಸ್ಟ್ ಯಾರು ಬರ್ತಾರೆ, ಅದನ್ನು ಇವರು ಯಾರು ಬರ್ತಾರೆ, ಅವರು ಯಾರು ಬರ್ತಾರೆ ಅಂತ ಅದರ ಚಿಂತನೆಯಲ್ಲಿ ಬಿಟ್ಟು ಕಂಬಳ ಕೋಣದವರಿಗೆ ಈಗ ಒಂದು ಮೀಟಿಂಗ್ ಮಾಡಿದ್ದಾರೆ ವುಡ್ಲ್ಯಾಂಡ್ಸ್ನಲ್ಲಿ. ಆನಂತರ ಈಗ 125-150 ಜೊತೆ ಕೋಣಗಳ ರಿಜಿಸ್ಟ್ರೇಷನ್ ಆಗಿದೆ. ಯಾರು ಬರಲಿಲ್ಲ ನಮ್ಮ ಹತ್ತಿರ, ಬರೀ ಮೊನ್ನೆ ಒಂದು ಬಂದು ಇನ್ವಿಟೇಷನ್ ಕೊಟ್ಟು ಹೋದರು. ಅವರಿಗೆ ಯಾರಿಗೆ ಗೊತ್ತಿಲ್ಲ ಎಂಥ ಫೆಸಿಲಿಟಿ ಅಂತ. ಇನ್ವಿಟೇಷನ್ ಕೊಡುವವರಿಗೆ ಅವ್ರಿಗೆ ಏನು ಗೊತ್ತಿಲ್ಲ ಅದು ಫೆಸಿಲಿಟಿ ಏನೆಲ್ಲ ಕೊಡ್ತಾರಂತ. ನಮಗೆ ನಾವೀಗ ಉಪ್ಪಿನಂಗಡಿಗೆ ಹೋಗ್ತೇವೆ. ಉಪ್ಪಿನಂಗಡಿಗೆ 9 ಗಂಟೆಗೆ ಎಲ್ಲ ಕೋಣಗಳು 150 ಕೋಣಗಳು ಕೆಲವು ಬ್ರಹ್ಮಾವರದಿಂದ ಬರಬೇಕು, ಭಟ್ಕಳದಿಂದ ಬರಬೇಕು. ಅವರೆಲ್ಲ 150 ಕೋಣಗಳು ಸಹ 9 ಗಂಟೆಗೆ ಬರದಿದ್ದರೆ ನಾವೀಗ ಬೇಗ 9 ಗಂಟೆ ಹೋಗೋದು, 11 ಗಂಟೆವರೆಗೆ ಅಲ್ಲಿ ವೇಟ್ ಮಾಡೋದು ಕೋಣಗಳನ್ನು. ಅದೆಲ್ಲ ಯಾರು ಕೇಳೋದಿಲ್ಲ. ಅದೆಲ್ಲ ಅದು ಇಂಪಾರ್ಟೆಂಟ್. ಈಗ ಕೋಣಗಳು ಇಲ್ಲಿಂದ ಅಲ್ಲಿವರೆಗೆ ಕೆಲವು ಕೋಣಗಳು ಮಲಗುವುದಿಲ್ಲ. ನಾವು ಹೊರಟಿದ್ದೇವೆ, ನಾನು ಸಹ ಹೊರಟಿದ್ದೇನೆ. ನಾನು ಯಾಕೆಂತ ಹೇಳಿದರೆ ನಾನೊಂದು ಕಂಬಳದ ಜವಾಬ್ದಾರಿ ಇದ್ದ ಮನುಷ್ಯ, ನಾನು ಎಜುಕೇಟೆಡ್. ಕೆಲವರಿಗೆಲ್ಲ ಅದ್ರಾಗ ಅರ್ಥ ಆಗೋದಿಲ್ಲ, ಮತ್ತೆ ಹೋಗಿ ಅಲ್ಲಿ ಬೊಬ್ಬೆ ಹಿಡಿತಾರೆ ಅಷ್ಟೇ. ನಾವು ಕಂಬಳ ಕಮಿಟಿಯಲ್ಲಿದ್ದೇವೆ, ನಾನು ಕಂಬಳ ಮಾಡಿದ್ದೇನೆ. 35 ವರ್ಷ ಕಂಬಳ ಮಾಡಿಸಿದ್ದು, 35 ವರ್ಷದಿಂದ ಕಂಬಳ ಕೋಣವನ್ನು ಸಾಕಿದ್ದು ನಾನು. ಸ್ವತಃ ಕೋಣವನ್ನು ಓಡಿಸೋದು, ಯಾರು ಬಾಡಿಗೆ ಕೋಣವನ್ನು ಓಡಿಸೋದಲ್ಲ. ಅದೆಲ್ಲ ನೋವು ನನಗೆ ಮಾತ್ರ ಇರೋದು, ಎಲ್ಲರಿಗಿಲ್ಲ. ಕೆಲವರು ಕೋಣ ಸಾಕ್ತಾರೆ, ಕಂಬಳ ಮಾಡಲಿಲ್ಲ. ಕೆಲವರು ಕಂಬಳ ಮಾಡ್ತಾರೆ, ಕೋಣ ಸಾಕಲಿಲ್ಲ. ಹೈಯೆಸ್ಟ್ ಕೋಣಗಳನ್ನು ಮನೆಯಲ್ಲಿ ಸಾಕಿ ಕಂಬಳ ಮಾಡಿಸಿ ಇರುವುದು ನಾನು ಒಬ್ಬನ ಮಾತ್ರ. ಬಾಕಿ ಅವರು ದೊಡ್ಡ ಜನ ಮಾತಾಡ್ತಾರೆ, ಎಲ್ಲರೂ ಪ್ರೆಸ್ನಲ್ಲಿ ಮಾತಾಡ್ತಾರೆ, ಟಿವಿಯಲ್ಲಿ ಮಾತಾಡ್ತಾರೆ. ಯಾರು ಸ್ವಂತ ಕಂಬಳ ಮಾಡಲಿಲ್ಲ. ನಾವು 35 ವರ್ಷದಿಂದ ಕಂಬಳ ಯಾರ ಹತ್ರ ಹಣ ತಗೊಳ್ಳದೆ, ನಾವು ರಿಸೀಟ್ ಮಾಡದೆ, ನಮ್ಮ ಸ್ವಂತ ಖರ್ಚಲ್ಲಿ ಮತ್ತು ನಮ್ಮ ನಮ್ಮ ಫ್ರೆಂಡ್ಶಿಪ್ನವರೊಟ್ಟಿಗೆ ಸೇರಿ ನಾನು ಕಂಬಳ ಮಾಡಿಸಿದ್ದು. ಯಾರು ಮಾಡಲಿಲ್ಲ. ಎಲ್ಲ ಡೊನೇಷನ್ ಮಾಡಿ ಎಲ್ಲರಿಗೆ ಸನ್ಮಾನ ಮಾಡೋದು, ಶಾಲೆ ಹಾಕೋದು, ಅದೇ ಕಂಬಳ. ಯಾರು ಕೋಣದವರು ನೋವು ಯಾರೂ ನೋಡಲಿಲ್ಲ. ಭಾರಿ ಬೇಸರ ಉಂಟು ನನಗೆ ಈ ಸರಿ. ಓಕೆ, ಈಗ 3 ಜೊತೆ ಯಾರು ನಿಮ್ಮ ಟ್ರಂಪ್ ಕಾರ್ಡ್ ಯಾರೆಲ್ಲ? ದೂಜ ಮತ್ತು ಮುನ್ನ, ನಮ್ಮದು 2 ದೂಜ ಮತ್ತು ಮುನ್ನ ಅಂತ ಕೋಣ ಉಂಟು. ಅದು ಹೋದ ಸಲ ಸಹ ನಮಗೆ ಹಗ್ಗದಲ್ಲಿ ಸಹ ಫಸ್ಟ್ ಬಂದಿದೆ, ನೇಗಿಲಿನಲ್ಲಿ ಸಹ ಫಸ್ಟ್ ಬಂದಿದೆ. ಅದು ನಮ್ಮದು ಟ್ರಂಪ್ ಕಾರ್ಡ್ ನಮ್ಮದು. ಮತ್ತು ಅದು 2 ಕೋಣ ನಮ್ಮದೇ, ನಮ್ಮದೇ. ಅದು ನಮಗೆ ಹೆಮ್ಮೆ. ನನ್ನ ಓಡಿಸುವ ನನ್ನ ಕೋಣ, ನನಗೆ ಬೇಕಾದಾಗ ನಿಲ್ಲಿಸೋದು, ನಾನು ಬೇಕಾದಾಗ ಓಡಿಸೋದು, ನನಗೆ ಬೇಕಾದಾಗ ನಾನು ತಗೊಂಡೋಗೋದು, ಅದು ಹೆಮ್ಮೆ. ನನ್ನ ಕೋಣ ಅಂತ ನಾನು ಒಬ್ಬನೇ ಮಾತಾಡೋದು. ಈಗ 3 ಜೊತೆ ಕೋಣಕ್ಕೆ ಎಷ್ಟು ವೆಹಿಕಲ್ ಬೇಕು? 3 ವೆಹಿಕಲ್ ಬೇಕು. 3 ಲಾರಿ ಬೇಕು. 3 ಲಾರಿ ಬೇಕು. 3 ಲಾರಿ. ಮತ್ತೆ ನಿಮ್ಮ ಜೊತೆಗೆ ಎಷ್ಟು ಜನ ಬರ್ತಾರೆ? ನಮಗೆ ಒಂದು 50 ಜನ ಆದರೂ ಬೇಕು. 50 ಜನ. ಅವ್ರಿಗೆ ಏನು ವ್ಯವಸ್ಥೆ? ಅದೇ ವ್ಯವಸ್ಥೆ ಏನಂತ ಅಲ್ಲಿ ಹೋಗಿ ನೋಡ್ಬೇಕಿಲ್ಲ, ನಾವು ಮಾಡ್ತೇವೆ. ನಮ್ಮಿಂದ ನಾವೀಗ ಒಂದು 3 ಕಾರ್ ಹೊರಡ್ತೇವೆ ಒಟ್ಟಿಗೆ. ಅದರೊಟ್ಟಿಗೆ 3 ಕಾರು ಮತ್ತೆ 3 ಟೆಂಪೋ ಉಂಟಲ್ಲ, ಅದರಲ್ಲಿ ಸಹ ಜಾಗ ಉಂಟಲ್ಲ, ಅದರಲ್ಲಿ ಎಲ್ಲ ಬರ್ತಾರೆ. 3 ಟೆಂಪೋ 3 ಕಾರು ಎಲ್ಲರೂ ಕೂಡ ಉಪ್ಪಿನಂಗಡಿ ಮೆರವಣಿಗೆಯಲ್ಲೇ ಹೋಗುದು. ಅದಕ್ಕೆಲ್ಲ ನಾವು ತಯಾರಿದ್ದೇವೆ. ಆದರೆ ನಮಗೆ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ನಮಗೆ ಟೈಮ್ ವೇಸ್ಟ್ ಮಾಡಿದರೆ ನಾವು ಎಲ್ಲ ಜನಗಳು, ನಾವು ಬಾಕಿಯವರು ದೊಡ್ಡ ಜನ ಇರಲಿ, ಅವರು ಎಷ್ಟು ದೊಡ್ಡ ಜನ ಆದರೂ ನಾವು ಸಹ ಅವರೊಟ್ಟಿಗೆ ದೊಡ್ಡ ಜನವೇ. ಅದಕ್ಕೆ ನಮಗೇನು ಹೆದರಿಕೆ ಇಲ್ಲ. ಯಾಕೆಂದರೆ ನಮ್ಮದು ಕೋಣ, ನಾವು ಯಾರಿಗೆ ಹೆದರಬೇಕು? ನಾವು ಹೋಗಿ ಓಡಿಸೋದು, ನಾವು ಅಲ್ಲಿ ಜಾಸ್ತಿ ಟೈಮ್ ಆದರೆ ನಾವು ಇದ್ದುಕೊಂಡು ಬೆಂಗಳೂರಿಗೆ ಹೋಗುದೇ. ನಾವು ಎಲ್ಲಿ ನಿಲ್ಲೋದಿಲ್ಲ, ನಾವು ಕಂಬಳಕ್ಕೆ ಬರ್ತೇವೆ. ಬರೋದಿದ್ರೆ ಹಿಂದೆ ಬರ್ತೇವೆ, ನಮಗೇನು ತೊಂದರೆ ಇಲ್ಲ. ನಮ್ಮ ಸ್ವಂತ ಖರ್ಚಲ್ಲಿ ಹೋಗೋದು ಹಿಂದೆ ಬರೋದು, ಅವ್ರು ಬಿಡೋದಿದ್ರೆ ಅಲ್ಲಿ ಅವರ ರೂಲ್ಸಿಗೆ ನಾವು ಬಾಕಿ ಬೇರೆ ಇಲ್ಲ. ಕೋಣಗಳನ್ನು ನಾವು ಅವರ ರೂಲ್ಸಿಗೆ ಮಾಡೋದಿಲ್ಲ. ಅವ್ರ ರೂಲ್ಸಿಗೆ ಏನು ಬೇಕಾದ್ರೆ ಅದು ನಾವು ಮಾಡ್ತೇವೆ. ನಮ್ಮ ಕೋಣಗಳನ್ನು ನಾವು ಹೇಳಿದಾಗೆ ಅವ್ರು ಮಾಡಬೇಕು. ಆದರೆ ಮಾತ್ರ, ಇಲ್ಲದ್ರೆ ನಾವು ಹಾಗೆಲ್ಲ ಓಡಿಸ್ಲಿಕ್ಕೆ ಆಗೋದಿಲ್ಲ. ನಾವು 15-20 ನಮ್ಮದೇ 1 ವರ್ಷಕ್ಕೆ 1 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೇವೆ ಕೋಣದಿಂದ. ಒಂದು ಕೋಣಕ್ಕ? ಒಟ್ಟಿಗೆ ನಿಮ್ಮ
ಇಲ್ಲಿರ್ತಕ್ಕಂಥ 6 ಕೋಣಗಳಿಗೆ 6 ಕೋಣಗಳಿಗೆ ಕೋಣ ಓಡಿಸ್ಲಿಕ್ಕೆ, ಕೋಣ ತಿನ್ನಲಿಕ್ಕೆ, ಕೋಣ ಬರುವುದು, ನಾವು ಬೊಂಬೈಯಿಂದ ಬರುವುದು ಹೋಗುವುದು, ಖರ್ಚು, ಪೆಟ್ರೋಲ್, ಡೀಸೆಲ್, ಅವ್ರಿಗೆ ತಿನ್ನಲಿಕ್ಕೆ, ಜನಗಳನ್ನು ಸಾಕಲಿಕ್ಕೆ, ಅದಕ್ಕೆ ಮದ್ದು, ಕೋಣಗಳನ್ನು ತಗೊಳ್ಳಿಕ್ಕೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ ನಾವು. 1 ಕೋಟಿ? ಹಾಂ, 1 ಕೋಟಿಗೂ ಮೀರಿ. ಓಕೆ, ನಿಮಗೆ ಯಾವತ್ತಾದ್ರೂ ಅನಿಸಿದೆಯಾ ಸರ್, ಈ ಕಂಬಳ ಅಂತಂದಾಗ ಈ ವರ್ಷಕ್ಕೆ 1 ಕೋಟಿ ಯಾಕೆ ಈ ಖರ್ಚು ಯಾಕೆ ಮಾಡಬೇಕು ಅಂತ ಅನಿಸಿದೆಯಾ? ಅಲ್ಲ, ಹಣ ಇದ್ದರೆ ನಿಮಗೆ, ಬೇರೆಯವರಿಗೆ ನಮಗೆ ಕೆಲವರಿಗೆ ಇಸ್ಪೀಟ್ ಆಡ್ತಾರೆ, ಕೆಲವರು ಕುಡಿತಾರೆ, ಡ್ರಗ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಗಿ ಫಾರಿನ್ನಲ್ಲಿ ತಿರುಗ್ತಾರೆ, ಅದೊಂದು ಶಾಕ್ ಇರ್ತಾರೆ ಒಂದೊಂದು. ಇದು ಸಹ ಶಾಕಿಗೆ ಏನು, ಹಣ ಇದ್ದರೆ ಖರ್ಚು ಮಾಡೋದ್ರಲ್ಲೇನು, ಹಣ ಇಲ್ಲದ್ರೆ ಸಾಲ ಮಾಡಿ ಮಾಡೋದಲ್ಲ. ಹಣ ಇದ್ದರೆ ಒಂದು ಖರ್ಚು ಶಾಕ್ ಅಲ್ಲ, ಒಳ್ಳೆಯದು. ಜಾನಪದ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟಾಗ ಆಗುತ್ತದೆ. ನಮ್ಮ ಹಿರಿಯರು ಮಾಡ್ತಾ ಬಂದವರು, ನಮ್ಮ ತಂದೆಯವರು ಮಾಡ್ತಾರೆ, ನಾನು ಮಾಡ್ತೇನೆ, ಈಗ ನಮ್ಮ ಮಗ ಮಾಡ್ತಾನೆ ಡಾಕ್ಟರ್ ಚಿಂತನ ಹೆಗಡೆ ಅಂತ, ನಮ್ಮ ಅಣ್ಣ ರಾಜೇಶ್ ಹೆಗಡೆ ಅಂತ ಇದ್ದಾರೆ, ಅವರು ಸಹ ಹೆಲ್ಪ್ ಮಾಡಿದ್ದಾರೆ. ನಮ್ಮ ನನ್ನ ಅಳಿಯ ಇದ್ದಾನೆ ಕರ್ಣ ಹೆಗಡೆ ಅಂತ ದುಬೈಯಲ್ಲಿ, ಅವರು, ನಮ್ಮ ಮಕ್ಕಳು ಎಲ್ಲ ಸಪೋರ್ಟ್ ಮಾಡ್ತಾರೆ, ನಮ್ಮ ಮನೆಯವರೆಲ್ಲ. ಇಷ್ಟು ಇದ್ದರೂ ಕೂಡ ಒಂದು ಟೈಮ್ನಲ್ಲಿ ಎರ್ಮಾಳ್ನ ಚಿಂತನೆ ಆಗುತ್ತೆ, ಅಲ್ಲಿ ಕಂಬಳವನ್ನು ಬೇಡ ನಿಲ್ಲಿಸಿಬಿಡುವ ಅಂತ ಕೆಲ ಕಾಲ ನಿಲ್ಲಿಸಿದ್ರಂತೆ, ಹೌದಾ? ಹೌದು, ಯಾಕಂದರೆ ನಾನು ಆಫೀಸ್ನಲ್ಲಿ ಎವ್ರಿ ಸ್ಯಾಟರ್ಡೆ ಸಂಡೇ ಬರಬೇಕು ಇಲ್ಲಿ. ನೋಡಿ, ನಾನು ಸ್ಯಾಟರ್ಡೆ ಸಂಡೇ, ನಾನು ಆಫೀಸರ್ ಇರುವಾಗ ಸ್ಯಾಟರ್ಡೆ ಸಂಡೇ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಕಸ್ಟಮ್ಸ್ನಲ್ಲಿ ರಜೆ. ನಾನು ಎ ಸಿ ಆದ ನಂತರ ಅದೆಲ್ಲ ನಮಗೆ ಹಾಗೆ ರಜೆ ತೆಗಿಲಿಕ್ಕೆ ಆಗೋದಿಲ್ಲ, ನಾವು ಸ್ಟೇಷನ್ನಲ್ಲಿ ಇರಬೇಕು, ನಮಗೆ ದೊಡ್ಡ ಜವಾಬ್ದಾರಿ ಜಾಸ್ತಿ ಉಂಟು, ಅದನ್ನೆಲ್ಲ ಮಾಡುವಾಗ ಆಗೋದಿಲ್ಲ. ಹಾಗಂತ ನಾವು ನಿಲ್ಸಿದ್ದು. ಮತ್ತು ನಮ್ಮ ಮಗ ಸಹ ಡಾಕ್ಟ್ರ್ ಮಾಡ್ತಾ ಇದ್ದ, ಅವನಿಗೆ ನನಗಿಂತಲೂ ಜಾಸ್ತಿ ಹುಚ್ಚು ಕಂಬಳದ್ದು. ಆಗ ಅದಕ್ಕೋಸ್ಕರ ನಾವು ಒಂದು 10 ವರ್ಷ ನಿಲ್ಲಿಸಿದ್ದೇವೆ. 10 ವರ್ಷ ನಿಲ್ಲಿಸಿದ್ರು. ಕಂಬಳದಲ್ಲಿ ಎಲ್ಲ ನೋವನ್ನು ತಿಂದಿದ್ದೇವೆ ನಾವು. ಕಂಬ್ಯಾಕಿಗೆ ನೀವು ಕಾರಣನ ಮಗ ಕಾರಣ. ನಮಗೆ ಬೇಡ ಅಂತ ಇತ್ತು, ನಾವು ಮಗನಿಗೆ ಭಾರಿ ಇಂಟ್ರೆಸ್ಟ್ ಅಂತು, ಅವನು ಮಾಡಬೇಕಂತ ಹೇಳಿದ, ಅದಕ್ಕೆ ನಾವೆಲ್ಲ ಸಪೋರ್ಟ್, ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದ್ದೇವೆ. ಚಿಂತನ್ ಡಾಕ್ಟರ್ ಚಿಂತನ್, ಅವನು ಆರ್ಥೋಪೆಡಿಕ್ ಸರ್ಜನ್, ಬಾಂಬೆ. ಓಕೆ, ಈಗ ಕಂಬಳ ಇದು ನಿಮ್ಮ ತೋಟ, ಇಲ್ಲಿ ಏನೆಲ್ಲ ಸರ್, ಈಗ ನಮಗೆ ನೀವು ಪರಿಚಯ ಮಾಡಬೇಕು ದೂಜನನ್ನು, ಮುನ್ನನನ್ನು ಮತ್ತು ಹೊಸ ಒಂದು ಕೋಣ ತಂದಿರಿ ಅಂತ ಹೇಳಿದ್ರಿ, ಕಾಟಿಯನ್ನು. ಆನಂತರ ನಾಡಿದ್ದು ಹೋಗುವ 6 ಜನರು ಇಲ್ಲಿದ್ದಾರೆ, ಈಗ 5 ಉಂಟು, ಒಂದು ಬರ್ತದೆ. ಓಕೆ, ಅವರನ್ನು ಪರಿಚಯ ಮಾಡಬೇಕು, ಮತ್ತು ಇಲ್ಲಿ ಅವರಿಗೆ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ, ಅದಕ್ಕೆ ಎಷ್ಟು ಖರ್ಚಾಗ, ಒಂದು ಸ್ವಲ್ಪ ನಿಮ್ಮ ತೋಟದಲ್ಲಿ ಹೋಗೋಣ, ಓಡಾಡ. ಈಗ ಬೆಂಗಳೂರು ಕಂಬಳಕ್ಕೆ ಏನಾದರೂ ಸ್ಪೆಷಲ್ ರೆಡಿ ಆಗಿದ್ದೀರಾ? ಹೌದು, ಹೊಸದು ಹಗ್ಗ ಹೊಸದು ಮಾಡಿಸಿದೆ. ಬೆಂಗಳೂರು ಕಂಬಳಕ್ಕೆ ಹೊಸ ಹಗ್ಗ, ಹೊಸಬಲ್ಲ. ಈಗ ಇದೆಲ್ಲ ಹಗ್ಗಗಳು ಇದು ಹಳತ್ತು, ಅದೆಲ್ಲ ಹೊಸತು. ಈಗ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಅಂತ ಹೊಸ ಹಗ್ಗ ಎಲ್ಲ ಮಾಡಿಸಿಟ್ಟಿದ್ದೇವೆ ನಾವು. ಬ್ಯಾಂಗ್ಳೂರಿಗೆ ಹೋಗುವಾಗ ಹೊಸ ಹಗ್ಗ ಬೇಕಲ್ಲ, ಅದಕ್ಕೆಲ್ಲ ಹೊಸ, ಅದೆಲ್ಲ ಎಣ್ಣೆ ನೋಡಿ, ಅದರಲ್ಲಿ ಕ್ಯಾನ್ನಲ್ಲಿ ಎಣ್ಣೆ ಉಂಟು, ಅವರಿಗೆ ಮಸಾಜ್ ಮಾಡುವಂಥ ಎಣ್ಣೆಗಳು ಇದೆಲ್ಲ ಬೇಕಲ್ಲ, ಅದೆಲ್ಲ ರೆಡಿ. ಬ್ಯಾಂಗ್ಳೂರು ಕಂಬಳಕ್ಕಾಗಿ ದೂಜ, ಮುನ್ನ ಮತ್ತು ಉಳಿದ 5 ಅಥವಾ 6 ಕೋಣಗಳಿಗೂ ಬೇಕಾದಂಥ ಹೊಸ ಹಗ್ಗಗಳನ್ನು ತೆಗೆದುಕೊಂಡು ಬಂದು ಬ್ಯಾಂಗ್ಳೂರಿಗೆ ಸರ್ವ ಸನ್ನದ್ಧ ಆಗಿರುವಂತಹ ತಂಡ ಈಗ ಎರ್ಮಾಳ್ದು. ಈಗ ನಿಮಗೆ ಎರ್ಮಾಳ್ನ ನೀರು ಒಂದು ಥರ, ಪುತ್ತೂರು, ಉಪ್ಪಿನಂಗಡಿ, ಹೀಗೆ ಎಲ್ಲ ಕಂಬಳಕ್ಕೆ ಹೋಗುವಾಗ ನೀರಿಗೆ ಹೇಗೆ? ಇಲ್ಲಿಂದ ನಾವು ಡ್ರಮ್ಮಲ್ಲಿ ಕೊಂಡೋಗ್ತೇವೆ ಕುಡಿಲಿಕ್ಕೆ ನೀರು ಕಂಬಳಕ್ಕೆ. ಯಾರಿಗೆ? ಕೋಣಗಳಿಗೆ. ಈಗ ನಾನು ಬೆಂಗಳೂರಿಗೆ ತೋರ್ಲಿಕ್ಕೆ ನಾನು ಹೇಳಿದ್ದು, ಟ್ಯಾಂಕರ್ನಲ್ಲಿ ನೀರು ಕೊಂಡ್ಬೇಕಂತ ನಾನು ಹೇಳಿದ್ದು. ಇಲ್ಲಿಂದ ಸೌತ್ ಕೆನರಾ ನೀರೇ ಆಗಬೇಕು ನಮಗೆ ಬೆಂಗಳೂರಲ್ಲಿ ಕುಡಿಲಿಕ್ಕೆ ಅಂತ. ಈಗ ಬೆಂಗಳೂರಿಗೆ 6 ಟ್ಯಾಂಕರ್ ನೀರು ಇಲ್ಲಿಂದ ಹೋಗ್ತದೆ ಕಂಬಳಕ್ಕೆ. ನಿಮಗೆಲ್ಲ ಕೋಣಗಳಿಗೆ, ನಮಗೆ ಎಲ್ಲ ನೀರು ಆಗ್ತದೆ, ಬಿಸಿಲು ನೀರಾಗ್ತದೆ. ಈಗ ನೀವು ನಿಮ್ಮ ಜೊತೆಗೆ 3 ಲಾರಿಯಲ್ಲಿ ಹೋಗ್ತೀರಲ್ಲ, ಆಗ ನೀರು ತಗೊಂಡು ಹೋಗ್ತೀರಾ? ನಾವೊಂದು 2-3-4 ಡ್ರಮ್ ಅರೇಂಜ್ಮೆಂಟ್ ಮಾಡಿದ್ದೇವೆ, 4 ಡ್ರಮ್ ತಗೊಂಡು ಹೋಗ್ತೇವೆ ಈ ಸರಿ. ಹೌದಾ? ಅಗತ್ಯ ಅಂದರೆ ಅಲ್ಲಿ ನಿಮ್ಮದು ಟ್ಯಾಂಕರ್ ನೀರು ಖಾಲಿ ಆದರೆ ಮತ್ತೆ ಕುಡಿಯಲಿ ಅಂತ ಹೇಳಿದರೆ ನೀವು ನಾವೆಂತ ಮಾಡೋದು? ಅದಕ್ಕೆ ಜಾಗೃತವಾಗಿ ನಾವು ಸಹ 1 ದಿವಸದ ನೀರು ನಾವು ಕೊಂಡೋಗ್ತೇವೆ. ಒಂದು ದಿವಸ, ಅಟ್ಲೀಸ್ಟ್ ಒಂದು ಲಾಸ್ಟ್ ಕಂಬಳದ ದಿವಸ ನೀವು ಖಾಲಿ ಆಗಿದೆ, ಇಲ್ಲಿದ್ದು ಖಾಲಿ ಆಯಿತು, ಮತ್ತೆ ಇಲ್ಲಿ ಬಂದು ಹೋಗ್ಲಿಕ್ಕೆ ಅದು ಇನ್ನು 12 ಗಂಟೆ ಬೇಕು, 6 ಗಂಟೆ 5-6 ಗಂಟೆ ಹೋಗ್ಲಿಕ್ಕೆ ಬರಲಿಕ್ಕೆ. ಅಲ್ಲಿಂದ ನೀರು ಕುಡಿಯಿಲ್ಲ ಅಂತ ಹೇಳಿದರೆ ನಾವು ಲಾಸ್ಟ್ ಮೂಮೆಂಟ್ ನೀವು ಹೇಳಿದರೆ ಏನು ಮಾಡೋದು? ಎಲ್ಲ ಮತ್ತೆ ಹೇಳಿದಲ್ಲ, ನಾನು ಹೇಳಿದಲ್ಲ, ಮತ್ತೆ ಕೋಣದ ಯಾರಿಗೂ ಇದಿಲ್ಲ, ಕೋಣ ಅಲ್ಲಿ ಹೋಗೋವರೆಗೆ ಮಾತ್ರ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳೋದು, ಮತ್ತೆ ಕೋಣದವ್ರನ್ನ ಕೇಳೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು 4-5-6 ಡ್ರಮ್ಮು ಕೊಂಡೋಗ್ತೇವೆ ನೀರು. ನಮಗೆ ಲಾಸ್ಟ್ ಇಲ್ಲಿ ಅಲ್ಲಿದ್ದು ಕಮ್ಮಿ ಆದರೆ ನಮ್ಮದು ಕೊಂಡೋದ್ದು ನಮ್ಮದು ಸೇಫ್ಟ್ ನೋಡಬೇಕು. ನಮಗೆ ಹಿಂದೆ ಬಂದು ಇಲ್ಲಿ 20 ಕಂಬಳ ಉಂಟಲ್ಲ ಸ್ವಾಮಿ, ಅದಾದ ನಂತರ ಮತ್ತೆ ಸೀಸನ್ ಶುರುವಾಗಲಿಲ್ಲ ನಮ್ಮದು. ನಾವು ಇಷ್ಟು ಲಕ್ಷ ಎಲ್ಲ ಖರ್ಚು ಮಾಡಿ ನಮ್ಮದು ಕೋಣ ಎಲ್ಲದ ತೊಂದರೆ ಆದರೆ ನಮಗೆ ತೊಂದರೆ ಆಗ್ತದಲ್ಲ, ಅದಕ್ಕೆ ನಾವು ನಮ್ಮ ಜಾಗ್ರತೆ ನಾವು ಮಾಡೋದು. ಹೋಗೋದು ಕಂಬಳ ಅವರು ಆರ್ಗನೈಸ್ ಮಾಡಿದ್ದಾರೆ, ನಾವು ಹೋಗೋದು, ಆದರೆ ನಮ್ಮ ಜಾಗ್ರತೆ ನಾವು ಮಾಡಿಕೊಂಡೇ ಹೋಗಬೇಕು. ಬೆಂಗಳೂರು
ಹೋಗ್ತಾ ಇದ್ದೀರಿ, ಹೊರಟಿದ್ದೀರಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಕೋಣಗಳು ಘಟ್ಟ ಏರ್ತಿದ್ದಾವೆ, ಏನು ಹೇಳ್ತೀರಿ? ನೋಡಿ, ನಾವು ಕಂಬಳ ಅಂತ ಹೇಳಿದರೆ ಅದೇ ನಾನು ಹೇಳಿದಲ್ಲ, ನಾವು ಶಾಕಿಗೆ ಅಂತ ಕಟ್ಟೋದು. ಎಲ್ಲಿ ಕಂಬಳ ಮಾಡಿದ್ರೆ ನಾವು ಹೋಗಬೇಕು ಎಲ್ಲರೂ. ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡುವವರೆಲ್ಲ ಒಳ್ಳೆ ರೀತಿ ವ್ಯವಸ್ಥೆ ಮಾಡಬೇಕು. ನಮ್ಮನ್ನಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ನನ್ನದೊಂದು ರಿಕ್ವೆಸ್ಟ್, ಕಂಬಳ ಮಾಡುವಾಗ ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ದೂರ ಹೋದ ನಂತರ ಅವರಿಗೆ ನಮಗೆ ಭಾರಿ ಒಂದು ಒಳ್ಳೆ ರೀತಿಯಿಂದ ಅವರು ನಮಗೆ ಇದು ಕೊಡಬೇಕು. ಯಾಕೆಂದರೆ ಅವರು ನಮ್ಮದು ಏನಂದರೆ, ನಂದು ಪರ್ಸನಲ್ ರಿಕ್ವೆಸ್ಟ್. ಬೇರೆಯವರು ಏನು ಹೇಳ್ತಾರೆ ನಾನು ಕೇಳೋದಿಲ್ಲ. ಅವರವರಿಗೆ ಕೆಲವರಿಗೆ ಇವರಿಗೆ ಬೇಸರ ಆಗ್ಬೋದು, ಕೆಲವರಿಗೆ ಅವರಿಗೆ ಬೇಸರ ಆಗೋದು. ನಾನು ಹೇಳೋದು, ನಾವು ಇಷ್ಟು ಕಷ್ಟಪಟ್ಟು ಸಾಕಿದಂಥ ಕೋಣಗಳನ್ನು 350-400 ಕಿಲೋಮೀಟರ್ ಇಲ್ಲಿಂದ ಕೊಂಡು ಹೋಗಿ ರಾತ್ರಿ ಆಗಲು ಅದು ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಭಾರಿ ಕಷ್ಟ. ಅವರಿಗೆಲ್ಲ ಮೈ ಹುಷಾರಿಲ್ಲ, ಆದರೂ ನಾವು ತಯಾರಾಗಿದ್ದೇವೆ, ರೆಡಿಯಾಗಿದ್ದೇವೆ. ಅಂಥದ್ದನ್ನು ನಾವು ಅಲ್ಲಿ ಹೋದ ನಂತರ ನಮ್ಮ ಕೋಣದ ಯಜಮಾನರನ್ನು ಯಾರೇ ಆಗಲಿ, ಎಷ್ಟು ಪಾಪದವೇ ಒಂದು ಕೋಣ ಇರಲಿ, ಅವನ ಯಜಮಾನರನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಅವನಿಗೆ ಒಳ್ಳೆ ಮರ್ಯಾದೆ ಕೊಡಬೇಕು, ಅವನಿಗೆ ಬೇಕಾದ ಫೆಸಿಲಿಟಿ ಮಾಡಿಕೊಡಬೇಕು. ಅಲ್ಲಿ ಕೋಣ ನಿಲ್ಲಿಸಲಿಕ್ಕೆ, ಅದಕ್ಕೆ ಲಾರಿ ನಿಲ್ಲಿಸಲಿಕ್ಕೆ, ಅದಕ್ಕೆ ನಮಗೆ ಮಲಗಲಿಕ್ಕೆ, ನಮ್ಮ ಜನಗಳಿಗೆ ಮಲಗಲಿಕ್ಕೆ ಎಲ್ಲ ವ್ಯವಸ್ಥೆ ನೀವು ಅದರ ಕೋಣದ ಹತ್ತಿರ, ನಾವು ಎಲ್ಲಿ ಕೋಣ ಕಟ್ತೇವೆ ಅದರ ಹತ್ತಿರವೇ ಎಲ್ಲ ಮಾಡಿಕೊಡುವಂಥ ವ್ಯವಸ್ಥೆ ನೀವು ಮಾಡಬೇಕು. ನೀವು ಸಹ ಸ್ವಲ್ಪ ಬರೇ ನೀವು ಚೀಫ್ ಗೆಸ್ಟ್ ಬರ್ತಾರೆ, ದೊಡ್ಡ ದೊಡ್ಡ ತಾರೆಯರು ಬರ್ತಾರೆ. ನಮಗೆ ತಾರೆ ಸ್ಟಾರ್, ಮುನ್ನ ಇಸ್ ದ ಸ್ಟಾರ್. ಕಂಬಳದಲ್ಲಿ ಅನುಷ್ಕಾ ಆಗಲಿ, ಐಶ್ವರ್ಯ ಆಗಲಿ, ಕಮಲ್ ಹಾಸನ್ ಆಗಲಿ, ಅಮಿತಾಬ್ ಬಚ್ಚನ್ ಆಗಲಿ, ಇಸ್ ನಾಟ್ ಎ ಸ್ಟಾರ್. ಸಾನಾ, ಮುನ್ನ, ದೂಜ, ಚೆನ್ನ, ಪಾಂಡು, ಕಾಟಿ, ತಾಟ, ಬುಟ್ಟಿಮಾರು, ಬೊಲ್ಲ, ಕುದ್ರಾಡಿ, ಅಲೆಯವರು, ಅದೆಲ್ಲ ಸ್ಟಾರ್. ಇವರೆಲ್ಲ ಸಿನಿಮಾ ಸ್ಟಾರ್ಗಳು, ನಾಳೆ ಕೋಣಗಳು ಕಂಬಳದಲ್ಲಿ. ಈ ಸ್ಟಾರ್ಗಳೆಲ್ಲ MLA MP ಮಿನಿಸ್ಟರ್ ಸ್ಟಾರ್ ಅಲ್ಲ, ಸ್ಟಾರ್ ಇವರು ಕೋಣ. ಅಂಥದ್ದು ಸ್ಟಾರ್ ಅಂತ ಅದನ್ನು ತಿಳ್ಕೊಂಡ್ರೆ ಸಾಕು. ಅದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಎಲ್ಲ ಆರ್ಗನೈಸರ್ ರಿಕ್ವೆಸ್ಟ್, ನಮ್ಮ ಕೋಣಗಳನ್ನು ನೀವು ಸ್ಟಾರ್ ಅಂತ ನೋಡಿಕೊಳ್ಳಿ. ನಮಗೆ ಭಾರಿ ಖುಷಿ, ಸಂತೋಷ ಆಗ್ತದೆ. ಕಂಬಳಕ್ಕೆ ಅಷ್ಟು ದೂರಕ್ಕೆ ಬಂದು ಇಷ್ಟು ತೊಂದರೆ ತೆಗೆದುಕೊಂಡು ನಾವು ಅಲ್ಲಿವರೆಗೆ ಕೋಣ ತಂದಿದ್ದೇವಲ್ಲ, ಅಷ್ಟೇ ನಮ್ಮ ಕೋಣಗಳಿಗೆ ಮರ್ಯಾದೆ ಕೊಡಿ. ನಮ್ಮ ಕೋಣಗಳನ್ನು ಒಳ್ಳೆ ರೀತಿಯಿಂದ ನೋಡುವಂಥ ಎಲ್ಲ ಫೆಸಿಲಿಟಿಯನ್ನು ಮಾಡಿ ಅಂತ ನಾನು ಈ ಮಾಧ್ಯಮ ಮುಖಾಂತರ ಇನ್ನೊಮ್ಮೆ ಕೇಳಿಕೊಳ್ತೇನೆ. ಆರೋಗ್ಯ ತಪಾಸಣೆ ಎಷ್ಟು ದಿನಕ್ಕೊಮ್ಮೆ, ಹೇಗೆ? ಈಗ ನೋಡಿ, ನಮಗೆ ನಮ್ಮ ಕೆಲಸದವರಿಗೆ ಸ್ವಲ್ಪ ಆರೋಗ್ಯ ತಪಾಸಣೆ ಅಂದರೆ ಅದು ಒಂದಕ್ಕೆ ಮಾಡ್ತದ, ಅದು ಸ್ವಲ್ಪ ಒಂದಕ್ಕೆ ಮಾಡುವಾಗ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಉಷ್ಣ ಆದರೆ ಅದೆಲ್ಲ ನಾವು ನೋಡ್ತೇವೆ ರೆಗ್ಯುಲರ್. ನಮ್ಮ ಕೆಲಸದವರು ನೋಡ್ತಾರೆ. ಅದು ಸೆಗಣಿ ಹಾಕುವಾಗ ಅದು ಗಟ್ಟಿ ಉಂಟಾ, ನೀರು ಆಗ್ತದೆ, ಅದೆಲ್ಲ ನಾವು ಒಂದು ಸ್ವಲ್ಪ ನೋಡಿ ಮತ್ತೆ ಡಾಕ್ಟ್ರನ್ನು ನಾವು ಕರಿತೇವೆ. ಅದನ್ನು ಅಂದರೆ ಡೈರೆಕ್ಟ್ ಇದ್ದು ಕರೆಕ್ಟ್ ಇದ್ದರೆ ನಾವು ಏನು ಚೆಕಪ್ ಮಾಡೋದು ಏನಿಲ್ಲ. ಏನಾದರೂ ಆರೋಗ್ಯಕ್ಕೆ ತೊಂದರೆ ಆದ, ಈಗ ಅದು ಫುಡ್ ಬಿಟ್ಟು ಆಗ ನಾವು ಡಾಕ್ಟ್ರವರನ್ನು, ಲೋಕಲ್ ಡಾಕ್ಟ್ರವರನ್ನು, ಪಂಡಿತರವರನ್ನು ನಾವು ಕರ್ಕೊಂಡು ಬರ್ತೇವೆ. ಅದಕ್ಕೋಸ್ಕರ ನಾನು ಮೊನ್ನೆ ಬ್ಯಾಂಗ್ಳೂರು ಕಂಬಳಕ್ಕೆ ಹೇಳಿದ್ದೇನೆ, ಒಂದು ವೆಟರ್ನರಿ ಆ್ಯಂಬುಲೆನ್ಸು, ಒಂದು ವೆಟರ್ನರಿ ಡಾಕ್ಟ್ರು ಮತ್ತು 2 ಹಳ್ಳಿಯ ಡಾಕ್ಟ್ರನ್ನು ಸಹ ಕೊಂಡೋಗ್ಬೇಕು. ಹಳ್ಳಿ ಅಂದರೆ ಹಳ್ಳಿಯ ಮದ್ದು ಮಾಡುವವರು, ನಾಟಿ ವೈದ್ಯರು ಇದ್ದಾರೆ. ಕೋಣಕ್ಕೆ ಕೊಡುವವರು 1-2-3 ಜನ ಇದ್ದಾರೆ. ಅವರನ್ನು ಸಹ ಕೊಂಡೋಗ್ಬೇಕಂತ ನಾನು ನನ್ನ ಡಿಮಾಂಡ್ ಇಟ್ಟಿದ್ದೇನೆ. ಅದಕ್ಕೆ ಓಕೆ ಹೇಳಿದ್ದಾರೆ. ಕೊಂಡೋಗೋದ ಖರ್ಚು ಕೊಡ್ತೇವೆ, 1-2-3 ಜನ. ಅದೆಲ್ಲ ಅವರದೆಲ್ಲ ಕೆಲವು ಮಿನಿಮಮ್ ಗ್ಯಾಸ್ ಬರ್ತದೆ, ಹುಚ್ಚು ಸ್ವಲ್ಪ ಕಮ್ಮಿ ಆಗ್ತದೆ, ತೊಂದರೆ ಆಗ್ತದೆ. ಕೆಲವು ಎಲ್ಲ ಅದನ್ನೆಲ್ಲ ನೀವು ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ನಾನು ಒಂದು 5 ಹತ್ರ ಹೇಳಿದ್ದೇನೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ನಾವು, ನೀವು ಅದಕ್ಕೆ ರೆಡಿಯಾಗಿ ಸ್ವಲ್ಪ ಅದಕ್ಕೆ ನಿಮ್ಮ ಗಿಡ ಮೂಲಿಕೆ ಮದ್ದುಗಳನ್ನು ಸಂಗ್ರಹ ಮಾಡಿಡಿ. ಮಿನಿಮಮ್ ಶೀತ ಆದರೆ ನಾವೆಲ್ಲ ಹೊಗೆ ಕೊಡ್ತೇವೆ ಡೈಲಿ. ಅದೆಲ್ಲ ನಾವೇ ಮಾಡ್ತೇವೆ. ಡಾಕ್ಟ್ರನ್ನು ಒಮ್ಮೆ ಡಾಕ್ಟ್ರು ಹೇಳಿ ಹೋಗಿದ್ದಾರೆ. ಅದನ್ನೆಲ್ಲ ನಾವು ಒಂದು ಶೀತ ಆದರೆ ಕೆಲವು ಸಕ್ಕರೆ ಹೊಗೆ ಅದೆಲ್ಲ ಕೊಡ್ತೇವೆ ನಾವೇ. ಅದಕ್ಕೆ ಡಾಕ್ಟ್ರು ಬೇಕಂತಿಲ್ಲ. ಇಲ್ಲೆಲ್ಲ ಓಮದ್ದು, ಖಾರ, ಇದೆಲ್ಲ ಸ್ವಲ್ಪ ಹೊಟ್ಟೆ ಅಷ್ಟು ಸರಿ ಇಲ್ಲ ಅಂತ ನಮಗೆ ಒಂದು ಕೋಣ ನೋಡಿದರೆ ಜನಗಳನ್ನೇ ಇರಲಿ, ಹಾಗೆ ಕೋಣ ಸಹ ಡಲ್ ಇರ್ತದೆ. ಆಗ ನಾವು ಒಂದು ಈ ಲೋಕಲ್ ಮದ್ದಲ್ಲ, ಈ ಜೀರಿಗೆ, ಓಮ ಅದನ್ನೆಲ್ಲ ಕೊಟ್ಟು ಸ್ವಲ್ಪ ಖಾರ, ಎಡ್ಡೆಮುಂಚಿ, ಒಳ್ಳೆ ಮೆಣಸು ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಇದು ಮಾಡಿ ಕೊಡ್ತೇವೆ ನಾವು. ಅದು ರೆಗ್ಯುಲರ್ ಏನಾದರೂ ಒಂದು ಆರೋಗ್ಯ ಸ್ವಲ್ಪ ಏರ್ಫೇರ್ ಆದರೆ ನಮ್ಗೆ ಗೊತ್ತಾಗ್ತದೆ. ಹೇಗೆ ನಿಮ್ಮ ಮಕ್ಕಳದ್ದು ನಮಗೆ ಗೊತ್ತಾಗ್ತದೆ. ಈಗ ದೊಡ್ಡವರಾದ ಮೇಲೆ ನಾವು ಹೇಳ್ತೇವೆ ನಮಗೇನಿಂದ ಹಾಲು ತೀರುಜಿ ಅಂತ, ಅದಕ್ಕೆ ಬಾಯಿ ಬರೋದು ಸುತ್ತ ನೋಡಿ. ಆದರೂ ನಾವು ಅದರಲ್ಲೇ ಟಚ್ಚಲ್ಲಿ ಇರೋದ್ರಿಂದ ಅದಕ್ಕೆ ಆರೋಗ್ಯ ಒಂದು ಹಾಳಾದ ಕೂಡಲೇ ನಮಗೆ ಒಂದು ನಮ್ಮ ಗಮನಕ್ಕೆ ಬರ್ತದೆ. ಯಾಕಂದರೆ ನಾವು ಅಷ್ಟು ಪ್ರೀತಿಯಲ್ಲಿ ನೋಡ್ತೇವಲ್ಲ. ನೀವು ಚಿಕ್ಕ ಮಗುವನ್ನು ನೀವು ನೋಡುವಾಗ ನಿಮಗೆ ಒಂದು ಅದು ಏನಾದರೂ ಒಂದು ಮಾಡ್ತದೆ, ಏನಾದರೂ ಸಿಗ್ನಲ್ ನಿಮಗೆ ಕೊಡ್ತದೆ. ಸೌಖ್ಯಲ್ಲಿದ್ದರೆ ಬಾಯಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲದಿದ್ದರೂ ಅದೊಂದು ಸಿಗ್ನಲ್ ಕೊಡ್ತದೆ. ಇದು ಕೋಣ ಸಹ ಹಾಗೆ ಒಂದು ಸಿಗ್ನಲ್, ಒಂದು ಹೇಳುವುದಿಲ್ಲ, ಮಲಗಿನಲ್ಲಿ ಮಲಗದಲ್ಲಿ ಇರ್ತದೆ, ಮತ್ತು ಹುಚ್ಚು ಒಯ್ಯೋದಿಲ್ಲ, ಪ್ರಾಪರ್ ಸಗಣಿ ಮಾಡೋದಿಲ್ಲ. ಆಗ ನಮಗೆ ಒಂದು ನೋಡ್ತೇವೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ, ಇದು ಕಿವಿಯಲ್ಲಿ ಹಿಡಿದು ಇದೆಲ್ಲ ಅದು
ಸ್ವಲ್ಪ ಜಾಸ್ತಿ ಆದರೆ ನಾವು ವೆಟರ್ನರಿ ಡಾಕ್ಟ್ರನ್ನು ಕರಿತೇವೆ, ಇಲ್ಲಾಂದರೆ ಆ ಗಿಡಮೂಲಿಕೆ ವೈದ್ಯ ನಾಟಿ ವೈದ್ಯರನ್ನು ಕರಿತೇವೆ. ನೀವು ಬಂದು ಸ್ವಲ್ಪ ನೋಡಿ ಇದು ಮಾಡಿ ಒಂದು ಮದ್ದು ಕೊಟ್ಟು ಹೋಗಿ ಅಂತ. ಇದು ಎರ್ಮಾಳ್ನ ತಂಡದ ಪರಿಚಯ. ಎರ್ಮಾಳ್ನವರು ಬೆಂಗಳೂರಿಗೆ ಹೇಗೆ ರೆಡಿಯಾಗಿದ್ದಾರೆ ಅನ್ನೋದರ ಒಂದು ಕಿರು ಚಿತ್ರಣ, ಹೇಗೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ಸರಿಯ ಕಂಬಳದಲ್ಲಿ ಅಲ್ಲಿ ಏನಾಗಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬೇಡಿಕೆ ಅಲ್ಲ, ಬದಲಾಗಿ ನಮ್ಮ ಕೋಣಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ರಕ್ಷಣೆ ಮಾಡಿಕೊಳ್ಳುವಂಥ ದೃಷ್ಟಿಕೋನದಿಂದ ಇಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಯೋಜಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಾಡಿದ್ದು ಕಂಬಳ ಮುಂಬೈಯಲ್ಲಾದರೂ ಕೂಡ ನಮ್ಮ ಕೋಣಗಳನ್ನು ತೆಗೆದುಕೊಂಡು ಹೋಗ್ತೀವಿ, ಕಂಬಳ ನಮ್ಮ ಕೋಣಗಳಿರೋದು ಕಂಬಳದಲ್ಲಿ ಓಡಲಿಕ್ಕೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಿನಿಮಾ ನಟ ನಟಿಯರು ಕಂಬಳದ ಸ್ಟಾರ್ಗಳಲ್ಲ, ಬದಲಾಗಿ ಮುನ್ನಾ, ಸಾಂತು, ಕಾಟಿ, ದೂಜ, ಚೆನ್ನ, ಬೊಟ್ಟಿಮಾರು ಇವುಗಳೆಲ್ಲ ಕಂಬಳದ ಸ್ಟಾರ್ಗಳು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದು ಎರ್ಮಾಳ್ನ ಕಂಬಳ ತಂಡದ ಕಂಬಳ ಕೋಣಗಳನ್ನು ಸಾಕುವ ರೀತಿ ಮತ್ತು ಅವರ ಯಜಮಾನರು ಮಾತನಾಡಿದಂತಹ ಒಂದು ಕಿರು ಸಂದರ್ಶನ. ಸಂಜು ಯಾನೆ, ಸಂಜಯ್ ನಾರಾಯಣ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಎರ್ಮಾಳ್. ಮೂವತ್ತೈದು ವರ್ಷ ಕಂಬಳ ಮಾಡಿಸಿದ್ದು, 35 ವರ್ಷದಿಂದ ಕಂಬಳ ಕೋಣವನ್ನು ಸಾಕಿದ್ದು ನಾನು. ಸ್ವತಃ ಕೋಣವನ್ನು ಓಡಿಸೋದು, ಯಾರು ಬಾಡಿಗೆ ಕೋಣವನ್ನು ಓಡಿಸೋದಲ್ಲ. ಅದೆಲ್ಲ ನೋವು ನನಗೆ ಮಾತ್ರ ಇರೋದು, ಎಲ್ಲರಿಗಿಲ್ಲ. ಬೆಂಗಳೂರು ಕಂಬಳಕ್ಕೆ ಏನಾದರೂ ಸ್ಪೆಷಲ್ ರೆಡಿ ಆಗಿದ್ದೀರಾ? ಕೋಣ ಅಲ್ಲಿ ಹೋಗುವವರೆಗೆ ಮಾತ್ರ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳುದು, ಮತ್ತೆ ಕೋಣದವರನ್ನು ಕೇಳೋದಿಲ್ಲ. ನಮ್ಮದು ಕೋಣ ಎಲ್ಲಾದ್ರೂ ತೊಂದರೆ ಆದರೆ ನಮಗೆ ತೊಂದರೆ ಆಗ್ತದಲ್ಲ, ಅದಕ್ಕೆ ನಾವು ನಮ್ಮ ಜಾಗ್ರತೆ ನಾವು ಮಾಡೋದು. ಎಲ್ಲಿ ಕಂಬಳ ಮಾಡಿದ್ರೆ ನಾವು ಹೋಗ್ಬೇಕು ಎಲ್ಲರೂ. ನಾವು ಇಷ್ಟು ಕಷ್ಟಪಟ್ಟು ಸಾಕಿದಂಥ ಕೋಣಗಳನ್ನು 350-400 ಕಿಲೋಮೀಟರ್ ಇಲ್ಲಿಂದ ಕೊಂಡು ಹೋಗಿ ರಾತ್ರಿ ಆಗಲು ಅದು ಅಷ್ಟು ಟ್ರಾವೆಲ್ ಮಾಡಲಿಕ್ಕೆ ಭಾರಿ ಕಷ್ಟ. ಅವರಿಗೆಲ್ಲ ಮೈ ಹುಷಾರಿಲ್ಲ, ಆದರೂ ನಾವು ತಯಾರಾಗಿದ್ದೇವೆ. ತಾತ, ಬುಟ್ಟಿಮಾರು, ಬೊಲ್ಲ, ಕುದ್ರಾಡಿ, ಅಲೆಯವರು, ಅದೆಲ್ಲ ಸ್ಟಾರ್. ಇವರೆಲ್ಲ ಸಿನಿಮಾ ಸ್ಟಾರ್ಗಳು, ನಾಳೆ ಕೋಣಗಳು ಕಂಬಳದಲ್ಲಿ. ಈ ಸ್ಟಾರ್ಗಳೆಲ್ಲ MLA, MP, ಮಿನಿಸ್ಟರ್ ಸ್ಟಾರ್ ಅಲ್ಲ, ಸ್ಟಾರ್ ಇವರು ಕೋಣಗಳನ್ನು ತಗೊಳ್ಳೋಕ್ಕೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಎರ್ಮಾಳ್ ಕಂಬಳದ ಮನೆ, ಎರ್ಮಾಳ್ನ ಚಿತ್ತರಂಜನ ಮನೆ ಅಂತ ಹೇಳಿದ್ರೆ ಮುಖ್ಯ ರಸ್ತೆಯಲ್ಲೇ ಪಡುಬಿದ್ರೆ ದಾಟಿ ಒಂದಷ್ಟು ಕಿಲೋಮೀಟರ್ಗಳು ಬಂದಾಗ 4 ಕಿಲೋಮೀಟರ್ ಬಂದಾಗ ಎದುರುಗಡೆ HP ಪೆಟ್ರೋಲ್ ಬಂಕ್ನ ಎದುರುಗಡೆ ಇರುವಂಥ ಒಂದು ವಿಶಾಲವಾದಂಥ ತೋಟ. ಸುತ್ತಲಿನ ತೋಟವನ್ನು ನೀವು ಈಗ ನೋಡ್ತಾ ಇದ್ದೀರಿ. ಭಾಳ ವಿಶಾಲವಾದ ತೋಟ ಮತ್ತು ಮನೆ. ಅದರ ಜೊತೆಗೆ ಇಲ್ಲಿ ಕಂಬಳದ ಚಾಕರಿ ಮಾಡುವಂತಹ ಹುಡುಗರು ಎಲ್ಲರೂ ಕೂಡ ಇದ್ದಾರೆ. ಅದರ ಜೊತೆಗೆ ಅವರ ಈ ಕಂಬಳದ ಯಜಮಾನ ಅಂತ ರೋಹಿತ್ ಹೆಗ್ಡೆ ಅವರು ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಈಗ ಇಲ್ಲಿ ಒಂದು ಕೋಣನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಶಾಂತುವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಸ್ವಿಮ್ಮಿಂಗ್ ಪೂಲ್ಗೆ. ಈ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಹೇಗಿರುತ್ತೆ, ಈಗ ಏನು ಎತ್ತ ಎಲ್ಲವನ್ನು ತಿಳ್ಕೊಳ್ಳುವ. ಸರ್ ಹೇಳಿ. ಈಗ ನಾವು ಬೆಳಿಗ್ಗೆ ಎದ್ದು ಈ ಕೋಣಗಳನ್ನು ಹುರುಳಿ ಎಲ್ಲ ಕೊಟ್ಟ ನಂತರ ಈ ಕೋಣಗಳನ್ನು ನಾವು ತಿರುಗಿಸ್ಲಿಕ್ಕೆ ಕೊಂಡೋಗ್ತೇವೆ. ಅಲ್ಲಿ ತಿರುಗಿಸಿ ಮತ್ತೆ ಒಂದು ಗೂಟ ಹಾಕಿ ಅಲ್ಲಿ ಕಟ್ತೇವೆ. ಅವ್ರಿಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಡೈಲಿ ವಾಕಿಂಗ್ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡ್ಬೇಕಲ್ಲ, ಅವ್ರಿಗೆಲ್ಲ ಮಾಡ್ಬೇಕು. 1-2 ಗಂಟೆ ನಂತರ ಅವರನ್ನು ಅಲ್ಲಿ ಸೋಪ್ನಲ್ಲಿ, ನೀವು ನೋಡಿದ್ರಲ್ಲ ಈಗ, ಸೋಪ್ನಲ್ಲಿ ತೊಳೆದು ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಸುದು. ಈಗ ಹೀಟ್ ಜಾಸ್ತಿ ಉಂಟಲ್ಲ, ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗ್ಬೇಕು ಅವರಿಗೆ. ಹೀಟ್ ಕಮ್ಮಿ, ಅಲ್ಲಿಂದ ಹೀಟ್ ಎಲ್ಲ ಬರ್ತೇವಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆ ಈ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರಲ್ಲಿ ಅವರನ್ನು ಮಲಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕ್ಲಿಯರ್ ಮಾಡಿ ಬಾಡಿ. ಯಾವಾಗಲೂ ನಾನು ಸ್ವತಃ ಅಥ್ಲೇಟ್, ಇದು ಸ್ಪೋರ್ಟ್ಸ್ ಮ್ಯಾನೇ. ಅದೇ ಕ್ರೀಡಾ ಜನಗಳು ಹೇಗಿದ್ದೆ ಅದೇ ಕ್ರೀಡಾ ಕೋಣ, ಕ್ರೀಡಾಪಟು ಹೇಗಿದ್ದಾನೆ ಹಾಗೆ ಅದು ಕ್ರೀಡಾ ಕೋಣ. ಅವರಿಗೆ ಸಹ ಮಸಲ್ ಎಲ್ಲ ತಂದು ನಾವು ಸಹ ಮೊದಲು ಇದನ್ನೆಲ್ಲ ಮಾಡಿ ಹೋಗಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಗ ಮಲಗೋದು. ರಿಲ್ಯಾಕ್ಸ್ ಆಗ್ತದೆ ಆಗ ಸ್ವಿಮ್ಮಿಂಗ್ ಪೂಲ್ನಲ್ಲಿ. ಸೇಮ್ ಈಗ ಅವರು ಎಕ್ಸಸೈಸ್ ಎಲ್ಲ ಮಾಡಿ ಆಯಿತು, ಈಗ ಫೈನಲ್ ಸ್ಟೇಜಿಗೆ ಬಂದಿದ್ದೇವೆ ನಾವು. ಇಲ್ಲಿ ಎಕ್ಸಸೈಸ್ ಎಲ್ಲ ಮಾಡಿದ ನಂತರ ಕೋಣಗಳನ್ನು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮಲಗಿಸ್ತೇವೆ. ಒಳ್ಳೆ ಈಗ ಕೆಲವು ವಾರಕ್ಕೆ 1 ದಿವಸ ಇದಕ್ಕೆ ಫುಲ್ ನೀರು ಹಾಕಿ ಸ್ವಿಮ್ಮಿಂಗ್ ಮಾಡಿಸ್ತೇವೆ. ವಾರಕ್ಕೆ 1 ದಿವಸ, ಡೈಲಿ ಅಲ್ಲ, ವಾರಕ್ಕೆ 1 ದಿವಸ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಮಾಡುದು. ಫುಲ್ ನೀರು ಕಟ್ತೇವೆ ಇದಕ್ಕೆ, ಫುಲ್ ನೀರು ಕಟ್ಟಿ ಸ್ವಿಮ್ಮಿಂಗ್ ಮಾಡೋದು. ಈಗ ನೀರಿಲ್ಲ, ಈಗ ನೀರು ಅರ್ಧ ನೀರು ಹಾಕಿ ಕೋಣಗಳನ್ನು ಈಗ ನೋಡಿ ಬಿಡುವುದಲ್ಲಿ. ಈಗ ಅದ್ಯಾರು? ಅದು ಮುನ್ನ ಟ್ರಂಪ್ ಕಾರ್ಡ್. ಅಲ್ಲಿ ಟ್ರಂಪ್ ಕಾರ್ಡ್ ಮುನ್ನ, ಅಲ್ಲಿ ಆ ಬದಿಯಲ್ಲಿ ಇರುವಂತವರು ಟ್ರಂಪ್ ಕಾರ್ಡ್ ಮುನ್ನನ ಬಗ್ಗೆ ಸ್ವಲ್ಪ ಹೇಳಿ. ಅದು ಮುನ್ನ ಮತ್ತು ಶಾಂತು ಮತ್ತು ಮುನ್ನ ಒಟ್ಟಿಗೆ ಜೂನಿಯರ್ನಲ್ಲಿ ಓಡಿತ್ತು. ಕಿಟ್ಟ ಪೂಜಾರಿ
ವ್ಯವಹಾರ ಅಂತ ಅವರ ಹೆಸರಿನಲ್ಲಿ ಓಡಿಸ್ತಾ ಇತ್ತು. ಇದು ಇದು ನಮ್ಮದು ಆಗಸ, ಅದು ಅವರದ್ದು ಕಿಟ್ಟಣ್ಣನದ್ದು ಕೋಣ, ಮರವಡಿ ಕಿಟ್ಟಣ್ಣ ಅಂತ ಅವರದ್ದು ಕೋಣ ಮತ್ತು ನಮ್ಮ ಕೋಣ ಹಾಕಿ ಜೂನಿಯರ್ನಲ್ಲಿ ಓಡಿಸಿದ್ದು ಜಾಯಿಂಟ್ ಹಾಕಿ. ಇದು ನಮ್ಮ ಕೋಣ ಇತ್ತು ಶಾಂತು, ಇವರು ಬಾರ್ಕೋರ್ ಶಾಂತಾರಾಮ್ ಶೆಟ್ಟರು ನಮಗೆ ಕೊಟ್ಟದ್ದು ಕೋಣ. ಈ ಕೋಣ ಮತ್ತು ಆ ಕೋಣ ಆ ವರ್ಷ ಚಾಂಪಿಯನ್ ಬಂತು, ಹೈಯೆಸ್ಟ್ ಜೂನಿಯರ್ನಲ್ಲಿ ಓಡಿ. ಆನಂತರ ಸೀನಿಯರ್ ಆದ ನಂತರ ನಾವು ಅದನ್ನು ಪರ್ಚೇಸ್ ಮಾಡಿದೆವು, ಮರವಡಿ ಕೃಷ್ಣನ ಹತ್ರ ಪರ್ಚೇಸ್ ಮಾಡಿ ನಾವು ಇಲ್ಲಿ ತಂದು ಪರ್ಚೇಸ್ ಮಾಡಿದ್ವಿ. ಫಸ್ಟ್ ಕಂಬಳದಲ್ಲಿ ನಮಗೆ ನೇಗಿಲ್ನಲ್ಲಿ ಹೊಡಿತು ನಾವು. ಆಗ ನೇಗಿಲ್ನಲ್ಲಿ ಯಾಕೆ ಹೊಡಿತು ಅಂದರೆ ಭಾಸ್ಕರ್ ಕೋಟೆಯನ್ನವರು ಹಗ್ಗದಲ್ಲಿದ್ದರು, ಅದಕ್ಕೋಸ್ಕರ ನಾವು ಅವರ ಒಂದು ಮಿತ್ರತ್ವ ಇತ್ತು. ಆ ಟೈಮ್ನಲ್ಲಿ ನಾವು ಅದಕ್ಕೋಸ್ಕರ ನಾವು ಹಗ್ಗದಲ್ಲಿ ಹೋಗೋದು ಬೇಡ, ಈ ಸರಿ ಇನ್ನು ನೇಗಿಲ್ನಲ್ಲಿ ಹೊಡಿಸುವಂತ ನಾವು ನೇಗಿಲ್ನಲ್ಲಿ ಬಂದೆವು. ಅದು ನಮ್ಮದು ಮೊದಲಿಂದ ಒಳ್ಳೆ ನಾನು ಹಗ್ಗದಲ್ಲಿರುವಾಗ 20 ವರ್ಷ ಮೊದಲು ನಾನು ಹಗ್ಗದಲ್ಲಿರುವಾಗ ಅವರು ನೇಗಿಲ್ನಲ್ಲಿದ್ದರು. ಈಗ ಅವರು ಹಗ್ಗದಕ್ಕೆ ಬಂದಿದ್ದಾರೆ, ನಾವು ನೇಗಿಲಿಗೆ ಬಂದೇವೆ ಅಂತ ನಾವು ನೇಗಿಲಿನಲ್ಲಿ ಓಡಿಸಿ ನೇಗಿಲಿನಲ್ಲಿ ಸಹ ಪ್ರಥಮ ಬಂತು. ಆನಂತರ ಇದು ಮಾಡಿ ಸ್ವಲ್ಪ ನಂತರ ಅದಕ್ಕೆ ಇದು ಸಾಕಾಗಲಿಕ್ಕೆ ಇದು ಸ್ವಲ್ಪ ಸಣ್ಣ ಕೋಣ, ಅದು ಸ್ವಲ್ಪ ದೊಡ್ಡ ಕೋಣ, ಅದು ಅದಕ್ಕೆ ಪ್ಯಾರ್ ಸರಿ ಆಗಲಿಲ್ಲ. ಅದಕ್ಕೆ ನಾವು ದೂಜನ ಒಂದು ಕೋಣವನ್ನು ತಂದೆವು. ಅದೊಂದು ತಂದ ಫಸ್ಟ್ ಕಂಬಳದಲ್ಲಿ ಅದು ಫಸ್ಟ್ ಬಂತು. ದೂಜನ ಎಲ್ಲಿಂದ ತಂದದ್ದು? ಅದು ನಾವು ತಂದದ್ದು ಕೊಂಬಿಲಿನಿಂದ, ಕಕ್ಕೆಬದ ಹತ್ತಿರ ಬಂಟ್ವಾಳ ತಾಲೂಕಿನಲ್ಲಿ ಕೊಂಬಿಲ ಅವರ ಹತ್ರ ತಂದದ್ದು. ಅದನ್ನು ತಂದು ಅದಕ್ಕೆ ಜಾಯಿಂಟ್ ಪರ್ಚೇಸ್ ಮಾಡಿದೆ ನಾವು. ಯಾವ ತಂದು ಒಂದು ಕಂಬಳಕ್ಕೆ ಮಾತ್ರ ನಾವು ಹಾಕೋದು, ಮತ್ತೊಂದು ಕಂಬಳದಲ್ಲಿ ಕೊಡುವುದಾದ್ರೆ ತಗೊಳ್ಳೋದು. ನಾವು ಕೊಡದಿದ್ದರೆ ನಮಗೆ ಮತ್ತೆ ನಾವು ಕೋಣ ಹಾಕೋದಿಲ್ಲ, ಅವರ ಕೋಣ ನಾವು ಜಾಯಿಂಟ್ ಆಗಿ ಓಡಿಸೋದು ಅಂತ ಇಲ್ಲ ಯಾರನ್ನು. ಇಡೀ ವರ್ಷ ಜಾಯಿಂಟ್ ಅವರ ಕೋಣ ಇವರ ಕೋಣ ಒಟ್ಟು ಹಾಕಿ ಹೊಡೆದಿದ್ರೆ ಇನ್ನೊಂದು ಕೋಣ ಬರುವಾಗ ನಾವು ದಿವಸಗಳಲ್ಲಿ ನಾವು ಎಲ್ಲೆಲ್ಲಿ ತಿರುಗೋದಿಲ್ಲ ಕೋಣಕ್ಕೋಸ್ಕರ. ಒಂದೇ ದಿವಸ ತಿರುಗೋದು, ಹೋಗೋದು ಬರೋದು, ನಮ್ಮ ಕೋಣಕ್ಕೆ ಆಗ್ತಂದು ನೋಡೋದು. ಹಾಗೆ ಇದು ಮತ್ತು ಇದು ಜಾಯಿಂಟ್ ಹೋಯಿತು, ದೂಜ ಮತ್ತು ಅದು ಬಂತು. ಅದರ ನಂತರ ನಾವು ಒಂದು ದಿವಸ ಅದು ಒಂದು ಕಂಬಳದಲ್ಲಿ ಸೋತು ಮುನ್ನ ಸೋತು ನಮಗೆ ಏನು ಮಾಡುವ ಅಂತ ನೋಡಿ ನಾವು ಹಗ್ಗಕ್ಕೆ ಕಟ್ಟಿದ್ದೆವು. ನೋಡು ಹಗ್ಗ ಕಟ್ಟಿರುವ ಹಗ್ಗ ಸಹ ಹೊಡಿತು, ಒಳ್ಳೆ ಹೊಡಿತು ಅದು ಟ್ರಯಲ್ನಲ್ಲಿ. ನೆಕ್ಸ್ಟ್ ಕಂಬಳ ನಂದಿಕೂರಿನಲ್ಲಿ ನಾವು ಫೈನಲ್ಗೆ ಬಂತು ಹಗ್ಗದಲ್ಲಿ ಸಹ. ಆ ವರ್ಷ ಒಂದು 5 ಮೆಡಲ್ ಆಯಿತು ನಮಗೆ. ಒಂದು ಉಪ್ಪಿನಂಗಡಿ ಕಂಬಳದಲ್ಲಿ ಲಾಸ್ಟ್ ಇಯರ್ ಅದು ಫಸ್ಟ್ ಸಹ ಬಂತು ಹಗ್ಗದಲ್ಲಿ. ಈಗ ಈ ಸರಿ ಹಗ್ಗದಲ್ಲಿ ನಾವು ಹಾಂ ನೇಗಿಲಿಲ್ಲ. ಬಟ್ ಒಂದು ರೆಕಾರ್ಡ್ ಉಂಟಲ್ಲ, ಹಗ್ಗ ಮತ್ತು ನೇಗಿಲು ಎರಡರಲ್ಲಿ ದೂಜ ಮತ್ತು ಮುನ್ನನಿಗೆ ಒಂದೇ ವರ್ಷದಲ್ಲಿ ಹಗ್ಗದಲ್ಲಿ ಫಸ್ಟ್, ನೇಗಿಲಿನಲ್ಲಿ ಫಸ್ಟ್ ಇಷ್ಟರವರೆಗೆ ದಾಖಲೆ ಇಲ್ಲ. ನಾನು 45-50 ವರ್ಷದಿಂದ ಕಂಬಳದಲ್ಲಿದ್ದೇನೆ, ನನಗೆ ಗೊತ್ತಿದ್ದು ಯಾರಿಗೆ ಗೊತ್ತಿಲ್ಲ. ಒಂದೇ ವರ್ಷದಲ್ಲಿ 2 ವಿಭಾಗದಲ್ಲಿ ಫಸ್ಟ್ ಬಂದ ಕೋಣ ಅಂತಲೇ ಇಲ್ಲ. ಒಂದೊಂದು ಕೋಣ ಬರ್ಬೋದು, ಒಂದು ಕೋಣ ಅದರಲ್ಲಿದ್ದು ನೇಗಿಲಿನಲ್ಲಿದ್ದು ಹಗ್ಗಕ್ಕೆ ಹಾಕಿ ಹಗ್ಗದಲ್ಲಿ ಫಸ್ಟ್ ಬರ್ತದೆ, ಹಗ್ಗದಲ್ಲಿದ್ದು ನೇಗಿಲಿನಲ್ಲಿ ಫಸ್ಟ್ ಬರ್ತದೆ. ಅದು ಅದೇ ಜೋಡಿ ಕೋಣ ನೇಗಿಲಿನಲ್ಲಿ ಇಲ್ಲ ಇಷ್ಟೇ ನಾನು ನೋಡಲಿಲ್ಲ, ನನ್ನ ನಾಲೆಜ್ನಲ್ಲಿ ಯಾವುದಿಲ್ಲ. ಈಗ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸ್ವಿಮ್ಮಿಂಗ್ ಪೂಲು, ಈ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದು ಯಾವಾಗ ಸರ್? ಲಾಸ್ಟ್ ಇಯರ್ ಒಂದು 2 ವರ್ಷ ಆಯಿತು. ಈಗ ನಾವು 4 ವರ್ಷ ಆದದಷ್ಟೇ, ಇದು 3 ವರ್ಷ ಆಯಿತು, ಇದು 3ನೇ ವರ್ಷ ಸ್ವಿಮ್ಮಿಂಗ್ ಪೂಲ್ ಕಟ್ಟಿ. ಇದು ಕೋಣ 5 ವರ್ಷ ಆಯಿತು. 2 ವರ್ಷ ನಂತರ ನಾವು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದೆವು. ಸ್ವಲ್ಪ ಕೋಣಗಳಿಗೆ ಬಿಸಿ ಉಂಟು, ಇದು ಬಿಸಿಲಿಗೆ ಒಳ್ಳೇದಾಗ್ತದೆ. ಈಗ ಎಷ್ಟು ಖರ್ಚು ಹೇಗೆ ಇದು? ಇದಕ್ಕೊಂದು 10 ಲಕ್ಷ ಖರ್ಚಾಗಿದೆ. 10 ಲಕ್ಷ ಖರ್ಚಾಗಿದೆ. ಒಮ್ಮೆ ಹೋಯಿತು ಬಿದ್ದು, ಅದು ಮಳೆಗಾಲದಲ್ಲಿ ನೀರು ಪ್ರೆಷರ್ ಜಾಸ್ತಿ ಆಗಿ ಬಿದ್ದು ಹೋಯಿತು. ಮನೆ ಪುನಃ ಕಟ್ಟಿದ್ದೆವು, ಈಗ ಸರಿ ಉಂಟು. ಈಗ ಸ್ವಿಮ್ಮಿಂಗ್ ಇದಕ್ಕೆ ನೀರಿನ ವ್ಯವಸ್ಥೆ ಅಲ್ಲ? ಅದೆಲ್ಲ ನಮ್ಮ ಬಾವಿಯಲ್ಲಿ ಉಂಟು, ಬಾವಿಯಲ್ಲಿ ಪಂಪಲ್ಲಿ ಬರ್ತದೆ. ಇಲ್ಲಿ ಅಲ್ಲಿ ಪಂಪ್ ಸೆಟ್ ಬರ್ತದೆ ನೋಡಿ, ಇದರ ಲಿಫ್ಟ್ ಮಾಡಿ ಪುನಃ ನೀರು ಚೇಂಜ್ ಮಾಡಲಿಕ್ಕೆ. ನೀರೆಲ್ಲ ಹಾಳಾಗ್ತದಲ್ಲ, ಕ್ಲೀನ್ ಮಾಡ್ತೀರಿ? ವಾರಕ್ಕೊಂದು ಸರಿ ಕ್ಲೀನ್ ಮಾಡ್ತೇವೆ. ಎಷ್ಟು ಜನ ಇದ್ದಾರೆ ಇದರದ್ದೇ? ನೋಡಿ ನಾವು 3 ಜನ ಇಲ್ಲಿದ್ದಾರೆ, ಇನ್ನೊಬ್ಬ ಇವರಿಗೆ ಅಡಿಗೆ ಮಾಡ್ಲಿಕ್ಕೆ ಒಬ್ಬ ಇದ್ದಾನೆ. ಹಾಂ 3 ಜನ, 3 ಜೊತೆ ಕೋಣ 3 ಜನ, ಮತ್ತೊಬ್ಬ ಅಡಿಗೆ ಮಾಡಲಿಕ್ಕೆ 4 ಜನ ಕೆಲಸದವರು. ನಾನೊಬ್ಬ ಯಜಮಾನ, 5 ಜನರಿಗೆ ಊಟ ಆಗಬೇಕು. 5 ಜನರಿಗೆ ಊಟ ಆಗಬೇಕು. ನೀವು ಇಲ್ಲಿರೋದಿಲ್ವಾ? ನಾವು ನಮ್ಮ ಹೆಂಡತಿ ಉಡುಪಿಯಲ್ಲಿ ಇರ್ತೇವೆ, ಮನೆ ಮಾಡಿದೆ. ಇಲ್ಲಿ ಬಂದು ಹೋಗ್ತೀರಿ? ಇಲ್ಲಿ ಬೆಳಿಗ್ಗೆ ಬರ್ತೇನೆ, ಸಂಜೆವರೆಗೆ ಇಲ್ಲಿ ಇರ್ತೇವೆ. ನಾವು ಏನಾದರೂ ಕೆಲಸ ಇದ್ದರೆ ಇಲ್ಲಿಂದ ಆಚೆ ಹೋಗ್ತೇವೆ, ಮತ್ತು ಇಲ್ಲಿ ಇರ್ತೇವೆ. ನಮಗೆ ಇದೊಂದು ಸ್ವಲ್ಪ ಜಾಸ್ತಿ ಹಾಬಿ ಉಂಟು. ಈಗ ನಮ್ಮ ಮಗನಿಗೆ ಜಾಸ್ತಿ ಉಂಟು ನಮಗಿಂತ. ಅವನು ಡಾಕ್ಟರ್ ಅಲ್ಲದ್ರೆ ಇಲ್ಲೇ ಕೂತ್ಕೊಳ್ಬೋದು. ಅವನು ಡಾಕ್ಟರ್ ಸಂಪಾದನೆ ಮಾಡಬೇಕಲ್ಲ, ನಾವೆಲ್ಲ 40 ವರ್ಷ ಸಂಪಾದನೆ ಮಾಡಿದ ನಂತರ ಇಲ್ಲಿ ಬಂದು ಕೂತ್ಕೊಳ್ಳೋದು. ಕೋಣ ಓಡಿಸ್ಲಿಕ್ಕೆ ಖರ್ಚಿಗೆ ಹಣ ಬೇಕಲ್ಲ, ಅದೆಲ್ಲ ಆಗ್ಬೇಕಲ್ಲ. ಅದಕ್ಕೆ ಎಲ್ಲ ಈಗ ಎಲ್ಲರೂ ಸಂಪಾದನೆ ಮಾಡ್ತಾರೆ. ನಮ್ಮ ಅಣ್ಣ, ನಮ್ಮ ಅಳಿಯ, ನಮ್ಮ ಮಗ ಎಲ್ಲ ಸಂಪಾದನೆ ಮಾಡ್ತಾರೆ. ನಾನು ಖರ್ಚು ಮಾಡ್ತೇನೆ. ನೀವು ಖರ್ಚು ಮಾಡಿದವರು ಸಂಪಾದನೆ ಮಾಡೋದು. ಬನ್ನಿ ನಿಮ್ಮ ಹಟ್ಟಿ ತೋರಿಸಿ. ಈಗ ಇಲ್ಲಿಂದ ನೋಡಿ, ಅಲ್ಲಿಂದ ಇಳಿಸೋದು ಕೋಣ, ಅಲ್ಲಿಂದ ಇಳಿಸೋದು, ಇಲ್ಲಿ ಇಳಿಸಲಿಕ್ಕೆ ಹಾಗೆ ಮೇಲೆ ಬರಬೇಕು. ಅದು ಕೋಣ ನೋಡಿ ಈಗ ಬರ್ತದೆ ನೋಡಿ, ಮೇಲೆ ಮೇಲೆ ಮೇಲೆ. ಹಾಂ ಕೊಂಡೋಗಿ ಮೋನ ಒಯ್ತಂಬ ಮೆಂಜಿ ಒಂದೇ ನಂಜಿ ಬರೋದಲ್ಲಿ ಇರ್ತದೆ. ಕೋಣ ಮೇಲೆ ಕೊಂಡೋಗಿ. ಈಗ ಮೇಲೆ ಬರ್ತಾ ಇರುವಂಥ ಕೋಣ ಮುನ್ನ.
ಎರ್ಮಾಲ್ ಟ್ರಂಪ್ ಕಾರ್ಡ್ ಕೋಣ ಎರ್ಮಾಲ್ ಮುನ್ನ ಅಂದ್ರೆ ಏನೇ? ಮುನ್ನ ಈಗ ಎಕ್ಸಸೈಸ್ ಆಗಿ ಮುಗಿಸಿ ಎಲ್ಲ ಮುಗಿಸಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮು ಮಾಡಿ ವಾಪಸ್ ಬರ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಎಂತ ಸರ್? ಈಗ ಎಣ್ಣೆ ಬಿಸಿನೀರು ಹಾಕಿ ಆಯಿತು, ಬಿಸಿನೀರು ಹಾಕ್ಲಿಕ್ಕೆ ಉಂಟು ಇನ್ನು. ಬಿಸಿನೀರು ಈಗ ಕೊಂಡೋಗಿ ಬಿಸಿನೀರು ಹಾಕ್ತೇವೆ. ಬಿಸಿನೀರು ಹಾಕಿದ ನಂತರ ಮತ್ತೆ ಎಣ್ಣೆ ಮಾಲಿಶ್ ಮಾಡಬೇಕು ಅವರು. ಬಿಸಿನೀರು ಬರ್ತದೆ, ಈಗ ಬರ್ತದೆ ನೋಡಿ, ಅಲ್ಲಿಂದ ಬಂದು ಬಿಸಿನೀರು ಹಾಕ್ತದೆ ಡೈಲಿ. ಎಕ್ಸಸೈಸ್ ಆಗದ ನಂತರ ಈಗ ಅಲ್ಲಿ ಹೋಗಿ ಬಿಸಿನೀರು ಹಾಕ್ತಾರೆ. ಓಕೆ, ಬಿಸಿನೀರು ಹಾಕಿದ ನಂತರ ಅಲ್ಲಿಂದ ಒಳೆ ಕಟ್ತಾರೆ. ಒಳೆ ಕಟ್ಟಿ ಎಲ್ಲ ಒಳೆ ಕಟ್ಟಿದ ನಂತರ ಮತ್ತೆ ಎಲ್ಲದ ಕೈದ ಖಾರ ಕೊಟ್ಟಿಗೆ ಎಣ್ಣೆ ತಿಕ್ತಾರೆ. ಎಣ್ಣೆ ತಿಕ್ತಾರೆ. ಬನ್ನಿ ಹೋಗೋಣ. ತಂದು ಸಾಬೂನು ಹಾಕಿ ತೊಳೆದಾಯ್ತಲ್ಲ, ಸ್ವಿಮ್ಮಿಂಗ್ ಪೂಲ್ ಹೋಯ್ತು. ಸ್ವಿಮ್ಮಿಂಗ್ ಪೂಲಿಂದ ಹಿಂದೆ ಬಂತು. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನಾದ್ರು ಕೆಸರಿದ್ರೆ ಅಲ್ಲಿ ತೊಳಿತು. ತೊಳೆದಾದ ನಂತರ ಇದು ಬಿಸಿ ಬಿಸಿ ಉಂಟು ಬಿಸಿ ನೀರು. ಇದೆಂತ, ಇದೆಲ್ಲ ಎಂತ? ಅದೆಲ್ಲ ಒಂದು ಇಲ್ಲಿ ಆಯುರ್ವೇದಿಕ್ ಸೊಪ್ಪುಗಳೆಲ್ಲ, ಆಯುರ್ವೇದಿಕ್ ಸೊಪ್ಪುಗಳನ್ನೆಲ್ಲ ಹಾಕಿ ಬಿಸಿನೀರು ಕಾಯಿಸ್ತಿದ್ರೆ, ಬಿಸಿನೀರು ಕಾಯಿಸಿದ ನಂತರ ಬಿಸಿನೀರಲ್ಲಿ ಸ್ನಾನ ನೋಡಿ. ಅಲ್ಲಿ ಬಿಸಿನೀರು ಹಾಕೋದು ನೋಡಿ. ಬಿಸಿನೀರು ಅಲ್ಲಿ ಈಗ ಬಿಸಿನೀರು ಹಾಕ್ತಾ ಇದ್ದಾರೆ. ಬಿಸಿನೀರು ಹಾಕಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಅಲ್ಲ, ಅದು ಶೇಕ ಕೊಡೋದು. ಅದು ಬಟ್ಟೆ ಹಾಕಿ ಬಿಸಿನೀರು ಹಾಕುದಲ್ಲ? ಹೌದು, ಅದು ಅದರೊಂದು ಶೇಕದಾಗಿ ಕುತ್ಕೊಳ್ತದೆ, ನೀರು ಕೆಳಗೆ ಬೀಳ್ತದಲ್ಲ, ಬಿಸಿ ಸ್ವಲ್ಪ ನಿಲ್ತದೆ ಅದರಲ್ಲಿ. ಸ್ವಲ್ಪ ಇದು ಏನಂದ್ರೆ ಇಲ್ಲದ್ರೆ ನೀರು ಹಾಕಿದ ಕೂಡಲೇ ಹೋಗ್ತದಲ್ಲ. ಹೌದೌದು, ಅದು ಇದರಲ್ಲಿ ಸ್ವಲ್ಪ ನಿಲ್ತದೆ, ಬಿಸಿ ನಿಲ್ತದೆ. ಅದು ಕೊಣಗಳಲ್ಲಿ ನಿಲ್ತದೆ ಬಿಸಿ. ಓಕೆ, ಅದಕ್ಕೆ ಇದು ಹಾಕೋದು. ಒಂದು ಕಡೆ ಸೊಪ್ಪನ್ನು ಅಂದರೆ ಆಯುರ್ವೇದಿಕ್ ಸೊಪ್ಪುಗಳನ್ನು ಹಾಕಿ ಮಾಡಿರುವಂಥ ಬಿಸಿನೀರನ್ನು ಈ ಸೋಲಾರ್ನ ಬಿಸಿನೀರಿನೊಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಹಾಕುವಂಥದ್ದು. ಈ ಸೋಲಾರ್ನ ಬಿಸಿನೀರು ಬರ್ತಾ ಇದೆ. ಇದಕ್ಕೂ ಮತ್ತು ಆಯುರ್ವೇದಿಕ್ ಸೊಪ್ಪುಗಳನ್ನು ಹಾಕಿದಂಥ ಬಿಸಿನೀರಿನಿಂದ ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ಕೋಣಗಳಿಗೆ ಅಥವಾ ಕೋಣದ ಮೇಲೆ ಕೊಡುವ ರೀತಿಯಲ್ಲಿ, ಶಾಖ ಕೊಡುವಂಥ ರೀತಿಯಲ್ಲಿ ಹಾಕೋದು. ಇದು ವ್ಯವಸ್ಥೆ. ಇದಾದ ನಂತರ ಇವರ ಹಟ್ಟಿಯೊಮ್ಮೆ ನೋಡಬೇಕು. ಅನಂತರ ಆಹಾರ ಪದ್ಧತಿಯ ಬಗ್ಗೆ ಕೇಳಬೇಕು. ಹೋಗುವ. ಲಾಸ್ಟ್ ವೀಕ್ ನಾವು ಕುದಿ ಮಾಡಿದ್ದೇವೆ. ಕುದಿ ಅಂದರೆ ಟ್ರಯಲ್, ಕಂಬಳ ಕುದಿ ಅಂತ ಇರ್ತಲ್ಲ, ಆ ಟ್ರಯಲ್ ಬಂದ ಹಗ್ಗವನ್ನೆಲ್ಲ ತೊಳೆದು ಇದನ್ನೆಲ್ಲ ಅದನ್ನು ಡ್ರೈ ಆಗಲಿಕ್ಕೆ ಮಾಡೋದು. ಅದಕ್ಕೊಂದು ಹಗ್ಗ ಕಂಬಳದಿಂದ ಬಂದರೂ ಆಗ ಹಾಗೆ ಅಷ್ಟೇ. ನೆಕ್ಸ್ಟ್ ಡೇ ಎಲ್ಲ ಇದನ್ನೆಲ್ಲ ತೊಳೆದು ಅದನ್ನೆಲ್ಲ ಡ್ರೈ ಮಾಡಿ ನೆಕ್ಸ್ಟ್ ವೀಕ್ ಬೇಕಲ್ಲ ಪುನಃ. ಹೌದೌದು. ಅದಕ್ಕೆಲ್ಲ ಅದನ್ನೆಲ್ಲ ಇದು ಮಣ್ಣೆಲ್ಲ ಹಾಕ್ತದಲ್ಲ, ಅದಕ್ಕೆಲ್ಲ ಒಳ್ಳೆ ತೊಳೆದು ಅದನ್ನು ಇಲ್ಲೆಲ್ಲ ಇದು ಮಾಡಲಿಕ್ಕೆ ಹಾಕೋದು ಹಗ್ಗ. ಓಕೆ, ಈಗ ಕಂಬಳಕ್ಕೆ ಇದು ಹುರುಳಿಯಾ? ಅದು ಹುರುಳಿ. ಎಷ್ಟು ಕೆಜಿ ಬೇಕು ಒಂದು ಕೋಣಕ್ಕೆ? ಒಂದು ಕೋಣಕ್ಕೆ ಈಗ ದೊಡ್ಡ ಮುನ್ನ ಮತ್ತು ದೂಜನಿಗೆ 5-6 ಕೆಜಿ ಆಗ್ತದೆ ನಾವು ಪರ್ ಡೇ. ಓಕೆ, ಬೆಳಿಗ್ಗೆ ಮತ್ತು ಸಂಜೆ ಮಧ್ಯಾಹ್ನ 3 ಹೊತ್ತು ಆಗ್ತದೆ. ಓಕೆ, ಇದು ನಮ್ಮ ಸಣ್ಣ ಕೋಣಗಳಿಗೆ ನಾವು ಸ್ವಲ್ಪ ಗಂಜಿ ಕೊಡ್ತೇವೆ. ಅದಕ್ಕೆ ಕುಚ್ಚಲಕ್ಕಿ ಅಲ್ಲ, ಇದು ಹುಡಿ ಅಕ್ಕಿ. ಅದನ್ನು ಕೊಡ್ತೇವೆ. ಸರ್, ನಿಮ್ಮ ಇತಿಹಾಸವನ್ನು ನೋಡೋದಾದ್ರೆ ಮೊದಲು ಇಲ್ಲಿ ಕಂಬಳದ ಪ್ರೇಮಿ ಯಾರು? ನಿಮ್ಮಲ್ಲಿ ಕಂಬಳದ ಪ್ರೇಮ ಹುಟ್ಟಿದ್ಯಾರಿಗೆ? ಯಾರು ಮೊದಲು ಆರಂಭಿಸಿದ್ದು? ನಮ್ಮ ಅಜ್ಜನ ಕಾಲದಿಂದಲೂ ನಾವು ದೊಡ್ಡ ಮನೆತನದವರು, ಒಂದು ಹಿಂಡುವಳಿದಾರರು ಅಂತ ಹೇಳ್ತಾರಲ್ಲ, ದೊಡ್ಡ ಜಮೀನ್ದಾರ್ ಸಿಸ್ಟಮ್ನಲ್ಲಿ ನಾವು ಬೆಳೆದವರು. ನಮ್ಮದು ಸಾಣೂರು ಗುತ್ತು ಅಂತ ಫ್ಯಾಮಿಲಿ. ನಮ್ಮ ತಂದೆಯವರು ಕೆದಿಂಜೆ ಪರಾರಿ. ಮೊದಲಿಂದಲೂ ನಮ್ಮ ತಂದೆಯ ಹಿರಿತನದಿಂದಲೂ ಕೋಣಗಳಿತ್ತು. ತಂದೆ ಮನೆ ಮುಣಕೂರು ನಡಿಗುತ್ತ ಅಂತ, ರಾಜು ಹೆಗಡೆ ಅಂತ, ಅವರ ಸಹ ಕೋಣ ಇತ್ತಂತೆ. ನಮಗೆ ಗೊತ್ತಿಲ್ಲ, ನಾವು ಹುಟ್ಟುವಾಗ ಅವರು ತೀರಿ ಹೋಗಿದ್ದಾರೆ. ನಮ್ಮ ತಂದೆಯವರ ಹತ್ರ ಇತ್ತು. ನಾನು ತಂದೆಯವ್ರ 1977ರಲ್ಲಿ ತೀರಿ ಹೋಗಿದ್ದಾರೆ. ಆಗ ನಾನು ತೀರಿ ಹೋಗಾಗ ನಾನು 15 ವರ್ಷ ಪ್ರಾಯ. ಆಗ ನಮ್ಮ ಮನೆಯಲ್ಲಿ ಕೋಣ ಇತ್ತು ತಂದೆ ತೀರಿ ಹೋಗಾಗ. ಆ ನಂತರ ನಮಗೆ ಪರಿಸ್ಥಿತಿ ಎಲ್ಲ ಲ್ಯಾಂಡ್ ಟ್ರಿಬ್ಯುನಲ್ ಆ್ಯಕ್ಟಲ್ಲಿ ಲ್ಯಾಂಡ್ ಎಲ್ಲ ಹೋಯಿತು. ಪರಿಸ್ಥಿತಿ ಎಲ್ಲ ಅಷ್ಟು ಒಳ್ಳೇದಿರಲಿಲ್ಲ. ಸೊ ಕೋಣ ಎಲ್ಲ ಓಡಿಸುವವರು ಯಾರು ಇರಲಿಲ್ಲ. ಅದೆಲ್ಲ ನಾವು ಬಂದಾಯಿತು ಒಂದು ಹಂತಕ್ಕೆ. 1980ಯಲ್ಲಿ ನಾನು ಬಾಂಬೆಗೆ ಹೋದೆ. 74ರಲ್ಲಿ ತೀರಿ ಹೋದ. 6 ವರ್ಷ ನಾನು ಆಗ 10th PUC ಮಾಡಿ ಡಿಗ್ರಿ ಮಾಡಿ ಸ್ಪೋರ್ಟ್ಸಲ್ಲಿ ನಮ್ಮ ತಂದೆಯವರಿಗೆ ಭಾರಿ ಸ್ಪೋರ್ಟ್ಸ್ ಮ್ಯಾನ್. ತಂದೆ ಈಸ್ ಎ ಗುಡ್ ವಾಲಿಬಾಲ್ ಪ್ಲೇಯರ್, ಕ್ರಿಕೆಟ್ ಪ್ಲೇಯರು, ಸ್ವಲ್ಪ ಅಥ್ಲೆಟ್ನಲ್ಲಿ ಸಹ ಅವರಿಗೆ ಭಾರಿ ಆಸಕ್ತಿ ಇತ್ತು. ನಾನು ಚಿಕ್ಕಂದಿನಿರುವಾಗ ಅವರು ನನ್ನನ್ನು ಓಡಿಸ್ತಾ ಇದ್ದರು, ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾ ಇದ್ದರು. ಅವರಿಗೆ ಸ್ಪೋರ್ಟ್ಸಲ್ಲಿ ಭಾರಿ ಇಂಟ್ರೆಸ್ಟ್ ಇತ್ತು. ನನ್ನ ಮಗ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂತ ಅವರೊಂದು ಕನಸು ಕಂಡಿದ್ದರು. ಅದ್ರ ತೀರಿ ಹೋದರು. ನಾನು ಮತ್ತೆ ಸಹ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡಿದ್ದೆ. ಸ್ಪೋರ್ಟ್ಸಲ್ಲಿ ಕಂಟಿನ್ಯೂ ಮಾಡಿ ಯೂನಿವರ್ಸಿಟಿಯಲ್ಲಿ ಚಾಂಪಿಯನ್ ಆದೆ, ಮೈಸೂರು ಯೂನಿವರ್ಸಿಟಿ. ಸೊ ಸ್ಪೋರ್ಟ್ಸಲ್ಲಿ ನಾವು ಬಾಂಬೆಗೆ ಹೋದೆ, ಅಲ್ಲಿ ಕೆಲಸ ಮಾಡಿ ಮತ್ತೆ 86ನಲ್ಲಿ ಪುನಃ ಕಟ್ಟಿದ್ದು ನಾವು. ಹೌದು, ನಮ್ಮ ಇದರಲ್ಲೇ ಕಟ್ಟಿದ್ದು. ಓಕೆ, ನಿಮ್ಮ ಈಗಿನ ಸಿಚುವೇಶನ್ ನೋಡಿದರೆ ಎರ್ಮಾಲ್ ಕಂಬಳದ ಭವಿಷ್ಯವೂ ಕೂಡ ಉಜ್ವಲ ಆಗಿದೆ. ಯಾಕೆಂದರೆ ಚಿಂತನಿದ್ದಾರೆ.
ಆದರೆ ನಮಗೆ ಈಗ ಕಂಬಳ ನೋಡುವಾಗ ಸತ್ಯ ಹೇಳೋದಾದರೆ ನಾವು ಕಂಬಳ ಅಷ್ಟು ಬೇಡ ಅಂತ ಆಗ್ತದೆ. ಯಾಕೆ? ಸರಿಯಾಗಿ ಸಾಕುವವರಿಲ್ಲ, ಒಂದು ಸಾಕಲಿಕ್ಕೆ ಜನ ಇಲ್ಲ. ನಮ್ಮ ಊರಿನಲ್ಲಿ ಯರ್ಮಳ್ನಲ್ಲಿ ಒಂದು ಕೂಲಿ ಕೆಲಸದ ಒಂದು ಜನ ಇಲ್ಲ. ಈಗೆಲ್ಲ ಈ ಮಕ್ಕಳೆಲ್ಲ ಹೊರಗಿನವರೇ, ಎಲ್ಲ ಇಲ್ಲೆಲ್ಲ ಜನ ಸಿಗೋದಿಲ್ಲ. ಈಗ ಅಷ್ಟು ನಾಲೆಜ್ ಇಲ್ಲ, ಎಲ್ಲ ಪ್ಯಾಂಟ್ ಹಾಕಿ ಇರುವವರು. ಕೃಷಿ ಕೆಲಸ ಗೊತ್ತಿಲ್ಲ, ಕೃಷಿ ಕೆಲಸ ಗೊತ್ತಿಲ್ಲದೆ ಕಂಬಳದ ಕೋಣ ಸಾಕ್ಲಿಕ್ಕೆ ಆಗ್ತದ? ಕಂಬಳ ಓಡಿಸೋರೆಲ್ಲ ನಮ್ಮದೆಲ್ಲ ಹೊರಗಿನವರೇ, ಕಂಬಳ ಹಿಡಿಯುವವರು ಇದೆಲ್ಲ ಮಾಡುವವರು ಸ್ವಲ್ಪ ಹೊರಗಿನವರೇ. ಒಂದೆರಡು ಜನ ಇಲ್ಲ ಇದ್ದಾರೆ ಲೋಕಲ್ನವರು ಅಷ್ಟೇ, ಮತ್ತು ಎಲ್ಲ ಹೊರಗಿನಿಂದ ಆಗಬೇಕು. ಇನ್ನೆಲ್ಲ ಅದು ಕಷ್ಟ ಅಲ್ಲ. ನಾವೀಗ ಎಲ್ಲರಿಗೂ ಗುರ್ತುಂಟು, ಪರಿಚಯ ಉಂಟು, ನಾವೆಲ್ಲ ಬರ್ತಾರೆ. ಇಲ್ಲದ್ರೆ ಇನ್ನು ನಮ್ಮ ಮಕ್ಕಳಿಗೆಲ್ಲ ಬಾಂಬೆಯಲ್ಲಿದ್ದವರಿಗೆ, ನಾವು ಮೊದಲಿಂದ ಇಲ್ಲಿದ್ದವರು, ನನ್ನ ಮಗ ಎಲ್ಲ ಬಾಂಬೆಯಲ್ಲೇ ಬೆಳೆದವರು, ಅವರಿಗೆಲ್ಲ ಕಷ್ಟ ಆಗ್ಬೋದು ಅಂತ ನಮ್ಮದು ಆಲೋಚನೆ ಉಂಟು. ಇದು ಭಾರಿ ಕಷ್ಟ. ಮತ್ತು ಈಗ ನೋಡಿ ಕೆಮಿಕಲ್ ಹಾಕಿದ್ದು ಹುರುಳಿ, ಮೊದಲೆಲ್ಲ ಹುರುಳಿ ಎಲ್ಲ ಒಳ್ಳೆ ರೀತಿ, ಈಗ ಗೊತ್ತುಂಟು ಎಲ್ಲ ವೆಜಿಟೇಬಲ್ ಕೆಮಿಕಲ್ ಹಾಕಿದ್ದು. ನಾವು ಕ್ಯಾರೆಟ್ ತರ್ತೇವೆ, ಕ್ಯಾರೆಟ್ ಕೊಡುವಾಗಲೂ ಸಹ ಅದು ಸಹ ಕ್ಯಾರೆಟ್ ಸಹ ಕೆಮಿಕಲ್ ಹಾಕಿದ್ದೆ. ಎಲ್ಲ ಕೆಮಿಕಲ್ ಹಾಕಿದ್ದ ಫುಡ್ಡು ತಿಂದು ಕೋಣಗಳು ಸರಿ ಆರೋಗ್ಯ ಇಟ್ಟುಕೊಳ್ಳೋದಿಲ್ಲ, ಗಡಿಗಡಿ ಆರೋಗ್ಯ ಹಾಳಾಗ್ತದೆ. ಈಗ ಬೈ ಹುಲ್ಲು ನಾವು ಸ್ಟಾಕ್ ಮಾಡಿ ಇಟ್ಟಿದ್ದೇವೆ, ಆದರೂ ಬೈ ಹುಲ್ಲು ಸಹ ಕೆಲವು ಕೆಮಿಕಲ್ ಹಾಕಿದ್ದೆ ಬೈ ಹುಲ್ಲು. ಈಗ ಎಲ್ಲ ನಿಮಗೆ ಗೊತ್ತುಂಟು ಜನರಲ್ ನಾಲೆಜ್. ಈಗ ಮನುಷ್ಯ ಸಹ ತಿನ್ನೋದೆಲ್ಲ ಕೆಮಿಕಲ್ ಇದ್ದೆ, ಅವರಿಗೆಲ್ಲ ಕ್ಯಾನ್ಸರ್ ಅದು ಇದು ಕಿಡ್ನಿ ಫೇಲು ಅದೆಲ್ಲ ಆಗೋದು ಯಾವುದರಿಂದ? ಈ ಕೆಮಿಕಲ್ ಪೊಲ್ಯೂಷನ್ ತಿಂದ ಫುಡ್ ತಿನ್ನೋದರಿಂದಲೇ. ಇದು ವಿಷಪೂರಿತ ಫುಡ್ಡು ಈಗ ಕೋಣಗಳಿಗೂ ಹಾಗೆ ಆಗಿದೆ ನೋಡಿ. ಅದು ಎಣ್ಣೆ, ಪ್ಯೂರ್ ಎಣ್ಣೆ. ನಾನು ವೇಣೂರಿನಿಂದ ತರಿಸಿದ್ದದ್ದು ಎಣ್ಣೆ. ಯಾವುದಿದ? ಇದು ಎಳ್ಳೆಣ್ಣೆ, ವೇಣೂರಿನ ಎಣ್ಣೆ. ವೇಣೂರಿನಿಂದ ಎಣ್ಣೆ ತರಿಸಿದ್ದು. ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಎಣ್ಣೆ ತರಗು ಕೋಣಗಳಿಗೆ ಕೊಡ್ಲಿಕ್ಕೆ. ಇಲ್ಲಿ ಎಲ್ಲ ಇಲ್ಲ ಅಷ್ಟು ಪ್ಯೂರು. ಎಲ್ಲಿ ವೇಣೂರಲ್ಲಿ ಎಲ್ಲಿ ಇದು? ಅಲ್ಲೊಂದು ಇದು ಮಿಲ್ ಉಂಟು, ಅಲ್ಲಿ ತೆಗೆಯೋದು. ಅಲ್ಲಿ ನಾನು ಮಿಲ್ಲಿಂದ ತಂದದ್ದು ನಾವು ವೇಣೂರಿನ ಎಣ್ಣೆ. ಯಾವ್ದು ಎಣ್ಣೆ ಇದು? ಇದು ಎಳ್ಳೆಣ್ಣೆ. ಎಳ್ಳೆಣ್ಣೆ. ಅವರಿಗೆ ಪ್ಯೂರ್ ಎಣ್ಣೆ ಬೇಕು. ಇದು ದಿನವೂ ಮಾಲಿಶ್? ಇಲ್ಲ ಮಾಲಿಶ್ ಹಾಕ್ಲಿಕ್ಕಲ್ಲ, ಕುಡಿಲಿಕ್ಕೆ. ಎಷ್ಟು ಬೇಕು ದಿನಕ್ಕೆ? ದಿನಕ್ಕೆ ಕೊಡೋದಿಲ್ಲ, ವಾರಕ್ಕೊಂದ್ಸರಿ ಕೊಡೋದು. ವಾರಕ್ಕೊಂದ್ಸಲಿ ಒಂದೊಂದು ಗ್ಲಾಸ್ ಕೊಡ್ತೇವೆ ನಾವು. ಒಂದೊಂದು ಗ್ಲಾಸ್ ಕೊಡ್ತೇವೆ. ಅದು ಯಾವ ಕಾರಣಕ್ಕೆ? ಅದು ಸ್ವಲ್ಪ ಹೀಟ್ ಆದರೆ ಮತ್ತೆ ಹೊಟ್ಟೆಯಲ್ಲಿ ಸ್ವಲ್ಪ ಕ್ಲೀನ್ ಆಗ್ತದೆ. ಇದೆಲ್ಲ ಕೆಮಿಕಲ್ ಇದ್ದದ್ದು ತಿಂದದ್ದನ್ನು ಸ್ವಲ್ಪ ಅದು ಕ್ಲೀನ್ ಮಾಡೋದು ಎಳ್ಳೆಣ್ಣೆ ಅಂತ ಕೊಡಬೇಕಂತ ಮೊದಲಿಂದ ಕ್ರಮ. ಆದರೆ ಎಳ್ಳೆಣ್ಣೆ ಇದು ಒಳ್ಳೇದು ಬರಬೇಕಲ್ಲ, ಪ್ಯೂರ್ ಎಳ್ಳೆಣ್ಣೆ ಬೇಕಲ್ಲ, ಅದು ಸಹ ಬೇಕಲ್ಲ. ಅದು ಯಾಕೆ ಗ್ಯಾರಂಟಿ? ಎಲ್ಲೇ ಬರೋದು ಕೆಮಿಕಲ್ ಹಾಕಿದೆ ಎಲ್ಲ ಆದ್ರೆ ಎಲ್ಲ ಎಣ್ಣೆ ಮಾಡಿದ್ರೆ ಅದು ಹೇಗೆ ಬರೋದು? ಎಣ್ಣೆಯು ಕೆಮಿಕಲ್ ಅಲ್ವಾ? ಕೆಮಿಕಲ್ ಅದಲ್ಲ. ಸೇಮ್ ಈಗ ನಾವು ನೋಡಿ, ಈಗ ಜನರಿಗೆಲ್ಲ ಕ್ಯಾನ್ಸರ್, ಕಿಡ್ನಿ ಫೇಲು ಅದು ಇದು ಎಲ್ಲ ಆಗೋದು ಹೇಗೆ? ಈಗ ಕೋಣಗಳಿಗೆ ಸಹ ಯಾವ ಕೋಣಗಳಿಗೆ ಹೊಟ್ಟೆ ಉಬ್ಬುದು, ಅವ್ರಿಗೆ ಹುಚ್ಚು ಬಂದಾಗೋದು, ಇದೆಲ್ಲ ಪ್ರಾಬ್ಲಮ್ ಎಲ್ಲ ಈ ಫುಡ್ಡಿನಿಂದಲೇ. ಈಗ ಫುಡ್ ಗ್ಯಾರಂಟಿ ಇಲ್ಲ, ಇದನ್ನೆಲ್ಲ ನೋಡ್ಲಿಕ್ಕೆ ಭಾರಿ ಕಷ್ಟ. ಈಗ ನಮ್ಮ ಮುನ್ನನಿಗೆ 1 ತಿಂಗಳಿಂದ ಹುಷಾರಿಲ್ಲ, ಲಾಸ್ಟ್ 1 ಮಂತ್. ನಮಗೆ ಹಗಲು ಇರೋನು ಸಾಕಿ 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 ಕೋಣವೇ ಬೇಡ ಅಂತಾಗಿದೆ. ಈಗ ಹುಷಾರಾದ್ನ? ಈಗ ಹುಷಾರಾದ, ಈಗ 1 ವಾರದಿಂದ ಹುಷಾರಾದ. ಈಗ ನಾವು ನಾಳೆದು ಬುಧವಾರ ಇಲ್ಲದೆ ಇದ್ದಾಗ ಏನು ಮದ್ದು ಮಾಡ್ತೀರಿ? ಮತ್ತೆ ಆಯುರ್ವೇದಿಕ್ ನಾವು ಮ್ಯಾಕ್ಸಿಮಮ್ ಆಯುರ್ವೇದಿಕ್ ಮಾಡಿದ್ದೆವು. ಎಲ್ಲ ಇವರು ಎಲ್ಲ ಪಂಡಿತರನ್ನೆಲ್ಲ ಕರೆದು ಮರೆದು ಮಾಡಿದ್ದೆವು, ಅದಕ್ಕೆ ಆಗಲಿಲ್ಲ. ಮತ್ತು ನಾವು ಅಲ್ಲಿ ನಮ್ಮ ನಿಟ್ಟೆ ಡಾಕ್ಟ್ರು ಅಂತ ಇದ್ದಾರೆ, ಈಗ ಕಾರ್ಕಳದಲ್ಲಿದ್ದಾರೆ, ಗೋ ಡಾಕ್ಟ್ರು ಅವರು, ವೆಟರ್ನರಿ. ಅವರಲ್ಲಿ ಕೊಂಡೋಗಿ ಅವರು ಸ್ವಲ್ಪ ಮದ್ದು ಮಾಡಿದ ನಂತರ ಸ್ವಲ್ಪ ಗುಣ ಆಯಿತು. ಓಕೆ. ಇದೆಲ್ಲ ಏನು ವಿಶೇಷತೆ? ಇದು ಕೋಣಗಳಿಗೆ ಕಟ್ಟೋದು, ನೊಗ, ಮರ. ಇದರಲ್ಲಿ ಒಂದೊಂದು ಕಲ್ಲರ್ ಎಲ್ಲ ಉಂಟು. ಇದು ಮಾಡಿದ್ದು ಶೋ. ಇಂಥದ್ರಲ್ಲಿ ಚೇಂಜಸ್ ಇದೆಯಾ? ವರ್ಷ ಚೇಂಜ್ ಮಾಡೋದು? ಹಾಳದು ಸ್ವಲ್ಪ ಅದ್ರ ಏನೋ ಡ್ಯಾಮೇಜ್ ಆದರೆ ನಾವು ಹೊಸ ತರ್ತೀವಿ. ನೋಡಿ, ಇದು ಈಗ ಹುಲ್ಲು ಸ್ಟಾಕ್ ಮಾಡಿಟ್ಟಿದೆ. ಇದು ಹುಲ್ಲು ಎಷ್ಟು ಹುಲ್ಲು ಬೇಕಾಗ್ತದೆ ದಿವಸಕ್ಕೆ? ಒಂದೊಂದಕ್ಕೆ ಒಂದು 10 ಸೂಡಿ ಬೇಕಾಗ್ತದೆ. 10 ಸೂಡಿ? ದಿವಸ ನಮ್ದು 6-7 ಕೋಣ ಇದೆ, 70 ಸೂಡಿ ಬೇಕು. 70 ಸೂಡಿ ಬೇಕು. ಕಾಣ್ತಾ ಇರುವಂಥ ಕೋಣ ದೂಜ. ಅವನೇ ತಿಂತಾರೆ, ಅವನೇ ತಿಂತಾನೆ. ಆದರೆ ಮುನ್ನೊಂದು ಕತೆ ಬೇರೆ, ಯಾಕಂದರೆ ಇವರೊಬ್ರು ತಿನ್ನಿಸ್ಲೇಬೇಕು. ನೋಡಿ, ಈಗ ಕ್ಯಾರೆಟ್ ತಿನ್ನಿಸ್ತಾ ಇದ್ದಾರೆ. ಸರ್, ಯಾಕೆ ಹೀಗೆ? ಅವನು ದೊಡ್ಡ ಜನ ಆಗಿದ್ದಾನೆ ಈಗ. ಮುನ್ನ ನಾನೇ ದೊಡ್ಡ ಮನುಷ್ಯ ಅಂತ ಎನಿಸುದು ಅವ್ರು. ಈಗ ಎಲ್ಲ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಇದ್ದಾನಲ್ಲ, ಆ ಟೈಪ್. ಇವಾಗ ವಿರಾಟ್ ಕೊಹ್ಲಿ ಆಗಿದ್ದಾನೆ, ಇವಾಗ ಟಾಪ್ ಕೋಣ ಅಲ್ಲ. ಅವನು ಸ್ವಲ್ಪ ಬೂಟು ಜಾಸ್ತಿ ಆಗಿದೆ ಈಗ ಮನುಷ್ಯನಾಗೆ. ಅವರೇ ಅದಕ್ಕೆ ತಿನ್ನಿಸೋದು ಈಗ. ಅದು ತಿನ್ನಿಸಿ ಅಭ್ಯಾಸ ಉಂಟು. ಈಗ ಸ್ವಲ್ಪ ತಿನ್ನಿಸ್ಲಿಕ್ಕೆ ಇವಾಗ ಸ್ವಲ್ಪ ಒಂದು ತಿಂತು ಭಾರಿ ಮೋಕೆ ಮಾಡ್ತಾನೆ. ಅವನಿಗೆ ಸೌಖ್ಯ ಇರಲಿಲ್ಲ. ಈಗ 1 ತಿಂಗಳಿಂದ ಸೌಖ್ಯ ಇರಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ. ಆಗ ಸ್ವಲ್ಪ ಆರೋಗ್ಯ ಸರಿ ಇಲ್ಲದಾಗ ತಿನ್ನುವುದಿಲ್ಲ ಕೋಣಗಳು. ಸೊ ಆಗ ಸ್ವಲ್ಪ ನಾವು ಸಹ ಸ್ವಲ್ಪ ಆರೋಗ್ಯಕ್ಕೆ ಏನಾದರೂ ಮಾಡಬೇಕಲ್ಲ, ತಿನ್ಬೇಕು ಮಕ್ಕಳ ಥರ. ನಾವು ಮಕ್ಕಳಿಗೆ ಈಗ ಆರೋಗ್ಯ ಸರಿ ಇಲ್ಲದವ್ರಿಗೆ ನಾವು ಸ್ಪೂನಲ್ಲಿ ಫುಡ್ ಮಾಡೋದಿಲ್ವಾ?
ಅವ ಊಟ ಮಾಡ್ತಾನೆ, ಆದ್ರೆ ಆರೋಗ್ಯ ಸರಿ ಇಲ್ಲದಾಗ ಅವನಿಗೆ ಸ್ಪೂನಲ್ಲಿ ಫುಡ್ ಮಾಡ್ತೇವಲ್ಲ, ಸೇಮ್ ಹಾಗೆ ನಾವು ಸಹ ಇವನಿಗೆ ಸ್ವಲ್ಪ ಶುರು ಮಾಡಿದೆ. ಈಗ ಅವನಿಗೆ ಅಭ್ಯಾಸ ಆಗಿದೆ ಅದು, ಕೊಡಿ ಅಂತ ನೀವು ಹೀಗೆ ಮಾಡ್ತಾರೆ, ಹೇಗೂ ಮಾಡ್ತಾರೆ, ಕೊಡ್ಲಿ ಎಲ್ಲ ಕೊಡ್ಲಿ ಅಂತ. ಹಾ, ಈಗ ಅವನಿಗೆ ಈಗ ಒಂದು ಜನ ಹುರುಳಿ ಕೊಡಬೇಕು, ಕ್ಯಾರೆಟ್ ಕೊಡಬೇಕು, ಹುಲ್ಲು ಕೊಡಬೇಕು ಎಲ್ಲ. ನೀರೊಂದು ಕುಡಿತಾನೆ ಅವನೇ, ಮತ್ತೆಲ್ಲ ನೋಡಿ ತಿನ್ನೋದು ನೋಡಿದೆ, ಏನು ತೊಂದರೆ ಇಲ್ಲ, ಗಲಾಟೆ ಇಲ್ಲ, ತಿಂತಾನೆ ನೋಡಿ. ಸರ್ ಇದೀಗ ಹುರುಳಿ ಎಷ್ಟು ಬೇಯಿಸ್ತೀರಿ? ಈಗ ಇದಕ್ಕೆ ಒಂದು 12 ಸೇರು ಉಂಟು, 12 ಕಿಲೋ. 12 ಕಿಲೋ. ಈಗ ಇದೆಂತಕ್ಕೆ ಬಿಸಿ ನೀರು? ಅದು ಬಿಸಿ ನೀರು ಕೋಣಗಳಿಗೆ ಕುಡಿಲಿಕ್ಕೆ ಕೊಡ್ಲಿಕ್ಕೆ. ಈಗ ನಮ್ಮ ಮುನ್ನಿಗೆ ಸೌಖ್ಯ ಇರಲಿಲ್ಲಲ್ಲ, ಆಗ ನಾವು ಬಿಸಿ ನೀರೇ ಕೊಡ್ತಾ ಇದ್ದೇವೆ. ಈಗ ಅದು ಸಹ ಏಕಂತ ಹೇಳ್ತೇವೆ, ಇದೆಲ್ಲ ನಾವು ಬೋರ್ವೆಲ್ ಇದು ಪಂಪ್ನಲ್ಲಿ ಬರೋದು, ಅದರಲ್ಲಿ ಸ್ವಲ್ಪ ಕೆಮಿಕಲ್ ಅದೆಲ್ಲ ಇರ್ತದೆ, ಕೆಮಿ ಅದೆಲ್ಲ ಹೋಗಲಿ. ಈಗ ನಾವು ಇದನ್ನೆಲ್ಲ ಬಿಸಿನೀರಿನಲ್ಲಿ ಇದನ್ನು ಅರ್ಕಂಜಿ ತೆಗೆಯೋದು ಅಂತ ಹೇಳ್ತಾರಲ್ಲ, ಅದನ್ನು ಬಿಸಿನೀರಿನಲ್ಲೇ ತೆಗೆಯೋದು. ಈಗ ಕ್ಯಾರೆಟಲ್ಲಿ ತುಳಿತಲ್ಲ, ತೊಳೆದು ಸ್ವಲ್ಪ ಬಿಸಿನೀರಲ್ಲೇ ತೊಳೆಯೋದು. ಸೊ ಹಾಗೆ ಕುಡಿಲಿಕ್ಕೆ ನೀರು ಸಹ ಬಿಸಿನೀರೇ ಕೊಡೋದು. ಸ್ವಲ್ಪ ಕೆಮಿಕಲ್ ಏನಾದರೂ ಕ್ರಿಮಿ ಇದ್ರೆ ಹೋಗ್ತದೆ ಅಂತ, ಹೊಟ್ಟೆಗೆ ಒಳ್ಳೇದು ಹೋಗಲಿ ಅಂತ ನಾವು ಪ್ರಯತ್ನ ಮಾಡೋದು. ಈಗ ಬ್ಯಾಂಗ್ಳೂರಿಗೆ ಕಂಬಳಕ್ಕೆ ಹತ್ತಿರ ಬಂತಲ್ಲ, ಮೊದಲೆಲ್ಲ ಕೊಡೋದಿಲ್ಲ. ಈಗ ಕಂಬಳ ಹತ್ತಿರ ಬಂದರೆ ಆರೋಗ್ಯ ಸರಿಯಾಗಿ ಅವರು ಮೇಂಟೈನ್ ಆಗಬೇಕಲ್ಲ. ಈಗ ನೀವು ಸರ್ ನೋಡಿ, ಕೊರೋನಾ ಟೈಮಲ್ಲಿ ಬಿಸಿನೀರು ಕುಡಿತಾ ಇದ್ದಾರೆ, ಹಾಗೆ ಈಗ ನಾವು ಸ್ವಲ್ಪ ಕಂಬಳ ಟೈಮಲ್ಲಿ ಸ್ವಲ್ಪ ಬಿಸಿನೀರೇ ಕೊಡೋದು. ಕಂಬಳದ ಯಜಮಾನರು ಕಂಬಳದ ಕೋಣೆಗಳನ್ನ ಸಾಕುವವರು ಅವರು ಬಿಸಿನೀರು ಕುಡಿದಿಲ್ಲ, ಅವರು ತಣ್ಣೀರು ಕುಡಿದು ಆರಾಮಾಗಿರ್ತಾರೆ. ಆದ್ರೆ ಕೋಣೆಗಳನ್ನ ಸಾಕುವಂತ ವಿಷಯದಲ್ಲಿ ಬಹಳ ಜಾಗ್ರತೆ. ಯಾಕೆಂದ್ರೆ ಈಗ ಪರಿಸ್ಥಿತಿ ಹಾಗೆ ಉಂಟು, ನಾನು ಹೇಳಿದಲ್ಲ, ಈಗ ಎಲ್ಲ ಕೆಮಿಕಲ್ ಇದ್ದೆ. ಈಗ ನಾವು ನಮ್ಮದು ಸಹ ಬೋರ್ವೆಲ್ ಉಂಟು, ಬೋರ್ವೆಲ್ಲರಲ್ಲಿ ಸ್ವಲ್ಪ ಅದು ಕಬ್ಬಿಣದ ಇದು ಬರ್ತದೆ, ಅದಕ್ಕೆ ನಾವು ಬಿಸಿನೀರು ಮಾಡ್ತಾ ಇರೋದು. ಅದನ್ನು ಬಿಸಿನೀರು ಮಾಡಿದ್ರೆ ಸ್ವಲ್ಪ ಬಿಸಿನೀರು ಮಾಡಿಯೇ ಕೊಡೋದು. ಒಟ್ಟಿನಲ್ಲಿ ಸರ್, ಈಗ ಎರ್ಮಾಲ್ ತಂಡದ ಒಂದು ಪರಿಚಯ ಮಾಡಿಕೊಟ್ರಿ, ಎರ್ಮಾಲ್ ಕೋಣೆಗಳ ಪರಿಚಯ ಮಾಡಿಕೊಟ್ರಿ, ಇಲ್ಲಿಯ ಚಾಕರಿ ಹೇಗೆ ಅಂತ ಮಾಡಿಕೊಟ್ರಿ. ಕೋಟಿಗಟ್ಟಲೆ ಖರ್ಚನ್ನ ವರ್ಷಕ್ಕೆ ಮಾಡ್ತೀರಿ, ಇದರಲ್ಲಿ ನಿಮಗೆ ಎಷ್ಟು ಖುಷಿ ಇದೆ ಅಂತ? ನಮಗೆ ಖುಷಿ ಅಂದರೆ ಇದೆ, ನಾನು ಹೇಳಿದಲ್ಲ, ನೀವು ಒಳ್ಳೆ ಬಟ್ಟೆ, ಒಂದು ಒಳ್ಳೆ ಗಾಡಿ, 1 ಕೋಟಿ ರೂಪಾಯಿದ ಮುಖೇಶ್ ಅಂಬಾನಿ ಹತ್ರ 10 ಕೋಟಿ ರೂಪಾಯಿದ ಗಾಡಿ ಉಂಟು, ವಾಚ್ 10 ಕೋಟಿದ್ದು ಕಾರ್ ಉಂಟು, 300 ಕೋಟಿದ್ದು ಫ್ಲೈಟ್ ಉಂಟು. ಅದರಲ್ಲಿ ಎಂಥದ್ದು ಫ್ಲೈಟ್ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ವ? ಅವನು ಯಾಕೆ ಮಾಡಬೇಕು? ಅವನಿಗೊಂದು ಶಾಕ್. ಒಳ್ಳೆ ಬಟ್ಟೆ ಹಾಕ್ತಾರೆ, ಒಂದು ಶರ್ಟ್ ಹಾಕಿದ, ಈ ಟಿ ಶರ್ಟ್ಗೆ 500 ರೂಪಾಯಿ, ಅವನು ಶರ್ಟ್ ಹಾಕಿದಂತೆ 50,000 ರೂಪಾಯಿ. 50,000 ರೂಪಾಯಿಯಲ್ಲಿ ಆಗೋದೇ ಮೈ ಮುಚ್ಚುವುದು, 5,000 ರೂಪಾಯಲ್ಲಿ ಮೈ ಮುಚ್ಚುವುದು. ಸೇಮ್ ಇದು ಸಹ ನಮಗೆ ಒಂದು ಶಾಕ್. ಇದು ನಮ್ಮ ಶಾಕನ್ನು ನಾವು ಪೂರೈಸೋದು, ನಾವು ನಿಮಗೋಸ್ಕರ ಕೋಣ ಕಟ್ಟೋದಲ್ಲ, ಇದು ನಮ್ಮ ಶಾಕ್ ಪೂರೈಸಲಿಕ್ಕೆ ನಾವು ಕೋಣ ಕಟ್ಟೋದು. ಶೋಕಿ ಅಂತ ಹೇಳ್ತೀರಿ ಇದು ಶಾಕ್. ಅದೇ ಹೇಳಿದಲ್ಲ ನಾನು, ಏಕೆ ಶಾಕ್ ಅಂದರೆ ಒಬ್ಬರಿಗೆ ಕುಡಿಯೋದು ಶಾಕ್ ಉಂಟು, ಒಬ್ಬರಿಗೆ ಸ್ಪೀಡ್ ಆಡೋದು ಶಾಕ್ ಉಂಟು, ಒಬ್ಬರಿಗೆ ಕಾರ್ ತಗೊಳ್ಳೋದು ಶಾಕ್ ಉಂಟು, ಒಬ್ಬರಿಗೆ ಮನೆ ಮಾಡೋದು ಶಾಕ್ ಉಂಟು, ಒಳ್ಳೆಗೆ ಹೊಟ್ಟೆ ಹಾಕಾಡೋದು ಶಾಕ್ ಉಂಟು, ಒಳ್ಳೆ ವಾಚ್ ಕಟ್ಟೋದು ಶಾಕ್ ಉಂಟು, ಒಳ್ಳೆ ಗೊಗ್ಗಲು ಇಡ್ತಾನೆ ಅದು ಶಾಕ್ ಉಂಟು. ಆದರೆ ನಮಗೆ ಇದು ಶಾಕ್. ಈ ಶೋಕಿ ನಮಗೆ ಬಂದದ್ದು ನಮ್ಮ ಪರಂಪರೆಯಿಂದ, ಜಾನಪದದ ಕ್ರೀಡೆಯನ್ನ ಪ್ರೋತ್ಸಾಹಿಸ್ತಾ ಇದ್ದೀರಿ. ಅದು ನಮ್ಮ ಮಕ್ಕಳಿಗೆ ಒಂದು ನಾವು ಪ್ರೋತ್ಸಾಹ ಮಾಡಬೇಕಂತ ನಾವು ಮಾಡಿದ್ದು ಸಹ ಅಲ್ಲ. ನಾನು ಹೇಳ್ತೇನೆ, ಬೇರೆಯವರು ಸುಳ್ಳು ಹೇಳ್ತೇನೆ, ನಾವು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ. ನಾವು ಅದು ಜಾನಪದ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕಂತಲೇ ಮಾಡೋದಲ್ಲ, ನಮ್ಮ ಶಾಕ್ ಪೂರೈಸಲಿಕ್ಕೆ ನಾವು ಕಟ್ಟಿದ್ದು. ಅದು ಇಂಡೈರೆಕ್ಟ್ಲಿ ಪ್ರೋತ್ಸಾಹಿಸಿದಾಗ ಈಗ ಯಕ್ಷಗಾನ ಕುದುರೆ ಯಕ್ಷಗಾನ ಕಲೆ ಉಳಿದಾಗೆ ಆಗ್ತದೆ, ಕೋಲ ಮಾಡಿದರೆ ಕೋಲ ಉಳಿದಾಗೆ ಆಗ್ತದೆ, ಜಾತ್ರೆ ಮಾಡಿದರೆ ಜಾತ್ರೆ ಉಳಿದಾಗೆ ಆಗ್ತದೆ. ಆದರೆ ನಾವು ಸತ್ಯ ಹೇಳೋದಾದ್ರೆ ನಾವು ಅದನ್ನು ಉಳಿಸ್ಬೇಕಂತ ಹೊರಟವರಲ್ಲ. ಅದರಲ್ಲಿ ಸಹ ನಾನು ಹೇಳ್ತೇನೆ, ಕಂಬಳವನ್ನು ಉಳಿಸಬೇಕಂತ ನಾವು ಕೋಣ ಕಟ್ಟಿದವರಲ್ಲ, ನಮ್ಮ ಶಾಕ್ ಪೂರೈಸಲಿಕ್ಕೆ ನಾವು ಕೋಣ ಕಟ್ಟಿದ್ದು. ನಮ್ದು ನನ್ನ ವೈಯಕ್ತಿಕ, ನಾನು ಬಾಕಿದವ್ರಿಗೆ ಹೇಳಿದೆ, ಬಾಕಿದವ್ರು ಹೇಳ್ತಾರೆ ನಾವು ಅದು ಕಲೆ ಉಳಿಸಬೇಕು, ಅದಕ್ಕೆ ನಮ್ಮ ಹೋರಾಟ, ಇದಕ್ಕೆ ಹೋರಾಟ, ಎಲ್ಲ ಹೋರಾಟ ಏನಿಲ್ಲ, ಅವರವರ ಹೆಸರು ಮಾಡಲಿಕ್ಕೆ ಅವರವರ ಹೋರಾಟ. ಹೀಗಾಗಾದ್ರೆ ನಿಮಗೊಂದು ಪ್ರಶ್ನೆ ಇದೆ, ನೀವು ಅವತ್ತು ನೀವು ಹಾಗಿರ್ಬೋದು, ಈಗ ಪೇಟದವ್ರದ್ದು ಅಥವಾ ಕಂಬಳವನ್ನು ವಿರೋಧಿಸುವವರೆಲ್ಲ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಿ? ನೋಡಿ, ಅದರೆಲ್ಲ ಹುಚ್ಚು, ಇದೆಲ್ಲ ಜಾನಪದ ಕ್ರೀಡೆ 1000 ವರ್ಷದಿಂದ ಬಂದದ್ದನ್ನು ನಿಲ್ಲಿಸಲೇಬಾರ್ದು. ಅದೆಲ್ಲ ಉಂಟಲ್ಲ, ಅದೆಲ್ಲ ಹಣ ಮಾಡುವ ಉದ್ದೇಶದಲ್ಲಿ ಅವರೆಲ್ಲ ಬಂದದ್ದು. ಅವರಿಗೆ ಸಹ ನಿಲ್ಲಿಸಬೇಕು. ಪ್ರಾಣಿ ಮೇಲೆ ದಯ ಇಲ್ಲ ಅವರಿಗೆ ಸಹ ಪ್ರಾಣಿ ಮೇಲೆ ದಯ ಇಲ್ಲ. ಪ್ರಾಣಿ ಮೇಲೆ ದಯ ಇದ್ದರೆ ಪ್ರಾಣಿಯಲ್ಲಿ ಎತ್ತನ್ನು ಕೊಲ್ತಾರೆ, ದನವನ್ನು ಕೊಲ್ತಾರೆ, ಅಲ್ಲಿಗೆ ಹೋಗ್ತಾರ, ಅವರು ಹಣ ಕೊಡ್ತಾರೆ. ನಾವು ಹಣ ಕೊಟ್ಟು ನಿಲ್ಲಿಸಿದ್ದಲ್ಲ, ನಾವು ಸುಪ್ರೀಂ ಕೋರ್ಟ್ ಈ ಕಲೆಯನ್ನು ಉಳಿಸಬೇಕಂತಲೇ ಅವರು ಹೇಳಿದ್ದು. ಈ ಕಲೆ ಇದು ನಾವು ಕಲೆಗೆ ಮಾತಾಡಿ ನಮಗೇನು ಅದೇ ಇಲ್ಲದಲ್ಲ, ಕಂಬಳ ಕಾಯ್ದಾದ್ರೆ ನಮ್ಗೆ 1 ಕೋಟಿ ರೂಪಾಯಿ ಉಳಿತದೆ. ಆದರೂ ನಾವು ಹೋರಾಟ ಮಾಡಿದ್ದು ಯಾಕೆಂದರೆ ಇದನ್ನು ಅವರಿಗೆ ಅದು ಅವ್ರದ್ದು ಬೇಕಾದ ಸೊತ್ತೆ ಅಲ್ಲ, ಇದು ಅವ್ರದ್ದು ಇದೇ ಅಲ್ಲ, ಯಾವುದು ಅವ್ರದ್ದು ಪಾಯಿಂಟ್ ಅಲ್ಲ. ಅವ್ರದ್ದು ಪಾಯಿಂಟ್ ಕೋಣ ಓಡಿಸಬಾರ್ದು, ಹಿಂಸೆ ಅದೆಲ್ಲ ಪಾಯಿಂಟ್ ಅಲ್ಲ. ಅವ್ರದ್ದು ಒಂದು ಸಂಸ್ಥೆಯನ್ನು ಉಳಿಸಬೇಕು. ಪೇಟ ಒಂದು ಸಂಸ್ಥೆ, ಅದಕ್ಕೆ ಬೇಕಾದಷ್ಟು ಡೊನೇಷನ್ ಬರ್ತದೆ, ಕೋಟಿ ಗಟ್ಟಲೆ ಡೊನೇಷನ್ ಎಲ್ಲ, ಫಾರಿನ್ ಫಂಡ್ಸ್ ಎಲ್ಲ ಬರ್ತದೆ. ಅದನ್ನೆಲ್ಲ ಏನು ಮಾಡಿದೆ ಅಂತ ಹೇಳಬೇಕಲ್ಲ.
ಅದನ್ನು ನೋಡಿದ್ರು. ಇದು ಏನು ಎಷ್ಟು ಜಾನುವಾರನ್ನು ಕೊಲ್ತಾರೆ, ದಾರಿಯಲ್ಲಿ ಎಲ್ಲ ನಾಯಿ ಎಲ್ಲ ಅನ್ಯಾಯ ಆಗ್ತದೆ. ಅದಕ್ಕೆ ಎಲ್ಲಿ ಇದು ಮಾಡ್ತಾರೆ? ಸುಮ್ಮಿಗೆ ಕಂಬಳ ನಾವು ಕಂಬಳ ಮಕ್ಕಳಿಂದ ನೋಡಿದ್ರಲ್ಲ, ಈಗ ನಾವು ಕೈಯಲ್ಲಿ ಹಿಡಿದು ನಿಲ್ಲಿಸಿದ್ದೇವೆ ಕೋಣಗಳನ್ನು. ಮಕ್ಕಳಿಂದ ಎಷ್ಟು ಒಳ್ಳೆ ಪ್ರೀತಿ ಮಾಡ್ತೇವೆ. ಎಷ್ಟು ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಉಂಟು ನೋಡಿ, ಇಷ್ಟೆಲ್ಲ ಕೆಲಸ ಮಾಡಿ ಅವರು ಪೇಟದವರ ವಿರುದ್ಧ ಮಾಡೋದನ್ನು ತಪ್ಪಲ್ಲ. ನಾವು ಕ್ರೂಯಲಿಟಿ, ಅದನ್ನು ರಿಯಲಿ ನಾವು ಕ್ರೂಯಲಿಟಿ ಮಾಡೋದಾದರೆ ನಮಗೆ ತಪ್ಪಂತ ಹೇಳಿ ನಮ್ಮನ್ನು ಜೈಲಿಗೆ ಹಾಕಲಿ. ನಾವು ಕೋಣವನ್ನು ಈಗ ಒಂದು ನೀವು ನೋಡಿದ್ರಿ, ಅದು ಹಾಯ್ಲಿಕ್ಕೆ ಬರ್ತೇವೆ, ಪೆಟ್ಟು ಕೊಡ್ತೇವೆ ನಾವು. ಅದನ್ನು ಇದು ಮಾಡಿ ಸ್ವಲ್ಪ ಪ್ರಯಾಸ ನೋಡಿ ಅಷ್ಟು ಎಲ್ಲ ಮಾಡಿ ಅದಕ್ಕೆ ತಿನ್ನಿಸ್ತೇವೆ. ತಿನ್ನದಿದ್ದರೆ ತಿನ್ನಿಸ್ತೇವೆ. ಅಷ್ಟು ನಾವು ಕೆಲಸ ಮಾಡ್ತೇವೆ. ಅದರ ಹಿಂದೆ ಎಷ್ಟು ಕೆಲಸ ಉಂಟು, ಎಷ್ಟು ಜನರ ಶ್ರಮ ಉಂಟು ಇದರಲ್ಲಿ, ಎಷ್ಟು ಜನರ ಟೈಮ್ ಎಷ್ಟು. ನಾವಲ್ಲಿ ಎಷ್ಟು ದೊಡ್ಡ ಆಫೀಸರ್ಸ್ನವರೆಲ್ಲ ನಾವು ಇದರ ಹಿಂದೆ ಇದ್ದೇವೆ. ಯಾಕೆಂದರೆ ಪ್ರೀತಿ ಕೋಣಗಳು ನಮ್ಮ ಮಕ್ಕಳಿಗೆ ಸಹ ಬೈತೇವೆ, ತಿನ್ನದ್ರೆ ತಿನ್ನು ಅಂತ ಹೇಳ್ತೇವೆ. ಆದರೆ ಕೋಣಗೆ ತಿನ್ನು ಅಂತ ಹೇಳಿದಲ್ಲ, ತಿನ್ನೋದ್ರೆ ತಿನ್ನು ಮಾರ, ತಿನ್ಪ ತಿನ್ನಿಸೋದು ಅಷ್ಟು ಕೆಲಸ ನೀವು ಮಾಡಿದರೆ. ನಾವು ಇಷ್ಟೆಲ್ಲ ಮಾಡುವಾಗ ನಾವು ಅವರು ಪೇಟದವರು ಯಾರೋ ಒಬ್ಬರು ಬಂದು ಅವರಿಗೆ ಕೋಣ ಅಂದರೆ ಎಂತ ಗೊತ್ತಿಲ್ಲ, ಅವ್ರಿಗೆ ಕೋಣಗಳಿಗೆ ನಾವು ಎಷ್ಟು ಪ್ರೀತಿ ಮಾಡ್ತೇವೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ನಮ್ಮನ್ನು ನೀವು ಕೋಣ ಓಡಿಸಬಾರ್ದು, ಅದು ಮಾಡ್ತೀರಿ ಇದು ಮಾಡ್ತೀರಿ, ಅಷ್ಟು ಓಡಬೇಕು ಇಷ್ಟು ಓಡಬೇಕು ಹೇಳಿದ್ರೆ ಅದು ಬೇಸರ ಆಗ್ತದೆ ನಮಗೆ ಅವರಿಂದ ಕೋಪದಿಂದ ಜಾಸ್ತಿ ಬೇಸರ ಆಗ್ತದೆ. ನಾವು ಎಲ್ಲ ಇಷ್ಟು ಮಾಡಿದ್ದೇವೆ, ಇಷ್ಟು ಪ್ರಯತ್ನ ಪಡ್ತೇವೆ ನೋಡಿ, ಎಷ್ಟು ಕ್ಲೀನ್ ಇಡ್ತೇವೆ ನಾವು ಕೋಣಗಳಿಗೆ, ಎಷ್ಟು ಕ್ಲೀನ್. ನಮ್ಮ ಮಕ್ಕಳಿಗೆ ಇಲ್ಲಿ ಬನ್ನಿ ನೋಡಿ ಇದನ್ನೆಲ್ಲ ಮ್ಯಾಟ್ ಕಾಂಕ್ರೀಟ್ ಹಾಕಿ ಅದರ ಮೇಲೆ ಮ್ಯಾಟ್ ಹಾಕಿ ಸೋಫಾ ನಾವು ಮನೆಯಲ್ಲಿ ಹೇಗೆ ಬೆಡ್ಡಲ್ಲಿ ಮಲಗ್ತೇವೆ ಆ ಟೈಪ್ ಅವರಿಗೆ ಮಲಗಿ ಕೈಯನ್ನು ಇದರಲ್ಲಿ ಚುಚ್ಚಬಾರ್ದಂತ ಮ್ಯಾಟ್ ಎಲ್ಲ ಆಗ್ತದೆ, ರಬ್ಬರ್ ಇದೆ ಮ್ಯಾಟ್ ಕೋಣಗಳಿಗೆ. ನೋಡಿ ಎಷ್ಟು ಕ್ಲೀನ್ ಇರ್ತೇವೆ ನೋಡಿ, ಒಂದು ಹಟ್ಟಿ ನೋಡಿ ಎಷ್ಟು ಕ್ಲೀನ್ ಇರ್ತೇವೆ. ಇದನ್ನೆಲ್ಲ ನೀವು ತೋರಿಸ್ಬೇಕು, ಎಷ್ಟೆಲ್ಲ ಕ್ಲೀನ್ ಇಡ್ತೇವೆ ನಾವು, ಎಷ್ಟು ಅದರನ್ನೊಂದು ಮಗ ಅದು ಹಾಯಲಿಕ್ಕೆ ಬಂದರೂ ನಾವು ಹೊಡಿತೇವೆ ಇಲ್ಲ, ಅದು ಅದರ ಹ್ಯಾಬಿಟ್, ಅದು ಹ್ಯಾಬಿಚುವಲ್. ನಾಯಿ ಬೊಗಳ್ಬೇಕು, ಕೋಣ ಹಾಯಬೇಕು, ನಾಯಿ ಬೊಗಳ್ಬೇಕು ಅಂತ ಬೊಗಳೆಗೆ ಕೂತ್ಕೊಳ್ಳಬಾರ್ದು, ಬೊಗಳ್ಬೇಕು. ನಾಯಿ ಕಚ್ತದೆ ಅದು ಅದರ ಹ್ಯಾಬಿಟ್. ಸೇಮ್ ಇದು ಕೋಣ ಜಾನುವಾರು ಯಾವುದು ಹಾಯ್ತದೆ. ಈ ಆಡು ಈಗ ನೋಡಿ, ಆಡು ಹಾಯ್ಲಿಕ್ಕೆಲ್ಲ ಬಂದಿಲ್ಲ, ಎಲ್ಲ ಇದು ಜಾನುವಾರುಗಳೆಲ್ಲ ಹಾಯ್ತದೆ. ಅದನ್ನೆಲ್ಲ ನಾವು ಇದರಲ್ಲೆಲ್ಲ ಇದು ಮಾಡಿ ಕಂಟ್ರೋಲ್ ಮಾಡಿ ಅದನ್ನೆಲ್ಲ ಸಮಾಧಾನ ಮಾಡಿಸಿ ಅದಕ್ಕೆ ಬೇಕಾದ ಒಂದು ಹಗ್ಗ ಎಲ್ಲ ಕಟ್ಟಿ ಲಾಕ್ ಎಲ್ಲ ಮಾಡಿ ನಮಗೆ ಪೆಟ್ಟಾಗದಾಗೆ ನಾವು ನೋಡ್ತಾ ಇರ್ತೇವೆ. ಓಕೆ, ಅದನ್ನೆಲ್ಲ ನಾವು ಅವರಿಗೆ ಚಿತ್ರಹಿಂಸೆ ಕೊಡೋದು ಅಂತ ಹೇಳೋದು ತಪ್ಪಲ್ಲ. ಅದು ನಮಗೆ ಆಗದಾಗೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೆಲ್ಲ ಮೂಗಿಗೆಲ್ಲ ದಾರ ಹಾಕೋದು, ಅದೇನು ಪಾಪ ಇದ್ರೆ ನಮಗೆ ಹಾಕಬೇಕಂತ ಏನಿಲ್ಲ. ನಿಮ್ಮದು ಕೋಣಗಳನ್ನು ತಗೊಂಡೋಗ್ತೀರಿ, ಈ ಕಣ್ಣು ತಾಗೋದು, ದೃಷ್ಟಿ ಆಗೋದು ಇಂಥದ್ದೆಲ್ಲ ಹೇಳ್ತಾರೆ. ಆದ್ದರಿಂದ ಹಟ್ಟಿಯೊಳಗೆ ಒಂದು ಕ್ರಮ ಇರ್ತದೆ, ಪ್ರತಿದಿನ ಅದಕ್ಕೆ ಏನಾದರೂ ಮಾಡ್ತೀರಾ? ಇಲ್ಲಿಂದ ತಗೊಂಡು ಹೋಗುವಾಗ ಏನಾದರೂ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತೀರಾ? ಅಲ್ಲಿ ಹೋದಾಗ ಈ ಉರುಕು ಕಟ್ಟುವಂಥದ್ದು ಏನಾದರೂ ಮಾಡ್ತೀರಾ? ಅದು ಮಾಡಲೇಬೇಕಾಗ್ತದೆ. ಯಾಕಂದರೆ ದೃಷ್ಟಿಗೋಸ್ಕರ ಒಂದು ಉರುಕು ಕಟ್ಟುವುದು ನಾವು ನಮ್ಮ ಊರಿನ ದೇವಸ್ಥಾನದ್ದು, ನಮ್ಮ ಕುಟುಂಬದ ದೇವಸ್ಥಾನದ್ದು. ಅಲ್ಲಿಂದ ಒಂದು ಹಟ್ಟಿಯಲ್ಲಿ ನಾವು ಅಲ್ಲಿಂದ ತೆಂಗಿನಕಾಯಿ ತಂದು ಕಟ್ತೇವೆ. ಸಂಕ್ರಾಂತಿ ದಿವಸ ತೆಂಗಿನಕಾಯಿ ಕೊಡ್ತಾರೆ ಇದು ಮಾಡಿ. ನಮ್ಮ ಕೊಡಮಂದೆ ಅಂತ ನಮ್ಮ ಸಾನೂರು ಕುಟುಂಬದ ಮನೆಯಲ್ಲಿ ನಮ್ಮದು ಭೂತ ಉಂಟು. ಹಾಗೆ ಇಲ್ಲಿ ಜನಾರ್ದನ ದೇವಸ್ಥಾನ ಉಂಟು, ಇಲ್ಲಿ ಕೋಡ್ದಬ್ಬ ದೇವಸ್ಥಾನ ಉಂಟು. ಈ ಸಂಕ್ರಾಂತಿ ದಿವಸ ಎಲ್ಲ ಅವರೆಲ್ಲ ಮಾಡಿ ಕೊಡ್ತಾರೆ ಅವರದ್ದು, ಅದನ್ನು ನಾವು ಇಲ್ಲಿ ತಂದು ಕಟ್ತೇವೆ. ಅದೇ ರೀತಿ ಉರುಕು ಸಹ ದೇವಸ್ಥಾನದ ಪ್ರಸಾದನೆಲ್ಲ ಹಾಕಿ ನಾವು ಹೋಗುವಾಗ ಉರುಕು ಕಟ್ಟಿಕೊಂಡು ಹೋಗ್ತೇವೆ ಕಂಬಳಕ್ಕೆ ಹೋಗುವ ಮೊದಲು ನಾವು ಇಲ್ಲಿ ನಮ್ಮ ದೈವ ಉಂಟು ಅಲ್ಲಿ ಸ್ವಲ್ಪ ದೂರದಲ್ಲಿ, ಅಲ್ಲಿಗೆ ಹೋಗಿ ಕೈ ಮುಗಿದು ಕಂಬಳಕ್ಕೆ ಹೋಗಿ ಪ್ರತಿ ಕಂಬಳಕ್ಕೆ ಕುದಿಕೆ ಹೋಗುವಾಗ ಅಲ್ಲಿ ಹೋಗಿ ಕೈ ಮುಗಿದೇ ಹೋಗೋದು ನಾವು. ನಮ್ಮ ಊರಿನ ದೇವರನ್ನು ನಂಬುತ್ತೇವೆ ನಾವು ಹೆಚ್ಚಾಗಿ. ಅದರಿಂದಲೂ ಕೆಲವು ಸಲ ಕೆಲವರೆಲ್ಲ ಜಾಸ್ತಿ ಅದರಲ್ಲೇ ಬಿಲೀವ್ ಮಾಡುವವರಿದ್ದಾರೆ. ಅವರ ಕೋಣ ಓಡದಿದ್ದರೂ ಅವರಿಗೆ ಮೆಡ್ಲು ಮಾಡುವುದೇ ಗ್ಯಾರಂಟಿ. ಹಾಗೆ ಬೇಡವದ್ದೆಲ್ಲ ಮಾಡುವುದು, ಕೋಣ ತರುವುದಿಲ್ಲ. ಕೋಣ ಒಳ್ಳೆಯದು ಓಡದಿದ್ದರೂ ಅವರು ಕೋಣ ಅದರೆಲ್ಲ ಮಾಡುವವರು ಮಾಡ್ತಾರೆ. ನಾವೇನು ಮಾಡೋದು ಅದನ್ನು ಏನು ಯಾರನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ನಾವು ಒಂದು ಕೇಳಬೇಕು, ದೂಜ ಅಂತ ಹೇಳಿದಾಗ ನಮಗೆ ಇಲ್ಲಿಯ ದೂಜ ಮತ್ತು ಇತ್ತೀಚೆಗೆ ಒಬ್ಬ ಹುಷಾರಿಲ್ಲ ಪದವ ಕರ್ನಾಟಕ ದೂಜ ನೆನಪಾಗ್ತದೆ. ಅವರು ಕಣ್ಣೀರಿಟ್ಟ ರೀತಿ, ಆ ದೂಜನ ಅಭಿಮಾನಿಗಳು ಕಣ್ಣೀರಿಟ್ಟ ರೀತಿ ಎಲ್ಲವನ್ನ ನೋಡಿದಾಗ ಕಂಬಳದಲ್ಲಿ ಹೀಗೂ ಆಗುತ್ತಾ ಅಂತ ಅನ್ಸುತ್ತೆ. ಅದು ಆಗುದಿಲ್ಲ ಅಂತ ನಾನು ಹೇಳುದಿಲ್ಲ, ಆಗುದಿಲ್ಲ ಅಂತ ಅದರಲ್ಲಿ ಏನು ಗ್ಯಾರಂಟಿ ಇಲ್ಲ. ಆಗ್ತದೆ ಅಂತಂದ್ರೆ ಏನಾದ್ರು ಯಾರು ಪ್ರೂಫ್ ಇಲ್ಲ. ಆದರೆ ಇಂಥ ಮಾಡುವವರಿದ್ದಾರೆ ಮಾತ್ರ, ಅದು ಗ್ಯಾರಂಟಿ ಅದು ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಮಾಡುವವರಿದ್ದಾರೆ, ಅದು ಗ್ಯಾರಂಟಿ ನಾನು ಹೇಳ್ತೇನೆ. ಬೇಕಾದರೆ ಅದು ನಾನು ಪ್ರೂಫ್ ಮಾಡಿ ಸಹ ಕೊಡಲಿಕ್ಕೆ ತಯಾರಿದ್ದೇನೆ. ಗ್ಯಾರಂಟಿ ಮಾಡುವವರಿದ್ದಾರೆ. ಅದು ಎಫೆಕ್ಟ್ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಆ ಕಂಬಳದ ಕೆಲವು ಜಾಗದಲ್ಲಿ ಎಫೆಕ್ಟ್ ಆಗೋದಿಲ್ಲ. ಈಗ ನಮ್ಮ ಕಟ್ಪಾಡಿ ಕಂಬಳದಲ್ಲಿ ಏನೋ ನೀವು ಮಂತ್ರ ಮಾಡಿದರೆ ಏನೂ ಆಗೋದಿಲ್ಲ. ಅದು ಅಲ್ಲಿದೆ ಇಂಪಾರ್ಟೆನ್ಸ್. ಮುಲ್ಕಿ ಕಂಬಳ, ಕೆಲವೆಲ್ಲ ಬಯಲು ಕಂಬಳ ಇದೆ. ಈಗ ಮೀಜಾರ್ ಕಂಬಳ,
ಮುಡುಬಿದಿರೆ ಕಂಬಳ, ಈಗ ಪುತ್ತೂರು ಕಂಬಳದಲ್ಲಿ ಎಲ್ಲ ಆಗೋದಿಲ್ಲ, ದೇವರ ಕಂಬಳ ಅದೆಲ್ಲ ಮಾಡಿದರೆ ಹೋಗ್ತಾರೆ ಮಾಡಿ ನಾವು ಏನು ಅದರೆಲ್ಲ ಪ್ರಯೋಜನ ಬರೋದಿಲ್ಲ. ಅದ್ರ ಮೊದಲು ಇದೆಲ್ಲ ಮಾಡೋದಿಲ್ಲ ಅಂತಲ್ಲ, ಅದು ರಿಸಲ್ಟ್ ಕೊಡ್ತದೆ ಅಂತ ನಾನು ಹೇಳೋದಿಲ್ಲ. ಹಾಗೆ ಬೇರೆಯವರು ಮಾಡೋರಿದ್ದಾರೆ, ರಿಸಲ್ಟ್ ಕೊಡ್ತದೆ ಅಂತ ನಾನು ಹೇಳಿದೆ. ಅದು ರಿಸಲ್ಟ್ ಆಗಲಿಕ್ಕೆ ಚಾನ್ಸ್ ಉಂಟು, ಆಗದೆ ಕೂತ್ಕೊಳ್ಳಿಕ್ಕೆ ಕೆಲವರು ಅದನ್ನು ನಂಬ್ತಾರೆ, ಮೂಢನಂಬಿಕೆಯವರು ಇದ್ದಾರಲ್ಲ ಅವರು ಅದರಲ್ಲಿ ಆಗ್ತದೆ ಅಂತ ನಂಬ್ತಾರೆ. ಆರೋಗ್ಯ ತಪಾಸಣೆ ಎಷ್ಟು ದಿನಕ್ಕೊಮ್ಮೆ ಹೇಗೆ? ಈಗ ನೋಡಿ, ನಮಗೆ ನಮ್ಮ ಕೆಲಸದವರಿಗೆ ಸ್ವಲ್ಪ ಆರೋಗ್ಯ ತಪಾಸಣೆ ಅಂದರೆ ಅದು ಒಂದಕ್ಕೆ ಮಾಡ್ತದ, ಅದು ಸ್ವಲ್ಪ ಒಂದಕ್ಕೆ ಮಾಡುವಾಗ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಉಷ್ಣ ಆದರೆ ಅದೆಲ್ಲ ನಾವು ನೋಡ್ತೇವೆ ರೆಗ್ಯುಲರ್, ನಮ್ಮ ಕೆಲಸದವರು ನೋಡ್ತಾರೆ. ಅದು ಸೆಗಣಿ ಹಾಕುವಾಗ ಅದು ಗಟ್ಟಿ ಉಂಟಾ, ನೀರಾಗ್ತದೆ, ಅದೆಲ್ಲ ನಾವು ಒಂದು ಸ್ವಲ್ಪ ನೋಡಿ ಮತ್ತೆ ಡಾಕ್ಟ್ರನ್ನು ನಾವು ಕರಿತೇವೆ. ಅದನ್ನು ಅಂದರೆ ಡೈರೆಕ್ಟ್ ಕರೆಕ್ಟ್ ಇದ್ದರೆ ನಾವು ಏನು ಚೆಕಪ್ ಮಾಡೋದು ಏನಿಲ್ಲ. ಏನಾದರೂ ಆರೋಗ್ಯಕ್ಕೆ ತೊಂದರೆ ಆದರೆ ಈಗ ಅದು ಫುಡ್ ಬಿಟ್ಟು ಆಗ ನಾವು ಡಾಕ್ಟ್ರವರನ್ನು, ಲೋಕಲ್ ಡಾಕ್ಟ್ರವರನ್ನು, ಪಂಡಿತರವರನ್ನು ನಾವು ಕರ್ಕೊಂಡು ಬರ್ತೇವೆ. ಅದಕ್ಕೋಸ್ಕರ ನಾನು ಮೊನ್ನೆ ಬ್ಯಾಂಗ್ಳೂರು ಕಂಬಳಕ್ಕೆ ಹೇಳಿದ್ದೇನೆ, ಒಂದು ವೆಟರ್ನರಿ ಆ್ಯಂಬುಲೆನ್ಸು, ಒಂದು ವೆಟರ್ನರಿ ಡಾಕ್ಟ್ರು ಮತ್ತು 2 ಹಳ್ಳಿಯ ಡಾಕ್ಟ್ರನ್ನು ಸಹ ಕೊಂಡೋಗ್ಬೇಕು. ಹಳ್ಳಿ ಅಂದರೆ ಹಳ್ಳಿಯ ಮದ್ದು ಮಾಡುವವರು, ನಾಟಿ ವೈದ್ಯರು ಇದ್ದಾರೆ, ಕೋಣಕ್ಕೆ ಕೊಡುವವರು 1-2-3 ಜನ ಇದ್ದಾರೆ, ಅವರನ್ನು ಸಹ ಕೊಂಡೋಗ್ಬೇಕಂತ ನಾನು ನನ್ನ ಡಿಮಾಂಡ್ ಇಟ್ಟಿದ್ದೇನೆ. ಅದಕ್ಕೆ ಓಕೆ ಹೇಳಿದ್ದಾರೆ, ಕೊಂಡೋಗೋದ ಖರ್ಚು ಕೊಡ್ತೇವೆ, 1-2-3 ಜನ. ಅದೆಲ್ಲ ಅವರದೆಲ್ಲ ಕೆಲವು ಮಿನಿಮಮ್ ಗ್ಯಾಸ್ ಬರ್ತದೆ, ಹುಚ್ಚು ಸ್ವಲ್ಪ ಕಮ್ಮಿ ಆಗ್ತದೆ, ತೊಂದರೆ ಆಗ್ತದೆ, ಕೆಲವು ಎಲ್ಲ ಅದನ್ನೆಲ್ಲ ನೀವು ಮಾಡಿ ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ನಾನು ಒಂದು 5 ಹತ್ರ ಹೇಳಿದ್ದೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ನಾವು, ನೀವು ಅದಕ್ಕೆ ರೆಡಿಯಾಗಿ ಸ್ವಲ್ಪ ಅದಕ್ಕೆ ನಿಮ್ಮ ಗಿಡ ಮೂಲಿಕೆಯ ಮದ್ದುಗಳನ್ನು ಸಂಗ್ರಹ ಮಾಡಿಡಿ. ಮಿನಿಮಮ್ ಶೀತ ಆದರೆ ನಾವೆಲ್ಲ ಹೊಗೆ ಕೊಡ್ತೇವೆ ಡೈಲಿ, ಅದೆಲ್ಲ ನಾವೇ ಮಾಡ್ತೇವೆ. ಡಾಕ್ಟ್ರನ್ನು ಒಮ್ಮೆ ಡಾಕ್ಟ್ರ್ ಹೇಳಿ ಹೋಗಿದ್ದಾರೆ, ಅದನ್ನೆಲ್ಲ ನಾವು ಒಂದು ಶೀತ ಆದರೆ ಕೆಲವು ಸಕ್ಕರೆ ಹೊಗೆ ಅದೆಲ್ಲ ಕೊಡ್ತೇವೆ ನಾವೇ. ಅದಕ್ಕೆ ಡಾಕ್ಟ್ರ್ ಬೇಕಂತಿಲ್ಲ. ಇಲ್ಲೆಲ್ಲ ಓಮದ್ದು, ಖಾರ ಇದೆಲ್ಲ ಸ್ವಲ್ಪ ಹೊಟ್ಟೆ ಅಷ್ಟು ಸರಿ ಇಲ್ಲ ಅಂತ ನಮಗೆ ಒಂದು ಕೋಣ ನೋಡಿದರೆ ಜನಗಳನ್ನೇ ಹಾಗೆ ಕೋಣ ಸಹ ಡಲ್ ಇರ್ತದೆ. ಆಗ ನಾವು ಈ ಲೋಕಲ್ ಮದ್ದಲ್ಲ, ಈ ಜೀರಿಗೆ, ಓಮ ಅದನ್ನೆಲ್ಲ ಕೊಟ್ಟು ಸ್ವಲ್ಪ ಖಾರ, ಎಡ್ಡೆಮಂಚಿ, ಒಳ್ಳೆ ಮೆಣಸು ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿ ಕೊಡ್ತೇವೆ ನಾವು. ಅದು ರೆಗ್ಯುಲರ್ ಏನಾದರೂ ಒಂದು ಆರೋಗ್ಯ ಸ್ವಲ್ಪ ಏರ್ಫೇರ್ ಆದರೆ ನಮ್ಗೆ ಗೊತ್ತಾಗ್ತದೆ. ಹೇಗೆ ನಿಮ್ಮ ಮಕ್ಕಳದ್ದು ನಮಗೆ ಗೊತ್ತಾಗ್ತದೆ. ಈಗ ದೊಡ್ಡವರಾದ ಮೇಲೆ ನಾವು ಹೇಳ್ತೇವೆ ನಮಗೇನಿಂದ ಹಾಲು ತೀರುವುದು ಅಂತ, ಅದಕ್ಕೆ ಬಾಯಿ ಬರೋದು ಸುತ್ತ ನೋಡಿ. ಆದರೂ ನಾವು ಅದರಲ್ಲೇ ಟಚ್ಚಲ್ಲಿ ಇರೋದ್ರಿಂದ ಅದಕ್ಕೆ ಆರೋಗ್ಯ ಒಂದು ಹಾಳಾದ ಕೂಡಲೇ ನಮಗೆ ನಮ್ಮ ಗಮನಕ್ಕೆ ಬರ್ತದೆ. ಯಾಕಂದರೆ ನಾವು ಅಷ್ಟು ಪ್ರೀತಿಯಲ್ಲಿ ನೋಡ್ತೇವಲ್ಲ. ನೀವು ಚಿಕ್ಕ ಮಗುವನ್ನು ನೀವು ನೋಡುವಾಗ ನಿಮಗೆ ಅದು ಏನಾದರೂ ಒಂದು ಮಾಡ್ತದೆ, ಏನಾದರೂ ಸಿಗ್ನಲ್ ನಿಮಗೆ ಕೊಡ್ತದೆ. ಸೌಖ್ಯಲ್ಲಿದ್ದರೆ ಬಾಯಲ್ಲಿ ಮಾತಾಡಲಿಕ್ಕೆ ಬರೋದಿರಲಿದ್ದರೂ ಅದೊಂದು ಸಿಗ್ನಲ್ ಕೊಡ್ತದೆ. ಇದು ಕೋಣ ಸಹ ಹಾಗೆ ಒಂದು ಸಿಗ್ನಲ್, ಹೇಳೋದಿಲ್ಲ, ಮಲಗಿನಲ್ಲಿ ಮಗು ಮಲಗದಲ್ಲಿ ಇರ್ತದೆ, ಮತ್ತು ಹುಚ್ಚೊಯ್ಯೋದಿಲ್ಲ, ಪ್ರಾಪರ್ ಸಗಣಿ ಮಾಡೋದಿಲ್ಲ. ಆಗ ನಮಗೆ ಒಂದು ನೋಡ್ತೇವೆ ನಾವು ಸ್ವಲ್ಪ ಟೆಸ್ಟ್ ಮಾಡಿ, ಇದು ಕಿವಿಯಲ್ಲಿ ಹಿಡಿದು ಇದೆಲ್ಲ ಸ್ವಲ್ಪ ಜಾಸ್ತಿ ಆದರೆ ನಾವು ವೆಟರ್ನರಿ ಡಾಕ್ಟ್ರನ್ನು ಕರಿತೇವೆ. ಇಲ್ಲಾಂದರೆ ಆ ಗಿಡಮೂಲಿಕೆ ನಾಟಿ ವೈದ್ಯರನ್ನು ಕರಿತೇವೆ, ನೀವು ಬಂದು ಸ್ವಲ್ಪ ನೋಡಿ ಮಾಡಿ ಒಂದು ಮದ್ದು ಕೊಟ್ಟು ಹೋಗಿ ಅಂತ. ಕಂಬಳ ನಮ್ಮ ಪೆರ್ಮೆದ ಕಂಬಳ ನಮ್ಮ ಬಾರಿ ಖುಷಿಟ್ಟು, ನಮ್ಮ ಬಾರಿ ಗಮ್ಮತ್ತಡು ತೂಪು ನಂಚಿತ್ನ ಕಂಬಳ ಎಂಕಲ್ನ ಏರು ಬತ್ತಂದು ಸಂಭ್ರಮಿಸ ನಂಚಿತ್ನ ಖುಷಿ ನಮ್ಮ ಮಾತಾಡಲೇಪು ನಾಡಂದಾಂಡ ಇನಿ ಎಂಕಲ್ನ ಸಂದರ್ಶನ ನಾನು ಇಪ್ಪನ ಸರಣಿ ಸಂದರ್ಶನ ಪೂರ ಕನ್ನಡ ದಾಯ ಉಂಡು ಸುಮಾರು ಜನ ಪ್ರಶ್ನೆ ಇಪ್ಪು ಐಕೋಸ್ಕರ ಸರ್ ಎಂಗ್ಲು ಸಂದರ್ಶನ ಏರೇನು ಕನ್ನಡಡೆ ಮಲ್ತದ ಎಂದು ಬಂಡ ಇತ್ತೆ ಬೆಂಗಳೂರು ಕಂಬಳ ಉಂಡು 5 ಲಕ್ಷದ ಜಾಸ್ತಿ ಜನ ಬರ್ಪೇರಿಗೆ ಅಲ್ಪ ಬಂದಾಗ ಮಾತ್ರ ಇಡೀ ಕರ್ನಾಟಕಕ್ಕೆ ಕಂಬಳ ಬಂಡದ ಅಂದ್ ಗೊತ್ತಾವು. ಆ ಕಾರಣಕ್ಕೆ ಬಂತಾನೆ ಅಂಚ ನಮ್ಮ ತುಳುತಾಕ್ಲೆಗೆ ದಾದ ಅನ್ಪಾರ, ನಮ್ಮ ಊರ್ದಾಕ್ಲೆ ನಮ್ಮ ಕುಂದಾಪುರದ ಪತ್ತಿನ ಅಂಚಿ ಸುಳ್ಳೆ ಮಠ ಉಂಟು, ಇಂಚಿ ಬೆಳ್ತಂಗಡಿ ಪತ್ತಿನ ಇಂಚಿ ಸಮುದ್ರ ಬಾರಿ ಮಠ ಎಂಕಲ್ ಇಂಚಿ ಕನ್ನಡದಾಗಲು ಇತ್ತಂಡಲ್ಲ ನಮ್ಮ ಬಂಪಿನ ತುಳುನಾಡಂದೆ ಕಂಬಳ ಹೆಚ್ಚ ಕಮೆಂಟ್ರೆಲ್ಲ ದುಂಬುಡಿಂಚಲ್ಲ ಪನವತಿನಿ ನೆಟ ಪೂರ ಅಂಚಿ ಕುಂದಾಪುರದ ಅಂಚಿ ದೈವ ಕಂಬಳ ಅಗುಲು ಕನ್ನಡ ಪಾತ್ರ ಕುಂದಾಪುರ ಕನ್ನಡ ಅಗುಲು ಕಮೆಂಟ್ರಿ ಮತ್ತು ಅನ್ಪೇರು ಮೂರು ತುಳುಟೆ ಕಂಬಳ ಬಣ್ಣ ಒಂದು ತುಳುನಾಡದ ಒಂಜಿ ಜಾನಪದ ಕ್ರೀಡೆ ಒಂದು ಬಲೆ ಅವಳು ಕನ್ನಡ ಪಾತ್ರನಗಳು ಕುಂದಾಪುರದಾಗಲು ಇತ್ತೇಡಲ್ಲ ನಮ್ಮ ತುಳುನಾಡಂದೇ ನಮ್ಮ ದುಂಬುಡಿಂಚಲ ಬಾರ್ಕೂರು ಬತ್ತಿನ ತುಳು ರಾಜ್ಯನೇ ಆದಿತ್ತು ಪನ್ಪಿನ ಮತ್ತು ಕೇಂದ್ರ ನಮ್ಮ ಅಂಚೆ ಅದು ಪುನಃ ತುಳುನಾಡು ಒಂದೊಂದು ತುಳುನಾಡದ ಜಾನಪದ ಕ್ರೀಡೆ ಏನು ಆಡಿದ್ರೆ ಅದು ತುಳುಟೆ ನಮ್ಮವೇನು ಮಲ್ತಂತೀನಿ ಇತರ ನಿಗಳು ಬ್ಯಾಂಗ್ಳೂರು ಕಂಬಳ ಏನಾದ್ರದು ನಿಗಳು ಮಲ್ದಿನಲ್ಲ ಸರಿ ತಪ್ಪೊಂದು ಬನ್ಪುಜಿ ದೇ ಬಂಡ ಬ್ಯಾಂಗ್ಳೂರು ದಗಲೇ ವರ್ತಾವಡು ಎರು ಬಂಡ ಇಂಚಿನ ಎರು ತಾಂಗುನ ಒಂದೇ ಇಂಚ ಐಕ್ಲೆ ಏನ ಕೊರ್ಪೇರು ಅವು ನಮ್ಮ ತುಳುಟು ಪಂಡ ಕುಡು ಬಂಡ ಆಗಲೇ ಅರ್ಥಾಪುಂಡ ಹುರುಳಿ ಬಂಡನೇ ಅರ್ಥಾಪಿನಿ ಅಂಚೆ ಅದು ಪುನಃ ಬೈ ಹುಲ್ಲು ಬಂಡ ಅರ್ಥ ಆಪುಂಡು ಆಗಲೇ ನಮ್ಮ ಬೈ ಬಂಡ ಆಗಲೇ ಅರ್ಥ ಆಪುಂಡು ಅಂಚೆ ಅದು ಅವೇನು ಮಾತು ಪನ್ಪಿನ ಕನ್ನಡ ಪನೋಡ ಆಪುಂಡು ಆಗಲೇ ಅರ್ಥ ಆಪಿನ ಅವ್ರು ನಿಗಲ್ನ ಎಡ್ಡೆ ಒಂಜಿ
ಇಂಟರ್ವ್ಯೂಲ್ಲ ಎಡ್ಡೆ ಅವನಿಗೆಲ್ಲ ಒಂಜ ಎಡ್ಡೆ ಥಿಂಕಿಂಗ್ ಎಂದು ಪನ್ಪೇನು ಯಾನೊಂಜಿ ಅವಟ್ಟು ಯಾಂದಲ ಎನ್ನ ಬಾಕಿದಗಳು ಏರ್ ಪಂಡರು ತುಳುಟೆ ಪಾತಿರಲಿ ಪನ್ಪಿನಗಳು ಪನ್ಪೇರು ಆನ ನಮ್ಮ ಪ್ರಾಬ್ಲಮ್ ನಂಗೆ ಗೊತ್ತುಪ್ಪುಂಡು ಇದು ಎಂಕಲೆಲ್ಲ ಗೊತ್ತು ಎಂಕುಲು ಮತ್ತೆ ಒಂಚೂರು ಇದೇ ತಿರುಗಿದಾಗಲು ತುಲೆ ಬ್ಯಾಂಗ್ಳೂರು ರೋಡ್ ಮತ್ತು ಎಂಕುಲು ಎತ್ತಿನಾಗಲು ಬ್ಯಾಂಗ್ಳೂರ್ಲ ಪೋತಿನಾಗಲು ಅವಳು ಕನ್ನಡ ಬರ್ಪಿನಾಡ್ತಾರೆ ಅದು ಇಡೀ ಕರ್ನಾಟಕ ನಮ್ಮ ಕನ್ನಡ ಮಾತೆ ಅಂತ ಅದು ಪುನಃ ಕನ್ನಡ ಮಲ್ದಿನ ಇಂಟರ್ವ್ಯೂಲ್ಲ ಯಾಂದಲ ತಪ್ಪೊಂದು ಬಂದ್ಬಿಜಿ ಆಂಡ ತುಳು ನಮ್ಮ ತುಳು ಈ ಕ್ರೀಡೆ ತುಳು ನಾಡ್ದಂಜಿ ಕ್ರೀಡೆ ಅಂದು ತುಳು ನಾಡ್ದ ಕ್ರೀಡೆ ಆಂಡ ತುಳು ನಾಡ್ದ ಕ್ರೀಡೆ ಪ್ರಪ್ರಥಮವಾದ ಕನ್ನಡ ನಾಡಿಗೆ ನಮ್ಮ ಪೋಂದಿಲ್ಲ ನಮ್ಮ ರಾಜ್ಯದ ಹೆಡ್ ಆಫೀಸ್ ನಮ್ಮ ರಾಜಧಾನಿಗೆ ನಮ್ಮ ಪ್ರಥಮವಾದ ಈ ಕಮಲವನ್ನು ನಮ್ಮ ಕೊನೊಂದಿಲ್ಲ ಈ ಕ್ರೀಡೆ ನನಾತ್ ಬೆಳೆಗಳನ್ನು ಎಲ್ಲ ಬೊಂಬಾಯಿಗೆ ಅಂಡಲೆ ಎಂಕುಲು ಇರುಕೊಂಪ ಕೊನ್ಪುಜನ್ ಮನ್ಪುಜರ್ಲ ಇರು ಕಂಬಳಕ್ಕೆ ಕಟ್ಟರಗಿಂದ ಇರ್ಕೊಂಡು ಅಂಚದು ಈ ಮಾತಾ ಆರ್ಗನೈಸ್ ಮಲ್ದಿನಗಲಿಗೆ ತುಳುತ ನಮ್ಮ ಅಶೋಕ್ ರೈಕ್ಲೆಗಲ ಯಾನ ಈ ನಮ್ಮ ಎಂಗಲ್ನಾಗ ಎರ್ಮಾಳದ ಪರವಾದ ಅರೆಗೆ ಅಭಿನಂದನೆ ಸಲ್ಲಿಸವೆ ಅವನು ಪೊರ್ಲುಡು ಇರಗೆ ಜಯವಾದ ಆವಡು ಐತೊಟ್ಟು ಎಂಕಲ್ನ ಕಂಬಳದ ಎರುತಗಲ್ಲ ಕುಡೋರ ಮನ್ಪಿಂದ ಅದನ್ನು ಅಶೋಕ್ ರೈಕ್ಲೆಗಲ ಎಂಕಲ್ನ ಎರುತ ಯಜಮಾನ್ರನಾಗಲ್ಲ ಒಂಚೂರು ಕೇಂದ್ರ ನನ್ನಲ್ಲ ಆಗಲ್ಲ ಎಂಚಿನ ಮಾತ ಬೇನೆ ಹಾಪುಂಡು ಏನ ಮಾತ ಭಂಗ ಹಾಪುಂಡು ಅವನಿಗೆ ಏನಂದ ಅವನು ಪೊರ್ಲು ರೀತಿಯಲ್ಲಿ ಮಲ್ತದ್ದು ತುಂಬಗಲ ಈ ಪ್ರತಿ ವರ್ಷಲ ಬ್ಯಾಂಗ್ಳೂರು ಒಂಜಿ ಕಂಬಳ ಮಾಪಿನ ಅಂಚಿನ ಒಂಜಿ ವ್ಯವಸ್ಥೆ ಆವಡಂದು ನಮ್ಮ ದೇವಡೆ ಕುಡರ್ ನೋಡೊಂದು ಈ ಕಂಬಳ ಜಯವಾಗಡು ಕಂಬಳ ಪೊರ್ಲುಡು ಆವಡು ನಮ್ಮ ಹಿಡಿದು ಬೊಕ್ಕ 22 ಕಂಬಳ ನಮ್ಮ ಊರುಡು ಆವರಂಡು ಅವಳ ಪೊರ್ಲು ರೀತಿ ಆಯ್ನಾತ್ 24 ಗಂಟೆ ಈ ಕಂಬಳ ಆವಡೊಂದು ಮಾತ ಪ್ರಯತ್ನ ನೋಡಲ್ಲೇರು ಎಂಕುಲ್ಲ ಆ ಪ್ರಯತ್ನ ನೋಡಲ್ಲ ಆ ಕಂಬಳ ಯಶಸ್ವಿ ಆದ ನಡಪಡು ದಾಲ ತೊಂದರೆ ಅಂದೆ ಎರುಕಲೆಗಳ ತೊಂದರೆ ಅಂದೆ ನಮ್ಮ ಊರದ ದೇವದೇವರ ಆಯ್ತು ಪಿರವಡೆ ಅಡೆಮಟ ಪೋವಡ್ಡು ಆ ಎರಲೇನು ಪೊರ್ಲುಡು ಪಿರ ಕನ್ಪಿನಂಚಿಂತ ಒಂಜಿ ಮಲ್ಲ ಕೆಲಸ ದೈವದೇವರೆಗಳ ಉಂಟು ಅಂಚದು ಆ ಎರಲೆಗಳ ತೊಂದರೆ ಅಂದೆ ಜನಕುಲೆಗಳ ತೊಂದರೆ ಅಂದೆ ಬೆಂಗಳೂರು ಪೋದು ಪೊರ್ಲುಡು ಕಮಲ ನಡತದು ಏರ್ ಫಸ್ಟ್ ಏರ್ ಸೆಕೆಂಡ್ ಬರ್ಪೇರಂದು ಆಯ್ತು ಚಿಂತೆ ಮಲ್ಪೊಡ್ಚಿ ಒಂಜಿ ಕ್ರೀಡಾ ಮನೋಭಾವಡು ನಮ್ಮ ಪೋದು ಕಮಲ ಪೊರ್ರು ಎಡ್ಡೆ ರೀತಿಯಲ್ಲಿ ನಡತಂದು ಪಿರ ಬರಡು ಬಂದು ಎನ್ನ ಕುಡರ ಎನ್ನ ಊರು ಎನ್ನ ದೈವದೇವರೆಗಳ ಯಾನ ಕೈ ಮುಗ್ಗಿಯೊಂದು ಊರ್ದ ದೈವದೇವರೆಗಳ ಕೈ ಮುಗ್ಗಿಯೊಂದು ಪೊರ್ಲುಡು ಹಾವಡು ಬಂದು ನನ್ನವರ ಯಾನ ಎನ್ನ ಅನಿಸಿಕೆಯನ್ನು ಪನೊಂದಿಲ್ಲ. ಇದು ಎರ್ಮಾಳ್ನ ತಂಡದ ಪರಿಚಯ. ಎರ್ಮಾಳ್ನವರು ಬೆಂಗಳೂರಿಗೆ ಹೇಗೆ ರೆಡಿಯಾಗಿದ್ದಾರೆ ಅನ್ನೋದರ ಒಂದು ಕಿರು ಚಿತ್ರಣ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ಸರಿಯ ಕಂಬಳದಲ್ಲಿ ಅಲ್ಲಿ ಏನಾಗಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬೇಡಿಕೆ ಅಲ್ಲ, ಬದಲಾಗಿ ನಮ್ಮ ಕೋನಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ರಕ್ಷಣೆ ಮಾಡಿಕೊಳ್ಳುವಂಥ ದೃಷ್ಟಿಕೋನದಿಂದ ಇಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಯೋಜಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಾಡಿದ್ದು ಕಂಬಳ ಮುಂಬೈಯಲ್ಲಾದರೂ ಕೂಡ ನಮ್ಮ ಕೋಣಗಳನ್ನು ತೆಗೆದುಕೊಂಡು ಹೋಗ್ತೀವಿ, ಕಂಬಳ ನಮ್ಮ ಕೋಣಗಳಿರೋದು ಕಂಬಳದಲ್ಲಿ ಓಡಲಿಕ್ಕೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಿನಿಮಾ ನಟ ನಟಿಯರು ಕಂಬಳದ ಸ್ಟಾರ್ಗಳಲ್ಲ, ಬದಲಾಗಿ ಮುನ್ನಾ, ಸಾಂತು, ಕಾಟಿ, ದೂಜ, ಚೆನ್ನ, ಬೊಟ್ಟಿಮಾರು ಇವುಗಳೆಲ್ಲ ಕಂಬಳದ ಸ್ಟಾರ್ಗಳು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದು ಎರ್ಮಾಳ್ನ ಕಂಬಳ ತಂಡದ ಕಂಬಳ ಕೋಣಗಳನ್ನು ಸಾಕುವ ರೀತಿ ಮತ್ತು ಅವರ ಯಜಮಾನರು ಮಾತನಾಡಿದಂತಹ ಒಂದು ಕಿರು ಸಂದರ್ಶನ. ಸಂಜು ಯಾನೆ, ಸಂಜಯ್ ನಾರಾಯಣ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಎರ್ಮಾಳ್. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ఖుషి అప్పుడు బాబా ఫుల్ కుల్లర్ల బుర్సొదిచ్చిగే అందు కైతల్ దిల్లడు మాతెడలు వీకెద ఫర్నిచర్ ఉండు ఈరింగ దాల్ దెత్కొరి పినేజి పోలేరు బేబీ లబా వీకే ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಕಂಬಳ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಅಂತ ಹೇಳಿದರೆ ಅದು ಬೋಳದ ಗುತ್ತು ಕಂಬಳದ ತಂಡ. ಬೆಂಗಳೂರಿನ ನಮ್ಮ ಕಂಬಳ, ಬೆಂಗಳೂರು ಕಂಬಳ ಅನ್ನುವಂತಹ ಕ್ರೇಜ್ ಹೆಚ್ಚುತ್ತಾ ಇದೆ. ಈ ಬೆಂಗಳೂರು ಕಂಬಳಕ್ಕೆ ಬೋಳದ ಗುತ್ತಿನ ತಂಡದವರು ಕೂಡ ಬರ್ತಾ ಇದ್ದಾರೆ. ಈಗ ನಾವು ನಿಮಗೆ ಬೋಳದ ಗುತ್ತು ತಂಡ ಅದರ ಇತಿಹಾಸ 2008ರಲ್ಲಿ ಅವರು ಮೊದಲ ಬಾರಿಗೆ ಕೋಣವನ್ನು ಕಂಬಳದ ಕರೆಗಿಳಿಸಿದ್ದು. ಅದಾದ ನಂತರ ಅವರದ್ದು ಸುಮಾರು 200ಕ್ಕೂ ಅಧಿಕ ಮೆಡಲ್ಗಳನ್ನು ಅವರು ಗೆದ್ದುಕೊಂಡಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಅಚ್ಚರಿ ಮತ್ತು ಆಶ್ಚರ್ಯ ಕೂಡ ಹೌದು. ಬೋಳದ ಗುತ್ತುವಿನ ರಾಕೆಟ್ ಬೊಳ್ಳ ಮತ್ತು ದೋಣಿಯ ಜೋಡಿಯ ಬಗ್ಗೆ ಬಹಳ ದೊಡ್ಡ ಹೆಗ್ಗಳಿಕೆಯ ಮಾತುಗಳಿದ್ದಾವೆ. ಈಗಿರುವಂಥ ಕಾಳ ಈ
ಕೋಣದ ಬಗ್ಗೆಯೂ ಕೂಡ ಬಹಳ ಹೆಗ್ಗಳಿಕೆಯ ಮಾತುಗಳಿದ್ದಾವೆ. ಈಗ ನಮ್ಮ ಜೊತೆಗೆ ಬೋಳದ ಗುತ್ತುವಿನ ಮಾಲೀಕರಲ್ಲಿ ಒಬ್ಬರಾಗಿರುವಂತಹ ಜಗದೀಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ಅದಕ್ಕಿಂತ ಮೊದಲು ಈ ತಂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ಒಂದು ಸಂಪೂರ್ಣವಾಗಿ ಬೋಳದ ಗುತ್ತುವಿನ ತಂಡದಲ್ಲಿ ಒಂದು 30ಕ್ಕೂ ಹೆಚ್ಚು ಜನರು ಒಟ್ಟಾಗಿ ಒಂದು ಲಾರಿ ಒಂದು ಪಿಕಪ್ನಲ್ಲಿ ಬಂದು ಆ ಬೋಳದ ಗುತ್ತುವಿನ ಒಂದು ಗತ್ತನ್ನು ತೋರಿಸುವಂಥ ತಂಡ ಇದು. ಈ ತಂಡವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಜಗದೀಶರೇ, ನೀವು ಬಾಂಬೆಯಿಂದ ಪ್ರತಿ ವಾರನೂ ಬರ್ತೀರಿ, ನೀವು ಅಥವಾ ಅಣ್ಣ. ಬೋಳದ ಗುತ್ತುವಿನ ಕಂಬಳದ ಇತಿಹಾಸವನ್ನು ನೋಡಿದಾಗ 2008ರಲ್ಲಿ ಆರಂಭಿಸಿದ್ದು ಅಂತ ಹೇಳ್ತೀರಿ, ಹೇಗೆ? 2008ರಲ್ಲಿ ಅಂದರೆ ಚಿಕ್ಕ ಕೋಣ ಕಟ್ಟಿದವಾಗ ನೇಗಿಲೆ ಕಿರಿಯ. ಆಗ ಒಂದು 2 ವರ್ಷ ನಮಗೆ ಹೀಗೆ ಸೆಟ್ಟಿಂಗ್ ಆಗಲಿಕ್ಕೆ ಟೈಮ್ ಆಯಿತು. 2011ರಲ್ಲಿ ನಾವು 11, 12, 13ರಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ 3 ವರ್ಷ ಚಾಂಪಿಯನ್ಶಿಪ್ ನಾವು ಹಾಕಿದ್ದೇವೆ. ಇತರ ವಿಭಾಗದಲ್ಲಿ ಇಲ್ಲ, ಆಗ ಇರಲಿಲ್ಲ. ಧೋನಿ ಮನೆಗೆ ಒಳಗೆ ಬಂದ ಮೇಲೆ ನಮಗೆ ನೇಗಿಲಲ್ಲಿ ಮಾಡಿದ್ದು. ದೋಣಿ ಅಂತಂದ್ರೆ ಹೇಗೆ? ದೋಣಿಯ ವಿಶೇಷತೆ ಏನು? ವಿಶೇಷ ಅಂದ್ರೆ ಅದು ಹುಟ್ಟಿದ ಮನೆ ನಮ್ಮ ಒಂದು ಮಾಲಾ ಚೌಕಿಯಲ್ಲಿ ದೋಣಿ ಮನೆ ಅಂತ ಮನೆ ಉಂಟು. ಅಲ್ಲಿ ಹುಟ್ಟಿದ ಕೋಣ ಅದು. ಅಲ್ಲಿಂದ ನಾವು ತನ್ನ ಬೋಳಕ್ಕೆ ಬಂದಾಗ ಅದಕ್ಕೆ ದೋಣಿ ಅಂತ ಹೆಸರಿಟ್ಟೆವು. ಅದರ ನಂತರ ಬೊಳ್ಳನನ್ನು ತಗೊಂಡು ಬಂದದ್ದು. ಅದು ಬಡುಮಣಂತಿಲ್ಲ ಸುಪ್ರೀತ್ರ ಇರ್ಲಿತ್ತು ಕೋಣ. ಅಲ್ಲಿಂದ ತಗೊಂಡು ಬಂದಾಗ ಮತ್ತೆ ಇದಕ್ಕೆ ಅವರಿಗೆ ಜೋಡಿ ಮಾಡಿದ್ದು. ತಲಪಾಡಿ ಕಮಲದಲ್ಲಿ ಮರೋಡಿ ಶ್ರೀಧರ್ ಫಸ್ಟ್ ನೇಗಿಲ ಏರಿಯಾದಲ್ಲಿ ಫಸ್ಟ್ ಮೆಡಲ್ ಮಾಡಿದ್ವಿ. ಆಗ ಹಳೆಯೂರು ತೆಗೆದು ಬಂದ ರಾಘು ಶೆಟ್ಟರ ಕೋಣ ಬಾರಿ ಓಡ್ತಿತ್ತು, ಚಾಂಪಿಯನ್ಶಿಪ್ನಲ್ಲಿತ್ತು. ಲಾಸ್ಟ್ ಕಮಲದಲ್ಲಿ ನಾವು ಅದಕ್ಕೆ ಫೈಟ್ ಕೊಟ್ಟು ನಾವು ಫಸ್ಟ್ ಮೆಡಲ್ ಮಾಡಿದ್ದೇವೆ. ಆ ವರ್ಷ ಮರೋಡಿ ಶ್ರೀಧರ್ ಓಡಿಸಿದ್ದು. ನಿಮ್ಮ ಕೋಣದ ಜೋಡಿಗಳಲ್ಲಿ ಟ್ರಂಪ್ ಕಾರ್ಡ್ ಜೋಡಿ ಅಂದ್ರೆ ಯಾವುದು? ಅದಕ್ಕೆ ವಿಶ್ವಕ್ಕೆ ನಮ್ಮ ಬೋಳದ ಗೊತ್ತಲ್ಲ ತೋರಿಸಿದ್ದು ಧೋನಿ ಮತ್ತೆ ಬೊಳ್ಳ. 4 ವರ್ಷ ಚಾಂಪಿಯನ್ಶಿಪ್, ಕಂಟಿನ್ಯೂ ಚಾಂಪಿಯನ್ಶಿಪ್ ನಿರಂತರ 4 ವರ್ಷ. ನಂತರ ಧೋನಿ ಮತ್ತೆ ಕಾಲ ಬೊಳ್ಳನಿಗೆ ಸ್ವಲ್ಪ ವಯಸ್ಸಾಯ್ತು. ಆಗ ಮತ್ತೆ ಕಾಲನ್ನು ಕಟ್ಟಿ ಪುನಃ 2 ವರ್ಷ ಚಾಂಪಿಯನ್ಶಿಪ್. ಹೌದು, ಧೋನಿ ಮತ್ತೆ ಕಾಲ 6 ವರ್ಷ ಚಾಂಪಿಯನ್ಶಿಪ್. ಹೌದೌದು. ಈಗ ಬೆಂಗಳೂರಿನಲ್ಲಿ ಕಂಬಳ ನಡೀತಾ ಇದೆ. ಬೆಂಗಳೂರಿಗೆ ಯಾರು ಬರೋದು ಇವರಲ್ಲಿ? ಇದರಲ್ಲಿ ಇವತ್ತು ಫೈನಲ್ ಮಾಡ್ತೇವೆ ನಾವು. ಇಷ್ಟರವರೆಗೆ ಫೈನಲ್ ಆಗಲಿಲ್ಲ. ಕಾಲ ಒಂದು ಫಿಕ್ಸ್, ಮತ್ತೆ ಅದರ ಜೋಡಿ ಶಂಕರ ಅಂತ ಫಿಕ್ಸ್. ನೂಜಿಪಾಡಿ ಅವರು ಪ್ರಣಾಮ್ ಕುಮಾರ್ ಭಟ್ರು ಕೊಟ್ರೆ ಅದು ಫಿಕ್ಸ್ ಜೋಡಿ. ಅದು ಕಾಳ ಮತ್ತು ಶಂಕರ. ಕಾಳ ಮತ್ತು ಕುಟ್ಟಿ ಅಥವಾ ಕುಟ್ಟಿ ಮತ್ತೆ ಶಂಕರ 2 ಹೆಸರು ಉಂಟು ಅದಕ್ಕೆ. ಹೌದೌದು. ಧೋನಿ ಬರ್ತಾರ ಅಂತ? ಧೋನಿ ಇವತ್ತು ನೋಡ್ಬೇಕು. ಸ್ವಲ್ಪ ಏಜ್ ಆಯ್ತು, ಹೋಗು ಬರೋದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದಕ್ಕೆ ನೋಡಿ ಇವತ್ತು ಓಡಿದ್ರೆ ಗ್ಯಾರಂಟಿ ತಗೊಂಡು ಬರ್ತೇವೆ. ಈಗ ಪ್ರೇಕ್ಷಕರಿಗೆ ನಾವು ಕೊಡುವಂತ ಫಿಕ್ಸ್ ನ್ಯೂಸ್ ಏನು ಅಂತಂದ್ರೆ ಕಾಳ ಬೋಳದ ಗುತ್ತಿನ ಕಾಳ ಮತ್ತು ಶಂಕರ ಇಬ್ರು ಬರ್ತಾರೆ. ಅದು ಫಿಕ್ಸ್. ಓಕೆ, ನಿಮ್ಮ ತಂಡದ ಲವಲವಿಕೆ ಹೇಗಿದೆ? ಬೆಂಗಳೂರು ಹೋಗ್ಲಿಕ್ಕೆ ಯಾರೆಲ್ಲ ರೆಡಿ ಆಗಿದ್ದಾರೆ? ಈಗಲೇ ರೆಡಿ ಅಲ್ಲ, ಈಗಲೇ ರೆಡಿ ಎಲ್ಲ. ಇವರು ಕೋಣದ ಅಂದ್ರೆ ಅವರು ನೋಡುದೆಲ್ಲ ಅವರೇ. ಒಂದು 10-12 ವರ್ಷದಿಂದ ನಮ್ಮ ಅಣ್ಣ ತಮ್ಮಂದಿರಾಗಿ ಇದ್ದೇವರು. ಅವ್ರು ಕೋಣ ನೋಡುದು ಅವರೆಲ್ಲ, ಅವರ ಮೇಲೆ ಬಿಡುದು. ಹೌದಾ ಸರ್, ನಿಮ್ಮ ಹೆಸರು ಎಂತ? ನಾಗೇಶ್. ಹೇಗೆ ಈ ಕೋಣದ ನಿರ್ವಹಣೆ ಮನೆಯಲ್ಲಿ ಹೇಗೆ? ಕೋಣದ ನಿರ್ವಹಣೆ, ಬೆಳಿಗ್ಗೆ ನೀರು ಕೊಡ್ತೇವೆ ಕುಡಿಲಿಕ್ಕೆ. ಅದು ಆದ ಮೇಲೆ ಒಂದು 7:30 ಗಂಟೆಗೆ ಉರುಳಿ ಬೇಯಿಸಿ ಪುಡಿ ಮಾಡಿ ಉರುಳಿ ಕೊಡ್ತೇವೆ. ಮತ್ತು ಅದು ತಿಂದ ಮೇಲೆ ಅದನ್ನು ಹೊರಗೆ ಕಟ್ಟದೆ 11-11:30 ತನಕ ಹೊರಗೆ ಇರ್ತದೆ ಬಿಸಿಲಿಗೆ. ಆಮೇಲೆ ಒಳಗೆ ತಂದು ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಬೈ ಉಳ್ಳೆಲ್ಲ ಹಾಕ್ತೇವೆ. ಆಮೇಲೆ ಮಧ್ಯಾಹ್ನ ಸಂಜೆದ್ದು ಉರುಳಿ ಒಂದು 4 ಗಂಟೆಗೆ. ಆಮೇಲೆ ಪುನಃ ಬೈ ಹುಲ್ಲು ಹಾಕ್ತೇವೆ. ಮತ್ತು ರಾತ್ರಿ ಹೊತ್ತು ಒಂದು 8 ಗಂಟೆಗೆ ಬೈ ಹುಲ್ಲು ಹಾಕ್ತೇವೆ. ಹೀಗೆ ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ನಿಮ್ಮ ಟೀಮು ಹೇಗಿದೆ? ಬೆಂಗಳೂರಿಗೆ ಹೇಗೆ ಸಜ್ಜಾಗಿದ್ದೀರಿ? ಎಲ್ಲರೂ ಒಟ್ಟು ಉಮೇದಿನಲ್ಲಿ ಇದ್ದಾರೆ ಬರಲಿಕ್ಕೆ. ಯಾಕೆ ಅಷ್ಟು? ಬೆಂಗಳೂರಲ್ಲಿ ಅಪರೂಪಕ್ಕೆ ಒಂದು ಕಂಬಳ ಆಗಿದ್ದು. ಈಗ ನಾಡಿದ್ದು ಬೆಂಗಳೂರಿಗೆ ಜನ ಜಾಸ್ತಿ ಆಗ್ಬೋದಾ? ಇಲ್ಲಪ್ಪ, ಇಲ್ಲ ಅಷ್ಟು. ಅಲ್ಲಿ ಮೈದಾನ ಅಷ್ಟು ದೊಡ್ಡದಿಲ್ವಾ ರಾಜರದು? ಈಗ ಎಷ್ಟು ಜನ ಬರ್ತಾರೆ? ನಮ್ಮ ಟೀಮಲ್ಲಿ ಒಂದು 40 ಜನ ಇದ್ದಾರೆ. 40 ಜನ ಎಲ್ಲರೂ ಬರ್ತಾರೆ? ಎಲ್ಲರೂ ಬರ್ತಾರೆ. ಪಿದಾರ್ದಿನೇ ತೋಲಾಶ್ವರ್ಬ ಮುರಾಣಿ ಮಲ್ತದೆಗೆ ತೋಲಾಶ್ವರ್ಬ ಮುರಾಣಿ ಮಲ್ತದೆ ಎಲ್ಲಂಜಿ ಉಜ್ಜಿದ ಆ ಪೂಜೆ ಹೆಂಗೆ ಬಿಡ್ತದೆ ಹೆಂಗೆ ಯಾನು ಇಜ್ಜಿಡವಳು ಅವನ್ಯ ನೀರು ಮತ್ತೆ ಪಾತ್ರನೆಲ್ಲ ಕಜ್ಜಿಯಲ್ಲ ಅಂಚೆ ಅದು ಯಾನು ತೋಲಾಶ್ವರ್ಬ ಮುರಾಣಿ ಮುಗಿತು ಬಿಡ್ತೀನಿ. ಬ್ಯಾಂಗ್ಳೂರು ಬೋಡುಂದು ಪರ್ಬ ಮುರಾಣಿ ಅಂದು ಅವು ಮುಡಿಪು ಕಟ್ಟುಂಡನತೆ ತಿರುಪತಿ ತಿಮ್ಮಗು ಆನೆ ಕಂಬಳಕ್ಕೋಸ್ಕರ ತುಳಸಿ ಬರ್ಬವನ್ನು ಕೂಡ ಮೊನ್ನೆ ಮಾಡಿದ್ದಾರೆ.
ಹೌದೌದು. ಈ ಮಾತಿರ್ಲಿಲ್ಲ ಅಲ್ಲಿ ತುಳಸಿ ಬರ್ಬಾರ್ದು ಜಿರ್ನೆಲ್ಲ ಮುಗಿದಾಂಡ ನೋಡಿ. ಕಂಬಳಕ್ಕೋಸ್ಕರ ತುಳಸಿ ಬರ್ಬಣ್ಣ ಅಂದ್ರೆ ತುಳಸಿ ಹಬ್ಬ ಅಂತ ತುಳಸಿಗೆ ಒಂದು ಹಬ್ಬದ ಆಚರಣೆ ಮಾಡುವಂತ ಕ್ರಮ ಇದೆ, ಅದನ್ನ ಮುಗಿಸಿ ಬಿಟ್ಟಿದ್ದಾರೆ ಈಗಾಗಲೇ ಕಂಬಳಕ್ಕೆ ಹೋಗ್ಬೇಕು ಅಂತ. ಸರ್, ಈಗ ದೋಣಿ ಅದು ಇದೆಲ್ಲ ಹೇಳಿದ್ರಿ ನಾವು, ನೀವು ಮಾತಾಡಿಕೊಂಡು ಎಲ್ಲರದ್ದು ಪರಿಚಯ ಮಾಡಿಕೊಡಿ. ಇದು ದೋಣಿ ಅಂತ, ಇದರ ಮೂರ್ತಿ ಚಿಕ್ಕದಾರು ದೇವರದಲ್ಲಿ ಕೀರ್ತಿ ದೊಡ್ಡದುಂಟು. ಅದು ದಿವಸ ಒಂದು ಸಲ ಇದು ಓಪನಿಂಗ್ ಮಾಡುವ ಅಂತ ಅದನ್ನು ತಗೊಂಡು ಬಂದಿದ್ದೆ ನಾವು ನೋಡುವ ಅಂತ. ಈ ಸಲದ್ದು ಅಂದ್ರೆ ಸ್ವಲ್ಪ ಮುದುಕ ಆಯ್ತು, ಓಡ್ಲಿಕ್ಕೂ ಸೈ ಬಿಡ್ಲಿಕ್ಕೂ ಸೈ. ಎಷ್ಟು ವರ್ಷ ಆಯ್ತು ಇದಕ್ಕೆ? ಒಂದು ನನ್ನ ಲೆಕ್ಕದಲ್ಲಿ 16 ವರ್ಷ ಆಯ್ತು. 16 ವರ್ಷ ಆಯ್ತು. ಹೌದು. ಓಕೆ. ಅವರು ಅದು ಈ ಸಲ ತಂದದ್ದು ನಾವು ಕೋಲ್ನಾಡು ಪಿಲ್ಲೆಡ್ಕ ಪುರುಷೋತ್ತಮ ಗೌಡ್ರು ಇದರದ್ದು. ಅವರು ಪೊಲೀಸ್ನಲ್ಲಿ ಕೆಲಸ ಮಾಡ್ತಾರೆ, ಅವರು ಕೂಡ ಅವರ ಕೋಣ. ಇದಕ್ಕೆ ನಾವು ತಂದ ಮೇಲೆ ಅದನ್ನು ಕೊಲ್ಲು ಅಂತ ಹೆಸರಿಟ್ಟೇವೆ. ಬೋಳಕ್ಕೆ ತಂದ ಮೇಲೆ ಕೊಲ್ಲು ಅಂತ ಹೆಸರಿಟ್ಟೇವೆ. ಎಂತ? ಕೊಲ್ಲು 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 ಅಂತ ಹೇಳಿದ್ರೆ ಕೊಲ್ನಾಡಿಗೆ. ಕೊಲ್ನಾಡಿಂದ ತಂದದ್ದು ಕೋಣ ಕೊಲ್ಲು ಅಂತ ಹೆಸರು. ದೋಣಿ ಮನೆ ದೋಣಿ ಹೆಸರಿಟ್ಟಿದೆ. ಹೌದು. ಹೇಗಿದ್ದಾನೆ ಕೊಲ್ಲು? ಕೊಲ್ಲು ತೊಂದರೆ ಇಲ್ಲ. ಹೋದ್ ಸಲ ಸೆಮಿಗೆಲ್ಲ ಬಂದಿದೆ, ಈ ಸಲ ಚಿಕ್ಕದು 6 ಈಗ ದೊಡ್ಡದ ಆಗ್ಲಿಲ್ಲ, ಇಷ್ಟು ಕೂಡ ದೊಡ್ಡದಾಗ್ಲಿಲ್ಲ, ಸೀನಿಯರ್ಗೆ ಬರ್ಲಿಲ್ಲ. ಮೊನ್ನೆ ಅಲ್ಲಿ ಬಂಗಾಡಿದಲ್ಲಿ ಸ್ವಲ್ಪ ಒಂದು ಫಸ್ಟ್ ಮೆಡಲ್ ಆಯ್ತು ಅದಕ್ಕೆ. ಪ್ರಾಯೋಜಕ ಕಂಬಳ ಆಯ್ತು, ಅದರಲ್ಲಿ ಫಸ್ಟ್ ಮೆಡಲ್ ಆಯ್ತು. ಫಸ್ಟ್ ಮೆಡಲ್ ಆಗಿದೆ ಕೊಲ್ಲು. ಹೌದೌದು. ಈ ಸಲ ಇನ್ನು ನೋಡ್ಬೇಕು ಹೇಗೆ ಓಡ್ತಾನೆ ಅಂತ. ಹೇಗೆ ಓಡ್ತಾನೆ ನೋಡ್ಬೇಕು. ನಿಮ್ಮ ಟ್ರಂಪ್ ಕಾರ್ಡ್ ಕಾಳನನ್ನ ಪರಿಚಯ ಮಾಡಿಕೊಡಿ. ಇದು ಕಾಳ ಅಂತ ಮರೋಡಿ ಕೆಳಗೆ ಅಲ್ಲಿ ಪೂಜಾರಿ ಇತ್ತು ಮನೆ ಚಿಕ್ಕದ್ರಲ್ಲಿ. ನಾವು ಚಿಕ್ಕದ್ರಲ್ಲಿ ತಂದು 2 ವರ್ಷ ಚಿಕ್ಕದ್ರಲ್ಲಿ ಚಾಂಪಿಯನ್ ಆಗಿದೆ ಚಿಕ್ಕದ್ರಲ್ಲಿ. ಮತ್ತೆ ದೋಣಿಗೆ ಕಟ್ಟಿದ ದಿವಸವೇ ಅದಕ್ಕೆ ಮೆಡಲ್ ಆಗಿದೆ ಮುಡಿಬಿದ್ರಿಯಲ್ಲಿ, ಕೋಟಿ ಚೆನ್ನೈ. ಹೌದೌದು. ನಿಮ್ಮ ಟ್ರಂಪ್ ಕಾರ್ಡ್ ಈಗ ಕಾಳ. ಟ್ರಂಪ್ ಕಾರ್ಡ್ ಹೋದ್ ಸಲ ಸ್ವಲ್ಪ ಅವರಿಗೆ ಕುದಿಯಲ್ಲಿ ಕಾಲಿಗೆ ಪೆಟ್ಟಾಗಿ ಸ್ವಲ್ಪ ಇದಾಗಿದೆ. ಮತ್ತೆ ಒಂದು 4 ಕಂಬಳದಲ್ಲಿ 3 ಫಸ್ಟ್ 1 ಸೆಕೆಂಡ್. ಇದು ಜೋಡಿ ಕಾಲ ಮತ್ತೆ ಶಂಕರ. ಶಂಕರ ಅದು ತೆಗಿಬೇಕು ಅಂತ ಒತ್ತಾಯ ಇದೆ. ಯಾಕೆಂತಂದ್ರೆ ಸ್ವಲ್ಪ ಕಾಳ ಜೋರಂತೆ. ಹೌದೌದು. ಸ್ವಲ್ಪ ಈಗ ಸ್ಟಾರ್ಟಿಂಗ್ ಅಲ್ಲ, ಇದು ಜೋರಾಗ್ತದೆ. ಇದು ಶಂಕರ ಅಂತ ನೂಜಿಪಾಡಿ ಅಂಬರ ನಿಲಯ ಭಟ್ರದ್ದು, ಪ್ರವೀಣ್ ಭಟ್ರ ಅಂತ. ಅವರು ಅಮೆರಿಕದಲ್ಲಿರುವುದು. ಅವರು ಈಗ ಪೋಲ್ ಮಾಡ್ತಾ ಇದ್ದಾರೆ ಹೇಗಿದೆ ಶಂಕರ ಹಾಗೆ ಹೀಗೆ ಅಲ್ಲ. ಅವರಿಗೂ ನಿದ್ರೆ ಇಲ್ಲ, ಅವರು ಸ್ವಲ್ಪ ಸೈಂಟಿಸ್ಟ್. ಅವರು ಅಮೆರಿಕದಲ್ಲಿ ಇದ್ದಾರೆ. ಅವರು ಸೈಂಟಿಸ್ಟ್. ಹೌದೌದು. ಅಮೆರಿಕದ ಸೈಂಟಿಸ್ಟ್, ನಮ್ಮೂರಿನ ಕಂಬಳದ ಕೋಣದ ಮಾಲೀಕ. ಅದು ಕೂಡ 7-8 ಕೋಣ ಕಟ್ತಾರೆ. ಅಲ್ಲಿ ಕೂತ್ಕೊಂಡು 8 ಕೋಣ ಇಲ್ಲಿ ಸಾಕ್ತಾರೆ ಅವರು. ಅಲ್ಲಿ ಕೂತ್ಕೊಂಡು. ಯಾವ್ದು ಊರು ಅಂತ ಹೇಳಿದ್ರಿ? ಅದು ನೂಜಿಪ್ಪಾಡಿ ಅಂಬರ ನಿಲಯ ಪ್ರವೀಣ್ ಭಟ್ರ ಅಂತ. ಈಗ ನಿಮಗೆ ಕಾಲ್ ಮಾಡ್ತಾನೆ ಇದ್ದಾರೆ? ಕಾಲ್ ಬರ್ತಾ ಇದೆ. ಸರ್, ಈಗ ನಿಮ್ಮ ಹತ್ರ ಕೇಳುದು, ಈಗ ಇವರೆಲ್ಲ ನಿಮ್ಮ ಜೊತೆಗಿದ್ದಾರೆ, ನೀವು ಹೇಗೆ ಸಮಯದ ಹೊಂದಾಣಿಕೆ? ಈಗ ಕಂಬಳದ ಹೊತ್ತು ಬಾಂಬೆಯಿಂದ ಬರ್ತೀರಿ, ನೀವು 3 ಜನ ಇದ್ದೀರಿ, ಜಗದೀಶ್ರು, ಸತೀಶ್ರು ಮತ್ತು ನೀವು. ಹೇಗೆ ನಿಮ್ಮ ಸಮಯ ಹೊಂದಾಣಿಕೆ ಹೇಗೆ? ನಮ್ದು ಸಮಯ ಒಂದು ಕಂಬಳ ಅನ್ನ ಇಲ್ಲೇ ಇದ್ದಾರೆ ಎಲ್ಲ ನೋಡುದು ಅವ್ರೆ. ನಾವು ಡೈರೆಕ್ಟ್ ಕಂಬಳ ಬೊಂಬೆಯಿಂದ ಡೈರೆಕ್ಟ್ ಕಂಬಳಕ್ಕೆ ಬರೋದು, ಈ ಕಂಬಳದಿಂದ ಬೊಂಬೈಗೆ ಹೋಗುದು. ಹೌದು. ಒಂದು ಕಂಬಳಕ್ಕೆ ನೀವು, ಒಂದು ಕಂಬಳಕ್ಕೆ ಅನ್ನ ಸತೀಶ್ ಅನ್ನ. ಅಲ್ಲಿ ಏನ್ ನಿಮ್ಮ ಉದ್ಯಮ? ಅಲ್ಲಿ ಹೋಟೆಲ್ ಉದ್ಯಮ. ಹೌದು. ಯಾವ ಊರು? ಅಲ್ಲಿ ಏರಿಯಾ ತಾಣ ಅಂತ. ತಾಣದಲ್ಲಿ ಹೋಟೆಲ್ ಉದ್ಯಮ. ಹೌದು. ಈಗ ನೀವು ಇವತ್ತು ಬರ್ಲಿಲ್ಲ ಅನ್ಕೊಳ್ಳಿ, ನೀವು ಅಲ್ಲಿ ಬಾಂಬೆಯಲ್ಲೇ ಇದ್ರಿ, ಅಣ್ಣ ಬಂದ್ಯಾರ ಅನ್ಕೊಳ್ಳಿ, ನೀವು ಅಲ್ಲಿ ಹೋಟೆಲ್ ಉದ್ಯಮದಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಿರ್ತೀರಿ? ಇಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ಇಲ್ಲ. ಇಲ್ಲಿ ಕಮಲದಲ್ಲಿ ಇರುದು ನಾವು. ಅಲ್ಲಿ ಟಿವಿಯಲ್ಲಿ ಇಟ್ಟಿದ್ದೇವೆ, ಡೈರೆಕ್ಟ್ ನೋಡ್ತೇವೆ, ನಾವು ಲೈವ್ ನೋಡ್ತೇವೆ. ಅಲ್ಲಿ ಅಲ್ಲಿ ಈಗ ಬಾಂಬೆಯ ಹಿಂದಿವಾಲಗಳು ಅವರೆಲ್ಲ ನಿಮಗೆ ಅಲ್ಲಿ ಕಂಬಳ ಹಾಕಿದಾಗ ಏನು ಕಾಂತಾರ ಪಿಕ್ಚರ್ ಬಂದ ಮೇಲೆ ಅವರು ಎಲ್ಲ ಕೋನ ನೋಡಿ ನಾವು ಹೋಟೆಲ್ನಲ್ಲಿ ಫುಲ್ ಇದರ ಬೋರ್ಡ್ನಲ್ಲಿ ಎಲ್ಲ ಒಳಗಡೆ ಬೋರ್ಡ್ನಲ್ಲೆಲ್ಲ ಧೋಲಿ ಬೋಲ್ ಅದು ಫೋಟೋ ಎಲ್ಲ ಹಾಕಿದೆ. ಅದನ್ನು ನೋಡಿ ಹೇಳ್ತಾರೆ ಇದು ಕಾಂತಾರವ ಅಂತ. ಎಲ್ಲ ಯಾರು ಕಾಂತಾರವೇ ಎಲ್ಲ, ಇದು ಕಾಂತಾರವ ಅಂತ ಪಿಕ್ಚರ್ ಬಂದ ಮೇಲೆ. ಈಗ ನಮ್ಮ ಊರಿನಲ್ಲಿ ಕಂಬಳ ಆಗ್ತಾ ಇತ್ತು ನಿರಂತರವಾಗಿ, ಪ್ರತಿ ವಾರ ವೀಕೆಂಡ್ ಅಂದ್ರೆ ಕಂಬಳ ಸೀಸನ್ ನಲ್ಲಿ. ಈಗ ಬೆಂಗಳೂರು ಕಂಬಳ ಅಂತ, ಈ ಬೆಂಗಳೂರು ಕಂಬಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಹೋಗುವವರೆಗೂ ಕೆಲವರು ಹೇಳ್ತಾರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಮೊನ್ನೆ ಬೆಂಗಳೂರಿಗೆ ನಮಗೆ ಜೀವಮಾನದಲ್ಲಿ ಫಸ್ಟ್ ಸನ್ಮಾನ ಇತ್ತು ಧೋನಿ ಮತ್ತು ಬೊಲ್ಲನಿಗೆ. ನಾವು ಹೋಗಿದ್ರೆ ಏನು ತೊಂದರೆಗಳು ಬರಲಿಲ್ಲ. ತುಂಬಾ ದೊಡ್ಡ ಫಂಕ್ಷನ್ ಮಾಡಿದ್ರು ಅವರು.
ತುಳುನಾಡ ಇದೂರು. ಆದ್ರೆ ಭಾರಿ ಖುಷಿ ಆಗಿದೆ ನಮಗೆ ಹೋಗಿ ಬಂದು. ಹೌದೌದು, ಏನು ಟೆನ್ಷನ್ ಇರಲಿಲ್ಲ. ಈಗ ಉಪ್ಪಿನಂಗಡಿಯಿಂದ ಸ್ಟಾರ್ಟ್ ಮಾಡಿ ಹಾಸನದಲ್ಲಿ ರೆಸ್ಟ್ ಕೊಟ್ಟು ಆ ನಂತರ ಬೆಂಗಳೂರಿಗೆ ಹೋಗುವಂತ ಕಾರ್ಯಕ್ರಮವನ್ನು ಆಯೋಜನೆ. ನೀವು ಡೈರೆಕ್ಟ್ ಹೋದ್ರಾ? ನಾವು ಡೈರೆಕ್ಟ್ ಹೋಗಿದ್ದು. ಇಲ್ಲಿಂದ 10 ಗಂಟೆಗೆ ಹೊರಟಿದ್ವಿ ರಾತ್ರಿ ಊಟ ಮಾಡಿ. ಅಲ್ಲಿ 7 ಗಂಟೆಗೆ ಅಲ್ಲಿ ಬಂಟು ಭವನ ಟಚ್ ಆಗಿದೆ. ನಾವು 7 ಗಂಟೆ ಟಚ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ. ಅವರು ಆರೋಗ್ಯವಾಗಿದ್ದಾರೆ, ಏನಿಲ್ಲ, ಟೆನ್ಷನ್ ಇಲ್ಲ. ಇಲ್ಲ. ಯಾವ್ದ್ರಲ್ಲಿ ಹೋದ್ದು ನೀವು? ನಾವು ಲಾರಿಯಲ್ಲಿ. ಹೌದೌದು. ಈಗ ನಾಡಿದ್ದು ಎಷ್ಟು ಟೀಮ್, ಎಷ್ಟು ಜನ ಮತ್ತು ಎಷ್ಟು ಗಾಡಿ? ಎಲ್ಲ 2 ಗಾಡಿ ಉಂಟು. ಮತ್ತೆ ನಾವು ಇಷ್ಟೇ ಜನ, ಇಷ್ಟೇ ಇದೇ ಟೀಮ್. ಹೌದೌದು. ಓಕೆ, ಈ ಹುಡುಗರ ಹತ್ರ ಕೇಳಬೇಕು. ಅಣ್ಣ ಎಷ್ಟು ರೆಡಿ? ನಾವು ಫುಲ್ ರೆಡಿ, 100% ರೆಡಿ. ನೀವು ಇಲ್ಲ ಅಂತ ಬರ್ಲಿಕ್ಕೆ? ಇಲ್ಲ, ಯಾರು ಹೇಳಿದ್ದು? ಇವತ್ತು ಹೋಗೋದು ನಾವು ರೆಡಿ ಇದ್ದೀವಿ, ಇವಾಗಲೂ ರೆಡಿ ಇದ್ದೀವಿ. ನಮ್ಮ ಟೀಮ್ನದ್ದು ಒಂದು ವಿಶೇಷತೆ ಅಂದ್ರೆ ಯಾರು ಬೇರೆಯವರಿಗೆ ಕೆಲಸ ಮಾಡುದಿಲ್ಲ, ಕಿಸಿಗೆ ಹಾಕಿದ್ರು ತಗೊಳ್ಳುದಿಲ್ಲ. ಅದು 30 ಜನರಲ್ಲಿ ಅದರೊಂದು ವಿಶೇಷತೆ ನಮ್ದು ಬೋಳಗುತ್ತಿನದ್ದು. ಹೌದು, ಯಾರು ಕಾಸಿಗಾಗಿ ಇಲ್ಲ, ಪ್ರೀತಿಗಾಗಿ, ಕಂಬಳಕ್ಕಾಗಿ. ಬರುತ್ತೆ ನಾಳೆ ಹೋಗುತ್ತೆ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ನಂಬಿಕೆ ಮುಖ್ಯವೇ. ರೆಡಿಯಾ? ರೆಡಿ. ಇದು ದಾಯ್ತಾ ಮತ್ತೆ ಜೊತೊಂದಾತನ ಪೂರ ಎತ್ತೊಂಡದಲ್ಲಿ ರೆಡಿ ಆತ. ಎಂಗಿ ಪೋಯಿ ಬಂಡ್ಲ ಬಿದಾಡ್ನಿ ಬಿದಾಡ್ನಿ ಇಲ್ಲ ಪನೋಡ್ಜ ಇಲ್ಲ ಫೋನ್ ಮಾಡ್ದ ಬಂದಾನೆ, ಫೋನ್ ಮಾಡ್ದ ಬಂದಾನೆ. ಎಷ್ಟು ಆತಿ ಯಾವನು ದಾನೆ ಪನೋಡು ರೆಡಿ. ಕಮ್ಲೂರು ರೆಡಿಯಾ? ಬೆಂಗಳೂರು. ಓಕೆ. ಬೆಂಗಳೂರು ಅಶೋಕ್ ರೈ ಆತ ಟ್ರೈ ಮಾಡ್ತು, ಪ್ರಯತ್ನ ಮಾಡ್ತಂದ್ರೆ ಆರನ ಸಹ ಎಂಕಿನ ಸಪೋರ್ಟ್ ಬೋರ್ಡೆ ಈ ಮುಲ್ಪದಾಕ್ಲೆ ಸಪೋರ್ಟ್ ಮಾಡ್ತಿದ್ದೀನಿ. ನಾಕ್ಲಿನ ಪ್ರಯತ್ನ ಫಲದಾದ ಉಂಟು. ಕಂಬಳದಾಕ್ಲೆ ಕಂಬಳ ಟೀಮ್ ಮ್ಯಾನೇಜರ್ ಅಶೋಕ್ ರೈ ಅಂದ್ರೆ ಖಾಲಿ ರೈ ಅಲ್ಲ, ಸಾಹಸ ವೀರ ಅಂತ ಹೇಳ್ಬಹುದು ಅದಕ್ಕೆ. ಅಶೋಕ್ ರೈ ಅಂದ್ರೆ ಸಾಹಸ ವೀರ. ಹೌದೌದು, ಯಾವಾಗಲೂ ಇಲ್ಲಿಂದ ಬೆಂಗಳೂರಲ್ಲಿ ಕಂಬಳ ಮಾಡುದಾದ್ರೆ ಅದೇನು ಇದು ಕೆಲಸ ಅಲ್ಲ, ಚಿಲ್ಲರೆ ಕೆಲಸ ಅಲ್ಲ, ದೊಡ್ಡ ವಿಷಯ. ನಾವೊಂದು ಬೆಂಗಳೂರಿಗೆ ಹೋಗುದಾದ್ರೆ ಬಾರಿ ಕಷ್ಟದಲ್ಲಿ ಹೋಗಿ ಬರ್ತೇವೆ. ಈಗ ಗಾಡಿ ಬಿಡಿ ಇದೆ ಅದೆಲ್ಲ, ಆದ್ರೆ ಕಂಬಳ ಮಾಡುದಂದ್ರೆ ಅದೊಂದು ಸಾಹಸ ಮಾಡಬೇಕು. ಅದು ಕೂಡ ಅರಮನೆ ಮೈದಾನದಲ್ಲಿ. ಇದು ಬೋಳದ ಗುತ್ತುವಿನ ತಂಡದ ಕಿರು ಪರಿಚಯ ಮಾಡುವಂತಹ ಪ್ರಯತ್ನ. ಕಕ್ಕೆಪದವು ಕಂಬಳದ ಮೊದಲ ದಿನ ಮಾಡಿದಂತಹ ವರದಿ ಇದು. ಈ ಕಕ್ಕೆಪದವು ಕಂಬಳದಲ್ಲಿ ಇನ್ನೂ ಕೂಡ ಈ ಕೋಣಗಳು ಇಳಿದಿರದ ಸಂದರ್ಭದಲ್ಲಿ ಮಾಡಿದಂತಹ ವರದಿ ಇದು. ಯಾಕೆ ಈ ವರದಿಯನ್ನು ಮಾಡಿದ್ದೇವೆ ಅಂತಂದರೆ, ಬೆಂಗಳೂರಿಗೆ ಹೋಗುವಂತಹ ಬೋಳದ ಗುತ್ತುವಿನ ತಂಡವನ್ನು ಪರಿಚಯ ಮಾಡಿಕೊಡ್ಬೇಕು ಮತ್ತು ಬೋಳದ ಗುತ್ತುವಿನ ತಂಡದ ಕಿರು ಪರಿಚಯದ ಜೊತೆಗೆ ಈ ಯಂಗ್ಸ್ಟರ್ಸಲ್ಲಿ ಯಾವ ರೀತಿಯಂಥ ಉತ್ಸಾಹ ಇದೆ, ಅವರು ಯಾವ ರೀತಿಯಾಗಿ ಆಸಕ್ತಿಯನ್ನು ಹೊಂದಿದ್ದಾರೆ. ನಾವೆಲ್ಲ ರೆಡಿ ಇದ್ದೇವೆ. ಈಗ ಅಂದರೂ ಈಗ ಹತ್ಕೊಂಡು ಹೋಗ್ತಾ ಇರೋದು, ಮನೆಗೊಂದು ಫೋನ್ ಮಾಡೋದು ಅನ್ನುವಂಥ ಖುಷಿಯಲ್ಲಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಕಂಬಳ ಮಾಡೋದು ಸಣ್ಣ ವಿಚಾರ ಅಲ್ಲ, ಅದೊಂದು ಸಾಹಸ. ಅದಕ್ಕೆ ಸಾಹಸ ವೀರ ಅನ್ನುವಂಥ ಬಿರುದನ್ನು ಕೂಡ ಬೋಳದ ಗುತ್ತುವಿನ ಯಜಮಾನರು ಅಶೋಕ್ ರೈ ಅವರಿಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬೋಳದ ಗುತ್ತುವಿನ ತಂಡ ಬೆಂಗಳೂರಿನ ಕಂಬಳಕ್ಕೆ ಸರ್ವಸನ್ನದ್ಧವಾಗಿದೆ. ಇನ್ನು ಬೋಳದ ಗುತ್ತುವಿನ ತಂಡವನ್ನು ಬೆಂಗಳೂರಿನಲ್ಲಿ ನಾವು ಸಂದರ್ಶನ ಮಾಡ್ತೇವೆ, ಹೇಗಾಯಿತು ಏನು ಎತ್ತ ಅನ್ನೋದರ ಬಗ್ಗೆ. ಇದು ಬೋಳದ ಗುತ್ತುವಿನ ತಂಡ ಬೆಂಗಳೂರಿಗೆ ರೆಡಿಯಾಗಿರುವಂಥ ಕುರಿತಾದಂಥ ಒಂದು ಚಿಕ್ಕ ವರದಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಕಕ್ಕೆಪದವು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಒಂಜಿ ಕಂಬಳ ಸಕ್ಸಸ್ ಆವಡು ನಾಂಡ ನೆತ್ತ ಪಿರಾವುಡು ಒಂಜಾತ್ ಜನಕ್ಕಳು ಶ್ರಮ ಉಂಡು ಒಂಜಾತ್ ಜನಕ್ಕಳನ್ನ ಜವಾಬ್ದಾರಿ ನಿರ್ವಹಣೆ ಉಂಡು. ನಮ್ಮ ಪುತ್ತೂರು ಆವಡು ಅತ್ತಂಡ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗಡ್ ನಡಪನಂಚಿನ ಕಂಬಳ ಪ್ರತಿ ವರ್ಷ ನಡಪನಂಚಿನ ಕಂಬಳ ಅಲ್ಪ ನೆಕ್ ದುಂಬೆ ಐಕ್ ಸೆಟ್ ಆದಿಪ್ಪುಂಡು ವ್ಯವಸ್ಥೆಗಳು ಪೂರ ಒಲ್ಪ ದಾನೆ ಆವಡು. ಅಣ್ಣ ಬೆಂಗಳೂರು ನಡಪನಂಚಿನ ಕಂಬಳ ಒಂದು ಪೊಸತ್ ಜಾಗೆ, ಈ ಜಾಗಡು ಪೊಸತ್ ಜಾಗಡು ಮಾತಲ್ಲ ಹೊಸ ವ್ಯವಸ್ಥೆ ಆವಡು.
ಐಕಾದ ಒಂಜಾತ ನೆತ್ತ ಬಗ್ಗೆ ಶ್ರಮ ಒಂಜಾತ ಅನುಭವ ಇತ್ತನಾಗಲುಳ್ಳೇರು ಬಲೆ ಈ ಕರೆ ನಿರ್ಮಾಣ ಒಂಜಿ ಮಲ್ಪನಂಚಿನ ಒಂಜಿ ಜವಾಬ್ದಾರಿ ದತ್ತೋನಾರು ಪುತ್ತೂರು ಕಂಬ್ಳೋಡು ಬಾರಿ ಪುದರ್ ಪಡೆಯಿನಂಚಿನ ಒಂಜಿ ಕರೆ ನಿರ್ಮಾಣದ ತನ್ನ ಕರೆ ಜವಾಬ್ದಾರಿ ದತ್ತೋನಾರು ಸುದರ್ಶನ್ ನಾಯ್ಕ ಕಂಪ ಮೇರೆ ಬೆಂಗಳೂರು ಕಂಬ್ಳೋಡ್ಲ ಬತ್ತುಳ್ಳೇರು ಒಂತೆ ದಿನೋಡ್ದಕ್ಕ ಮುಲ್ಪನೆ ಉಳ್ಳೇರು ಬೆಂಗಳೂರುಡೆ ಬತ್ತದು ಈ ಕರೆ ಜವಾಬ್ದಾರಿ ಅದಿಪಡು ಇತ್ತೆ ಪನೊಂದುಳ್ಳೇರು ಕರೆ ಜವಾಬ್ದಾರಿ ತೊಟ್ಟಿಗೆ ಮಾತ ಜವಾಬ್ದಾರಿಲ ತಿಕ್ಕಂಡು ಪಂಡ ಈ ವ್ಯವಸ್ಥೆ ಒಂಜಿ ಸಕ್ಸಸ್ ಆವಡ್ದಂಡ ಮಾತ ಜವಾಬ್ದಾರಿಲ ನಿರ್ವಹಣೆ ಮಲ್ತೊಂದುಳ್ಳೇದು ಅರಡ ಪಾತೆರ್ಕ ವಾರೀತಿಡು ಯಾರು ನಿರ್ವಹಣೆ ಮಲ್ತೊಂದುಳ್ಳೇರು ಬೊಕ ಬೆಂಗಳೂರು ಬತ್ತದ ವಾರೀತಿಡು ಯಾರಿಗೆ ಒಂಜಿ ಅಭಿಪ್ರಾಯ ಉಂಡು ಅರಡ ಪಾತೆರ್ಕ ನಮಸ್ಕಾರ ಕಂಬಳ ನಮಸ್ಕಾರ ಎಂಚಲರ್ ಯಾನು ಬೆಂಗಳೂರು ಪಂಡ ಮುಲ್ಪದ ಚಳಿ ಅದರ ಮುಲ್ಪದ ವೆದರ್ ಒಂಚೂರು ಒಂದೊಂದು ನಮ್ಮ ಪೋದಿಲ್ಲ ಎಡ್ಡೆ ಆರೋಗ್ಯಕರವಾದ ಫುಡ್ ಮುಲ್ಪ ಕೊರೋದುಳ್ಳೇರು ಮುಲ್ಪನೆ ಕ್ಯಾಂಟೀನ್ ಮಲ್ತದು ಐನೊಟ್ಟಿಗೂ ಫುಡ್ ನಮ್ಮ ಊರ್ದ ಉರುಪಿಲರಿತ ನುಪ್ಪು ನಂಗೆ ಬೋಡಿನ ವ್ಯವಸ್ಥೆ ಸೋಕಡೆ ಆ ಫುಡ್ನ ಉಂಡುದು ಮುಲ್ಪ ಕೆಲಸ ಮಲ್ಪಿರ ಡ್ಯಾಂಡ್ ಸುರುಕಾದು ಬೆಂಗಳೂರು ನಮ್ಮ ರಾಜಧಾನಿಡು ನಮ್ಮ ಊರ್ದ ಕಂಬಳ ಈಡೆಗೆ ಬರ್ತದೆ ಮಾತೆಲ್ಲ ಬರ್ತದೆ ನಮ್ಮ ಊರು ಕಂಬಳ ತೋದಿತ್ತೇರು ಪರ ಊಡಿತ್ತನಕ್ಲ ಬೊಂಬಾಯಿ ಹಿಡಿತನಕ್ಲ ಪಿದೈ ದೇಶ ಹೊಡಿತನಕ್ಲ ಮಾತೆಲ್ಲ ಮಾಧ್ಯಮದಕ್ಲ ಅವಡು ಪೂರ ಬೇತದ ಊರ್ದಕ್ಲ ಬರ್ತದೆ ಕಂಬಳ ನಮ್ಮ ಊರು ತೋದಿತ್ತೇರು ಅವೇ ಕಂಬಳನ ಇತ್ತ ಬೆಂಗಳೂರು ಕೊಣತ್ತ ಅವು ಎಂಕಲ ಪುತ್ತೂರ್ದ ಶಾಸಕರ ಅಶೋಕ್ ರೈಕಲ್ನ ಅಧ್ಯಕ್ಷತೆಡು ಮುಲ್ಪ ಗುಣರಂಜನ್ ಶೆಟ್ಟಿ ಗುರುಕಿರಣ್ ಪ್ರಕಾಶ್ ಅತ್ತದ್ದೇ ಬೇತೆ ಬೇತೆ ಸಂಘಟನೆದಕ್ಕಳು ಪುದರ್ ಬಂದ್ಬಿಟ್ಟು 135 ಸಂಘಟನೆದಕ್ಕಳು ಸೇರಿದು ಮುಲ್ಪದ ಬೆಂಗಳೂರು ಪುಣ ಮಾತ ಜಾತಿದ ಸಂಘ ಸಮಾಜದ ಸಂಘ ಬೇತೆ ಬೇತೆ ಸಂಘಟನೆದಕ್ಕಳು ಸೇರಿದು ಆಪಣ ಈ ಕಂಬಳ ಮುಲ್ಪ ಎಂಕ್ಳಿಗೆ ಬತ್ತದ ಅಣಗ ಈ ಜಾಗೆಯನ್ನು ತುಣಗ ಮುಲ್ಪ ಕಂಬಳ ಮಲ್ಪೇರ ಆಪುಣ ಇಜ್ಜಂದು ಸಂಶಯ ಇತ್ತು ಆಂಡ ಕೆಲಸ ಮಲ್ತೋದು ಬೋದಿ ತಿಳಕನೆ ನಮ್ಮ ಊರದ ಮಾತ ಕರೆ ಮೀರ್ಸಾವಣಂಚಿತ್ತನ ಕರೆ ನಿರ್ಮಾಣ ಮಲ್ಪರೆ ಎನ್ನೊಟ್ಟಿಗೆ ಜಾನ್ ಸಿರಿಲ್ ಡಿಸೋಜಾ ಆರ್ನ ಪ್ಲ್ಯಾಂಡ್ 10 ಕರೆ ನಿರ್ಮಾಣ ಮಲ್ತದೇರು ಅದರೊಟ್ಟಿಗೆ ಕೆಲಸ ಮಲ್ಪೆಲ್ಲ ಖುಷಿ ಆಪಡು ಅದು ತೂಣಗ ಹೊರಟು ಸೊಬದಾರಲ್ಲ ಒಂಜಿ ಆರ್ನವೇ ಐನ ಒಂಜಿ ನಿಷ್ಠೆ ಉಂಡು ಆರ್ಡ ಐಟು ರಾಜಿಜ್ ಒಂಜಿ ಕರೆಕ್ಕಿ ಈತೆ ವ್ಯವಸ್ಥೆಯಲ್ಲಿ ಬೋಡುದು ಮಟ್ಟ ಅವು ಆತು ಬೋಡಿ ಐಟು ಏರು ಬಂಡಲ ಆರ್ನ ರಾಜಿಜ್ ಅಂಚಾದಿಪ್ಪನಾಗ ಈ ಕರೆ ಮಲ್ಪನ ವ್ಯವಸ್ಥೆಯಲ್ಲಿ ಮುಲ್ಪದ ಮಣ್ಣಿಗೆ ಆ ಮಣ್ಣನ್ನು ಪೂರ ದೆತ್ತದು ಬೇತೇನೆ ಮಣ್ಣು ಪಾಡ್ದು ಐಕ್ ವೈಬ್ರೇಟರ್ ಪಾಡ್ದು ಆ ವೈಬ್ರೇಟರ್ ಅವು ಮಣ್ಣು ಟೈಟ್ ಆಯ್ಕ ಐನ ಸೈಡೆ ಪಾಯ ದೆತ್ತದು ಸಾಧಾರಣ 17,000 ಓಲೋ ಬ್ಲಾಕ್ ಕಟ್ಟದ ಆ ಓಲೋ ಬ್ಲಾಕ್ ಕಟ್ಟದು ಐನ ಉಳೈಡು ನೀರು ಪಾಡ್ದು ಕೂಡ ರೋಲರ್ ಪಾಡ್ದು ಟೈಟ್ ಮಲ್ತದು ಎಂಸೆಂಟ್ ಪಾಡ್ಯ ಸಾಧಾರಣ ಒಂಜಿ 40 ಲೋಡು ಎಂಸೆಂಟ್ ಪಾಡ್ದ ನಮ್ಮ ಊರ್ದ ಒಂಜಿ ಲಾರಿಡು ಬರ್ಪಣ ಮುಲ್ಪ ಒಂಜೇ ಲಾರಿಡು ಮೂಜಿ ಬರ್ಪಣ ಒಂಜಿ ಲಾರಿಡು ಸಾಧಾರಣ ಒಂಜಿ 34 ಟನ್ ಎಂಸೆಂಟ್ ಬರ್ಪಣ ಅಂಚಿನ 40 ಲೋಡು ಎಂಸೆಂಟ್ ಪಾಡ್ದು ಸ್ವತಃ ಅಪ್ಪಣ್ಣೆ ಟ್ಯಾಕ್ಟರ್ ಟಿಲ್ಲರ್ ಅಡತ್ತದು ಮಣ್ಣೆಲ್ಲ ಎಂಸೆಂಡೆಲ್ಲ ಮಿಕ್ಸ್ ಮಲ್ತದು ಟೈಟ್ ಮಲ್ತದು ಐನ ಮಿತ್ತಕ್ಕೆ ಒಂಜಿ ಆಜಿ ಇಂಚಿ ಪೊಯ್ಯ ಪಾಡ್ದು ಮುಲ್ಪ 2 ಬೋರ್ ಎತ್ತು ಕೊಡ್ತೇನೆ ಎಂಗ್ಲಿ 2 ಬೋರ್ದ ನೀರ್ಲ ನಮ್ಮ ಊರ್ದ ಗೂವೆಲ್ದ ನೀರ್ದಾತು ಎಡ್ಡೆ ನೀರು ಎಂಕಲೊಟ್ಟಿಗೆ ಮಸ್ತ್ ಜನ ಕೆಲಸ ಮಾಡ್ಬೇಕಲ್ಲ ಅವೇ ಬೋರ್ದ ನೀರು ಬರೋದಿತ್ತೇರು ದಾಲ ಸಮಸ್ಯೆ ಇಜ್ಜಿ ಅಂಚದಿಪ್ಪನಾಗ ನೀರಿಗೆಲ್ಲ ಒಂಜಿ 3 ಇಂಚು 4 ಇಂಚಿದಾತು ನೀರುಂಡು ಒಂಜಿ ಬೋರ್ಡು ಆ ನೀರಿನ ಸಂಪೂರ್ಣವಾದ ಕರೆಕ್ಲ ಉಪಯೋಗ ಮಾಡ್ಪಲಿ ಬೇತೆ ಮುಲ್ಪ ಹೊಟ್ಟೆ ಎಲ್ಲ ದೈತನ ವ್ಯವಸ್ಥೆ ಮಲ್ಪಣಕ್ಲೆ ಇಲ್ಲ ಪರಿಹಾರ ಉಪಯೋಗ ಮಲ್ಪೊಲಿ ಈ ನೀರದ ಬಗ್ಗೆ ಪಂಡ ಅಶೋಕ್ ರೈಕ್ಲು ಪನ್ಪಲೇಕೊನೆ ಕೈತಲ್ದ ಬಾಕಿತ ನೆಕ್ತಕ್ಲೆ ಮುಲ್ಪದಾಗ್ಲಿ ನೀರು ನೆಕ್ಕುದುಂಬ ತಿಕ್ಕುದು ಅಕ್ಲೆ ಒಂಜಿ ಆಶ್ಚರ್ಯ ಆತಂಡು ಪಣ ಮುಳು ಬತ್ತ ಮುಳು ತುಯ್ಯಟಿಗೆ ಬೋರ್ದೆಟ್ಟಿದೆ ಮಸ್ತ್ ನೀರು ತಿಕ್ಕದ ಅಂದ ಬಗ್ಗೆ ಎಂಕಲ ಮುಳು ಬೋರ್ ದೆತ್ತ ಇಪ್ಪನಾಗೆಲ್ಲ ಬಂಡೀರು ಮುಳು ಒಂಜಿ 1000 ಫೀಟ್ ಬೋಡಾವು ನೀರು ತಿಕ್ಕೊಡ ಆಡ 370 ಫೀಟ್ ನೀರು ತಿಕ್ಕದಂಡು ಐನು ಒಂಜಿ 600 ಫೀಟ್ ದಾತು ಡಿಪ್ ಮಲ್ತದು ಇತ್ತೆ ಸೋಕದ ನೀರು ಆತು ಸೋಕದ ನೀರು ಈ ಒಟಾರದಕ್ಲು ಮಾತ ಕೈತಲ್ದಕ್ಲು ಬತ್ತು ತೋದಿತ್ತೇರು ಇಜ್ಜಿನ ನೀರು ಈತ ಮೇಲ್ಡು ತಿಕ್ಕದಿಜಿ ಅವು ಕಂಬಳಗಲ ನಮ್ಮ ಊರೊಂಜಿ ಭಾವನಾತ್ಮಕವಾದ ಒಂಜಿ ಸಂಬಂಧ ಉಂಡು ಕಂಬಳಗ ದೈವ ಆರಾಧನೆಲ್ಲ ನಾಗ ಆರಾಧನೆಲ್ಲ ಒಟ್ಟುಗ ಕಂಬಳ ಆಪುಡು ತುಂಬ ಪೂರ ಕಂಡದ ಗೋರಿ ಕಂಡ ಕೋರ್ನಾನಿ ಅಲ್ಪ ನಾಗಗೊಂಜಿ ಸುರುಕು ವ್ಯವಸ್ಥೆ ಮಲ್ತದು ದೈವಗೊಂಜಿ ಪ್ರಾರ್ಥನೆ ಮಲ್ತು ಪ್ರಾರಂಭ ಮಾಡ್ಬಿಡು ಅವೇ ರೀತಿ ಅಂಕಲ್ ಇಡೇ ಬತ್ತನಾಗ ಒಂಜಿ ನಾಗೆ ಮೂಲು ತುಯರ ತಿಕ್ಕಣೆಗ್ಲೆ ಆ ನಾಗೆ ತುಯರ ತಿಕ್ಕನ ಪುರ್ತುಡು ನಂಗೆ ನಮ್ಮ ಊರುಡು ನಾಗಾಗ ಭಾರಿ ಗೌರವ ಅವು ಭೂಮಿನ ತುಂಬನ ದೇವರದ್ದೇ ನಮ್ಮ ಅಲ್ಪ ಪ್ರತೀತ್ಯ ತುಳುನಾಡು ಬಂಡ ಪರಶುರಾಮನ ಸೃಷ್ಟಿಗುಂಡಾಯಿನು ಬಾರಕೂರುದು ಚಂದ್ರಗಿರಿ ಮುಟ್ಟ ಕಡಲ ಬರಿದು ಘಟ್ಟದ ಕರೆ ಮುಟ್ಟ ಇದು ತುಳುನಾಡು ಈ ತುಳುನಾಡದ ಒಳ ಯಾಪಣ ಮಾತ ಕಾರ್ಯಗಳ ದೈವಲ್ಲ ನಾಗೆಲ್ಲ ಪ್ರಾಮುಖ್ಯತೆ
ಅಂಚೆನೆ ಮುಲ್ಪಲ ದಾದಾನ ಒಂಜಿ ಇಪ್ಪು ಪಡ್ಡದು ಅಲ್ಪ ಒಂಜಿ ಪುಂಚದ ಲೆಕ್ಕ ಮಲ್ಲ ಇತ್ತನು ಐನು ನಾನು ದೆಪ್ಪುನ ಕೊಡ್ಚಿದ್ದು ಐಕೊಂಜಿ ಸುತ್ತ ಆವರಣ ಮಲ್ತದೆ ಐಕೊಂಜಿ ಕಟ್ಟದ ಲೆಕ್ಕ ಕಟ್ಟದು ಅವು ಅದೆಲ್ಲ ಪ್ರತಿಷ್ಠೆ ಮಲ್ತದೆ ನತ್ತು ಅಂತೂ ನಾಗ ಕೊಂಚ ಸಾನ್ನಿಧ್ಯದ ಲೆಕ್ಕ ಇಪ್ಪಡದು ಮಲ್ಪಡು ಒಂಜಿ ಭಾವನಾತ್ಮಕವಾಯಿನ ಚಿತ್ರ ಒಂಜಿ ವ್ಯವಸ್ಥೆ ಎಲ್ಲ ದೀವೊಂದು ಅಂಜನೆ ಎಂಕಲ ಪುತ್ತೂರು ಮಾಲಿಂಗೇಶ್ವರ ದೇವರನ್ನು ಮಣ್ಣಿಡಿದು ಬತ್ತನಕ್ಲು ಒವ್ವೇ ಸಮಸ್ಯೆ ಇಜ್ಜಂದೆ ಸುಸಜ್ಜಿತವಾದ ಇಡೀ ಬತ್ತದ ಗಿಡಪುಳ್ಳ ಕಂಬಳ ಕರೆ ತಯಾರಾತುಂಡು ಅವೇ ರೀತಿ ಮಾತ ರೀತಿಯಲ್ಲ ಸಹಕಾರ ಇಕ್ಕಲಿಗೆ ಎಂಸೆಡ್ ಕೊಂತು ಕೊರ್ಪನೇಟ್ ಅವಡು ಓಲ ಬ್ಲಾಕ್ ಕೊಂತು ಕೊರ್ಪನೇಟ್ ಸಿಮೆಂಟ್ ಪೊಯ್ಯೆ ಒಯ್ಕಲ ಕೊರತೆ ಇಜ್ಜಂದೆ ಅಶೋಕ್ ರೈಕ್ಲು ಬಂದಿರು ಕಂಬಳ ಗೆಂಜಿನ ಬೋಡು ಐನು ಮಲ್ಪಲೆ ಬೇತೆ ಬೇತೆ ರೀತಿದ ಇನ್ನು ಗುರುಕಿರಾನು ಮುಲ್ಪ ಆರ್ನವೇ ಐನ ಬೇತೆ ಬೇತೆ ಕಾರ್ಯಕ್ರಮಗಳಿಗೆ ಆರು ಜವಾಬ್ದಾರಿ ತೊಂದಿರು ಗುಣರಂಜನ್ ಶೆಟ್ಟಿ ಆರ್ನೆಲ್ಲ ಬೇತೆ ಆರ್ಲಂಜನೆ ಕಂಬಳೊಂಜಿ ಸೋಕಡೆ ಆವಡದು ಮಲ್ಪಣ ಉಮೇದ್ ಇತ್ತು ನಡೆದವರ ಎಂಕಲೆಗಳ ಬರ್ತದೆ ಕೆಲಸ ಮಲ್ಪೇರು ಎಡ್ಡಾಡ್ ಎಂಕಲೆಗೆ ಮುಳು ಉದ್ಯಾನ ರೂಮ್ ವ್ಯವಸ್ಥೆ ಉಂಡು ಮಾತಲ್ಲ ಮಲ್ತದು ಎಲ್ಲಂಜಿ ಸಾಧಾರಣ ನಿರೀಕ್ಷೆ ಮಲ್ಪೆನ ಸಾಧ್ಯಜ್ಜಿ ದಿನಕ್ಕೂ ದಾಲ 1,000 ಜನ ಬರ್ತದೆ ಈ ಕರೆತ್ತ ಬೇಲೆನು ತುಯ್ಯರ ಬರೋದಿಲ್ಲ ಒಂಜಾತ ಈ ಕರೆ ನಿರ್ಮಾಣ ಮೂಲ ಹೊಸತ್ತಾತು ಮಲ್ತಿದ್ದಾರೆ ಮಲ್ಪ ಅಟ್ಟು ಶ್ರಮ ಉಂಡು ಮಸ್ತ್ ಅದು ಕೆಲಸ ಉಂಡು ಏತು ಜನ ಅಂದಾಜಿ ಮುಖ ಏತು ದಿನೋರ್ದಕ್ಕ ಈ ಕೆಲಸ ಒಂಜಿ ಶುರು ಮಲ್ತಾರೆ ಮುಲು ಭಾರಿ ಬೇಗ ಆತನ ಬೇಲೆ ಮಾತ್ರ 10-17 ಜನ ಎಲ್ಪರ್ ಬುಕ್ಕ ಮೇಸ್ತ್ರಿನ ನೆತ್ತೊಂದು ಬರ್ತದೆ ಒಂಜಿ 15 ದಿನ ಕಲ್ಲು ಕಟ್ಟದು ಆ ಕಲ್ಲಿಗೆ ಸಂಪೂರ್ಣವಾದ ಸಾರಣೆ ಮಲ್ತದು ಕೆಲಸ ಮಲ್ತದು ಅಕ್ಳು ಹೊರತ್ತ ಕೆಲಸ ಮಲ್ತು ಪೋಯಿರು ಐಡುದಕ್ಕ ಲೇಬರ್ಸ್ನೇ ತೊಂಬತ್ತು ಬೇಲೆ ತಕ್ಕಲೇ ತೊಂಬತ್ತದು ನಿನ್ನ ವಾಟರ್ ಲೆವೆಲ್ ಮಲ್ಪೊಡ್ದಾಂಡ ಎಂಕಲಿಗೆ ಪೊಯ್ಯೆ ಅತನ ಕ್ರಸ್ಸದ ಬಡಿ ತುಂಬುದೇ ಪಾಡೋಡಪ್ಪಡು ನೀರು ದಿಜ್ಜಾದು ಓಳು ನೀರು ಜಾಸ್ತಿ ಉಂತುಡ ಆ ಜಾಗೆಗೆ ಸರಿಯಾದ ಪೊಯ್ಯೆ ಪಾಡ್ದು ಲೆವೆಲ್ ಮಲ್ಪೊಡ್ದಾಂಡ ಐನು ಬಟ್ಟಿನ ತುಂಬುದು ನಮ್ಮ ಊರು ಮಲ್ಪೆ ಚಕ್ರ ಬಟ್ಟಿ ಮಣ್ಣು ಪಾಡ್ನು ಪೊಯ್ಯೆ ಪಾಡ್ನು ಆ ರೀತಿ ಪಾಡ್ದು ವಾಟರ್ ಲೆವೆಲ್ ಮಲ್ತೊಂದು ಹೋಗ್ತಾನೆ ಇತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಗಂತು ಎರು ಬರ್ತನಾಡಿಗೆ ಮಂಜೋಟಿ ಇದು ಬುದಾರು ನಮ್ಮ ಗಂತು ಹಿಡಿದು ಮಂಜೋಟಿ ಮುಟ್ಟಲ್ಲ ಒಂಜಿ ಮುಲ್ಪ 1 ಇಂಚು ನೀರು ಅಂತಿಲ್ಲ ಅಲ್ಪಲ್ಲ ಒಂಜಿ ಇಂಚು ನೀರು ಅಂತೋಡು ಆ ಲೆವೆಲ್ಗೆ ಮಲ್ತು ಕೊರ್ತಾ ದಾಳ ಸಮಸ್ಯೆ ಇಜ್ಜಿ ಅವು ಇಂಚಿಪ ಐನ ಹೊಸತ್ತು ಕರೆ ಬಂಡ ನರಿಂಗಾಣದ ಯೂಟಿ ಕಾದರ್ನ ಊಡಾಪಣ ಐದು ತುಂಬು ಬಂಟ್ವಾಳದ ಕರೆ 24 ದಿನಟ್ಟು ತಯಾರಾತನು ಅವೇ ರೀತಿ ಮುಲ್ಪಲ್ಲ 24 ದಿನಟ್ಟು ಕರೆ ನಿರ್ಮಾಣ ಆತನು ಅಂಚ ವೇಗವಾದ ಆತನು ದಾಳ ಸಮಸ್ಯೆ ಈ ಕರೆತ ಪಂಡ ಬೇತೆ ಬೇತೆ ಇಕ್ಕಡು ಕಂಬಳ ಪಣಲ್ಪ ಐಕ್ ಬೇತೆ ಬೇತೆ ಇಂದ ವಿಶೇಷತೆ ಇಪ್ಪನು ಒಂಜೊಂಜಿ ಕರೆಡು ಇತ್ತೆ ಪುತ್ತೂರು ಡಾವಡು ಅತನ ಕುಡ್ಲ ಡಾವಡು ಅತನ ಕಕ್ಕೆಪ ದಾವಡು ಇಂಚಿನ ಬೇತೆ ಬೇತೆ ಟೈಪ್ ಇಪ್ಪಡು ಇತ್ತೆ ಅಂಚ ಹೋಲಿಕೆ ಮಲ್ಪುನಾಡ ನಮ್ಮ ಬೆಂಗಳೂರುದ ಈ ಕರೆ ನಮ್ಮ ಆ ಭಾಗಟು ಆ ಕರೆ ಕೊಂಚ ಸಮಾನವಾದುಂಡು ಕರೆ ಐನ ಗೊತ್ತಾಪುಣ ಪೌಂಡ ಎರು ಜತ್ತದ ಬಳಿತಿ ಬುಕ್ಕನೇ ಗೊತ್ತಾಪುಣ ಕೆಲವು ಕರೆಕ್ಟ್ ಎರು ಗಿಡತ್ತನ ನಮ್ಮ ಎಡೆಡ್ಡ ಬಲಿಪುಣಕ್ಲು 10-15 ಜನ ಬಲಿಪುಣಕ್ಲು ಬಲ್ಲದ ಮಲ್ಲ ವಿಭಾಗಡು ಮುರಳಿ ಇತ್ತ 22 ಜತೆ ಎರು ಇತ್ತನ 22 ಜನ ಬಲಿಪುಣಕ್ಲು ಬೋಡು ಒರಿಯಾಗೆ 2 ಜತೆ ಗಿಡಪೇರು ಎ ಬಿ ಇತ್ತನ ಗಿಡಪೇರು ಅವೇ ರೀತಿ ನಾಯರದ ಇಟ್ಲಜ್ಜೇನೆ ನಾಯರದ ಒಂಜಿ ವಿಭಾಗಡು ಒರಿ ನಾಯರ್ ಬತ್ತದ ಗಿಡ ತಂದಿತ್ತ ಹಾಗೆ ಬುಕ್ಕೋಜಿ ಎರು ತೊಟ್ಟಿಗೆ ಗಿಡಪೇರು ಅಪ್ಪಜಿ ಈತ ಜನ ಎಲ್ಲ ಎಗ್ಗಳಿಗೆ ಎಲ್ಲ ಬಳಿತದ ಐಕನೇ ಸರ್ಟಿಫಿಕೇಟ್ ಕೊಡ್ತಾರೆ ಕರೆ ಶೋಕೊಂಡು ಬಲಿತನಾತು ಗೊತ್ತಾಪುಜಿ ಅಕ್ಳಿಗೆ ಗಟ್ಟಿ ಬೋಡು ಕರೆ ದುಂಬು ಕೆಸರು ಕಂಡಾಡ ಮೊಳಂಪುಡು ಬಳಿಪುಡು ಅವು ಬೇತೇನೆ ವ್ಯವಸ್ಥೆ ಇತ್ತೆ ಆಧುನಿಕ ಕಂಬಳ ಏನು ಹಿಡಿದವರ ಕರೆಕ್ ಪೊಯ್ಯಿ ಎಲ್ಲ ಎಂಸೆಡ್ ಎಲ್ಲ ಪಡೆದು ಟೈಟ್ ಮಲ್ತದ್ದು ಕೊಡು ಮುಲ್ಪ ನಮ್ಮ ಉರುಡಿತ ಸಂಜೋಗ ಆಯ್ನ ಕಂಬಳ ಕರಿ ವರ್ಷ ಮಾತ 11.60 ಮಾತ ಇತ್ತು ಮುಲ್ಪ 11 ಬಲಿಪುಣ ವಾತಾವರಣ ನಿರ್ಮಾಣ ಮಲ್ತು ಕೊಡ್ತಾ 125 ಮೀಟ್ರಿಗೆ ಸೆನ್ಸರ್ ಬಿಟ್ಟು ಮಲ್ಪೇರು ಈ 125 ಮೀಟ್ರ್ ಮುರಳಿ ಬಲ್ಲ ಬಂಜಾಡ್ಲ ಜನ 11 ಜಿಲ್ಲೆ ಪೂರ ಬಲ್ತದ ಅಂಚ ಮುಲ್ಪದ ಈ ವಾತಾವರಣಕ್ಕೆ ಈ ಎರು ಜಾತಿಗೆ ಮಾಡ ಗೋಣೆರೆಗೆ ತಂಪು ಎಡ್ಡೆ ಫಲ ಅವು ನೀರು ತೂಯಿನಲ್ವರ ಜಪ್ಪನ ಅಭ್ಯಾಸ ಉಂಟು ಅಂಚ ಮುಲ್ಪುರದ ಕತ್ತಲ ಮುಟ್ಟಲು ನಮ್ಮನೆ ತಂಪುದ ವಾತಾವರಣ ಇರ್ಲೇನೋ ವೇಗ ಜಾಸ್ತಿ ಆಗ್ಬಿಡು ಗ್ಯಾರಂಟಿ ಅಂಚನೆ ಒಂಜಿ ಅದು ಎರಳು ಇತ್ತೆ ಬರ್ಪ ನಮ್ಮ ಆ ಭಾಗವ್ರದ್ದು ಎರಳು ಇಂಚಿಗೆ ಬರ್ಪ ಬತ್ತನಾಗ ಮುಲ್ಪ ಈಗ ಒಂಜಿ ಉಂತ್ಯರಾವಡು ಬಾಕಿದ ವ್ಯವಸ್ಥೆದ ಬಗ್ಗೆ ಅವು ಏನು ಚಾವೊಂದುಂಟು ಇತ್ತೆ ನಮ್ಮ ಉಂತಿನ ಜಾಗೆ ಒಂಜಿ ಸಾಧಾರಣ ಎಂಗಲ ಅಂದಾಜು ಒಂಜಿ 170 ಜತೆ ಇರು ಬರೋದು ಅವಳ ಮುರುಳಿ ಬಳ್ಳ ಬಂಜಾಡು ಅತಿ ಕಡಿಮೆ ಪಾರ್ನು ಇರಲೇನು ಎಂಕಲ ಒಂಚೂರು ಬುಡೋಡದು ಬತ್ತುಂಡು ಅವು ಇತ್ತೆ ಮೆಲ್ಲ ಬೈಕನ ತುಂಬು ಗೆಡ್ಡೆ ಬಲಿಪ ಆನ ಮುಲ್ಪ ಸ್ಟಾರ್ಟಿಂಗ್ ಹಿಡಿದು ಬುಡ್ನಾಗ ಒಂಜಿ ಎರು ಮಂಜೋಟಿ ಬರ್ತನಾಗ ಒಂಜಿ ಅರ್ಧ ಕರೆಕ್ಟ್ ಬಲಿತೋದು ಬರ್ಪಣಂಚಿನ ವ್ಯವಸ್ಥೆ ಇಪ್ಪರು ಬಲ್ಲೀದು ಬಡ್ಡದು ಮಾತ್ರ ಅಲ್ಪ ಬದಲಾವಣೆ ಮಲ್ತ ಅಂಚನೆ ಬತ್ತನ ಇರಲೇನಕ್ಲನ ಕೆಲವು ಡಿಮಾಂಡ್ ಉಂಡು ಎಂಕಲಿಗೆ ಒಂಚೂರು ವ್ಯವಸ್ಥೆ ಮತ್ತು ಸೋಕ್ ಬೋಡೋದು ಅಂಚೆ ಇನಿ
ಅಪ್ಪಣ್ಣೆ ಬುಕ್ಕ ಎಂಕಲ್ನ ಟೀಮ್ ದಕ್ಕಲು ಪೂರ ಸೇರಿದು ಗ್ರೌಂಡನ್ನ ಅಳತೆ ಮಲ್ತದ್ದು ಮಾರ್ಕ್ ಮಲ್ತದಲ್ಲ 5 ಜನಕ್ಲಿಗೆಲ್ಲ ಒಂತೆ ಲಾರಿ ಉಂತ್ಯಾರ ಬುಕ್ಕ ಯಜಮಾನಿಯರ್ಗಳಿಗೆ ಮತ್ತು ದೂರ ಪೋಯಾರ ಎಂಕಲ್ನ ಕಾರು ದೀಡ್ನಕ್ಕೆಲ್ಲ ಒಂಚೂರು ನಿದ್ರೆ ಮಲ್ಪ್ಯಾರ ವಿಶ್ರಾಂತಿ ಪಡೆಯಾರ ವ್ಯವಸ್ಥೆ ಮಲ್ತೊಂಡ್ಯಾರ ಅವಕಾಶ ಮಲ್ತುಕೊಡೋದು ಮಂತೀರ ಮಲ್ತೊಂದುಳ್ಳ ಬುಕ್ಕ ಐನ ಮಿತ್ತು ಸಾಮಿಯನ್ನ ಪಾಡುದು ಬುಕ್ಕ ಬತ್ತನಕ್ಲೆ ಮಾತ ಹೆಚ್ಚಿನ ಒಂಜಿ ಕೆಲವು ಇರಲಿನ ಒಟ್ಟು ಕೊಂಜಿ 5 ಜನ ಎಲ್ಲ ಬರ್ಪಣಕ್ಳುಳ್ಳೇರು ಇರುತ್ತ ಅಭಿಮಾನಿನಕ್ಲೆಲ್ಲ ಉಳ್ಳೇರು ಅಂಚ ಬತ್ತನಕ್ಲೆ ಮಾತೇರಿಗಳ ಒಣಸು ಕೊರಪ ಅಕ್ಲೆ ಕೂಪನ್ ಕೊರ್ಪಣ ವ್ಯವಸ್ಥೆ ಮಲ್ಪ ಒಂದು ಪಂತೇರು ಅವು ಪೂರ ನಿರ್ಧಾರ ಆವಡತಿ ಆ ವ್ಯವಸ್ಥೆಯಲ್ಲಿ ಪೂರ ಒಳೈಡ್ ಕಾರ್ಯಾಲಯ ಆಪುಂಡು ಅಂಚ 7 ಜನಕ್ಕೂ ಕೊರ್ಪೇರು ಒಣಸು 15 ಜನದ ಪಡೆದಿತ್ತೀರ 25 ಆತು 5 ಜನಕ್ಕಲ್ಲ ಮಲ್ಪೊಡುದು ಎರುತ್ತಕಲ್ನ ಒತ್ತಡ ಉಂಟು ಬಟ್ ಅಡಿಗೆ ಮಲ್ಪೇರ ಹೆಚ್ಚಿನಕಲ ಅಡಿಗೆದ ಪಾತ್ರ ಅಡಿಗೆದ ಅಕಲ್ನ ಸ್ಟವ್ ಮಾತ್ರ ಕೊಂಡ್ರು ಎರುಕ್ಕು ಮುಲ್ಪ ಮುಖ್ಯವಾದ ಒಂಜಿ ಮೂಜಿ ದಿನ ಇತ್ತಿರ್ತಾರೆ ಅಕ್ಲ ಒಂಜಿ ಮೂಜಿ ಪೊರ್ತು ಕುಡು ಕೊರ್ಪೇರು ಆ ಕುಡುನ ಅಕ್ಲೇ ಬೇಯ್ಪಾವೇರು ಆ ಕುಡುನ ಪೊಡಿ ಮಲ್ಪನ ಮೆಸನ್ ಪತ್ತ ಬರ್ಪೇರು ಅಕ್ಲೆಗೆ ಪ್ಲಗ್ ಪಾಯಿಂಟ್ ಕೊರಡಾಪುಡು ಬುಕ್ಕ ಅಕ್ಲ ಮೊಬೈಲ್ ಚಾರ್ಜಿಗೆ ಪ್ಲಗ್ ಪಾಯಿಂಟ್ ಕೊರಡಾಪುಡು ಲೈಟ್ ಕೊರಡಾಪುಡು ಮಾತ ವ್ಯವಸ್ಥೆ ಎಲ್ಲ ಮಲ್ತು ಅಕ್ಲೆ ಸ್ಟಾಲ್ದ ಲೆಕ್ಕನೆ ಒಂಜಿ ಮಾತ ವ್ಯವಸ್ಥೆ ಎಲ್ಲ ಮಲ್ತುಕೊಂಡು ಫ್ಯಾನ್ ಕೊರಡಾಪುಡು ಈತ ದೂರಡು ರಾಜಧಾನಿ ಕಂಬಳ ಅಣಗ ಈತ ವ್ಯವಸ್ಥೆ ಮಲ್ತು ಕೊರಡೆ ಕೊರ್ಪೇರ್ಲ ಒಂಜಿ ಮರ್ಯಾದಿತ ಪ್ರಶ್ನೆ ಇಲ್ಲ ನಮ್ಮ ಆ ಭಾಗಡು ವ್ಯವಸ್ಥಿತವಾದ ನಡಪನಾಗ ಮುಲ್ಪ ಪೂರ ಅವ್ಯವಸ್ಥೆ ಆಡೋದಿಲ್ಲ ಇಲ್ಲ ಪನ್ನೀರ ಬಲ್ಲಿ ನಮ್ಮ ಊರುಡು ಕಂಬಳದಲ್ಪ ಈ ವ್ಯವಸ್ಥೆ ಇಜ್ಜಿ ಅಕ್ಲಕ್ಲೆ ಟೆಂಟ್ ಪಾಡೋಣ್ಬೇರು ಅಕ್ಲಕ್ಲೆ ಅಡಿಗೆ ಮಲ್ತೊಳ್ಬೇರು ಅಕ್ಲಕ್ಲೆ ಒಣಸು ಮಲ್ತೊಳ್ಬೇರು ಆಂಡ ಬೆಂಗಳೂರು ಆನಾಗ ಈ ವ್ಯವಸ್ಥೆ ಒಂಜಿ ಕೊರಡೊಂದು ಈ ಕಂಬಳ ಸಮಿತಿದ ಒಂಜಿ ಅಭಿಪ್ರಾಯ ಮಲ್ತದೇರು ಅವು ಸಕ್ಸಸ್ ಆಪಣದು ಮಲ್ಪಣ ಧೈರ್ಯ ಉಂಡಿಕಲೆ ಮುಲ್ಪದ ಪಂಡ ಆ ನಮನೆದ ಒಂಜಿ ಖಾಲಿ ಮುಲ್ಪದ ಪೆಂಡಲ್ಲ ಗ್ಯಾಲರಿಲ ಅವು ಸಾಧಾರಣ ನಮ್ಮ ಒಳನ ತೂಪಣ ಮಲ್ಲ ಸರ್ಕಸ್ ಇಡು ಗ್ಯಾಲರಿ ಇತ್ತಿನ ಲೆಕ್ಕನೆ ಒಂಜಿ ಸೈಡ್ ಗ್ಯಾಲರಿ ಮಲ್ತೀರಿ ಒಂಜಿ ಸೈಡ್ ಓಪನ್ ಬುಕ್ಕ VIP ನಕ್ಲಿಗೆ ಮಾತ್ರ ಮುಲ್ಪ ಪಾಸ್ ಜನಸಾಮಾನ್ಯರಿಗೆ ಇಂಚನೆ ಮತ್ತು ಕಂಬಳ ತೂಪನಾಗ ಆ ರೀತಿದಲ್ಲ ಟಿಕೆಟ್ ಆವಡು ಪಾಸ್ ಆವಡು ಇಜ್ಜಿ ಮುನು ಅಂಚದಿಪ್ಪನಾಗ ಊರು ಎಂಚ ಕಂಬಳ ತೂಪನ ಅಂಚನೆ ಮತ್ತು ಮುಲ್ಪ ಕಂಬಳ ತೂವಳಿ ದಾಲ ಗಾಡಿ ಬಿಡಿಜಿ ಪಾರ್ಕಿಂಗ್ ಮಾತ್ರ ಒಂತ ದೂರ ಒಂಜಿ 5,000 ಗಾಡಿ ಉಂಟು ಜಾಗೆ ಮಲ್ತದೇರಿ ಅಲ್ಪನೆ ಪಾರ್ಕ್ ಬಂತು ಅಲ್ಪದ ಒಂಜಿ 500 ಮೀಟರ್ ನಡತು ಬರೀ ರೆಪ್ಪುಡಿ ಅಂಜನೆ ಮುಲ್ಪ ಗೇಟ್ ನಂಬರ್ 5 ಇತ್ತೆಂಕಲ ಬರೋದಿಲ್ಲ ಎಲ್ಲ ಗೇಟ್ ನಂಬರು 5 ಒಳ ಎಂಟ್ರೆನ್ಸ್ ಇಜ್ಜಿ ಅಡೆಗೆ ಆಫೀಸರ್ಸ್ ಆ್ಯಂಬುಲೆನ್ಸ್ ಫೈರ್ ಸರ್ವಿಸ್ ಎಂಜಿನಲ್ಲಿ ಅಗತ್ಯದ ಬರಿಯರ ಮಾತ್ರ ವ್ಯವಸ್ಥೆ ಬಾಕಿದ ಗೇಟ್ ನಂಬರ್ 1 2 3 ವಿಶಾಲವಾದ ಮೈದಾನ ಅಲ್ಪ ಪಾರ್ಕಿಂಗ್ ಮಲ್ಪರ ವ್ಯವಸ್ಥೆ ಮಲ್ತು ಕೊಡ್ತೇನೆ ಜನಕ್ಕಳು ಹೋಗೇ ಗಡಿಬಿಡಿ ಆವಡದಿಜ್ಜಿ ಪಾಸ್ ಉಂಟು ಟಿಕೆಟ್ ಉಂಟು ಮಾತ್ರ ಸುಳ್ಳು ಪ್ರಚಾರ ಉಂಟು ಓವೇ ಟಿಕೆಟ್ ಲಜ್ಜಿ ದಾಲಜ್ಜಿ ಸೋ ಕಡೆ ಬರ್ತದೆ ತೋಲಿ ಮುಖಂಜಿ ಮಾತ್ರ ಫಿಲ್ಮ್ ಸ್ಟಾರ್ ನಕ್ಲಿಗಳ ಅತಿ ಗಣ್ಯ ರೇಖಲ ವೇದಿಕೆ ರಡ್ಡು ಮಲ್ತದೆ ಮುಲ್ಪ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಒಂಜಿ ವೇದಿಕೆ ಉಂಟು ಅಂಚೆ ಮೂಜಿ ವೇದಿಕೆ ಮಲ್ತದ್ದು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಒಂಜಿ ನಡತದೆ ఇప్పుడు 5 ಬುಕ್ಕ ಸುತ್ತ ನಮ್ಮ ಊರ್ದ ತೆಣಸು ಅನಸದ ವ್ಯವಸ್ಥೆ ಎಲ್ಲ ಅಂಗಡಿ ಬಾಡಿದು ಮಾರಾಟಗೊಂಡು ಅವತ್ತಂದೇ ಸಾಂಸ್ಕೃತಿಕ ಕಾರ್ಯಕ್ರಮ ಅವೇ ವೇದಿಕೆ ನಿರಂತರವಾದ ಗುರುಗಿರನ್ನ ನೇತೃತ್ವಡು ಮಸ್ತ್ ಜನ ಆರ್ಟಿಸ್ಟ್ ನಕ್ಲು ಬರ್ಬೇರು ಅತ್ತಂದೆ ಈ ಮುಖ ಒಂಜಿ 2ನೇ ವೇದಿಕೆ ಏರು ಫಿಲ್ಮ್ ಆರ್ಟಿಸ್ಟ್ ನಕ್ಲು ಉಳ್ಳೇರು ಅನುಷ್ಕಾ ಶೆಟ್ಟಿ ಅದೆಲ್ಲ ಏರು ಮಾತ ಸ್ಟಾರ್ ನಕ್ಲು ಉಳ್ಳೇರು ಕಿಚ್ಚ ಸುದೀಪ್ ಅವಡು ಶಿವರಾಜಕುಮಾರ್ ಅವಡು ಮುಕ್ಳೆ ಮಾತ ಒಂಜಿ ವೇದಿಕೆನೇ ಬೇತೆ ಅಲ್ಪ ಅಕ್ಲೇನು ತೂಯರದ್ದೇ ಜನಗಳಿಗೆ ವೇತನ ವ್ಯವಸ್ಥೆ ಮಾಡ್ತಿದ್ದೀರಿ ಮುಖ್ಯ ವೇದಿಕೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ನಕ್ಲು ವಿರೋಧ ಪಕ್ಷ ನಾಯಕರ ನಕ್ಲು ಯಡಿಯೂರಪ್ಪರು ಬೊಕ್ಕ ಆರ್ ಅಶೋಕ್ ಮುಕ್ಳು ಮಾತ ಬರ್ಪೇರು ಮುಲ್ಪ ನೆಟ್ಟು ಕಂಬಳಡು ರಾಜಕೀಯ ಇಜ್ಜಿ ನೆಕ್ಕ ಮಾತೆಲ್ಲ ಕೈ ಜೋಡಿಸೋದಿರಿ ಮುಲ್ಪ ಕಮಿಟಿ ಲಜ್ಜನ ಮಾತ ಪಾರ್ಟಿ ದಕ್ಕಲು ಖುಷಿ ಆಪಣಕ್ಲೆ ಬಟ್ ಬೆಂಗಳೂರು ಬರ್ತದೆ ಈತ ಮಾತ ಜನಕ್ಕಲ್ನ ಇಂಕಲಿಗೆ ಸಂಪರ್ಕ ಆಂಡು ನನ್ನ ಮುಲ್ಪದ ಕಂಬಳೋಡು ಆಯ್ನಾತು ಒಂಜಿ ಸಂಬಂಧ ಒಯ್ಟ್ಲಜ್ಜಿ ಮುಲ್ಪ ಜಾತಿ ಮತ ಭೇದ ಪಕ್ಷ ಓವುಲಜ್ಜಿ ಸೋಕಡೆ ಮುಲ್ಪ ಅಂಚದಿಪ್ಪನಾಗ ಕಂಬಳದ ಈ ವ್ಯವಸ್ಥೆಯಲ್ಲಿ ಪೂರ ತೂಣಗ ನಮ್ಮ ಜಿಲ್ಲೆಡ್ ಈತ ವ್ಯವಸ್ಥೆ ಮಲ್ಪೇರ ಸಾಧ್ಯ ಇಜ್ಜಿ ಇನ್ನು ಒಂಜಿ ಪೆಂಡಲ್ ಪಾಡ್ನವರು ಮುಲ್ಪದವ್ರು ಅಂಬಾಸ್ ಪಡ್ಡದು ಆಡ ಓ ಕೆಂಡಲ್ ಇಜ್ಜಿದಿಜ್ಜಿ ಅಂಚ ಇತ್ತದಾನ ಹತ್ರ ಮಟ್ಟ ಸ್ಟೇಜಿದ ಅಡಿಗಳ ಎಗ್ಗಲ ಪೋಡಾಪುಡು ಎಗ್ಗಲ ಬತ್ತದ ಕರೆತ್ತ ಮೇಲೆ ಈ ಸಾಮಿಯನ ಮತ ಪಾಡ್ಪೋಣ ವ್ಯವಸ್ಥೆ ಇಜ್ಜಿ ಎರುತ್ತಕ್ಲಿಗೆ ಒಂಜಿ ಅನುಕೂಲ ಮಲ್ಪೇರ ಆಪುಡಾದ ಪ್ರಯತ್ನ ಮಲ್ತದುಲ್ಲ ಅವು ಸಕ್ಸಸ್ ಮಲ್ತು ಕೊರ್ಪ ದಾಲ ಗಡಿ ಬಿಡಿಚ್ಚಿ ನಾನೊಂಜಿ ಇತ್ತೆ ಮಾತ ಕಂಬಳಟ್ಲಾನಾಗ ಒಂಜಿ ಟ್ರಯಲ್ ಗಡಪ್ಪನ ಒಂದು ಮುಲ್ಪ ಎಂಚ ವ್ಯವಸ್ಥೆ ಮಾಡ್ತಾರೆ ಟ್ರಯಲ್ ಗಡಪ್ ಇರಿಗೆ ಮುಲ್ಪ ಈ ಊರು ಒಳ್ಳೆ ಇರು ಇಜ್ಜ ಹಿಡಿದವರು ಟ್ರಯಲ್ ಮಲ್ಪೇರ ಆಪುಜಿ
ಒಂಜಿ ವೇಳೆ ಎಲ್ಲ ಬಲ್ಪುಗೆ ಏನೆಲ್ಲ ಬತ್ತು ಟ್ರಯಲ್ ಮಲ್ಪಿರೋದಿತ್ತು ನಾ ನೀರು ಪಾಡ್ಲ ಎಲ್ಲೆಲ್ಲ ಗಿಡ ಪೊಳಿ ಇಡೀ ನೀರು ಏನ ಆಜಾದನೆ ದಯಪಂಡ ಅದಕ್ಕೆ ಒಂಜಿ ಪೈಂಟ್ ಮಲ್ತೊಂದುಳ್ಳೇರು ದಂಡೆಗೆ ಈ ದಂಡೆಗೆ ಪೈಂಟ್ ಮಲ್ಪನಾಗ ನೀರು ಇತ್ತಿನ ಪೈಂಟ್ಗೆ ಸಮಸ್ಯೆ ಆಗ್ಬಿಡೋದು ನೀರು ಆಜಾದ ಬಿಡ್ತಾ 2 ಗಂಟೆ ಕರೆಕ್ಟ್ ನೀರು ತಿಂಜುಡು ಖಾಲಿ 2 ಗಂಟೆ ನೀರು ತಿಂಜುಡು ಎಲ್ಲ ಬಲ್ಪುಗೆ ಏನೆಲ್ಲ ಬತ್ತಿರೋದಿತ್ತು ಬೇಗ ಬರ್ತದೆ ಒಂಜಿ ಸುತ್ತ ಗಿಡ ಆವಂಡ ಗಿಡ ಉಳಿ ಸಾರ ಸಮಸ್ಯೆ ಒಂದು ಕಂಬಳದ ಕರ ನಿರ್ಮಾಣದ ಒಂಜಿ ಜವಾಬ್ದಾರಿ ದತ್ತ ನಂಚಿನ ಸುದರ್ಶನ್ ನಾಯ್ಕ ಕಂಪಂಬೇರ್ನ ಒಂಜಿ ಪಾತೆರ ಅಂಚದ ಆಯ್ತ ಒಟ್ಟಿಗೆ ಆ ರೀತಿ ಶ್ರಮಲ ಉಂಡು ಆ ರೀತಿ ವ್ಯವಸ್ಥೆ ಮಲ್ತೊಂದು ಪಂಪಣೇನು ಎಂಕ್ಲೊಟ್ಟಿಗೆ ಅಭಿಪ್ರಾಯವನ್ನು ಪಟ್ಟೊಂದೇರು ಸುಧಾಕರ್ ಪಟೇಲ್ ಜೊತೆಗೂ ಉಮೇಶ್ ಮಿತರ್ಕ ಸುದ್ದಿ ನ್ಯೂಸ್ ಪತ್ತವರು ಯಾವ ಲೇಟ್ ಆಗಿ ಹೋಯ್ತೆ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಅಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲು ವೀಕೆಂಡ್ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಜತ್ತೆರು ಅಂದರೆ ಇಳಿದ ಕೋಣ ಅಂತ ಏನು ಕರಿತೀವಿ, ಅದು ಏನು ನಿಲ್ಲುವಾಗ ಬಹಳ ಇಂಪಾರ್ಟೆಂಟ್. ಕೋಣದ ವಿಚಾರಕ್ಕೆ ಯಾರಿಲ್ಲ. ಹಿಂದಿನ ಕಂಬಳಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಸೆನ್ಸರ್ ಎಲ್ಲ ಇರಲಿಲ್ಲ. ಆವಾಗ ಈ ಗಂತಲ್ಲಿ ಗುಂಡಿ ಮಾಡಿ ಅದರಲ್ಲಿ ಅವರನ್ನು ಕೂರಿಸ್ತಿದ್ರು. ಪಾರದರ್ಶಕವಾಗಿ ಯಾವ ಕೋಣಗಳ ಕಾಲುಗಳು ಬಂತು ಅದನ್ನು ಅನೌನ್ಸ್ ಮಾಡ್ತಿದ್ರು. ಕಂಬಳ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿಯಮ ರೆಗ್ಯುಲೇಷನ್ ಅಂತೆಲ್ಲ ಇರುತ್ತೆ. ಮುಖ್ಯವಾಗಿ ಕಂಬಳದಲ್ಲಿ ಕೋಣಗಳನ್ನು ಓಡಿಸೋದು ಹೇಗೆ, ಆ ಕೋಣಗಳಿಗೆ ಇರುವಂಥ ನಿಯಮಗಳೇನು, ಅದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಮತ್ತು ಕೋಣ ಓಡಿಸುವವರು ಮತ್ತು ಕೋಣವನ್ನು ಹಿಡ್ಕೊಳ್ಳುವವರು ಅವರಿಗೆ ಯಾವ ಕ್ರಮಗಳಿರ್ತವೆ. ಆರಂಭದಲ್ಲಿ ಅಂದರೆ ಗಂತ್ ಅಂತ ಏನು ಕರಿತೀವಿ, ಅಲ್ಲಿ ಯಾರೆಲ್ಲ ಇರ್ತಾರೆ, ಅಲ್ಲಿರುವಂತಹ ಅಫಿಷಿಯಲ್ಸ್ ಯಾರು, ಮಂಜೊಟ್ಟಿಗೆ ಹತ್ತುವಾಗ ನಿರ್ಧಾರ ಆಗೋದು ಹೇಗೆ, ಇದು ಈಗಿನ ಹೊಸ ತಾಂತ್ರಿಕ ನಿಯಮಗಳು ಬಂದ ನಂತರ ಹೇಗಾಗಿದೆ. ಅದಕ್ಕಿಂತ ಮೊದಲು ಒಬ್ಬರನ್ನು ಹೊಂಡದಲ್ಲಿ ಕೂರಿಸ್ತಾ ಇದ್ರಂತೆ, ಅದೇನು ಎಲ್ಲವನ್ನೂ ಕೂಡ ನಮಗೆ ತಿಳಿಸೋದಕ್ಕೆ ಬೆಂಗಳೂರಿನ ಕರ ನಿರ್ಮಾಣವನ್ನು ಮಾಡಿರುವಂತಹ ಮತ್ತು ಸಕಲ ಕಲಾ ವಲ್ಲಭ ಕಂಬಳ ಕ್ಷೇತ್ರದಲ್ಲಿ ಅನ್ನುವಂಥ ಹೆಸರನ್ನು ಮಾಡಿರುವಂಥದ್ದು, ಜೊತೆಗೆ ಬಹಳಷ್ಟು ಜನರಿಗೆ ಇವರು ಅವರ ಮನೆಯವರಾಗಿದ್ದಾರೆ. ಅಂದರೆ ಶೆಟ್ರು, ಹೆಗ್ಡೆ, ಪೂಜಾರಿ ಎಲ್ಲವೂ ಕೂಡ ಇವರಾಗಿದ್ದಾರೆ. ಇವರ ಹೆಸರು ಸರಪಾಡಿ ಅಪ್ಪಣ್ಣ ಅಂತ, ಅಂದರೆ ಜಾನ್ ಸಿರಿಲ್ ಡಿಸೋಜಾ ಅಂತ ಇವ್ರದ್ದು ಒರಿಜಿನಲ್ ಹೆಸರು. ಕಂಬಳ ಕ್ಷೇತ್ರದಲ್ಲಿ ಜಾನ್ ಸಿರಿಲ್ ಡಿಸೋಜಾ ಅಂತಂದ ಕೂಡಲೇ ತುಂಬ ಜನಕ್ಕೆ ಗೊತ್ತಾಗಲಿಕ್ಕಿಲ್ಲ, ಬದಲಾಗಿ ಅಪ್ಪಣ್ಣ ಅಂತ ಹೇಳಿದರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಅದು ಕೂಡ ಸರಪಾಡಿ ಅಪ್ಪಣ್ಣ ಅಂತ. ಇವರು ಆಪತ್ ಬಾಂಧವನೂ ಹೌದು. ಯಾಕೆಂತಂದರೆ ಅದಕ್ಕೆ ಇನ್ನೊಂದು ವರದಿ ಇದೆ, ಅದನ್ನು ಮಾಡ್ತೀವಿ. ಈಗ ಮೊದಲು ಈ ನಿಯಮಗಳನ್ನು ಕೇಳ್ತೀವಿ. ಕಂಬಳ ಕ್ಷೇತ್ರ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಆಗ್ತಾ ಈ ಹಂತಕ್ಕೆ ಬಂದಿದೆ. ಈಗ ನಮಗೆ ಈ ಜತ್ತೆರು ಅಂದರೆ ಇಳಿದ ಕೋಣ ಅಂತ ಏನು ಕರಿತೀವಿ, ಅದು ಏನು, ಮತ್ತು ಸಾಲ್ ಅಂದರೆ ಏನು, ಇದೆಲ್ಲದರ ಬಗ್ಗೆ ವಿವರಿಸಿ. ಜತ್ತಿನ ಕೋಣ ಅಂತ ಹೇಳಿದರೆ ಕೋಣ ಇಳಿದುಕೊಂಡು ಬರೋದು. ಈ ಮಂಜೆಟಿಯಲ್ಲಿ ಪ್ರಾರಂಭಿಕವಾಗಿ ಕೋಣ ಇಳಿದುಕೊಂಡು ಬರುವುದು, ಅದು ಮಂಜೆಟಿಯಲ್ಲಿ ಇಳಿದುಕೊಂಡು ಬರುವುದು. ಆನಂತರ ಕೋಣ ಮಂಜೆಟಿಯಲ್ಲಿ ಇಳಿಲಿಕ್ಕಿಲ್ಲ, ಅದು ಫೈನಲಿಗೆ ಇಳಿಯುವುದು. ಮತ್ತೆ ಫೈನಲ್ ಬಂದಾಗ ಮಾತ್ರ ಇಳಿಯುವುದು. ಜತ್ತಿನ ಕೋಣ ಅಂತ ಹೇಳಿದರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅದರಲ್ಲಿ ನಮ್ಮ ಕೋಣಗಳಲ್ಲಿ 2 ವಿಧ ಇದ್ದಾವೆ. 2 ವಿಧ ಅಂತ ಹೇಳಿದರೆ, ಒಂದು ಡಮ್ಮಿ ಕೋಣ, ಒಂದು ಒಳ್ಳೆ ಕೋಣ ಅಂತ ಹೇಳಿದರೆ ಅದು ಬಿಟ್ಟು ಓಡೋ ಕೋಣ ಅಂತ ಹೇಳ್ತೇವೆ ನಾವು. ಆ ಕೋಣವನ್ನು ಓಡಿಸ್ತೇವೆ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಲಾಸ್ಟ್ ತನಕ ಒಂದು ಹೆದರಿಕೆ ಇರಲಿ, ಮನುಷ್ಯನ ಭಯ ಬರಲಿ ಅಂತ ಹೇಳಿ ಅದನ್ನು ಓಡಿಸ್ತೇವೆ ನಾವು. ಆನಂತರದ ನಾವು ಚಾನ್ಸ್ ಓಡಿಸುವಾಗ ಆ ಕೋಣವನ್ನು ಬಿಟ್ಟೇ ಓಡಿಸ್ತೇವೆ. ಸಾಲುಗಳೆಲ್ಲೂ ಆ ಕೋಣವನ್ನು ಬಿಟ್ಟು ಓಡಿಸ್ತೇವೆ. ಬಿಟ್ಟು ಓಡಿಸುವುದು ಅಂತಂದರೆ, ಈಗ ಕೋಣಗಳನ್ನು ಕಟ್ತೇವೆ, ಅದು ಎಡದಲ್ಲಿ ಕಟ್ಟುವಂಥದ್ದು, ಬಲದಲ್ಲಿ ಕಟ್ಟುವಂಥದ್ದು. ಈ ಎಡದಲ್ಲಿ ಕಟ್ಟುವಂಥ ಕೋಣಗಳಿಗೆ ಏನು ಅಂತ ಕರೀತಾರೆ, ಬಲದಲ್ಲಿ ಕಟ್ಟುವಂಥದ್ದು ಒಳಗೋಡ್ತದೆ ಅಂತ ಏನು ಹೇಳ್ತಾರೆ, ಅದು ಏನು? ಎಡದಲ್ಲಿ ಕೋಣ ಕಟ್ಟುವುದು ಅಂತ ಹೇಳಿದರೆ ಅದು ನಾವು ತುಳುವಿನಲ್ಲಿ ಮಾತದೈರು ಅಂತ ಹೇಳ್ತೇವೆ. ಒಳಗಿನ ಬದಿ ಕಟ್ಟುವ ಕೋಣ ಅಂತೇಳಿದರೆ ಬಲಬದಿಗೆ ಅದನ್ನು ಉಲೈದೈರು ಅಂತ ಹೇಳ್ತೇವೆ. ಅದು ಯಾವ ಬದಿಗೆ ಕೋಣ ಹೊಂದಾಣಿಕೆ ಆಗ್ತದೆ, ಈ ಬಿಟ್ಟು ಓಡಿಸುವ ಕೋಣ, ಅದನ್ನು ಯಾವ ಬದಿಗೆ ನಾವು ನಿರ್ಧಾರ ಮಾಡ್ತೇವೆ ಅದೇ ಬದಿಗೆ ಕಟ್ತೇವೆ ನಾವು. ಬಿಟ್ಟು ಓಡೋ ಕೋಣ ಬಲಬದಿಯಲ್ಲಿ ಓಡುವುದಾದರೆ ಬಲಬದಿಗೆ ಕಟ್ತೇವೆ, ಎಡಬದಿಯಲ್ಲಿ ಓಡುವುದಾದರೆ ಎಡಬದಿಗೆ ಕಟ್ತೇವೆ. ಅದಲ್ಲದೆ ಆ ಕೋಣ ಸಾಲಲ್ಲಿ ಓಡುವುದಾದರೆ ಸಾಲು ಸಿಕ್ಕಿದಾಗ ಅದನ್ನು ತಿರುಗಿಸಿ ಕಟ್ತೇವೆ, ಅದೇ ಕೋಣಕ್ಕೆ ಸಾಲು ಕೊಡ್ತೇವೆ. ಡಮ್ಮಿ ಕೋಣವನ್ನು ಓಡಿಸ್ತೇವೆ 2 ಬದಿಯಲ್ಲೂ. ಈಗ ಒಂದು ಒಳಗಡೆ ಕಟ್ಟುವಂಥ ಕೋಣ ಮತ್ತು ಹೊರಗಡೆ ಕಟ್ಟುವಂಥ ಕೋಣ, ಇದರಲ್ಲಿ ಡಮ್ಮಿ ಅಂತ ಇಲ್ಲ.
ಡಮ್ಮಿ ಅಂತ ಇಲ್ಲ ಇಲ್ಲ. ಡಮ್ಮಿ ಅಂತ ಇಲ್ಲ. ಅದು ಬೇಕಾದ್ರೆ ಒಂದು ಜೋಡಿಯಲ್ಲಿ ಒಂದು ಓಡಿಸುವ ಗುಣವೇ ಒಂದು ಬಿಡುವ ಗುಣವೇ ಇರ್ತದೆ. ಎರಡು ಬಿಡುವ ಗುಣ ಕಟ್ಟಿದರೆ ಅದು ಸರಿಯಾಗಿ ಓಡುವುದಿಲ್ಲ. ಅದು ಒಂದು ಆಚೆ ಇಳೀತದೆ, ಒಂದು ಈಚೆ ಇಳೀತದೆ. ಆದ ಕಾರಣ ಒಂದು ಓಡಿಸುವ ಗುಣ ಅಗತ್ಯವೇ ಬೇಕು. ಡಮ್ಮಿ ಗುಣ ಅಂತ ಹೇಳ್ತೇವೆ ನಾವು. ಓಡಿಸುವ ಗುಣ ಬೇಕೇ ಬೇಕು. ಅದು ಬಲ ಆಗಿರಲಿ ಎಡ ಆಗಿರಲಿ ತೊಂದರೆ ಇಲ್ಲ. ಬಲ ಆಗಲಿ ಎಡ ಆಗಲಿ ಅದು ಸಮಾನವಾಗಿರ್ತದೆ. ಸಮಾನವಾಗಿರ್ತದೆ. ಓಕೆ, ಈಗ ಗಂತಿನಲ್ಲಿ ಬಂದು ನಿಲ್ಲುವಾಗ ಬಹಳ ಇಂಪಾರ್ಟೆಂಟ್ ಕೋಣದ ವಿಚಾರಕ್ಕೆ ಯಾರಿಲ್ಲ. ಗಂತಿನಲ್ಲಿ ನಿಲ್ಲುವಾಗ 2 ಕೋಣ ಬಿಡುವವರು ಅಂತ ಇರ್ತಾರೆ. ಒಂದು ಜೊತೆ ಕೋಣಕ್ಕೆ 2 ಕೋಣಗಳನ್ನು ಇಬ್ಬರು ಬಿಡುವವರು ಅಂತ ಇರ್ತಾರೆ. ಅವರೇ ಅದಕ್ಕೆ ಅಲ್ಲಿ ಮುಖ್ಯ. ಮತ್ತೆ ಒಬ್ಬ ಹಗ್ಗದಲ್ಲಿ ಓಡಿಸುವ ಪದೇ ಕೋಣಗಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಯಾಕೆಂದೇಳಿದ್ರೆ ಅವರಿಗೆ ಅಂಪೈರ್ಗಳನ್ನು ನೋಡಬೇಕಾಗ್ತದೆ. ಯಾವಾಗ ಬಿಡಿಸ್ತಾರೆ ಅಂತೇಳಿ ಅಂಪೈರ್ಗಳನ್ನು ನೋಡಬೇಕಾಗ್ತದೆ. ಆದ ಕಾರಣ ಇಂಪಾರ್ಟೆಂಟ್ ಈ ಕೋಣ ಬಿಡುವವರೇ ಕೋಣಕ್ಕೆ ಇಂಪಾರ್ಟೆಂಟ್. ಈಗ ಈ ಗಂತ್ ಅಂತ ಹೇಳಿದಾಗ ಒಬ್ಬರು ಬಾವುಟ ಹಾರಿಸೋರು ಅಂದರೆ ರೆಫ್ರಿ, ಅಂದರೆ ಇಲ್ಲಿಂದ ಓಡಿಸೋದಕ್ಕೆ ಅನುಮತಿ ಸೂಚಿಸುವವರು, ಇನ್ನೊಬ್ಬರು ಕಾಮೆಂಟ್ರಿ ಮಾಡೋರು, ಬೇರೆ ಯಾರು ಇರ್ತಾರೆ ಅಲ್ಲಿ? ಬೇರೆ ಯಾರು ಇರೋದಿಲ್ಲ, ಕಮೆಂಟ್ರಿ ಮಾಡುವವರು ಇರ್ತಾರೆ. ಇಂಥ ಕೋಣ ಗದ್ದೆಗೆ ಬರ್ತದೆ ಅಂತೇಳಿ, ಇಂಥ ಕೋಣಗಳಿಗೆ ಸಾಲು ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಕಾರ್ಯನಿರ್ವಾಹಕರು ಇರ್ತಾರೆ. ಅಂದರೆ ನಾವು ಹೇಳ್ತಾ ಇರೋದು ಗಂತ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದನ್ನು ಕರೀತಾರೆ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಹೋಗುತ್ತೆ. ಎಂಡ್ ಹೋಗೋ ಅಲ್ಲಿ ಯಾರು ಇರ್ತಾರೆ? ಅಲ್ಲಿ ರೆಫ್ರಿಗಳಿರ್ತವೆ. ಅವರು ಅನೌನ್ಸ್ ಮಾಡ್ತಾರೆ. ಮುಂದಿನ ಕಂಬಳಗಳಲ್ಲಿ ಏನಾಗ್ತಿತ್ತು ಅಂತೇಳಿದರೆ ಸೆನ್ಸರ್ ಎಲ್ಲ ಇರಲಿಲ್ಲ, ಟಿ ವಿ ಮಾಧ್ಯಮ ಸಹ ಬಂದಿರಲಿಲ್ಲ ಆವಾಗ ಈ ಗಂತಲ್ಲಿ ಗುಂಡಿ ಮಾಡ್ತಿದ್ರು. ಆ ಗಂತನ್ನು ಗುಂಡಿ ಮಾಡಿ ಅದರಲ್ಲಿ ಅವರನ್ನು ಕೂರಿಸ್ತಿದ್ರು. ಗಂತ ಮಂಜಟಿ ಹತ್ರ ಅದು ಸಹ ಗಂತೆ ಮಂಜಟಿ ಗಂತಲ್ಲಿ ಅವರನ್ನು ಕೂರಿಸಿ ಪಾರದರ್ಶಕವಾಗಿ ಯಾವ ಕೋಣಗಳ ಕಾಲುಗಳು ಬಂತು ಅದನ್ನು ಅನೌನ್ಸ್ ಮಾಡುತ್ತಿದ್ರು. ಅಂದರೆ ಅವರು ಹೊಂಡದಲ್ಲಿ ಕೂರ್ತಿದ್ರು. ಅಂದರೆ ಅವ್ರದ್ದು ಕಾಲಿನ ಲೆವೆಲ್ ಖಾಲಿ ಇದು ಒಂದು ತೂತು ಮಾಡ್ತಿದ್ರು, ಅದರ ಮೂಲಕನೇ ನೋಡ್ತಿದ್ರು. ಕಾಲಷ್ಟೇ ನೋಡ್ಲಿಕ್ಕೆ. ಹೌದೌದು, ಇಷ್ಟೇ ಒಂದು ಅರ್ಧ ಬೀಟ್ ಗ್ಯಾಪ್ ಮಾಡಿ, ಒಂದು ಬೀಟ್ನಂತ ಗ್ಯಾಪ್ ಮಾಡಿ ಇಡ್ತಿದ್ರು. ಹೌದು. ಈಗ ಮತ್ತು ಆಗಕ್ಕೆ ಈ ರೆಫ್ರಿಗಳಿಗೆ ಈಸಿ ಆಗಿದೆ ಈಗಲಾ? ಈಗ ಈಸಿ. ಈಗ ಕೋಣ ಬಿಡಿಸುವವರಿಗೆ ಮಾತ್ರ ಸ್ವಲ್ಪ ಕಷ್ಟ. ಅಲ್ಲಿ ನಮ್ಮ ಮೇನ್ ರೆಫ್ರಿಗಳಿಗೆ ಏನು ಕಷ್ಟ ಇಲ್ಲ. ಯಾಕೆಂತೇಳಿದ್ರೆ ಈಗ ಸೆನ್ಸರ್ ಬಂದಿದೆ. ಟಿ ವಿ ಬಂತು, ಟಿ ವಿ ಜಜ್ಮೆಂಟ್ ಬಂತು. ಆನಂತರ ಈಗ ಸೆನ್ಸರ್ ಬಂದಿದೆ. ಅದು ಯಾವ ಕೋಣ ಬರ್ತದೆ ಮೇಲೆ ಅದು ಲೈಟ್ ಉರಿತದೆ, ಪಚ್ಚೆ ಲೈಟ್ ಉರಿತದೆ. ಅದನ್ನು ಅನೌನ್ಸ್ ಮಾಡಿದರೆ ಆಯಿತು. ತುಂಬ ಈಸಿ. ಏನು ಮಾಡಿಕೊಂಡು ಇರ್ಬೋದು. ಮೊದಲಾದರೆ ಅದನ್ನೇ ಕಾದುಕೊಂಡು ಇರಬೇಕಿತ್ತು. ಯಾರು ಅಲ್ಲಿ ಕೂರುವಾಗ ಇರಲಿಲ್ಲ, ಅವರ ಹತ್ತಿರ ಹಾಗೆಲ್ಲ ಇತ್ತು. ಈಗ ಸೀನಿಯರ್ ವಿಭಾಗ, ಜೂನಿಯರ್ ವಿಭಾಗ ದೇಹದಲ್ಲಿ ನೋಡೋದಾ, ಹಲ್ಲಿನಲ್ಲಿ ನೋಡೋದಾ? ಅದರ ಪ್ರಾಯಕ್ಕೆ ಹೊಂದಿಕೊಂಡು ನಾವು ಜೂನಿಯರ್ ಸೀನಿಯರ್ ಅಂತ ಇದು ಮಾಡ್ತೇವೆ. ಪ್ರಾಯ ಹೇಗೆ ಗೊತ್ತಾಗೋದು? ಪ್ರಾಯ ಗೊತ್ತಂತೇಳಿದ್ರೆ ಒಂದು ಮರಿ ಬಂದು, ಈಗ ನಮ್ಮಲ್ಲಿ ಲೋಕಲ್ ಮರಿ ಹುಟ್ಟಿದರೆ ಅದು 3 ವರ್ಷ ಆಗೋಗಲೇ 2 ಹಲ್ಲು ಹಾಕೋದು. ಹಾಗೆ ನಾವು ಅದಕ್ಕೆ 3 ವರ್ಷ ಆಗಿದೆ ಅಂತೇಳಿ ನಾವೀಗ ದೂರದಿಂದ ತಂದರೂ ಹಲ್ಲು ಹಾಕುವಾಗ ಅದಕ್ಕೆ 3 ವರ್ಷ ಆಯಿತು ಅಂತ ನಾವು ಎಣಿಸ್ತೇವೆ. ಆ ನಂತರ 1 ವರ್ಷಕ್ಕೆ 2 ಹಲ್ಲನ್ನು ಕೀಳ್ತದೆ. ಹಾಗೆ 6 ಹಲ್ಲಿನ ತನಕ ನಾವು ಜೂನಿಯರ್ ಅಂತಲ್ಲಿ ಪರಿಗಣಿಸ್ತೇವೆ. ನಮ್ಮ ಕುಂದಾಪುರ ಸೈಡೆಲ್ಲ 4 ಹಲ್ಲಿನ ಕೋಣಗಳು ಜೂನಿಯರ್ ಆಗಿರ್ತವೆ, ಆ ನಂತರದ್ದು ಎಲ್ಲ ಸೀನಿಯರ್ ಆಗಿರ್ತವೆ. ಸೀನಿಯರ್ ಆಗಬೇಕಂದ್ರೆ 6ಗಿಂತ ಜಾಸ್ತಿ ಹಲ್ಲಿರಬೇಕು. ಒಟ್ಟು ಕೋಣಗಳಿಗೆ 8 ಹಲ್ಲಿರೋದು. ಆ 8 ಹಲ್ಲು ಕಿತ್ತರೆ ಅದು ಸೀನಿಯರ್ ಆಯಿತು ಅಂತ ಲೆಕ್ಕ. 6 ಹಲ್ಲಿಗಿಂತ ಜಾಸ್ತಿ ಸೀನಿಯರ್ ಅಂತೇಳಿ. ಓಕೆ. ಈಗ ನೀವು ಒಂದು ಕೋಣವನ್ನು ನೋಡ್ತೀರಿ, ಅದಕ್ಕೊಂದು ಇಷ್ಟು ಲಕ್ಷ ಅಂತ ಒಂದು ಲೆಕ್ಕಾಚಾರ ಹಾಕ್ತೀರಿ. ಈಗ ಒಂದು ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ ಆಗ ನೀವು ಕೂಡ ಹಲ್ಲು ನೋಡಿ ಲೆಕ್ಕ ಹಾಕೋದಾ? ಹಲ್ಲು ನೋಡಿ ಅಲ್ಲ, ಅದು ಹಲ್ಲು ನೋಡಿ ನಾವು ಲೆಕ್ಕ ಮಾಡೋದಿಲ್ಲ. ನಾವು ಜೂನಿಯರ್ ಕೋಣಕ್ಕೆ ಇದು ತರುವಾಗ 2 ಹಲ್ಲು 4 ಹಲ್ಲಿನ ಕೋಣನೇ ಸಿಕ್ಕಿದರೆ ಒಳ್ಳೆಯದು. ಯಾಕೆಂತೇಳಿದರೆ 2 ವರ್ಷ ಓಡಿಸಲಿಕ್ಕೆ ಆಗ್ತದೆ ಅಂತೇಳಿ ದುಡ್ಡು ಕೊಡ್ತೇವೆ. 6 ಹಲ್ಲಿನ ಕೋಣ ಅಂತಂದರೆ 1 ವರ್ಷ ಓಡಿಸಲಿಕ್ಕೆ ಆಗೋದು ಜೂನಿಯರಲ್ಲಾದರೆ. ಮತ್ತು ಸೀನಿಯರ್ ಹೋಗ್ತದೆ, ಅದು ಎಷ್ಟು ಓಡ್ತದೆ ಅಂತ ನಮಗೆ ಮೊದಲು ಅದರ ಅರಿವು ಇರುವುದಿಲ್ಲ. ಆದ ಕಾರಣ ಮತ್ತು ಓಟದ ಒಳ್ಳೆ ಕೋಣಕ್ಕೆ ಮಾತ್ರ ಅದು ಲಕ್ಷಗಟ್ಟಲೆ ದುಡ್ಡು ಇರ್ತದೆ. ಈಗ ಒಂದು ಅಂದಾಜು, ನೀವು ನಿಮ್ಮ ಅನುಭವದಲ್ಲಿ ಕಂಡಂತೆ ಅತಿ ಹೆಚ್ಚು ರೇಟ್ನ ಕೋಣ, ಇದಕ್ಕೆ ಭಯಂಕರ ರೇಟ್ ಅಂತಿದ್ರೆ ಯಾವುದು ನೀವು ಕಂಡಂತೆ ಇಲ್ಲಿ ತನಕ ಕಂಡಂತೆ ಕೋಣಗಳು ತುಂಬ ಇದ್ದು, ಒಳ್ಳೆ ಕೋಣಗಳಿದ್ದರು. ಬೋಳಂತರು ಕಾಟಿ ಇತ್ತು, ಚೆನ್ನ ಇತ್ತು, ಅವೆಲ್ಲ ಆವಾಗ ಇಷ್ಟು ರೇಟ್ ಇರಲಿಲ್ಲ. ಇವಾಗ ಎಲ್ಲ 12 ಲಕ್ಷ 15 ಲಕ್ಷ ಎಲ್ಲ ಹೇಳ್ತಾರೆ ಒಂದು ಕೋಣಕ್ಕೆ.
ಸಾಕ್ಲಿಕ್ಕೆ ಸಹ ಅಷ್ಟೇ ಆಗ್ತದೆ? ಸಾಕ್ಲಿಕ್ಕೂ ಅಷ್ಟೇ ಆಗ್ತದೆ. ಸಾಕ್ಲಿಕ್ಕೆ ಒಂದು ಕೋಣಕ್ಕೆ ವರ್ಷಕ್ಕೆ ಅಷ್ಟೇ ಖರ್ಚುಂಟು. ಅಷ್ಟೇ ಖರ್ಚು. ಹೌದು. ಒಂದು ದೊಡ್ಡ ಕೋಣಕ್ಕೆ ಡೈಲಿ ಒಂದು 6 ಇದು kg ಉರುಳಿ ಅದು ಕೊಡಲೇಬೇಕು. ತೆಂಗಿನೆಣ್ಣೆ ಕೊಡಬೇಕು, ಬೈಹುಲ್ಲು ಕೊಡಬೇಕು. ಮತ್ತು ಈಗಿನವರೆಲ್ಲ ಬೇರೆ ಬೇರೆ ತಿಂಡಿ ಮಾಡ್ತಾರೆ. ಮೊದಲಿನವರು ಅಷ್ಟೇ ಇದರಲ್ಲಿ ಕೋಣಗಳನ್ನು ಸಾಕ್ತಿದ್ರು. ಉಳುಮೆ ಮಾಡ್ತಿದ್ರು ಬೇಕಾದಷ್ಟು ಮೊದಲು. ಈಗ ಉಳುಮೆ ಮಾಡೋದು ಕಡಿಮೆ ಆಗಿದೆ. ಈಗ ಕೋಣಗಳು, ನಿಮ್ಮ ಕೋಣ ನನ್ನ ಕೋಣ ಒಟ್ಟಿಗೆ ಸಾಲಲ್ಲಿ ಬಂತು, ಅದು ಹೇಗೆ? ಈಗ ಅದನ್ನೇನು ನಿರ್ಧಾರ ಮಾಡಲಿಕ್ಕೆ ಚೀಟಿ ಎತ್ತಿರೋ ಅಥವಾ ಈ ಚಾನ್ಸ್ ಓಡಿಸುವಾಗ ಅದರ ಟೈಮಿಂಗ್ಸ್ ಮೇಲೆ ಏನಾದರೂ ಮಾಡ್ತಿರೋ? ಅಲ್ಲ, ಆಗ ನೀವು ಇಳಿದ ಕೋಣ ಅಂತ ಹೇಳಿದಿರಿ. ಆನಂತರ ನಮಗೆ ಇಳಿದ ಕೋಣಕ್ಕೆ ಒಂದು ಪಾಸ್ ಕೊಡ್ತಾರೆ. ಅದರಲ್ಲಿ ನಾವು ಒಂದು ಚಾನ್ಸ್ ಇದ್ದ ಓಡಿಸ್ತೇವೆ. ಚಾನ್ಸಿಗೆ ಬನ್ನಿ ಅಂತ ಹೇಳ್ತಾರೆ, ಚಾನ್ಸಿಗೆ ಓಡಿಸ್ತೇವೆ. ಆವಾಗ ಅದರ ಓಟದ ಮಿತಿಯನ್ನು ಅಲ್ಲಿ ಗುರುತಿಸ್ತಾರೆ. ಎಷ್ಟು ಸೆಕೆಂಡಲ್ಲಿ ಅದು ಪಾಸಾಯಿತು ಅಂತೇಳಿ ಗುರುತಿಸ್ತಾರೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಕಡಿಮೆ ಓಡಿದ ಕೋಣವನ್ನು ಹೆಚ್ಚು ಓಡಿದ ಕೋಣಕ್ಕೆ ಹಾಕ್ತಾರೆ. ಈಗ ಒಂದು 16 ಜೊತೆ ಇದ್ದರೆ 16 ಇದು ಒಂದು ನಂಬರದಲ್ಲಿ ಓಡಿದ ಕೋಣಕ್ಕೆ 16 ನಂಬರವನ್ನು ಹಾಕ್ತಾರೆ. 2 ನಂಬರಕ್ಕೆ 15 ನಂಬರ್ ಹಾಕ್ತಾರೆ. 3ಕ್ಕೆ 14 ನಂಬರ್ ಹಾಕ್ತಾರೆ. ಹಾಗೆ ಟ್ಯಾಲಿ ಮಾಡಿಕೊಂಡು ಬಂದು ಮುಂದೆ ಪಾಸ್ ಸಾಲು ಹಾಕ್ತಾರೆ. ಇದು ಕಂಬಳದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಒದಗಿಸುವಂಥ ನಿಟ್ಟಲ್ಲಿ ಮಾಡಿದಂಥ ಸಂದರ್ಶನ. ನಮ್ಮ ಜೊತೆಗೆ ಮಾತನಾಡಿದವರು ಸರಪಾಡಿ ಅಪ್ಪಣ್ಣ. ಇವರು ಬೇರೆ ವಿಷಯದಲ್ಲಿಯೂ ಕೂಡ ಪರಿಣತರು, ಅವುಗಳ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಗೌತಮ್ ಶೆಟ್ಟಿ ಇರಾ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಕಕ್ಯ ಪದವು. ಯಾವ ಲೇಟ್ ಆಗಿ ಹೋಯ್ತೆ. ಈ ಫರ್ನಿಚರ್ ಹಿಂಗೆ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ. ಅಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ. ಫುಲ್ ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲ್ಲ ವೀಕೆಂಡ್ ಫರ್ನಿಚರ್ ಉಂಡು. ಈರಿಂಗ ದಾಲ್ ತೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಲಬಾ ವೀಕೆ. ಸುದ್ದಿ ಚಾನಲ್, ಕ್ಷಣದ ಸುದ್ದಿಗಾಗಿ. ಎಸ್, ನಮ್ಮ ಕಂಬಳ ಬೆಂಗಳೂರು ಕಂಬಳ ಇಂದತ್ತ ಸಂಭ್ರಮ ನಮ್ಮ ಮಾತಲ್ಲ. ನಮ್ಮೊಟ್ಟಿಗೂ ಮ್ಯೂಸಿಕ್ ಡೈರೆಕ್ಟರ್ ಏನಂತಿದ್ನ ಗುರುಕಿರಣ್ ಸರ್ ಒಳ್ಳೆರು. ಇತ್ತೆ ಆ ಕಂಬಳದ ಸಾಂಗ್ಲ ಬೈದಂಡು ಬಾರಿ ರೈಸದಂಡು ಬೊಕ್ಕ ಮಸ್ತ್ ಜನ ತೂತೇರು. ಕಂಬಳದ ಬಗ್ಗೆ ಕ್ರೇಜ್ ಜಾಸ್ತಿ ಆವೊಂದುಂಡು. ಬೆಂಗಳೂರದ ಕಂಬಳಗೆ ಯಾನ್ಲ ಬರೋಡು ಒಂದು ಪನ್ಪಿಲೆಕ್ಕ ಭಾರಿ ಕ್ರೇಜ್ ಹೆಚ್ಚಾವೊಂದುಂಡು. ಗುರುಕಿರಣ್ ಸರ್, ಬೆಂಗಳೂರು ಕಂಬಳ ಒಂಜಿ ಕನಮನ್ಸರ್ಲ ಎನ್ನಿ ಅನ್ನಂಚಿತ್ನ ಒಂಜಿ ಹೊಸ ರೀತಿದ ಒಂಜಿ ಆಲೋಚನೆ ಐಟ್ ಸಂಪೂರ್ಣ ಇನ್ವಾಲ್ವ್ ಅದುಲ್ಲರ್. ಬೆಂಗಳೂರು ಕಂಬಳ ಅಂದು ಪಂಡಿ ಕೂಡಲೇ ಫಸ್ಟ್ಗೆ ಬೆಂಗಳೂರು ಕಂಬಳನ ಅಂದ್ ನಮ್ಮ ಪ್ರಶ್ನೆ ಎಪ್ಪು ಇರೆಗ ಒಂಜಿ ಬೆಂಗಳೂರು ಕಂಬಳದ ಕಾನ್ಸೆಪ್ಟ್ ಬತ್ತಿ ಕೂಡಲೇ ದಾದ ಅಂತ ಸರ್. ಇದು ಒಂದು ಆ್ಯಕ್ಚುಲಿ ಹಿಂಗೆ ಸುರುಕು ಬಂದಾಗ ಒಂದು 1-2 ವರ್ಷ ಕೇನೊಂದಿತ್ತೆ ಮಲ್ತೊಂದು ಗ್ಯಾಪ್ ಅಂದು ಎನ್ನಡೆ ಬಂದಾಗ ಹೆಂಗೆ ಇಟ್ ವಾಸ್ ಸ್ಟಿಲ್ ಆನ್ ದ ರಾ ಸ್ಟೇಜ್. ಹೊರ ಏನು ಆ್ಯಕ್ಚುಲಿ ಎಂಚ ಬಂದಾಗ ಇತ್ತ ಪಬ್ಲಿಕ್ ಇಡ್ ಓಲ ಸಂಘ ಸಂಸ್ಥೆ ಹತ್ತಿರ ಇಟ್ಲ ಮಿಂಗಲ್ ಆತಜಿ ಅಂಚೆ ಒಂದು ಪೋಡಿಗೆ ಆಯ್ತಾನೆ ಎಂಚ ಎದುರು ಪೋಪಿನ ಬಿಡ್ಸ ಬಣ್ಣಗ ಈ ಪಬ್ಲಿಕ್ ಇಡಿತಾನೆ ಯುವರ್ ಅಕೌಂಟೇಬಲ್ ದಾಲಾಂಡ್ಲೆ ಹೆಚ್ಚು ಕಮ್ಮಿ ಅಂಡ ಜನಕ್ಳಿಗೆ ನೆರ್ರೆ ಒಂಜಿ ವಸ್ತು ಆಪುಂಡು ಅಂಚ ಬೋಡ ಬಡ್ಸ ಅಂದಿತ್ತಂದೆ ಐದು ಬೊಕ್ಕ ಒಂದು ಡಿಸ್ಕಷನ್ ಮಲ್ತದ ಬೊಕ್ಕ ಊರುಡು ಕಂಬಲ ಒಂದು ಊರ್ದ ಸಂಸ್ಕೃತದ ವಿಷಯ ಬಂದಾಗ ಮಲ್ಪಂದೆ ಬೇತೆಯರು ಮಲ್ಪಡು ಮಲ್ಪೋಡ ಹಾಪುಂಡು ಜಪ್ಪೋಡ ಹಾಪುಂಡು ಅಂಚೆ ಎನ್ನದು ಒಂದಕ್ಕೆ ಇನ್ವಾಲ್ವ್ ಆಯ್ನೆ ಒಂದು ಕಂಬಳ ಒಂಜಿ ಆಯ್ತು ಅನ್ಪಂಡ ಇಟ್ ಈಸ್ ಒಂಜಿ ಸಾಂಸ್ಕೃತಿಕ ಉತ್ಸವ ಲಕ ಮಲ್ತಂದ ಇತ್ತೆ ಕಂಬಳ ಬಣ್ಣಗ ಬಜ್ಜಿ ಒಂಜಿ ಕಂಬಳ ಅಂದ ಮುಲ್ತ ನಮ್ಮ ತುಳುನಾಡದ ಅಲ್ಪದ ಕಲೆ ಸಂಸ್ಕೃತಿ ತನ್ನದಾದ ಬಣ್ಣಗ ಇತ್ತೆ ಇರ್ನ ಆಟಿಕಡಂಜಾವಡು ಚೆನ್ನು ನಲಿಕೆ ಮಾಂಕಾಳಿ ನಲಿಕೆ ಒಂದು ಪೂರ ಊಡ್ದಷ್ಟೇ ಮುಲ್ಪದ ಜನಕುಲು ತೂದು ಪೂಜೆ ಕಂಗೀಲು ಕರಂಗೋಲು ಒಂದು ಪೂರ ಮುಲ್ತ ಜನಕುಲು ತೂವಂದಿನ ಉನ್ನೇನು ಎಂಕುಲು ಮುಲ್ಪ ಜನಕುಲ ನಡುವೆ ಒಂದುಲ ಶೋಕೇಸ್ ಮುಲ್ಪ ಇತ್ತ ನಮ್ಮ ಊರ್ದ ತುಪ್ಪೆ ಒಂದು ಪೂರ ಅವೇನು ತೂವಂದಿನ ಇತ್ತದ ಜೋಕುಲು ತೂವಂದಿನೇನು ಒಂಜಿ ಡಿಸ್ಪ್ಲೇ ಮಲ್ತವನಲ್ಲ ಈ ಪರ ಸಾಮಾನು ಓದ ಒಂಜಿ ಎಕ್ಸಿಬಿಷನ್ ಪ್ಯಾಟರ್ನ್ ಅಂಚ ಒಂದು ಬಜಿ ಅವು ಒಂದತ್ತು ಇಟ್ಸ್ ಕೂಡ ಮ್ಯೂಸಿಕ್ ಫೆಸ್ಟ್ ಉಂಡು ಡ್ಯಾನ್ಸ್ ಫೆಸ್ಟ್ ಉಂಡು ಎಂಕ್ಲೆ ಯಾನ್ ಪರ್ಫಾರ್ಮ್ ಮಲ್ತಂದಿಲ್ಲ ಮಾಲ್ಗುಡಿ ಶುಭ ಬರೋದಿಲ್ಲೇರು ಇಂಚಿರ್ದು ಅರ್ಜುನ್ ಜನ್ಯ ಬರೋದಿಲ್ಲೇರು ಶಮಿತಾ ಇಂದು ಇಟ್ಸ್ ಲೈಕ್ ಒಂಜಾತ್ ಮ್ಯೂಷನ್ಸು ಈ ಕಾಮಿಡಿ ಶೋ ತಗೊಲ್ ಪ್ರಶಂಸಾ ತಗೊಲ್ ಬರೋದಿಲ್ಲೇರು ನಮ್ಮ ಕುಡ್ಲದ ಮಿಜಾರ್ ಟೀಮ್ ಬರೋದು ಮುಲ್ತ
ಝೀದ ಕಾಮಿಡಿ ಕಿಲಾಡಿಗಳುದ ಬರೋಂದುಲ್ಲೇರು ಗಿಚ್ಚ ಗಿಲಿಗಿಲ್ದ ಆರ್ಟಿಸ್ಟ್ ಬರೋಂದುಲ್ಲೇರು ಕಲ್ಕತ್ತಾದ ಒಂಜಿ ಇಂಡಿಯಾದ ಟಾಪ್ ಒಂಜಿ ಡ್ಯಾನ್ಸ್ ಟೀಮ್ ಉಂಡು ಅವು ಬರೋಂದುಂಡು ಅದು ಪನಗ ಜನಕ್ಲೆಗ್ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಉಂಡು ವಜಿ ಒಂಜಿ ಕಂಬಳ ತೂಪಿನ ಅವತ್ತು ಬತ್ತನ್ನ ಮೂಲು ಇವನ್ ದ ಸೆಟಪ್ ಇಟ್ಸ್ ಅ ಮ್ಯಾಸಿವ್ ಸೆಟಪ್ ಫುಡ್ ಫೆಸ್ಟ್ ಉಂಡು ಊರ್ದ ಪಿದಾಯದ ಪೂರ ನಮೂನದ ಫುಡ್ ಶೋಕೇಸ್ ಮೂಲ ಮಲ್ತೊಂದಿಲ್ಲ ಇಟ್ಸ್ ಎ ಕಂಪ್ಯಾರಿಟಿವ್ ಯಾಮನ್ಪುಂಡ ಬೆಂಗಳೂರು ನಡಪುನ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್. ಕರಾವಳಿ ಉತ್ಸವ ಅಂದು ಇಡೀ ಇಂಡಿಯಾದ ಉತ್ಸವನೇ ಅಂದು ಒಂದು ಈ ವರ್ಷ ಸುವರ್ಣೋತ್ಸವ ನಮ್ಮ ಕರ್ನಾಟಕದ ಐಕ್ ಎನ್ನಲೆ ಕೂಡು ದಕ್ಷಿಣ ಕನ್ನಡ ಉಡುಪಿದ ಕೊಡುಗೆ ಅಂದೆ ಬನೋಲ್ಲಿ ಬೊಕ್ಕ ಒಂದು ದಿಸ್ ಒಂಜಿ ಬಣ್ಣ ದಾದ ಬಣ್ಣಗ ನೆಟ್ ಇಟ್ಸ್ ಎ ಟೂರಿಸಮ್ ಡೆವಲಪ್ಮೆಂಟ್ ಸ್ಕೀಮ್ ಅವಾರ್ಡ್ ಇಟ್ಸ್ ಎ ಟೋಟ್ಲಿ ಒಂಜಿ ಏಪಲ್ ನಮ್ಮ ಬೇತೆ ಕಲ್ಚರ್ ನಮ್ಮ ಸೆಲೆಬ್ರೇಟ್ ಮಲ್ಪುವ ನಮ್ಮ ತನನ ನಮ್ಮ ತೋಜ ಶೋಕೇಸ್ ಮಲ್ಪುಜ ಇತ್ತ ಓಲ ವ್ಯಾಲೆಂಟೈನ್ಸ್ ಡೇನ ಕುಡಂಜಿ ಡಿ ಜೆ ಶೋ ಅವು ಪೂರ ಬುಡ್ದು ನಮ್ಮ ಕಲ್ಚರ್ದ ಶೋ ಮಲ್ಪುನ ಎನ್ನಲೆ ಕೊಡು ಎಂಕವು ಮಸ್ತ್ ಇಷ್ಟ ಅನ್ಬಂದು. ಓಕೆ ಸರ್, ಈ ಮ್ಯೂಸಿಕ್ ಇತೇರೆ ಪಂಡರ್ ಯಾನುಂಚಿನ ಈ ಸಂಘ ಸಂಸ್ಥೆಲೆಡು ಪೂರ ಗುರುತಿಸ ಒಂದು ಇಜ್ಜಿಂದು ಇತೇರು ಕಾರ್ದಿತರು ಒಂಜಾತು ದಿನ ಆಂಡ್ ನಿರಂತರವಾದ ಬರೋಂದುಲ್ಲರು ಶ್ರಮ ವಹಿಸೋಂದುಲ್ಲರು ಎಂಚ ಅನ್ಸೊಂಡು ಇತ್ತೆ ಮತ್ತು ದುಮ್ಮಿ ಇತ್ತೆ ಎಂಕ್ಲೆಗ್ ದಾದ ಪುಣ್ಣ ಇತ್ತೆ ಎಂಕುಲ್ ಇವೆಂಟ್ಸ್ ಮಲ್ಪನಾಗ ಇಟ್ ಈಸ್ ಒನ್ ಮ್ಯಾನ್ ಶೋ ಅಂತ ಎಂಕುಲೆ ಮಲ್ಪುನು ನೆಟ್ ಅಂಜಾತು ನೆಟ್ ಪನ್ನಾಗ 10 ಕಮಿಟೀಸ್ ಮಾತಾಡ ಪಲ ಎಜೆಸ್ಟ್ ಅವನ್ ಪೋನಾಗ ವಿಚ್ ಇಸ್ ಐ ಆಮ್ ನಾಟ್ ಯೂಸ್ ಟು ಅವು ಇತ್ತೆ ಫಸ್ಟ್ ಟೈಮ್ ಯೂಸ್ ಆಪೇನಿ ಸೊ ನೆಟ್ಟೊಂದು ಬೇತೆ ಥರ ಥ್ರಿಲ್ ಉಂಡು ಲೈಕ್ ಗೋಯಿಂಗ್ ಟುಗೆದರ್ ಬೇತೆ ಥರ ಥ್ರಿಲ್ ಉಂಡು ಬೊಕ್ಕ ಒಂದು ಇತ್ತೆ ಉಂದುಲ ವಿ ಆರ್ ಎಕ್ಸ್ಪೆಕ್ಟಿಂಗ್ ಒಂದು ಎನ್ನೆಲೆ ಕೂಡ 4 ಲಕ್ಷ ಜನ ಬರ್ಪಿನ ಅಂದಾಜು ಉಂಡು. ಸೊ ಆ ಹ್ಯೂಜ್ ಇವೆಂಟ್ ನನ್ಲಿ ಕೂಡ ಏತ್ ಆರ್ಗನೈಸೇಷನ್ ಮಸ್ತ್ ಸ್ಟ್ರಾಂಗ್ ಉಂಡು ಮಾತಾಡಲ ಪಣ್ಣಂಗೆ ಲೀಡರ್ಸ್ ಹೆಡ್ಡಲ್ಲಿ ನಮ್ಮ ಇಟ್ಟು ಬೊಕ್ಕ ಪೂರ ನಮ್ಮ ಸಪೋರ್ಟ್ ಮಾತಾಡಲ ಕೊಡ್ತೇವೆ ಯಮನ್ಬಿನಿ ಎಂದತ್ತು ಪೂರ ಮುಲ್ತ ಬ್ಯಾಂಗ್ಳೂರ್ದ ಪೂರ ಸಂಘ ಸಂಸ್ಥೆಯಲ್ಲಿ ಅಂದರೆ ಕೂಡ ಪೂರ ಜಾತಿ ಸಂಘಟನೆ ಅವಾರ್ಡ್ ತುಳು ಸಂಘಟನೆ ಇದು ಮೂಲಂಜಿ ಎನ್ಮ 10 ತುಳು ಸಂಘಟನೆ ಉಳ್ಳಿಲ್ಲ ಆ ತುಳು ಸಂಘಟನೆ ಎಲ್ಲ ಪೂರ ಒಟ್ಟಿಗೆ ಅದು ಮಾತೆರಲ್ಲ ಒಟ್ಟಿಗೆ ಆದ ಮಲ್ಪುನ ಪ್ರೋಗ್ರಾಮ್. ಓಕೆ ಸರ್, ಇಡೆಗೆ ಕರಾವಳಿ ದಕ್ಲೆ ಹತ್ತಂದು ಇಡೀ ಕರ್ನಾಟಕ ದಕ್ಲೆ ಮಾತೆರಲ್ಲ ಬರ್ಪೇರು ಬಂಡ ಬೆಂಗಳೂರು ಅಂಚೊಂಡು ಈರೆಗೆ ಏನ ಸೆಲೆಬ್ರಿಟಿ ಫ್ರೆಂಡ್ಸ್ ಅವಾರ್ಡ್ ಆಕ್ಲ ಪೂರ ಇಂದತ್ತ ಬಗ್ಗೆ ದಾದ ಒಂದು ರಿಯಾಕ್ಷನ್ ಪೂರ ಕೊಡ್ತೇವೆ ಎಂಕುಲ್ ಲೆಪ್ಪರ ಒಪ್ಪಿನಿ ಬಲ್ಲೇನು ಬಣ್ಣ ಫಸ್ಟ್ ಅಕುಲೆ ಅನ್ಪಿನಿ ಏಪ ಮರ ಎಂಗ್ಲೆ ತೂಡು ನಿಕೇಂದ ಎಂಕುಲ್ ತೂಡು ಎಂಕುಲ್ ಬರ್ಪ ಅಂತ ಇದು ಯಾನ್ ಪನ್ಪಿನ ಯಾನ್ ಇನ್ವೈಟ್ ಮಲ್ಪುನಾಗನೆ ಆಯ್ತಾ ಹಿಡ್ದು ಜಾಸ್ತಿ ಡಬ್ಬುಲ್ ಅಕ್ಲಿಗೆ ಇಂಟ್ರೆಸ್ಟ್ ಅಕ್ಲಿಗೆ ಒಪ್ಕೊಂಡು ಸೊ ಮಾತಾಡಲ್ಲ ಮುಲ್ತಾ ಸೀನಿಯರ್ ಆರ್ಟಿಸ್ಟ್ ಮಾತಾಡಲ್ಲ ಬರ್ಪೇರು ಬಂತೇರು ಸೊ ಒಂಜಿ ಅಫಿಷಿಯಲ್ ಇನ್ವೈಟ್ ಡೆಫಿನೆಟ್ ಕೊರ್ರೆ ಉಂಡು ಬೊಕ್ಕ ಕುಡ್ಲ ಬೇಸ್ದ ಮಾತಾಡಲ್ಲ ಐ ಥಿಂಕ್ ಮಾತಾಡಲ್ಲ ಸಪೋರ್ಟ್ ಉಂಡು ಮಾತಾಡಲ್ಲ ಸಪೋರ್ಟ್ ಮಲ್ಪರೆಂದೇ ಬರ್ಪ ಅನ್ನುವಂತೆ. ಓಕೆ, ಗುರು ಸರ್ಗೆ ಕಂಬಳ ಅಂದ್ ಬಂಡಿ ಕೂಡಲೇ ದಾದ ನೆನಪಾಪ ಎಂಕುಲು ಎಲ್ಲಿ ಪುನಃ ತಪ್ಪಾದ ಬೋಂತೀನಿ ಇಲ್ಲಡ್ ಬಿಡೋಂದು ಕಂಬಳ ಬೇರೆ ಆ ಫೋರ್ಸ್ ಉಂಡು ಅದೇ ಕಂಬಳ ಬಣ್ಸಾತಿಗೆ ಒಂಜಿದ ದಾಪುಂಡು ಆ ಎಂಕುಲು ದುಮ್ಮು ಎಂಕುಲು ಪೋಂಡ ಇಡಮುಟ್ಟ ಕೆಸರು ಅದೇ ಬರ್ಪಿನಿ ಪಣ್ಣಗ ಇಡೀ ಆ ಪೋರ್ಷನ್ ಕೆಸರು ಉಪ್ಪು ನಂಗೆ ಇತ್ತೆ ಓಕೆ ಕಾಂಕ್ರೀಟ್ ಉಂಡು ಕಾರ್ಪೆಟ್ ಉಂಡು ಇತ್ತೆ ಎಂಕುಲು ಗೆಸ್ಟ್ ಆದ ಪೋನ ಎಂಗ್ಲೇ ಗೊತ್ತು ನಾವು ಜಾಸ್ತಿ ಶೂಸ್ಗಳ ಮಣ್ಣು ಹಾಪುಜಿ ದುಮ್ಮು ಪೋಂಡ ಸಾಧಾರಣ ಪ್ಯಾಂಟ್ ಗಿಂಟಿ ಎಲ್ಲ ಕೆಸರು ಅದೇ ಬರ್ಪಿನಿ ಆ ಫೋರ್ಸ್ ಬೊಕ್ಕ ಆ ಥ್ರಿಲ್ ಉಂಡು ಅದು ದುಮ್ಮದ ಒಂಜಿ ಮೈಕ್ ಅವಾರ್ಡ್ ಇತ್ತೆ ಅಂಚ ಪೂಜೆ ಆ ದುಮ್ಮದ ಆ ಎಂಕ್ಲಿಗೆ ಎಲ್ಲಿಯದ ನೆನಪು ಇತ್ತೆ ಎನ್ನ ಇಲ್ಲ ಬದಿಟ್ಟು ಕದ್ರಿ ಕಮಲ ನಡ್ತು ಅಂತ ಇತ್ತೆ ಒಂದು ಸಮಯ ಉಂಡು ಮತ್ತು ಎಂಕುಲು ಆ ಕದ್ರಿ ಕಮಲ ಬಣ್ಣ ಎಂಕುಲು ಡೆಫಿನೆಟ್ ಅಲ್ಪ ಇತ್ತು ಅಂತ ಡೆಫಿನೆಟ್ ಅಲ್ಪ ಎಂಕುಲ ಫುಲ್ ಗ್ಯಾಂಗ್ ಇತ್ತು ಅಂತ ಸೊ ಆ ಥ್ರಿಲ್ ಉಂಡು ಅದು ಎಲ್ಲಿಯಪ್ಪನ ಥ್ರಿಲ್ ಹೆಂಗೆ ಗೊತ್ತಿಜ್ಜಿ ಅವೆಲ್ಲ ಬ್ಯಾಕ್ ಟು ಆ ಪರತ ನೆನಪು ಪಿರವರ್ಪುಣದು ಸರ್ ಇದೆ ಬೆಂಗಳೂರು ಅರಮನೆ ಮೈದಾನ ಬಂಡ ಇರೆಗೆ ಸುಮಾರು ಪ್ರೋಗ್ರಾಮ್ ಅಲ್ದ ಅರಮನೆ ಮೈದಾನದ ಕರೆ ಇತ್ತೆ ನಿರ್ಮಾಣ ಆತು ಎಂಕ್ಲೆ ಇನ್ನು ಬತ್ತಿನ ಕೂಡಲೇ ದಾದ ಬಂಡ ಉಂಡ ಬೆಂಗಳೂರದ ಟ್ರಾಫಿಕ್ ತುಲಾಯ್ ಬರ್ತದ ಕೂಡಲೇ ಎಂಕ್ಲೆ ಬೆಂಗಳೂರು ಹತ್ತಪ್ಪ ಒಂದು ಓಲ ಒಂದು ಎಂಕ್ಲನ ಊರದ ಕಂಡಾಡುಲ್ಲ ಅಂತ ಪನ್ಪ್ಲೇಕ ಕರೆ ಅವು ನಿರ್ಮಾಣ ಅಪುರ ಒಂಜಿ ಮಲ್ಲ ಟೆನ್ಷನ್ದ ಬೇಲೆ ಅವು ಪೂರ ಆತನಿತೆ ಒಂಜಿದಾದ ಬಣ್ಣಗ ಮೂಲ ಬನ್ನಾಗ ಒಂಜಿತ್ತು ನಿಂಚ ಬೆಂಗಳೂರು ಬರ್ಸಜ್ಜಿ ಕಂಬಳ ಏನೋ ಅನ್ಸದ ಕರೆ ಶುರು ಮಲ್ದಂದ್ರೆ ಬರ್ಸದ ಮಹಾಪೂರಮ್ ಸೊ ನೆಟ್ ನೆಗೆಟಿವ್ ಇಜ್ಜಿ ಏಮನ್ಪುಂಡದಾದ ಗೊತ್ತ ಸುರುದು ಎಂಗ್ಲ ಕರೆ ಪೂಜೆ ಶುರು ಮಲ್ತಿನ ಹಿಡಿದು ಪಾಸಿಟಿವಿಟಿ ಉಂಡು ಬೊಕ್ಕ ಕುಡಂಜದ ಒಂದು ನಸೀಬುಡು ತಿಕ್ಕದಿನ ಒಂದು ಜಾಗ ಆಡು ಮಾರಣಿ ಎಂಕ್ಲೆ ಬಣ್ಣ ಗಿಫ್ಟ್ ಮಲ್ತೀನಿ ಬಂದೋಡು ಒಂಥರ ಜಾಗನತ್ತು ಈ ಪ್ರೋಗ್ರಾಮಿಗೆ ಎಂಕ್ಲಿಗೆ ಸಾಧಾರಣ ಒಂಜಿ ತಿಂಗುಲ್ದ ಎಂಕ್ಲಿಗೆ ದಾಲ ಜಾಸ್ತಿ ದುಡ್ಡು ಖರ್ಚು ಮಲ್ಪ ಒಂದೆ ಎಂಕ್ಲಿಗೆ ಸಾಧಾರಣ 25 ಎಕರೆ ಒಂಜಿ ತಿಂಗುಲ್ ಕರೆ ಮಲ್ಪ್ಲೇನಿಗಳು ದಾದ ಬಡ್ತನ ಮಲ್ಪ್ಲೇನ ಬಿಡ್ತೇವೆ ಅವು ಏರ್ಲ ಮಲ್ಪುಜಾರೆ ಅಂಚ ಈಗ ಒಂಜಿ ಟೋಟಲ್ ಗ್ರೌಂಡ್ ಎಂಕ್ಲಿಗೆ ದೆತೋನ್ಲೆ ಬಂದು ಕೊಡ್ತೇವೆ
ಸೊ ಅವೇನು ಅರೆನ್ ಒಂದು ಐ ಥಿಂಕ್ ಈ ಮರಪರಾಪುಜಿ ಶಿ ಈಸ್ ಒನ್ ಆಫ್ ದ ಮೇನ್ ಒಂದೇ ಇಜಿನ ಅಜ್ಪ ಏಕ್ರೆ ಬೆಂಗಳೂರದ ಸೆಂಟರ್ ರೇಖೆ ಕುಡ್ಲಾಡವಾಡು ಒಲ್ಲ ಹಲ್ಲಿಡ್ಲ ತಿಕ್ಕುಜಿ ಇನಿಕ ಬೆಂಗಳೂರು ಸೆಂಟರ್ ಅಜ್ಪ ಏಕ್ರೆ ಮಲ್ತೊಂದಿಲ್ಲ ಪಣ್ಣ ಅವೇ ರೆಕಾರ್ಡ್ ಅವೇ ರೆಕಾರ್ಡ್ ಓಕೆ ಜನಲ ಮಸ್ತ್ ಜನ ಸೇರುವೆರು ಆಯ್ತೊಟ್ಟಿಗೂ ಭಾರಿ ಕ್ರೇಜ್ ಉಂಡು ಊರ್ದಕ್ಲೆ ಕ್ರೇಜ್ ಉಂಡು ಬೆಂಗಳೂರು ಎಂಕಲ್ನ ಎರುಕುಲು ಬಲಿಪುಂಡು ಆ ಎರುಕುಲು ಸೆಲೆಬ್ರಿಟೀಸ್ ಎಂದು ಪಣಪುಲ್ಲ ಕಡೆ ಮಾತೆಲ್ಲ ತೂಪೇರು ಈ ಕಾಂತಾರ ಬತ್ತಿ ಬುಕ್ಕ ಮಾತೆರೆ ಒಂಜಿ ಕಂಬಳದ ಕ್ರೇಜ್ ಬಂದಿದೆ ರೆಡ್ಡಿಲ್ಲ ಒಂಜಿ ಡೆಫಿನೆಟ್ ಆದ ಅನ್ಬೇಕು ಕಾಂತಾರ ಬತ್ತಿ ಬುಕ್ಕ ದಕ್ಷಿಣ ಕನ್ನಡದ ಕಲ್ಚರ್ ಪಿದೇದಕ್ಕಲೆ ಗೊತ್ತಾಗ ಕುಡಂಜಿದ ಪಣ್ಣ ಕಾಂತಾರನ ಇಷ್ಟ ಪರ್ದ ಕಾರಣಲ್ಲ ದಕ್ಷಿಣ ಕನ್ನಡದ ಕಲ್ಚರ್ ಒಂಜಿ ಆ ಶೋಕೇಸ್ ಮಲ್ತಿನ ಒಂಜಿ ಪನ್ನೋಡು ಥ್ಯಾಂಕ್ಸ್ ಮಾಡೋರು ರಿಷಭ ಪಣ್ಣಗ ಇದಕ್ಕೆ ದೈವ ದೇವೇರ್ನ ನೆಗೆಟಿವ್ ಇಜ್ಜನ್ನ ಪಾಸಿಟಿವ್ ಇಡು ತೋಜಾದಿನೇನೆಲ್ಲ ಕೂಡ ಒಂಜಿ ಪಿಕ್ಚರ್ ಇಜ್ಜನ ಯೂಶ್ವಲಿ ನಮ್ಮ ಪಿಕ್ಚರ್ಲೆಡ್ ಭಟ್ರನ ಪಂಡಿ ಸಾತಿಗೆ ಕಲ್ವೆಂದೆ ತೋಜಾವನಿನ ಎಡ್ಡೆಡ್ ತೋಜಾವನ ಸಿಸ್ಟಮ್ ಕಮ್ಮಿ ನಮ್ಮ ಇಟ ದಟ್ಸ್ ದುಂಬುಡು ದಿಂಚಿನ ನೆಟ್ಟದಾದತ್ತು ನೆಟ್ ಪೂರ ಪಾಸಿಟಿವ್ ತೋಜ ನೆಟ್ ಕುಡಂಜಿ ಎಂಚಿನ ಮಣ್ಣಾಗ ದಕ್ಷಿಣ ಕನ್ನಡ ಇತ್ತಿನಾತ್ ಬಿಲೀಫು ಈ ಸ್ಟ್ರಾಂಗ್ ಬಿಲೀಫು ಎನ್ನಲೆ ಕೊಡು ಒಲ್ಲಾಯ್ಚಿ ಇತ ದೇವಸ್ಥಾನ ಆಡೋದು ದೇವೇರಾವಡು ನಮ್ಮಲ್ಪ ಪರಶುರಾಮ ಶಿಸ್ಟಿಡ್ ಜಾಸ್ತಿ ಅವು ಇತ ನಾಗಾರಾಧನೆ ಆವಡು ನಮ್ಮಲ್ಪ ಜಾಸ್ತಿ ಇತ ಮೂಲ ಈ ಜಾಗಡ್ಲ ಮಸ್ತ್ ನೆಲೆ ಕೊಡು ಮಸ್ತ್ ನಾಗನ ಕುಲ್ಲ ಎಂಕಲ್ನ ಫಸ್ಟ್ ಡೇ ಪೂಜೆ ತಾನೆ ಒಂಜಿ ಎಂಕಲ್ನ ತಪ್ಪಂದತ್ತು ಒಂಜಿ ಅಚಾತುರ್ಯೋಡು ಒಂಜಿ ಮಿಸ್ಟೇಕ್ ಆತಂದು ಒಂಜಿ ಉಚ್ಚುಲ ನಡುಟು ಹೋದ ಪಣಗ ಈ ಜಾಗಡ್ ಇದು ಐಡ್ದು ಬೊಕ್ಕ ಇನಿ ಮುಟ್ಟ ಆಯ್ಕೆ ಪೂಜೆ ಪುರಸ್ಕಾರ ಪೂರ ಮಲ್ದನ ಪೂಜೆ ಮಸ್ತ್ ಮಲ್ದನ ಒಂಜಿ ಮೂಲ ತೋಜುಜ ಈ ಜಾಗಡ್ ಇಜ್ಜಿನ ಮಸ್ತ್ ಇತ್ತ ಪಣಗ ಮಾತಾರಲ್ಲ ಬೆಂಗಳೂರು ಓಲಿತ್ತನ ಪನ್ ಮತ್ತೆ ಮೂಲ ಬಿಡ್ತೀನಿ ಓಕೆ ಕಾಡು ಬಂದು ಬಿಡ್ತೀನಿ ಇದು ಒಂಜಿ 2 ತಿಂಗಳು ತುಂಬ ಇದನ್ನು ಈ ಜಾಗ ಟೋಟಲ್ ಒಂಜಿ ಕಾಡಾದಿತ್ತು ಟೋಟಲ್ ಈ ಪರ ವೇಸ್ಟ್ ಪಾಡೋನ ಕೊಂಪೆ ಆದಿತ್ತು ಇನ್ನು ಸುರುಕು ಬತ್ತಿನ ಮಸ್ತ್ ಅಂತ ತೂತಾರೆ ಮೇಲೆ ಇತ್ತ ಆ ಜಾಗ ಇತ್ತ ಒಂದೊಂದು ತೂಂಡ ಗೊತ್ತೇ ಆಪಜಿ ಒಂದು ತೂಂಡ ಇತ್ತ ಒಂದು ಇಟ್ಸ್ ಅ ರಾಯಲ್ ಪ್ಲೇಸು ಎನ್ನಲ್ಲೇ ಕೊಡು ಈಗ ದೈವ ಬಲ ಎಡ್ಡೆ ಹಣ್ಣು ಅಂತ ಆಯ್ತೊಟ್ಟಿಗೂ ನಾಗರಾಧನೆ ಮುಲ್ಲ ನಡತ್ತೊಂದುಂಡು ನಮ್ಮ ಊರ್ದಕ್ಕೆ ನಾಗರಾಧನೆ ಬಾರಿ ಗೌಜಿಡ್ ಮಲ್ಪಿರು ನಾಗರಾಧನೆ ಮಲ್ತ ಬೇತ ಪೂಜೆ ಪೂರ ಮಲ್ಪನ ಪೂಜೆ ಮಲ್ದ ಆಯ್ತು ಮುರಣಿ ದೀಪಾವಳಿಗೆ ಅವೆಂಚಿನ ಐಕದ ಅನ್ಪಿನಿ ಕಂಡೋಗ ಬತ್ತಿ ದೀಪಿನ ಅಲ್ಲ ಕಂಡೋಗ ಬತ್ತಿ ದೀಪಿನ ನೆಕ್ ಕರೆಕ್ ಫುಲ್ ಬತ್ತಿದೀಯ ಒಂದ ಸರ್ ಅಲ್ಪ ಪುಂಚಾಗ್ ಒಂಜಿ ಕಟ್ಟೆ ಪೂರ ಕಟ್ಟದು ನಾಗನ ಆರಾಧನೆ ಮಲ್ಪುನ ಅವು ಆರಾಧನೆ ಮಲ್ತೊಂದು ಅಂಚಪುರ ಮಲ್ತೊಂದು ಬೊಕ್ಕ ಇಡೀ ಇಂದತ್ತ ಕರೆತ ಸುತ್ತಮುತ್ತ ಒಂಜಿ 14 ಬೋರ್ವೆಲ್ ಉಂಡಿಗೆ ಮಾತಾ ಬೋರ್ವೆಲ್ 1250 ಅಡಿಡ್ದು ಜಾಸ್ತಿ ಡೇ ನೀರು ತಿಕ್ಕದ ಮೂಲ 240 250 ನೀರು ತಿಕ್ಕದ 300 ಚಿಲ್ಲರೆ ಮೂಲ ಎಡ್ಡ ನೀರು ತಿಕ್ಕದ ಕೆಲವರಿಗೆ ಕೆಲವು ಮಸ್ತನ ಟ್ರೈ ಮಾಡಿದಾರೆ ತಿಕ್ಕದ ಎಂಕ್ಲೆಗೆ ಐ ಥಿಂಕ್ ರೆಡ್ ಫಸ್ಟ್ ಬಾಡ್ನೆ ರೆಡ್ ಬಾಡ್ಯ ಫಸ್ಟ್ ದೈಟ್ ಆಯ್ತು ಸೆಕೆಂಡ್ ತಿಕ್ಕಂಡು ಕುಡನಿ ಬಾಡ್ನ ಸುರು ದೈಟ್ ಅದೀಗ ಓಕೆ ಸರ್ ಮ್ಯೂಸಿಕ್ ಕಂಬಳದ ಮ್ಯೂಸಿಕ್ ಮಲ್ಪನೇತ ಬಗ್ಗೆ ಏತು ಖುಷಿ ಒಂದು ಲಾಸ್ಟ್ ಮಿನಿಟ್ ಐಡಿಯಾ ಆತೇನು ಪಣ್ಣ ಗೊತ್ತಿಜಿ ಇಂಕ್ಲು ಮೀಟಿಂಗ್ ಅರೇಂಜ್ ಮಲ್ಪನಾಗ ಆನಿ ದಾದಾ ಅಂದಿತ್ತೇನೆ ಓಕೆ ಎಂಕಲ್ ದಾದಾ ಪಾತೇರ್ನ ಆನಿ ಸಡನ್ ಡಿಸೈಡ್ ಓಕೆ ಎಂಕಲ್ ದಾದಾ ಅಂತೀನಿ ಅನ್ನಾಗ ಥೀಮ್ ಸಾಂಗ್ ಒಂಜಿ ಮಲ್ಪೋಡಿತ್ತೇನೆ ಒಂದು ದುಂಬುಡು ದಿಂಚಿ ಪಾತೇರು ಅಂತೇರಿ ಯಾನೆ ಪಂತಿನ ರಡ್ಡು ಮೂಜಿ ಕಂಬಳ ಸಾಂಗ್ ಇತ್ತೇನೆ ಬೇತಕ್ಲಿಗೆ ಪಂತಿನ ತುಳುತ ಒಂಜಿ ತುಳು ಕನ್ನಡದ ನಾನು ಅವೇನೇ ಪಾಡ್ಗ ಥೀಮು ಅಕ್ಕಳ ಪಂಡದ ಮ್ಯೂಸಿಕ್ ಡೈರೆಕ್ಟರ್ ಅಕ್ಕಳ ಪಂಡದ ಪಾಡ್ಗ ಒಂದು 4 ದಿನ ಒಪ್ಪನಾಗ ಡಿಸೈಡ್ ಓಕೆ ಮಲ್ಪುಗ ಅಂದ ಅವು ಆತೀನಿ 45 ನಿಮಿಷ ಮನೋಹರ್ ಲೈನ್ ಇತ್ತು ವಿ ಮನೋಹರ್ ನಾನು ಲೈನ್ ಹಿಡಿದಿತ್ತು ಒಂದು ಪಾತೇರೊಂದೆ ಆರು ಫೋನ್ ಹಿಡಿತೇರು ಹೆಂಗೆ ಏನು ಸ್ಟುಡಿಯೋ ಹಿಡಿತೆ ಸ್ಟುಡಿಯೋ ಕಂಪೋಸ್ ಮಾಡ್ತದೆ ಏನಲ್ಲಿ 45 ನಿಮಿಷ ಲೈನ್ಲ ಆತಂದು ಟ್ಯೂನ್ಲ ಆತಂದು ಒಂದು ರೆಕಾರ್ಡ್ 45 ಮಿನಿಟ್ಸ್ ಸರ್ ನೆಲ್ಲ ಕೊಡು ಒಂಜಿ 1 ಫೋನ್ ಕಾಲ್ ವಿದೌಟ್ ಕಟ್ ಓಕೆ ಇಂದೆತ್ತ ಪಿರೋಡ್ ರಡೇ ಜನ ಇಪ್ಪು ರಡ್ ಜನ ಇಜ್ಜಿ ಐಡದ ಬೊಕ್ಕ ನಾನು ಪೂರ ಮುಗಿತಿ ಬೊಕ್ಕ ಹಿಂಗೆ ರೆಕಾರ್ಡ್ ಮಲ್ಪರೆ ಟೈಮ್ ಇತ್ತಜಿ ಸೊ ಅರೇಂಜ್ಮೆಂಟ್ ಒಂದು ಪ್ರೋಗ್ರಾಮಿಂಗ್ ಬೊಕ್ಕ ಲೈವ್ ರೆಕಾರ್ಡಿಂಗ್ ಮಣಿಕಾಂತ್ ಮಲ್ತೀನಿ ಮಣಿಕಾಂತ್ ಕದ್ರಿ ಓಕೆ ಸೊ ಪೂರ ಉಡ್ದ ಕೊಲ್ ಸೇರ್ದು ಕಂಬಳ ಸಾಂಗ್ ಮಾಡ್ತೀನಿ ಪೂರ ಉಡ್ದ ಬೊಕ್ಕ ಎಡ್ತೂರು ರಾಜೀವ್ ಶೆಟ್ಟಿ ಒಂದು ಮಲ್ತೇರು ಅವು ಅನೌನ್ಸ್ಮೆಂಟ್ ಬೊಕ್ಕ ರಡ್ ಕುಡ್ಲಾಡ್ದೆ ನಮ್ಮ ವಾದ್ಯ ಬೊಕ್ಕ ಟ್ರಂಪೆಟ್ ಕುಡ್ಲಾದ ಸ್ಟುಡಿಯೋ ರೆಕಾರ್ಡ್ ಮಾಡ್ತೀನಿ ಸೊ ಟೋಟಲ್ ಊರ್ದ ಪ್ರೊಡಕ್ಷನ್ ಇತ್ತೆ ನಮ್ಮ ಮುಲ್ಪ ಫುಲ್ ಒಂಜಿ ಊರ್ದ ಸಂಸ್ಕೃತಿನ ಅನಾವರಣ ಮಲ್ತೊಂದುಲ್ಲ ಐತೊಟ್ಟಿಗೂ ಎಂಕಲ್ ಮಲ್ತಿದ್ದ ಸುದ್ದಿ
ಕಾಮೆಂಟ್ರಿ ಕನ್ನಡ ಬರ್ಪುಂಡು ಕಂಬಳದ ಅಂದು ಪನ್ನಾಗ ನಂಗೆ ತುಳುಟು ಕೇಂದ್ರ ಒಂಜಿ ಇನಿ ಕನ್ನಡ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡ್ಬೋದು ಕಾಮೆಂಟ್ರಿದ ಬಗ್ಗೆ ಇತ್ತ ಕೆಲವರು ಬಂದ್ಪರಿ ಇಜ್ಜಿ ತುಳುಟು ಆವೋಡು ಇತ್ತ ಬೆಂಗಳೂರಿಗೆ ಬಂದಾಗ ಮುಲ್ತ ಜನಕ್ಕಲಿಗೂ ಅರ್ಥ ಆಪುಜಿತೆ ಕುಡ್ಲ ದಕ್ಲೆ ಮಾತ್ರ ಅರ್ಥ ಆಡುವಿನ ಪಿದೈ ದಕ್ಲೆಗೆ ಅರ್ಥ ಆಪುಜಿ ಇತ್ತೆ ಕಾಂತಾರ ಪಿಕ್ಚರ್ ಕನ್ನಡ ಬತ್ತಿನ ಇಟ್ಟು ಈತ ಜನಕ್ಕೆ ಅರ್ಥ ಅಂಡಾಡೆ ಹಿಂದಿಡು ಪೋಯಿನೇ ಆತ ಜನಕ್ಕೆ ನಮ್ಮ ಸಂಸ್ಕೃತಿದ ಬಗ್ಗೆ ಅರ್ಥ ಆಪಿನಿ ಸೊ ಮೂಲು ಪಿದೈದ ಜನಕ್ಕಲಿಗೆ ನಮ್ಮ ತುಳುಟು ಮಾತಾಡಿದ ಅದು ಅರ್ಥ ಆಪುನು ಸೊ ಮುಲ್ತ ಬಂದಾಗ ಮುಲ್ತ ಬ್ಯಾಂಗ್ಳೂರ್ ಡೈನ ಇಟ್ಟು ಇದು ಊರುಡಾಂಡಾಗ ಡೆಫಿನೆಟ್ ತುಳುಟು ಆವಡು ಬ್ಯಾಂಗ್ಳೂರ್ ಡೈನ ಇಟ್ಟು ಕಮೆಂಟ್ರಿ ಕನ್ನಡೋಡು ಆವಡು ಪಣ್ಣಕ್ಕೆ ಮುಲ್ತ ಜನಕ್ಕಲು ಬರ್ತೀನಿ ಮೇಜರ್ ಮುಲ್ಪ ಜನಕ್ಕೆ ಅರ್ಥ ಪಿಲ್ಲಕ ಆವಡು ಈ ಜನಕ್ಕಲಿಗೆ ಫಾರಿನ್ ಲ್ಯಾಂಗ್ವೇಜ್ ಇದ್ದಿಲ್ಲಕ ಹಾಕೊಂಡು ಓಕೆ ಬೆಂಗಳೂರು ಜನತೆಗೆ ಮಾತಾಡೋದಾದ್ರೆ ಅದು ಈ ಕರ್ನಾಟಕ ಜನತೆ ಮಾತಾಡೋದಾದ್ರೆ ಕಂಬಳದಲ್ಲಿ ಕನ್ನಡಿಗರಿಗೆ ಏನೆಲ್ಲ ಇರುತ್ತೆ ಅಂತ ಒಂದು ಕನ್ನಡದಲ್ಲಿ ಸರ್. ಕಂಬಳ ಅದು ನಮ್ಮ ಒಂದು ಕ್ರೀಡೆ, ಒಂದು ಜನಪದ, ಒಂದು ಸಂಸ್ಕೃತಿ ತಲತಲಾಂತರಿಂದ ನಡೆದಿರೋದಂದರೆ ಅದು ಆಯಸಾದಾಗ ಅದು ಆ್ಯಕ್ಚುಲಿ ಒಂದು ಗ್ಯಾಪ್ ಇದೆ. ಒಂದು ಬೆಳೆ ಮುಗಿದ ನಂತರ ಇನ್ನೊಂದು ಬೆಳೆ ಮಧ್ಯ ಬರೋ ಟೈಮಲ್ಲಿ ಈ ಕಂಬಳ ಅಂತ ಮಾಡ್ತಾರೆ. ಇದು ಒಂದು ಜನ ಎಲ್ಲ ಸೇರೋದು ಅಂತ ಅನಿಸುತ್ತೆ. ಇನ್ನೊಂದು ಏನಂದರೆ ಊರಲ್ಲಿ ಒಂದು ಹೆಲ್ದಿ ಕಾಂಪಿಟಿಷನ್, ಅದರಲ್ಲಿ ಸ್ವಲ್ಪ ಈಗೋನೂ ಇರುತ್ತೆ. ಒಂದು ಕಾಂಪಿಟಿಷನ್, ಯಾರ ಕೋಣ ಬಲಿಷ್ಠವಾಗಿರುತ್ತೆ, ಯಾವುದು ಜಾಸ್ತಿ ಸ್ಪೀಡ್ ಯಾರ್ದು ಕೋಣ ಅಥವಾ ಕೆಸರು ಯಾವುದು ಜಾಸ್ತಿ ಎರಿಸ್ತಾರೆ, ಈ ಬಗ್ಗೆ ಒಂದು ಕಾಂಪಿಟಿಷನ್ ಇರುತ್ತೆ. ಅಂದರೆ ಒಂದು ಊರಿನ ಪ್ರೆಸ್ಟೀಜ್ ಅಂತ ಇರುತ್ತೆ. ಇದೆಲ್ಲ ಬಿಟ್ಟು ಬೆಂಗಳೂರಲ್ಲಿ ಆಗೋದು ಇದು ಬೇರೆ ಊರಿಗೆ ಒಂದು ಶೋಕೇಸ್ ಮಾಡೋಕ್ಕೆ, ನಮ್ಮ ಟ್ಯಾಲೆಂಟ್ ನೋಡೋಣ. ಯಾಕೆಂದರೆ ಒಂದು ಹೇಳ್ತಾರೆ, ಜಗತ್ತಲ್ಲಿ ಅತಿ ದೊಡ್ಡ ಪ್ರಾಣಿ ಅಂದರೆ ಕೋಣ. ಈಗ ನಮ್ಮಲ್ಲೇ ಹೇಳ್ತಾರೆ, ಏನು ಓದೋಕ್ಕೆ ಅಥವಾ ಓದೋದಲ್ಲಿ ಅಥವಾ ಅದು ಸ್ಲೋ ಆದರೆ ಕರೆಯೋದೇ ಕೋಣ ಅಂತ. ಸೊ ಅಂಥ ಕೋಣಗಳನ್ನು ಸ್ಪೀಡ್ ಮಾಡೋದು ವಿದ್ಯೆ ಐ ಥಿಂಕ್ ಕರಾವಳಿಯವರಿಗೆ ಗೊತ್ತಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಬಂದು ತೋರಿಸ್ತೀವಿ. ಒಂದದು. ಆಮೇಲೆ ಇದು ಒಂದು ಜನಪದ ಟೋಟಲ್ ಹಬ್ಬ. ಇದೊಂದು ಬೇರೆಯೇ ವಾತಾವರಣಕ್ಕೆ ತಗೊಂಡೋಗಿ ಕಂಪ್ಲೀಟ್ ಊರಿನ ವಾತಾವರಣ. ನಾನು ಹೇಳಬೇಕಂದ್ರೆ ತುಂಬ ಮಕ್ಕಳು ಈ ಸಂಸ್ಕೃತಿ ಅಥವಾ ಈಗ ಇಲ್ಲಿ ಮಡಿಕೆ ಮಾಡೋದು, ಬುಟ್ಟಿ ಮಾಡೋದು, ಇದೆಲ್ಲ ಡೆಮಾನ್ಸ್ಟ್ರೇಷನ್ಸ್ ಇರುತ್ತೆ. ಇದು ಚಿಕ್ಕ ಮಕ್ಕಳು ನೋಡಿರೋದೇ ಇಲ್ಲ, ಲೈಫಲ್ಲಿ ನೋಡಿರಲ್ಲ. ಸೊ ಮಕ್ಕಳನ್ನು ಅಥವಾ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್ ಕರ್ಕೊಂಡು ಬಂದರೆ ಇದೊಂದು ನನ್ನ ಲೆಕ್ಕದಲ್ಲಿ ಒಂದು ಕಲಿಯುವಿಕೆ ಅಥವಾ ಒಂದು ಸ್ಕೂಲ್ ಥರ ಅನಿಸುತ್ತೆ, ಒಂದಷ್ಟು ಕಲಿಯೋಕ್ಕೆ. ಆಮೇಲೆ ಡೆಫಿನೆಟ್ ಆಗಿ ಹೋಲ್ಸ್ 100%, ಬಿಕಾಸ್ ನಾನು ಒಂದಷ್ಟು ಎಲ್ಲ ಫ್ರೆಂಡ್ಸ್ ಇರೋದ್ರಿಂದ 100% ಎಂಟರ್ಟೈನ್ಮೆಂಟ್ ಫುಲ್ ಆಗಿರುತ್ತೆ. ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಓಕೆ, ಎಲ್ಲರೂ ಕೂಡ ಬರಬೇಕು. ಯಕ್ಷಗಾನ ಇದೆ, ಹುಲಿವೇಷ ಇದೆ, ಎಲ್ಲ ಏನು ಬೇಕು ಅಂತ ಅನಿಸುತ್ತೆ ಎಲ್ಲ ಇದೆ. ಫುಡ್ಡಿನ ವಿಚಾರದಲ್ಲೂ ಕೂಡ ಫುಡ್ಡನ್ನು ಎಲ್ಲ ಪ್ಯಾಟರ್ನ್ ಅಲ್ಲಿ 100 ಫುಡ್ ಸ್ಟಾಲ್, 100 ಬೇರೆ ಬೇರೆ ವೆರೈಟಿ ಫುಡ್ ಸ್ಟಾಲ್ಸ್ಗಳಿದ್ದಾವೆ. ಸೊ ಬೇರೆ ಬೇರೆ ಪ್ಯಾಟರ್ನ್, ನಿಮಗೆ ಬರೀ ಮಂಗಳೂರು ಅಂತ ಇಟ್ಟಿಲ್ಲ, ಬೇರೆ ಬೇರೆ. ಈಗ ಇಲ್ಲಿದ್ದು ಸ್ಪೆಷಲ್ ಬಿರಿಯಾನೀಸ್ ಎಲ್ಲ ಇರುತ್ತೆ, ಒಂದೊಂದು ಎಲ್ಲ ಕಡೆದು ಎಲ್ಲ ಐಟಮ್ಸ್ ಇರುತ್ತೆ. ಓಕೆ, ನಾವೀಗ ಬೆಂಗಳೂರಲ್ಲಿ ತುಂಬ ಜನ ಮಾತಾಡಿದಾಗ ಕೆಲವ್ರದ್ದು ಪ್ರಶ್ನೆ ಏನು ಅಂತಂದರೆ, ಆ ಹುಸೇನ್ ಬೋಲ್ಟು, ಕಂಬಳದ ಹುಸೇನ್ ಬೋಲ್ಟ್ ಅವರು ಬರ್ತಾರಾ, ಕಂಬಳದ ರಾಕೆಟ್ ಮೋಡೆ ಅಂತ ಇಂಥದ್ದು ಕೋಣೆಗಳೆಲ್ಲ ಬರ್ತಾವಂತ. ನಿಮಗೆ ಅಂಥ ಕ್ವಶನ್ಗಳು ಬಂದವು? ಇಲ್ಲ, ಎಲ್ಲ ಬರ್ತಾ ಇದ್ದಾರೆ. ಈಗ ಓಟದಲ್ಲಿ ಸ್ಟಾರ್ಸ್ ಅಂತ ಇರುತ್ತೆ, ಪಬ್ಲಿಸಿಟಿ ಯಾರಿಗೆ ಜಾಸ್ತಿ ಆಗುತ್ತಾ ಅವರಿಗೆ ಹೆಸರು ಜಾಸ್ತಿ ಬರುತ್ತೆ. ಬಟ್ ಐ ಥಿಂಕ್ ದ ಸ್ಪೀಡು, ಇಂಟರ್ನ್ಯಾಷನಲ್ ಸ್ಪೀಡ್ ಅಷ್ಟೇ ಹತ್ತಿರ. ನಾನು ಹೇಳಿದ್ದು ಒಲಿಂಪಿಕ್ ಸ್ಪೀಡ್ ಎಷ್ಟು ಜನ ಇರ್ತಾರೆ, ಮೈಟ್ ಬಿ 1 or 2 seconds ಇಲ್ಲೂ ಇರ್ತಾರೆ, ಇಲ್ಲ ಅಂತ ಅಲ್ಲ. ಹತ್ತಿರ ಆ ಸ್ಪೀಡಲ್ಲಿ ಕೋಣದ ಜೊತೆ ಓಡೋದು ಕಷ್ಟ. ಕೆಲವೊಮ್ಮೆ ಅದು ಹೇಳ್ತೇವೆ, ನಾವೇ ಹೇಳ್ತೀವಿ ಕೋಣ ಎಳ್ಕೊಂಡು ಹೋಗುತ್ತೆ, ಇವರು ಓಡಿಸೋದು ಗೊತ್ತಾಗಲ್ಲ. ಬಟ್ ಕೋಣದ ಜೊತೆ ಆ ಕೆಸರಲ್ಲಿ, ಏಕೆಂದರೆ ವಿದೌಟ್ ಶೂಸು, ವಿದೌಟ್ ಎನಿ ಟೆಕ್ನಿಕ್ಯಾಲಿಟೀಸ್, ಆ ಹಳೆ ಸಿಸ್ಟಮಲ್ಲಿ ಆ ಸ್ಪೀಡಲ್ಲಿ ಓಡೋದು ಮನುಷ್ಯ ಮಾಡೋ ಕೆಲಸ ಅಲ್ಲ ಅದು. ಬಟ್ ಇವರು ಎಲ್ಲ ಪ್ರಾಕ್ಟೀಸಿಂದ ಮಾಡ್ತಾ ಇದ್ದಾರೆ. ಓಕೆ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಇಷ್ಟು ಕಂಬಳವನ್ನು ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು. ಬೆಂಗಳೂರಿನ ಕಂಬಳದಲ್ಲಿ ಗುರುಕಿರಣ್ ಸರ್ ಸಿಗ್ತಾರೆ. ಅವರು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ನಿಮಗೆ ಸಂಪೂರ್ಣವಾಗಿ 100% ಎಂಟರ್ಟೈನ್ಮೆಂಟ್ ಇರುತ್ತೆ. ಅದರ ಜೊತೆಗೆ ಕಂಬಳದ ಒಂದು ಪರಿಚಯ ಆಗುತ್ತೆ, ಇಡೀ ಕರಾವಳಿಯ ಸಂಸ್ಕೃತಿಯ ಅನಾವರಣ ಆಗುತ್ತೆ ಮತ್ತು ಕರಾವಳಿಯ ತಿಂಡಿ ತಿನಿಸುಗಳನ್ನು ತಿನ್ಬೋದು. ಕರಾವಳಿ ಮಾತ್ರ ಅಲ್ಲ, ದೂರದ ಇಡೀ ಕರ್ನಾಟಕದ ತಿಂಡಿ ತಿನಿಸುಗಳು ಕೂಡ ಇದ್ದಾವೆ. ಅದರ ಜೊತೆಗೆ ಬೇರೆ ರಾಜ್ಯದವರು ಬಂದು ಕೂಡ ಪ್ರತಿಭಾ ಪ್ರದರ್ಶನವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅದರಿಂದ ತುಳುನಾಡಿನವರು, ಕರಾವಳಿಯವರು, ಇಡೀ ಕರ್ನಾಟಕದವರು ಮತ್ತು ಬೇರೆ ರಾಜ್ಯದವರು ಎಲ್ಲರೂ ಕೂಡ ಬಂದು ಕಂಬಳವನ್ನು ನೋಡಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಂಗಳೂರು.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಕಂಬಳ ಅಂತಂದಾಗ ಇದೊಂದು ಕ್ರೀಡೆ. ಈ ಕ್ರೀಡೆಯಲ್ಲಿ ಗಾಯಗೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಗಾಯಗೊಂಡ ನಂತರ ಆ ಮಾಲೀಕನಿಗೆ ಸುಮಾರು 1 ತಿಂಗಳು, 2 ತಿಂಗಳು, 3 ತಿಂಗಳು ಹೀಗೆ ಒಂದು ಸೀಸನ್ ಫುಲ್ಲು ಆ ಕೋಣಗಳಿಗೆ ವಿರಾಮ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಕಕ್ಕೆಪದವನ ಕಂಬಳದಲ್ಲಿ ಕೊಳಕ್ಕೆ ಇರುವತ್ತೂರಿನ ರಾಜನಿಗೆ ಗಾಯಗೊಂಡಿದೆ. ಗಾಯಗೊಂಡಿರುವ ಸ್ಥಳವನ್ನು ಈಗ ತೋರಿಸ್ತಾರೆ. ಸರ್, ನೀವು ಈಗ ನಮ್ಮ ಜೊತೆಗೆ ಇರುವಂಥವರು ಅಪ್ಪಣ್ಣ ಈ ಗಾಯಗೊಂಡಿರುವಂಥದ್ದಕ್ಕೆ ಮದ್ದು ಕೊಟ್ಟಿದ್ದಾರೆ. ಅವರು ಏನೆಲ್ಲ ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ. ಇದು ಗಾಯ ಏನೂ ಕಾಣೋದಿಲ್ಲ, ಆದರೆ ಇದು ಮನುಷ್ಯನಿಗೆ ಹೇಗೆ ಶೋಲ್ಡರ್ ಜಾರ್ತದೆ ನೋಡಿ, ಹಾಗೆ ಇದರ ಶೋಲ್ಡರ್ ಜಾರಿ ಸ್ವಲ್ಪ ಇಲ್ಲಿ ಪೆಟ್ಟಾಗಿದೆ. ಅದಕ್ಕೆ ನಾವು ಗಿಡಮೂಲಿಕೆ ಮದ್ದಲ್ಲೇ ಇದನ್ನು ಗುಣಮಾಡಿಸ್ತೇವೆ. ಇವತ್ತು ನಾವು ವಿಧವಾದ ಚಿಕಿತ್ಸೆ ಮಾಡ್ತೇವೆ. ಕಾಲನ್ನು ಮಡಚಿ ಮೇಲೆ ಕೂರಿಸ್ತೇವೆ, ಇಲ್ಲದ್ರೆ ಈ ಚರ್ಮವನ್ನು ಎಳೆದು ಮೇಲೆ ಕೂರಿಸ್ತೇವೆ. ಇಲ್ಲಿ ಜಾರಿ ಇರ್ತದೆ, ಇದು ಸೇಮ್ ಆಗಿರುವುದಿಲ್ಲ. ಇಲ್ಲಿ ಗುಂಡಿ ಬಿದ್ದಿರ್ತದೆ. ಇಲ್ಲಿ ಈಗ ಸರಿಯಾಗಿದೆ ಸಾಧಾರಣ. ಕೆಳಗಿದ್ದು ಕಾಲು ಅವರಿಗೆ ಊರ್ಲಿಕ್ಕೆ ಆಗ್ತಿಲ್ಲ, ಅದು ಯಾಕೆ? ಅದಕ್ಕೆ ಅಂತ ಹೇಳಿದರೆ ಅದು ಜಾರಿದ ನಂತರ ತುಂಬ ಓಡಿದೆ. ಜಾರಿದ ನಂತರ ತುಂಬ ಡಿಸ್ಟೆನ್ಸ್ ಓಡಿದೆ ಅದು. ಅಲ್ಲಿ ಎಂಡ್ ಪಾಯಿಂಟಿಗೆ ಹೋಗುವಾಗ ಆವಾಗ ಅದಕ್ಕೆ ಒಳಗೆ ಪೆಟ್ಟಾಗಿದೆ. ನಾವು ಹೇಳ್ತೇವೆ ಒಳಗೆ ಪಾಶಿ ಅಂತ ಹೇಳ್ತೇವೆ ನಾವು. ಅದಕ್ಕೆ ಪೆಟ್ಟಾಗಿದೆ ಅದಕ್ಕೆ. ಹಾಗೆ ಅದಕ್ಕೆ ಆವಾಗಲೇ ಜ್ವರ ಶುರುವಾಗಿದೆ. ನೋವಿನಲ್ಲಿ ಆವಾಗಲೇ ಜ್ವರ ಶುರುವಾಗಿತ್ತು. ಈಗ ಜ್ವರ ಇಲ್ಲ, ಕಡಿಮೆ ಆಗಿದೆ. ಬೆಳಿಗ್ಗೆ ಅದಕ್ಕೆ ಮದ್ದು ಕೊಟ್ಟಿದ್ದೇವೆ. ಇದು ಖಾಲಿ ಇದೇ ಆದರೆ ಒಂದು 3 ದಿವಸದಲ್ಲೇ ಗೊತ್ತಾಗ್ತದೆ ನಮಗೆ, ಸರಿ ಆಗ್ತದೆ. ಯಾಕೆಂತ ಹೇಳಿದರೆ ನಾವು ಇನ್ನೊಂದು ಕಾಲಿಗೆ ಅಲ್ಲಿ ಇದು ಕಟ್ಟಿದ್ದೇವೆ ನೋಡಿ. ಅದು ನಾವು ಆ ಕಾಲನ್ನು ನೋವು ಎಬ್ಬಿಸೋದು. ಯಾಕೆಂತ ಹೇಳಿದರೆ ಅದನ್ನು ಎತ್ತಿ ಹಿಡಿದು ಇದನ್ನು ಊರಬೇಕದು, ಗೊತ್ತಾಯ್ತಾ? ಹೌದು, ಅದು ಸಿಡಿತ ಬರ್ತದೆ. ಆವಾಗ ಅದನ್ನು ಎತ್ತಿ ಹಿಡಿತದೆ, ಆವಾಗ ಇದರಲ್ಲಿ ಇದು ಮಾಡ್ತದೆ, ಆ್ಯಕ್ಷನ್ ಕೊಡ್ತದೆ. ಒಂದು ಕಾಲು ನೋವಾಗಿದೆ ಅಂದಾಗ ಇನ್ನೊಂದು ಕಾಲನ್ನು ನೋವು ಪಡಿಸಿ ಆವಾಗ ಆ ಕೋಣ ಆ ಕಾಲನ್ನು ಸ್ವಲ್ಪ ಎತ್ತಿಟ್ಟು ಈ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತದೆ, ಆಗ ಗುಣ ಆಗ್ತದೆ ಅನ್ನುವಂಥ ಲೆಕ್ಕಾಚಾರ. ಸರ್, ಈ ಕೋಣ ಈಗ ರಾಜನಿಗೆ ಎಷ್ಟು ತಿಂಗಳು ಬೇಕಾದಿತ್ತು ರೆಸ್ಟ್? 1 ತಿಂಗಳು ರೆಸ್ಟ್ ಬೇಕಾದಿತ್ತು ಅದಕ್ಕೆ ಮಿನಿಮಮ್. ಅದು ಖಾಲಿ ಇದು ಶೋಲ್ಡರೇ ಜಾರಿ ಇದ್ದರೆ 1 ವಾರ ಸಾಕಾಗ್ತದೆ. 1 ವಾರದಲ್ಲಿ ಪುನಃ ಓಡಿಸ್ಬೋದು. ಅದಕ್ಕೆ ಒಳಗೆ ಏನಾದರೂ ಪೆಟ್ಟಾಗಿ ಅದು ನೋವು ಕಡಿಮೆ ಆಗದಿದ್ದರೆ 1 ತಿಂಗಳು ಬೇಕಾದಿತ್ತು. ಅದಕ್ಕೆ ಬೇರೆ ಮದ್ದೆಲ್ಲ ಕೊಡಬೇಕಾಗ್ತದೆ. ಎಷ್ಟು ವರ್ಷದಿಂದ ಈ ಮದ್ದೆಲ್ಲ ಮಾಡ್ತಿದ್ರಿ ನೀವು? ನಾವು ಚಿಕ್ಕಂದಿನಲ್ಲೇ ತಂದೆ ತಾಯಿ ಅಂದರೆ ಮಾಡ್ತಿದ್ರು. ಹಾಗೆ ಅದನ್ನು ಸ್ವಲ್ಪ ಕಲಿತುಕೊಂಡು ನಾವು ಮಾಡ್ತಾ ಇದ್ದೇವೆ ಈಗ. ಸ್ವಲ್ಪ. ಹೌದು. ಈಗ ಜ್ವರಕ್ಕೆ ಏನೆಲ್ಲ ಬರ್ತದೆ ಸಾಮಾನ್ಯವಾಗಿ ಕೋಣಗಳಿಗೆ ಬರುವಂಥ ಸವಾಲುಗಳು, ತೊಂದರೆಗಳು? ಶೀತ ಆಗ್ತದೆ ಕೋಣಕ್ಕೆ. ಇದು ಗೊತ್ತಾಗ್ತದೆ ನಮಗೆ. ಇಲ್ಲಿ ಆ ಶೀತದಲ್ಲಿ ಜ್ವರ ಬರ್ತದೆ. ಅದಕ್ಕೆ ನಾವು ಇಲ್ಲೇ ಏನಾದರೂ ಮಾಡ್ತೇವೆ. ಈ ಒಳ್ಳೆ ಮೆಣಸಿನ ಕಷಾಯ ಎಲ್ಲ ಸಾಮಾನುಗಳನ್ನು ಸೇರಿಸಿ ಕಷಾಯ ಕೊಡ್ತೇವೆ. ಇಲ್ಲದ್ರೆ ಏನಾದರೂ ಸೊಪ್ಪು ತಂದು ಸೊಪ್ಪಿನ ಮುಖಾಂತರ ಅದನ್ನು ಕೊಡ್ತೇವೆ ನಾವು. ಸೊಪ್ಪಿನ ಮೂಲಕ? ಹೌದೌದು. ಈಗ ಹೀಗೆ ಗಾಯಗೊಂಡು ನೀವು ಮದ್ದು ಮಾಡಿ ಮತ್ತೆ ಚಾಂಪಿಯನ್ ಆದ ಕೋಣಗಳೆಷ್ಟು? ಇದಕ್ಕೆ ಉದಾಹರಣೆಗೆ ಚೆನ್ನನೆ ಅವರ ಅಡವೆ ಕಂಬಳದಲ್ಲೇ ಅದು ಶೋಲ್ಡರ್ ಜಾರಿತ್ತು. ಆವಾಗಲೇ ಕೂರಿಸಿ ಆ ದಿವಸವೇ ಅದಕ್ಕೆ ಮೆಡಲಾಗಿದೆ. ಅವತ್ತೇ ಮೆಡಲಾಗಿದೆ. ಅದು ಕೂಡಲೇ ಗೊತ್ತಾಯಿತು ನಮಗೆ. ಅದು ಓಡುವಾಗ ಜಾರಿದಲ್ಲ, ಈಗ ನಡೆಯುವಾಗ ಜಾರಿದ್ದದು. ಆದ ಕಾರಣ ಆವಾಗಲೇ ನಾವು ಕೂರಿಸಿದೆವು, ಆವಾಗಲೇ ಓಡಿಸಿದ್ದಾರೆ. ಮೆಡಲಾಗಿದೆ. ಚೆನ್ನ ಅಂದರೆ ಚಾಂಪಿಯನ್. ಚೆನ್ನ, ಹೌದು. ಕೊಳಚೂರಿನ ಚಾಂಪಿಯನ್. ಬಹಳಷ್ಟು ಸನ್ಮಾನಗಳನ್ನು ಪಡೆದಿರುವಂಥ ಚೆನ್ನನ ಬಗ್ಗೆ ಮಾತಾಡ್ತಿದ್ದಾರೆ. ಇದು ಇವರ ಮತ್ತೊಂದು. ಈಗ ಕಂಬಳ ಕೋಣಗಳು ಮನೆಯಲ್ಲಿ ಹುರುಳಿ ಎಲ್ಲವೂ ತಿಂತದೆ. ಆದರೆ ಕಂಬಳದ
ಪ್ರದೇಶಕ್ಕೆ ಹೋದ ನಂತರ ಅದು ತಿನ್ನೋದಿಲ್ಲ, ಅದು ಅಸಡ್ಡೆ ಮಾಡ್ತಾರೆ ತಿನ್ನೋದ್ರ ಬಗ್ಗೆ ಅನ್ನುವಂಥದ್ದು ಇದೆ. ಏನು ಅದು ಅಸಡ್ಡೆ ಅಲ್ಲ, ಅದಕ್ಕೆ ಅಂತ ಹೇಳಿದರೆ ಏನಂತ ಹೇಳಿದರೆ ಕಂಬಳಕ್ಕೆ ಬಂದಿದ್ದೇನೆ ಹೊಡಿತಾರೆ, ಅದೆಲ್ಲ ಹೆದರಿಕೆ ಇರ್ತದೆ. ಸ್ವಲ್ಪ 1-2 ಪೆಟ್ಟು ನಾವು ಹೊಡಿತೇವೆ, ಅದಕ್ಕೆ ಹೆದರಿಕೆ ಆಗ್ತದೆ. ಕೆಲವು ಕೋಣಗಳು ಎಷ್ಟು ತಿಂತವೆ, ಕಂಬಳದಲ್ಲೂ ಎಷ್ಟು ತಿಂತವೆ. ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದರೆ ಮನೆಯಿಂದ ರಾತ್ರಿ ಹೊರಡ್ತಿದ್ರು ಕೋಣಗಳನ್ನು ಇಟ್ಕೊಂಡು. ಈಗ ಯಾರು ರಾತ್ರಿ ಬರೋದಿಲ್ಲ, ಬೆಳಿಗ್ಗೆ ಎದ್ದೇ ಬರೋದು. ಈ ಕೊಂಬಿನವರು ಬರ್ತಿದ್ದರು ಮನೆಗೆ ಕೋಣಗಳು ಇದ್ದ ಮನೆಗೆ ಕೊಂಬಿನವರು ಬರ್ತಿದ್ದರು. ಮೊದಲು ಅಂತ ಹೇಳಿದರೆ ಈ ಕಾರುಗಳೆಲ್ಲ ಇರಲಿಲ್ಲ. ನಾವು ಒಂದೇ ಲಾರಿಯಲ್ಲಿ ಕೋಣಗಳನ್ನು ಯಜಮಾನರು ಎಲ್ಲ ಒಂದೇ ಲಾರಿಯಲ್ಲಿ ಬರ್ತಿದ್ದೆವು. ಅವು ಕೊಂಬಿನವನು ಮೊದಲ ದಿವಸ ಬಂದು ಒಮ್ಮೆ ಅಟ್ಟಿಯಲ್ಲಿ ಕೊಂಬನ್ನು ಊದಿದರೆ ಆನಂತರ ಕೆಲವು ಕೋಣಗಳು ತಿನ್ನೋದಿಲ್ಲ. ಗೊತ್ತಾಯಿತು, ಕರ್ಕೊಂಡು ಹೋಗ್ತಾರೆ, ಗೊತ್ತಾಯ್ತು. ಈಗ ಬೆಂಗಳೂರಿಗೆ ಹೋಗ್ತಾರೆ ಅಂತಂದ ಕೂಡಲೇ ಅದೇ ಸಮಸ್ಯೆ ಎದುರಾಗ್ಬೋದಾ? ಏನಿಲ್ಲ, ಕೋಣಕ್ಕೆ ಅಂಥ ಸಮಸ್ಯೆ ಏನೂ ಆಗೋದಿಲ್ಲ. ಸ್ವಲ್ಪ ನಮ್ಮ ಏನಾಗಿದೆ ಅಂತೇಳಿದರೆ ರೋಡುಗಳೆಲ್ಲ ಸರಿ ಇಲ್ಲ, ಆದ ಕಾರಣ ಸ್ವಲ್ಪ ಜಾಗ್ರತೆ ವಹಿಸಬೇಕು ಹೊರತು ಮತ್ತು ಅಂಥ ಸಮಸ್ಯೆ ಏನು ಬರಲಿಕ್ಕಿಲ್ಲ. ನೀರಿನ ಸಮಸ್ಯೆ ನನಗೆ ಬರಲಿಕ್ಕಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಅಲ್ಲಿ ಬೇಕಾದ ಇದ್ದಾವೆ. ನಾವು ಹೋಗುವಾಗಲೇ ವ್ಯವಸ್ಥೆ ಮಾಡಿಕೊಂಡು ಹೋಗ್ತೇವೆ. ಇಲ್ಲಿಂದ ಹೋಗುವಾಗ ಒಂದು 6-7 ಟ್ಯಾಂಕರ್ ನೀರು ಇಟ್ಕೊಂಡು ಹೋಗ್ತೇವೆ. ಆಮೇಲೆ ಕೆಲವು ಇನ್ನೊಬ್ಬರು ಶ್ರೀಧರ ಪೂಜಾರಿ ಅಂತ ಇದ್ದಾರೆ, ಕುಪ್ಪೆಬದವನವರು, ಅವರು ನಾಟಿ ವೈದ್ಯರು. ಒಟ್ಟಿಗೆ ನಾವು ಆಗ ಶುಶ್ರೂಷೆ ಮಾಡಿದ್ದೆವು ಇದಕ್ಕೆ. ಅವರಿರ್ತಾರೆ, ಮತ್ತು ಗೋ ಡಾಕ್ಟರ್ ನಮ್ಮೊಟ್ಟಿಗೆ ಇರ್ತಾರೆ. ಈಗ ನೀವು ನಾಡಿದ್ದು ಹೋಗುವಾಗ ನೀವು ಚಿಕಿತ್ಸೆಗಾಗಿ ಏನೆಲ್ಲ ತಗೊಂಡು ಹೋಗ್ತೀರಿ? ಚಿಕಿತ್ಸೆಗಾಗಿ ನಾವು ಏನು ತಗೊಂಡು ಹೋಗಬೇಕು ಅಂತ ಇಲ್ಲ, ನಮಗೆ ಸಿಗ್ತದೆ. ನಿಮ್ಮ ಮದ್ದೆಲ್ಲ ಅವರು ತಗೊಂಡು ಬರ್ತಾರೆ. ಯಾರು ನಮ್ಮ ಹೌದು ಎಣ್ಣೆ ಅವರೆಲ್ಲ ಶ್ರೀಧರ ಎಲ್ಲ ತಗೊಂಡು ಬರ್ತಾರೆ. ಇದು ಇನ್ನೊಂದು ಆಯಾಮ ಏನಂತಂದರೆ ಕೋಣಗಳದ್ದು ಕೇವಲ ಅದನ್ನು ಓಡಿಸೋದು, ಕರ್ಕೊಂಡು ಬರೋದು, ಇಡೋದಲ್ಲ. ಅದರ ಬದಲಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅದರ ಆರೋಗ್ಯವನ್ನು ಚೆಕ್ ಮಾಡ್ತಾರೆ, ಅದರ ಆರೋಗ್ಯವನ್ನು ನೋಡ್ತಾರೆ, ಅದರ ಆರೋಗ್ಯ ಹೇಗಿದೆ ಅಂತ ಅನ್ನುವಂಥದ್ದು ಹೇಳ್ತಾರೆ. ಅದಕ್ಕೆ ಶೀತ ಆದಾಗ, ಅದಕ್ಕೆ ಜ್ವರ ಆದಾಗ, ಅಥವಾ ಅದಕ್ಕೆ ಇನ್ಯಾವುದೇ ಸಮಸ್ಯೆಗಳು ಎದುರಾದಾಗ ಕೂಡಲೇ ಇಂಥವರು ಬಂದು ಅದರ ಆರೈಕೆಯನ್ನು ಮಾಡ್ತಾರೆ. ಡಿಸ್ಲೊಕೇಟ್ ಆಗಿತ್ತು, ಕಾಲಿಗೆ ದೊಡ್ಡ ಮಟ್ಟಿನ ಏಟಾಗಿದೆ, ಈ ಸಂದರ್ಭದಲ್ಲಿ ಅದಕ್ಕೆ 1.5 ತಿಂಗಳ ಒಂದು ರೆಸ್ಟ್ ಅಗತ್ಯ ಇದೆ ಅನ್ನುವಂಥದ್ದು. ಆದರೆ ಬಹಳ ಇಮಿಡಿಯೇಟಾಗಿ ಅದಕ್ಕೆ ತುರ್ತು ಚಿಕಿತ್ಸೆ ಏನು ಬೇಕು ಅದನ್ನು ಇವರು ಮಾಡಿದ್ದಾರೆ. ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ಅವರು ವೈದ್ಯರನ್ನು ಸಂಪರ್ಕಿಸಿ ಅಥವಾ ನಾಟಿ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ನಿರಂತರವಾದ ಆರೈಕೆಯನ್ನು ಮಾಡಲಾಗ್ತದೆ. ಮನೆಗೆ ಹೋಗಿ ನಿರಂತರವಾದ ಆರೈಕೆಯನ್ನು ಮಾಡಲಾಗ್ತದೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಕಕ್ಯ ಪದವು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಈಗ ಕಂಬಳದ ಸೀಸನ್ ಆರಂಭಗೊಂಡಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನೇನು ಕೆಲವು ದಿನಗಳಲ್ಲಿ ಪ್ರಥಮ ಕಂಬಳ ನಡೆದು ಆ ಬಳಿಕ ಬೆಂಗಳೂರು ಕಂಬಳ ಬಹುಶಃ ಇಡೀ ತುಳುನಾಡಿಗೆ ಬಹಳಷ್ಟು ಕಾತರದಿಂದ ಕಾಯ್ತಾ ಇದೆ. ತುಳುನಾಡಿನ ಜನರಷ್ಟೇ ಒಂದು ಕಾತರದಿಂದ ಇಡೀ ರಾಜ್ಯದ ಜನರು ಕೂಡ ಕಾಯ್ತಾ ಇದ್ದಾರೆ. ರಾಜ್ಯದ ರಾಜಧಾನಿಯಲ್ಲಿ ನಡೆಯುವಂತಹ ಬೆಂಗಳೂರು ಕಂಬಳ ಹೇಗೆ ನಡೆಯುತ್ತೆ ಅನ್ನುವಂಥ ಬಗ್ಗೆ ವ್ಯಾಪಕ ಕುತೂಹಲಗಳಿದೆ. ಹಾಗಿದ್ದಾಗ ನಮಗೆ ಕಂಬಳ ಅಂದರೆ ಏನು ಅನ್ನುವಂಥದ್ದು ನಾವು
ಕರಾವಳಿಯವರಿಗೆ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯವರಿಗೆ ಗೊತ್ತಿರುತ್ತೆ ಕಂಬಳ ಹೇಗೆ ನಡೆಯುತ್ತೆ, ಅದರ ಪದ್ಧತಿಗಳೇನು ಅಥವಾ ಅದರಲ್ಲಿರುವಂತಹ ವಿಧಗಳೆಷ್ಟು, ಯಾವ ಆಧಾರದ ಮೇಲೆ ವಿಜೇತ ಜೋಡಿ ಕೋಣಗಳನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು. ಆದರೆ ಇದರ ಬಗ್ಗೆ ಇಡೀ ರಾಜ್ಯದ ಜನತೆಗೆ ಒಂದು ಮಾಹಿತಿ ಇರಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದರೆ ಬಹುತೇಕರಿಗೆ ಕಂಬಳವನ್ನು ನೋಡಿದ್ದಾರೆ, ಅದರ ಸ್ಪಷ್ಟವಾದ ಮಾಹಿತಿ ಇಲ್ಲ, ಅದರ ರೂಪುರೇಷೆಗಳ ಬಗ್ಗೆ ಅರಿವಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಡೀ ರಾಜ್ಯದ ಜನತೆಗೆ ಕಂಬಳ ಅಂದರೆ ಏನು, ಅದರ ಮೂಲ ಒಂದು ಸ್ಪರ್ಧೆ ಹೇಗೆ ನಡೆಯುತ್ತೆ, ಅದರಲ್ಲಿರುವಂತಹ ವಿಧಗಳೆಷ್ಟು, ವಿಭಾಗಗಳೆಷ್ಟು, ಹೇಗೆ ವಿಜೇತರನ್ನು ಆಯ್ಕೆ ಮಾಡ್ತಾರೆ ಎಲ್ಲವನ್ನು ಕೂಡ ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದಕ್ಕೆ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಸೊ ಇವತ್ತು ಈ ಕಂಬಳ ಅಂದರೆ ಏನು ಅನ್ನುವಂಥ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಕರಾವಳಿಯ ಕಂಬಳ ಕೂಟಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥವರು ಅಥವಾ ಕಂಬಳದ ಕ್ಷೇತ್ರದಲ್ಲಿ ಒಂದು ಅಪಾರವಾದ ಅನುಭವವನ್ನು ಪಡೆದಿರುವಂಥವರು, ತೀರ್ಪುಗಾರರಾಗಿ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಕಂಬಳ ಆದಷ್ಟು ರಂಜನೀಯ ಆಗಬೇಕಂತ ಆದರೆ ಅದು ಉದ್ಘೋಷಣೆ ಕೂಡ ಅಷ್ಟೇ ಸುಂದರವಾಗಿ ಅಂದವಾಗಿರಬೇಕು, ಅದನ್ನು ಮಾಡ್ತಾ ಇರುವಂಥವರು. ಅದರ ಜೊತೆಗೆ ಈಗ ನಡೀತಾ ಇರುವಂತಹ ಬೆಂಗಳೂರು ಕಂಬಳ ಏನಿದೆ, ಬೆಂಗಳೂರು ಕಂಬಳವನ್ನು ಆಯೋಜನೆ ಮಾಡ್ತಾ ಇರುವಂತಹ ಬೆಂಗಳೂರು ಕಂಬಳ ಸಮಿತಿಯ ಸಂಚಾಲಕ ಕಾರ್ಯದರ್ಶಿ ಕೂಡ ಆಗಿರುವಂತಹ ನಿರಂಜನ್ ರೈ ಮಠಂತ ಬೆಟ್ಟು, ಜೊತೆಗೆ ಪುತ್ತೂರು ಕಂಬಳದಲ್ಲಿ ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಸಮಿತಿಯ ಗೌರವ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಬಹಳಷ್ಟು ಕಂಬಳದ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಯ ಮೂಲಕ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅನ್ನುವಂಥದ್ದನ್ನು ಹೇಳ್ತಾ ಸರ್ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಇವತ್ತು ಈ ಒಂದು ಸಂಚಿಕೆಯ ಮೂಲಕ ಒಂದು ಕಂಬಳದ ಬಗ್ಗೆ ತಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅಂದರೆ ಬಹುಶಃ ಇಡೀ ರಾಜ್ಯದ ಜನತೆಗೆ ಅಥವಾ ದೇಶದ ಜನತೆಗೆ ಕಂಬಳ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥ ನೆಲೆಯಲ್ಲಿ ಕಂಬಳ ಅಂದರೆ ಮೊದಲಿನ ಒಂದು ಹಂತ, ಅಂದರೆ ಕಂಬಳ ಮೊದಲು ಆರಂಭಗೊಂಡಿದ್ದು ಹೇಗೆ ಬೆಳೆದುಕೊಂಡು ಬಂತು, ಮತ್ತು ಒಂದು ಕಂಬಳದ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದು. ಕಂಬಳ ಅಂತ ಹೇಳಿದರೆ ಅದು 1,000 ವರ್ಷಗಳ ಇತಿಹಾಸ ಅಂತ ಇದೆ ಎಂಬುದಾಗಿ ಅನೇಕ ಶಾಸನಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಬಾರ್ಕೂರು ಶಾಸನ, ಬೇರೆ ಬೇರೆ ಶಾಸನಗಳು, ಈ ಶಾಸನಗಳಿಂದ 1,000 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವಿದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಕಂಬಳ ಅಂತ ಹೇಳಿದರೆ ಕಂಪ ಕಳೆ ಅಂತ, ಒಂದು ಕಂಪ ಅಂತ ಹೇಳಿದರೆ ಒಂದು ಜಾಗ, ಅದರಲ್ಲಿ ಒಂದು ಕೆಸರು ಮಿಶ್ರಿತ ಒಂದು ನೀರಿನ ವ್ಯವಸ್ಥೆಗಳು, ಈ ಕಂಪ ಕಳವೇ ಕಂಬಳ ಆಗಿದೆ ಅಂತ ಹೇಳಿ ನಾವು ಹಿರಿಯರಿಂದ ತಿಳಿದುಕೊಂಡಿದ್ದೇವೆ. ಕಂಬಳ ಅಂದರೆ ಈಗ ಹಿಂದೆ ಕೃಷಿಕರು ಈ ಕೋಣಗಳನ್ನು ಉಳುಮೆಗಾಗಿ ಬಳಸ್ತಿದ್ದರು. ಆ ನಂತರ ಆ ಒಂದು ಮನೋರಂಜನೆಗಾಗಿ ಅವರವರ ಕೋಣಗಳನ್ನೇ ಆ ಗದ್ದೆಯಲ್ಲಿ ಓಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಅದರಲ್ಲಿ ಕೆಲವು ಅವರ ಮನೆಯ ಹತ್ತಿರದ ಕೋಣ, ಆ ಊರಿನ ಕೋಣಗಳು ಎಲ್ಲ ಸೇರಿ 10-25 ಜೊತೆ ಕೋಣಗಳು ಸೇರಿಕೊಂಡು ಅದರಲ್ಲಿ ಬಹುಮಾನವಾಗಿ ಬಾಳೆಯ ಗೊನೆ ಅಥವಾ ಇದು ಎಳ್ನೀರಿನ ಗೊನೆ, ಈ ಗೊನೆಗಳನ್ನು ಇಟ್ಟುಕೊಂಡು ಬಹುಮಾನವನ್ನು ಘೋಷಿಸ್ತಿದ್ರು. ಈ ಕಂಬಳದಲ್ಲಿ ಒಂದು ದೈವಿಕ ಆರಾಧನೆ ಇದೆ. ಇದೆಲ್ಲವನ್ನು ಈ ಕಂಬಳದ ಒಂದು ಗದ್ದೆಯನ್ನು ಉಳುವಾಗ ಆ ಗದ್ದೆಯನ್ನು ಉತ್ತ ನಂತರ ಅದಕ್ಕೆ ಬೇರೆ ಬೇರೆ ಆರಾಧನೆಗಳಿವೆ, ಈ ಪೂಕರೆ ಹಾಕುವುದು ಅದೆಲ್ಲ ಇದೆ. ಅದಕ್ಕೆ ಮುಂಚೆ ಸ್ಪರ್ಧೆಯನ್ನು ಮಾಡಿಕೊಂಡು ಮಧ್ಯಾಹ್ನ ಸಂಜೆ ಆಗೋ ಇದನ್ನು ಮುಗಿಸ್ತಿದ್ರು. ಆ ಲೈಟ್ಗಳ ವ್ಯವಸ್ಥೆಗಳಿರಲಿಲ್ಲ, ನಂತರ ದೊಡ್ಡ ದೊಡ್ಡ ಬಹುಮಾನಗಳಿರಲಿಲ್ಲ. ಆ ಒಂದು ಪ್ರೀತಿಗಾಗಿ, ಒಂದು ಶಾಂತಿಗಾಗಿ, ಪರಸ್ಪರ ಅನ್ಯೋನ್ಯತೆಗಾಗಿ ತನ್ನ ಮನೆಯ ಪಕ್ಕದ ಕೋಣಗಳು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ವು, ಸಂತೋಷವಾಗಿದ್ದರು. ಇದೊಂದು ಸ್ಪರ್ಧೆ ಆಗಿರಲಿಲ್ಲ, ಪೈಪೋಟಿ ಆಗಿರಲಿಲ್ಲ, ಸಂತೋಷದಿಂದ ಈ ಆಚರಣೆ ಅಂತ ಹೇಳಿ ಮಾಡಿಕೊಂಡಿದ್ರು ಅಂತ ನಾನು ತಿಳಿದುಕೊಂಡಿದ್ದೇನೆ. ಓಕೆ, ಹಾಗೆ ಬೆಳೆದುಕೊಂಡು ಬಂದದ್ದು. ಬಳಿಕ ಅಂದರೆ ಅದರಲ್ಲೂ ಕೂಡ ಒಂದು ಸಾಂಪ್ರದಾಯಿಕವಾಗಿ ನಡೆಯುವಂಥ ಒಂದು ಕಂಬಳದ ಆಚರಣೆಗಳಿದೆ, ಜೊತೆಗೆ ಈಗ ಕ್ರೀಡೆಯ ರೂಪವನ್ನು ಪಡೆದುಕೊಂಡಿರುವಂಥದ್ದು ಕೂಡ ಇದೆ. ಅದರ ಬಗ್ಗೆ ಹೇಳೋದಿದ್ರೆ ನೋಡಿ, ಈ ಕೆಲವು ಕಂಬಳಗಳು ಈಗ ಕೂಡ ಒಂದು ದೇವರ ಆರಾಧನೆಯಾಗಿ ಮಾಡ್ತಾ ಇದೆ. ಈಗ ನಾವು ಇಲ್ಲಿ ಬಲ್ಲಮಂಜದಲ್ಲಿ ಕಂಬಳವನ್ನು ನೋಡ್ತೇವೆ. ಬಲ್ಲಮಂಜದ ಕಂಬಳ, ಶೇಷನಾಗ ಜೋಡುಕರೆ ಕಂಬಳ, ಅಲ್ಲಿ ಒಂದು ಪ್ರತೀತಿ ಇದೆ. ಮಧ್ಯಾಹ್ನದ ಪೂಜೆ ಇಲ್ಲ ದೇವರಿಗೆ, ಯಾಕಂತ ಹೇಳಿದ್ರೆ ದೇವರು ಬಂದು ಅವರ ದೇವರ ಕಟ್ಟೆಯಲ್ಲಿ ಕುಳಿತು ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ ಎಂಬ ಪ್ರತೀತಿಯಿಂದ ದೇವರಲ್ಲಿ ಇಲ್ಲದಾಗ ದೇವರಿಗೆ ಪೂಜೆ ಯಾಕೆ, ಮಧ್ಯಾಹ್ನ ಪೂಜೆ ಇಲ್ಲ, ಅದು ದೇವರ ಸ್ವರೂಪವಾಗಿ ನಡೀತಾ ಇದೆ. ಮತ್ತೊಂದು ವಿಷಯಗಳಿದೆ, ಪುತ್ತೂರು ಕಂಬಳ ಇರಲಿ, ಬೇರೆ ಬೇರೆ ಕಂಬಳ, ಆಚೆ ವಂಡಾರು, ದೊಡ್ಡ ದೊಡ್ಡ ಕಂಬಳಗಳೆಲ್ಲ ಮುಲ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಅಲ್ಲಿ ಬಹುಮಾನ ಪವನಿದ್ರು ಕೂಡ ಅಲ್ಲಿ ಕೋಣಗಳ ವಿಜೇತನಿಗೆ ಕೊಡುವಂಥದ್ದು ಲಿಂಬೆಹಣ್ಣು. ಪ್ರಥಮವಾಗಿ 2 ಲಿಂಬೆಹಣ್ಣು ಮತ್ತು ಸೆಕೆಂಡ್ ಇಯರ್ ಬಂದವನಿಗೆ 1 ಲಿಂಬೆಹಣ್ಣು ಕೊಡ್ತಾರೆ. ಆ ನಂತರ ಅದರಲ್ಲಿ ಬಹುಮಾನ ಕೊಡ್ತಾರೆ. ಆದರೆ ಅದು ಅಲ್ಲಿಯ
ಅರಸರು ಮಧ್ಯಾಹ್ನ ಊಟ ಮಾಡುವುದಿಲ್ಲ ಮುಲ್ಕಿ. ಈಗ ಕೂಡ ಸೀಮೆಯ ಅರಸರು ಅಲ್ಲಿ ಊಟ ಮಾಡೋದಿಲ್ಲ, ವ್ರತದಲ್ಲಿ ಕೂತಿರ್ತಾರೆ. ಮತ್ತು ಬಂದ ಕೋಣಗಳ ಯಜಮಾನರು ಕೂಡ ಯಾವುದೇ ರೀತಿಯ ಇಲ್ಲಿ ಎಲ್ಲರಿಗೂ ಸಹಕಾರ ಕೊಡ್ತಾರೆ. ಇಲ್ಲಿ ಕೂಡ ಒಂದು ಆರಾಧನೆಯ ಸ್ವರೂಪವಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಂಬಳಗಳಿದೆ, ಈಗ ನನಗೆ ನೆನಪಿಗೆ ಬರುವುದಿಲ್ಲ. ಈಗ ಪುತ್ತೂರಿನ ಕಂಬಳದಲ್ಲಿ ಕೂಡ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದದಿಂದ ನಡೆಯುವಂತ ನಾವು ಎಲ್ಲರೂ ನಂಬಿಕೊಂಡಿದ್ದೇವೆ. ಎಲ್ಲ ಕಂಬಳಗಳಲ್ಲಿ ಪ್ರಥಮವಾಗಿ ಕೋಣಗಳನ್ನು ಆ ದೇವಲದ ಹತ್ತಿರ ಕರ್ಕೊಂಡು ಹೋಗಿ ಅದರ ಯಜಮಾನರು ಕೂಡ ದೇವರಿಗೆ ನಮಸ್ಕರಿಸಿಕೊಂಡು, ಕಂಬಳದ ಆಯೋಜಕರು ಯಾರಿದ್ದಾರೆ ಅವರು ಪ್ರಥಮವಾಗಿ ದೇವರಿಗೆ ಪ್ರಾರಂಭದಿಂದಲೇ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಒಂದು ಹಾರೆ ಹಾಕಬೇಕಾದ್ರೂ ದೇವರಿಗೆ ಪೂಜೆ ಸಲ್ಲಿಸಿ ಮಾಡೋದು, ಭೂಮಿ ಪೂಜೆ ಮಾಡ್ತಾರೆ. ಆನಂತರ ಕಂಬಳ ದಿವಸ ಕೂಡ ದೇವರ ಅನುಗ್ರಹವನ್ನು ಬೇಡಿಕೊಂಡು ಅಲ್ಲಿ ಪೂಜೆ ಪುರಸ್ಕಾರವನ್ನು ಸಲ್ಲಿಸಿಕೊಂಡು ಆ ಕಂಬಳ ಪ್ರಾರಂಭ ಆಗ್ತದೆ. ದೇವರ ಕಂಬಳ ಅಂತೇಳಿ ಎಲ್ಲ ಕಡೆ ಅದೇ ರೀತಿಯ ಪ್ರಾರಂಭ ಆಗ್ತದೆ. ಓಕೆ, ಹೌದು. ಇನ್ನು ಅದರ ಒಟ್ಟಿಗೆ ಈ ಬಾರೆ ಕಂಬಳ, ಕಂಡಕೋರಿ ಅದು ಕೂಡ ಕಂಬಳದ ಜೊತೆಗೆ ಮಿಳಿತವಾಗಿರುವಂಥದ್ದು. ಹೌದು, ಅದು ಅದರ ಬಗ್ಗೆ ನೋಡಿ. ಈಗ ಒಂದು ಗದ್ದೆಯನ್ನ ನಾಳೆ ಅದಕ್ಕೆ ಬಿತ್ತಲಿಕ್ಕಿದೆ. ಇವತ್ತು ಒಂದು ಪೂಕರೆ ಹಾಕುವ ಸಂಪ್ರದಾಯ ಇದೆ, ಖಂಡದ ಕೋರಿ ಅಂತಾರೆ. ಅದು ಬೇರೆ ಬೇರೆ ಒಂದೊಂದು ಗದ್ದೆ ಕಡೆಗಳಲ್ಲಿ ಬೇರೆ ಬೇರೆ. ಈಗ ಈಚೆ ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿ ಇದ್ರೆ ಉಡುಪಿಗಳಲ್ಲಿ ಬೇರೆ ರೀತಿ ಇದೆ. ಆ ಪ್ರದೇಶಕ್ಕೆ ಅನುಗುಣವಾಗಿ ಈ ದೈವಿಕ ಸಂಪ್ರದಾಯಗಳು ನಡೀತಾ ಇದೆ. ಈಗ ನಾಗರ ಬಣ ಇದ್ರೆ ಆ ದೇವರಿಗೆ ನಾಗನಿಗೆ ಕೂಡ ಅಲ್ಲಿ ಇದು ಸಲ ಪುತ್ತೂರು ಕಂಬಳ ಆಗುವಾಗ ನಾಗದೇವರಿಗೆ ತಂಬಿಲಾದಿ ಪರ್ವಗಳನ್ನೇ ಸಲ್ಲಿಸಿಯೇ ಮತ್ತೆ ಅಲ್ಲಿ ನೋಡಿ. ಪುತ್ತೂರು ಕಂಬಳದಲ್ಲಿ ನಾನೊಂದು ಹೇಳುವಂಥ ಎಕ್ಸಾಂಪಲ್, ಈಗ ಉಳ್ಳಾಲ್ತಿ, ಮಲೆನಾಡು ತಾಯಿ ಉಳ್ಳಾಲ್ತಿಗೆ ಕೂಡ ನಾವು ಪೂಜೆ ಮಾಡಿಕೊಂಡೇ ಪ್ರಾರಂಭ ಮಾಡ್ತೇವೆ. ಅಲ್ಲಿಂದ ಪ್ರಸಾದ ಬರ್ತದೆ, ಧರ್ಮಸ್ಥಳದಿಂದ ಪ್ರಸಾದ ತಗೊಂಡು ಬರ್ತೇವೆ, ಕಾಣತೂರಿಂದ ಪ್ರಸಾದ ತಗೊಂಡು ಬರ್ತೇವೆ. ಆ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಹೇಗೆ ಮಾಡ್ತಾ ಇದ್ರು ಅದನ್ನೇ ಅನುಸರಿಸಿಕೊಂಡು ಅದನ್ನೇ ಮಾಡಬೇಕಾಗ್ತದೆ. ಅಲ್ಲಿಯ ಸ್ಥಳೀಯವಾಗಿ ಪುತ್ತೂರಲ್ಲಿ ನಾನು ಹೇಳುವಂಥದ್ದು ಎಕ್ಸಾಂಪಲ್, ಅಲ್ಲಿ ಒಂದು ಇದಿದೆ, ನಾಗಬನ ಇದೆ. ಆ ಮೂಲ ನಾಗಬನಕ್ಕೆ ತಂಬಿಲಾದಿ ಪರ್ವವನ್ನು ಕೊಟ್ಟು ನಾವು ಕಂಬಳವನ್ನು ಪ್ರಾರಂಭ ಮಾಡ್ತೇವೆ. ಕರೆ ಮುಹೂರ್ತಕ್ಕೆ ಮುಂಚೆ ಕೂಡ ಆ ಎಲ್ಲ ದೈವಿಕ ಶಕ್ತಿಗಳಿಗೂ ನಾವು ನಮ್ಮ ಪರಂಪರೆಯನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಅದರ ನೆಲೆಗಟ್ಟನ್ನು ಉಳಿಸಿಕೊಂಡು ಇದನ್ನು ಬೆಳೆಸಿಕೊಂಡು ಬರ್ತೇವೆ. ಓಕೆ, ಸೊ ಈ ಮೂಲಕ ಆಗುತ್ತೆ. ಈಗ ಕ್ರೀಡೆಯ ರೂಪದಲ್ಲಿ ನಾವು ನಡೆಸುವಂತಹ ಕಂಬಳ, ಅದರಲ್ಲಿರುವಂತಹ ವಿಧಗಳು, ಅದರಲ್ಲಿರುವಂತಹ ಅಂದ್ರೆ ಒಂಟಿ ಕರೆ ಅಂತ ಕೇಳಿದ್ದೇವೆ, ಜೋಡು ಕರೆ ಅನ್ನುವಂಥದ್ದನ್ನ ನೋಡಿದ್ದೇವೆ. ಅದು ಹೇಗೆ ಅದರ ವಿಭಾಗಗಳು ಅಂತ ನೋಡಿ. ಈಗ ಪ್ರತಿಶತ 95 ಭಾಗ ನಡೆಯುವಂಥದ್ದು ಜೋಡು ಕರೆ ಕಂಬಳಗಳೇ. ಹೌದು. ಹಿಂದೆ ನದಿಯ ಬದಿಯಲ್ಲಿ ಎಕ್ಸಾಂಪಲ್ ಸರಪಾಡಿ, ನಾನು ಸಣ್ಣದಿರುವಾಗ ಅಲ್ಲಿ ಒಂಟಿ ಕರೆಯ ಕಂಬಳ ಆಗ್ತಿತ್ತು. ಹೆಚ್ಚಿನ ಕಡೆಗೆ ಸುಳ್ಯದಲ್ಲಿ ಕೂಡ ಒಮ್ಮೆ ಒಂಟಿ ಕರೆಯ ಕಂಬಳ ಅದನ್ನು ನಾವು ಕೇಳಿದ್ದೇವೆ. ಅದು ಸಮಯವನ್ನ ನೋಡಿಕೊಂಡು ಸ್ಟಾಪ್ ವಾಚ್ ಅನ್ನು ಇರಿಸಿಕೊಂಡು ಎಷ್ಟು ಸೆಕೆಂಡುಗಳಲ್ಲಿ ಕೋಣ ಗುರಿ ಮುಟ್ತದೆ ಆ ಚಾನ್ಸ್ ಅಂತ ಹೇಳ್ತೇವೆ. ಅದು ಚಾನ್ಸ್ ಅಂತ ಹೇಳಿದ್ರೆ ಅದು ಟೈಮ್ ಇಷ್ಟು ನೋಡ್ಲಿಕ್ಕೆ. ಅದಕ್ಕೆ ಮುಂಚೆ 2 ಸಲ ಓಟ ಇರ್ತದೆ, ಆನಂತರ 2 ಸಲ ಓಟ ಕೊಡ್ತೇವೆ. ಕೆಲವು ಕಂಬಳಲ್ಲಿ ಈಗ ಒಂದೇ ಓಟ ಆಗಿದೆ, ಅದು ಒಂದು ಪಾಸ್ ಕೊಡುದು ಅಂತ. ಅದು ಪಾಸ್ ಇರುವಂತದ್ದು ಚಾನ್ಸಿಗೆ. ಆ ಚಾನ್ಸ್ ಅಲ್ಲಿ ಓಡಿಸ್ಬೇಕವ, ಎಷ್ಟು ಅಲ್ಲಿ ಓಡಿತು ಅಂತ ನೋಡ್ತೇವೆ. ಸಮಯದಲ್ಲಿ ಅದರ ಮೂಲಕ ನಾವು ಬಹುಮಾನವನ್ನು ಘೋಷಣೆ ಮಾಡ್ತೇವೆ. ಇದು 3 ಸಲ ಓಡಿಸ್ಲಿಕ್ಕೆ ಮೊದಲು ಆ ಒಂಟಿ ಕರೆಗಳಲ್ಲಿ ಕೊಡ್ತಾ ಇದ್ರು. ಆ 3 ಸಲದಲ್ಲಿ ಎಷ್ಟರಲ್ಲಿ ಬಂತು, ಈಗ ಲಾಂಗ್ ಜಂಪ್ ಹಾಗೆ ಅದರ ಪ್ರಕಾರವೇ ಕ್ರೀಡೆ ಪ್ರಕಾರವಾಗಿ ಮಾಡ್ತಾ ಇದ್ರು. ಈಗ ಜೋಡು ಕರೆ ಕಂಬಳಗಳಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ನಡೆಯುವಂತಹ 20 ಕಡೆಗಳಲ್ಲಿ ಜಿಲ್ಲೆಗಳಲ್ಲಿ ನಡೆಯುವಂತಹ ಕಂಬಳ ಜೋಡು ಕರೆ ಕಂಬಳಗಳೇ. ಆ ಕರೆಗಳಿಗೂ ಕೂಡ ನೋಡಿ, ಕೋಟಿ ಚೆನ್ನಯ್ಯ, ಸೂರ್ಯಚಂದ್ರ, ಬೇರೆ ಬೇರೆ ಊರ ಪ್ರದೇಶಗಳ ಹೆಸರು, ಆ ದೇವರ ಹೆಸರು, ಜೋಡು ನುಡಿಗಳನ್ನು ಇರ್ತದೆ. ಕೋಟಿ ಚೆನ್ನಯ್ಯ ಇದೆಲ್ಲ ಇಡುವಂಥದ್ದು. ಅದು ಒಂದು ಸಂದರ್ಭ ಆ ಭಾಗಕ್ಕೆ. ಕೋಟಿ ಚೆನ್ನೈ ಅಂತ ಹೇಳಿದ್ರೆ ಈ ಕೋಟಿ ಚೆನ್ನೈಯರು ಪುತ್ತೂರಿನವರು, ಪುತ್ತೂರಿನಲ್ಲಿ ಖಂಡಿತವಾಗಿ ಕೋಟಿ ಚೆನ್ನೈಯರ ಹೆಸರನ್ನು ಇಡಬೇಕಾಗ್ತದೆ. ಬೇರೆ ಕಡೆಗಳಲ್ಲಿ ಕೂಡ ಹೆಚ್ಚಾಗಿ ಕೋಟಿ ಚೆನ್ನೈ ಇದೆ, ಕೆಲವು ಕಡೆಗಳಲ್ಲಿ ಸೂರ್ಯಚಂದ್ರ ಇದೆ, ಕಾಂತಾಬಾರೆ, ಬುಧಾಬಾರೆ, ಈಗ ಬೇರೆ ಬೇರೆ ಹೆಸರುಗಳು. ಹೌದು, ಹಾಗೆ ನಡೀತಾ ಇದೆ. ಹಾಗೆ ಜೋಡು ಕರೆಗಳಲ್ಲಿ ಜೋಡು ಹೆಸರನ್ನು ಇಟ್ಟು ಮಾಡುವಂಥದ್ದು. ಸೊ ಅದರಲ್ಲಿ ಇರುವಂತಹ ವಿಭಾಗಗಳೀಗ ಕಂಬಳದ ಓಟದಲ್ಲಿ ಕೋಣಗಳನ್ನು ಓಡಿಸುವುದರಲ್ಲಿ ಇರುವಂತಹ ಸ್ಪರ್ಧೆಯಲ್ಲಿ ಇರುವಂತಹ ವಿಭಾಗಗಳು ಯಾವುದು ಅಂತ? ಸ್ಪರ್ಧೆಗಳಲ್ಲಿ ಹಿಂದೆ ಒಮ್ಮೊಮ್ಮೆ ಕೋಣಗಳು ಹೆಚ್ಚು ಸೇರ್ಲಿಕ್ಕೆ ಬೇಕಾಗಿ ಹಲ್ಲು ಹಾಕದ ಮರಿ ಕೋಣಗಳನ್ನು ಕೂಡ ಒಂದು ವಿಭಾಗ ಇಡ್ತಿದ್ರು. ಆಗ ಈಗ ನಮ್ಮ ಕೋರ್ಟ್ನ ಆದೇಶ ಪ್ರಕಾರ ಹಲ್ಲು ಹಾಕದ ಕೋಣಗಳಿಗೆ ಖಂಡಿತವಾಗಿ ಸ್ಪರ್ಧೆಯ ಅವಕಾಶ ಇಲ್ಲ ಅಂತ ಹೇಳಿ ಘೋಷಣೆ ಆಗಿದೆ. ಅದು ಎಲ್ಲ ಕೋಣಗಳ ಯಜಮಾನರು ಅಥವಾ ಕಂಬಳ ಸಂಘಟಕರು ಕೂಡ, ತೀರ್ಪುಗಾರರು ಇದನ್ನು ವಿಷಯವನ್ನು ಅರಿತಿದ್ದಾರೆ. ಈಗ ಇರುವಂಥದ್ದು 6 ವಿಭಾಗಗಳು. 6 ವಿಭಾಗಗಳು ಮುಖ್ಯವಾಗಿ ಹಿಂದೆ ಭಾರಿ ಹೆಸರನ್ನು ಪಡೆದಂಥ ಒಂದು ವಿಭಾಗವೇ ಕಣೆಹಳೆಗೆ ಓಟ. ಒಂದು ಕಣೆಹಳೆಗೆ, ಹಗ್ಗ ಹಿರಿಯ ವಿಭಾಗ, ಹಗ್ಗ ಕಿರಿಯ ವಿಭಾಗ,
ಅಡ್ಡ ಹಲಗೆ, ನೇಗಿಲು ಹಿರಿಯ, ನೇಗಿಲು ಕಿರಿಯ, ಹೀಗೆ 6 ವಿಭಾಗಗಳನ್ನು ಆಯ್ಕೆ ಮಾಡಿಕೊಂಡು ಈ ವಿಭಾಗಗಳು ಸ್ಪರ್ಧಾತ್ಮಕವಾಗಿ ನಡೀತದೆ. ಒಂದು ವಿಭಾಗದಲ್ಲಿ ಭಾಗವಹಿಸಿದ ಕೋಣಗಳಿಗೆ ಆ ಕಂಬಳದಲ್ಲಿ ಬೇರೊಂದು ವಿಭಾಗದಲ್ಲಿ ಸ್ಪರ್ಧಿಸುವ ಹಕ್ಕು ಇಲ್ಲ. ಯಾಕಂತ ಹೇಳಿದ್ರೆ ಇದು ಫಸ್ಟ್ಗೆ ಒಮ್ಮೆ ಸೋತು ಹೋದ್ರೂ ಕೂಡ ನಾನು ಇನ್ನೊಂದರಲ್ಲಿ ಓಡಿಸ್ತೇನೆ ಅಂತ ಹೇಳಿ ಓಡಿಸ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು, ಒಂದು ಕಡೆ ಅಡ್ಡ ಹಲಗೆ ಅಥವಾ ಕಣೆ ಹಲಗೆಯ ಕೋಣಗಳನ್ನು ಒಂದು ಕಂಬಳದಲ್ಲಿ ಓಡಿಸಿದ್ರೆ ಮತ್ತೊಂದು ಕಂಬಳದಲ್ಲಿ ಆ ಜೊತೆ ಕೋಣಗಳನ್ನು ಅಥವಾ ಒಂದು ಕೋಣವನ್ನು ಕೂಡ ಬೇರೆ ವಿಭಾಗದಲ್ಲಿ ಓಡಿಸ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಕಣೆಹಳಗೆ ಈ ಕಂಬಳದಲ್ಲಿ ಓಡಿಸಿದ್ರೆ ಅಥವಾ ಅಡ್ಡ ಹಲಗೆಯಲ್ಲಿ ಈ ಕಂಬಳದಲ್ಲಿ ಓಡಿಸಿದ್ರೆ ಮತ್ತೊಂದು ಕಂಬಳದಲ್ಲಿ ಆ ಕೋಣಗಳನ್ನು ಹಗ್ಗ ಹಿರಿಯ, ಹಗ್ಗ ಕಿರಿಯ ಅಥವಾ ನೇಗಿಲು ಹಿರಿಯ ಅಡ್ಡಹಲಗೆ ಮತ್ತು ಕಣೆಹಲಗೆ ಕೋಣಗಳನ್ನು ಬೇರೆ ವಿಭಾಗದಲ್ಲಿ ಓಡಿಸ್ಲಿಕ್ಕೆ ಆಗುವುದಿಲ್ಲ. ಆದರೆ ಕಣೆಹಲಗೆಯಲ್ಲಿ ಓಡಿಸಿದ ಕೋಣಗಳನ್ನು ಅಡ್ಡಹಲಗೆಯಲ್ಲಿ ಓಡಿಸ್ಲಿಕ್ಕೆ ಆಗ್ತದೆ, ಅಡ್ಡಹಲಗೆಯಲ್ಲಿ ಓಡಿಸಿದ ಕೋಣಗಳನ್ನು ಕಣೆಹಲಗೆಯಲ್ಲಿ ಓಡಿಸ್ಲಿಕ್ಕೆ ಆಗ್ತದೆ. ಇದು ಅದರ ಕಾನೂನು. ಹಲಗೆ ವಿಭಾಗದಲ್ಲಿ ಓಡಿಸ್ಲಿಕ್ಕೆ ಆಗ್ತದೆ, ಬೇರೆ ವಿಭಾಗಕ್ಕೆ ಆಗುವುದಿಲ್ಲ. ಓಕೆ, ಇದರಲ್ಲಿ ಹೇಗೆ ವಿಜೇತರನ್ನು ಆಯ್ಕೆ ಮಾಡುವಂಥದ್ದು? ಅಂದ್ರೆ ಓಟದ ಸ್ವರೂಪ ಅಂದ್ರೆ ನೇಗಿಲು ಇರುತ್ತದೆ, ಹಲಗೆ ಇರುತ್ತದೆ, ಅದು ಹಗ್ಗ ಆದ್ರೆ ಅದನ್ನ ಹೇಗೆ ಓಡಿಸುವಂತ ಕ್ರಮಗಳು? ನೇಗಿಲು ಕಿರಿಯ ಅಂತ ಹೇಳಿದ್ರೆ ಜೂನಿಯರ್ ವಿಭಾಗ, ನೇಗಿಲು ಹಿರಿಯ ಅಂತ ಹೇಳಿದ್ರೆ ನೇಗಿಲು ಸೀನಿಯರ್ ವಿಭಾಗ. ನೇಗಿಲು ಕಿರಿಯ ಅಂತ ಹೇಳಿದ್ರೆ 6, ಈಗ ನೋಡಿ ಸರ್ಕೆ ಆಗದ ಕೋಣಗಳಂತೇಳಿ ತುಳುವಳಿ ಹೇಳ್ತೇವೆ. ಸರ್ಕೆ ಅಂತ ಹೇಳಿದ್ರೆ 6 ಹಳ್ಳು ತೆಗೆದ ನಂತರ ಕೂಡ ಅದು ಸರ್ಕೆಯ ಕೋಣಗಳಂತ, ಅದು ಹಿರಿಯ ವಿಭಾಗಕ್ಕೆ ಆಗ್ತದೆ. 6 ಹಳ್ಳು ತೆಗೆಯದ, ಅದು 2 ಹಳ್ಳು ತೆಗೆದ್ರೆ, 4 ಹಳ್ಳು ತೆಗೆದ್ರೆ 6 ಹಳ್ಳಿನವರೆಗೆ ಅದು ಜೂನಿಯರ್ ವಿಭಾಗಕ್ಕೆ ಆಗ್ತದೆ. 6 ಹಳ್ಳಿನ ನಂತರ ಅದು ಸೀನಿಯರ್ ವಿಭಾಗಕ್ಕೆ ಆಗ್ತದೆ. ಆ ವಿಭಾಗವನ್ನು ಅವರು ಯಾರೂ ಕೂಡ ಯಜಮಾನರು ಅದನ್ನು ವಿಭಾಗಕ್ಕೆ ಇಳಿಸ್ತಾರೆ. ಈಗ ಜೂನಿಯರ್ ವಿಭಾಗಕ್ಕೆ ಒಂದು ನೇಗಿಲು ಕಿರಿಯ, ಹಾಗೆ ಕಿರಿಯ ವಿಭಾಗವನ್ನು ಇಳಿಸಿದಾಗ ನಮ್ಮ ವಿಭಾಗ ಪರಿಶೀಲಕರು ಆ ಕೋಣಗಳ ಹಲ್ಲನ್ನು ನೋಡಿ ಆ ವಿಭಾಗವನ್ನು ಪರಿಶೀಲನೆ ಮಾಡಿ ಎಸ್ ಅಂತೇಳಿ ಬಿಟ್ಟರೆ ಅದು ಕಿರಿಯ ವಿಭಾಗದಲ್ಲಿ ಆಗ್ತದೆ. ಮತ್ತೊಂದು ವಿಚಾರ ಇದೆ, ಮತ್ತೊಂದು ವಿಷಯ ಕೂಡ, ಆ ಕಿರಿಯ ವಿಭಾಗದಲ್ಲಿ ಇಳಿದ ನಂತರ ಆ ಸ್ಪರ್ಧೆಗ ಆಗ ಕೂಡ ಒಂದು ಹಲ್ಲು ತೆಗೆಯುವಂಥ ವ್ಯವಸ್ಥೆಗಳಿದೆ. ಆದರೆ ಅದು ಕೂಡ ಟೆನ್ಷನ್ ಇರ್ತದೆ. ಆದರೆ ಅದು ಕಿರಿಯ ವಿಭಾಗಕ್ಕೆ ಬಂದ ನಂತರ ಹಿರಿಯ ವಿಭಾಗ ಅದು ಹಿರಿಯ ವಿಭಾಗದಲ್ಲೇ ಓಡಿಸಬೇಕು, ಕಿರಿಯ ವಿಭಾಗ ಆದರೆ ಕಿರಿಯ ವಿಭಾಗದಲ್ಲೇ ಓಡಿಸಬೇಕು. ಹಿರಿಯ ವಿಭಾಗದಲ್ಲಿ ಈಗ ಹಿರಿಯ ವಿಭಾಗಕ್ಕೆ ವಿಭಾಗ ಪರಿಶೀಲನೆ ಇಲ್ಲ, ಅದು ಸೀನಿಯರ್ಗೆ ಆಯ್ತಾ ಅಂತ ಲೆಕ್ಕ. ಅಡ್ಡ ಹಲಗೆಗೆ ವಿಭಾಗ ಪರಿಶೀಲನೆ ಇಲ್ಲ, ಕಣೆ ಹಲಗೆಗೆ ವಿಭಾಗ ಪರಿಶೀಲನೆ ಇಲ್ಲ. ಸೊ ಅದ್ರೀಗ ಪ್ರತಿಯೊಂದು ವಿಭಾಗದ ರೂಪರೇಷೆಗಳನ್ನು ಹೇಳಿಕೊಂಡು ಹೋದ್ರೆ, ಅಂದ್ರೆ ನೊಗವನ್ನು ಕಟ್ಟಿರ್ತಾರೆ, ಅದರಲ್ಲಿ ಹೇಗೆ ಅದನ್ನು ಜೋಡಿಸುವಂಥದ್ದು ಹೇಗೆ, ಅದಕ್ಕೆ ಇರುವಂಥ ಹಿನ್ನೆಲೆ ಏನು, ಅದರ ಬಗ್ಗೆ ಹೇಳೋದಿದ್ರೆ ಸರ್. ಈಗ ನಾನೊಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ, ಹೆಚ್ಚಿನವರಿಗೆ ಇದು ಗೊತ್ತಿರೋದಿಲ್ಲ. ಈಗ ನೇಗಿಲ ಅಂತ ಹೇಳಿದರೆ ಈ ಒಂದು ಸಣ್ಣದಾದ ನೇಗಿಲು ಅಂತ ಇರ್ತದೆ. ಮೊದಲು ಉಳುಮೆಗಾಗಿ ದೊಡ್ಡ ನೇಗಿಲನ್ನು ಮಾಡ್ತಾ ಇದ್ರು, ಈಗ ಓಡಿಸ್ಲಿಕ್ಕೆ ಅಂತೇಳಿ ಅನಂತರ ಸುಮಾರು ವರ್ಷಗಳ ನಂತರ ಈ ಓಡಿಸುವ ನೇಗಿಲು ತಯಾರಾಯಿತು. ಈ ಓಡಿಸುವ ನೇಗಿಲನ್ನು ಚಂದವಾಗಿ ಅಕ್ಕಸಾಲಿಗಳಲ್ಲಿ ಮಾಡಿಸಿ, ಅದು ಜಾಸ್ತಿ ವೆಯ್ಟ್ ಇರಬಾರ್ದು, ಅದು ಜಾಸ್ತಿ ವೆಯ್ಟ್ ಇರಬಾರ್ದು, ಅದನ್ನು ಹಿಡಿದುಕೊಂಡು ಓಡಿಬೇಕಲ್ಲ, ಅದು ಜಾಸ್ತಿ ವೆಯ್ಟ್ ಇರಬಾರ್ದು. ಮತ್ತು ಅದಕ್ಕೆ ಆದ ಮರಗಳು, ಅದಕ್ಕೆ ಆದ ಕೆಲವು ಮರಗಳಿದೆ, ಹಗುರವಾಗಿರುವ ಗಟ್ಟಿಯಾಗಿ ಹಗುರವಾಗಿರುವ ಮರಗಳನ್ನು ಆಯ್ಕೆ ಮಾಡ್ತಾರೆ ಮತ್ತು ನುರಿತ ಅಕ್ಕಸಾಲಿಗರಿಂದ ಅದನ್ನು ಮಾಡಿಸ್ತಾರೆ. ಈಗ ನೊಗಕ್ಕೆ ಕೇವಲ ನೇಗಿಲನ್ನು ಮಾತ್ರ ಕಟ್ಟಿ ಓಡಿಸುವಂಥದ್ದು ಅದು ನೇಗಿಲು ವಿಭಾಗ. ಆನಂತರ ನೊಗ, ನಂತರ ಅದಕ್ಕೆ 2 ಕೋಣಗಳ ಕೋಡುಗಳಿಗೆ ಒಂದು ಮರ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಮರ ಅಂತೇವೆ. ಒಂದು ಸ್ಟೀಲ್ನ ರಾಡನ್ನು, ಅದಕ್ಕೆ ಅದು ಸ್ವರೂಪಗಳು ಎಷ್ಟು ಉದ್ದ ಎಷ್ಟು ಅಗಲ ಅಂತೆಲ್ಲ ಇದೆ, ರೌಂಡ್ ಆಗಿರುವ ಒಂದು ಸ್ಟೀಲ್ ರಾಡನ್ನು ಕಟ್ಟುವಂಥ ವಿಧಾನಗಳು ಕೂಡ, ಆ ಹಗ್ಗವನ್ನು ಅದಕ್ಕೆ ಒಂದು ಲೂಸ್ ಆಗಿ ಅದಕ್ಕೆ ಓಡುವಾಗ ಏನಾದರೂ ಆಗದಾಗೆ ಅದು ಕಟ್ಟುವವರು ಕೂಡ ಪರಿಣಿತರಿರ್ತಾರೆ. ಅದು ಭಾರಿ ಕಷ್ಟ ಇದೆ. ಹಗ್ಗದ ವಿಭಾಗಕ್ಕೆ ಓಡುವ ಪರಿಣಿತರೇ ಹಗ್ಗವನ್ನು ಕಟ್ಟಬೇಕು, ಇಲ್ಲ ಅಂತ ಹೇಳಿದರೆ ಅದು ಸ್ಪರ್ಧೆಯಲ್ಲಿ ಅದಕ್ಕೆ ತಲೆನೋವಾಗ್ತದೆ, ಅದಕ್ಕೆ ಬೇರೆ ಬೇರೆ ಇದಾಗ್ತದೆ, ಅದಕ್ಕೆ ಸಮಸ್ಯೆಗಳು. ಅದಕ್ಕೆ ಅದು ಕಟ್ಟುವ ರೀತಿಯಲ್ಲಿ ಅದನ್ನು ಕಟ್ಟಬೇಕು, ಆ ರೀತಿಯಲ್ಲಿ ಕಟ್ತಾರೆ. ತಲೆಗೆ ಇದಕ್ಕೆ ಯಾವುದು ನಮ್ಮ ಮರವನ್ನು ಕಟ್ಟಿದ ಕೋಣಗಳು ಅದು ಹಗ್ಗದ ವಿಭಾಗ, ಮತ್ತೆ ಕಣಹಲಗೆ ವಿಭಾಗಕ್ಕೆ ಕೂಡ ಮರ ಕಟ್ಟುವವರು ಇದ್ದಾರೆ. ಹಾಗೆ ಅಡ್ಡಹಲಗೆ ವಿಭಾಗಕ್ಕೆ ಮರ ಕಟ್ಟೋದಿಲ್ಲ. ಓಕೆ, ಅದರ ಮೇಲೆ ನೇಗಿಲನ್ನು ಹಿಡ್ಕೊಂಡು ಓಡಬೇಕು. ನೇಗಿಲನ್ನು ಹಿಡ್ಕೊಂಡು ಓಡುವಾಗ ಕೂಡ ಆ ಓಟಗಾರ ಅದಕ್ಕೆ ಮೊದಲೇ ಸುಮಾರು ಕುದಿ ಕಂಬಳ ಅಂತ ಹೇಳ್ತೇವೆ, ಪ್ರಾಕ್ಟೀಸ್ ಕಂಬಳಗಳು. ಅದರಲ್ಲಿ ಆ ಕೋಣಗಳ ಹೆಜ್ಜೆಗಳನ್ನ, ಕೋಣದ ಕೆಲವು ಕೋಣಗಳು ಏನು ಓಡುವಾಗ ತಪ್ಪಿಸುವಂಥ ಕೋಣಗಳಿದೆ, ಕೆಲವು ಕೋಣಗಳು ಓಟವನ್ನು ಜಾಸ್ತಿ ಓಡುವಂಥ ಇದೆ, ಅದಕ್ಕೆ ಸರಿ ಹೊಂದುವಂಥ ಕೋಣವನ್ನು ಮಾಡಬೇಕು. ಈಗ ಓಡುವಾಗ ಮಾತ ಅಂತ ತುಳುವಳಿ ಇರುತ್ತೆ, ಮಾತದ ಕೋಣೆ ಇರಲಿ, ಮಾತದೋ ಉಳಾಯಿದೋ ಅಂತ. ಮಾತ ಅಂತ ಹೇಳಿದ್ರೆ ಎಡಭಾಗದ ಕೋಣ, ಎಡಭಾಗದ ಕೋಣ ಒಂದು ಬಲಿಷ್ಠವಾಗಿ ಓಡುವಂಥ ಕೋಣ ಆಗಬೇಕು. ಒಳಭಾಗದ ಕೋಣ ಒಂದು ಸ್ವಲ್ಪ
ಅದು ಬಲಿಷ್ಠವಾಗಿ ಓಡಬೇಕು. ಆದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದು ಭಾರಿ ಓಡೋ ಕೋಣವನ್ನು ಎಡದ ಬದಿಗೆ ಇರ್ತಾರೆ. ಮಾತಿಗೆ ದೀತನೆ ಅಂತೇಳಿ, ಉಳಾಯಿಗೆ ದೀತನೆ ಅಂತ ಹೇಳ್ತಾರೆ. ಉಳಾಯಿಗೆ ಅಂತ ಹೇಳಿದ್ರೆ ಬಲಭಾಗಕ್ಕೆ. ಅವು ಭಾರಿ ಬಲಿಷ್ಠವಾದ ಓಟದ ಕೋಣ ಈಗ ಎಡಭಾಗಕ್ಕಿದ್ರೆ ಆ ಕೋಣ ಖಂಡಿತವಾಗಿ ಬಹುಮಾನವನ್ನು ಪಡಿತಾ ಅಂತ ಲೆಕ್ಕ. ಯಾಕಂತ ಹೇಳಿದ್ರೆ ಓಡುವವನಿಗೆ ಆಚೆ ಭಾಗದ ಓಟ ಕಷ್ಟ, ಈಚೆ ಭಾಗದ ಓಟ ಓಡುವವನಿಗೆ ಕೂಡ ಅನುಕೂಲ. ಹಾಗೆ ಓಡುವವ ಕೂಡ ಎಡದ ಬದಿಯಲ್ಲಿ ಓಡಿಕೊಂಡು ಅರ್ಧವರೆಗೆ ಹೋಗಿ ಆ ಕೋನವನ್ನು ಎಬ್ಬಿಸಿ ವಾಪಸ್ ಬಂದು ಬಲದ ಭಾಗಕ್ಕೆ ಬಂದು ಓಡಿಸಿದ್ರೆ ಅದು ಓಟ ಪರ್ಫೆಕ್ಟ್ ಓಟ ಅಂತ ಲೆಕ್ಕ. ನೇಗಿಲಾಗಿ ಹಗ್ಗವಾಗಲಿ, ಹಗ್ಗ ಕೂಡ ಹಿಡಿಯುವಂಥ ವಿಭಾಗ ಇದೆ, ಅದರ ಹಿಂದೆ ಕೂಟ ಅಂತ ಹೇಳ್ತೇವೆ, ಅದರ ಒಂದು ಎಲುಬು ಇದಲ್ಲ, ಅದರವರೆಗೆ ಹಗ್ಗ ಬಂದು ಓಡಬೇಕು. ಓಡುವಾಗ ಹಗ್ಗ ಲೂಸ್ ಆಗಬಾರ್ದು. ನಾವು ಹೇಳ್ತೇವೆ ಅವನನ್ನು ಕೋಣ ಎಳೆದುಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗಿ ತಪ್ಪು. ಅವನಲ್ಲಿ ಭಾರಿ ಪ್ರಾವೀಣ್ಯತೆ ಇರಬೇಕು. ಯಾವ ಕೋಣ ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗ್ರಹಿಸಬೇಕವ, ಇಲ್ಲದೆ ಬಹುಮಾನ ಪಡಿ ಕಷ್ಟ. 12 ಸೆಕೆಂಡ್ 11 ಸೆಕೆಂಡ್ ಅಲ್ಲಿ ಓಡುವಾಗ ಯಾವ ರೀತಿ ಅದನ್ನು ಗ್ರಹಿಸಬೇಕವ, ಹಾಗೆ ಅದರ ಮೇಲೆ ನಿರ್ಧಾರ ಆಗ್ತದೆ. ಆ 3 ವಿಭಾಗಗಳದ್ದು ಓಟದ ವೇಗದ ಮೇಲೆ ಎಷ್ಟು ಬೇಗ ಗುರಿ ಮುಟ್ತಾರೆ ಅದರ ಮೇಲೆ ವಿಜೇತರನ್ನ ಆಯ್ಕೆ ಮಾಡುವಂತದ್ದು. ಕನೆ ಹಲಗೆ ಬಿಟ್ಟು ಕನೆ ಹಲಗೆ ಅಡ್ಡ ಹಲಗೆ ಬಿಟ್ಟು ಕನೆ ಹಲಗೆ ಅಡ್ಡ ಹಲಗೆ ಬಿಟ್ಟು ಅಡ್ಡಲಗೆ ಕೂಡ ಸ್ಪರ್ಧೆ, ಅಡ್ಡಲಗೆ ಕೂಡ ಸ್ಪರ್ಧೆ. ಓಕೆ. ಸೊ ಅದರ 5 ವಿಭಾಗ ಸ್ಪರ್ಧೆ, 1 ವಿಭಾಗ ನೀರು ಚಿಮ್ಮಿಸುವಂಥದ್ದು. ಸೊ ಅದು ಹೇಗೆ, ಅದನ್ನ ಎಷ್ಟು ಹೈಟ್ ಅಲ್ಲಿ ಕಟ್ಟಿರ್ತಾರೆ ಸರ್? ನೋಡಿ, ಕಂಬಳಕ್ಕೆ ಶೋಭೆ ಕಣಹಲೆಗೆ ಈ ಕೋಣಗಳು ಕೂಡ ಶೋಭೆ ಇಲ್ಲ ಅಂತಲ್ಲ. ಮೊದಲಿನಿಂದ ಒಂದು ಭಾರಿ ಹಿಂದಿನಿಂದಲೂ ಪ್ರಥಮವಾಗಿ ಓಡಿಸುತ್ತಿದ್ದದ್ದು ನಾನು ಕೇಳಿದ ಪ್ರಕಾರ, ನನಗೆ ಅಷ್ಟು ಅನುಭವ ಅಂದರೆ ನನ್ನ ವರ್ಷಕ್ಕಿಂತ ಹಿಂದೆ ನಡೀತಿದ್ದಂಥ ವ್ಯವಸ್ಥೆಗಳು ಕಣಹಳೆಗೆಯ ಕೋಣಗಳು. ಕಣಹಳೆಗೆಯ ಕೋಣಗಳನ್ನು, ಕಣಹಳೆಗೆ ಅಂತೇಳಿದರೆ ಅದು ಸಣ್ಣ, ಇಷ್ಟೇ ಸಣ್ಣ ಒಂದು ಹಲಗೆ. ಈ ಹಲಗೆಯಲ್ಲಿ 2 ಕಾಲನ್ನು ನಿಂತು ಅದರಲ್ಲಿ ಓಡಬೇಕು. ಮತ್ತೆ ಪ್ರಥಮ ಭಾವನ ಇಂದಿನಿಂದಲೂ ಇಲ್ಲಿಯವರೆಗೆ 7.5 ಕೋಲ ಅಂತ ಹೇಳ್ತೇವೆ. 7.5 ಕೋಲು ಆ ನೀರನ್ನು ಚಿಮ್ಮಿಸಿ, ಅಲ್ಲಿ ಚಿಮ್ಮಿಸಿದ ವ್ಯವಸ್ಥೆಗಳು ಬರುವುದಿಲ್ಲ. ಆ ಎಲ್ಲಿ ಅದು ನಿಶಾನೆಗೆ ಒಂದು ತೊಟ್ಟು ನೀರಾದರೂ ಹಾರಿದ್ರೆ ಅದು ನಿಶಾನೆ 7.5 ಕೋಲು ಪ್ರಥಮ ಅಂತ ಲೆಕ್ಕ. 6.5 ಕೋಲು 2 ಕಡೆ ಕಟ್ಟಿರ್ತದೆ. ಒಂದು 7.5 ಕೋಲು ಮಿಡ್ಲಲ್ಲಿ ಕಟ್ಟಿರ್ತದೆ, ಆಚೆ ಈಚೆ 6.5 ಕೋಲು ಕಟ್ಟಿರ್ತದೆ. ಆ 6.5 ಕೋಲು ನಿಶಾನಿಗೆ ಚಿಮ್ಮಿದ್ರು ಕೂಡ 2ನೇ ಬಹುಮಾನ ಅವನಿಗೆ. ಹಾಗೆ ಅದಕ್ಕೆ ಕೂಡ ಒಮ್ಮೆಲೆ ಓಡುವಂತಲ್ಲ, 5 ಪಾಸುಗಳನ್ನು ಕೊಟ್ಟಿರ್ತೇವೆ. 5 ಸಲ ಓಡಲಿಕ್ಕೆ ಅವಕಾಶ ಇದೆ. ಆ ನಂತರ ಒಂದು ವೇಳೆ ಇದರಲ್ಲಿ ನೀರೇ ಚಿಮ್ಮಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ನಂತರ ಅಲ್ಲಿಯ ಕಂಬಳದ ಸಂಘಟಕರ ನಿರ್ಧಾರ. ಇನ್ನೊಂದು 2 ಪಾಸ್ ಕೊಡ್ಬೋದಾ ಅಥವಾ ಕೊಡ್ಲಿಕ್ಕಿಲ್ವಾ ಅಂತೇಳಿ. ಕೆಲವು ಕಡೆಗಳಲ್ಲಿ 5 ಪಾಸ್ ಸಾಕು, ಅಂದ್ರೆ ರಾತ್ರಿ ಆಗಿರ್ತದೆ. ಇನ್ನು ಒಂದು ಓಡಿಸಿ ನೀರು ನೋಡಿ ಬಹುಮಾನ ಕೂಡ ಕೊಡುವಂಥ ಪದ್ಧತಿಗಳಿದೆ. ಅದರಲ್ಲೂ ಕೂಡ ನೀರು ನೋಡಿ ಅಂತ ಹೇಳಿದ್ರೆ ಆ ನಿಶಾನಿಯ ಹತ್ತಿರ 6.5 ಕೋಲು ನಿಶಾನಿ ಹತ್ರ ಜಾಸ್ತಿ ನೀರು ಬಂದರೆ ಅಥವಾ 7.5 ಕೋಲು ನಿಶಾನಿ ಹತ್ರ ಜಾಸ್ತಿ ನೀರು ಬಂದರೆ ಆ ನೀರುಗಳನ್ನು ನೋಡಿ ಅಂಕದ ಪ್ರಕಾರವಾಗಿ ಮಾನದಂಡವನ್ನು ನಿರ್ಧಾರ ಮಾಡ್ತಾರೆ ತೀರ್ಪುಗಾರರು ಅಥವಾ ನೀರು ನೋಡುವವರು, ಸಂಘಟಕರು. ಸರ್, ಈಗ ಕನೆ ಹಲಗೆ ಅಡ್ಡ ಹಲಗೆ ಅದರಲ್ಲಿ ಒಂದಷ್ಟು ಅಂದರೆ ಯಾಕಂತ ಹೇಳಿದರೆ ಓಡುವವರಿಗೆ ಅದು ನೀರ ಒಳಗಿರ್ತದೆ, ಕಾಣುವುದಿಲ್ಲ, ಅದು ಹೇಗಿರ್ತದೆ ಅನ್ನುವಂಥದ್ದು. ಅದು ಈಗ ಕಣೆ ಹಲಗೆ ಅಂತ ಹೇಳಿದರೆ ಕೇವಲ ಒಂದು ಅರ್ಧ ಫೀಟು ಇದು ಮರದ ಇದನ್ನು ಮಾಡಿ ಅದನ್ನು ಇದಕ್ಕೆ ಕಟ್ಟಿರ್ತಾರೆ. ಯಾವುದಕ್ಕೆ, ಕೋಣದ ನುಗ್ಗಕ್ಕೆ ಕಟ್ಟಿರ್ತಾರೆ. ಅದರಲ್ಲಿ ನಿಂತುಕೊಂಡು ಕೋಣ ಓಡಿಸುವ ಒಂದು ಕಾಲನ್ನು ಹಲಗೆಯಲ್ಲಿ ಇಟ್ಟುಕೊಂಡು ಮತ್ತೊಂದು ಕಾಲನ್ನು ಮುಣೆ ಅಂತ ಹೇಳ್ತೇವೆ, ಅದರ ಮರದ ಇದಕ್ಕೆ ಇಟ್ಟುಕೊಂಡು ಓಡಿಸುವಂಥದ್ದು. ಓಡುವಾಗ ಅವನು ಹೀಗೆ ಅಲಗಾಡಿಕೊಂಡು ಓಡ್ತಾನೆ. ಅವನಿಗೆ ಅದರ ಐಡಿಯಾ ಗೊತ್ತಿರ್ತದೆ. ಈಗ ಭಾರಿ ಜನ ಅದರಲ್ಲಿ ಕಡಿಮೆ ಇದ್ದರು. ಈಗ ಭಟ್ಕಳ ಆಚೆಯಿಂದ, ಬೈಂದೂರು ಆಚೆ ಕಡೆಗಳಿಂದ ಭಾರಿ ಜನ ಪರಿಣಿತ ಓಟಗಾರರು ಭಾರಿ ತಯಾರಾಗಿದ್ದಾರೆ. ಹಿಂದೆ ಅದರಲ್ಲಿ ಒಂದು ನಡುವಲ್ಲಿ ಭಾರಿ ಸ್ಕ್ಯಾರ್ಸಿಟಿ ಇತ್ತು, ಕಡಿಮೆ ಓಟಗಾರರು ಇತ್ತು. ಹಿಂದೆ ಸುಮಾರು ಜನ, ಈಗ ನಾರಾ ಯುವರಾಜ್ ಜೈನ್ ಇರ್ಬೋದು, ಅದಕ್ಕಿಂಚೆ ಅಬ್ಬು ಬ್ಯಾರಿ ಅಂಥವರ ಓಟಗಾರರೆಲ್ಲ ಇದ್ದರು. ಈಗ ಅದಕ್ಕೆ ಕೂಡ ಭಾರಿ ಜನ ತಯಾರಾಗಿದ್ದಾರೆ. ಕಣಹಲಗೆ ಕೋಟ ಕೂಡ ಸುಂದರವಾಗಿ ನಡೀತದೆ. ಕಣಹಲಗೆಯಲ್ಲಿ ನೀರು ಚಿಮ್ಮುವ ವ್ಯವಸ್ಥೆಗಳಾದರೆ ಅಡ್ಡ ಹಲಗೆ ಒಂದು 2-3 ಫೀಟ್ ಉದ್ದದ ಹಲಗೆ, ಅದು ಕೂಡ ಹಗುರವಾಗಿರಬೇಕು. ಇದಕ್ಕೆ ಓಟದ ಕೋಣದ ನೊಗಕ್ಕೆ ಅದರ ಮರದ ಇದರಿಂದ ಕಟ್ಟಿ ಅದರಲ್ಲಿ ಇದು ಮಾಡುವಂಥದ್ದು. ಅದು ಓಟದ ಸ್ಪರ್ಧೆಯಲ್ಲಿ ನಿರ್ಧಾರ ಆಗ್ತದೆ. ಅಡ್ಡ ಹಲಗೆ. ಹಾಗೆ ಅಲ್ಲಿ ವಿಜೇತರನ್ನ ಆಯ್ಕೆ ಮಾಡ್ತಾರೆ. ಉಳಿದ ಓಟಗಳಲ್ಲಿ ವೇಗ ನೋಡಿ ಯಾರು ಬೇಗ ಬರ್ತಾರೆ, ಅದರಲ್ಲಿ ಕೂಡ ನೋಡಿ, ಅದರಲ್ಲಿ ಕೂಡ ಒಂದು ವ್ಯವಸ್ಥೆಗಳಿದೆ. ಸೀದಾ ಆಗುದಿಲ್ಲ. ಒಂದು ಕಂಬಳ ಕೋಣಕ್ಕೆ ಒಂದು ನೇಗಿಲು ಕಿರಿಯ ವಿಭಾಗದಲ್ಲಿ ಒಂದು 80 ಜೊತೆಗಳು ಕೋಣಗಳು ಇಳಿದ್ರೆ ಅದನ್ನು ಸ್ಪರ್ಧೆಯಾಗಿ ಮಾಡಿಕೊಂಡು 16 ಕೋಣಗಳನ್ನು ಮಾಡಬೇಕು. ಯಾವ ವಿಭಾಗದಲ್ಲಿ ಕೂಡ ಪ್ರೀ ಕ್ವಾರ್ಟರ್ ಫೈನಲ್ ಅಂತ ಹೇಳ್ತೇವೆ. ಆ 16 ಭಾಗಗಳನ್ನಾಗಿ 16 ಮಾಡಿ 16 ನಂತರ ಚೀಟಿ ಎತ್ತುವ ಮೂಲಕ
ಅವನಿಗೆ ಯಾವ ಕೋಣಗಳು ಬರ್ತದೆ ಅದರ ಪ್ರಕಾರ ಸ್ಪರ್ಧೆ ನಿಗದಿ ಆಗ್ತದೆ. 16ರವರೆಗೆ ನಾವು ಇವನು ಚಾನ್ಸಲ್ಲಿ ಓಡ್ತಾನಲ್ಲ ಅದರ ಪ್ರಕಾರವಾಗಿ ಸ್ಪರ್ಧೆಯನ್ನು ತೀರ್ಪುಗಾರ ನಾವು ನಿರ್ಧಾರವನ್ನು ಮಾಡ್ತೇವೆ, ಮಾಡಿ ಕೊಡಬೇಕು. ಅದನ್ನು ಓದಿ ಹೇಳಬೇಕು. ಆನಂತರ ಕರೆ ತೆಗಿಲಿಕ್ಕೆ ಬರಬೇಕು. ಅವನಿಗೆ ಯಾವ ಕರೆ, ಕೆಲವು ಕರೆಗಳು ಕೂಡ ಈಗ ಅದೃಷ್ಟದ ಕರೆಗಳಂತಿದೆ. ಈಗ ಕೆಲವು ಕಡೆ ಅವರಿಗೆ ಗೊತ್ತಿರ್ತದೆ, ನಮಗೆ ಗೊತ್ತಿರುವುದಿಲ್ಲ, ಸಂಘಟಕರಿಗೆ ಗೊತ್ತಿರುವುದಿಲ್ಲ. ಅದು ಅಂದ್ರೆ ಯಾವ ಆ ಕೋಣಗಳಿಗೆ ಯಾವ ಕರೆ ಸೂಕ್ತ ಅಂತೇಳಿ ಅವನು ನಿರ್ಧಾರ ಮಾಡ್ತಾನೆ. ಕೆಲವು ಕಡೆಗಳಲ್ಲಿ ಉದಾಹರಣೆಗೆ ಅವನ ಕಂಬಳದ ಒಂದು ಭಾರಿ ಓಟದ ಕೋಣ ಎಡದ ಬದಿಗಿದೆ ಅಂತ ಆದಾಗ ಆ ಕೋಣಕ್ಕೆ ಅವ ಅಭ್ಯಾಸವನ್ನು ಮಾಡಿರ್ತಾನೆ ಸಣ್ಣದ್ರಿಂದಲೇ. ಆ ಕೋಣದ ಓಟವನ್ನು ನೋಡಿ ಓಡುವಂಥದ್ದು ವ್ಯವಸ್ಥೆಗಳನ್ನು ಮಾಡಿರ್ತಾನೆ. ನಮಗೆ ಗೊತ್ತಾಗೋದಿಲ್ಲ, ನಿಮ್ಗೆ ನೋಡುವಾಗ ನಮಗೆ ಗೊತ್ತಾಗ್ತದೆ. ಆ ಕೋಣ ಇನ್ನೊಂದು ಓಟದ ಕೋಣದ ಗ್ರಹಿಕೆಯನ್ನು ನೋಡಿಕೊಂಡು ಅದರ ಮುಂದೆ ಓಡ್ತದೆ. ಎಷ್ಟು ಮಾಡಿದ್ರು ಆ ಕೋಣವನ್ನು ಹಿಂದೆ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕೋಣಗಳು ಕೂಡ ಇದೆ, ನೋಡಿಕೊಂಡು ಓಡುವಂಥದ್ದು. ನಿಜವಾಗಿ ನಾವು ಕೋಣಗಳನ್ನು ಬಿಡುವಾಗ ಆವತ್ತು ಗೆದ್ದ ಕೋಣ ಆ ಕೋಣದ ಎದುರು ಅರ್ಧದಲ್ಲಿರ್ತದೆ. ಆ ನಂತರ ನಾನು ಒಂದು ಕಡೆ ನೋಡಿದ್ದೇನೆ, ಮಂಜೊಟ್ಟಿಯಲ್ಲಿ ಆ ಕೋಣ ಒಂದು 4-5 ಕೋಲು ಹಿಂದೆ ಇದೆ. ಮಂಜೊಟ್ಟಿಗೆ ಮುಟ್ಟುವಾಗ ಈ ಕೋಣ ಹಾರಿ ಪಾಸ್ ಮಾಡಿದೆ. ಅಂತಹ ಎಲ್ಲ ಕೋಣಗಳಿಗೆ ಬುದ್ಧಿವಂತ ಕೋಣಗಳದು. ಆ ಬುದ್ಧಿವಂತ ಕೋಣಗಳು ಹೆಸರನ್ನು ಗಳಿಸ್ತದೆ. ಚೆನ್ನ ಇರ್ಬೋದು, ಪಾಂಡ್ ಇರ್ಬೋದು, ಬೇರೆ ಬೇರೆ ಕೋಣಗಳು ಆ ಹೆಸರನ್ನು ಗಳಿಸಿಕೊಂಡು ಈಗ ಕಂಬಳದಲ್ಲಿ ಪ್ರತೀತಿಯನ್ನು ಪಡೆದುಕೊಂಡಿದೆ. ಈಗ ನಾಗರಾಜ ಅದೆಲ್ಲ ಓಟ ಹಾಗೆ ಓಡಿದೆ. ಅದೆಲ್ಲ ಬಹುಶಃ ಅದು ಕಂಬಳದಲ್ಲಿ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ. ಅದನ್ನು ಯಾರಿಗೂ ಗೊತ್ತು ಕೂಡ ಇರುವುದಿಲ್ಲ, ಅವರ ಆ ಸ್ಪರ್ಧೆ ನೋಡಿದಾಗ ಗೊತ್ತಾಗ್ತದೆ. ಓಕೆ, ಈಗ ಓಡಿಸುವವರಿಗೂ ಕೂಡ ಅಷ್ಟೇ ಚಾಲೆಂಜ್ ಇದೆ ಅನ್ನುವಂಥದ್ದು. ಕೆಲವೊಂದು ಸರ್ತಿ ನಾವು ನೋಡ್ತೇವೆ, ಅಂದರೆ 2 ಕರೆಗಳಲ್ಲಿ ಓಡ್ತಾ ಇರ್ತಾರೆ, ಅಥವಾ ಒಂದು ಕರೆಯಲ್ಲಿ ಓಡ್ತಾ ಇರುವಂಥ ಕೋಣಗಳನ್ನು ಓಡಿಸುವವರು ಏನೋ ಆಯತಪ್ಪಿ ಬಿದ್ದು ಬಿಡ್ತಾರೆ, ಅಥವಾ ಕೋಣಗಳ ಅದೃಷ್ಟಕ್ಕೆ ಓಡ್ತದೆ. ಅಂಥ ಸಂದರ್ಭದಲ್ಲಿ ಈ ಕೋಣಗಳು ಅಕಸ್ಮಾತಾಗಿ ಮೊದಲು ಗುರಿಯನ್ನು ಮುಟ್ಟಿದ್ರು ಅದನ್ನು ವಿಜೇತರಂತ ಪರಿಗಣಿಸ್ತಾರೆ ಹೇಗೆ ಅಂತ? ನಮಗೆ ಕಂಬಳ ಸ್ಪರ್ಧೆಯಲ್ಲಿ ಓಡಿಸುವ ಇರಲಿ, ಓಡಿಸುವ ಇಲ್ಲದಿರಲಿ, ಕಂಬಳ ಕೋಣದಲ್ಲಿ ಓಡಿಸುವಾಗ ಅವು ಬಿದ್ದರೂ ಕೂಡ ಅದು ಫೌಲ್ ಆಗೋದಿಲ್ಲ. ಇಲ್ಲ, ಫೌಲ್ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಈ ಕರೆಯಲ್ಲಿ ಈಗ ಎಕ್ಸಾಂಪಲ್ ಕೋಟಿ ಕರೆಯಲ್ಲಿ ಸ್ಪರ್ಧೆಯಲ್ಲಿ ಓಡುವ ಕೋಣಗಳು ಅಕಸ್ಮಾತ್ ಹಾರಿ ಆಚೆಯ ಇದರಲ್ಲಿ ಗುರಿ ಮುಟ್ಟಿದ್ರು ಕೂಡ ಅದು ಫೌಲೇ. ಆ ಟ್ರ್ಯಾಕಲ್ಲಿ ಓಡಿ ಅವ ಓಟಗಾರ ಇಲ್ಲದಿದ್ರು ಕೂಡ ಗುರಿ ಮುಟ್ಟಿದ್ರೆ ಅದು ವಿಜೇತ ಕೋಣಗಳಂತ ವಿಜೇತ ಕೋಣಗಳ ಲೆಕ್ಕ. ಓಕೆ, ಅಲ್ಲಿ ಹಗ್ಗ ಅಥವಾ ಹಿಡಿದವರು ಓಡಿಸುವವರು ಬರುವುದಿಲ್ಲ. ಮೊದಲು ಮಂಜೋಟಿಯನ್ನು ಏರ್ತದ ಅದೇ ಕೋಣ, ಅದೇ ಟ್ರ್ಯಾಕ್ ಅಲ್ಲಿ ಇರ್ತದ, ಅದು ಕೋಣ ವಿಜಯ ಅಂತ ಘೋಷಣೆ. ವಿಜಯ ಅಂತ. ಓಕೆ, ಸೊ ಅದರ ಜೊತೆಗೆ ಓಡಿಸುವವರ ಪಾತ್ರ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಎಷ್ಟು ಸೆಕೆಂಡ್ಗಳಲ್ಲಿ ಅವರು ಕರೆಯನ್ನು ಮುಟ್ತಾರೆ ಅನ್ನುವಂಥದ್ದು ಸರ್? ಕೆಲವು ಕೋಣಗಳು ಆಯಾಯ ಪ್ರಾದೇಶಿಕವಾಗಿ ಆ ಕರೆಗಳಲ್ಲಿ 1 ಸೆಕೆಂಡ್ ಜಾಸ್ತಿ ಓಡುವ ಕೋಣಗಳು ಕೂಡ ಇದೆ. ಆ ಕರೆಗಳಿಗೆ ಅನುಕೂಲವಾಗಿ ಕೆಲವು ಕರೆಗಳನ್ನು ಮಾಡುವಾಗ ಕೂಡ ನುರಿತ ತಜ್ಞರಿಂದ ಮಾಡಿಸ್ತೇವೆ. ಅಷ್ಟೇ ಚಂದವಾಗಿರಬೇಕು. ಆ ಓಟದ ಕೋಣಗಳ ಗೊರಸಿಗೆ ಅದು ಸಿಕ್ಕಿ ಅದ್ರ ನಾವು ಸ್ಪೈಕ್ ಓಡ್ತೇವಲ್ಲ, ಈಗ ರನ್ನ ಯುವ ಓಟಗಾರ ಹೇಗೆ ಸ್ಪೈಕ್ ಶೂ ಹಾಕಿ ಅದೇ ರೀತಿ ಗೊರಸು ಎಳೆಯುವಾಗ ಅವನಿಗೆ ಗೊರಸು ಎಳೆದು ಬರಬೇಕು. ಅದಕ್ಕೆ ಜಂಪ್ ಹಾಕ್ಲಿಕ್ಕೆ ವ್ಯವಸ್ಥೆಗಳು ಸಿಗಬೇಕು. ಅಂತಹ ಕರೆಗಳಾಗಿರ್ಬೇಕು, ಸ್ಪಾಂಜಿನಾಗಿರ್ಬೇಕು, ಹದವಾದ ನೀರಿರಬೇಕು. ಕೋಣಗಳು ಕೂಡ ಓಡುವಾಗ ಒಂದೇ ನಮಗೆ ಅರ್ಥ ಆಗ್ತದೆ. ಅವರು ಫಸ್ಟಿಗೆ ಓಡಿಸಿದಾಗಲೇ ಹೇಳ್ತಾರೆ, ಕೋಣಗಳ ಯಜಮಾನರು ಸಂಘಟಕರು ಹೇಳ್ತಾರೆ, ಕರೆಕ್ಟ್ ನೀರು ಕಮ್ಮಿಂಡು ಅಥವಾ ಕರೆಯಲ್ಲಿ ನೀರು ಕಡಿಮೆ ಇದೆ, ಹೊಯ್ಗೆ ಸ್ವಲ್ಪ ಅಲ್ಲಿ ಇದಾಗಿದೆ, ಎಲ್ಲವನ್ನ ಒಂದು 2 ಸಲ ಓಟದಲ್ಲಿ ಬಂದು ಹೇಳ್ತಾರೆ. ನಾವು ನಮ್ಮ ಫಸ್ಟ್ ಶುರುವಾಗಿ ಕಂಬಳದ ಸಂಘಟಕರು ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಈಗ ಬೆಂಗಳೂರಲ್ಲಿ ಕೂಡ ಪ್ರಥಮವಾದ ನಿಗೆ ಇಡಬೇಕಾದದ್ದು ಕರೆ, ಟ್ರ್ಯಾಕಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಬೇಕು. ನಂತರ ಕೋಣಗಳ ಯಜಮಾನರುಗಳಿಗೆ ಈ ಪ್ರಾಶಸ್ತ್ಯವನ್ನು ಇಟ್ಟರೆ ಮಾತ್ರ ಅಲ್ಲಿ ಕಂಬಳ ಸರಿಯಾಗಿ ಸುಗಮವಾಗಿ ಯಶಸ್ವಿಯಾಗಿ ನಡಿಬಹುದು ಅನ್ನುವಂಥದ್ದು. ಈಗ ಹೇಳಿದ್ರಿ ವ್ಯವಸ್ಥಿತವಾಗಿ ಇರಬೇಕು ಕರೆ ಅನ್ನುವಂಥದ್ದು. ಸೊ ಕರೆಯನ್ನು ಹೇಗೆ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆ ಏನೆಲ್ಲ ಹಾಕ್ತಾರೆ? ಅಂದರೆ ಮಣ್ಣು ಮರಳು ಎಲ್ಲವನ್ನು ಹಾಕಬೇಕು, ಅದನ್ನು ಹೇಗೆ ಹಾಕ್ತಾರೆ, ಯಾವ ಪ್ರಮಾಣದಲ್ಲಿ ಹಾಕ್ತಾರೆ, ಮತ್ತು ಅದರ ಉದ್ದೇಶ ನೋಡಿ ಸರ್. ಈಗ ನಾನು ಈಗಾಗಲೇ ಹೇಳಿದೆ, ಕಂಬಳ ಮೊದಲು ಆಗುವಂಥದ್ದು ಗದ್ದೆಯಲ್ಲಿ. ಹೌದು, ಗದ್ದೆಯಲ್ಲಿ ಕೆಸರಲ್ಲಿ ಕೋಣ ಓಡ್ತಾ ಇತ್ತು. ಆ ನಂತರ ಸ್ವಲ್ಪ ಮುಂದೆ ಮುಂದೆ ಕಂಬಳ ಬಂದು ಆ ಟ್ರ್ಯಾಕಲ್ಲಿ ಓಡುವ ಪದ್ಧತಿ ನಿರ್ಮಾಣ ಆಯಿತು. ಆ ಟ್ರ್ಯಾಕ್ ಮಾಡುವ ಪರಿಣಿತರೇ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ನಮ್ಮ ಟ್ರ್ಯಾಕನ್ನು ಮಾಡುವವರು ಸರಪಾಡಿ ಅಪ್ಪು ಯಾನೆ ಜಾನ್ ಸಿರಿಲ್ ಡಿಸೋಜ ಅಂತ ಅವರು ಅನೇಕ ಕರೆಗಳನ್ನು ಮಾಡಿ ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರು ಕರೆ, ಕೆಲವು ಕಡೆ ಕರೆಯನ್ನು ಮಾಡಿ ಈಗ 1 ತಿಂಗಳಿಂದ ಅಲ್ಲಿ ಅವರ ತಂಡ ಆ ಒಂದು ಪರಿಪೂರ್ಣವಾದ ಕೆಲಸ ಮಾಡ್ತಾ ಇದೆ. ಆ ಟ್ರ್ಯಾಕನ್ನು ನಾನು ನೋಡಿದಾಗೆ ಈಗ ಟ್ರ್ಯಾಕನ್ನು ಮಾಡುವಂಥದ್ದು ಒಂದು 2-3 ಫೀಟ್ ಡೀಪ್ ಮಾಡಿ, ಆ ನಂತರ 2
ಎರಡು ಸೈಡ್ಗಳಲ್ಲಿ ತಡೆಗೋಡೆಗಳನ್ನು ಮಾಡಿ ನಡುವಿಗೆ ಒಂದು 2 ಫೀಟ್ ಎತ್ತರದ ಒಂದು ಎತ್ತರವನ್ನು ಗೋಡೆಯನ್ನು ನಿರ್ಮಾಣ ಮಾಡಿ ಇದರಲ್ಲಿ ಮಾಡೋದಕ್ಕೆ ಮುಂಚೆ ಇದನ್ನು ಗಟ್ಟಿ ಮಾಡುವುದಕ್ಕೋಸ್ಕರ ಸುರುವಿಗೆ ಹದವಾಗಿ ಮಾಡಲಿಕ್ಕೆ ಆ ಟ್ರ್ಯಾಕ್ ಮಾಡಿದ ಮಣ್ಣು ತೆಗೆದ ನಂತರ ಕ್ರಷರ್ ಹುಡಿ ಹಾಕಬೇಕು. ಅದಕ್ಕೆ ಕಲ್ಲಿನ ಕ್ರಷರ್ ಹುಡಿ ಅದೊಂದು 4 ಇಂಚು 5 ಇಂಚು ಮಾಡಿ ಅದಕ್ಕೆ ಗಟ್ಟಿ ಆಗಲಿಕ್ಕೆ ಇದು ಕಂಪ್ರೆಸರ್ ಹಾಕಿ ಆ ಕಂಪ್ರೆಸರ್ನಲ್ಲಿ ವಾಪಸ್ ಗಟ್ಟಿ ಮಾಡಿ ಆ ನಂತರ ನೀರು ಬಿಡಬೇಕು. ಆ ನಂತರ ನೀರು ಬಿಟ್ಟು ಮತ್ತೊಮ್ಮೆ ಗಟ್ಟಿ ಆಗುವ ಹಾಗೆ ಮಾಡಿಕೊಂಡು ಆ ನಂತರ ಒಂದು 4 ಇಂಚು ಹೊಯ್ಗೆ ಹಾಕಬೇಕು. ಹೊಯ್ಗೆ ಅಂದರೆ ಭಾರಿ ಕಲ್ಲಿರಬಾರ್ದು, ಭಾರಿ ಸಣ್ಣ ನಯವಾದ ಹೊಯ್ಗೆಯನ್ನು ಹಾಕಿ ಅದನ್ನು ತಯಾರು ಮಾಡುವಂಥ ಇದು ಪ್ರಕ್ರಿಯೆಗೆ ಒಂದೂವರೆ ತಿಂಗಳು ಕಡಿಮೆ ಆಗಿ ಬೇಕಾಗ್ತದೆ. ಈಗ ಬೆಂಗಳೂರಿನ ಕಡೆಗೆ ಸಣ್ಣ ಲೆಕ್ಕದಲ್ಲಿ 50 ಲಕ್ಷಕ್ಕಿಂತ ಮಿಕ್ಕಿ ಈಗಾಗಲೇ ವೆಚ್ಚವಾಗಿರ್ಬೋದು, ಆಗಿರ್ಬೋದು ಅಂತ ಅಂದಾಜು. ಓಕೆ, ಸೊ ಹಾಗೆ ಮಾಡಿ ಅದನ್ನು ಹದ ಮಾಡಿ ನೀರು ನಿಲ್ಲಿಸಿ ಒಂದು 4 ಇಂಚು ನೀರು ನಿಲ್ಲಿಸುವಂಥದ್ದು. ಆ ನೀರು ನಿಲ್ಲಿಸಿ ಅದರಲ್ಲಿ ಓಡಿಸುವಂಥದ್ದು ಭಾರಿ ಸಾಫ್ಟ್ ಆಗಿ ಓಡಲಿಕ್ಕೆ ಅದಕ್ಕೆ ಮುಂಚೆ ಟ್ರಯಲ್ ಕಂಬಳ ಮಾಡಬೇಕು. 4-5 ಜೊತೆ ಕೋಣಗಳನ್ನು ಅದರಲ್ಲಿ ಓಡಿಸಿ ನೋಡಬೇಕು ನಾವು ಕಂಬಳ ಸಂಘಟಕರೇ ಹೇಗಿದೆ. ಹಲಗೆಯನ್ನು ಹಾಕಬೇಕು, ಹಲಗೆ ಕೋಣಗಳನ್ನು ಅದರಲ್ಲಿ ಮೆಟ್ಟಬೇಕು ಫಸ್ಟಿಗೆ. ಆನಂತರ ಈ ವಿಭಾಗವನ್ನು ಮಾಡಿಕೊಂಡು ಪರಿಪೂರ್ಣವಾಗಿ ಕರೆಯ ನಿರ್ಮಾಣ ಆಗಬೇಕು. ಓಕೆ, ಅಂದರೆ ಕರೆಗೂ ಕೂಡ ಅಷ್ಟೇ ಒಂದು ಪ್ರಾಧಾನ್ಯತೆ ಇದೆ ಪ್ರಥಮ ಪ್ರಾಶಸ್ತ್ಯವೇ ಕರೆಗೆ. ನಂತರ ಕಂಬಳ ಕೋಣಗಳ ಯಜಮಾನರು ಬರುವುದಕ್ಕೆ ಅವರಿಗೆ ಗೌರವಪೂರ್ವಕವಾಗಿ ಅವ್ರನ್ನ ಕರಿಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕಂಬಳದ ಕೋಣಗಳ ಯಜಮಾನರು ಅಂತ ಹೇಳಿದರೆ ಆ ಭಾಗದ ಆ ಊರಿನ ಒಂದು ಮರ್ಯಾದೆಯಿಂದ ಅವರು ಮಾಡಿಕೊಂಡು ಬರುವಂಥದ್ದು. ಅದರಲ್ಲಿ ಅವರಿಗೆ ಬಹುಮಾನದ ವಿಷಯ ಅಲ್ಲ, ಅವರಿಗೆ ಒಂದು ಮರ್ಯಾದೆಯ ವಿಷಯ. ನಂತರ ಅವರಿಗೆ ಕೊಡುವ ಗೌರವದ ವಿಚಾರವಾಗಿ ಅವರು ನೋಡಿಕೊಳ್ತಾರೆ. ಈಗ ಬೆಂಗಳೂರು ಕಂಬಳದಲ್ಲಿ ಕೂಡ ಅದೇ ರೀತಿ ನಡೀತಾ ಇದೆ ಅನ್ನುವಂಥದ್ದು. ಅದರಲ್ಲಿ ಸಿಗುವಂಥ ಬಹುಮಾನ ಕೂಡ ಅಷ್ಟೇ, ಅಂದರೆ ಹಿಂದಿನ ಕಾಲದಿಂದ ಬಂದಂಥ ಪದ್ಧತಿಯನ್ನೇ ಈಗಲೂ ಕೂಡ ಕೆಲವೊಂದು ಕಡೆ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ತಾವು ಹೇಳಿದರೆ ಆರಂಭದಲ್ಲಿ, ಸೊ ಅದಕ್ಕೆ ಇರುವಂತಹ ಮರ್ಯಾದೆ ಅಂದರೆ ಅಲ್ಲಿ ಓಟಗಾರನಿಗೂ ಅಷ್ಟೇ ಮರ್ಯಾದೆ ಸಿಗ್ತದೆ, ಕೋಣಗಳ ಯಜಮಾನರಿಗೂ ಅಷ್ಟೇ ಮರ್ಯಾದೆ ಸಿಗ್ತದೆ, ಜೊತೆಗೆ ಕೋಣಗಳಿಗೂ ಅಷ್ಟೇ ಮರ್ಯಾದೆ ಸಿಗ್ತದೆ. ಸೊ ಅದರ ಒಂದು ಸುಂದರತೆಯನ್ನು ನೀವು ಹೇಳೋದಿದ್ರೆ ನೋಡಿ. ಈಗ ನಾನು ಹೇಳಿದಾಗೆ ಕಂಬಳದ ಕೋಣಗಳ ಯಜಮಾನರು ಬಹುಮಾನಕ್ಕಾಗಿ ಬರುವಂಥದ್ದಲ್ಲ. ಅವರು ಬರುವಂಥದ್ದು ಆ ಕಂಬಳದಲ್ಲಿ ಅವರಿಗೆ ಒಂದು ಮರ್ಯಾದೆಯಾಗಿ, ಅಥವಾ ಹೆಚ್ಚಿನವರು ಬಹುಮಾನವೇ ಮುಖ್ಯವಲ್ಲ, ನನ್ನ ಕೋಣ ಓಡಬೇಕು, ನನ್ನ ಕೋಣ ಗುರಿ ಅಂದರೆ ಪೈಪೋಟಿಯಲ್ಲಿ ಓಡಬೇಕು, ಸೋತ್ರು ತೊಂದರೆ ಇಲ್ಲ. ಓಡುವಾಗ ಯಾವುದೇ ರೀತಿಯ ತಪ್ಪುಗಳಲ್ಲಿ ಅದು ಹಿಂದೆ ಬೀಳಬಾರ್ದು. ಕೋಣಗಳು ಸೋತ್ರೂ ಕೂಡ ಅವರಿಗೆ ಅಷ್ಟು ಬೇಸರ ಆಗುವುದಿಲ್ಲ. ತಪ್ಪುಗಳಲ್ಲಿ ಸೋತ್ರೆ, ಓಟಗಾರನಿಂದ ತಪ್ಪಿನಿಂದ ಸೋತ್ರೆ, ತನ್ನ ಕೋಣಗಳ ತಪ್ಪುಗಳಿಂದ ಸೋತ್ರೆ, ನಾನು ಎಲ್ಲಿ ಎಡವಿದ್ದೇನೆ, ನಾನು ಎಲ್ಲಿ ತಪ್ಪಿದ್ದೇನೆ, ನಾನು ಯಾವ ರೀತಿ ಇದನ್ನು ಮಾಡಬಹುದಿತ್ತು, ನಾನು ಇನ್ನು ಮುಂದಿನ ಕಂಬಳಕ್ಕೆ ಯಾವ ರೀತಿಯ ತಯಾರಿ ನಡಿಬೇಕು, ಅಲ್ಲಿ ಜಾಗೃತನಾಗ್ತಾನೆ. ಅದಿದ್ರೆ ಮಾತ್ರ ಯಜಮಾನ ಪರಿಪೂರ್ಣವಾಗಿ ಯಜಮಾನ. ಒಂದು ಕಂಬಳಕ್ಕೆ 2 ಕಂಬಳಕ್ಕೆ ಕೋಣಗಳನ್ನು ಕಟ್ಟೋ ವಿಚಾರ ಅಲ್ಲ. ಪ್ರತಿಯೊಂದು ಕಂಬಳಕ್ಕೆ ಹೋಗಿ ಆ ಕಂಬಳದಲ್ಲಿ ತನ್ನ ಕೋಣಗಳ ವೈಫಲ್ಯತೆ ಏನು, ತನ್ನ ಕೋಣಗಳು ಓಡುವಲ್ಲಿ ಎಲ್ಲಿ ತಪ್ಪಿದ್ದಾವೆ, ಓಟಗಾರನಿಂದ ತಪ್ಪಿದವ, ಓಟಗಾರನ ಧ್ವನಿಗಳಿಲ್ಲದೆ ತಪ್ಪಿದವ, ಅಥವಾ ಓಟಗಾರನ ಓಟ ಸರಿ ಇಲ್ಲದೆ ತಪ್ಪಿದ್ದವ, ಅಥವಾ ನನ್ನ ತಪ್ಪುಗಳಿಂದ ತಪ್ಪಿದ್ದವ, ಕೋಣ ಬಿಡುವವರಿಂದ ತಪ್ಪಿದ್ದವ ಎಲ್ಲಿ ಅಂತ ಅರ್ಥ ಮಾಡಿಕೊಳ್ತಾನೆ. ಯಾಕಂತ ಹೇಳಿದ್ರೆ ಕೋಣಗಳ ಯಜಮಾನ ಮಲಗಿರುವುದಿಲ್ಲ, ಅವ ಕೂಡ ಕರೆಯಲ್ಲೇ ಇರ್ತಾನೆ. ತನ್ನ ಯಾವ ರೀತಿಯ ತಪ್ಪುಗಳಿಲ್ಲದೆ ತನ್ನ ಕೋಣ ಸೋತ್ರೆ ಅವನಿಗೆ ಅಷ್ಟು ಬೇಸರ ಆಗುವುದಿಲ್ಲ. ತನ್ನ ತಪ್ಪುಗಳಿಂದ ಅಥವಾ ಸಂಘಟಕರ ತಪ್ಪುಗಳಿಂದ ಅಥವಾ ತೀರ್ಪುಗಾರರ ತಪ್ಪುಗಳಿಂದ, ಕೋಣ ಬಿಡುವವರ ತಪ್ಪುಗಳಿಂದ, ಕೋಣಗಳ ವೈಫಲ್ಯತೆಯಿಂದ ತಪ್ಪುಗಳಾದರೆ ಭಾರಿ ಬೇಸರವನ್ನು ಪಡೀತಾನೆ. ಅದು ಮುಂದಿನ ಕಂಬಳಕ್ಕೆ ತಯಾರಾಗಬೇಕು ಹೇಗೆ, ಅಥವಾ ಏನು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಅನ್ನೋದು ತಿಳಿದುಕೊಳ್ಳೋದಕ್ಕೆ ಅದು ಒಂದು ಈ ಹಿಂದಿನ ಕಂಬಳ ಅಥವಾ ಕುದಿ ಕಂಬಳಗಳು ಅದು ಸಾಕ್ಷಿ ಆಗ್ತದೆ, ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಧನ್ಯವಾದಗಳು ಸರ್. ಒಂದಷ್ಟು ಕಂಬಳದ ಬಗ್ಗೆ ಮಾಹಿತಿ ಇಲ್ಲದವರಿಗೆ ಅದರ ಬಗ್ಗೆ ಒಂದಷ್ಟು ಪರಿಚಯವನ್ನು ಕೊಟ್ಟು ಅವರು ಕೂಡ ತಿಳಿದುಕೊಳ್ಳುವಂಥ ವಿಚಾರಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ತಮ್ಮ ಮೂಲಕ ಇನ್ನೊಂದಷ್ಟು ಜನರಿಗೆ ಕಂಬಳದ ಪರಿಚಯ ಆಗಲಿ ಅನ್ನೋಂಥದ್ದು ನಮ್ಮ ಆಶಯ ಕೂಡ. ಈ ಸುದ್ದಿ ಮಾಧ್ಯಮದ ಮೂಲಕ ಕಂಬಳಕ್ಕೆ ಇನ್ನಷ್ಟು ವ್ಯವಸ್ಥೆಗಳನ್ನು ಪ್ರಾಶಸ್ತ್ಯವನ್ನು ನೀಡಿಕೊಂಡು ನಿರಂತರವಾಗಿ ಕಂಬಳದ ಬಗ್ಗೆ ತಾವುಗಳು ಮಾಡ್ತಾ ಇದ್ದೀರಾ. ಇದನ್ನು ಇನ್ನಷ್ಟು ಮಾಡುವಾಗೆ ದೇವರು ನಿಮಗೆ ಅನುಗ್ರಹ ಮಾಡಲಿ, ಇನ್ನಷ್ಟು ಜನ ಕಂಬಳದ ಬಗ್ಗೆ ತಿಳಿದುಕೊಳ್ಳುವ ಹಾಗೆ ಆಗಲಿ ಅಂತ ತಮಗೆ ನನ್ನ ಶುಭವನ್ನು ಹಾರೈಸ್ತೇನೆ. ಇದಿಷ್ಟು ಕಂಬಳ ಅಂದರೆ ಏನು, ಕಂಬಳದ ಸ್ವರೂಪ ಏನು, ಅದರಲ್ಲಿರುವಂತಹ ವಿಧಗಳೆಷ್ಟು ಅನ್ನುವಂತಹ ಬಗ್ಗೆ, ಕಂಬಳದ ಬಗ್ಗೆ ಒಂದಷ್ಟು ಜ್ಞಾನವನ್ನು ಹೊಂದಿರುವಂತಹ, ತಿಳುವಳಿಕೆಯನ್ನು ಹೊಂದಿರುವಂತಹ ಉದ್ಘೋಷಕರು, ತೀರ್ಪುಗಾರರು ಆಗಿರುವಂತಹ ನಿರಂಜನ್ ರೈ ಮಠಂತಬೆಟ್ಟು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ಮಾಹಿತಿಗಳು. ಸೊ ಈ ಮೂಲಕ ಕಂಬಳದ ಬಗ್ಗೆ ಎಲ್ಲರಿಗೂ ಒಂದಷ್ಟು ಮಾಹಿತಿ ತಿಳಿದು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂಥ ಕಂಬಳಗಳು ಜೊತೆಗೆ ತುಳುನಾಡಿನಲ್ಲಿ ನಡೆಯುವಂಥ ಕಂಬಳವನ್ನು ಆಸ್ವಾದಿಸಿ ಆನಂದಿಸಿ ಅನ್ನುವಂಥದ್ದನ್ನು ಹೇಳ್ತಾ, ಸುಧಾಕರ್ ಪಟೇಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು.
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಕಂಬಳಕೂಟದಲ್ಲಿ ಮತ್ತೊಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ತಂಡ ಯಾವುದು ಅಂತ ಹೇಳಿದ್ರೆ ಅದು ಸಿದ್ದಕಟ್ಟೆ ಪೊಡುಂಬ ತಂಡ. ಆ ತಂಡದ ಜೊತೆಗೆ ನಾವಿದ್ದೇವೆ. ಇವರು ಯಾವ ರೀತಿ ಬೆಂಗಳೂರು ಕಂಬಳಕ್ಕೆ ಸಜ್ಜಾಗ್ತಾ ಇದ್ದಾರೆ, ಮತ್ತೆ ಇವರ ಒಂದು ಕಂಬಳದ ಒಂದು ಹಿನ್ನೆಲೆ ಏನು, ಎಷ್ಟೆಲ್ಲ ಕೂಟಗಳಲ್ಲಿ ಭಾಗವಹಿಸಿಕೊಂಡು ಬಂದಿದ್ದಾರೆ, ಎಷ್ಟೆಲ್ಲ ಮೆಡಲ್ಗಳನ್ನು ಗೆದ್ದಿದ್ದಾರೆ, ಸಾಧನೆಗಳು ಏನು, ಮತ್ತೆ ಇವರು ಕಂಬಳಕೂಟಕ್ಕೆ ಬರೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಿದ್ದಕಟ್ಟೆ ಪೊಡುಂಬ ತಂಡದ ಯಜಮಾನರಾಗಿರುವಂತಹ ಸಂದೇಶ್ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಹೇಗೆ ಈಗ ಕಂಬಳಕೂಟ ಈ ವರ್ಷದ ಪ್ರಥಮ ಕಂಬಳಕೂಟ ನಡೀತಾ ಇದೆ, ಸೊ ಹೇಗೆ ಅನಿಸ್ತಾ ಇದೆ, ಮತ್ತೆ ಶುರುವಾಗಿದೆ ಕಂಬಳ? ನಮಗೆ ಖುಷಿಯಾಗಿದೆ ಎಲ್ರಿಗೂ, ನಮ್ಗಿಂತ ಹೆಚ್ಚಾಗಿ ನಮ್ಮ ಉಳಿದವರಿಗೆ ಎಲ್ರಿಗೂ, ನಮ್ಮ ತಂಡದವರಿಗೆ ಭಾರಿ ಖುಷಿ. ಯಾಕಂದ್ರೆ ಇನ್ನು ಕಂಬಳ ಸ್ಟಾರ್ಟ್ ಆದ್ಮೇಲೆ ಅದು ನಿರಂತರ ಕಂಬಳ. ನಾವು ಇನ್ನು ಇವತ್ತು ಕಕ್ಕಬೇದದಿಂದ ಸ್ಟಾರ್ಟ್ ಆಗಿ ಇನ್ನು ನೆಕ್ಸ್ಟ್ ಇನ್ನೊಂದು ವಾರ ಬೆಂಗಳೂರು, ನಾವು ಕೂಡ ಬೆಂಗಳೂರಿಗೆ ಹೋಗುವ ಸಿದ್ಧತೆಯಲ್ಲಿದ್ದೇವೆ. ನಾವು ಸುಮಾರು ಒಂದು 6 ವರ್ಷದ ಕಾಲದಿಂದ ನಾವು ಕಂಬಳ ಕ್ರೀಡೆಯಲ್ಲಿ ಇದ್ದೇವೆ ನಾವು. ಅದಕ್ಕೆ ನಮಗೆ ಅದರ ಹಿನ್ನೆಲೆ ಹೇಗೆ ಅಂದರೆ, ನಮ್ಮ ತಂದೆಯವರು ಕೋನವನ್ನು ಓಡಿಸ್ತಾ ಇದ್ರು. ಪ್ರಸಿದ್ಧಿ ಪಡೆದಿರುವಂಥ ಕೊಲಕೆರತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಣ್ಣವರ ಕೋನವನ್ನು ಓಡಿಸಿ ಆಗಿನ ಕಾಲದಲ್ಲಿ ಅವರು ಪದಕಗಳನ್ನು ಪಡೆದಿದ್ದರು, ಸಂಜೀವ ಶೆಟ್ಟಿ ಅಂತ. ಅದಕ್ಕೆ ಆ ಹಿನ್ನೆಲೆಯಿಂದ ನಮಗೆ ಕೂಡ ಕಂಬಳ ಕ್ರೀಡೆಯ ಮೇಲೆ ಅಭಿಮಾನ ಆಯಿತು. ನಾವು ಕೂಡ, ನನ್ನ ತಮ್ಮ ಇದ್ದಾನೆ ಸಂದೀಪ್ ಶೆಟ್ಟಿ ಅಂತ, ಜಿಲ್ಲಾ ಕಂಬಳ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಮತ್ತು ನಾನು ಒಟ್ಟಿಗೆ ಸೇರಿ ನಮಗೆ ಕೂಡ ಒಂದು ಕಂಬಳ ಎತ್ತುಗಳನ್ನು, ಕೋಣಗಳನ್ನು ಇದು ಸಾಕಬೇಕೆನ್ನುವ ಉದ್ದೇಶದಿಂದ ನಾವು ಕೂಡ ಕಂಬಳಕ್ಕೆ ಇಳಿದಿದ್ದೇವೆ. ಸತತವಾಗಿ ನಮಗೆ ಒಂದು 3 ವರ್ಷದಿಂದ ನಮಗೆ ಪದಕಗಳು ಬಂದಿವೆ. ಲಾಸ್ಟ್ ಇಯರಲ್ಲಿ ನಾವು ನಾಯರಿನ ಕಿರಿಯ ವಿಭಾಗದಲ್ಲಿ ನಾವು ಚಾಂಪಿಯನ್ ಆಗಿದ್ದೇವೆ. ಹೋದ ಸಲ ಬಾರಾಡಿ ಕಂಬಳದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ನಮಗೆ ಸೆಕೆಂಡ್ ಆಗಿದೆ. ಅದಕ್ಕಿಂತ ಮುಂಚೆ ವರ್ಷ ಕೂಡ ನೇಗಿಲಿನ ಹಿರಿಯ ಮತ್ತು ಕಿರಿಯ ವಿಭಾಗದಲ್ಲಿ ನಾವು ಬಹುಮಾನವನ್ನು ಪಡೆದಿದ್ದೇವೆ. ಹೌದು. ಈಗ ಬೆಂಗಳೂರಿಗೆ ಹೋಗೋದಕ್ಕೆ ಹೇಗೆ ಸಿದ್ಧತೆಗಳು, ಯಾರೆಲ್ಲ ಬರ್ತಾ ಇದ್ದಾರೆ? ಎಲ್ಲ ಸದಸ್ಯರು ಬರ್ತಾರೆ. ನಾವೊಂದು 20 ಜನ ಇದ್ದೇವೆ. ಎಲ್ಲರೂ ಬೆಂಗಳೂರಿಗೆ ಸಿದ್ಧತೆಯಲ್ಲಿದ್ದಾರೆ. ನಾವು ಬೆಂಗಳೂರು ಕಂಬಳಿಗೆ ಹೊರಡಲು ಅನೇಕ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಯಾಕಂದರೆ ಇಲ್ಲಿಗೂ ಮತ್ತು ಬೆಂಗಳೂರಿಗೂ ತುಂಬ ವ್ಯತ್ಯಾಸವಿದೆ. ಅಲ್ಲಿನ ನೀರಿನಿಂದ ಹಿಡಿದು ನಮಗೆ ಅದೆಲ್ಲ ಅಲ್ಲಿ ಕೋಣಗಳಿಗೆ ಅದು ಅಷ್ಟು ಅದರದ ಬಗ್ಗೆ ಅಭ್ಯಾಸ ಇಲ್ಲ. ವಾತಾವರಣ ಮತ್ತು ಅಲ್ಲಿನ ವಾತಾವರಣಕ್ಕೆ ತುಂಬ ಚೇಂಜಸ್ ಇದೆ. ಅದಕ್ಕೆ ನಾವು ಕೂಡ ಇಲ್ಲಿಂದ ಹೋಗುವಾಗಲೇ ನಾವು ಒಂದು 2 ಡ್ರಮ್ಮು ನೀರನ್ನೆಲ್ಲ ನಾವು ಸೇಫ್ಟಿಗೋಸ್ಕರ ಅದನ್ನು ಇಟ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಕಂಬಳ ಸಮಿತಿಯಿಂದ ಕೂಡ ಇಲ್ಲಿನ ವ್ಯವಸ್ಥೆ ಕೂಡ ಟ್ಯಾಂಕರ್ ಮುಖಾಂತರ ನಾವು ಮಾಡಿದ್ದಾರೆ ಅಂತ ಬೆಂಗಳೂರು ಕಂಬಳ ಸಮಿತಿ ಅಧ್ಯಕ್ಷರಾದ ಅಶೋಕ್ ರೈ ಕೂಡ ಹೇಳಿದ್ದಾರೆ ಈಗಾಗಲೇ. ನಮ್ಮ ಕೋಣಗಳನ್ನು ಪರಿಚಯ ಮಾಡಿಕೊಂಡು, ಇದು ನಮ್ಮ ಕೋಣ ಹೋದ್ಸಲ ಕೂಡ ಇದಕ್ಕೆ ಮಾಡಲಾಗಿದೆ, ಕಾಟಿ ಅಂತ. ಇದು ಹೋದ್ಸಲ ಜೂನಿಯರ್ ಅಲ್ಲಿ ಇತ್ತು, ಈ ಸಲ ಸೀನಿಯರ್ ಆಗಿದೆ, ಮೋಡೆ ಅಂತ. ಇನ್ನೊಂದು ನಮ್ಮ ಚಾಂಪಿಯನ್ ಆಗಿರೋ ಇನ್ನೊಂದು ಕೋಣ ಮನೆಯಲ್ಲಿದೆ, ಅದು ಕಾಲ ಅಂತ. ಅದಕ್ಕೆ ಈ ಸಲ ಬೆಂಗಳೂರಿಗೆ ಕೂಡ ಇವರಿಬ್ರು ಹೋಗ್ತಾರೆ. ಹೌದೌದು. ಓಡಿಸುವವರು ಸುರೇಶ್ ಶೆಟ್ಟಿ, ಅಕ್ಕೇರಿ ಜಿಲ್ಲಾ ಒಕ್ಕಾಡಿಗೊಲ್ಲಿ ಅಕ್ಕೇರಿ ಸುರೇಶ್ ಶೆಟ್ಟಿ ಅಂತ. ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಹೌದು. ನಿಮ್ಮ ಈಗ ತಂಡದಲ್ಲಿ ಈ ಕೋಣಗಳಿಗೆ ಒಂದು ಹೆಚ್ಚು ಆಪ್ತರಾಗಿರುವವರು, ಅದರ ಲಾಲನೆ ಪಾಲನೆ ಮಾಡುವವರು ಅವರು ಇಬ್ರು ತುಂಬಾ ಆಪ್ತರು, ನಮಗಿಂತ ಜಾಸ್ತಿ ಅವರೇ ಆಪ್ತರು. ಅದಕ್ಕೆ ಹಾಗೆ ಮತ್ತೆ ಎಲ್ಲರೂ ಕೂಡ ನಮ್ಮ ಓಲ್ಡ್ ಟೀಮೇ, ಒಂದು 6 ವರ್ಷದಿಂದ ಎಲ್ಲರೂ ಇದ್ದಾರೆ ನಮ್ಮೊಟ್ಟಿಗೆ. ಹಾಗೆ ಸ್ವಭಾವ ಹೇಗೆ ಇವರದ್ದು, ಅಂದ್ರೆ ಪಾಪವ ಹೇಗೆ? ಮನುಷ್ಯರಿಗೆ ಏನು ಮಾಡೋದಿಲ್ಲ, ಕೋಣಗಳನ್ನು ನೋಡಿದ್ರೆ ಸ್ವಲ್ಪ ಆಚೆ ಆಗ್ತಾರೆ. ಇಲ್ಲಾಂದ್ರೆ ಭಾರಿ ಪಾಪ. ಏನ್ ಮಾಡಿದ್ರೆ ನೀವು ಗೊತ್ತಿಲ್ಲದವ್ರು ಕೂಡ ಬಂದ್ರು ಕೂಡ ಭಾರಿ ಬಾಂಧವ್ಯ ಅವರಿಗೆ. ಬೆಂಗಳೂರು ಕಂಬಳಕ್ಕೆ ಹೋಗೋದು ಬಹಳಷ್ಟು ಖುಷಿ ಇದೆ. ಸೊ ಈ ಸಲಕ್ಕೆ ಏನೆಲ್ಲ ನಿರೀಕ್ಷೆಗಳಿದೆ, ಎಷ್ಟು ಒಂದು ಪಡೆದುಕೊಳ್ಳಬೇಕು ಅಥವಾ ಏನು ಸಾಧನೆ ಮಾಡಬೇಕು ಅಂತ ಇದೆ? ನಿರೀಕ್ಷೆ ಇದೆ ತುಂಬಾ. ಅದು ಆಗುದೆಲ್ಲ ದೇವರ ಕೈಯಲ್ಲಿದೆ. ನಮ್ದು ಪ್ರಯತ್ನ ನಮ್ದು. ಹೌದು. ಬಹುಶಃ ಬೆಂಗಳೂರಲ್ಲಿ ಕೂಡ ನಮ್ಮ ಇಲ್ಲಿನ ಒಂದು ಕಂಬಳದ ಸ್ವಭಾವ ನೀವು ಕೂಡ ನಮಗೆ ತುಂಬಾ ಹೆಮ್ಮೆ ವಿಷಯ. ಯಾಕಂದ್ರೆ ತುಳುನಾಡಿನಲ್ಲಿ ಕಂಬಳ ಇದೆ, ಅದನ್ನು ಕೂಡ ಬೆಂಗಳೂರಲ್ಲಿ ಮಾಡುವುದಂದ್ರೆ ಅದು ವಿಶೇಷತೆ. ಅದಕ್ಕೆ ಅವರು ಅಷ್ಟು ಕಷ್ಟದಲ್ಲಿ ಮಾಡಿದಾಗ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಕಷ್ಟ ಆದ್ರೂ ಕೂಡ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ.
ತಮ್ಮ ಕೋಣಗಳ ಬಗ್ಗೆ ಇನ್ನೊಂದಷ್ಟು ಅವರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ರಮಣ ಹೇಗೆ ಸರ್ ನಿಮ್ಮ ಕೋಣಗಳು, ಅದನ್ನ ನಿಮ್ಮ ಜೊತೆಗೆ ಒಂದು ಒಡನಾಟ ಹೇಗೆ, ಅವರ ಸ್ವಭಾವ? ಒಳ್ಳೇದುಂಟು, ಏನು ತೊಂದರೆ ಇಲ್ಲ. ನಮಗೆ ಬೇಕಾದಾಗಿ ಕೇಳ್ತದೆ, ಏನು ಮಾಡ್ತದೆ ಅದೆಲ್ಲ ಮಾಡ್ತೇವೆ. ಸ್ನಾನ ಮಾಡಿಸ್ತೇವೆ, ಅದನ್ನು ಇದು ಮಾಡ್ತೇವೆ. ನೀವು ಹೇಳಿದ್ದನ್ನೆಲ್ಲ ಕೇಳ್ತದೆ. ಯಾವ್ದು ಹಾಕಿದ್ರೆ ತಿಂತದೆ, ಅದು ಹುಲ್ಲು ಎಲ್ಲ ತಿಂತದೆ. ಏನು ಬೇಕಾದ್ರೆ ಏನು ಮಾಡಿದ್ರೆ ಕೇಳ್ತದೆ. ಏನೆಲ್ಲ ಕೊಡ್ತೀರಿ? ಹುಲ್ಲೆಲ್ಲ ಕೊಡ್ತೇವೆ, ನೀರು ಹುಲ್ಲು ಎಲ್ಲ ಕೊಡ್ತೇವೆ. ಉಪದ್ರ ಏನಿಲ್ಲ, ಯಾರಿಗೆ ಉಪದ್ರ ಮಾಡೋದಿಲ್ಲ. ನಾವು ಹೇಳಿದಾಗ ಕೇಳ್ತೇವೆ. ನೋಡಿ ಹೇಗೆ ನಿಂತಿದೆ ನೋಡಿ, ನೀವು ಕೂಡ ರೆಡಿ ಆಗಿದೆ? ರೆಡಿಯಾಗಿದೆ. ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಕಂಬಳದಲ್ಲಿ ಒಂದಷ್ಟು ಸಾಧನೆಯನ್ನ ಮಾಡಿರುವಂತಹ ತಂಡ ಸಿದ್ದಕಟ್ಟೆ ಕುಟುಂಬ ಒಂದು ಕಂಬಳ ತಂಡದ ಬಗೆಗಿನ ಒಂದಷ್ಟು ಪರಿಚಯ. ಇವರು ಕೂಡ ಬೆಂಗಳೂರಿಗೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಇಡೀ ತಂಡ ಇದೆ. ಅವರ ಒಂದು ಕೋಣಗಳ ಒಂದು ಸ್ವಭಾವವನ್ನು ಕೂಡ ಹೇಳಿದ್ರು. ಅತ್ಯಂತ ಶಾಂತಯುತವಾಗಿ ಎಲ್ಲ ಹೇಳಿದ್ದನ್ನ ಕೇಳುವ ಹಾಗೆ ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಬಹಳಷ್ಟು ಖುಷಿ ಇದೆ. ಜೊತೆಗೆ ಇನ್ನೊಂದಷ್ಟು ಸಾಧನೆಗಳನ್ನ ಮಾಡಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಕೂಡ ಇದೆ. ಇನ್ನೊಂದಷ್ಟು ಸಾಧನೆಗಳು ಈ ತಂಡದ ಮೂಲಕ ಮೂಡಿ ಬರಲಿ ಅನ್ನುವಂತ ಒಂದು ಆಶಯದೊಂದಿಗೆ ಪಂಚಾಯತ್ ಶರ್ಮಾಡಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಕಕ್ಕೆಬದವು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಇವನು ಮೊನ್ನೆ ಬಂಗಾಡಿ ಕಂಬಳದಲ್ಲಿ ಫಸ್ಟ್ ಮೆಡಲ್ ಮಾಡಿದೆ. ಲಾಸ್ಟ್ ಟೈಮು 8 ಮೆಡಲ್ ಮಾಡಿದೆ. ಇದು ನಮ್ದೇ ಕೋನ, ಕಕ್ಕೆಬದ ಪೆರ್ನಾಲ್, ಚೆನ್ನ. ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ತಯಾರಾಗಿರುವಂತಹ ಮತ್ತೊಂದು ತಂಡ, ಅದು ಕಕ್ಕೆಬದವು ಪೆರಂಗಾಲಿನ ತಂಡ. ಯಂಗ್ ಅಂಡ್ ಎನರ್ಜೆಟಿಕ್ ಹುಡುಗರು ಒಂದಷ್ಟು ಕಂಬಳದ ಭವಿಷ್ಯವನ್ನು ಇಲ್ಲಿ ಕಾಣಬಹುದು. ಯಾಕೆಂತಂದರೆ ಈ ಕಂಬಳದ ಭವಿಷ್ಯ ಬಹಳಷ್ಟು ಉತ್ತಮವಾಗಿದೆ. ಅದರಲ್ಲಿ ಇಲ್ಲಿರುವಂಥ ಹುಡುಗರಿಗೂ ಕೆಲವರಿಗೆ ಅಡ್ಡ ಹೆಸರಿದೆ. ಈ ಕೆಂಚ, ಬೊಳ್ಳೆ ಅಂತೆಲ್ಲ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಅವರು ಎದುರುಗಡೆ ಸಿಕ್ಕಿದ್ರೆ ಸ್ವಲ್ಪ ನಾಚ್ತಾರೆ. ನೋಡಿ, ಇಲ್ಲಿ ನೋಡಿ, ನಾಚ್ಕೊಳ್ತಾರೆ. ಅಂದರೆ ಹಾಗೆ ಅವ್ರದ್ದೆಲ್ಲ ಸ್ವಲ್ಪ ನಾಚ್ಕೊಳ್ತಾರೆ ಅಲ್ವಾ ಕೃತಿಕ್? ಇದು ಚಾಂಪಿಯನ್ ಓಟಗಾರ, ಕಕ್ಕೆಬದವು ಪೆರಂಗಾಲ್ನ ಚಾಂಪಿಯನ್ ಓಟಗಾರ ಕೃತಿಕ್ನವ್ರದ್ದು ಮನೆಯ ಕೋಣಗಳು ಕೂಡ ಇದ್ದಾವೆ. ಅವರನ್ನು ಮಾತನಾಡಿಸಬೇಕು. ಕೃತಿಕ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಈಗ ಎಲ್ಲ ಹುಡುಗರನ್ನು ಸೇರಿಸ್ಕೊಂಡು ಎಂತ ಮಾಡೋದು ನೀವು? ಎಲ್ಲರೂ ಹುಡುಗರು ಬೇಕು. ಎಲ್ಲರೂ ಏಜ್ ಆದವರಿದ್ರೆಲ್ಲ ತುಂಬಾ ಕಷ್ಟ. ಹುಡುಗರಿದ್ರೆ ನಾನು ಸಹ ಹುಡುಗನೇ, ಹಾಗೆ ಇವರು ಸಹ ಹುಡುಗರೇ ಇರಲಿ. ನಾನು ಎಣಪಾಯ ಕಾಲೇಜಲ್ಲಿ ಏರ್ಪೋರ್ಟ್ ಏವಿಯೇಷನ್ ಕಲಿತಿದ್ದೇನೆ. ಏರ್ಪೋರ್ಟ್ ಏವಿಯೇಷನ್ ಕಲಿಯುವಂತಹ ನಿಮಗೆ ಈ ಕಂಬಳದ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಹೇಗೆ? ಮನೆಯಿಂದ ಚಿಕ್ಕದಿಂದ ಇರುವಾಗನೇ ಕೋಣ ಅಂದರೆ ತುಂಬ ಇಷ್ಟ. ಕಂಬಳಕ್ಕೆ ಹೋಗೋದಂದ್ರೆ ಎಲ್ಲ ತುಂಬ ಇಷ್ಟ ಇತ್ತು. ಮನೆಯ ಕೋಣಗಳನ್ನು ಇಳಿಸುವವರು ಒಂದು ಓಟಕ್ಕೆಲ್ಲ ಬರೋದಿಲ್ಲ, ನೀವು ಓಡಬೇಕು ಅಂತ ಅಂದುಕೊಂಡದ್ದು ಹೇಗೆ? ನನಗೆ ಹಠ ಇತ್ತು ಕೋಣದ ಜೊತೆ ಓಡಬೇಕು ಅಂತ. ಆದರೆ ಮನೆಯಿಂದ ತಾಯಿದೆಲ್ಲ ಸ್ವಲ್ಪ ಕಂಬಳಕ್ಕೆ ಹೋಗೋದು ಬೇಡ ಹಾಗೆಲ್ಲ ಹೇಳ್ತಿದ್ರು. ಬೇಡ, ಎಜುಕೇಷನ್ ಮಾಡು ಹಾಗೆ ಹೀಗೆ ಅಂತ. ಹಾಗಾದರೆ ದೊಡ್ಡಪ್ಪನವ್ರದ್ದೆಲ್ಲ ಫುಲ್ಲು ಸಪೋರ್ಟ್ ಇತ್ತು. ಹಾಗೆ ನಾನು ಕಂಬಳಕ್ಕೆ ಬರ್ತಿದ್ದೆ. ಆದರೂ ಸಹ ಬರ್ತಿದ್ದೆ. ಈಗ ನಿಮ್ಮ ಟೀಮ್ನ ಬಗ್ಗೆ ಹೇಳಿ. ನಮ್ಮ ಟೀಮ್ನ ಹುಡುಗರೆಲ್ಲ ತುಂಬ ಜೋಶಲ್ಲಿದ್ದಾರೆ. ಕೋಣ ಸಹ ಓಡ್ತಿದೆ ತುಂಬ. ಪ್ರಾಕ್ಟೀಸಲ್ಲೆಲ್ಲ ಚೆನ್ನಾಗಿ ಓಡಿದ್ದೆ. ನಿಮ್ಮ ಕೋಣದ ಮತ್ತು ನಿಮ್ಮ ತಂಡದ ಪರಿಚಯ ನೀವೇ ಮಾಡಿಕೊಡ್ಬೇಕು. ಈಗ ನಮ್ಮ ರಿಪೋರ್ಟ್ರು ನೀವು, ಕೃತಿಕ್. ನಾನು ಕೃತಿಕ್, ನಮ್ಮದೇ ಕೋಣ. ನಾನು ಎಲ್ಲ ಕೋಣಗಳ ಪರಿಚಯ ಮಾಡಿಕೊಡ್ತೀನಿ. ಇವನ ಹೆಸರು ಪಾಂಚ ಅಂತ. ಲಾಸ್ಟ್ ಟೈಮು ಉಡುಪಿಯಿಂದ ಪರ್ಚೇಸ್ ಮಾಡಿದ್ದು. ಇವನು ಮೊನ್ನೆ ಬಂಗಾಡಿ ಕಂಬಳದಲ್ಲಿ ಫಸ್ಟ್ ಮೆಡಲ್ ಮಾಡಿದೆ. ಇದು ನಮ್ಮದೇ ಕೋಣ, ಕಕ್ಕೆಬದ ಪೆರಂಗಾಲ್. ಇವನ ಹೆಸರು ಸಬರಿಸ. ಲಾಸ್ಟ್ ಟೈಮು 8 ಮೆಡಲ್ ಮಾಡಿದೆ. ಇವತ್ತು ನಕ್ರೆ ಮಂಜುನಾಥ ಭಂಡಾರಿ ಅವರದ್ದು ಕೋಣ. ಇದು ರಂಜಾಲ ಕುದ್ರಾಡಿಯ ಕುಟ್ಟಿ. ಇದು ಲಾಸ್ಟ್ ಟೈಮ್ 1 ಮೆಡಲ್ ಮಾಡಿದೆ ನಮ್ಮೊಟ್ಟಿಗೆ ಕಂಬೈನ್ ಆಗಿ. ಇದು ನಮ್ಮದೇ ಕೋಣ, ಕಕ್ಕೆಬದ ಪೆರಂಗಾಲ್, ಚೆನ್ನ. ಲಾಸ್ಟ್ ಟೈಮು ಒಂದು 3 ತಿಂಗಳು ಹಿಂದೆ ಬಿಲಿಯೂರು ಗಣಪಂಡಾರ ಅವರಿಂದ
ಪರ್ಚೇಸ್ ಮಾಡಿತು. నేను కృషి మనకు నాకు రేపు ఆధారపడు ఇంత మాత్రం పరిస్థితి ఆపుడు ఒక ఖండిత ఎరువాటు సోపించారు అట్లా సాధారణ సోపించారు దక్కలు ఉంటా పెంచారు ప్రస్తుతం నీరు పడిన మీరు సిక్కులు ఎవరు ఓపిజా పంపించమని అంటే సాధారణ దాళం పరాపి నన్ను ఇంకో తినే ಏನು ಮಿತ್ರಿತ್ವ ಚಿತ್ವ ಸಾಧ್ಯ ಜೋಕುಳ ಅಡಿತಲ್ಲಿ ఇంకా ಬಹಳ ಸಾಧನ ಅప్పుడు ಬೆಂಗಳೂರು ಕಂಬಳ ಹೋಬರ ಬೆಂಗಳೂರು ಪೋಡೆತ್ತ ಪೋಡೆ ಇಂಕ್ಲೂಡ್ ಪೋಡೆತ್ತ ಬೆಂಗಳೂರಿಗೆ ಇಂಕ್ಲೂಡ್ ಸಂಕುಳೆ ಬೆಂಗಳೂರು ಗಿಡಪಡೆ ಬೆಂಗಳೂರು ಪೋಡೆ ಏನು ಪೋಡೆ ಹೋಗಮ್ಮ ಪೋಡೆ ಇಂಕ್ಲು ಓಲಾವಡೆ ಪೋಡೆ ಪೋಜಿನ ಜಲ್ಪಟ್ಟು దాత ప్రజలు ఈ తోస గ్రేత ప్రజలు ఇంకా ఇది దేశంలో పుదారు కొంచెం పుదారు ఉందా ఉండే ఇది దేశంలో ఇప్పుడు నాకు అమ్మ ఇప్పుడు నాకు దుమ్ముడే పట్టినాడు పోయిన పుదారు నేను ఉంటాను ఇంకా ಒಂಜಿ ವರ್ಷಲ 25 ವರ್ಷ ಮಿತ್ತಾಂಡು ಬಣ್ಣ ಒಂಜಿ ವರ್ಷ ಉಂಟದ ಬಗ್ಗೆ ಎನ್ನೆದ್ರು ಮನರೈತಿ ಒಂಜಿ ವರ್ಷ ಈಗ ಕಡ್ಬ ಉಂಟದ ಮತ್ತೆ 4 ವರ್ಷ ಈಗ ಮೆಡ್ಲು ಬತ್ತ ಹಾಪಿ ತಟಬಡ ಹಾಪುಡು ಇದು ಇಂಕ್ಲೂ ಬೈ ನಲ್ಕು ಕೊಂಚ ಮೆಡ್ಲು ಹತ್ತಿ ಕಲ್ಪದ ಅಂಬಳ ಇಂಕ್ಲೂಜೆ ಮೆಡ್ಲು ಎಂಕ್ಲಾಸ್ ಮೆಡ್ಲು ಬಂದಿದೆ ಎಂಕ್ಲಾಸ್ ಮೆಡ್ಲು ಅಂದರೆ ಏಳೈತಿ ಲೆಕ್ಕ ಬಂಡ ಲೆಕ್ಕ ದೀತಿಲ್ಲ ಮತ್ತೆ ಬೆಂಗಳೂರು ಕಂಬಳ ಅಂತ ಫಸ್ಟ್ಗೆ ಪನ್ನಗ ಒಂದು ಲೆಕ್ಕಾಚಾರ ಇಪ್ಪು ಫಸ್ಟ್ಗೆ ದಾದ ಅನ್ಸಂಡಿರೆ ದಾದ ಯೋಚನೆ ಬರ್ತದೆ ಬೆಂಗಳೂರು ಕಂಬಳಕ್ಕೆ ಕಂಬಳ ಬಗ್ಗೆ ಬಂದಾಗ ಯೋಚನೆ ಅನ್ನಕ ಕಂಬಳಕ್ಕೆ ಬೆಂಗಳೂರು ಫೋಡ್ನೇ ಮನಸ್ಸುಂಟೆನ್ನ ಫೋಡೇತಾ ಪೊಂದವಡ ಒಂದಲ್ಲ ಕೊಂಚ ಅಪ್ಪಳ ಕಂಬಳಕ್ಕೆ ಲೆಪ್ಪನಕ ಎಂಗ್ಲ ಫೋಡೇತಾ ಅಡಿಗೆ ಫೋಟೋ ಬಚ್ಚ ಅಂತ ಫೋಡ್ನೆ ಕುಂಚ ಬೆಚ್ಚ ಅಂತ ಫೋಪನೆ ಪೋಡಿ ಬೆಂಗಳೂರು ನಿಂಗಳ ಜವನೇರಡ ಒಂಜಿ ಜೋಶ್ ಎಂಚುಂಡು ಮುಗಿಲಣ್ಣ ನಮಗೆ ಐದು ಮನಸ್ಸು ಫೋನ್ ಅನ್ಪೇರಿ ಫೋನ್ ಅನ್ಪೇರಿ ಫೋನ್ ಎರುಗ ಪೋಡಿಂದು ಎಂಗ್ಲ ಫಿರಂತರ ಅಪ್ಪಜತ್ತ ಜವನೇರೆ ಬಾನ್ಪುಡಿ ಪೋಯಿಡುಂದೆ ಎಂಕ್ಲ ಜವನೇರೆ ಬಟ್ಟು ಅಣ್ಣ ಕೊಂಚ ಉತ್ತರ ಸಾಧ್ಯ ಉಂಟು ಅಂತ ಜವನೇರೆ ಪೋయింದು ಅಕ್ಕ ದುಂಬಾಪುರ ಜವನೇರೆ ಫೋನ್ ಪಾಂದವಳ ಉಂಟಲ್ಲ ಅಂತ ಫೋನ್ ಮನಸ್ಸುಂಡು ಖಂಡಿತ ಜವನೇರೆ ಬಂದಾಗ ಫೋಪನೆ ಫೋನ್ ಎರುಗ ಎಪ್ಪಡೆ ಕಡೆಗೆ ಈ ತಂಡದ ಆಸಕ್ತಿಯನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಹಿರಿಜೀವ ಅದ್ರ ಜೊತೆಗೆ ಈಗ ನೋಡಿ ಇದು ಎಂತ ಯಬ ಸೂಪರ್ ಆಗಿದೆಯಾ ಈಗ ಹಿಡ್ಕ ಜೋಕುಲು ಫುಲ್ ಕಂಬಳದ ಅಲ್ಪ ನಿಖಲು ಒಟ್ಟಿಗಿಪ್ಪೇರು ಇತ್ತೆ ಎಂಚನ್ ಇರೆಗ್ ಮುಗುಲು ಸಹಕಾರ ಕೊಡ್ಪೇರ ಈ ಯಬ ಸೋಕದ ಮುಗುಲು ಸಹಕಾರ ಕೊಡೋಡೇತಾ ಎಂಕು ಸಹಕಾರ ಮನ್ಪೋಡಕ್ಲೆಗೆ ಅಕ್ಕ ಮಂತ್ರ ಎಂಕ್ಲು ಕೊಡೋಡೇತಾಕಲೆ ಕೊರಡ ಬರ್ತಾನೆ ಎಂಕ್ಲು ಸಹಕಾರ ಮನ್ಪೋಡಕ್ಲೆಗೆ ಅಣ್ಣ ಎಂಕ್ಲು ಮಂತ್ರ ಎಂಕ್ಲು ಕೊಡೋಡಕ್ಲೆ ಅಕ್ಕ ಬಂದ ಎಂಕ್ಲು ಏರ್ಬಿಟ್ಟ ಅಪ್ಪಣ್ಣ ಬೇರೆ ಪೇಪರ್ ಅಪ್ಪಣ್ಣ ಬೋಡೆ ಎಂಕ್ಲು ಮೈಂಡ್ ಬೋಡತ್ತ ಮುಗುಲು ಬರಂದೆ ದಾಳಂ ಪರ್ಚಿಚತೆ ದಾಳಂ ಪರ್ಚಿ ಅಕ್ಕ ಸುವರ್ತ ಎಂಕ್ಲು ಎಂಕ್ಲು ಸುವರ್ತಾಕಲೆ ಎಂಕ್ಲು ಅಕ್ಕ ಬೋಡೆ ಎಂಕ್ಲು ಅಪ್ಪಜಿ ಎಂಕ್ಲು ದಂಗ್ಲ ಪೋತಿ ಏರು ಉಣ್ಣ ಪತ್ರವಂತಕ್ಕೆ ಮರ್ಯಾದೆ ಇಜ್ಜಿ ಬಿಲ್ಲಾಜಿ ಅಲ್ಪ ಆಕೆ ಜನ ಏತಿತ್ತು 100 ಜನ ಇತ್ತು ಆಕೆ ಮರ್ಯಾದೆ ಗಡ್ಡೆ ಹೋದ 70 ಪತ್ತೆ ಅಂತ ಎಂಕ್ಲು ಪತ್ತೆ ಯಾವ ಆ ಪತ್ತೆರ ಬಗ್ಗೆ ಏರು ಅಪ್ಪಕ್ಕೆ ಆಕೆ ದಿಜ್ಜಿ ಜನ ಎತ್ತರಾತಿ ಆಕೆ ಶಕ್ತಿ ಜೋರುಂಡು ಟೀಮುಡು ಎಡ್ಡೆಂಡು ಉಲ್ಲಾಸ ಉಂಡು ಉಮೇದು ಉಂಡು ಇತ್ತೆ ಕೃತಿಕಡ ಈ ಸರ್ತಿ ಎಂಚಿನ ಎಕ್ಸ್ಪೆಕ್ಟ್ ಮಾಡ್ಬೋಲಿ ಈ ಸರ್ತಿ ಮೂಜೆಟ್ಲ ಚಾಂಪಿಯನ್ ಮನ್ಪಡೋದುಂಟು ವೆರಿ ಗುಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮಣ್ಪಡಿ ಏರ್ಬಾರ್ದು ಕೈ ಕೊರ್ಲೇಂದು ಅವು ಒಂದೇ ಚಾಂಪಿಯನ್ ಮಾಲ್ಪಡೆ ಒಂದು ಕಕ್ಕೆ ಬದವು ಪೆರಂಗಾಲ್ದ ತಂಡದವರ ಮಾತು ನಾವು 3 ವಿಭಾಗದಲ್ಲಿಯೂ ಕೂಡ ಚಾಂಪಿಯನ್ ಆಗ್ತೇವೆ ಜೊತೆಗೆ ನಮಗೆ ಯಂಗ್ಸ್ಟರ್ಸ್ ಜೊತೆಗೆ ಹಿರಿಯ ವ್ಯಕ್ತಿಗಳದ್ದು ಎಲ್ಲರದ್ದು ಕೂಡ ಸಾಥಿದೆ ಇವರ ಸಾಥಿನಿಂದಲೇ ನಮ್ಮ ತಂಡ ಇರೋದು ನಾವು 55 ವರ್ಷಗಳಿಂದ ಕಂಬಳದ ಕರೆಯಲ್ಲಿ ಕೋಣೆಗಳನ್ನು ಓಡಿಸ್ತಾ ಇದ್ದೀವಿ ಇಲ್ಲಿ ತನಕ ಸೋತಿಲ್ಲ ಪ್ರತಿ ಹಂತದಲ್ಲಿಯೂ ಕೂಡ ಮೇಲ್ಮುಖಕ್ಕೆ ಏರ್ತಾ ಇದ್ದೀವಿ ಕೃತಿಕ್ನಂತಹ ಕುಟುಂಬದಲ್ಲೇ ಒಬ್ಬ ಓಟಗಾರ ಸಿಕ್ಕಿದ್ದಾನೆ ಅನ್ನುವಂತಹ ಹೆಮ್ಮೆಯ ಮಾತುಗಳನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಕೃತಿಕ್ ಕೂಡ ಮಾತಾಡಿದ್ದಾರೆ ಕೋಣೆಗಳ ಪರಿಚಯ ಮಾಡಿಕೊಂಡಿದ್ದಾರೆ ಇದು ಕಂಬಳಕ್ಕೆ ಬರ್ತಾ ಇರುವಂತಹ ಕಕ್ಕೆ ಬದವು ಪೆರಂಗಾಲ್ನ ತಂಡದ ಕಿರು ಪರಿಚಯ ಗೌತಮ್ ಶೆಟ್ಟಿ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಕಕ್ಕೆ ಪದವು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ
ಅರಮನೆ ಮೈದಾನದಲ್ಲಿ ಮಾಡಿರುವಂಥದ್ದು ಇತಿಹಾಸ ಪುಟನೆ. ಭೂದೇವಿಯನ್ನು ನೋಡಿದ ಕೂಡಲೇ ನಾನು ಅದನ್ನು ಆಲೋಚನೆ ಮಾಡ್ತೇನೆ, ಆ ಭೂದೇವಿಗೆ ಶೃಂಗಾರ ಮಾಡಿದ್ದೆ ಹೇಗಾಗ್ಬೋದು ಅವಳು. ಒಂದು ಕಡೆಯಿಂದ ಕಂಬಳ ಮಾಡಲಿಕ್ಕೆ ಪ್ರೇರೇಪಣೆ ಸುದ್ದಿ ಕೂಡ ಅಂತ ಹೇಳ್ಬೋದು. ಯಾರು ನಿರಾಸಕ್ತಿ ತೋರಿಸಿದ್ರ ಅವರು ಇವತ್ತು ಆಸಕ್ತಿ ತೋರಿಸ್ತಾ ಇದ್ದಾರೆ. ಈ ರಾಜ ಕುಟುಂಬಗಳು ಏನಿದೆ ಖಂಡಿತ ಅವರು ಇದನ್ನು ಉಳಿಸ್ಕೊಳ್ಳಿಕ್ಕೆ ಇದರಿಂದ ಅವರಿಗೂ ಒಳ್ಳೆಯದಾಗ್ತದೆ ಮುಂದಿನ ದಿವಸದಲ್ಲಿ. ಸರ್ಕಾರದ ಸಹಕಾರ ಇಲ್ಲಾದರೆ ಕಂಬಳ ಮಾಡಲಿಕ್ಕೆ ಅಲ್ಲಿ ಆ ಜಾಗದಲ್ಲಿ ಸಾಧ್ಯ. ನೀವು ರಾಜ್ಕುಮಾರ್ ಅವರ ಕುಟುಂಬ ಇರ್ಬೋದು, ಸುದೀಪ್ ಇರ್ಬೋದು, ಅನುಷ್ಕಾ ಶೆಟ್ಟಿ ಇರ್ಬೋದು, ಶಿಲ್ಪಾ ಶೆಟ್ಟಿ ಇರ್ಬೋದು, ಸುನೀಲ್ ಶೆಟ್ಟಿ, ಇವರೆಲ್ಲ ಕಂಬಳನ ನಾವು ಬರ್ತೀವಿ. ಇವತ್ತು ಕಂಬಳವನ್ನು ಉಳಿಸ್ಲಿಕ್ಕೆ ನಾನು ಒಬ್ಬನೇ ಹೋರಾಟ ಮಾಡಿದೆ. ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಸಮಯ ಇನ್ನೊಂದು ಜಾಸ್ತಿ ಇಲ್ಲ. ಬೆಂಗಳೂರಿನಲ್ಲಿ ಕರಾವಳಿ ಭವನ ನಿರ್ಮಾಣ ಆಗ್ತದೆ, 2 ಎಕರೆ ಜಾಗ ಸಿಗ್ತದೆ. ಮುಂಬೈಯಲ್ಲಿ ಕೂಡ ಒಂದು ಪ್ರಯತ್ನದಲ್ಲಿ ಇದೆ. ಕಂಬಳಕ್ಕೆ ಹಾಲಿವುಡ್ ಬಾಲಿವುಡ್ ಟಚ್ ಆಗಿ ಈಶ್ವರಯ್ಯ ಅವ್ರದ್ದು 10 ಕೋಣಗಳು, ಸುನೀಲ್ ಶೆಟ್ಟಿ ಅವ್ರದ್ದು 10 ಕೋಣಗಳು, ಅನುಷ್ಕಾ ಶೆಟ್ಟಿ ಅವ್ರದ್ದು 10 ಕೋಣಗಳು. ನಾನು ಪರಿಕಲ್ಪನೆ ಮಾಡ್ತಾ ಇರೋದು ಪ್ರೋ ಕಂಬಳ ಆಗ್ಬೋದು. ಇಟ್ ಕ್ಯಾನ್ ದೇರ್ ವಿಲ್ ಬಿ ಚಾನ್ಸಸ್. ಯಾರು ಕಂಬಳದ ಕೋಣದ ಯಜಮಾನರುಗಳು ಪ್ರೈಸಿಗಾಗಿ ಬರುವವರಲ್ಲ. ಒಂದು ಕಂಬಳದ ತಂಡ ಬರ್ತಾರೆ, ಅದರಲ್ಲಿ 15 ಜನ ಎಕ್ಸ್ಟ್ರಾ ಜನ ಬರ್ತಾರೆ. ಅವರಿಗೆ ಊಟ ಉಪಚಾರದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. ಕೋಣಗಳ ಯಜಮಾನರುಗಳಿಗೆ ವಾಹನದ ವ್ಯವಸ್ಥೆಗೆ 50,000 ರೂಪಾಯಿ ಕೊಡ್ತೇವೆ. ಕಂಬಳ ಆದ ನಂತರ ಒಂದು ಅರ್ಧ ದಿವಸದ ಕೋಳಿ ಅಂಕ ಮಾಡಬೇಕಂತ ಎಲ್ಲರ ಹತ್ರ ಮನಸ್ಸಿದೆ. ನಮ್ಮ ಕಂಬಳ ಬೆಂಗಳೂರು ಕಂಬಳಕ್ಕೆ ಸರ್ವ ರೀತಿಯಲ್ಲೂ ತಯಾರಿಯಾಗಿದೆ. ಬೆಂಗಳೂರು ಕಂಬಳದ ಪ್ರಮುಖ ರೂವಾರಿ ಪುತ್ತೂರಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಬೆಂಗಳೂರು ಕಂಬಳ ಹೇಗಾಯಿತು, ಆ ಕಾನ್ಸೆಪ್ಟ್ ಹುಟ್ಟಿಕೊಂಡದ್ದು ಹೇಗೆ, ಬೆಂಗಳೂರು ಕಂಬಳದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಸಂಪೂರ್ಣ ತಯಾರಿಗಳು ಮುಗಿದಿದೆ. ಕರೆಯ ಸ್ಟೋರಿಯನ್ನು ಸುದ್ದಿಯಲ್ಲೇ ನೀವು ನೋಡಿದ್ದೀರಿ. ಜೊತೆಗೆ ಕೆಲವೊಂದು ಪವಾಡಗಳು ಅಲ್ಲಿ ನಡೆದಿರುವಂಥದ್ದನ್ನು ಕೂಡ ಸುದ್ದಿ ವರದಿ ಮಾಡಿದೆ. ಇದೀಗ ನಮ್ಮ ಜೊತೆಗೆ ಇರುವವರು ಪುತ್ತೂರಿನ ಶಾಸಕರಾಗಿರುವಂತಹ ಬೆಂಗಳೂರಿನ ಕಂಬಳದ ರೂವಾರಿಗಳು ಆಗಿರುವಂತಹ ಅಶೋಕ್ ಕುಮಾರ್ ರೈ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬೆಂಗಳೂರು ಕಂಬಳ ಅಂದ ಕೂಡಲೇ ಈ ಕಾನ್ಸೆಪ್ಟ್ ಹೇಗೆ ಬಂತು ಅನ್ನುವಂಥದ್ದು ಪ್ರಥಮ ಪ್ರಶ್ನೆ. ಯಾಕೆಂತಂದರೆ ಬೆಂಗಳೂರಲ್ಲಿ ಒಂದು ಕಂಬಳ ಮಾಡುವಂಥ ಕಾನ್ಸೆಪ್ಟು ಇದು ಎಷ್ಟು ವರ್ಷಗಳ ಹಿಂದಿನ ಆಲೋಚನೆ? ಇದು ತುಂಬ ವರ್ಷದ ಆಲೋಚನೆಗಳೇನಲ್ಲ. ನಾನು ವಿಧಾನಸಭೆಯಲ್ಲಿ ತುಳುವಿನ ಬಗ್ಗೆ, ತುಳುವನ್ನು ಕರ್ನಾಟಕದ ಹೆಚ್ಚುವರಿ ಭಾಷೆಯನ್ನಾಗಿ ತಗೊಳ್ಬೇಕು ಅಂತ, ಮಾನ್ಯತೆ ಮಾಡಬೇಕಂತ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಇದನ್ನು ನೋಡಿ ಈ ಬ್ಯಾಂಗ್ಳೂರು ತುಳು ಸಂಘಟನೆಯವರು, ಕರಾವಳಿ ಭಾಗದವರು ನನ್ನ ಹತ್ರ ಬಂದು ನನ್ನನ್ನು ಅಭಿನಂದನೆ ಮಾಡಿದರು. ಆಗ ಅವರು ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದರು. ನೋಡಿ, ನಾವು ಒಂದು 10 ವರ್ಷದಿಂದ ನಿರಂತರ ಒಂದು ಕರಾವಳಿ ಭವನ ಇಲ್ಲದ ತುಳು ಭವನ ಇದಕ್ಕಾಗಿ ಸರ್ಕಾರದಿಂದ 1 ಎಕರೆ ಜಾಗೆಯನ್ನು ಕೇಳ್ತಾ ಇದ್ದೇವೆ. ನಮಗೆ ಸರ್ಕಾರ ಕೊಡಲಿಲ್ಲ ಇಷ್ಟುವರೆಗೆ. ನಾವು ಸರ್ಕಾರದ ಗಮನ ಸೆಳೆಯುವಲ್ಲಿ ಹಿಂದೆ ಬಿದ್ದಿದ್ದೇವೆ. ನೀವು ಈಗ ಪುತ್ತೂರಿನ ಶಾಸಕರಾಗಿ ಮೊದಲ ಬಾರಿಗೆ ವಿಧಾನಸಭೆಗೆ ಬಂದು ತುಳುವಿನ ಬಗ್ಗೆ ನೀವು ವಿಧಾನಸಭೆಯಲ್ಲಿ ಉಲ್ಲೇಖ ಮಾಡಿದಿರಿ. ನಮಗೆ ಅತೀವ ಸಂತೋಷ ಆಗಿದೆ. ನಮಗೆ 1 ಎಕರೆ ಜಾಗೆಗೂ ಕೂಡ ನೀವು ಮುಖ್ಯಮಂತ್ರಿಯವರ ಹತ್ರ ಮನವಿ ಮಾಡಬೇಕು ಅನ್ನೋ ವಿಚಾರವನ್ನು ನನ್ನ ಹತ್ರ ಹೇಳಿದರು. ನಾನು ಅದಕ್ಕೆ ಅವರಿಗೆ ಹೇಳಿದೆ, ನೋಡಿ, ಮನವಿ ಮಾಡುವ ಮೊದಲು ನಾವು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಎಷ್ಟು ಜನ ಇದ್ದಾರೆ, ನಮ್ಮ ಶಕ್ತಿ ಏನು, ನಮ್ಮ ಆಚಾರ ವಿಚಾರಗಳು ಏನು, ಇದನ್ನು ನಾವು ಜನರಿಗೆ ತಿಳಿಸುವಂಥ ಕೆಲಸಗಳಾಗಬೇಕು. ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಅದರಲ್ಲಿ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ಸೆಳೆಯುವಂಥ ಕೆಲಸವನ್ನು ಮಾಡುವ ಅಂತ ಹೇಳಿದರು. ಅದಕ್ಕೆ ಅವರು ಉಲ್ಲೇಖ ಮಾಡಿದ್ದು, ನಾವು ಸುಮಾರು 7-8 ವರ್ಷದಿಂದ ಕರಾವಳಿ ಭಾಗದ ಎಲ್ಲ ಜನಪ್ರತಿನಿಧಿಗಳ ಹತ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ, ನಾವು ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡಿದರೆ ಹೇಗೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದೆ. ನಾನು ಹೇಳಿದೆ, ಕಂಬಳವನ್ನು ಮಾಡುವ, ಕಂಬಳವನ್ನು ಮಾಡಲಿಕ್ಕೆ ಏನಿದೆ, ನಾವು ಅಲ್ಲೇ ಮಾಡ್ತಾಯಿದ್ವಿ, ಕಂಬಳವನ್ನು ಉಳಿಸಿದ್ದೇ ನಾವು, ಬೆಳೆಸಿದ್ದೇ ನಾವು ಕಂಬಳವನ್ನು ಮಾಡುವಂಥ ವಿಚಾರ. ಆಗ ಜಾಗೆಯಲ್ಲಿ ಒಂದೊಂದೇ ಹಂತವಾಗಿ ಯಾವತ್ತು ನಾವು ಒಂದು ಕೆಲಸವನ್ನು ಆರಂಭ ಮಾಡ್ತೀವಿ, ಆಗ ನಾವು ಅದರ ವಿಚಾರ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಆ ಕಂಬಳವನ್ನು ಮಾಡುವ ಮುಖಾಂತರ ಕರಾವಳಿ ತುಳುವಿಗೆ ಭಾಷೆಗೆ ಒಂದು ಆದ್ಯತೆ ಸಿಗಬೇಕು, ಕರಾವಳಿ ಭಾಗಕ್ಕೆ ಕರಾವಳಿ ಭವನ ನಿರ್ಮಾಣ ಆಗಬೇಕು, ಅದಕ್ಕೆ ಸರ್ಕಾರದಿಂದ 2 ಎಕರೆ ಜಾಗೆಯನ್ನು ಕೊಡಬೇಕು. ಅಲ್ಲಿ ಈ ಕರಾವಳಿ ಭಾಗದಿಂದ ಯಾರೆಲ್ಲ ಹೋಗ್ತಾರೆ ಅವರಿಗೆ ಒಂದು ನಿಲ್ಲಕ್ಕೆ ಒಂದು 40-50 ರೂಮ್ ಮಾಡಬೇಕು, ಒಂದು ಹಾಲ್ ಮಾಡಬೇಕು, ರಿಕ್ರಿಯೇಷನ್ ಕ್ಲಬ್ ಮಾಡಬೇಕು. ಈ ಥರ ಒಂದು ಪರಿಕಲ್ಪನೆಗಳನ್ನು ಇಟ್ಕೊಂಡು ಇದನ್ನು ನಾವು ಆಲೋಚನೆ ಮಾಡಿದ್ವಿ. ಅದಕ್ಕೆ ಜನರ ಸರ್ಕಾರದ ಸ್ಪಂದನೆ ಸಿಕ್ಕಿದೆ. ಓಕೆ, ಈ ಕಂಬಳ ಮಾಡುವಂಥದ್ದು, ಕಂಬಳದ ಯೋಚನೆ ಸರಿ. ಆನಂತರ ಹೃದಯ ಭಾಗ ಅರಮನೆ ಮೈದಾನದಲ್ಲಿ ಕಂಬಳ ಆಗ್ತಾ ಇದೆ ಅಂತ ಹೇಳೋದಾದರೆ ಈ ಅರಮನೆ ಮೈದಾನ ಸಿಕ್ಕಿದ್ದು ಹೇಗೆ ಅಂತ ನೋಡಿ. ಒಂದು ಕಂಬಳ ಮಾಡುವುದು ಒಂದು ಇತಿಹಾಸ ಪುಟದಲ್ಲಿ ಬರೆದಿಡುವಂಥದ್ದು ಬೆಂಗಳೂರಿನಲ್ಲಿ. ಇನ್ನೊಂದು ಅರಮನೆ ಮೈದಾನದಲ್ಲಿ ಮಾಡಿರುವಂಥದ್ದು ಇತಿಹಾಸ ಪುಟನೇ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಕಂಬಳ ಮಾಡಲಿಕ್ಕೆ ಇವತ್ತೊಂದು 100 ಎಕರೆ ಜಾಗ ಸಿಗ್ತದೆ ಅಂತ ಹೇಳಿದರೆ
ಅದು ಪರಿಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಇವಾಗ ವರ್ಷ ಆಗ್ತದೆ, ಮುಂದಿನ ವರ್ಷಗಳು ಆಗ್ತದ, ಅದು ಬೇರೆ ವಿಚಾರ. ಈ ವರ್ಷ ನಮಗೆ ಕಂಬಳ ಮಾಡಲಿಕ್ಕೆ ಆ ಹೃದಯ ಭಾಗದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳೇ ಕೇಳ್ತಾ ಇದ್ರು ನನ್ನ ಹತ್ರ, ಏನಪ್ಪ ಅಲ್ಲಿ ಜಾಗ ಸಿಗ್ತಾ ನಿಮಗೆ, ಇಷ್ಟೊಂದು ಜಾಗ ಇದೆಯಾ, ಅಲ್ಲಿ ವ್ಯವಸ್ಥೆಗಳು ಇದೆಯಾ ಅಂತ, ಕಂಬಳದ ಕರೆ ಮಾಡಲಿಕ್ಕೆ ಆಗ್ತದ ಅಂತ. ಅಲ್ಲಿ ನಮಗೆ ಎಲ್ಲ ಅದು ನೋಡಿ. ಕಂಬಳ ಅಂತ ಹೇಳಿದ್ರೆ ನಾನು ಒಂದು ವಿಚಾರ ಉಲ್ಲೇಖ ಮಾಡ್ತಾ ಇದ್ದೇನೆ. ಕಂಬಳ ಅಂತ ಹೇಳಿದರೆ ಅದಕ್ಕೆ ದೈವ ದೇವರ ಅನುಗ್ರಹ ಇದೆ. ಯಾಕಂತ ಹೇಳಿದರೆ ಎಲ್ಲ ಜಾತಿ ಧರ್ಮದವರು ಅದರಲ್ಲಿದ್ದಾರೆ. ಮುಸ್ಲಿಮ್ ಇದ್ದಾರೆ, ಹಿಂದೂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲ ಜಾತಿ ಧರ್ಮದವರು ಅದರಲ್ಲಿದ್ದಾರೆ. ಆನಂತರ ಇದು ದೇವರ ದೈವದ ಎಲ್ಲ ಕಾರ್ಯಕ್ರಮ ಆಗುವಂಥದ್ದು ಈ ಅನ್ನುವಂಥದ್ದು. ಎಲ್ಲಿ ನಾವು ಹೋದರೂ ನಾವು ಕನಸಲ್ಲೂ ನೆನೆಸಿಲ್ಲ ನಮಗೆ ನಮ್ಮ ಅರಮನೆ ಮೈದಾನದಲ್ಲಿ ಕಂಬಳ ಮಾಡಲಿಕ್ಕೆ ಜಾಗ ಸಿಗ್ತದೆ ಅಂತ. ನಾವು ಮಹಾರಾಣಿ ಹತ್ರ ಹೋಗಿ ಉಲ್ಲೇಖ ಮಾಡಿದ್ವಿ, ನಾವೊಂದು ಜಾಗವನ್ನು ನೋಡಿದ್ವಿ, ನಾವು ಕಂಬಳ ಮಾಡಲಿಕ್ಕೆ ನಮಗೆ ಜಾಗ ಕೊಡಬೇಕು. ನಾವು ತುಳು ಸಂಘಟನೆಯವರೆಲ್ಲ ಹೋಗಿ ಅದನ್ನು ಅವನ ಹತ್ರ ವಿನಂತಿ ಮಾಡಿಕೊಂಡ್ರು. ಆಗ ಅವರು ಹೇಳಿದರು, ಇಲ್ಲ, ಕಂಬಳವನ್ನು ನಾವು ಮಾಡಲಿಕ್ಕೆ ಜಾಗ ಕೊಡಲಿಕ್ಕೆ ಆಗಿದೆ, ಇದರಲ್ಲಿ ಕ್ರಿಯಾಲಿಟಿ ಇದೆ. ಎಲ್ಲಿ ಕುದುರೆ ಸಾಕ್ತಾರೋ ಅಲ್ಲಿ ಕೋಣವನ್ನು ಎಮ್ಮೆಯನ್ನು ಸಾಕುವಂಥ ವಿಚಾರಗಳಿಲ್ಲ, ಆದ್ದರಿಂದ ನಾವು ಅದಕ್ಕೆ ಜಾಗ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ನಾವು ಹೇಳಿದ್ರಲ್ಲಿ ಏನು ಕ್ರಿಯಾಲಿಟಿ ನಡೆಯುವುದಿಲ್ಲ. ಮೊದಲು ರಾಜಮನೆತನದವರು ಕೂಡ ಕಂಬಳವನ್ನು ನಮ್ಮ ಭಾಗದಲ್ಲಿ ಮಾಡ್ತಾಯಿದ್ರು. ಇದು ರಾಜಮನೆತನ, ನಮಗೆ ಒಂದು ಜಾಗ ಕೊಡಿ. ಅದಕ್ಕೆ ಅವ್ರು ಹೇಳಿದ್ರು, ನಾವು ರಾಜಪುರೋಹಿತರಿದ್ದಾರೆ ಈ ಅರಮನೆಯಲ್ಲಿ, ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಿದ್ದರೂ ರಾಜಪುರೋಹಿತರಿದ್ದಾರೆ, ರಾಜಪುರೋಹಿತರ ಹತ್ರ ಪ್ರಶ್ನೆಯನ್ನು ಕೇಳಿ ಆನಂತರ ನಾವು ಅನುಮತಿ ಕೊಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದರು. ಓಕೆ, ರಾಜಪುರೋಹಿತರ ಹತ್ರ ಕೇಳಿದ್ರು, ಅವರಿಗೂ ಮುಲ್ಕಿ ಸೀಮೆಯ ಕಂಬಳಕ್ಕೊಂದು ಸಂಬಂಧ ಉಂಟು, ಅಲ್ಲೊಂದು ನಂಟು ಗೊತ್ತಾಯಿತು, ಮತ್ತು ನಾವು ಕಂಬಳ ಮಾಡಲೇಬೇಕು ಅಂತ ಅವ್ರದ್ದು ಒಂದು ಸಂಕಲ್ಪ ಇದೆ ಅನ್ನುವಂಥದ್ದು. ಹೌದು, ಅದೇ ಆನಂತರ ರಾಜಪುರೋಹಿತರು ಅದಕ್ಕೆ ಅನುಮತಿ ಕೊಟ್ಟರು. ಮಹಾರಾಣಿ ನಮ್ಮನ್ನು ಕರೆಸಿ ನೀವು ಕಂಬಳ ಮಾಡಿ ಅಂತ ನಮ್ಮ ಹತ್ರ ಅನುಮತಿ ಕೊಟ್ಟರು. ಆನಂತರ ನಮಗೆ ಹಂತ ಹಂತವಾಗಿ ಇನ್ನೊಂದು ಉದಾಹರಣೆ ಹೇಳಬೇಕಿದ್ರೆ, ಅಲ್ಲೆಲ್ಲ ಬೋರ್ವೆಲ್ ತೆಗೆಯುವಂಥವ್ರು, ನೀರಿಲ್ಲ. ಎಲ್ಲ ಬೋರ್ವೆಲ್ಗಳು 1400 1500 ಫೀಟ್ ಕೆಳಗಡೆ ಹೋದರೆ ಅವರಿಗೆ ಅರ್ಧ ಇಂಚು ನೀರು. ನಾವು ಆ ಕಡೆ ಪಕ್ಕಕ್ಕೆಲ್ಲ ಕೇಳುವಾಗ ನಮಗೆ ಅರ್ಧ ಹಂತ ಬಂದಾಗಿದೆ, ನೀರಿನ ವ್ಯವಸ್ಥೆ, ನೀರೆಲ್ಲಿ ಸಿಗ್ತದೆ ಅಂತ. ನಾನು ಇವ್ರ ಹತ್ರ ಹೇಳಿದ್ರೆ, ಏನು ನೀವು ಯೋಚನೆ ಮಾಡೋದು ಬೇಡ, 2 ಬೋರ್ವೆಲ್ಗಳನ್ನು ಕೊರಿಬೇಕು, ಆ ಕಡೆ ಒಂದು ಈ ಕಡೆ ಒಂದು ಬೋರ್ವೆಲ್ ತೆಗೀರಿ ಅಂತ ಹೇಳಿದ್ರು. 350 ಫೀಟ್ ಹೋಗುವಾಗಲೇ 350 ಫೀಟ್ ಹೋಗಲೇ ನಮಗೆ 3 ಇಂಚು ನೀರು ಬಂದಿದೆ. ಎಲ್ಲ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಹಾಲ್ನವರು ಇದ್ದಾರೆ, ಆ ಕಡೆ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಈ ಕಡೆ ಹಾಲ್, ಅವರೆಲ್ಲ ಬಂದು ನೋಡಿ ಅರ್ಧ ಗಂಟೆಗೆ ನೋಡಿದ್ದಾರೆ ಈ ನೀರು ಹಾರುವ ರೀತಿಯಲ್ಲಿ. ನಾವು ಇಷ್ಟು ಕೊಡೋದು ಸಿಗಲಿಲ್ಲ, ನಿಮಗೆ 300 ಫೀಟಲ್ಲಿ ನೀರು ಸಿಗ್ತಲ್ಲ. 2 ಬೋರ್ನಲ್ಲೂ ಬೇಕಾದಷ್ಟು ನಮಗೆ ನೀರು. ಇದು ಒಂದು ದೇವರ ದಯೆ ಇದೆ ಅಂತ ಹೇಳಲಿಕ್ಕೆ ನಿದರ್ಶನ ಅಂತ ಹೇಳಿ. ಮತ್ತು ನಾವು ಎಲ್ಲಿ ಹೋದಲ್ಲೂ ಕೂಡ ನೋಡಿ, ಪ್ಯಾಲೇಸ್ ಗ್ರೌಂಡಲ್ಲಿ ನೀವು ಅರಮನೆ ಮೈದಾನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅದ್ರ ಪ್ರಧಾನಮಂತ್ರಿಯವರ ಕಾರ್ಯಕ್ರಮ ಆಗ್ತದೆ, ಇಲ್ಲ ಮುಖ್ಯಮಂತ್ರಿಯವರ ದೊಡ್ಡ ಕಾರ್ಯಕ್ರಮಗಳಾಗ್ತದೆ. ಇಡೀ ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳೇ ಆದೇಶ ಮಾಡಬೇಕು, ಬೇರೆ ಎಲ್ಲಿ ಹಾಗೆ ಮಾಡಲಿಕ್ಕೆ. ಮದುವೆಗಳೆಲ್ಲ ಆಗ್ತದೆ, ಇಂಥ ಕಾರ್ಯಕ್ರಮ ಮುಖ್ಯಮಂತ್ರಿ ಆದೇಶ ಮಾಡೋದು. ಅದು ಎಲ್ಲಿ ಹೋದಾಗಲೂ ತಡೆ ಅನ್ನೋದಿಲ್ಲ, ಅದಕ್ಕೆ ಎಲ್ಲ ಪಾಸೆ, ಎಲ್ಲಿ ಹೋದರೂ ಪಾಸೆ. ಅದಕ್ಕೆ ದೇವರ ಅನುಗ್ರಹ ಇದೆ, ಜನರ ಸಹಕಾರ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಓಕೆ, ಆರಂಭದಲ್ಲಿ ನಿಮಗೆ ಆ ಮೈದಾನವನ್ನು ತೋರಿಸಿದಾಗ ಅದು ಕಸದ ಗೊಂಪೆಯಾಗಿತ್ತು, ಸಂಪೂರ್ಣವಾಗಿ ತೊಂದರೆಗೆ ಇದರಲ್ಲಿ ಹೇಗಪ್ಪ ಮಾಡೋದು ಅಂತಿದ್ರಿ. ಏಕಾಏಕಿ JCBಯನ್ನು ಇಳಿಸ್ತೀರಿ, ನಂತರ ನಾಗನ ಆರಾಧನೆಯನ್ನು ಕೂಡ ಅಲ್ಲಿ ಮಾಡ್ತೀರಿ. ಈ ಎಲ್ಲ ವಿಚಾರಗಳ ಬಗ್ಗೆ ನೋಡಿ, ನನಗೆ ಮಣ್ಣು ಅಂತ ಹೇಳಿದರೆ ಅತಿ ಇಷ್ಟ. ನಾನು ಅದರಲ್ಲೇ ಕೆಲಸ ಮಾಡಿ ಮೇಲೆ ಬಂದವನು. ಸಿಮೆಂಟು, ಮಣ್ಣು, ಜಲ್ಲಿ ಇದರನ್ನೆಲ್ಲ ರೂಪವನ್ನು ಮಾಡುವಂಥದ್ದು. ಬಂಡೆಕಲ್ಲು ಇದ್ರೆ ಹೇಗೆ ಮೂರ್ತಿಯನ್ನು ಕೆತ್ತಿ ಅದಕ್ಕೆ ಆಕಾರ ಕೊಡ್ತಾನೆ. ಭೂದೇವಿಯನ್ನು ನೋಡಿದ ಕೂಡಲೇ ನಾನು ಅದನ್ನು ಆಲೋಚನೆ ಮಾಡ್ತೇನೆ, ಆ ಭೂದೇವಿಗೆ ಶೃಂಗಾರ ಮಾಡಿದರೆ ಹೇಗಾಗ್ಬೋದು, ಅವಳು ಯಾವ ರೀತಿ ರೂಪ ತೆಗೊಳ್ತಾನೆ. ನೀವು ಹಿಂದೆ ನಾವು ಅಲ್ಲಿ ಹೋಗಿ ನೋಡುವಾಗ ಎಲ್ಲರೂ ಹೇಳಿದರು, ಇದರಲ್ಲಿ ಕಂಬಳ ಮಾಡಲಿಕ್ಕೆ ಆಗ್ತದೆ. ನಾವು ಅದನ್ನೇ ನನಗೆ ನೋಡುವಾಗೆ ಗೊತ್ತಾಗ್ತದೆ, ಎಲ್ಲಿ ಯಾವ ರೀತಿ ಯಾವ ಉದ್ಯಮವನ್ನು ಹೇಳಿ ಅವರ ಭವಿಷ್ಯವನ್ನು ಈಗಲೇ ಹೇಳಿಬಿಡ್ತೀನಿ ನಾನು. ಯಾವ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಜಾಗ ತೋರಿಸಿ 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಈ ಜಾಗ ನೋಡಿದ ಕೂಡಲೇ ಇದು ಕಂಬಳಕ್ಕೆ ಫಸ್ಟ್ ಕ್ಲಾಸ್ ಇರುವ ಜಾಗ. ಅವಳನ್ನು ಹೇಗೆ ಭೂದೇವಿಗೆ ಸೀರೆ ಎಲ್ಲ ಉಡಿಸಿ ಅವರು ಅಲಂಕಾರ ಮಾಡಿದರೆ ಹೇಗೆ ಆಗ್ತದೆ, ಈಗ ನೋಡಿ, ಈಗ ಸೀರೆ ಉಡಿಸಿದ್ದೀವಿ, ಅಲಂಕಾರ ಮಾಡಿದ್ದೀವಿ, ಶೃಂಗಾರ ಆಗಿದ್ದಾಳೆ ಭೂದೇವಿ, ಹೇಗೆ ಆಗಿದ್ದಾಳೆ. ಅವಳು ಇಡೀ ಪ್ರಕೃತಿಯನ್ನು ಸೇಲಿತಾಳೆ, ಇನ್ನು ಇಡೀ ಪ್ರಕೃತಿಯ ಜನಗಳನ್ನಲ್ಲಿ ಸೇಲಿತಾಳೆ. ಆ ರೀತಿ ಅಲಂಕಾರ ಮಾಡಿದ್ದೀವಿ, ಆ ರೀತಿ ಒಂದು ಲಕ್ಷಣ ಇರುವಂಥ ಜಾಗ. ಆನಂತರ ನಾಗಾರಾಧನೆಯನ್ನು ಮಾಡಿ, ಅಲ್ಲಿ ನಾಗಗಳೆಲ್ಲ ಇದ್ದು ಆ ನಾಗಾರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಎಲ್ಲ
ಈ ಕಂಬಳಗಳು ಯಾವ ರೀತಿಯಲ್ಲಿ ಆಗಬೇಕು, ನಮ್ಮ ತುಳುನಾಡಿನ ವ್ಯವಸ್ಥೆಗಳು, ಜನ ನೋಡಬೇಕು, ದಿವಸಕ್ಕೆ 2,000 ಜನ ಅಲ್ಲಿ ಬರ್ತಾರೆ ನೋಡಲಿಕ್ಕೆ, ಆ ರೀತಿ ಒಳ್ಳೆ ರೀತಿಯ ವ್ಯವಸ್ಥೆಗಳೆಲ್ಲ ಆಗ್ತಾಯಿದೆ. ಓಕೆ, ಬೆಂಗಳೂರಿನಲ್ಲಿ ಕಂಬಳ ಮಾಡಿದ್ರಿ, ಸಂಘಟನಾತ್ಮಕವಾಗಿ ಏಕಾಏಕಿ ನಿಮ್ಮ ಜೊತೆಗೆ ಬಹಳಷ್ಟು ಜನ, ಬಹಳಷ್ಟು ಬಾಹುಗಳು ಸೇರಿಕೊಳ್ತು. ಅದು ಈ ಸಂಘಟನೆಯನ್ನು ಮಾಡಿದ ರೀತಿ? ಸಂಘಟನೆ ಅಂತ ಹೇಳಿದರೆ ನೋಡಿ, ಒಂದು 5-6 ವರ್ಷದಿಂದ ಅವರು ಕಂಬಳ ಮಾಡಬೇಕಂತ ಭಾರೀ ಪ್ರಯತ್ನಗಳನ್ನು ಮಾಡ್ತೀವಿ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಬೇರೆ ಮೇಲೆ ನಮ್ಮ ಈ ಕರಾವಳಿ ಭಾಗದ ಜನಪ್ರತಿನಿಧಿಗಳು ನಿರಂತರ ಅವರು 2 ವಿಚಾರದಲ್ಲಿ ಆ ಸಂಘಟನೆಗಳು ವಿನಂತಿ ಮಾಡ್ಕೊಳ್ತಾ ಇದ್ವು. ಒಂದು ಕಂಬಳವನ್ನು ಮಾಡಬೇಕು, ಇನ್ನೊಂದು ಕರಾವಳಿ ಈ ತುಳು ಭವನಕ್ಕೆ ಜಾಗ ಸಿಗಬೇಕು. ಈ 2 ವಿಚಾರವನ್ನು ಅವರು ಪ್ರಯತ್ನವನ್ನು ಮಾಡ್ತಾಯಿದ್ರು. ಈ ಸಲ ಅವರಿಗೆ ಒಂದು ಏನೋ ಅದು ಕೂಡಿ ಬಂದಿರೋದು ಅಂತ ಗೊತ್ತಿಲ್ಲ. ಅವರು ಉಲ್ಲೇಖ ಮಾಡಿದ್ದು, ನಾನು ಮಾತಾಡಿರೋದು, ನನಗೆ ಅದೇನು ಕಷ್ಟ ಅನ್ನಿಸ್ಲಿಲ್ಲ. ಇದು ಡಿಶನ್ನು ಕಂಬಳ ಮಾಡ್ತೀವಿ ಅಂತ ಹೇಳಿದ ಡಿಶನ್ ಕಷ್ಟ ಅನ್ನಿಸ್ಲಿಲ್ಲ. ದೇವರೇ ಪ್ರೇರೇಪಣೆ ಕೊಟ್ಟು ನೋಡುವಾಗ ಇದು ಇಟ್ ಈಸ್ ಅ ಬಿಗ್ ಸಬ್ಜೆಕ್ಟ್, ಇದು ದೊಡ್ಡ ಒಂದು ಈವೆಂಟು. ಆದರೆ ನಾನು ಒಂದು ನಿಮಿಷ ಮಾಡಲಿಲ್ಲ. ಅದು ನಿಮ್ಮ ಮಾಧ್ಯಮದಲ್ಲೇ ಫಸ್ಟಿಗೆ ನಾವು ಹೋಗಿರೋದು, ನೀವು ಹೇಳಿರುವ ಸುದ್ದಿಯಲ್ಲೇ, ಹೌದು, ನಿಮ್ಮ ಮಾಧ್ಯಮದಲ್ಲೇ ನಾವು ಒಂದು ಕಡೆಯಿಂದ ಕಂಬಳ ಮಾಡಲಿಕ್ಕೆ ಪ್ರೇರೇಪಣೆ ಸುದ್ದಿ ಕೂಡ ಅಂತ ಹೇಳ್ಬೋದು. ಓಕೆ, ಯಾಕಂತ ಹೇಳಿದರೆ ನಾವು ಆ ಕಂಬಳದ ಕರೆಗೆ ಭೇಟಿ ಕೊಟ್ಟಿದ್ವಿ. ಯಾವತ್ತು ಆ ಸುರುವಿ ಕೊಟ್ಟಿರುವಂಥ ಫೋಟೋವನ್ನು, ಮಾಹಿತಿಯನ್ನು ಎಲ್ಲ ಪ್ರಚಾರ ಮಾಡಿದ್ದು ನಿಮ್ಮ ಮಾಧ್ಯಮ. ನಾವು ಮತ್ತು ಅದಕ್ಕೆ ಇನ್ನಷ್ಟು ಅವರು ಏನು ಬ್ಯಾಂಗ್ಳೂರಿನ ಕಮಿಟಿಯವರು ಏನಿದ್ರೆ ಅವರನ್ನು ಒಂದು ದಿವಸವನ್ನು ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ. ನಾವು ನಿರಂತರ ಅದರ ಹಿಂದೆ ಬಂದು ನೀವು ಕೂಡ ಅಪ್ಡೇಟ್ ಮಾಡಿ ನಾವು ಹಿಂದೆ ಹೋಗೋಂಗೆಲ್ಲ ಮುಂದೆನೇ ಹೋಗೋ ಥರ ಮಾಡಿದ್ರಿ. ಯಾವಾಗಲೂ ನಿಮ್ಮ ಸಹಕಾರನೂ ಕೂಡ ಇದೆ, ಅದನ್ನು ನೆನಪು ಮಾಡ್ಕೊಳ್ತೀನಿ ನಾನು. ಆ ರೀತಿ ಆ ಒಂದು ಕೂಡಿ ಬಂತು ಮತ್ತು ದೇವರ ಅನುಗ್ರಹದಿಂದ ಅದು ಮುಂದೆ ಬಂದಿದೆ. ಈಗ ದೊಡ್ಡ ಈವೆಂಟು, ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಒಂದು ಕಂಬಳ ಅಂತ ಹೇಳಿದ್ರೆ ಅದು ಬ್ಯಾಂಗ್ಳೂರು. ಎಲ್ಲ ಇದರಲ್ಲಿ ಬದಲಾವಣೆ, ನೀವು ಕೂತ್ಕೊಳ್ಳುವಂಥ ವ್ಯವಸ್ಥೆಗಳು ಇರ್ಬೋದು. ಸುಮಾರು ಕ್ಯಾಮರಾಮ್ಯಾನ್ಗಳು ಎಲ್ಲ ಬಾಂಬೆಯಿಂದ ತರಿಸ್ಕೊಳ್ತಾ ಇದ್ವಿ ಆ ಫಿನಿಷಿಂಗ್ ಮಾಡಲಿಕ್ಕೆ. ಆ ಫೋಟೋ ಕಮೆಂಟ್ರಿಯೇಟರ್ಸು ನೀವು ಈಗ ಕ್ರಿಕೆಟಲ್ಲಿ ಒಂದು 6 ಬಡಿತಾನೆ, 6 ಬಡುವಾಗ 6 ಅಂತ ಹೇಳ್ತೀವಿ, ಆನಂತರ ರಿಪ್ಲೈ ಮಾಡುವಾಗ ಅವರು ಹೇಳ್ತಾರೆ ಹೇಗೆ ಬಾಲ್ ಬಂತು, ಹೇಗೆ ಅದು. ಇದರಲ್ಲೂ ಹಾಗೆ ಕಂಬಳದಲ್ಲಿ ಓಡುವಾಗ ಒಂದು ಸಲ ಕಮೆಂಟ್ರಿ ಆಗ್ತದೆ, ಸ್ಪೆಷಲ್ ಕಮೆಂಟ್ರಿಯೇಟರ್ ಬರ್ತಾರೆ, ಅದನ್ನು ರಿಪ್ಲೈ ಮಾಡುವಾಗ ಪುನಃ ಆ ರಿಪ್ಲೈಯಲ್ಲಿ ಅದು ಯಾವ ರೀತಿ ಬಂದಿದೆ, ಯಾವ ಕೋಣಗಳು ಬಂದಿದೆ, ಇದನ್ನೆಲ್ಲ ಟೆಕ್ನಿಕಲ್ ಟ್ರೈನಿಂಗ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಯಾರು ಕಮೆಂಟ್ರಿಯೇಟರು ಹೊರಗಡೆ ಬಂದವರು ಬರ್ತಾರೆ. ಓಕೆ, ಆ ರೀತಿಯಲ್ಲಿ ಹೈ ಟೆಕ್ನಾಲಜಿ ಮತ್ತು ಹೈ ಆ್ಯಂಡ್ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಓಕೆ, 4 ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಅಂತ ಹೇಳ್ತಿದ್ದಾರೆ. 8 ಲಕ್ಷದಿಂದ ಮೇಲ್ಪಟ್ಟು ಜನ ಬರ್ತಾರೆ. ಇವತ್ತು ನೀವು ಒಂದು ಪಾಸ್ಗಳಿಗೆ ಜನ ನನಗೆ ಫೋನ್ ಮಾಡೋ ವಿಚಾರಗಳನ್ನು ನೋಡಿದರೆ, ಒಳ್ಳೆ ಮಂತ್ರಿಗಳು ಅವರ ಕುಟುಂಬದವರು ಕೂಡ ನಮಗೆ ಫೋನ್ ಮಾಡಿ ಕರೆ ಮಾಡಿ, ಅಶೋಕ್ ರೈಗಳೇ ನೀವು ಕಂಬ ಮಾಡ್ತಾಯಿದ್ರಲ್ಲ, ನಮಗೆ ನಮ್ಮ ಕುಟುಂಬ ಸಮೇತವಾಗಿ ಬರಬೇಕು, ನಮಗೆ ಪಾಸ್ ಕೊಡಬೇಕು. ಮಂತ್ರಿ ಅವರ ಕುಟುಂಬದವರು ನಮಗೆ ಮಹಿಳೆಯರ ಸತ್ತ ನಮ್ಮ ಮಕ್ಕಳಿಗೆ ಜೊತೆಯಲ್ಲಿ ಬರಬೇಕು, ನಮಗೆ ಒಂದು ಅರ್ಧ ಗಂಟೆ ಕಂಬಳ ನೋಡಬೇಕು, ನಮಗೆ ಪಾಸ್ ಕೊಡಬೇಕು. ಆಸಕ್ತಿ, ಭಾರಿ ಆಸಕ್ತಿ ಇದೆ. ನನ್ನ ಪ್ರಕಾರ 8 ಲಕ್ಷದಿಂದ ಮೀರಿ ಜನ ಈ 1 ದಿವಸದಲ್ಲಿ ಬಂದು ಹೋಗುವಂಥ ನಿರೀಕ್ಷೆಗಳಿದೆ. ಓಕೆ, ಈಗಾಗಲೇ ಸರ್ ಎಷ್ಟು ಕೋಣಗಳ ನೋಂದಾವಣೆ ಆಗಿದೆ? ಮತ್ತು ನೋಡಿ, 228 ಕೋಣೆಗಳ ನೋಂದಾವಣೆ ಆಗಿದೆ. ನಾವು ಅದರಲ್ಲಿ ಮೊನ್ನೆ ಅಂದರೆ 228 ಅಂದರೆ ಚಿಕ್ಕ ಕೋಣಗಳು, ಕೆಲವು ಬೇಡ, ಕೆಲವರು ಅದಕ್ಕಾಗಿ ಕೋಣವನ್ನು ಖರೀದಿ ಮಾಡಿದ್ದಾರೆ. 9 ಜನ, ನೀವು ನಂಬ್ತೀರಾ ಬಿಡ್ತೀರಾ, 9 ಜನ ಕೋಣಗಳನ್ನು ಖರೀದಿ ಮಾಡಿ ಅದರಲ್ಲಿ ತಗೊಂಡು ಬರುವಂಥ, ನಮಗೆ ದುಡ್ಡು ಬೇಡ ಅಂತಾರೆ, ಲಾರಿ ಟ್ರಾನ್ಸ್ಪೋರ್ಟೇಷನ್ ಬಾಡಿಗೆ ಕೂಡ ಬೇಡ, ನಾವು ಬರ್ತೀವಿ. ನಾವು ಅದರಲ್ಲಿ ಮೊನ್ನೆ ಕಕ್ಕೆ ಪದವು ಕಂಬಳದಲ್ಲಿ ಅವರನ್ನು ಟ್ರಯಲ್ ಎಲ್ಲ ಓಡಿಸಿ ಅದನ್ನು ಫಿಲ್ಟ್ರೇಷನ್ ಮಾಡಿ ಸುಮಾರು 185 ಜೊತೆ ಕೋಣಗಳನ್ನು ನಾವು ಅಲ್ಲಿ ಭಾಗಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಒಂದು ಕಡೆಯಿಂದ ನಮ್ಮ ಊರಿನ ಕಂಬಳದ ಸ್ಟಾರ್ಗಳು, ಮತ್ತೊಂದು ಕಡೆಯಿಂದ ಸೆಲೆಬ್ರಿಟಿಗಳು, ಎಲ್ಲ ಒಂದು ವೈಭವ ಇದೆ, ಜೊತೆಗೆ ದೊಡ್ಡ ಮಟ್ಟಿನ ಫುಡ್ ಫೆಸ್ಟಿವಲ್. ಈ ನಮ್ಮ ಕೋಣಗಳ ಸಾಕಾಣಿಕೆ, ಕೋಣಗಳನ್ನು ಕರೆದುಕೊಂಡು ಬರೋದು, ಇದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಅನ್ನುವಂಥ ರೀತಿಯಲ್ಲಿ ಇತ್ತು. ಈಗ ಕಕ್ಕೆ ಬದಲು ನಾವು ಮಾತಾಡಿದಾಗ ತುಂಬ ಜನ ಬರ್ತೇವೆ ಹೋಗ್ತೇವೆ ಅನ್ನುವಂಥ ಹುಮ್ಮಸ್ನಲ್ಲಿದ್ದಾರೆ. ಇದಕ್ಕೆ ಹೇಗೆ ಪ್ಲ್ಯಾನ್ ಮಾಡಿದ್ದು ಅಂತ? ನೋಡಿ, ನಾವು ಎವ್ರಿಥಿಂಗ್ ವಿ ಹ್ಯಾವ್ ಟು ಪ್ಲ್ಯಾನ್ ಅಂತ ಹೇಳ್ತಾರೆ. ಆರಂಭದಲ್ಲಿ ಹೇಳುವಾಗ ಕೋಣಗಳ ಯಜಮಾನರುಗಳು ಸ್ವಲ್ಪ ನಿರಾಸಕ್ತಿಯೆಲ್ಲ ತೋರಿಸಿದರು. ನಾವು ಆನಂತರ ಅವರನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ಅವರಿಗೆ ಮನೆಗೆ ಹೋಗಿ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಒಂದು ಶಾಲು ಹಾಕಿ ಹರಿವಾಣದಲ್ಲಿ ಹೂ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಇಟ್ಟು ಕೊಡುವಂಥ ಕೆಲಸ. ಮತ್ತು ಅವರಿಗೂ ಕೂಡ ಇಡೀ ವಿಶ್ವದಲ್ಲಿ ತೋರಿಸುವಂಥ ಅವರಿಗೆ ಪ್ರತಿಷ್ಠೆ. ಈ ಕೋಣೆಗಳ ಯಜಮಾನರುಗಳು ದುಡ್ಡಿಗಾಗಿ ಬಹುಮಾನಕ್ಕಾಗಿ ಮಾಡುವಂಥವರಲ್ಲ, ಪ್ರತಿಷ್ಠೆ ಅಂದರೆ ವಿಶ್ವಕ್ಕೆ ತೋರಿಸುವಂಥ ಒಂದು ಅವಕಾಶ. ಇವತ್ತು 9 ಜನ ಯಜಮಾನರುಗಳು ಕೋಣವನ್ನು ಖರೀದಿ ಮಾಡಿ ಟ್ರಯಲ್ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಿರಾಸಕ್ತಿ ತೋರಿಸಿದ್ರೆ ಅವರು ಇವತ್ತು ಆಸಕ್ತಿ ತೋರಿಸ್ತಾ ಇದ್ದಾರೆ. ಇವತ್ತು ನಾವು ಕುದಿ ಓಡಿಸುವುದು ಅಂತ ಹೇಳ್ತಾರೆ. ನಾವು ಕುದಿ ಓಡಿಸುವಂಥ ಯೋಚನೆಯಲ್ಲಿರಲಿಲ್ಲ. 4 ಜೊತೆ ಕೋಣೆಗಳ ಯಜಮಾನರುಗಳು ನೀವು ಅನುಮತಿ ಕೊಟ್ಟರೆ ಕುದಿಯನ್ನು ಓಡಿಸ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಮಂಗಳವಾರ, ಬುಧವಾರದಂದು ನಾವು ಕುದಿ ಕೂಡ ಓಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅವರ ಸ್ವಇಚ್ಛೆಯಿಂದ, ನಾವೇನು ನೀವು ಬಂದು ಓಡಿಸಿ ಅಂತ ಹೇಳಿಲ್ಲ. ಅವರ ಸ್ವಇಚ್ಛೆಯಿಂದ ಅವರು ಬಂದು ಆ ನಾಡಿದ ಕಂಬಳಾಗುವವರೆಗೆ ಅಲ್ಲೇ ಇದ್ದು ಅವರು ಅದಕ್ಕೆ ಸಹಕಾರ ಕೊಡುವಂಥ ಅವರಿಗೆ ಕೂಡ ನಾವೊಂದು ಇಷ್ಟು ಪ್ರಯತ್ನ ಪಡುವಾಗ ಅವರ ಸಹಕಾರ ನಾವು ಕಂಬಳವನ್ನು ಉಳಿಸುವಲ್ಲಿ ಪ್ರಯತ್ನ ಮಾಡಿದ್ದೀವಿ. ಕಂಬಳಕ್ಕೆ ಹಣ ಬರುವಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ನಿರಂತರ ಕಂಬಳದಿಂದ ಇವತ್ತು ನಮಗೆ ಗೌರವ ತಂದಿದೆ ಹೊರತು ಯಾರಾದರೂ ಕಂಬಳಾಭಿಮಾನಿ ಇದನ್ನು ನೋಡ್ಕೋಬೇಕು. ಕಂಬಳ ಆಯೋಜಕರಿರ್ಬೋದು, ಕಂಬಳಗಳ ಯಜಮಾನರಿರ್ಬೋದು, ಇಲ್ಲ ಕೋಣಗಳ ಯಜಮಾನರುಗಳು ಇರ್ಬೋದು. ನಾನು ಹೇಳ್ತಾ ಇರುವುದು ಕಂಬಳದಿಂದ ನಮಗೆ ಗೌರವ ಬಂದಿದೆ, ನಮ್ಮಿಂದ ಕಂಬಳಕ್ಕೆ ಅಲ್ಲ. ಅದನ್ನು ತಿಳ್ಕೋಬೇಕು. ಆದ್ದರಿಂದ ನಾವು ಕಂಬಳ ಎಲ್ಲಿ ನಡೀತಾ ಅದಕ್ಕೆ ಪೂರಕವಾಗಿ ಸಹಕಾರ ಮಾಡಬೇಕು. ಓಕೆ, ನಿಮ್ಮ ಬ್ರದರ್ ಅವರನ್ನು ನಾವು ಸಂದರ್ಶನ ಮಾಡಿದ್ವಿ, ರಾಜ್ಕುಮಾರ್ ರೈ ಅವರನ್ನ ಸಂದರ್ಶನ ಮಾಡಿದಾಗ ಅವರು ಒಂದು ಮಾತು ಹೇಳಿದ್ದಾರೆ, ತಮ್ಮನ ಹತ್ರ ಹೇಳಿದ್ದೇವೆ ಪ್ರತಿ ವರ್ಷ ಬೆಂಗಳೂರಲ್ಲಿ ಕಂಬಳ ಆಗಬೇಕು ಅಂತ. ನಿಮ್ಮ ಜವಾಬ್ದಾರಿ ಹೆಚ್ಚಿಸಿದ್ದಾರೆ. ನೋಡೋ, ಒಂದು ಬ್ರೇಕಿಂಗ್ ಕೊಡುವ ನಾವು ಕೂಡ, ಪ್ರತಿ ವರ್ಷ ಕಂಬಳ ಬೆಂಗಳೂರಿನಲ್ಲಿ ಆಗುತ್ತಾ? ಖಂಡಿತ. ಪ್ರತಿ ವರ್ಷ ಕೂಡ ಅರಮನೆ ಮೈದಾನದಲ್ಲಿ ನಮಗೆ ಜಾಗ ಸಿಕ್ಕಿದರೆ ಈಗ ಕಂಬಳದ ರುಚಿಯನ್ನು ನಾವು ಜನರಿಗೆ ಕೊಡುವಂಥ ಕೆಲಸಗಳಾಗಿದೆ. ಇಷ್ಟುವರೆಗೆ ಇಷ್ಟೊಂದು ದೊಡ್ಡ ಮೊತ್ತದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರ ಹತ್ರ ಶಕ್ತಿ ಇದೆಯಾ ಇಲ್ವಾ ಅಂತ ಆ ಜನರಿಗೆ ಒಂದು ವೇದನೆ ಇತ್ತು ಮತ್ತು ಆತಂಕ ಇತ್ತು. ಇವತ್ತು ಅದೆಲ್ಲ ನಿವಾರಣೆ ಆಗಿದೆ. ನೀವು ಸ್ಪಾನ್ಸರ್ಸ್ ನೋಡಬೇಕು. ನಾವು ಕೇಳದೆ ಫೋನ್ ಮಾಡಿ ಕೊಡುವಂಥ ಸ್ಪಾನ್ಸರ್ಸ್ ಕೂಡ ಇದ್ದಾರೆ. ನಮಗೆ ಓನ್ಲಿ ಸಮಯ ಅವಕಾಶಗಳು ಕಡಿಮೆ ಆಗಿದೆ. ಇಲ್ಲಾಂತಂದರೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದಿತ್ತು. ಆದರೆ ಎಲ್ಲ ಜನರನ್ನು ಒಂದು ಒಟ್ಟಿಗೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಖಂಡಿತ ಮುಂದಿನ ವರ್ಷಗಳಲ್ಲೂ ಕೂಡ ದೇವರ ಅನುಗ್ರಹ ಇದ್ದರೆ, ನಮಗೆ ಅಲ್ಲಿ ಜಾಗದ ವ್ಯವಸ್ಥೆಗಳಾದರೆ ಖಂಡಿತ ಈ ಕಂಬಳ ನಿರಂತರವಾಗಿ ನಡೀತದೆ. ಬಹುಶಃ ನನ್ನ ಒಂದು ಆಲೋಚನೆ, ಈ ಎಲ್ಲ ಆದ ಕೂಡಲೇ ಈ ಕಂಬಳದ ಕರೆ ಪರ್ಮನೆಂಟಾಗಿ ಆ ಮೈದಾನದಲ್ಲಿ ಉಳಿಯುತ್ತದೆ ಅನ್ನೋ ನಮ್ಮ ಸಿಕ್ಸ್ತ್ ಸೆನ್ಸ್ ಒಂದು ಕೆಲಸ ಮಾಡ್ತಾಯಿದೆ. ಈ ರಾಜ ಕುಟುಂಬಗಳು ಏನಿದೆ ಖಂಡಿತ ಅವರು ಇದನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಇದರಿಂದ ಅವರಿಗೂ ಒಳ್ಳೆಯದಾಗ್ತದೆ ಮುಂದಿನ ದಿವಸಗಳು. ನೀವು ಬೇಕಿದ್ರೆ ನೋಡಿ, ನಾವು ಮುಂದಿನ ವರ್ಷ ನಿಮ್ಮ ಇಂಟರ್ವ್ಯೂಲ್ಲಿ ನೋಡಿ, ಅವರುಗಳು ಕೂಡ ಅವರಿಗೆ ಕೆಲವು ವ್ಯತ್ಯಾಸಗಳು ಇದ್ದದ್ದೆಲ್ಲ ಸರಿಯಾಗಿ ಅಲ್ಲಿಯೂ ಪೂರಕವಾಗಿ ಅದು ವಾತಾವರಣ ಸೃಷ್ಟಿ ಮಾಡಿ ಅವರು ಕೂಡ ಆಯಿತು ಈ ಕಂಬಳದ ಕರೆಗೆ ಒಂದಿಷ್ಟು ಜಾಗ ಕೊಡುವ, ಇದು ನಡೆಯಲಿ ನಿರಂತರ ಅನ್ನೋ ಅಭಿಪ್ರಾಯಗಳು ಬರುವ ಸಂದರ್ಭಗಳು ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಓಕೆ ಸರ್, ಈಗ ಒಂದು ಗಣ್ಯರ ಆಗಮನ ಆಗಲಿಕ್ಕಿದೆ, ಯಾರೆಲ್ಲ ಬರ್ತಾರೆ ಮತ್ತು ನೀವು ಗಣ್ಯ ರಾಜಕೀಯದವ್ರನ್ನ ಭೇಟಿಯಾಗಿದ್ದೀರಿ, ಅವರನ್ನೆಲ್ಲ ಭೇಟಿಯಾಗುವಂಥ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ಗಳು ಹೇಗಿತ್ತು ಅಂತ ನೋಡಿ. ರಾಜಕೀಯದಂದರೆ ಮುಖ್ಯಮಂತ್ರಿಗಳ ಹತ್ರ ನಾವು ಹೋಗಿದ್ವಿ, ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಹತ್ರ ಹೋದಾಗ ನಾವು ಹೇಳಿದ್ವಿ ನೀವು ಗೌರವ ಅಧ್ಯಕ್ಷರಾಗಬೇಕು. ಅವರು ಒಂದು ನಿಮಿಷ ಹಿಂದೆ ನೋಡಿಲ್ಲ. ಕರಾವಳಿ ಭಾಗದ ಕಂಬಳನ ನಾನು ನೋಡಿದ್ದೀನಿ. ಅಶೋಕ್ ರೈ ನೀವು ಮಾಡಬೇಕು, ನಾವು ನಿಮ್ಮ ಜೊತೆ ಇದ್ದೀವಿ, ನಮ್ಮಿಂದ ಏನಾಗಬೇಕು. ಇವತ್ತು ಸರ್ಕಾರ ನಮ್ಮ ಪರವಾಗಿ ಇಲ್ಲ ಅಂತಾದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಇಲಾಖೆಗಳ ಅನುಮತಿ ಬೇಕು. ನೀವು ಅಂದರೆ ಅದು ಮೇಯ್ನ್ ರೋಡ್ ಇರುವುದರಿಂದ ಜನಗಳಿಗೆ ಟ್ರಾಫಿಕ್, ಇಡೀ ಪೊಲೀಸ್ ಇಲಾಖೆ ಅದರಲ್ಲಿ ಒಳಗೆ ಬರಬೇಕು, ಇಡೀ ವೆಟರ್ನರಿ ಇಲಾಖೆ, ಹೆಲ್ತ್ ಇಲಾಖೆ, ಕಾರ್ಪೊರೇಷನು ಎಲ್ಲ, ಮೆಸ್ಕಾಮು, ಫೈರು ಎಲ್ಲ ಅದರ ಒಳಗೆ ಬರಬೇಕು. ಸರ್ಕಾರದ ಸಹಕಾರ ಇಲ್ಲದ್ರೆ ಕಂಬಳ ಮಾಡಲಿಕ್ಕೆ ಅಲ್ಲಿ ಆ ಜಾಗದಲ್ಲಿ ಸಾಧ್ಯ ಇಲ್ಲ. ಪೂರ್ತಿ ಸಹಕಾರ. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು 1 ಕೋಟಿ ಘೋಷಣೆ ಮಾಡಿದ್ದಾರೆ. ಆನಂತರ ನಮ್ಮ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಮಿನಿಸ್ಟರ್ ಅವರು 50 ಲಕ್ಷವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 25 ಲಕ್ಷ. ಸೊ ನಮಗೆ ಏನು ಈ ಹೊರೆ ಇತ್ತು, ಆರ್ಥಿಕ ಹೊರೆ, ಅದನ್ನು ಸರ್ಕಾರ ತುಂಬಿಕೊಳ್ಳುವಂಥ ಕೆಲಸ ಮತ್ತು ಎಲ್ಲಿ ಹೋದಲ್ಲಿಯೂ ಕೂಡ ಈ ನಮಗೆ ಸ್ಪಂದನೆ ಕೊಡುವಂಥ ಕೆಲಸ ಬಹುತೇಕ ಸರ್ಕಾರದ ಸಹಾಯದಿಂದ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಭಾರಿ ಸಂತೋಷದಲ್ಲಿ ಒಪ್ಪಿಕೊಂಡು ಬಂದಿದ್ದಾರೆ. ಸರ್ಕಾರದ ಸಹಕಾರದಿಂದ ಇದು ನಡೆಸಲಿಕ್ಕೆ ನಮಗೆ ಸುಗಮವಾಗಿ ನಡೆಸಲಿಕ್ಕೆ ಒಂದು ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸಿನಿಮಾ ನಟ ನಟಿಯರ ದಂಡೆ ಬರಲಿಕ್ಕಿದೆ. ಯಾಕೆಂತಂದರೆ ಪುತ್ತೂರು ಅಥವಾ ಉಪ್ಪಿನಂಗಡಿ ಕಂಬಳಕ್ಕೆಲ್ಲ ಸಿನಿಮಾ ನಟ ನಟಿಯರು ಬರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ಸಿನಿಮಾ ನಟ ನಟಿಯರು ಇರುವಲ್ಲೇ ಆಗ್ತಾ ಇರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಿನಿಮಾ ನಟ ನಟಿಯರು ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ನಿಮ್ಮ ಆಮಂತ್ರಣ ಪತ್ರಿಕೆಯಲ್ಲಿಯೂ ಕೂಡ ಸಾಕಾಗದಷ್ಟು ಹೆಸರುಗಳಿದ್ದಾವೆ. ಹೌದು, ಎಲ್ಲರೂ ನೋಡಿ, ಇದಕ್ಕೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಾವು ಹೇಳಿದೆ ಕೂಡಲೇ ನೀವು ರಾಜ್ಕುಮಾರ್ ಅವರ ಕುಟುಂಬ ಇರ್ಬೋದು, ಸುದೀಪ್ ಇರ್ಬೋದು, ನಾನು ಅವರೆಲ್ಲ ಎಲ್ಲರೂ, ಅನುಷ್ಕಾ ಶೆಟ್ಟಿ ಇರ್ಬೋದು, ಶಿಲ್ಪಾ ಶೆಟ್ಟಿ ಇರ್ಬೋದು, ಸುನೀಲ್ ಶೆಟ್ಟಿ, ಇವರೆಲ್ಲ ನಾವು ಹೇಳುವಾಗ ಕಂಬಳನ ನಾವು ಬರ್ತೀವಿ.
ಇಲ್ಲದಾದರೆ ಒಂದು ಫಿಲ್ಮ್ ಆ್ಯಕ್ಟರ್ನ ಕರ್ಕೊಂಡು ಬರಬೇಕಿದ್ರೆ ಅದಕ್ಕೆ ಭಾರಿ ಖರ್ಚಿದೆ. ಅವರು ಬರುವಾಗಲೂ ನೋಡ್ತಾರೆ ಅದರಲ್ಲಿ ಎಷ್ಟು ಜನ ಬರ್ತಾರೆ, ಹೇಗಿದೆ ನಮ್ಮ ಪ್ರೊಫೈಲಲ್ಲಿ ಹೇಗೆ ಇದೆ, ಹೇಗೆ ಇದು ಮಾಡ್ಬೋದು ಅಂತ ಪಬ್ಲಿಕ್ ಲೈಫಿಗೆ ಬರೋದು ಕಡಿಮೆ. ಕಂಬಳ ಅಂತ ಹೇಳುವಾಗ ಯಾರೂ ಕೂಡ ನಿರಾಕರಣೆ ಮಾಡಲಿಲ್ಲ. ಇವರು ಕ್ರಿಕೆಟರ್, ಅವರು ಕೂಡ ನಾನು ಖಂಡಿತ ಅದಕ್ಕೆ ಬರ್ತೀನಿ ಅನ್ನೋ ವಿಚಾರವನ್ನು ಹೇಳಿದರು. ಬಟ್ ಎಲ್ಲ ಹಾಲಿವುಡ್ ಎಲ್ಲರೂ ಬರುವಂಥ ಕೆಲಸಗಳಾಗಿದೆ. ಜನ ಕೂಡ ಹಾಗೆ ಇವತ್ತು ನಮಗೆ ಅವರ ಅಭಿಮಾನಿಗಳು, ನಾವು ಹೇಗೆ ಅವರನ್ನು ಸ್ವಾಗತ ಮಾಡಬೇಕು, ನಮಗೆ ಅಭಿನಂದನೆ ಮಾಡಬೇಕು, ನಮಗೆ ಅದೇ ಒಂದೀಗ ತಲೆನೋವಿನ ಪ್ರಶ್ನೆ ಆಗಿದೆ. ಅವರವರು ಶಿವಣ್ಣ ಬರ್ತಾರೆ, ನಾವು ಹೇಗೆ ಮಾಡಬೇಕು, ಸುದೀಪ್ ಬರ್ತಾರೆ ಹೇಗೆ ಮಾಡಬೇಕು, ಯಶ್ ಬರ್ತಾರೆ ಹೇಗೆ ಮಾಡಬೇಕು, ಕ್ರಿಕೆಟರ್ ಇವಾಗ ನಾವು ಅವ್ರಿಗೆ ಆಗಲೂ ಬ್ಯಾರಿಕೇಡ್ ಹಾಕಿ ಅವರಿಗೆ ಯಾವುದೇ ತೊಂದರೆ ಆಗದಾಗೆ ವ್ಯವಸ್ಥಿತ ರೀತಿಯಾಗಿ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನು ಬಾಕಿದನ್ನೆಲ್ಲ ಮಾಡಿ VVIPಗಳಿಗೆ ಸಪ್ರೇಟ್ ಎಂಟ್ರಿ, VIP ಗಳಿಗೆ ಸಪ್ರೇಟ್ ಎಂಟ್ರಿ, ಕೋಣಗಳ ಯಜಮಾನರುಗಳಿಗೆ ಬೇಕಾಗುವಂಥ ವ್ಯವಸ್ಥೆ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಒಂದು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಬೆಂಗಳೂರಿನಲ್ಲಿ ಕಂಬಳ ಮಾಡಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಕಂಬಳ ಅಂತಂದರೆ ನಿಮಗೆ ಮೊದಲು ಆಸಕ್ತಿ ಹುಟ್ಟಿದ್ದು ಹೇಗೆ ಅಂತ, ಎಲ್ಲಿ? ನೋಡಿ, ನನಗೆ ನಿಜವಾಗಲೂ ಕಂಬಳದ ಮೇಲೆ ಆಸಕ್ತಿ ಇರಲಿಲ್ಲ. ನಾನು ಕಂಬಳಕ್ಕೆ ಮೊದಲು ಹೋದವನು ಅಲ್ಲ. ಯಾವತ್ತು ನಾನು ಉಪ್ಪಿನಂಗಡಿಯ ಕಂಬಳ ನಿಲ್ತದೆ ಅಂತ ಆಯಿತು, ಒಂದು ಅಷ್ಟು ಜನ ಬಂದು ನನ್ನ ಮನೆ ಹತ್ರ ಬಂದು ಒಂದು ವಿನಂತಿ ಮಾಡಿಕೊಂಡ್ರು. ನೋಡಿ, ಉಪ್ಪಿನಂಗಡಿಯಲ್ಲಿ ಕಂಬಳ ಆಗ್ತಾಯಿತ್ತು, ಅದು ನಿಲ್ತದೆ, ಯಾರು ನಡೆಸೋರಿಲ್ಲ, ನೀವು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿದರು. ನಾನು ಆಯ್ತಪ್ಪ ಒಂದು ಕಂಬಳ ಮಾಡುವ ಅಂತ ಹೇಳುವ ವಿಚಾರವನ್ನು ಮಾಡಿಕೊಂಡು ಆನಂತರ ಮಾಡುವಾಗ ಬರುವ ವರ್ಷವೇ ನಾನು ಯಾಗ ಅಧ್ಯಕ್ಷತೆಗೊಂಡೆ, ಬರುವ ವರ್ಷವೇ ಪೇಟದವರು ಅದಕ್ಕೆ ಅಬ್ಜೆಕ್ಷನ್ ತಂದು ಇಡೀ ಕಂಬಳವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಆಗ ಎಲ್ಲ ಕೋಣಗಳ ಯಜಮಾನರುಗಳು ಬಂದು ನಾವು ಕಂಬಳವನ್ನು ನಿಲ್ಲಿಸ್ತೇವೆ, ನೀವು ಉಪ್ಪಿನಂಗಡಿ ಕಂಬಳವನ್ನು ನಿಲ್ಲಿಸಿ, ಇನ್ನು ಮುಂದೆ ನಮಗೂ ಕೋಣಗಳನ್ನು ಸಾಕಿ ಒಂದು ಹಂತ ಆಗಿದ್ದೀವಿ, ಅದರಿಂದ ಕಂಬಳ ನಿಲ್ಲಿಸುವ ಅನ್ನೋ ವಿಚಾರವನ್ನು ಹೇಳಿದರು. ನಾನು ಹೇಳಿದೆ, ನೀವು ಕಂಬಳವನ್ನು, ನಿಮ್ಮ ಕಂಬಳ ಎಲ್ಲ ಆಯಿತು, ನೀವು ಕಂಬಳ ನಿಲ್ಲಿಸಿದ್ರೆ ನಿಲ್ಲಿಸಿ, ನಾನು ಮಾತ್ರ ಉಪ್ಪಿನಂಗಡಿ ಕಂಬಳ ನಿಲ್ಲಿಸೋದಿಲ್ಲ, ಅದು ಆಗಬೇಕು. ನಾನು ಏನು ಮಾಡ್ತೀನಿ, ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿ ನಾನು ಕೋರ್ಟಲ್ಲಿ ಫೈಲ್ ಮಾಡಿದೆ. ಒಂದು ದೊಡ್ಡ ರ್ಯಾಲಿಯನ್ನು, ಆಗ ಭಾಸ್ಕರ್ ಕೋಟ್ಯಾನೋ ಎಲ್ಲ ಇದ್ದರು, ನಾವು ದೊಡ್ಡ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ. ಇಡೀ ರಾಜ್ಯಕ್ಕೆ ಅದೊಂದು ಮಾಹಿತಿ ಹೋಯಿತು. ಮಾಧ್ಯಮದವರು ನಮಗೆ ಪೂರ್ತಿ ಸಹಕಾರ ಕೊಟ್ಟರು. ಸುಮಾರು 89 ಜೊತೆ ಕೋಣಗಳು ನಾವು DC ಆಫೀಸ್ಗಳು ರ್ಯಾಲಿಯಲ್ಲಿ ಹೋಗಿರುವಂಥದ್ದು, ಪೂರ ಜನ ಸೇರುವಂಥ, ಇಡೀ ಮಂಗಳೂರಲ್ಲಿ ಎಲ್ಲ ಬಂದು ಈ ಕೋಣಗಳನ್ನು ನೋಡುವಂಥವ್ರು. ಆ ರ್ಯಾಲಿಯಿಂದ ಕೋರ್ಟಲ್ಲಿ ಕೂಡ ನನಗೆ ಸ್ಟೇ ಸಿಕ್ತು. ಆನಂತರ ನಿರಂತರ ನಾವು ಯಾವುದೇ ವಿಚಾರಗಳಿಗೆ ಒಂದು ಕೈ ಹಾಕೋದು ಕಡಿಮೆ, ಆಲೋಚನೆ ಮಾಡ್ತೇನೆ. ಅದು ಕೈ ಹಾಕಿದ ನಂತರ ಅದು ಕೊನೆ ಮುಟ್ಟುವವರೆಗೆ ಅದರ ಹಿಂದೆ ಓಡ್ತೀನಿ. ಇವತ್ತು ಕಂಬಳವನ್ನು ಉಳಿಸಲಿಕ್ಕೆ ರಾಜ್ಯ ಸರ್ಕಾರ ಆಯಿತು, ಕೇಂದ್ರ ಸರ್ಕಾರ ಆಯಿತು, ಸುಗ್ರೀವಾಜ್ಞೆ ಆಯಿತು, ಆನಂತರ ಕೂಡ ಪೇಟದವರು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದರು. ನಾನು ಒಬ್ಬನೇ ಹೋರಾಟ ಮಾಡಿರುವಂಥದ್ದು. ಮಂಗಳೂರು ನಮ್ಮ ಕರಾವಳಿ ಭಾಗದ ಕಂಬಳ ಸಮಿತಿ ಕೂಡ ಅದರಲ್ಲಿ ಇಂಪ್ಲೀಡ್ ಪಿಟಿಷನ್ ಹಾಕಲಿಲ್ಲ. ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಸುಮಾರು 10-15 ಲಕ್ಷ ಖರ್ಚು ಮಾಡಿ ಸುಪ್ರೀಂ ಕೋರ್ಟಲ್ಲಿ ಇಂಪ್ಲೀಟಿಂಗ್ ಪಿಟಿಷನ್ ಹಾಕಿ ಸೀನಿಯರ್ ಅಡ್ವೊಕೇಟನ್ನು ಮಾಡಿ, ನಿಮಗೆ ಗೊತ್ತಿಲ್ವ ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟನ್ನು ಮಾಡಬೇಕಿದ್ರೆ ಎಷ್ಟು ಖರ್ಚಿದೆ ಅಂತ. ಸುಮಾರು 12 ವಾಯಿದೆಗಳಾಗಿದೆ. 5 ಬೆಂಚಸ್ ಜಡ್ಜ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ 2 ವಕೀಲರು, ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಸಾಲಿಸಿಟರ್ ಜನರಲ್ ಇಬ್ಬರು ಇದ್ದರು. ಆದರೆ ಅವರಿಗೆ ಮಾಹಿತಿ ಕೊಡಬೇಕಲ್ಲ, ಅವರು ಬೇರೆ ಅವ್ರ ಹತ್ರ ಕೇಸುಗಳಿರ್ತದೆ, ರಾಜ್ಯದ ಮತ್ತು ದೇಶದ ಕೇಸುಗಳಿರ್ತದೆ, ಅವರು ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಈ ಕಂಬಳದ ಬಗ್ಗೆ ಅವರಿಗೆ ಅಷ್ಟು ಗಮನ ಹರಿಸ್ತಾರೆ, ಆದರೂ ಅಷ್ಟೊಂದು ಗಮನ ಇಲ್ಲ. ಸೊ ಅವರಿಗೆ ಪ್ರತಿ ಸಲ ನಾವು ಇನ್ಪುಟ್ ಕೊಡೋ ಮುಖಾಂತರ ಪೇಟದವರು ಅಲ್ಲಲ್ಲಿ ಹೋಗಿ ರೆಕಾರ್ಡಿಂಗನ್ನು ಮಾಡಿ, ಅಲ್ಲಲ್ಲಿ ವಿಡಿಯೋಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ 5 ಬೆಂಚಸ್ ಜಸ್ಟಿಸ್ಗೆ ಸಬ್ಮಿಟ್ ಮಾಡಿದ್ವಿ. ನಾವು ಅದನ್ನು ಹೇಗೆ ಸಾಕ್ತೇವೆ ಅಂತ ನಾವು ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ನಮಗೆ ನಮ್ಮ ಪರವಾಗಿ ತೀರ್ಪು ಬಂದಿದೆ. ಇವತ್ತು ಹೋರಾಟ ಮಾಡಿದ ಧನ್ಯತಾ ಭಾವವನ್ನು ಕೊಡು. ಯಾರು ಬೇಕಿದ್ರೆ ಎಷ್ಟು ಹೇಳಿದರೂ ಕಡೆಯವರೆಗೆ ಹೋರಾಟ ಮಾಡಿದವನು ನಾನು, ಅದನ್ನು ಜಯಶಾಲಿಯಾಗಿ ಬಂದಿದ್ದೀನಿ. ಕಂಬಳವನ್ನು ಬ್ಯಾಂಗ್ಳೂರಲ್ಲಿ ಮಾಡ್ತೇವೆ, ಇಡೀ ವಿಶ್ವಕ್ಕೆ ಪರಿಚಯ ಮಾಡ್ತೇವೆ. ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಸಮಯ ಇನ್ನೇನು ಜಾಸ್ತಿ ಇಲ್ಲ. ಬೆಂಗಳೂರಿನಲ್ಲಿ ಕರಾವಳಿ ಭವನ ನಿರ್ಮಾಣ ಆಗ್ತದೆ, 2 ಎಕರೆ ಜಾಗ ಸಿಗ್ತದೆ. ಮುಂದಿನ 3-4 ವರ್ಷದಲ್ಲಿ ನೀವು ಕೂಡ ಬ್ಯಾಂಗ್ಳೂರಿಗೆ ಬಂದರೆ ಎಲ್ಲಿ ರೂಮ್ ಹುಡುಕಬೇಕಂತೆಲ್ಲ ಕರಾವಳಿ ಭವನಕ್ಕೆ ಬನ್ನಿ, ಎಲ್ಲ ವ್ಯವಸ್ಥೆಗಳು ಆಗ್ತದೆ. ಓಕೆ, ಈ ಕಂಬಳ ಅಥವಾ ನೀವು ಅಧಿವೇಶನದಲ್ಲಿ ಮೊದಲಾಗಿ ತುಳುವಿನ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಇಡೀ ತುಳುವರು ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದ್ರ ಜೊತೆಗೆ ಮುಂಬೈನ ತುಳುವರು ಕೂಡ ಬಹಳ ದೊಡ್ಡ ಮಟ್ಟಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೀಗ ನೀವು ರಾಜಧಾನಿಯಲ್ಲಿ ಕಂಬಳ ಮಾಡ್ತಿದ್ದೀರಿ, ಇನ್ನು ರಾಜ್ಯವನ್ನು ದಾಟಬೇಕಾದಂತಹ ಒಂದು ಜವಾಬ್ದಾರಿಯು ನಿಮ್ಮ ಮೇಲೆ ಬರ್ಬೋದು. ಮುಂಬೈಯವರು ಈಗಾಗಲೇ ಒತ್ತಾಯ ಮಾಡಿರಲೂಬಹುದು, ಏನಾದರೂ ಮಾಡಿದಾರಾ? ಅಥವಾ
ನಿನ್ನೆ ಕಕ್ಕೆ ಬದಲು ಕೆಲವರು ಹೇಳ್ತಿದ್ರು ನೆಕ್ಸ್ಟ್ ಮುಂಬೈ ಅಂತೆ ಅಂತ. ಈ ಅಂತೆ ಕಂತೆಗಳ ಬಗ್ಗೆ ನಿಮ್ಮ ಹತ್ರನೇ ಕೇಳುವ ಅಂತ. ನೋಡಿ, ತುಳುವಿನಲ್ಲಿ ಮಾತಾಡಿ ಜನ ಪ್ರಶಂಸೆಗೆ ನನ್ನನ್ನು ಪ್ರಶಂಸೆ ಮಾಡಿದ್ದಾರೆ. ನನಗೆ ಇನ್ನಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ತುಂಬ ಅದು ಪ್ರೇರೇಪಣೆ ಆಗಿದೆ. ಅವರ ಸಹಕಾರ. ಈಗ ಕಂಬಳವನ್ನು ಮಾಡುವಾಗ ಇಡೀ ದೇಶದ ಜನ ಒಂದು ವಾಟ್ಸಪ್ ಮಾಡ್ತಾರೆ, ಮೇಲ್ ಮಾಡ್ತಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಇಟ್ಸ್ ಎ ಗ್ರೇಟ್ ಜಾಬ್ ಅಂತ. ಈಗ ಇದು ಬ್ಯಾಂಗ್ಳೂರಲ್ಲಿ ಆದ ಕೂಡಲೇ ಮುಂದಿನ ಸಲ ನಾವು ಮುಂಬೈಯಲ್ಲಿ ಕೂಡ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಮಾಡಬಾರ್ದಂಥದ್ದಲ್ಲ, ಕೂಡಿಸ್ಬೇಕು ಬೇರೆ ಬೇರೆ ಕಡೆಗೆ. ಮುಂಬೈ ಜನರು ಕೂಡ ಈಗ ಅಶೋಕ್ ರೈಗಳೇ ನೀವು ಬರಬೇಕು, ನಾವು ಮುಂಬೈಯಲ್ಲಿ ಒಂದು ಕಂಬಳ ಮಾಡುವ ಅಂತ ಹೇಳ್ತಾರೆ. ದುಬೈಯವರು ಹೇಳಿದ್ದಾರೆ, ನೀವು ಮಲ್ಲ ಬಿಡಿ, ದುಬೈಯವರು ಹೇಳಿ ನಮ್ಮ ಈ ಸ್ಪೋರ್ಟ್ಸ್ ಏನು ನಿಮ್ಮ ಕ್ರಿಕೆಟನ್ನು ಯಾರು ಸ್ಪಾನ್ಸರ್ ಮಾಡ್ತಾರೆ ಅವರು ನಮ್ಮ ಹತ್ರ ಬಂದು ಅವರು ಬಂದು ನಮ್ಮ ಹತ್ರ ಭೇಟಿಯಾಗಿದ್ದಾರೆ. ನೀವು ಬರೀ ಕೋಣೆಗಳನ್ನು ತರುವಂಥ ಕೆಲಸಗಳು ಮಾಡಬೇಕು, ನಾವು ಬೇರೆ ಬೇರೆ ಕಡೆ. ನಾನು ಹೇಳಿ ದುಬೈಗೆ ಕೋಣೆ ಕರ್ಕೊಂಡು ಹೋಗೋದು ಹೇಗೆ, ಯು ವಿಲ್ ಗೋ ಬೈ ಫ್ಲೈಟ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಯಾವ ರೀತಿ ಇದು ಎಲ್ಲವರೆಗೆ ಮುಟ್ತದೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಉದಾಹರಣೆಗೆ ನಾನೊಂದು ಹೇಳ್ತೇನೆ. ನಮ್ಮ ಕೇರಳದಲ್ಲಿ ಒಂದು ಬೋಟ್ ರೇಸ್ ನಡೀತದೆ. ಅದು ವಿಲೇಜಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಡೀತಿರುವಂಥ ಬೋಟ್ ರೇಸ್ ಇತ್ತು. ಅದನ್ನು ಸ್ಟಾರ್ ಸ್ಪೋರ್ಟ್ಸ್ನವ್ರು ತೆಗೊಂಡ್ರು, ಅದನ್ನು ಈವೆಂಟ್ ಮಾಡಿದರು. ಸ್ಟಾರ್ ಸ್ಪೋರ್ಟ್ಸು ಈ ಕ್ರಿಕೆಟ್ ಮಾಡ್ತಾರೆ, ಕಬಡ್ಡಿ ಮಾಡ್ತಾರೆ, ಅವರು ತೆಗೊಂಡ್ರು. ಇವಾಗ ಇಟ್ ಈಸ್ ಪೇಯ್ಡ್. ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಮೆರುಗೆ ಚೇಂಜ್ ಮಾಡಿದ್ದಾರೆ. ಇಟ್ ಈಸ್ ಅ ಈವೆಂಟ್. ಸೊ ಕಂಬಳವನ್ನು ಕೂಡ ಇಲ್ಲಿ ಅದೇ ರೀತಿ ಮಾಡಿ ಅಲ್ಲಿ ಈವೆಂಟ್ ಮಾಡಬಾರ್ದಂತ ಏನಿಲ್ಲ. ನೀವು 100 ಜೊತೆ 150 ಜೊತೆ ಹೇಳಿದ್ರೆ ಒಂದು 75 ಜೊತೆ ಕೋಣಗಳನ್ನು ಕರ್ಕೊಂಡು ಹೋಗಿ ಮಾಡಲಿಕ್ಕೇನು ಆಗಲಿಕ್ಕಿಲ್ಲ ಅಂತ ಇಲ್ಲ. ಮುಂದಿನ ಭವಿಷ್ಯ ನೋಡುವ. ಅದಕ್ಕೆ ಯಾವ ರೀತಿ ಮೆರುಗು ಈಗ ಎಲ್ಲದರಲ್ಲೂ ಚೇಂಜ್ ಆಗಿದೆ. ಯಕ್ಷಗಾನದಲ್ಲೂ ಚೇಂಜ್ ಆಗಿದೆ, ನಾಟಕದಲ್ಲೂ ಮೊದಲು ಯಕ್ಷಗಾನ ರಾತ್ರಿ 5 ಗಂಟೆಗೆ ಸಾಯಂಕಾಲ ಅದೇ ಬೆಳಿಗ್ಗೆವರೆಗೆ ಯಕ್ಷಗಾನ ನಡೀತಿತ್ತು. ಈಗ 3 ಗಂಟೆಗೆ ಮಾಡಿದ್ದಾರೆ, ಚೇಂಜಸ್ ಮಾಡಿದ್ದಾರೆ, ಮೋಡಿಫಿಕೇಷನು. ಕಂಬಳಕ್ಕೆ ಕೂಡ ಮೆರುಗು ತರುವಂಥ ಕೆಲಸಗಳು ಈಗ ಕಂಬಳಕ್ಕೆ ಹಾಲಿವುಡ್ ಬಾಲಿವುಡ್ ಟಚ್ ಆಗಿದೆ. ಹಾಲಿವುಡ್ ನಾಳೆ ಹೇಳ್ಬೋದು, ಐಶ್ವರ್ಯ ಅವ್ರದ್ದು 10 ಕೋಣಗಳು, ಸುನೀಲ್ ಶೆಟ್ಟಿ ಅವ್ರದ್ದು 10 ಕೋಣಗಳು, ಅನುಷ್ಕಾ ಶೆಟ್ಟಿ ಅವ್ರದ್ದು 10 ಕೋಣಗಳು, ಇಲ್ಲದ ಇನ್ನೊಬ್ಬರದ್ದು ಒಂದು ನಾನು ಪರಿಕಲ್ಪನೆ ಮಾಡ್ತಾ ಇರುವಂಥದ್ದು. ಈ ಥರನೂ ನಡೀಬೋದು ಅಂತ. ಎನಿಥಿಂಗ್ ಕ್ಯಾನ್ ಬಿ ಚೇಂಜ್ಡ್ ಎನಿ ಟೈಮ್. ನೀವು ಹೇಳ್ತಿರೋದು ಪ್ರೋ ಕಂಬಳ ಆಗ್ಬೋದು ಅಂತ. ಪ್ರೋ ಕಂಬಳ ಆಗ್ಬೋದು. ಇಟ್ ಕ್ಯಾನ್ ಬಿ, ದೇರ್ ಬಿ ಚಾನ್ಸಸ್ ಅಲ್ಲ ಸರ್. ಬೆಂಗಳೂರು ಕಂಬಳದ ಪ್ರೈಸ್, ಬಹುಮಾನ ಇದು ಎಲ್ಲ ಹೇಗೆ ನಿರ್ಧಾರ ಆಗಿದೆ? ನೋಡಿ, ಯಾರು ಕಂಬಳದ ಕೋಣದ ಯಜಮಾನರುಗಳು ಪ್ರೈಸ್ಗಾಗಿ ಬರುವವರಲ್ಲ. ಅದು ಪ್ರತಿಷ್ಠೆ ಮತ್ತು ಅವರ ಘನತೆ ಗೌರವಕ್ಕಾಗಿ ಬರುವವರು. ನಾವು ಕೂಡ ಇಲ್ಲೆಲ್ಲ ಈಗ 1 ಪೌನ್ ಕೊಡುವಲ್ಲಿ 2 ಪೌನ್ ಕೊಡ್ತೀವಿ. ಆನಂತರ 2 ಪೌನಲ್ಲಿ ಒಂದು ಆ ಥರ ಡಬಲ್ ಕೊಡ್ತಾಯಿದ್ವಿ. ಮತ್ತು 1 ಲಕ್ಷ ರೂಪಾಯಿ ಫಸ್ಟ್ ಪ್ರೈಸ್ ಕೊಡ್ತೀವಿ, 50,000 ಕೊಡ್ತೀವಿ, 25,000. ಮೊದಲು ಫಸ್ಟ್ ಆ್ಯಂಡ್ ಸೆಕೆಂಡ್ 2 ಇತ್ತು, ಇಲ್ಲಿ 3rd ಪ್ರೈಸ್ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಅವರಿಗೆ ಖುಷಿ ಬರಬೇಕು. ಆನಂತರ ಎಲ್ರಿಗೂ ಮೆಡಲ್ ಕೊಡ್ತೇವೆ, ಬಂದವರಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡ್ತೀವಿ. ಈ ಥರ ಅವರಿಗೂ ಒಳ್ಳೆ ರೀತಿಯಲ್ಲಿ ಅವರು ಇಲ್ಲಿಂದ 23 ತಾರೀಕಿಗೆ ಹೊರಡ್ತಾರೆ. ಇಲ್ಲಿಂದ ಅಲ್ಲಿ ಬರುವವರಿಗೆ ಪ್ರತಿ 3 ಕಂಬಳದ ಕೋಣಗಳ ಯಜಮಾನರಿಗೆ 2 ಕೊಡ್ತೀವಿ ಸಪೋರ್ಟಿಗೆ. ಅವರ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ಕೋಬೇಕು. ಅವರಿಗೆ ಏನೇ ಹೆಲ್ಪ್ ಲೈನ್ 3 ಕಂಬಳದ ಕೋಣ ಯಜಮಾನರಿಗೆ 2 ಜನ ಅವರ ಎಲ್ಲ ವಾಪಸ್ಸು ಬಂದು ಮನೆಗೆ ಮುಟ್ಟುವವರೆಗೆ ನಾವು ಜವಾಬ್ದಾರಿಯನ್ನು ತಗೊಳ್ತೀವಿ. ಇಲ್ಲಿ ಉಪ್ಪಿನಂಗಡಿಯಿಂದ ಹೊರಟು ವಾಪಸ್ ಅವರು ಬಂದು ಮನೆಗೆ ಮುಟ್ಟುವವರೆಗೆ ನಮ್ಮ ಈ ಹೆಲ್ಪ್ ಲೈನ್ ಅವರಿಗೆ ಹೆಲ್ಪ್ ಮಾಡಬೇಕು. ಅವರ ಆಗು ಹೋಗುವನ್ನು ಚೆಕ್ ಮಾಡಬೇಕು. ಅವ್ರಿಗೆ ಯಾವುದೇ ತೊಂದರೆಗಳಾದರೆ ನಾವು ಅಲ್ಲಿ ಇಮಿಡಿಯೇಟ್ ಸಪೋರ್ಟ್ ಮಾಡೋ ಥರ ಮಾಡ್ತೀವಿ. ಈಗ ಕಂಬಳದ ಜೊತೆಗೆ ಬರುವಂಥ ಸ್ವಯಂ ಸೇವಕರು, ಕಂಬಳದ ಜೊತೆ ನೋಡಿ, ಒಂದು ಕಂಬಳದ ತಂಡ ಬರ್ತಾರೆ. ಅದರಲ್ಲಿ 15 ಜನ ಎಕ್ಸ್ಟ್ರಾ ಜನ ಬರ್ತಾರೆ. ಅವರಿಗೆ ಊಟ ಉಪಚಾರದ ಎಲ್ಲ ವ್ಯವಸ್ಥೆಗಳು ಮಾಡ್ತೀವಿ. ಡೈಲಿ ಬೆಳಿಗ್ಗೆ ಕಾಫಿ ತಿಂಡಿ ಸುಮಾರು 7,500 ಜನರಿಗೆ ನಿರಂತರ ಊಟ ತಿಂಡಿಗಳು ನಡೀತಾ ಇರ್ತದೆ. ಅವರಿಗೆ ಕೂಪನ್ ಕೊಡುವಂಥ ಕೆಲಸಗಳು ಮಾಡ್ತೀವಿ. ಕೋಣಗಳ ಯಜಮಾನರುಗಳಿಗೆ 50,000 ರೂಪಾಯಿ ಕೊಡ್ತೀವಿ. ಅಂದರೆ ಅವರ ವಾಹನದ ವ್ಯವಸ್ಥೆಗೆ 50,000 ರೂಪಾಯಿ ಕೊಡ್ತೇವೆ. ಅವರು ಬ್ಯಾಂಗ್ಳೂರು ಬಂದು ಮುಟ್ಟಿದ ಕೂಡಲೇ ರಿಜಿಸ್ಟ್ರೇಷನ್ ಆಗ್ತದೆ, ಅವರ ಅಕೌಂಟಿಗೆ RTGS ಹೋಗುವಂಥ ಕೆಲಸಗಳಾಗ್ತದೆ. ಆ ರೀತಿ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿದ್ವಿ. ಕಂಬಳ ನಮ್ಮ ಊರಲ್ಲೆಲ್ಲ ಕಂಬಳ ಆದರೆ ಅದರ ಮರು ದಿವಸ ಕೋಳಿ ಅಂಕ ಆಗುವಂಥದ್ದು. ಬೆಂಗಳೂರಿನಲ್ಲಿಯೂ ಕೋಳಿ ಅಂಕ ಇದೆ ಅನ್ನುವಂಥದ್ದು ನೀವು ಒಂದು ಕಡೆ ಮಾತನಾಡುವಾಗ ಹೇಳಿದ್ರಿ. ಈ ಕೋಳಿ ಅಂಕ ಅದಕ್ಕೆ ಹೇಗೆ ತಯಾರಿಗಳಾಗಿವೆ? ಎಷ್ಟು ಜನ ಅವತ್ತು ಬರ್ಬೋದು? ನೋಡಿ, ಕಂಬಳ ಕೂಡ ನಮ್ಮ ಇತಿಹಾಸದ ಒಂದು ಕ್ರೀಡೆ. ನಾವು ಅದು ಹಿಂದಿನಿಂದ ಬಂದೆವು. ಸುಮಾರು 800 ವರ್ಷಗಳ ಇತಿಹಾಸ ಇದೆ ಈ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದಕ್ಕೆ ಕೋಳಿಗಳ ಅಂಕ ಕೂಡ ಅದಕ್ಕೆ ಪೂರಕವಾಗಿರುವಂಥದ್ದು. ಅದರಲ್ಲಿ ಜೂಜು ಮಾತ್ರ ಮಾಡಬಾರ್ದು. ಜೂಜು ಇಲ್ಲದೆ ಕೋಳಿ ಅಂಕ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ನಮ್ಮ ಅಭಿಪ್ರಾಯ. ಇದರ ಬಗ್ಗೆಯೂ ವಿಮರ್ಶೆ ಮಾಡ್ತಾಯಿದ್ವಿ. 25-26ಕ್ಕೆ ಕಂಬಳ ಆಗ್ತದೆ. ಕಂಬಳ ಆದ ನಂತರ ಒಂದು ಅರ್ಧ ದಿವಸದ ಕೋಳಿ ಅಂಕ ಮಾಡಬೇಕಂತ ಎಲ್ಲರ ಹತ್ರ ಮನಸ್ಸಿದೆ.
ಅದಕ್ಕೆ ಪೂರಕವಾಗಿ ಸ್ಪಂದನೆಗೆ ಮುಂದಿನ ದಿವಸಗಳಲ್ಲಿ 27ನೇ ತಾರೀಕು ಬೆಳಿಗ್ಗೆ ಕೋಳಿ ಅಂಕವನ್ನು ಕೂಡ ಮಾಡ್ತೀವಿ. ಅದರ ಬಿಟ್ಟು ಜೂಜು ಇರುವಂಥದ್ದು ಇರುವುದಿಲ್ಲ. ಅದು ಇಲ್ಲಿಯ ಇತಿಹಾಸದಲ್ಲಿ ಮೂಡಿ ಬಂದಂಥದ್ದು. ನೀವು ಇತಿಹಾಸದ ಪುಸ್ತಕಗಳನ್ನು ಓದಿದರೆ ಅದರಲ್ಲಿ ಗೊತ್ತಾಗುತ್ತೆ. ಕೋಳಿ ಅಂಕ ಕೂಡ ನಮ್ಮ ಈ ಕರಾವಳಿ ಭಾಗದ ಒಂದು ಇತಿಹಾಸದಲ್ಲಿ ಬರೆದಿರುವಂಥ ವಿಚಾರ. ಅದಕ್ಕೂ ಕೂಡ ಮುಂದಿನ 2 ದಿವಸಗಳಲ್ಲಿ ನಿರ್ಧಾರವನ್ನು ಮಾಡ್ತೇವೆ. ಕೋಳಿ ಅಂಕವನ್ನು ಮಾಡುವ ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಅದರ ಸಮಯ ಮತ್ತು ಬಾಕಿದನ್ನು ಮುಂದಿನ ದಿವಸಗಳಲ್ಲಿ ತಿಳಿಸ್ತೀವಿ. ಓಕೆ ಸರ್, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮ್ಮ ಊರಿನ ಕಮಲವನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿದಂತಹ ರೂವಾರಿ ಬೆಂಗಳೂರಿನಿಂದ ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದಿಂದ ದುಬೈಗೆ ತೆಗೆದುಕೊಂಡು ಹೋಗಲಿಕ್ಕೂ ಕೂಡ ಅವರಿಗೆ ಬೇಡಿಕೆಗಳು ಬಂದಿವೆ. ಬೇಡಿಕೆಗಳಿಗೆ ಅನುಗುಣವಾಗಿ ಅವರು ಕೂಡ ಸ್ಪಂದನೆಯನ್ನು ನೀಡ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದ್ದರಿಂದ ಕಂಬಳ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಗೇಮ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಜೊತೆಗೆ ಅದು ಆಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಬೆಂಗಳೂರಿನ ಕಂಬಳ ಸಂಪೂರ್ಣವಾಗಿ ಸಕ್ಸಸ್ ಆಗಲಿ. ನವೆಂಬರ್ 25-26ನೇ ತಾರೀಕಿಗೆ ಬೆಂಗಳೂರಿನಲ್ಲಿರುವಂಥ ಎಲ್ಲರೂ ಕೂಡ ಕಂಬಳವನ್ನು ವೀಕ್ಷಣೆ ಮಾಡಿ ನಮ್ಮ ಕರಾವಳಿಯ ಸಂಸ್ಕೃತಿಯ ವೈಭವವನ್ನು ನೀವೆಲ್ಲ ನೋಡಿ ಅನ್ನುವಂಥದ್ದನ್ನು ಹೇಳ್ತಾ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ಸುಧಾಕರ್ ಪಡೀಲ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗ ಬೆಂಗಳೂರು ನಮ್ಮ ಕಂಬಳ, ಬೆಂಗಳೂರು ಕಂಬಳ ಅನ್ನುವಂತಹ ಹೊಸ ಇತಿಹಾಸವನ್ನು ಬೆಂಗಳೂರಿನಲ್ಲಿ ಸೃಷ್ಟಿ ಮಾಡಕ್ಕೆ ಹೊರಟಿರುವಂಥ ಕಂಬಳೋತ್ಸವಕ್ಕೆ ಇರುವೈಲ್ ಪಾಣಿಲ ತಂಡವೂ ಕೂಡ ಸರ್ವಸನ್ನದ್ಧಾಗಿದೆ. ಇರುವೈಲ್ ಪಾಣಿಲ ತಂಡದ ಕೋಣಗಳು ಮತ್ತು ಇರುವೈಲ್ ಪಾಣಿಲ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಜೊತೆಗಿದ್ದಾರೆ. ಇರುವೈಲ್ ಪಾಣಿಲ ತಂಡದ ಸದಸ್ಯರನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂತಂದರೆ ಎಲ್ಲರೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಜೋಶ್ನಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗುವಂತಹ ಉಮೇದಿನಲ್ಲಿದ್ದಾರೆ. ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಬೆಂಗಳೂರಿನ ಕಂಬಳದಲ್ಲಿ ಭಾಗಿಯಾಗುವಂಥ ಉಮೇದಿನಲ್ಲಿ ಇವತ್ತು ಕಕ್ಕೆ ಪದವನ್ನು ಈ ಒಂದು ಟೆಂಟ್ನಲ್ಲಿ ಸಿಕ್ಕಿದ್ದಾರೆ ಮಾತನಾಡೋದಕ್ಕೆ. ಸರ್, ನಿಮ್ಮ ತಂಡದ ಮೆಡಲ್ ವಿನ್ನಿಂಗ್ ಇರ್ಬೋದು ಅಥವಾ ನಿಮ್ಮ ತಂಡದ ಸಾಧನೆಗಳಿರ್ಬೋದು ಮಹತ್ತರವಾದ್ದು. ಈಗ ಬೆಂಗಳೂರಿಗೆ ಹೇಗೆ ಸರ್ವಸನ್ನದ್ಧಾಗಿದ್ದೀರಿ ಮತ್ತು ನಿಮ್ಮ ಕೋಣಗಳ ಒಂದು ಪರಿಚಯವನ್ನು ಮಾಡಿಕೊಡಿ. ನಮ್ಮ ಕೋಣಗಳಂದರೆ BC ರೋಡ್ ಮಹಾಕಾಳಿ ಬೆಟ್ಟು ಬೊಲ್ಲ, ಇರುವೈಲ್ ಪಾಣಿಲ ಚಂದು, ಇರುವೈಲ್ ಪಾಣಿಲ ಕಾಲ, ಇರುವೈಲ್ ಪಾಣಿಲ ಕುಟ್ಟಿ, ಇದು 4 ಕೋಣಗಳೀಗ ಹೌದು ರೆಡಿಯಾಗಿದೆ. ಹೌದು. ಯಾರು ಟ್ರಂಪ್ ಕಾರ್ಡ್ ಒಂದು ಟಾಪ್ ಕೋಣ ಅಂತ ಹೇಳಿದ್ರೆ 4 ಕೂಡ ನಮ್ಮಲ್ಲಿ ಟ್ರಂಪ್ ಕಾರ್ಡ್. ಎಸ್. ಓಕೆ, ಯಾವುದು ಹಗ್ಗದ ಸೀನಿಯರ್ ನೇಗಿಲು. ಸೀನಿಯರ್ ನೇಗಿಲು. ಹೌದು. ಓಕೆ, ಈಗ ಬೆಂಗಳೂರಿಗೆ ಹೇಗೆ ರೆಡಿ ಆಗಿರಿ? ಬೆಂಗಳೂರಿಗೆ ಇವತ್ತು ಇಲ್ಲಿ ಸುರುವಿನ ಕಂಬಳ, ಇಲ್ಲಿ ಪ್ರಥಮ ಕಂಬಳ ಆಗೋದ್ರಿಂದ ಈ ಪ್ರಥಮ ಕಂಬಳದಲ್ಲಿ ಹೇಗೆ ಅದರ ಎಲ್ಲ ಸ್ಪರ್ಧೆ ನೋಡಿ ಅದರ ಸರ್ವೆ ಮಾಡಿ ಬೆಂಗಳೂರು ಕಂಬಳಕ್ಕೆ ನಾವು ಹೋಗಲೇಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಈ ಜಾನಪದ ಕ್ರೀಡೆಯ ಕೋಣಗಳನ್ನು ಸ್ಪರ್ಧೆ ನಾವು ಕೊಂಡೋಗದಿದ್ದರೂ ಕೂಡ ಅದೊಂದು ನಮ್ಮ ಸಪೋರ್ಟು ಕಮ್ಮಿ ಮಾಡಿದಾಗ ಆಗ್ತದೆ. ಅದಕ್ಕಾಗಿ ನಾವು ಕೂಡ ಅದಕ್ಕೆ ಬೆಂಬಲ ಕೊಡ್ತೇವೆ. ಓಕೆ, ಈಗ ಬೆಂಗಳೂರು ಕಂಬಳದಲ್ಲಿಯೂ ಕೂಡ ಜನರ ನಿರೀಕ್ಷೆಗಳಿದ್ದಾವೆ. ಇರುವೈಲ್ ಪಾಣಿಲ ತಂಡ ಬರಬೇಕು, ಒಂದಷ್ಟು ಬೇರೆ ಬೇರೆ ಪ್ರಖ್ಯಾತ ತಂಡಗಳು ಬರಬೇಕು ಅನ್ನುವಂಥದ್ದು. ನಿಮ್ಮ ತಂಡದಿಂದ ಇವರಂತೂ ಫಿಕ್ಸ್ ಅಂತ ಹೇಳುವಂಥ ಕೋಣಗಳು ಯಾರಾದರೂ ಇದಾವ? ಈಗ ಇವತ್ತಿದ್ದು ನೋಡಿ ಅಲ್ಲ, ಬದಲಾಗಿ ಇವರಂತೂ ಬಂದೇ ಬರ್ತಾರೆ ಅಂತ. ಹೌದು, ನಮ್ಮದು ಕಳೆದ ವರ್ಷದ ಚಾಂಪಿಯನ್ ಕೋಣಗಳು. ಹೌದು ಹೌದು, ಕಾಲಕೋಣ ಚಾಂಪಿಯನ್, ಬೊಲ್ಲಕೋಣ ಚಾಂಪಿಯನ್, ಚಂದುಕೋಣ ಚಾಂಪಿಯನ್. ಓಕೆ, ನಿಮ್ಮ ತಂಡದ ಬಗ್ಗೆ ಹೇಳಿ ಸರ್. ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದಿದ್ದಾರೆ. ನಮ್ಮಲ್ಲಿ ನಮ್ಮ ಹಿರಿಯವರಾದ ಸೀತಾರಾಮ್ ಶೆಟ್ಟರು ಅವರು ನಮ್ಮ ಒಂದು ಕಂಬಳ ಕ್ಷೇತ್ರದಲ್ಲೇ ಒಂದು ಮಾರ್ಗದರ್ಶಕರು. ಅವರು ನಮ್ಮಲ್ಲಿ ಒಂದು ಬಾಂಧವ್ಯದೊಟ್ಟಿಗೆ ಒಳ್ಳೆ ರೀತಿಯ ಒಂದು ಗೈಡೆನ್ಸ್ ಕೊಡುವಂಥ ಒಂದು ಮಂದಿ. ಅವರ ಕೋಣಕ್ಕೆ ಕಳೆದ ವರ್ಷ ಕೂಡ ತುಂಬ ಮೆಡ್ಲಾಗಿದೆ ನಮ್ಮೊಟ್ಟಿಗೆ ಸೇರಿ. ಹೌದು, ಮತ್ತು
ಇವರು ಸುರೇಶ್ ಶೆಟ್ರು ಅಂತ, ಇವರು ಮೊದಲಿನ ನಮ್ಮ ಕೋಣದಲ್ಲಿ ಭಾರಿ ಮೆಡಲ್ ಮಾಡಿದ ಜನ ಸುರೇಶ್ ಶೆಟ್ರು ಅಂತ, ಇವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಮತ್ತು ವಿವೇಕ್ ಪೂಜಾರಿ ಓಡಿಸುವವರು, ಮತ್ತೊಂದು ರಿತೇಶ್ ಅಂತ ಮೂಡುಬಿದ್ರಿ, ಮತ್ತು ನಮ್ಮಲ್ಲಿ ಸೀತಾರಾಮ್ ಶೆಟ್ರ ತಂಡ ಇದ್ದಾರೆ, ಇರುವೆಲ್ನ ತಂಡ ಇದ್ದಾರೆ. ಹೌದು. ಇರುವೆಲ್ ಪಾಣಿಲ ಅಂತಂದಾಗ ಬೆಂಗಳೂರಿನ ಕಂಬಳ ವೀಕ್ಷಕರಿಗೆ ಗೊತ್ತಾಗಬೇಕು, ಎಷ್ಟು ವರ್ಷದ ಹಿಂದೆ ಕಂಬಳವನ್ನು ಮೊದಲು ಕಟ್ಟಿದ್ದು ಮತ್ತು ಅದರ ಇತಿಹಾಸ. ನಮ್ಮದೊಂದು 20-25 ವರ್ಷದಿಂದ ಕಂಬಳದಲ್ಲಿ ಕ್ರೀಡೆ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಎಷ್ಟು ಮೆಡಲ್ಗಳಾಗಿರ್ಬೋದು? ಮೆಡ್ಲು ಆಗಿರೋ ತುಂಬ ಆಗಿದೆ, ಅದೊಂದು ಇಷ್ಟು ಅಂತ ಲೆಕ್ಕ ಅಂತ ಇಲ್ಲ, ಅದು ಒಂದು 100-150 ಮೆಡ್ಲಿಗಿಂತ ಜಾಸ್ತಿ ಆಗಿರ್ಬೋದು. ಹೌದು. ಎಷ್ಟು ಬಾರಿ ಚಾಂಪಿಯನ್? 3 ಬಾರಿ ಚಾಂಪಿಯನ್ ಆಗಿದೆ. 3 ಬಾರಿ. ಹೌದು. ಓಕೆ. ಈ ವರ್ಷದ ಮೊದಲ ಕಂಬಳದಲ್ಲಿದ್ದೀರಿ, ಈ ವರ್ಷದ ನಿರೀಕ್ಷೆಗಳೇನು ಸರ್? ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ನಮ್ಮದು, ಮತ್ತು ಆ ದೇವರ ಅನುಗ್ರಹ ಹೇಗೆ ಉಂಟು ಹಾಗೆ. ದೇವರ ಅನುಗ್ರಹ ಹೇಗುಂಟು? ಹೌದು ಹೌದು, ಯಾವುದಕ್ಕೂ ಒಂದು ದೇವರ ಅನುಗ್ರಹ ಅಂತ ಬೇಕು. ಅದು ಕಂಬಳ ಕ್ಷೇತ್ರ ಅಂದರೆ ಭಾರಿ ಕಟ್ಟುನಿಟ್ಟದು. ಹೌದು. ಓಕೆ. ಈ ಬಗ್ಗೆ ನಾವು ಇಲ್ಲಿನ ಹುಡುಗರನ್ನು ಕೂಡ ಮಾತನಾಡಿಸಬೇಕು. ನೋಡೋ ಒಂದಷ್ಟು ಜನ ರೆಡಿ ಆಗಿದ್ದಾರೆ. ಓಡುವ ಮೊದಲು ಬಂದವರನ್ನು ಹಿಡ್ಕೋಬೇಕು. ನಮಸ್ತೆ. ಹಾಂ ನಮಸ್ತೆ. ಏನು ಹೆಸರು? ರೂಪೇಶ್ ಅಂತ. ರೂಪೇಶ್ ಎಂಚ ಬೆಂಗಳೂರಿಗೆ ರೆಡಿ ಆತಾರ? ಹಾಂ ರೆಡಿ. ಪಂಡ ಮೆಸೇಜ್ ಪೂರ ಮಲ್ದಾರ? ಹಾಂ ಮೆಸೇಜ್ ದನಿಕ್ನಾಗ ಅದು ಪೋದ ಬೆಂಗಳೂರಿಗೆ ಎಂಚ ಏತು ಜನ ಪಾರೆ? 10 ಜನ ಅಲ್ಲ. 10 ಜನ ಅಲ್ಲ. ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ. ಚೆನ್ನಾಗಿದ್ದೀರಿ? ಖುಷಿ ಇದೆ? ಬೆಂಗಳೂರಿಗೆ ಹೋಗೋ ಖುಷಿ ಇದೆ? ಬೆಂಗಳೂರಿಗೆ ಖುಷಿ ಇದೆ. ನಮಸ್ತೆ. ನಮಸ್ತೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀರಂತೆ? ಹೌದು. ಏನು ಅನ್ಸುತ್ತೆ? ನಾವು ಇರುವೆಲ್ ಪಾಂಡಿಲ್ ಅವರ ಜೊತೆಯಲ್ಲಿ. ನೀವು ಎಷ್ಟು ವರ್ಷದಿಂದ ಕಂಬಳದಲ್ಲಿ ಭಾಗಿಯಾಗ್ತಿದ್ದೀರಿ? ನಾವು ಒಂದು 35 ವರ್ಷದಿಂದ ಭಾಗಿಯಾಗಿದ್ದೀವಿ ಸೀತಾರಾಮ್ ಶೆಟ್ಲೊಟ್ಟಿಗೆ. ಸೀತಾರಾಮ್ ಶೆಟ್ರ ಜೊತೆಗೆ ಹೌದು. 35 ವರ್ಷದಿಂದ ಭಾಗಿಯಾಗ್ತಿದ್ದೀರಿ. ಈಗ ಮೊದಲ ಬಾರಿಗೆ ಬೆಂಗಳೂರಿನ ಒಂದು ಸಂಭ್ರಮ. ಹೌದು. ಹೇಗುಂಟು? ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಇರುವೆಲ್ ಪಾಣಿಲ ತಂಡದ ಒಂದು ಕಿರು ಪರಿಚಯ ಮತ್ತು ತಂಡದವರು ಹೇಗೆ ಬೆಂಗಳೂರು ಕಂಬಳಕ್ಕೆ ರೆಡಿಯಾಗಿದ್ದಾರೆ, ಬೆಂಗಳೂರು ಕಂಬಳದ ಬಗ್ಗೆ ಅವರ ಅಭಿಪ್ರಾಯಗಳು ಎಲ್ಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಕಂಬಳದಲ್ಲಿ ಇರುವೆಲ್ ಪಾಣಿಲದ ತಂಡದ ಪ್ರದರ್ಶನವನ್ನು ನೋಡಲಿಕ್ಕೆ ಕಾಯ್ತಿರುವಂತಹ ಪ್ರೇಕ್ಷಕ ವರ್ಗಕ್ಕೆ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಬೆಂಗಳೂರು ಕಂಬಳದಲ್ಲಿ ಬೆಂಗಳೂರು ಕಂಬಳದ ಒಂದು ಅನುಭವದ ಬಗ್ಗೆಯೂ ಕೂಡ ಅವರನ್ನು ಸಂದರ್ಶನ ಮಾಡಲಿಕ್ಕಿದ್ದೇವೆ. ಇದು ಇರುವೆಲ್ ಪಾಣಿಲ ತಂಡ ಬೆಂಗಳೂರಿಗೆ ಹೇಗೆ ಸನ್ನದ್ಧಾಗಿದೆ ಅನ್ನುವಂಥ ಕುರಿತು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೇವೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಕಕ್ಯ ಪದವು. ಯಾವ ಲೇಟ್ ಆಗಿ ಹೋಯ್ತೆ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಮ್ಮ ಕಂಬಳ ಬೆಂಗಳೂರು ಕಂಬಳ. ಬೆಂಗಳೂರಿನಲ್ಲಿ ಕಂಬಳದ ಕ್ರೇಜ್ ಹೆಚ್ಚುತ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ ಈ ಕಂಬಳವನ್ನು ಮಾಡುವುದು ಅಂತಂದಾಗ ಹೇಗಪ್ಪ ಅನ್ನುವಂಥ ಪ್ರಶ್ನೆಗಳೆಲ್ಲ ಬಂದಿತ್ತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಂಬಳ ಮಾಡೋದಂತೆ ಅಂದಾಗ ಬಹಳಷ್ಟು ಜನರಿಗೆ ಸಾಧ್ಯನಾ, ಕಂಬಳ ಅಂತಂದರೆ ಕರೆಬೇಕು, ಕರೆ ಮಾಡಬೇಕು, ಇದರೆಲ್ಲದರ ಪರಿಶ್ರಮದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು, ಕಂಬಳದ ಕಾರ್ಯಾಧ್ಯಕ್ಷರು ಆಗಿರುವಂತಹ ಗುಣರಂಜನ್ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ಕರೆ ನಿರ್ಮಾಣ ಆಗಿದೆ, ಕರೆಯ ಸಂಪೂರ್ಣ ಕೆಲಸಗಳಾಗಿವೆ. ಈಗ ನಮಗೆ ಊರಿಂದ ಬಂದವರಿಗೆ ಇಲ್ಲಿ ಬಂದು ನೋಡಿದಾಗ ಊರಿನಲ್ಲಿ ಯಾವುದೋ ಒಂದು ಗದ್ದೆಯ ಪಕ್ಕಕ್ಕೋ ಅಥವಾ ಯಾವುದೋ ಒಂದು ಕಂಬಳದ ಕರೆಗೆ ಹೋದಂಥ ಅನುಭವ ಆಗ್ತದೆ. ಇಲ್ಲಿಂದ ಅರಮನೆ ಮೈದಾನದ ಒಳಗೆ ಬಂದರೆ ನಾವು ಅರಮನೆ ಮೈದಾನ ಬೆಂಗಳೂರಲ್ಲಿದ್ದೀವಿ ಅಂತ ಅನಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಕೆಲಸ ಆಗಿದೆ. ಆರಂಭ ಫಸ್ಟ್ ಬೆಂಗಳೂರಲ್ಲಿ ಕಂಬಳ ಅಂತಂದಾಗ ನಿಮಗೇನು ಅನಿಸ್ತು? ಮೊದಲನೇದಾಗಿ ನಾವುಗಳು ಕಂಬಳ ಅಂದಾಗ ವೀಕ್ಷಣೆಗೆ ಹೋಗಿ ಕಂಬಳ ನೋಡಿರುವಂಥದ್ದು. ಗೆಸ್ಟಾಗಿ ಅಟೆಂಡ್ ಆಗಿದ್ದೀರಿ, ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದೀರಿ, ಕಂಬಳ ನೋಡಿದ್ದೀರಿ. ಅದೊಂದು ನೋಡೋಕ್ಕೆ ಒಂದು ಖುಷಿಯಾಗುವಂಥ ವಿಚಾರ. ಬೆಂಗಳೂರಲ್ಲಿ ಕಂಬಳ ಮಾಡೋಣ ಅಂತ ಯಾವಾಗ ನಮ್ಮ ಪುತ್ತೂರಿನ ಶಾಸಕರಾದಂಥ ಅಶೋಕ್ ರೈ ಅವರು, ಅಶೋಕ್ ಅಣ್ಣನವರು ಮತ್ತು ಹಲವಾರು ಸ್ನೇಹಿತರು, ನಮ್ಮ ಪ್ರಕಾಶನವರು ಮಾರ್ಗದರ್ಶನ ಇರ್ಬೋದು, ಗುರುಕಿರಣ್ ಅವರು ಇರ್ಬೋದು, ನಮ್ಮ ಬಲಗದಲ್ಲಿರುವಂಥ ನಮ್ಮ ಸ್ನೇಹಿತರು ಉಮೇಶ್ ಶೆಟ್ಟರು, ಉದಯ್ ಶೆಟ್ಟರು, ದೇವಿಪ್ರಸಾದ್ ಶೆಟ್ಟರು, ಸುಮಾರು ಜನ ಇದರಲ್ಲಿ ಸೇರಿ ಚರ್ಚೆ ಮಾಡಿ ಸುಂದರರಾಜ್ ರೈ ಅಂತ ಅವರು ಪಾಪ ಇದಕ್ಕೆ ಮೂಲತ್ವವಾಗಿ ಬಂದು ಅವರು ಇದನ್ನು ಮಾಡಬೇಕು ನಾವುಗಳೆಲ್ಲ ಅಂತೇಳಿ
ಎಲ್ಲರ ಜೊತೆ ಕೈ ಜೋಡಿಸಿದಂಥವ್ರು ಅಕ್ಷಯ್ ಸುಮಾರು ಜನ ಸೇರಿದಾಗ ಕಮಲ ಮಾಡೋಣ ಅಂತ ವಿಚಾರ ತಿಳಿಸಿದಾಗ ಇದಕ್ಕೆ ಕಮಲ ಮಾಡೋದು ಬೆಂಗಳೂರಲ್ಲಿ ಸಾಧ್ಯನಾ ಅನ್ನೋದು ನಿಮ್ಮೆಲ್ಲರಿಗಿರುವಂಥ ಪ್ರಶ್ನೆನೂ ನಮಗಿತ್ತು. ಯಾಕಂದರೆ ಕಮಲ ಮಾಡೋದು ಒಂದು ಕಡೆ ಅದು ಮಾಡೋದು ಎಲ್ಲಿ ಅಂತ ಕಮಲ ಮಾಡಬೇಕಾದ್ರೆ ಮಿನಿಮಮ್ ನಮಗೊಂದು 30 ಎಕರೆ 40 ಎಕರೆ 50 ಎಕರೆ ಜಾಗ ಬೇಕು. ಮತ್ತು ಬೆಂಗಳೂರಲ್ಲಿ ಕಮಲ ಮಾಡೋಕ್ಕೆ ಇಷ್ಟು ಜಾಗ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಆ ಸಮಯದಲ್ಲಿ ನಾವು ಚರ್ಚೆಗಳು ಮಾಡುವಾಗ ಅಶೋಕ್ ಅನ್ನೋರು ಮತ್ತು ಎಲ್ಲರೂ ಸೇರಿ ಮಾರಾಣಿನೊಂದು ಭೇಟಿಯಾಗಿ ಮಾರಾಣಿ ಹತ್ರ ಒಂದು ಚರ್ಚೆ ಮಾಡಿ ನೋಡೋಣ ಇದೊಂದು ಪ್ಯಾಲೇಸ್ ಗ್ರೌಂಡಲ್ಲಿ ಕಮಲ ಮಾಡುವಂಥ ಅವಕಾಶ ನಮಗೆ ಸಿಗ್ಬೋದಾ ಅಂತ. ಆದರೆ ಆ ಯೋಚನೆಗೂ ನಾವು ಅವ್ರಿಗೆ ಮೆಚ್ಚುಗೆ ಸಲ್ಲಿಸ್ಬೇಕು. ಯಾಕಂದರೆ ಒಂದು ಕಮಲ ಮಾಡೋಣ ಅಂತ ಬರುವಂಥ ಒಂದು ಯೋಚನೆ ಜೊತೆಯಲ್ಲಿ ಇಂಥ ಒಂದು ಮಾರಾಣಿನ ಹೋಗಿ ಭೇಟಿಯಾಗಿ ಒಂದು ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಬಂದು ನಮ್ಮ ತಂಡ ಎಲ್ಲರೂ ಹೋಗಿ ಮಾರಾಣಿನ ಭೇಟಿಯಾಗುವಂಥದ್ದಾಯಿತು. ಅವರು ಅದನ್ನು ಚರ್ಚೆ ಮಾಡಿದ್ದಾರೆ. ಅವರದಾದಂಥ ಒಂದು ವ್ಯವಸ್ಥಿತವಾಗಿ ನಮ್ಮ ಅಶೋಕನ ಆಲ್ರೆಡಿ ತಿಳಿಸಿದ್ದಾರೆ ಯಾವ ರೀತಿ ಅದು ಚರ್ಚೆ ಆಯಿತು ಅಂತ. ಅವರ ಏನು ಮಹಾರಾಜರದ್ದು ಏನು ಪುರೋಹಿತರು ಇರ್ತಾರೆ ಅವ್ರ ಹತ್ರ ಚರ್ಚೆ ಮಾಡಿ ಇದು ಮಾಡಬೇಕಾ ಮಾಡಬಾರ್ದು ಹೇಗೆ ಅಂತ ಕೇಳಿದಾಗ ಕಮಲ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ವಿಚಾರ ಬಂತು. ಅಲ್ಲಿಂದ ಕಮಲ ಮಾಡೋದು ಒಳ್ಳೆಯದಂದಾಗ ಈ ಮೈದಾನದಲ್ಲಿ ಮಾಡೋದಿಲ್ಲ. ಯಾಕಂದರೆ ನೋಡಿ ಅರಮನೆ ಮೈದಾನ ಅಂದ ತಕ್ಷಣ ಇದೊಂದು ಕಮರ್ಷಿಯಲ್ ಜಾಗ. ಇದು ಇಲ್ಲಿ ನಾವು ಕರೆ ಮಾಡಬೇಕಂದ್ರೆ ಮಣ್ಣು ತೆಗಿಬೇಕು, ಇನ್ನೂ ಸುಮಾರು ಹಲವಾರು ಕೆಲಸಗಳು ಮಾಡಬೇಕು, ಮತ್ತು ಅದಕ್ಕೆ ಸಮಯ ಬೇಕು. ಇಲ್ಲೆಲ್ಲ ದಿನಕ್ಕೆ ಲೆಕ್ಕದಲ್ಲಿ ರೆಂಟ್ ಚಾರ್ಜ್ ಮಾಡುವಂಥದ್ದು, ದಿನಕ್ಕೆ 1 ಎಕರೆಗೆ ಇಷ್ಟು ಅಂತ ರೆಂಟ್ ಚಾರ್ಜ್ ಮಾಡುವಂಥದ್ದು. ಆ ಸಮಯದಲ್ಲಿ ಅದೊಂದು ಆತಂಕ ಸೃಷ್ಟಿ ಆಯಿತು, ಅದಕ್ಕೆ ರೆಂಟಿಗೆ ಎಷ್ಟು ಖರ್ಚಾಗ್ಬೋದು ಅಂತ. ಆಮೇಲೆ ಮಾರಾಣಿಯವ್ರು ರಿಟರ್ನ್ ಮಾತಾಡಿದಾಗ ಇಲ್ಲ ಮಾಡ್ಬೋದು, ನೀವು ಮಾಡಿ ಈ ಕಮಲಕ್ಕೆ ಸಂಬಂಧಪಟ್ಟಿರೋಂಗೆ ಎಲ್ಲಿ ನಮ್ಮ ಮೈದಾನದಲ್ಲಿ ಏನು ಮಾಡ್ತೀರಾ ಅದಕ್ಕೆ ನಾವೇನು ರೆಂಟ್ ಕೇಳೋಕ್ಕೆ ಹೋಗಲ್ಲ. ಮತ್ತು 50 ದಿವಸ ಕಾಲ, ಇವಾಗ ಮೊನ್ನೆ ದೀಪಾವಳಿಗೆ ನಾವು ಪೂಜೆ ಮಾಡಿದ್ವಿ, ಕರೆ ಪೂಜೆ, ಅವತ್ತಿಗೆ 50 ದಿವಸ ಕರೆಕ್ಟಾಗಿ ನಮ್ಮ ಕೆಲಸ ಮುಗಿದಿತ್ತು. ಸೊ ಅದಕ್ಕೆ ಯಾವುದೇ ಚಾರ್ಜ್ ಮಾಡದೆ ಕೊನೆಯಲ್ಲಿ ಏನು ಗೌರ್ಮೆಂಟಿಂದ ಏನು ಪ್ರೊಸೀಜರ್ ಇದೆ ಅದಕ್ಕೆ ಮಾತ್ರ ನೀವು ಚಾರ್ಜ್ ಮಾಡಿ ಅಂತ ವಿಚಾರ ಬಂತು. ಓಕೆ, ಈಗ ಕರೆ ನಿರ್ಮಾಣ, ಆ ನಿರ್ಮಾಣದ ಕೆಲಸ ಕಾರ್ಯ ಮತ್ತು ಬಹಳ ದೊಡ್ಡ ಮಟ್ಟಿನ ಜನ ಬರುವಂಥ, ಒಂದು 5 ಲಕ್ಷಕ್ಕೂ ಅಧಿಕ ಜನ ಬರುವಂಥ ನಿರೀಕ್ಷೆ. ಒಂದಷ್ಟು ಸ್ಟಾಲ್ಗಳು, ಒಂದಷ್ಟು ಫುಡ್ಡು ಫೆಸ್ಟಿವಲ್ ಎಲ್ಲ ಆಗ್ತದೆ. ಹೇಗೆ ಮೊದಲನೇದಾಗಿ ಈ ಕಮಲಾಗೆ ಈ ಕರೆ ಅನ್ನೋದು ಅದೊಂದು ಟೆಕ್ನಿಕಲ್ ಸಬ್ಜೆಕ್ಟ್. ಆ್ಯಕ್ಚುಲಿ ಕರೆ ನಿರ್ಮಾಣ ಮಾಡೋದಂದರೆ ಯಾರೋ ಬಂದು ಆಗೋದು, ಯಾರೋ ಕಾಂಟ್ರಾಕ್ಟರ್ ಬಂದು ಮಾಡೋವಂಥ ಕೆಲಸ ಅಲ್ಲ. ಇದರಲ್ಲಿ ಕೆಲಸ ಮಾಡೋದಂಥವ್ರು ಕಂಬಳದಲ್ಲಿ ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ನಮ್ಮ ಉಡುಪಿ ಮತ್ತು ಆ ಭಾಗದಲ್ಲಿ ಕೆಲಸ ಮಾಡಿದಂಥ ಕರೆ ನಿರ್ಮಾಣ ಮಾಡುವಂಥವ್ರೆ ಇವತ್ತು ಬೆಂಗಳೂರಲ್ಲಿ ಬಂದು ಸುಮಾರು 50 ದಿವಸದಿಂದ ಇಲ್ಲೇ ವಾಸವಾಗಿದ್ದಾರೆ. ಅದರಲ್ಲಿ ನಮ್ಮ ಅಪ್ಪಣ್ಣ ಅಂದರೆ ನಿಮಗೆಲ್ಲರೂ ಗೊತ್ತಿರ್ಬೋದು. ಎಲ್ಲರೂ ಎಲ್ಲೇ ಕರೆ ಯಾವತ್ತೇ ಕಾರ್ಯಕ್ರಮ ಆದರೆ ಅವರೇ ಮುಂದೆ ನಿಂತು ಮಾಡುವಂಥದ್ದು. ಮತ್ತು ಸುದರ್ಶನ್ ನಾಯಕ್ ಅಂತವರು, ನಮ್ಮ ಮುರಳೀಧರ್ ಅವರು ಪುತ್ತೂರಿನವರು, ಅವ್ರು ಬಂದು ಇಲ್ಲಿ ನಿಂತು ಎಲ್ಲರ ಹತ್ರನೂ ಕೆಲಸ ಮಾಡಿಸ್ಕೊಂಡು ಹಲವಾರು ಜನ ಪುತ್ತೂರು, ಮಂಗಳೂರು, ಬೆಂಗಳೂರು, ಈ ಇಡೀ ಊರಲ್ಲಿರೋ ಎಲ್ಲರೂ, ಬೆಂಗಳೂರವ್ರು ಸೇರಿ ಇಡೀ ಊರಲ್ಲಿ ಕರಾವಳಿ ಭಾಗದಲ್ಲಿ ಎಲ್ಲರೂ ಬಂದು ಇಲ್ಲಿ ಕೆಲಸ ಮಾಡೋದಂಥದ್ದು. ಸೊ ಒಂದೇನಾಯಿತು, ಕರೆ ನಿರ್ಮಾಣದ ಕೆಲಸ ಸರಿಯಾದ ಕೈಯಲ್ಲಿ ಅಶೋಕಣ್ಣವರ ನೇರವಾದ ಒಂದು ಇನ್ಚಾರ್ಜಲ್ಲಿ ನಡ್ಕೊಂಡು ಬಂತು. ಅದ್ರ ಜೊತೆಯಲ್ಲಿ ಗುರುಕಿರಣ್ ಏನು ನಮ್ಮ ಖ್ಯಾತ ಸಂಗೀತ ನಿರ್ದೇಶಕರಿದ್ದಾರೆ, ಅವರು ನಾವೆಲ್ಲ ಮಾತಾಡುವಾಗ ಕಂಬಳ ಕರೆ ಬರೋದು ಅಂಥದ್ದು ಒಂದಾದರೆ ಒಂದು ಕರಾವಳಿ ಉತ್ಸವದ ಒಂದು ವಾತಾವರಣ ಸೃಷ್ಟಿ ಮಾಡೋಣ. ಬಂದಂಥ ಜನ ಬಂದು ಕಮಲ ಕರೆ ನೋಡಿ ಕಮಲನ ನೋಡೋದ್ರ ಜೊತೆಯಲ್ಲಿ ನಮ್ಮ ಕರಾವಳಿದು ಏನಿದೆ, ನಮ್ಮ ಕಲ್ಚರ್ ಏನಿದೆ ಅದನ್ನು ತೋರಿಸೋಂಥ ಮಾಡೋಣ. ಅಲ್ಲಿದು ಊಟ ಮತ್ತು ಅಲ್ಲಿರೋಂಥ ವ್ಯವಸ್ಥೆ ಏನು, ನಮ್ಮ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಇಲ್ಲಿ ತೋರಿಸೋಣ ಜನಕ್ಕಂತ ಡಿಸೈನ್ ಮಾಡಿದಾಗ ಸುಮಾರು 8 ಎಕರೆ ಜಾಗದಲ್ಲಿ ಇವಾಗ ನಾವು ಒಂದು ಉತ್ಸವದ ವಾತಾವರಣನ ಸೃಷ್ಟಿ ಮಾಡ್ತಾಯಿದ್ದೀವಿ. ಅದು ನೇರವಾಗಿ ಗುರುಣ್ಣವರು ಮತ್ತು ಅವರ ತಂಡ. ಸೊ ಗುರುಕಿರಣ್ ಅಂದಾಗ ಆ ಮ್ಯೂಸಿಕ್ ವರ್ಲ್ಡ್ ಮಾತ್ರ ಅಲ್ಲ, ಸಿನಿಮಾ ವರ್ಲ್ಡಲ್ಲಿ ಅವರ ವರ್ಕ್ ತುಂಬ ಪ್ರಸಿದ್ಧವಾಗಿದೆ. ಅದರಿಂದ ಅವರು ಮತ್ತು ಅವ್ರ ತಂಡದವರು ಇವತ್ತು ಬಂದು ಇಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ಸುತ್ತಮುತ್ತ ಇರುವಂಥ ಸುಮಾರು ಕಲಾವಿದರು ಇರ್ಬೋದು, ಮತ್ತು ಈ ಕ್ರೀಡೆ ಸ್ಪೋರ್ಟ್ಸ್ ಎಂಥೂಸಿಯಾಸ್ ಯಾರು ಇರ್ತಾರೆ ಅವರೆಲ್ಲರೂ ಸೇರಿ ಇವತ್ತು ಈ ಒಂದು ಉತ್ಸವ ಮಾಡಬೇಕಂತ ಹೊರಟಿದ್ದಾರೆ. ನಮ್ಮದೇನು ಆಸೆ ಅಂದರೆ ಎಲ್ಲರೂ ನಾವು ಮಾತಾಡ್ಕೊಂಡಿರೋದೇನೆಂದರೆ ಯಾವತ್ತು ಬೆಂಗಳೂರವ್ರಿಗೆ ನೋಡೋದಿರುವಂಥ ಒಂದು ಅದ್ಭುತವಾದಂಥ ಕರಾವಳಿ ಉತ್ಸವನ ನಾವು ಊರಿಂದ ಬಂದವ್ರಿಗೆ ಮಾತ್ರ ಅಲ್ಲ, ಕರಾವಳಿ ಭಾಗದವ್ರಿಗೆ ಮಾತ್ರ ಅಲ್ಲ,
ಕರ್ನಾಟಕದ ಎಲ್ಲ ಭಾಗದವರೆಗೂ ತೋರಿಸೋವಂಥ ಒಂದು ಇಚ್ಛೆ ಇದೆ. ಅದು ತುಂಬ ದೊಡ್ಡ ರೀತಿಯಲ್ಲಿ ಪ್ಲ್ಯಾನಿಂಗ್ ನಡೀತಾ ಇದೆ. ಹಲವಾರು ಸಿನಿಮಾ ಸ್ಟಾರ್ಸು ಅಕ್ರಾಸ್ ದ ಕಂಟ್ರಿ ಯಾರಿದ್ದಾರೆ ಅವ್ರು ಬರ್ತಾಯಿದ್ದಾರೆ. ಅದೇ ರೀತಿ ಮ್ಯೂಸಿಕ್ ಅವ್ರು ಬರ್ತಾರೆ. ಸುಮಾರು ಜನ ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಲೈಟಿಂಗ್ ಇರ್ಬೋದು, ಡೆಕೋರೇಷನ್ಸ್ ಇರ್ಬೋದು, ಡೆಕೋರ್ ಇರ್ಬೋದು, ಎಲ್ಲ ರೀತಿಯಲ್ಲೂ ತುಂಬ ಪ್ರೊಫೆಷ್ನಲ್ಸ್ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ನಿಮಗೆ ಅತಿ ಹೆಚ್ಚು ಕನೆಕ್ಟ್ ಇಡೀ ಕರ್ನಾಟಕದಲ್ಲಿದ್ದಾರೆ. ಈ ಕಂಬಳ ಅಂತಂದ ಕೂಡಲೇ ಅವರಿಗೊಂದು ಆಸಕ್ತಿ ಅಂತ ಇರ್ತದೆ. ಈ ಬೆಂಗಳೂರು ನಿಮ್ಮ ಹತ್ರ ಹೇಳಿದಂಥ ಒಂದು ಈ ಸೆಂಟೆನ್ಸ್ಗಳು ತುಂಬ ಜನ ನಮ್ಮ ಹತ್ರ ಈಗ ತುಂಬ ಜನ ಅಂಥದ್ದು ಮಾತಾಡ್ತಿದ್ದಾರೆ. ನಿಮ್ಮ ಹತ್ರ ಮೊದಲನೇದಾಗಿ ಕಂಬಳ ಅಂದ ತಕ್ಷಣ ಎಲ್ಲರೂ ಫಸ್ಟ್ ಕೇಳೋದು ಅಲ್ಲಿ ಎಂಟ್ರಿಗೆ ಏನಾದರೂ ಫೀಸ್ ಇದೆಯಾ ಅಂತ. ಅಂದರೆ ಇವಾಗ ಒಂದು ಯಾವುದೇ ಪ್ರೋಗ್ರಾಮ್ ಒಂದು ಫಿಕ್ಸ್ ಮಾಡೋದು ಏನಾದರೂ ಫೀಸ್ ಇದೆಯಾ, ಒಳಗೆ ಬಿಡ್ತಾರಾ ಬಿಡಲ್ವಾ, ಅದಕ್ಕೆ ನಾವು ಫಸ್ಟ್ ಇಲ್ಲ ಎಂಟ್ರಿ ಇಸ್ ಫ್ರೀ ಅಂದಾಗ ಎಲ್ಲರಿಗೊಂದು ಇಲ್ಲ ಇದೊಂದು ಏನು ನಮ್ಮ ಒಂದು ಕಲ್ಚರ್ನ ಇವ್ರು ತೋರ್ಸೋಂಗೆ ಮಾಡ್ತಾ ಇರೋಂಥ ಕೆಲಸ ಅಂತಾಗುತ್ತೆ. ಸೆಕೆಂಡು, ಈ ಕಂಬಳನ ಸುಮಾರು ನಾವು ಎಕ್ಸ್ಪ್ಲೈನ್ ಮಾಡೋದು ಕಮ್ಮಿ ಯಾವತ್ತಾಯಿತು ಅಂದರೆ ಕಾಂತಾರ ಪಿಕ್ಚರಲ್ಲಿ ಕಂಬಳನ ತೋರಿಸಿದ ಮೇಲೆ ಈ ಕಂಬಳ ಏನು ಅನ್ನೋದು ಎಕ್ಸ್ಪ್ಲೈನ್ ಮಾಡೋದು ಸುಮಾರು ಕಮ್ಮಿ ಆಯಿತು ನಮಗೆ. ಇವಾಗ ಕಾಂತಾರ ಪಿಕ್ಚರ್ ಬಂದ ಮೇಲೆ ನಾವು ದೈವಾರಾಧನೆ ಎಲ್ಲ ಮಾಡುವಾಗ ಹಿಂದೆ ನಾವು ಏನಾದರೂ ದೈವಾರಾಧನೆ ಕಂಬಳದ ಬಗ್ಗೆ ಮಾತಾಡಬೇಕಂದ್ರೆ ನಾವು ಒಂದು 15 ನಿಮಿಷ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಏನಿದು, ಯಾವ ರೀತಿ ಅದು ನಮ್ಮ ಕಲ್ಚರಲ್ಲಿ ಸೇರಿ. ಇವತ್ತು ಏನಿಲ್ಲ, ಕಂಬಳ ಅಂದ ತಕ್ಷಣ ಜನಗಳಿಗೊಂದು ಮೆಸೇಜ್ ಇದೆ, ಎಲ್ಲರಿಗೂ ಬಂದು ನೋಡಬೇಕಂತಿದೆ. ಮತ್ತು ನಿಮಗೂ ಗೊತ್ತಿರೋ ಹಂಗೆ ನಮ್ಮ ಒಬ್ಬರು ಕರ್ನಾಟಕದ ನಮ್ಮ ಕರಾವಳಿ ವಿಭಾಗದವರು ಶ್ರೀನಿವಾಸ್ ಗೌಡ ಅಂತವರು ಹುಸೇನ್ ಬೋಲ್ಟನ್ನು ರೆಕಾರ್ಡ್ ಬೀಟ್ ಮಾಡಿದ್ರು ಅಂತ. ಸೊ ಅದನ್ನೆಲ್ಲ ಅವ್ರು ಕೇಳಿಸ್ಕೊಂಡವ್ರಿಗೆ ಏನಾಗಿದೆ, ಇದು ಯಾವ ರೀತಿ ನಡೀತದೆ, ಏನು ರೆಕಾರ್ಡ್ ಬ್ರೇಕ್ ಮಾಡೋದು, 400 ಚಿಲ್ಲರೆ ಒಂದು ಅಡಿ ಇದನ್ನು ಕೋಣಗಳು ಸೆಕೆಂಡ್ಸಲ್ಲಿ ಕ್ರಾಸ್ ಆಗ್ತಾರೆ ಅಂದರೆ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇದೆ. ನಾವು ಅವ್ರಿಗೇನು ತಿಳಿಸ್ತಾ ಇದ್ದೀರಿ ಅಂದರೆ 25-26 ಬನ್ನಿ, ಭಾಗವಹಿಸಿ, ನಿಮ್ಮ ಕಣ್ಣಾರೆ ಇದನ್ನು ನೋಡಿ ಅನುಭವಿಸಿ ಅಂತ ಅವ್ರು ತಿಳಿಸ್ತಾ ಇದ್ದೀವಿ. ಗುಣರಂಜನ್ ಶೆಟ್ಟಿ ಅವರು ಊರಿನಲ್ಲಿ ಬಹಳಷ್ಟು ಕಂಬಳಗಳನ್ನು ನೋಡಿದವರು. ಕಂಬಳ ಅಂತಂದಾಗ ನಿಮಗೆ ಇರುವಂಥ ಒಂದು ಸವಿ ನೆನಪುಗಳು, ಕಂಬಳದ ಆ ಗದ್ದೆ, ಆ ಒಂದು ಕಂಬಳದ ಕರೆ. ನಾವು ಕಂಬಳದಲ್ಲಿ ನಾವು ನಿಮ್ಗೆ ಫಸ್ಟೇ ತಿಳಿಸ್ದಂಗೆ ನಾವು ಗೆಸ್ಟಾಗಿ ಭಾಗಿಯಾಗಿದ್ವಿ, ಅಲ್ಲಿ ಓಡಾಡ್ತಿದ್ರಿ. ಆದರೆ ಕಂಬಳಕ್ಕೆ ಇಷ್ಟೊಂದು ಕೆಲಸಗಳಿದೆ, ಇಷ್ಟು ಪ್ರೊಸೀಜರ್ಸ್ ಇದೆ. ಮತ್ತು ಇದನ್ನು ಮಾಡಬೇಕಂದ್ರೆ ಯಾವ್ಯಾವ ರೀತಿ ಜನಗಳು ಕಷ್ಟ ಬೀಳ್ತಾರೆ, ಕರೆ ಹೆಂಗೆ ನಿರ್ಮಾಣ ಮಾಡಬೇಕು, ಅದು ಯಾವ ಹೈಟಲ್ಲಿ ಇರಬೇಕು, ಎಷ್ಟು ಮಣ್ಣು ಹಾಕಬೇಕು, ಎಷ್ಟು ಇಂಚು ನೀರು ಉಳಿಬೇಕು, ಅವ್ರು ಬರುವಾಗ ಸ್ನಾನ ಎಲ್ಲಿ ಮಾಡಿಸ್ಬೇಕು, ಸ್ನಾನದ ನೀರು ಹೆಂಗೆ ಕರೆಗೆ ಬರಬೇಕು, ಎಕ್ಸ್ಟ್ರಾ ನೀರಾದರೆ ಕರೆಯಿಂದ ಹೊರಗಡೆ ಹೆಂಗೆ ಹೋಗಬೇಕು, ಲೈಟಿಂಗದು, ಕೋಣಗಳು ನಡೆಯುವಂಥ ಜಾಗ, ಅವ್ರು ಉಳ್ಕೊಳ್ಳೋಂಥ ಶೆಡ್ಡು. ಅಂದರೆ ಈ ಕಂಬಳ ಅನ್ನೋದು ನೋಡಿದ್ದಕ್ಕಿಂತ ಜಾಸ್ತಿ ಇದ್ರ ಹಿಂದೆ ಒಂದು ದೊಡ್ಡ ಪ್ರಪಂಚನೇ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಮತ್ತು ಅದ್ಭುತವಾದ ವಿಚಾರ ಅಂದರೆ ನಮ್ಮ ಕೋಣಗಳಿಂದ ಇಡೀ ಪ್ರಪಂಚ ಸೃಷ್ಟಿ ಆಗ್ತಾಯಿದೆ. ಕೋಣಗಳಿಂದ ಕರೆ ಸೃಷ್ಟಿ ಆಗ್ತಾಯಿದೆ, ಕರೆಯಿಂದ ಸುತ್ತ ಜನಗಳಿಗೆ ಗ್ಯಾಲ್ರಿ. ಯಾಕಂದರೆ ನಾವು ಒಂದು 5-6 ಸಾವಿರ ಜನಕ್ಕೆ ಕೂಡ ಗ್ಯಾಲ್ರಿ ಮಾಡ್ತಾಯಿದ್ವಿ. ಗ್ಯಾಲ್ರಿ ಬಂದಾಗ ನಮ್ಮದು ಮೇನ್ ಸ್ಟೇಜಿಗಳು ಬರ್ತಾಯಿದೆ. ಬಂದಂಥ ಗೆಸ್ಟ್ಗಳು ನಮ್ಮ ಸ್ಟೇಟ್ ಡಿಗ್ನಿಟರೀಸ್ ಇರ್ಬೋದು, ಅವ್ರಿಗಾದಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಅದ್ರ ಸುತ್ತ ನಮ್ಮ ಉತ್ಸವ ಬರ್ತಾಯಿದೆ. ಸೊ ಈ ಕಂಬಳ ಅನ್ನೋದು ಏನು ನಾವು ಮುಂಚೆ ಜಸ್ಟ್ ಒಂದು ರೇಸ್ ಅಂತ ನೋಡ್ತಾ ಇದ್ರಿ, ಇಲ್ಲ ಅದು ರೇಸ್ ಅಲ್ಲ, ಅದೊಂದು ಕರಾವಳಿ ಕಲ್ಚರ್ ಅಂತ ನನಗೆ ಈ ಒಂದು 50-60 ದಿವಸದಲ್ಲಿ ನಮಗೂ ಒಂದು ಸ್ವಲ್ಪ ಈ ವಿಚಾರವಾಗಿ ತಿಳುವಳಿಕೆ ಬಂದಿದ್ದೇನೆ. ಈಗ ಒಂದು ಮಾತು ಬಂತು ಏನು ಅಂತಂದರೆ, ಈ ಡಿಗ್ನಿಟರೀಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಅವರೆಲ್ಲ ನಮ್ಮ ಕೋಣಗಳನ್ನು ನೋಡೋಕ್ಕೆ ಬರ್ತಿದ್ದಾರೆ, ಕೋಣದ ಓಟವನ್ನು ನೋಡೋಕ್ಕೆ ಬರ್ತಿದ್ದಾರೆ. ಒಬ್ಬರು ಮಾಲೀಕರು ಹೇಳ್ತಾ ಇದ್ರು, ಅಲ್ಲಿಗೆ ಸೆಲೆಬ್ರಿಟೀಸ್ ಬರ್ತಾರೆ, ಆದರೆ ಅವ್ರು ನೋಡುವಂಥ ಕೋಣಗಳು ಅಲ್ಲಿ ಪ್ರಮುಖ ಸೆಲೆಬ್ರಿಟೀಸ್ ಅಂತ. ನೀವೇನು ಹೇಳ್ತೀರಿ? ಹೌದು, 100%. ಯಾಕೆಂದರೆ ನಾವು ಸೆಲೆಬ್ರಿಟೀಸ್ ಹತ್ರ ಮಾತಾಡುವಾಗ ಯೂಶ್ವಲಿ ಏನಾಗುತ್ತೆ, ನಾವೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ನೀವೆಲ್ಲ ಬರಬೇಕು, ನೀವೆಲ್ಲ ಭಾಗವಹಿಸಬೇಕು, ಇಲ್ಲ ಕೆಲವು ಸತಿ ಅದರದ್ದೊಂದು ಪ್ರೊಫೆಷ್ನಲ್ ಅಪ್ರೋಚ್ ಇರ್ತದೆ. ಬಟ್ ಇವಾಗ ನಾವು ಯಾರೇ ಸೆಲೆಬ್ರಿಟೀಸ್ ಹತ್ರ ಮಾತಾಡುವಾಗ ಯಾರ ಹತ್ರನೂ ಚರ್ಚೆ ಮಾಡುವಾಗ ಎಲ್ಲರಿಗೂ ಏನಂದರೆ, ನಾವು ಬಂದೇ ಬರ್ತೀವಿ, ನಮಗೆ ಕರೆಕ್ಟಾಗಿ ನೋಡೋಕ್ಕಂಥ ಅವಕಾಶ ಸಿಗುತ್ತಾ, ಎಷ್ಟು ದೂರದಲ್ಲಿ ನೋಡ್ಬೋದು, ಕೋಣಗಳ ಹತ್ರ ಹೋಗ್ಬೋದಾ. ಅಂದರೆ ಆ ಕೋಣಗಳ ಸುತ್ತ ಇರುವಂಥ, ನಾನು ಇವಾಗ ತಿಳಿಸ್ದಂಗೆ ಬರೀ ಕೋಣಗಳಿಂದ ಸುತ್ತ ಈ ಇಡೀ ಒಂದು ಪ್ರಪಂಚನ ಸೃಷ್ಟಿಯಾಗಿರೋದ್ರಲ್ಲಿ ಸೆಲೆಬ್ರಿಟೀಸು ಇದರಲ್ಲಿ ಭಾಗವಹಿಸಬೇಕು, ಇದನ್ನು ನೋಡಬೇಕಂತ ಅವರೇ ಆಸಕ್ತಿಯಲ್ಲಿದ್ದಾರೆ. ಓಕೆ,
ಕೋಣಗಳ ತಂಡ, ಅದೊಂದು ಮೆರವಣಿಗೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲವೂ ಕೂಡ, ಮತ್ತೆ ಆ ಕೋಣಗಳಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಇದೆಲ್ಲವೂ ಬಹಳ ಸೂಕ್ಷ್ಮತೆ. ಅದರದ್ದು ಹುರುಳಿ ಇರ್ಬೋದು, ಎಲ್ಲವೂ ಸೂಕ್ಷ್ಮತೆ. ಆ ಸೂಕ್ಷ್ಮ ವಿಚಾರಗಳ ಬಗ್ಗೆ ಅಲ್ಲ, ಅದರ ವಿಚಾರವಾಗಿ ಹಲವಾರು ಮೀಟಿಂಗ್ಗಳು ನಡೀತಾನೆ ಇದೆ. ಅಶೋಕನವರ ನೇತೃತ್ವದಲ್ಲಿ, ದೇವಿಪ್ರಸಾದ್ ಶೆಟ್ಟರ್, ಸುಮಾರು ನಾಯಕರುಗಳು, ಎಲ್ಲ ಕಂಬಳಗಳು ನಡೆಸುವಂಥ ಅಧ್ಯಕ್ಷರುಗಳಿರ್ಬೋದು, ಓನರ್ಗಳಿರ್ಬೋದು, ಕೋಣದ ಓನರ್ಗಳಿರ್ಬೋದು, ಎಲ್ಲರೂ ಬಂದು ಕೂತ್ಕೊಂಡು ಇಲ್ಲಿ ನಡೆಯುವಂಥ ಕಂಬಳದ ವಿಚಾರವಾಗಿ ಹಲವಾರು ಮೀಟಿಂಗ್ಸ್ ಮಾಡಿ ಎಲ್ಲ ಅವ್ರ ಪ್ರಶ್ನೆಗಳನ್ನ ನಾವು ಆದಷ್ಟು ಅದನ್ನು ನಾವು ಒಂದು ಮೀಟ್ ಮಾಡ್ಬೋದು, ಅದನ್ನು ಅವ್ರಿಗಿರುವಂಥ ಏನು ಅಪ್ರೋಚ್ ನಾವು ಫುಲ್ಫಿಲ್ ಮಾಡ್ಬೋದು ಅನ್ನೋದನ್ನು ನಾವು ಮಾಡ್ತಾಯಿದ್ದೀರಿ. ಸೊ ಇವಾಗ ಉಪ್ಪಿನಂಗಡಿಯಿಂದ ಬೆಳಿಗ್ಗೆ ಸುಮಾರು 23ನೇ ತಾರೀಕು ಬೆಳಗ್ಗೆ 9 ಗಂಟೆ 9:30 ಗಂಟೆಗೆ ಒಂದು ಸುಮಾರು ನಮ್ಮ ಒಂದು 150-200 ಲಾರಿಗಳು ಹೊರಡ್ತವೆ ಕೋಣಗಳನ್ನ ಕರ್ಕೊಂಡು. ಅವ್ರಗಳ ಜೊತೆಯಲ್ಲಿ ಸುಮಾರು ಕಾರ್ಗಳು ಬರ್ತವೆ. ಅದು ಹೊರಟಾಗ ನಮ್ಮ ಹಾಸನಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊತಾರೆ. ಅಲ್ಲಿ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತದೆ. ಸುಮಾರು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮತ್ತು ಒಂದು ವೇದಿಕೆ ನಿರ್ಮಾಣ ಮಾಡಿ ಆ ಗೌರವ ಕೊಡುವಂಥದ್ದು ಮಾಡ್ತಾರೆ. ಅಲ್ಲಿಂದ ಹೊರಟ ಮೇಲೆ ತಾಲೂಕಲ್ಲಿ ನಿಲ್ಲಿಸಿ ಅಲ್ಲಿ ಅವರಿಗೆ ಸ್ವಾಗತ ಕೋರಿ ಅಲ್ಲಿ ಅವರಿಗೆ ಗೌರವ ಅಂತ ಸೂಚಿಸುವಂಥದ್ದು ಮಾಡಿ ನೆಲಮಂಗ್ಲಕ್ಕೆ ಬಂದು, ನೆಲಮಂಗ್ಲದಲ್ಲಿ ಇನ್ನೊಂದು, ಯಾಕೆಂದರೆ ಅದಕ್ಕೆ ರೆಸ್ಟ್ ಕೊಡ್ತಾ ಹೋಗಬೇಕಾಗುತ್ತೆ, ನೆಲಮಂಗ್ಲದಲ್ಲೂ ಒಂದು ದೊಡ್ಡ ಕಾರ್ಯಕ್ರಮ ನಿರ್ಮಾಣ. ಅಲ್ಲಿಂದ ನಾವು ಗೌರವವಾಗಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಇದೇ ಮೈದಾನಕ್ಕೆ ನಾವು ಕರ್ಕೊಂಡು ಬರ್ತೀವಿ. ಇಲ್ಲಿ ಬಂದಿರುವಂಥ ಜನಗಳಿಗೆ ಇಲ್ಲಿಂದ ಅವರಿಗೆ ಲಾರಿಗಳಿಗೆ ಪಾರ್ಕ್ ಮಾಡೋಕ್ಕೆ ವ್ಯವಸ್ಥೆ ಕೊಡ್ತಾಯಿದ್ದೀರಿ. ಮತ್ತು ನಮ್ಮ ಕೋಣಗಳಿಗೋಸ್ಕರ ಒಂದು 20x20 ಟೆಂಟ್ ಮಾಡ್ತಾಯಿದ್ದೀರಿ. ಅದರಲ್ಲಿ ಕೋಣಗಳಿಗೋಸ್ಕರ ಅಂತ ಹೇಳಿ ಎಲ್ಲ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ, ನಮ್ಮ ಕಂಬಳದ ಕೋಣಗಳು ಓನರ್ ಇರ್ಬೋದು, ಇಲ್ಲ ಕಮಿಟಿ ಇರ್ಬೋದು, ಅದಕ್ಕೆ ಕರೆಕ್ಟಾಗಿ ನಾವು ಅದಕ್ಕೆ ಪಾರ್ಟಿಷನ್ಸ್ ಮಾಡಿ ಅವ್ರಿಗಿರೋಕ್ಕೆ, ಊಟ ಮಾಡೋಕ್ಕೆ, ಮತ್ತು ನೀರಿನ ವ್ಯವಸ್ಥೆ, ಸ್ನಾನ ಮಾಡಿಸೋ ವ್ಯವಸ್ಥೆ. ಮತ್ತು ನೀವು ತಿಳಿಸ್ದಂಗೆ ಒಂದು ರಿಕ್ವೈರ್ಮೆಂಟ್ ಅದನ್ನು ಕೇಳಿದರು. ಯಾಕಂದರೆ ನೀರಿಗೆ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳಾಗ್ತದೆ. ಕೆಲವು ಸತಿ ಸೆನ್ಸಿಟಿವ್ ಆದರೆ ಅವರಿಗೆ ಅನಾರೋಗ್ಯ ಆಗಬಾರ್ದು ಅಂತೇಳಿ ಟ್ಯಾಂಕರ್ಗಳು ಅವ್ರಿಗೆ ಕುಡಿಯುವಂಥ ನೀರನ್ನ ಅಲ್ಲಿಂದನೇ ತಂದು ಇಲ್ಲಿ ಸ್ಟೋರ್ ಮಾಡಿ ಕೋಣಗಳಿಗೆ ಕೊಡುವಂಥ ವ್ಯವಸ್ಥೆನೂ ನಾವು ಮಾಡಬೇಕು. ಮತ್ತು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ತಿಳಿಸಿದ್ದಾರೆ ಅದನ್ನು ನಾವು ಮಾಡಬೇಕು. ಮತ್ತು ಅವರು ಬರೋದು ಯಾವುದು ತೊಂದರೆ ಆಗಬಾರ್ದು. ಇಲ್ಲಿ ಇದ್ದಾಗಲೂ ಏನು ತೊಂದರೆ, ನಮ್ಮ ಗೆಸ್ಟ್ಗಳಾಗಿ ಅವ್ರನ್ನೆಲ್ಲ ಇಟ್ಟು ಮುಗಿಸಿ ಅವ್ರನ್ನ ತುಂಬ ಪ್ರೀತಿಪೂರ್ವಕವಾಗಿ ಗೌರವವಾಗಿ ಕಲಿಸ್ಕೊಡ್ಬೇಕಂತ ನಮ್ಮ ಇಚ್ಛೆ, ನಮ್ಮ ಸಮಿತಿದು. ಓಕೆ ಸರ್, ಇಡೀ ಕರ್ನಾಟಕವನ್ನು ಪ್ರೀತಿಯಿಂದ ಸ್ವಾಗತಿಸಿ ಎಲ್ಲರನ್ನು ಸ್ವಾಗತಿಸುವುದು 25-26 ಇದೇ ಬೆಂಗಳೂರು ಕಂಬಳ ಸಮಿತಿ ಆಯೋಜನೆ ಮಾಡಿರುವಂಥ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇದೇ 25-26 ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಬಂದು 25 ಬೆಳಗ್ಗೆ ಪ್ರಾರಂಭ ಆದರೆ 26 ರಾತ್ರಿವರೆಗೂ ನಡೀತದೆ. ಬರುವಂಥವರು ಹಲವಾರು ಗೇಟ್ಗಳಿದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತಿಳಿಸ್ತೀರಿ. ಮತ್ತು ನಿಮಗೆ ಸಿಗುವಂಥ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ರೀತಿ ಯಾವ ರೀತಿ ಪ್ಲ್ಯಾನ್ ಇದೆ, ಯಾವ ರೀತಿ ಬರ್ಬೋದು ಅಂತ ನಿಶ್ಚಿಂತವಾಗಿ ಜನಗಳು ಬರ್ಬೋದು. 22-23 ಎಕರೆ ಜಾಗ ಪಾರ್ಕಿಂಗಿಗೆ ಬಿಟ್ಟಿದ್ದೀರಿ. ಅದೇ ರೀತಿ ಬರುವಂಥ ಗೇಟ್ಗಳಲ್ಲಿ ಲೈಟಿಂಗು ಮತ್ತು ವ್ಯವಸ್ಥೆ ಮತ್ತು ಮೆಡಿಕಲ್ ವ್ಯವಸ್ಥೆ ಇರ್ತದೆ. ಮತ್ತು ಫುಡ್ ಫೆಸ್ಟಿವಲ್ ಇರುತ್ತೆ. ಮತ್ತು ನಮ್ಮ ಕಲ್ಚರಲ್ ಸ್ಟೇಜ್ ಇರ್ತದೆ. ಬರುವಂಥ ಜನಗಳಿಗೆ ಅವರ ಫ್ಯಾಮಿಲಿ ಅವ್ರ ಹೆಂಡತಿ ಮಕ್ಕಳು ಸ್ನೇಹಿತರ ಜೊತೆ ಬಂದರೆ ಎಲ್ಲ ರೀತಿ ಸವಲತ್ತುಗಳು ಅವ್ರಿಗೆ ಮುಟ್ಸೋವಂಥದ್ದು, ಯಾವುದು ತೊಂದರೆ ಆಗದಂಗೆ ನೋಡಿ ಅವ್ರುಗಳಿಗೆ ಈ ಕಂಬಳ, ಈ ಕರಾವಳಿ ಉತ್ಸವನ ಒಂದು ಎಂಜಾಯ್ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಬೆಂಗಳೂರು ಕಂಬಳ ಸಮಿತಿಯ ಉದ್ದೇಶ ಆಗಿರುತ್ತದೆ. ಬನ್ನಿ, ಎಲ್ಲರೂ ಭಾಗವಹಿಸಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸಿ. ಇದೊಂದು ಕಾಂತಾರದಲ್ಲಿ ಕಂಬಳ ನೋಡಿದ್ದೀರಾ, ಅದನ್ನು ಟಿ ವಿ ಸ್ಕ್ರೀನಿಂದ ನೇರವಾಗಿ ನಿಮ್ಮ ಕಣ್ಣು ಮುಂದೆ ಓಡುವಂಥದ್ದು ನಡೀತದೆ. ಅದನ್ನು ನೋಡೋವಂಥ ಅವಕಾಶ ನಿಮಗೆ ನಾವು ಕಲ್ಪಿಸ್ಕೊಡ್ತಾ ಇದ್ದೀರಿ. ನೀವು ಬಂದರೆ ನಮ್ಗೆ ಖುಷಿಯಾಗಿರುತ್ತೆ ಅಂತ ಎಲ್ಲರೂ ತಿಳಿಸ್ತೇವೆ. ಧನ್ಯವಾದಗಳು. ಓಕೆ, ಕಂಬಳ ಈಗ ನಿಮ್ಮ ಬಳಿಗೆ ಬಂದಿದೆ. ಕಂಬಳ ರಾಜಧಾನಿಯಲ್ಲಿ ಆಗ್ತದೆ. ರಾಜಧಾನಿಯ ಹೃದಯ ಭಾಗದಲ್ಲಿ ಕಂಬಳ ಆಗ್ತಾಯಿದೆ. ಅರಮನೆ ಮೈದಾನ ಅಂತಂದಾಗ ಒಂದಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನೆನಪಾಗುತ್ತೆ. ಅದೆಲ್ಲದಕ್ಕಿಂತ ದೊಡ್ಡ ಕಾರ್ಯಕ್ರಮ, ಅದೆಲ್ಲವನ್ನು ಮೀರಿದಂಥ ಕಾರ್ಯಕ್ರಮವಾಗಿ ಕಂಬಳ ಆಯೋಜನೆ ಆಗ್ತಾಯಿದೆ. ಕಂಬಳವನ್ನು ಕಾಂತಾರದಲ್ಲಿ ನೋಡಿರ್ತೀರಿ ಅಥವಾ ಕಂಬಳದ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿರ್ತೀರಿ. ಲೈವ್ ಆಗಿ ನೋಡೋದಕ್ಕೆ 25-26ನೇ ತಾರೀಕಿಗೆ ಕಂಬಳದ ಈ ಒಂದು ಕರೆಯತ್ತ ಬರ್ಬೋದು, ಕಂಬಳವನ್ನು ವೀಕ್ಷಿಸ್ಬೋದು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕರಾವಳಿಯ
ಪ್ರಮುಖ ಸೆಲೆಬ್ರಿಟಿ ಕೋಣಗಳು ಕೂಡ ಬರ್ತಾ ಇದ್ದಾವೆ. ಸ್ಟಾರ್ ಕೋಣಗಳು ಅಂತ ಕರೆಯಲ್ಪಡುವಂಥ ಎಲ್ಲವೂ ಕೂಡ ಇಲ್ಲಿ ಬಂದು ಬರ್ತವೆ. ಜೊತೆಗೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಮತ್ತು ಇಲ್ಲಿಗೆ ಬರುವಂತಹ ಪ್ರೇಕ್ಷಕರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆಯೋಜಕರ ಮನವಿ ಅಂತ ಎಲ್ಲರೂ ಒಂದು ಕಂಬಳವನ್ನು ನೋಡಿ ವೀಕ್ಷಿಸಿ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತಷ್ಟು ನಿಮಗೂ ಕೂಡ ರಸದೌತಣ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಂಥ ಎರಡು ಮಾತಿಲ್ಲ. ಎಲ್ಲರೂ ಕೂಡ ಕಂಬಳವನ್ನು ಆಸ್ವಾದಿಸಿ. ಇದು ನಮ್ಮ ಕಂಬಳ, ಬೆಂಗಳೂರು ಕಂಬಳ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಇಂದಿನ ಕಾಲದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರಬೇಕಾದ್ರೆ ಅಂತ ಅನಿಸುತ್ತೆ ನನಗೆ. ಆ ಸಂದರ್ಭದಲ್ಲಿ ಅವರು ಮೂಳ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಭಾಗವಹಿಸುವಂಥ ಪದ್ಧತಿ ಇತ್ತು. ನಾವು ಇಲ್ಲಿ ಕಟ್ಟೆ ನಿರ್ಮಾಣ ಮಾಡಿದ ಮೇಲೆ ನಮ್ಮ ಬೋರಲ್ಲಿ ಆಗಲಿ ಅದೊಂದು ನೀರು ಸಿಕ್ತು. ಅದಾದಮೇಲೆ ಇನ್ನೊಂದು ಬೋರಲ್ಲಿ ನೀರು ಸಿಕ್ತು. ನಮ್ಮ ಕಂಬಳ ಬೆಂಗಳೂರು ಕಂಬಳ ಅಂದ ಪನ್ಪನಂಚಿತ್ನ ಪೆರ್ಮೆದ ಪುದರ್ಡ ಆರಂಭ ಆಪನಂಚಿತ್ನ ಐತಿಹಾಸಿಕ ದಾಖಲೆನ ನಿರ್ಮಾಣ ಮಲ್ತಿನಂಚಿತ್ನ 25-26ನೇ ತಾರೀಕಿಗೆ ನಡಪರೆಪ್ಪಿನಂಚಿತ್ನ ಬೆಂಗಳೂರು ಕಂಬಳದ ಕರೆಟ್ಟುಲ್ಲ ಕರೆತ ವಿಸ್ತೀರ್ಣ ಎಂಚ ಉಂಡು ಅತನ ಎಂಚ ಮಾತ ಕರೆಕ್ ಬೇಲೆ ಆತನದು ಅದು ಮಾತ ಬೇಲೆ ಆತನದು ಪನ್ಪನೇತ ಬಗ್ಗೆ ನಿಗಲುಂಟು ಪಾತರ್ರ ಬೈದ ಇತ್ತ ನಿಗಲರ ಕರೆನು ತೂಲೆ 151 ಮೀಟರ್ದ ಕರೆ 151 ಮೀಟರ್ನ ಕರೆಯನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗಿದೆ ಕರೆ, ಹೇಗೆ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಇದು ಬೆಂಗಳೂರು ಅಥವಾ ಇದು ಯಾವುದೋ ಅರಮನೆ ಮೈದಾನ ಅನ್ನುವಂಥ ಹೆಸರಿದೆ. ಆದರೆ ಇಲ್ಲಿ ಬಂದ ಕೂಡಲೇ ನಮಗೆ ಇದು ಅರಮನೆ ಮೈದಾನ ಅಂತ ಗೊತ್ತಾಗೋದಿಲ್ಲ. ಬದಲಾಗಿ ನಮ್ಮ ಊರಿನ ಯಾವುದೋ ಕಂಬಳದ ಕರೆಯ ನಡುವೆ ಇದೇವೆ ಅನ್ನುವಂತಹ ರೀತಿಯಾದಂಥ ಫೀಲ್ ಆಗ್ತದೆ. ಆ ರೀತಿಯಾಗಿ ಕಂಬಳದ ಈ ಒಂದು ಕರೆ ಇದೆ. ಈಗ ನಾವು ಕಂಬಳ ಕರೆಯ ಒಳಗೆ ನಡ್ಕೊಂಡು ಹೋಗ್ತೀವಿ. ನಮ್ಮ ಜೊತೆಗೆ ಮುರಳೀಧರ್ ರೈ ಮಠಂತ ಬಿಟ್ಟವರಿದ್ದಾರೆ, ಜೊತೆಗೆ ಸುನಿಲ್ ಕೂಡ ಇದ್ದಾರೆ. ಒಂದಷ್ಟು ಜನ ನಮ್ಮವರು ಇಲ್ಲಿ ಈ ಒಂದು ಕಂಬಳಕ್ಕಾಗಿ ದಿನವಹಿ ಶ್ರಮ ವಹಿಸ್ತಾ ಇರುವವರು ಕೂಡ ಇದ್ದಾರೆ. ಅದರ ಜೊತೆಗೆ ಈ ಕರೆ ನಿರ್ಮಾಣದ ಪ್ರಮುಖರನ್ನು ಕೂಡ ನಾವು ಮಾತನಾಡಿಸ್ತೇವೆ ಈ ಕಂಬಳ ಕರೆಯ ಕಡೆಯಲ್ಲಿ. ಈಗ ನಾವು ಮುರಳಿ ಸರ್, ಹೇಗಾಗ್ತಾ ಉಂಟು ಬೆಂಗಳೂರಿನ ಕಂಬಳದ ತಯಾರಿಗಳು? ನಮಸ್ಕಾರ. ದಕ್ಷಿಣ ಕನ್ನಡದ ಅಂಚೆ ಉಡುಪಿದ ಎಂಕಲ ಕಾಸರಗೋಡು ಜಿಲ್ಲೆದ ಮಾತ ತುಳುವೆರೆಗಳ ಎಂಕಲ ಕಂಬಳಾಭಿಮಾನಿಗಳ ಮಲ್ಲ ಎಂಕಲ ಪ್ರೀತಿ ತುಂಬುನ ಪಾಯ್ತಿ ನಿಂಜ ನಮಸ್ಕಾರ. ಎಂಕಲತ್ತೆ ಬೆಂಗಳೂರು ಕಂಬಳ ನಮ್ಮ ಕಂಬಳದ ನಾವೆಲ್ಲ ಭಾಗಿಯಾಗಿದ್ದೇವೆ. ನಮ್ಮ ಶಾಸಕರು, ಪುತ್ತೂರು ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ದೊಡ್ಡ ಕನಸನ್ನು ಹೊತ್ತುಕೊಂಡು ನಮ್ಮನ್ನೆಲ್ಲ ಎತ್ತಿಕೊಂಡು ತುಳುಕೂಟವನ್ನು ಸೇರಿಸಿಕೊಂಡು ಅದರ ಜೊತೆಗೆ ಇಲ್ಲಿಯ ವಿವಿಧ ಬೇರೆ ಬೇರೆ ಸಂಘಟನೆಯ ಪ್ರಮುಖರು, ಅದು ನಮ್ಮ ಗೌರವಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟಿ ಅವರು ಇರ್ಬೋದು, ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ನಮ್ಮ ಪ್ರಖ್ಯಾತ ಮ್ಯೂಸಿಕ್ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ಗುರು ಕಿರಣ್ ಅವರು ಇರ್ಬೋದು, ಅಲ್ಲೇ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಮುಂದಾಳುವಾದಂಥ ಗುಣರಂಜನ್ ಶೆಟ್ಟಿ ಅವರು ಇರ್ಬೋದು, ಮತ್ತು ನಮ್ಮ ಜೊತೆ ಇದ್ದಾರೆ ಇವಾಗ ತುಳುಕೂಟದ ಅಧ್ಯಕ್ಷರ ಸುಂದರರಾಜ್ ರೈ ಅವರು, ಹಾಗೆ ತುಳುಕೂಟದ ಎಲ್ಲ ಪದಾಧಿಕಾರಿ ಸುನಿಲ್ ರೈ ಅವರಿದ್ದಾರೆ. ನಮ್ಮ ಎಲ್ಲ ಇನ್ನು ಎಂಚಿನಾಥನ ಬಂಡ ಎಂಕಲ್ನ MLನ ಕನಸಿತ್ತು ಎಂಕಲ ಉಪ್ಪಿನಂಗಡಿ ವಿಜಯಕ್ರಮ ಕಂಬಳ ಸಮಿತಿ ಅಧ್ಯಕ್ಷರೆಲ್ಲ ಅದ್ರಲ್ಲಿರಾರು. ಆರೊಂಜಿ 3 ವರ್ಷ 4 ವರ್ಷ ತುಂಬು ಎಂಕ್ಲೊಂಜಿ ಆರೆ ಮುಲ್ಪ ಸಮರ್ಥನ ಟ್ರಸ್ಟ್ದ ಒಂಜಿ ಮಾಂತೇಶ್ ಮಂಡದಲ್ಲಿ ಮುಖ್ಯಸ್ಥಿ ಆರೆ ಎಂಕ್ಲ ಈ ಉಪ್ಪಿನ ಕಂಬಳ ಎತ್ತಿತ್ತ ಲೆಪ್ಪನಾಗ ಕಂಬಳ ಹೊತ್ತಿಯರು ಭಾರಿ ಖುಷಿ ಅನ್ನಾರಿ. ಖುಷಿಯಾದ ಒಂಜಿ ಪಾತ್ರ ಬಂದಿರಾರು ಎಂಕ್ಲ ಅಶೋಕ್ ಕುಮಾರ್ ಎಂಕ್ಲ ಮಾತೊಂಜಿ ರಾತ್ರಿ ಒಣಸ ಟೈಮ್ ಬಂದಿರು. ಸರ್ ಇಲ್ಲಿ ಇಷ್ಟು ಚೆನ್ನಾಗಿ ಕಂಬಳ ಮಾಡ್ತೀರಿ, ಬೆಂಗಳೂರಲ್ಲಿ ಯಾಕೆ ಮಾಡಬಾರ್ದು ಅನ್ಕೊಂಜಿ ಎಲ್ಲಿ ಒಂಜಿ ಬೀಜವನ್ನು ಬಿತ್ತು ಬತ್ತೀರ ಊರುದು ಬೀಜವನ್ನು ಬಿತ್ತದ ಬತ್ತಾಯ್ಕ ಕಾಕತಾಲಿ ಅಂತ ಪಂಡದ ಎಂಕಲ್ನ ಅಶೋಕ್ ಕುಮಾರ್ ರೈಕಲ್ ಎಂಕಲ್ನ ಪುತ್ತೂರಾದ ಶಾಸಕರಾದ ಆಯ್ಕೆ ಆಪಣ ಸುಶಾಂತ್ ಅವರು ಬತ್ತನು ಅಂಚಾದಿ ಪುನಗ ಎಂಕಲ ಮಾತ ಆ ಸಂದರ್ಭ ಶಾಸಕರದ ಆಯ್ಕೆ ಆಯ್ಬುಕ್ಕ ನಮಗೇನಾಯ್ತು ಅಂದರೆ ನಮ್ಮ ತುಳುಕೂಟದ ವತಿಯಿಂದ ತುಳುಕೂಟ ವಿಧಾನಸೌಧದಲ್ಲಿ ತುಳುವಲ್ಲಿ ಮಾತಾಡಿದ ಕಾರಣ ನಮ್ಮ ಶಾಸಕರು ಮಾತಾಡಿದ್ದಕ್ಕೆ ತುಳುಕೂಟದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು.
ಅದರಲ್ಲಿ ಒಂದು ಭಾಗ್ಯ ಹಾಕುವಂಥ ಭಾಗ್ಯ ನಮಗೂ ಸಿಕ್ಕಿತ್ತು. ನಾನು ಕೂಡ ಅದರಲ್ಲಿ ಇದೆ. ಒಂದು ಊಟದ ವ್ಯವಸ್ಥೆ ಮಾಡಿ ನಾವು ಸುಂದರರಾಜನ್ ತುಳುಕಡದವರೆಲ್ಲ. ಆವಾಗ ಹೀಗೆ ಮಾತಲ್ಲಿ ಕಂಬಳದ ಬಗ್ಗೆ ಒಂದು ವಿಚಾರ ಬಂತು. ಯಾಕೆ ನಾವು ಬೆಂಗಳೂರಲ್ಲಿ ಕಂಬಳ ಮಾಡಬಾರ್ದು? ಆವಾಗ ಸುಂದರರಾಜ ಅವರು ಹೇಳಿದ್ರು, ಸರ್ ಮಲ್ಲಕ್ಲಿ ಮಲ್ತೇರಿ ಸರ್ ಮಾತೆಲ್ಲ ಪ್ರಯತ್ನ ಮಲ್ತಾ ಆನ ಕಂಬಳ ಆತಜಿ ನನ್ನ ಈನ ಎಂಕ್ಲ ಬೇಡಿಕೆ ಎಂಕ್ಲ ಭಾರಿ ಆಸೆ ಉಂಡು. ಅಶೋಕ್ ಕುಮಾರ್ ಮನಸ್ಸು ಮಲ್ತನ ಓಲ ಸಾಧ್ಯ ಅನ್ನೋ ಪಂಡಿತ ಎಂಕ್ಲ ಮೀಟಿಂಗ್ ಅದ ಸುಂದರರಾಜ ಅತನಾಗ ಇಂದು ಪಾತೆರ ಅದು ಎಂಕ್ಲ 10-25 ಪದಾಧಿಕಾರಿನಾಗ ಮಾತಾಡ್ತಲ್ಪ ಮಲ್ಪ ಚರ್ಚೆ ಅನ್ನು ಮಲ್ಪ ಚರ್ಚೆ ಅನ್ನಾಗ ಮುಳ್ಳು ನಮಕ್ಕೈತೆ ಗೊತ್ತು ಊಡಾಂಡ ಏರ್ನೊಂಜಿ ಕಂಡೊಣಕ್ಕೆ ಏನೊಳ್ಳಿ ಏರ್ನೊಂಜಿ ಗುಡ್ಡೆನಕ್ಕೆ ಏನೊಳ್ಳಿ ಏರ್ನೊಂಜಿ ಮೈದಾನಕ್ಕೆ ಏನೊಳ್ಳಿ ಮೂಲ ಅಂಚತ್ತು ಮುಳ್ಳು ಬೆಂಗಳೂರು ನಮಕ್ ಜಾಗದ ಅವಶ್ಯಕತೆ ಉಂಡು. ಅಪ್ಪ ಓಲು ಚರ್ಚೆ ಬಂದಾಗ ಅರಮನೆ ಮೈದಾನ ಜಾಗ ಉಂಡಿಗೆ 300 ಎಕರೆ ಅಂದ 300 ಎಕರೆ ಜಾಗ ಉಂಡು ಕಮಲಾಳಿದ ಜಾಗ ಬೇಡ ನಮಕ್ ಅಂಚ ಪಾಡ ಚರ್ಚೆಲ್ಲ ಅದು ಅಂಚನೆ ಐಕೆ ಮಾತ ಒಂಜೊಂಜೊಂಜೊಂಜಿ ಬೀಲ ಪುಟ್ಟ ಶುರು ಆಂಡು ಕುಡದ ಮೀಟಿಂಗ್ ಕುಡದ ಮೀಟಿಂಗ್ ಬಂದಾಗ ಎಂಕಲ ತುಳು ಕೂಟದಕ್ಕೆ ಮಾತ್ರ ಸೇರಿಯರು ಅವಳು ಒಂಜಿ ಕೆಲವದಕ್ಕೆ ಬಂದು ಎಂಕಲ ಅರಮನೆದ ಮಹಾರಾಜರ್ನಕಲ್ನ ಪರಿಚಯ ಉಂಡು ಎಂಕಲ ಪಾತೇರು ಬಂದಾಗ ಎಂಕಲು ಅಶೋಕ್ ರೈಕಲು ದುಂಬೇ ನೂದೆಡಿತ್ತೇರು ಎಂಚಲ ಆರೋಗ್ಯ ಸಾಧನೆ ಬೆಂಗಳೂರಿನ ಕಂಬಳ ಮಲ್ಪೋಡು ಮಾತ ಸೇರಿದನ್ನಾಗ ತುಳುಕೊಡ ಎಂಕಲ ಮಹಾರಾಜರ್ನ ಮಕ್ಕಳ ನಮ್ಮ ಬುಡಿದಿರ್ಬೋದು ಪಾತೇರು ಪಾತೇರು ಮಾರಂಡ ತುಳುಕೊಡದ ಇರೋಂಜಿ ನಮ್ಮ ಅಧ್ಯಕ್ಷರ ಮುಖಾಂತರ ಮುಕ್ಕಲು ಮಾತ ಪೋದು ಈ ಪಾತೇರಿದ ಪುಣೆ ಜಾಗೆ ತೂಕ ಜಾಗೆ ನಿಕ್ಲು ತೂದು ಬಾಲಿ ನಲ್ತೆ ಬಂಡೇರು ಎಂಕ್ಲ ಸೌಭಾಗ್ಯ ದಯವಂಡ ಸೌಭಾಗ್ಯ ಎಂಚಿನ ಬೆಂಗಳೂರದ ಎಂಕ್ಲನ ತುಳುನಾಡದ ಇತಿಹಾಸ ಎಂಕ್ಲನ ಜಾನಪದ ಕ್ರೀಡೆ ಎಂಕ್ಲನ ತುಳುವೇರಿನ ಮಲ್ಲ ಕಿರೀಟ ಕಂಬಳೂರು ಮತ್ತು ಬೆಂಗಳೂರು ಮಲ್ಪನಾಡ ಎಂಕ್ಲಂಜಿ ನೆಟ್ಟು ಭಾಗ್ಯ ಆತ ಎಂಕ್ಲ ಊಡಿ ಪುತ್ತುಳಿಪಣ ಅಲ್ಲ ನೆಟ್ಟೊಂಜಿ ಭಾಗ್ಯ ಆಪಣ ಅವಕಾಶ ಎಂಕ್ಲಂಜಿ ಸೌಭಾಗ್ಯ ಅಂಚೆ ಐಟು ಎಂಕ್ಲ ಭಾಗ್ಯ ತನಕ ಮೀಟಿಂಗ್ ಆದ ಪುಂಡೆ ಪಂಡೇರು ಎಂಕ್ಲ ಕೇಂದ್ರ ಬತ್ತ ನಿಕ್ಲಂಜಿ ಗ್ರೌಂಡ್ ತೂದು ಬಾಲಿ ಪಂಡೇರು ಮಾರಾಣಿರು ಎಂಕ್ಲ ಮಾತ ಒಂಜಿ 10-25 ಜನ ಮಾತ ಸೇರಿದ ಎಂಕ್ಲ ಪೋಯ ಶಾಸಕರ ನೇತೃತ್ವ ಪೋದ ಒಂಜಿ ಆ ಸೈಡ್ದ ಭಾಗ ಅರಮನೆದ ಈ ಆ ಭಾಗ ಅರಮನೆದ ಪಿರಾದ ಭಾಗ ಅವ್ರದ್ದು ಬಾರ್ಸೋ ಜಾಗೆ ಬಾರ್ಲ ಹಾಕಿತ್ತು ಕಂಬಳ ಅಂದ್ರೆ ಪಣ್ಣ ಜಾಗೆ ಅಂದಾಂಡು ಎಂಕ್ಲ ಸರಿ ಕಂಬಳ ಮಲ್ಪಡ ಇದಕ್ಕ ಪೋದು ಪಂಡ ಮಾರೆಂಡ ಮಾತ ಪಂಡೇರು ಮುಕ್ಳು ಸೇರಿದು ಇಂಚಂಚ ಕಂಬಳ ಮಲ್ಪೇರುಂಡು ಇಂಚಿಂಚ ಜಾಗೆ ತಿಕ್ಕದು ಅಪ್ಪಗ ಮಾರಾಣಿಯರು ಅಲ್ಪದ ಎಂಕ್ಲ ನಮ್ಮ ಮ್ಯಾನೇಜರ್ ಪಾಂಡ್ಯನ ಮುಖಾಂತರ ಪಾತ್ರೆ ಆತ ಮಲ್ತು ಇಂತ ಅಲ್ಪದ ಇಂಚಿನ ಮೆಸೇಜ್ 4 ದಿನ ಕರೆದ ಅಪ್ಪಣೆ ಎಂಕ್ಲೊಂಜಿ ಒಂಜಿ ಪಂತಿನದ ಅವಕಾಶ ಕೊಡು ಎಂಕ್ಲ ರಾಜಪುರೋಹಿತರ ಮಾತ ಇಂಚೂರು ಚರ್ಚೆ ಮಲ್ಪೇರುಂಡು ಐ ನಮಗೆ ಕೂಲಾಂಕುಶ ಪರಿಶೀಲನೆ ಮಲ್ತದೆ ಸಾಧಕ ಬಾಧಕ ತೆರೆದು ಮತ್ತೆ ನಾವು ಕಂಬಳ ಮಾಡೋ ಬಗ್ಗೆ ಆಲೋಚನೆ ನಾವು ನಿಮಗೆ ಅದು ಅವಕಾಶ ಕೊಡ್ತೇವೆ ಅನ್ನೋ ಬಗ್ಗೆ ಅವರು ಮಾಹಿತಿ ಕೊಟ್ಟರು. ಆದರೆ ನಮ್ಮ ಅಶೋಕ್ ರೈ ಅವರು ಊರಲ್ಲಿರುವಾಗಲೂ ಅವರಿಗೊಂದು ತವಕ ಅವರಿಗೊಂದು ಇದೇನಾಗಿದೆ ಅಂದರೆ ಕಂಬಳ ಅಂತ ಕಿವಿಗೆ ಬಿದ್ದಿದೆ, ಕಂಬಳ ಮಾಡಬೇಕಂತ ಹುಮ್ಮಸ್ಸಿದೆ. ಇವಾಗ ಇಲ್ಲಿ ನ್ಯೂಸ್ ದಿನ ಬೆಳಿಗ್ಗೆ ಸುಂದರರಾಜ ಫೋನ್ ದಾದಾ ನೀರ್ನ ಏನಾಯ್ತು ನಿಮ್ಮದು ಏನಾಯ್ತು ಮಾರಾಯಣ ಏನೋ ಇದು ಬಂತ ಸುದ್ದಿ ಇದು ಇವರಿಗಿದೆ ನನಗೆ ತುಳು ಕೂಟದಲ್ಲಿ ದಾರ ಸ್ಪೀಡ್ ಇದ್ದೀರು ಮುರಳಿಂದ ಏನಾಗಿದೆ ಇವರು ಮಾಡ್ತಿಲ್ಲ. ಆದರೆ ಇವ್ರದ್ದು ಕಥೆ ಇವ್ರಿಗೆ ಗೊತ್ತು ಪಾಪ, ಯಾಕಂದರೆ ಅಲ್ಲಿ ಮಾರಾಯಣ ಅಂದರೆ ಅಷ್ಟು ಸುಲಭವಾಗಿ ನಾವು ದಿನಲ್ಲೂ ಅವರ ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಸಮಯಾವಕಾಶ ಕೇಳಿಕೊಂಡು ನಾವು ಮಾತಾಡಬೇಕಷ್ಟೇ. ಮತ್ತು ಒಂತೆ ತುಂಬ ಇದಾದ ಮೇಲೆ ನಾವು ಅವರಂದರು ನಾವು ಕಂಬಳಕ್ಕೆ ಅವಕಾಶ ಕೊಡ್ತೇವೆ ಅಂತ ಒಂದು ಒಳ್ಳೆಯ ಸುದ್ದಿಯನ್ನು ಅಲ್ಲಿಂದ ಬಂತು. ಆದರೆ ಒಂದು ಸುದ್ದಿ ಇತ್ತಲ್ಲಿ, ಮೈದಾನ ಮಾತ್ರ ನೀವು ಜಾಗವನ್ನು ಬದಲಾವಣೆ ಮಾಡಬೇಕಂತ. ಜಾಗ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ರಾಜಪುರೋಹಿತರ ಒಂದು ಸಲಹೆ ಪ್ರಕಾರ ಕಂಬಳ ಮಾಡಿದರೆ ಒಳ್ಳೆಯದು, ನಮ್ಮ ರಾಜ ಮನೆತನಕ್ಕೆ ಒಳ್ಳೆಯದು. ಯಾಕೆಂದರೆ ಇಂದಿನ ಕಾಲದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಇರಬೇಕಾದ್ರೆ ಅಂತ ಅನಿಸ್ತದೆ ನನಗೆ. ಆ ಸಂದರ್ಭದಲ್ಲಿ ಅವರು ಮೂಳ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಭಾಗವಹಿಸುವಂಥ ಪದ್ಧತಿ ಇತ್ತು. ಮೂಳ್ಕಿ ಸೀಮೆ ಅರಸು ಕಂಬಳದಲ್ಲಿ ಭಾಗವಹಿಸಿ ಆ ಕಂಬಳದಲ್ಲಿ ಒಂದು, ಯಾಕೆಂದರೆ ಅದು ಪರಂಪರೆ ಒಂದು ಕೊಂಡಿ ಮೋಸ್ಟ್ಲಿ ಅದಕ್ಕೆ ಒಂದು ಟಚ್ ಇರ್ಬೋದು ಅಂತ ಅನಿಸ್ತದೆ ನನಗೆ. ಅಂತೂ ರಾಜಪುರೋಹಿತರು ಏನಂದ್ರೆ ಅಲ್ಲಿ ಆಗೋದಿಲ್ಲ, ಅದು ನಾಗಬೀದಿ ಮತ್ತು ಕುದುರೆಗಳನ್ನು ಲಯ ಮತ್ತು ಕುದುರೆ ಸಾಕುವಂಥ ಜಾಗ, ಕುದುರೆ ಮತ್ತು ಕೋಣಗಳು ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಜಾಗ ಆ ಕಡೆಗೆ ಬನ್ನಿ, ಈ ಕಡೆ ಈ ಜಾಗವನ್ನು ನಮಗೆ ತೋರಿಸಿಕೊಟ್ರು ಮ್ಯಾನೇಜರು. ಆದರೆ ವಿಚಾರ ಏನಂದರೆ, ನಾವು ಅವತ್ತು ಒಂದು 5-6 ಜನ ಕಾರಲ್ಲಿ ಬಂದದ್ದು. ನಮ್ಮ ಶಾಸಕರು, ನಮ್ಮ ಸುಂದರರಾಜ ರೈಯವರು, ಮತ್ತು ನಮ್ಮ ಸುನೀಲ್ ರೈಯವರು, ಮತ್ತೊಂದು 4 ಜನ ರಾಜೇಂದ್ರನ ಇದ್ದರು, ಮತ್ತು 3-4 ಜನ ಇದ್ದರು. ನಾವು ಬಂದರೆ ಇಲ್ಲಿ ಇಲ್ಲಿ ಕಂಬಳ ಮಾಡಲಿಕ್ಕೆ ಅಂತ ಬಂದದ್ದು. ಆದರೆ ನಾವು ಈ ದಾರಿಯಲ್ಲಿ ಬರುವಾಗ ಇಲ್ಲಿ ಕಾರ್ ನಿಲ್ಲಿಸಿದ್ದೇವೆ. ಕಾರನ್ನು ಗ್ಲಾಸಿಗೆ ಇಳಿಬೇಕಾದ್ರೆ ಗಬ್ಬಲ್ಲಿ ಮೂಗು ಬಿಡಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇಲ್ಲಿತ್ತು. ಯಾಕೆಂದರೆ ಒಂದು ಕಡೆ ಕಸ ತೊಟ್ಟಿ, ಕಸ ರಾಶಿ, ಇನ್ನೊಂದು ಕಡೆ ಒಂದಷ್ಟು ಹದ್ದುಗಳು, ಗಿಡುಗ, ಇದು ಒಂದು 100-200 ನಾಯಿಗಳು, ಎಲ್ಲೆಂದರಲ್ಲಿ ಗಾರ್ಬೇಜ್ ತಂದು ಬಿಸಾಕುವ ವ್ಯವಸ್ಥೆ, ಮಾತೆಲ್ಲ ಒಂದು ರೀತಿಯಲ್ಲಿ
ನಾವು ಅಂದ್ಕೊಂಡು ಇಲ್ಲಿ ಕಂಬಳ ಆಗುತ್ತಾ, ಕಂಬಳ ಮಾಡ್ಬೋದು ಅಂತ ನಮಗೆ ನಾವು ಚರ್ಚೆ ಮಾಡಿಕೊಂಡೆವು ಹೇಗೆ ಮಾಡುವುದು ಕಂಬಳ ಅಂತ. ಆದರೆ ನಮ್ಮ ಶಾಸಕರು ಅಂದರು ಏನಿರಲಿ ಗ್ರೌಂಡ್ ಇದು ನಮಗೆ ಏನಿಲ್ಲ, ಒಂದು 50 ಎಕರೆ ಇಷ್ಟು ವಿಸ್ತೀರ್ಣವಾಗಿದೆ, ಒಂದು 45 ಎಕರೆ ಜಾಗದ ವಿಸ್ತೀರ್ಣ ಇದೆ. ನನ್ನ ಲೆಕ್ಕದಲ್ಲಿ ಇದು ಕಂಬಳದ ಗದ್ದೆ ಒಂದು 40 ಎಕರೆ, ಆಮೇಲೆ ಪಾರ್ಕಿ ಒಂದು 30 ಎಕರೆ ಅಲ್ಲಿ ಆ ಕಡೆ ಇದೆ. ವಿಸ್ತೀರ್ಣ ಜಾಗ ಇಲ್ಲಿ ಕಂಬಳ ಮಾಡಲೇಬೇಕು, ನಾವು ಕ್ಲೀನ್ ಮಾಡಲೇಬೇಕು, ಕೂಡಲೇ ಕ್ಲೀನ್ ಮಾಡಿ ನಾವು ಇಲ್ಲಿ ಕಂಬಳ ಮಾಡಬೇಕಂತ ಒಂದು ಒಳ್ಳೆಯ ಒಂದು ಇದು ಜಾಗ ಸುಂದರ ನಾವೆಲ್ಲ ನಮಗೊಂದು ಸ್ವಲ್ಪ ಹಿಂಜರಿಕೆ ಇತ್ತು ಈ ವಾಸನೆಯಲ್ಲಿ, ಈಗ ನಾಯಿಗಳ ಮಧ್ಯೆ, ಈ ಗಿಡುಗ ಹದ್ದುಗಳ ಮಧ್ಯೆ ಹೀಗೆ ಕಂಬಳ ಮಾಡೋದು. ಒಂದು ಕಡೆ ಕಸದ ತುಂಬಿಕೊಂಡಿದೆ, ಅಲ್ಲಲ್ಲಿ ಎಲ್ಲೆಂದರೆ ಅಲ್ಲಿ ಮಣ್ಣುಗಳ ರಾಶಿ, ಮತ್ತು ಬಿಲ್ಡಿಂಗ್ನ ಇದು ರಾಶಿ, ಮತ್ತು ಅದರ ಜೊತೆ ಗಾರ್ಬೇಜ್ ಇಲ್ಲಿ ತಂದು ಬೇರೆ ಬೇರೆ ಕಡೆ ತಂದು ಗಾರ್ಬೇಜ್ ಅಲ್ಲಲ್ಲಿ ಎಲ್ಲಿ ಮೂಗು ಬೀಳಲಿಕ್ಕಂತೂ ಆಗದ ಪರಿಸ್ಥಿತಿ ಇತ್ತು. ಹಾಗೆ ಮತ್ತೆ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡೋ ಒಂದು ಅಂತೂ ಜಾಗ ಸಿಕ್ಕಿದೆ. ಒಂದು ನನಸು ಮಾಡುವ ನಿಟ್ಟಿನಲ್ಲಿ ಸಾಗಿ ಆಯಿತು, ಕಂಬಳ ಮಾಡೋದು ನಿರ್ಧಾರವಾಯಿತು. ಮತ್ತು ಅಲ್ಲಿಂದ ಪ್ರಾರಂಭ. ಇಲ್ಲಿಂದ ನಾವು ಇಲ್ಲಿ ನಮ್ಮ ಲೆಕ್ಕದಲ್ಲಿ ಇಲ್ಲೊಂದು 3 ಅರಸು ಮನೆತನ ಸೇರಿದವರ ಜಮೀನಿದೆ. ಈ ಕಡೆಗೆ ನಮ್ಮ ರುದ್ರ ಪ್ರತಾಪ್ ಅಂತ ಇದ್ದಾರೆ, ಆ ಕಡೆಗೆ ಕಾಂತರಾಜ್ ಅಂತ ಇದ್ದಾರೆ, ಮತ್ತು ಇದು ಮಹಾರಾಣಿಯರ ಜಾಗ. ಆದರೆ ನಮಗೆ ಗೊತ್ತಿರೋದು ಒಂದೇ ಇತ್ತು, ಮಹಾರಾಣಿಯ ಜಾಗ ಅರಸು ಮನೆ. ಮತ್ತೇನು ಮಾಡೋದು, ಅವ್ರದ್ದು ಇವ್ರದ್ದು ಜಾಗ ಗೊತ್ತಿಲ್ಲ ನಮಗೆ, ಯಾರ ಹತ್ರ ಮಾತಾಡೋದು. ನನಗೆ ಅಶೋಕ್ ರೈ ಹೇಳಿದರು, ಮುರಳೀಧರ ಅವರೇ ನಾಳೆ ಬೆಳಿಗ್ಗೆ ಫಸ್ಟ್ JCB ಬೀಳಿಸಿ ಅಂತ ಹೇಳಿದರು. ಮತ್ತೆ ನೋಡು ಯಾರೆಲ್ಲ ಬರ್ತಾರೆ ಅಂತ JCB ಬೀಳಿಸಿದ್ದು. ಅಷ್ಟೊತ್ತಿಗೆ ಒಂದು 4 ದಿವಸ ಕೆಲಸ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರು ಬಂದರು. ಇನ್ನೊಬ್ಬರು ಅವರ ರಾಜರ ರುದ್ರಪ್ರತಾಪ್ ಸರ್ ಬಂದರು, ಕಾಂತರಾಜ್ ಸರ್ ಇಂತೂ ಒಟ್ಟಾರೆಯಾಗಿ ಈ ಒಂದು 40-50 ಎಕರೆ ಜಾಗೆಯಲ್ಲಿ ಎಲ್ಲರೂ ಸೇರಿ ಅರಸು ಮನೆ ಎಲ್ಲ ಕುಟುಂಬಸ್ಥರದ್ದು ಒಂದು ಒಮ್ಮತ ನಿರ್ಧಾರವಾಗಿ ಇಲ್ಲಿ ಕಂಬಳವನ್ನು ನಾವು ಮಾಡೋದಂತ ನಿರ್ಧಾರವಾಯಿತು. ಆಮೇಲೆ ಕರೆ ಮಾಡಬೇಕು. ಕರೆ ಮಾಡೋದಕ್ಕೆ ಬೇರೆ ಬೇರೆ ಅಲ್ಲಿಂದ ಪರಿಣಿತರೆಲ್ಲ ಮಂಗಳೂರಿನ ತರಿಸಿ ಇಲ್ಲಿ ನೋಡಿ ಯಾವ ರೀತಿ ಕರೆ ಮಾಡ್ಬೋದು, ಅಂದರೆ ನಮಗೆ ನಮ್ಮ ಈ ಕಂಬಳಕ್ಕೂ ನಮ್ಮ ಸಂಸ್ಕಾರ ಮತ್ತು ಇತಿಹಾಸ ತುಳುನಾಡಿದಕ್ಕೂ ಭಾಳಷ್ಟು ಒಂದು ಕೃಷಿ ಪದ್ಧತಿಗೂ ಭಾಳಷ್ಟು ಸಂಬಂಧ ಇದೆ. ಎಲ್ಲವನ್ನು ನಾವು ಒಂದು ಚರ್ಚೆ ಮಾಡಿ ಸಲಹೆ ಸೂಚನೆ ಮೂಲಕ ಕಂಬಳದ ಪರಿಣಿತರ ಹತ್ರ ಮಾಹಿತಿ ತಗೊಂಡು ಸಲಹೆ ತಗೊಂಡು ಮಾಡಬೇಕಾಗುತ್ತೆ. ಆ ರೀತಿಯಾಗಿ ನಾವು ಇವಾಗ ದಕ್ಷಿಣದಿಂದ ಉತ್ತರಕ್ಕೆ ಮಾಡು, ಯಾಕಂದರೆ ಅದು ವಾಸ್ತು ಕೂಡ ಚೆನ್ನಾಗಿರಬೇಕು. ಅದರ ಜೊತೆಗೆ ಒಂದು ಮೀಡಿಯಾದ ಒಂದು ಪಬ್ಲಿಸಿಟಿ ಮತ್ತು ಎಲ್ಲ ಒಂದು ಚರ್ಚೆಗಳಾಗ್ತಿರ್ಬೇಕು. ಇಲ್ಲಿ ಭಾಳ ಲಕ್ಷಾಂತರ ಜನ ಸೇರಬೇಕಾದ್ರೆ ಅದು ಕೂಡ ವ್ಯವಸ್ಥೆ ಬೇಕು. ಅದಕ್ಕೆ ವ್ಯವಸ್ಥೆ, ಬರುವುದಕ್ಕೆ ವ್ಯವಸ್ಥೆ ಬೇಕು, ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಅದರ ಜೊತೆಗೆ VIP CM ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿ ಬರ್ತಾರೆ, ಮತ್ತು ಮಂತ್ರಿ ಮಂಡಲದವರು ಬರ್ತಾರೆ, ಮತ್ತು ಬೇರೆ ಬೇರೆ ಯಡಿಯೂರಪ್ಪ ಸರ್, ಬೇರೆ ಬೇರೆ ಪಕ್ಷದ ಬೇರೆ ಇಲ್ಲಿ ಕಂಬಳಕ್ಕೆ ಅಂದರೆ ರಾಜ್ಯಕ್ಕೆ ಇಲ್ಲ. ಕಂಬಳದಲ್ಲಿ BJP ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಯಾವುದಿರಲಿ, ಕಂಬಳ ಮಾಡಿದ್ರೆ ಎಲ್ಲ ಜೊತೆ ಸೇರಿ, ದಕ್ಷಿಣ ಕನ್ನಡದ ನಿಯಮ ಇದೆ, ಎಲ್ಲರೂ ಜೊತೆ ಸೇರಿ ಕಂಬಳ ಮಾಡೋದು. ಅದು ಆ ಕಂಬಳ ಅಂದರೆ ಕಲಾಕಂಬಳ. ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಕಂಬಳ ಅಂದರೆ ಈ ಗದ್ದೆಯಲ್ಲಿ, ನೀವು ಕಾಂತಾರದಲ್ಲಿ ನೋಡ್ತಿದ್ದೇವೆ ನಾವು, ಅದು ಗದ್ದೆಯಲ್ಲಿ ಮಾಡಿದ ಕಂಬಳ. ಅಂದರೆ ಹಿಂದಿನ ಕಾಲದಲ್ಲಿ ಗದ್ದೆಯಲ್ಲಿ ಕಂಬಳ ಮಾಡೋದು. ಸಿಂಗಲ್ ಟ್ರ್ಯಾಕಲ್ಲಿ ಗದ್ದೆ ಇರುತ್ತೆ, ಅದರಲ್ಲಿ ಕೋಣೆಗಳು ನೋಡಿಸೋದು, ಅದು ಸ್ಪರ್ಧೆ ಇರಲಿ ಇದೇ ಇರಲಿ. ಆದರೆ ಇವಾಗ ನಾವು ಮುಂದುವರಿದ ಭಾಗವಾಗಿ ಆಧುನಿಕ ಯುಗದಲ್ಲಿ ನಾವು ಇದನ್ನು ಆಧುನಿಕತೆಯನ್ನು ಇದು ಸ್ವಲ್ಪ ಒಂದು ರೀತಿಯಲ್ಲಿ ಚೌಕಟ್ಟಿನಲ್ಲಿ ನಾವು ಕರೆ ಮಾಡಿ ಜೋಡಿ ಕರೆ ಕಂಬಳ ಮಾಡುವಂಥ ಒಂದು ವ್ಯವಸ್ಥೆ ಕೈ ಹಾಕಿದೆ. ಅದೇ ರೀತಿಯಲ್ಲಿ ಇವಾಗ ನಾವು ಕಂಬಳದ ಕರೆಯಲ್ಲಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ನಾವು ಇದಕ್ಕೆ ಗಂತ ಅಂತಾರೆ. ಇಲ್ಲಿ ನಾವು ಗಂತ ಅಂದರೆ ಇಲ್ಲಿ ಕೋಣಗಳನ್ನೆಲ್ಲ ತಿರುಗಿಸಿ ಇಲ್ಲಿ ರೆಡಿ ಮಾಡಿ, ಕೋಣಗಳು ರೆಡಿ ಮಾಡಿ, ಇಲ್ಲಿಂದ ಈ ಟ್ರ್ಯಾಕ್ ಇದು ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಬಿಡೋದು. ಅಂದರೆ ಒಂದು ತುಳುಕೂಟದವ್ರದ್ದೊಂದು 51ನೇ ವರ್ಷಾಚರಣೆ ಅವ್ರದ್ದು ಅಲ್ವಾ ಸುಂದರಣ್ಣ? 51ನೇ. ಅದರ ಪ್ರಕಾರವಾಗಿ 151 ಮೀಟರ್ನ ಒಂದು ಕರೆ ಮಾಡಿದ್ದೇವೆ. ಯಾಕೆಂದರೆ ತುಳುಕೂಟದವರಿಗೂ ತುಳುನಾಡಿಗೂ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡು 151 ಮೀಟರ್ನ ಟ್ರ್ಯಾಕನ್ನು ಮಾಡಿದ್ದೇವೆ. ಈಗ ಇರುವಂತಹ ಕಂಬಳದ ಟ್ರ್ಯಾಕ್ನಲ್ಲಿ ಅತಿ ದೊಡ್ಡ ಟ್ರ್ಯಾಕ್ ಅನ್ನುವಂಥ ಹೆಗ್ಗಳಿಕೆಯನ್ನು ಬೆಂಗಳೂರಿನ ಕಂಬಳ ಪಡ್ಕೊಂಡಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರಗದ್ದೆಯಲ್ಲಿರುವಂತಹ ಟ್ರ್ಯಾಕ್ ಅದು 141 ಮೀಟರ್ನ ಟ್ರ್ಯಾಕ್, ಅತಿ ದೊಡ್ಡ ಟ್ರ್ಯಾಕ್ ಅನ್ನೋಂಥ ಹೆಗ್ಗಳಿಕೆ ಇತ್ತು. ಆದರೆ ನಾವು ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಬಂದು ತುಳುನಾಡಿನ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಭಾಳಷ್ಟು ಸಂಬಂಧಗಳಿರ್ತವೆ. ಯಾಕೆಂದರೆ ನಮ್ಮ 22 ಲಕ್ಷ ಮಂದಿ ನಾವು ಬೆಂಗಳೂರಲ್ಲಿ ತುಳುವರಿದ್ದಾರೆ, ಕರಾವಳಿ ಭಾಗದ ಜನ ಒಂದು 22 ಲಕ್ಷ ಮಂದಿ ಇದ್ದಾರೆ. ಇವರೆಲ್ಲ ನಾವು ಸೇರಿದ್ದೇವೆ, ದೋಣಿಯಲ್ಲಿ ಕೂತಿದ್ದೇವೆ, ಕಂಬಳದ ದೋಣಿಯಲ್ಲಿ. ಅದನ್ನು ಎಲ್ಲರ ಒಂದು ಅಭಿಪ್ರಾಯ ಸಂಬಂಧಗಳನ್ನು ಒಟ್ಟು ಸೇರಿಸ್ಕೊಂಡು ನಾವು ಮಾಡಬೇಕು. ಆ ರೀತಿಯಲ್ಲಿ ನಾವು ಆ ಒಂದು ಇದನ್ನು ಇಟ್ಕೊಂಡು ನಾವು 151 ಮೀಟರ್ನ ಕರೆಯನ್ನು ಮಾಡಿದ್ದೇವೆ. ಓಡಿಸಬೇಕಾದ್ರೆ ನಾವು ಕೋಣಗಳನ್ನು ಸ್ವಲ್ಪ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ನಾವು. ಮತ್ತು ಇದರಲ್ಲಿ 6 ವಿಭಾಗದಲ್ಲಿ ಕಂಬಳ ನಡೀತು, ನಿಮಗೆ ಗೊತ್ತಿರುತ್ತೆ. ಕಣೆಲಗೆ, ಅಡ್ಡಲಗೆ, ನೇಗಿಲು ಹಿರಿಯ, ನೇಗಿಲು ಕಿರಿಯ, ಹಗ್ಗ ಹಿರಿಯ ಮತ್ತು ಹಗ್ಗ ಕಿರಿಯ.
ಈಗಾಗಲೇ ಒಂದು ಟೀಮನ್ನು ನಾವು ಊರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಗುಣಪಾಲ ಕಡಂಬರ್ ಇರ್ಬೋದು, ರಾಜು ಶೆಟ್ಟಿ ಎರ್ತೂರರ್ ಇರ್ಬೋದು, ಮತ್ತು ನಮ್ಮ ನಿರಂಜನ ಈ ಮಠದ ಬೆಟ್ಟವನ್ನು ತಲುಪಿವೆ. ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಎಲ್ಲ ರೀತಿಯಂತಹ ವೇದಿಕೆ ಸಜ್ಜುಗೊಳಿಸಲಾಗಿದೆ. ಇದೀಗ ನೀವು ನೋಡ್ತಾ ಇರುವಂಥದ್ದು ಹಾಸನ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದ ಮುಂಭಾಗದ ಸಂಪೂರ್ಣ ದೃಶ್ಯಗಳು. ಇಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ವಿಶೇಷವಾದಂತಹ ಸಭಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಇಲ್ಲಿ ಸುಮಾರು 4 ಗಂಟೆಗಳ ಕಾಲ ಕೋಣಗಳಿಗೆ ವಿರಾಮ ಇರುತ್ತದೆ. ಜೊತೆಗೆ ಕೋಣಗಳಿಗೆ ಆರೈಕೆ ಮಾಡುವಂಥ ಕೆಲಸ ಕಾರ್ಯಗಳಾಗ್ತವೆ. ನಿರಂತರವಾಗಿ 4 ಗಂಟೆಯಿಂದ ಜರ್ನಿ ಮಾಡಿ ಬಸವಳಿದಿರುವಂತಹ ಕೋಣಗಳನ್ನು ಇಲ್ಲಿ ಕಟ್ಟಿ ಹಾಕಿ ಅವುಗಳ ಆರೈಕೆಯಲ್ಲಿ ತೊಡಗಿರುವಂತಹದ್ದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿಗೆ ಬಂದವರಿಗೆ ಊಟದ ವ್ಯವಸ್ಥೆ ಇತ್ಯಾದಿ ವ್ಯವಸ್ಥೆಗಳನ್ನು ಕೂಡ ಇಲ್ಲಿಯ ಸಮಿತಿಗೆ ಸಂಬಂಧಪಟ್ಟವರು ಮತ್ತು ಇಲ್ಲಿರುವಂತಹ ಕರಾವಳಿಗರು ಇಲ್ಲಿ ಕಲ್ಪಿಸಿದ್ದಾರೆ. ಮಿತ್ರ ಮಂಡಳಿ ಹಾಸನ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಓಕೆ, ಕರಾವಳಿ ಮಿತ್ರ ಮಂಡಳಿ ಹಾಸನದವರು ವ್ಯವಸ್ಥೆ ಮಾಡ್ತಾರೆ. ಸರ್, ತಮ್ಮ ಹೆಸರೇನು? ಪ್ರಭಾಕರ್ ಶೆಟ್ಟಿ. ಓಕೆ, ಹೇಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು, ಎಷ್ಟು ಜನ ಸೇರಿ ಮಾಡ್ತಾ ಇದ್ದೀರಿ, ಏನೆಲ್ಲ ಇರ್ತದೆ ಇಲ್ಲಿ? ಇಲ್ಲಿ ಏನಿಲ್ಲ, ಕೋಣಗಳಿಗೆ ಒಂದು ರೆಸ್ಟ್ ಕೊಡೋಣ ಅಂತ ನಮ್ಮದು. ಆಮೇಲೆ ಬಂದವರಿಗೆ ಊಟದ ವ್ಯವಸ್ಥೆ, ಕೋಣಕ್ಕೆ ನೀರು ಅದೆಲ್ಲ ಕೊಟ್ಟು ಒಂದು ಸ್ವಲ್ಪ ಅದಕ್ಕೆ ರೆಸ್ಟ್, ಯಾಕೆಂದರೆ ಅಷ್ಟು ದೂರದಿಂದ ಬಂದಿರುತ್ತೆ, 3-4 ಗಂಟೆ ಜರ್ನಿ ಮಾಡಿ ಬಂದಿರುತ್ತೆ. ಇನ್ನು ಬೆಂಗಳೂರಿಗೆ ಹೋಗಬೇಕು, ಇನ್ನೊಂದು 3-4 ಗಂಟೆ ಆಗುತ್ತೆ. ಇಲ್ಲಿ ಒಂದು ರೆಸ್ಟ್ ಕೊಟ್ಟು ಮುಂದೆ ಕಳಿಸೋಣ ಅಂತ ನಮ್ಮದು. ಹೌದು ಹೌದು. ಓಕೆ, ಎಷ್ಟು ಜನ ಸೇರಿದ್ದೀರಿ ಇಲ್ಲಿ? ಇಲ್ಲಿ ಒಂದು 3,000 ಜನ ಸದ್ಯಕ್ಕೆ ಸೇರಿದ್ದೀವಿ. 3,000 ಜನ ಸೇರಿದ್ದೀವಿ. ಇಲ್ಲಿ ಸಭಾ ಕಾರ್ಯಕ್ರಮ ಇರುತ್ತೆ? ಹೌದು, ಸಭಾ ಕಾರ್ಯಕ್ರಮ ಇದೆ. ಈಗ MLA ಅವರು ಎಲ್ಲ ಬರ್ತಾರೆ, ರೇವಣ್ಣನವರು ಬರ್ತಾರೆ, ಬಂದು ಇಲ್ಲಿ ಒಂದು ಸಭಾ ಕಾರ್ಯಕ್ರಮ ಇದೆ. ಸಭಾ ಕಾರ್ಯಕ್ರಮ ಇರುತ್ತೆ. ಹೌದು. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ನೀವು ನೋಡ್ತಾ ಇರುವಂಥದ್ದು ಹಾಸನದಿಂದ ನೇರ ಪ್ರಸಾರ. ನೋಡಿ, ಈಗಷ್ಟೇ ಬೆಳ್ಳಿಪಾಡಿ ಕೊಡಗಟ್ಟ ಇಲ್ಲಿಯ ಕಂಬಳದ ಕೋಣಗಳು ಈಗಾಗಲೇ ಜರ್ನಿ ಮಾಡಿ ಬಂದಿರುವಂಥದ್ದು. ನಮಸ್ತೆ. ಜರ್ನಿ ಖುಷಿ ಅಂಡ ಘಾಟಿ ದೂರ ಬತ್ತನ ಖುಷಿ ಅಂಡ ಎಂಚಲ್ಲ ಏರ್ಕುಲು ಎಂಚಲ್ಲ ಅಂದ ಎಂಚಲ್ಲ ಆರಾಮಡಲ್ಲ ತೊಂದರೆ ದಾಲ ತೊಂದರೆ ಇಜ್ಜಿ ಎಂಕ್ಲೆಗ್ ಬರ್ಪಣಲ್ಪ ಗಾಡಿ ಬನ್ನ ದಾಲ ಸಮಸ್ಯೆ ಆತಜ್ಜಿ ತೊಂದರೆ ದಾಲ ಇಜ್ಜಿ ಆರಾಮಡು ಬರ್ತದೆ ಇದು ಉಂಟ ಬಾರಿ ಸ್ವಾಗತ ಬಾರಿ ಖುಷಿ ಆತನ ಸ್ವಾಗತ ಎಂಚೇತನೆ ಬಾರಿ ಖುಷಿ ಆತನ ಬಾರಿ ಖುಷಿ ಆತನ್ರಿ. ಓಕೆ, ಇತ್ತೆ ನಮಸ್ಕಾರ. ಓಲ್ಪದಾರಿ ಬೆಳ್ಳಿವಾಡಿ ಕೊಡಪಟ್ಯ ಎಂಚಾಂಡ್ ಜರ್ನಿ ಸೋಕಂಡ. ಓಕೆ, ಎಷ್ಟು ಜನ ಬೈದಾರೆ? 15 ಜನ 15 ಜನ ಬೈದಾರಾ? ಇದೀಗ ಹಾಸನದಲ್ಲಿ ಇರುವಂತಹ ಕೋಣೆಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಇನ್ನೂ ಕೂಡ ಒಂದಷ್ಟು ಜನರನ್ನ ಮಾತನಾಡಿಸಬೇಕು. ಈಗಾಗಲೇ ಅಲ್ಲಲ್ಲಿ ರೆಸ್ಟ್ ಮಾಡ್ತಿರುವಂತಹ ಕೋಣೆಗಳನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇದು ಹಾಸನದಲ್ಲಿ ಯಾವುದು ತಂಡ? ಇದು ಕಾರಿಂಜ ಗೊಂಬೆಲ್. ಜರ್ನಿ ಹೇಗಾಯ್ತು? ಜರ್ನಿ ತೊಂದರೆ ಇಲ್ಲ, ಯಾವುದು ತೊಂದರೆ ಆಗ್ಲಿಲ್ಲ. ಘಾಟಿಯಲ್ಲಿ ಘಾಟಿಯಲ್ಲಿ ಹೇಗಿದ್ದಾರೆ? ಯಾರಿದು ಇವರಿಬ್ಬರ ಹೆಸರೇನು? ಇದ್ರ ಹೆಸರು ಒಂದು ಕಾಳ ಮತ್ತು ಸೂರ್ಯ ಅಂತಾನೆ. ಸೂರ್ಯ, ಕಾಳ ಮತ್ತು ಸೂರ್ಯನನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೊಂದು ಜೋಡಿ ಕೂಡ ಇದೆ. ಸರ್ ನಮಸ್ತೆ. ಯಾವುದು ಟೀಮು? ಇರುವಾಯಿಲ್ ಪಾಣಿಲದ ತಂಡ. ಯಾರೆಲ್ಲ ಇದು? ಇದು ಕೋಟ ಮೋಡೆ, ಇದು ದುರ್ಗಿ ಮತ್ತು ಕೋಟ ಮೋಡೆಯನ್ನ ನೋಡ್ತಾ ಇದ್ದೀರಿ. ದುರ್ಗಿ ಮತ್ತು ಕೋಟ ಮೋಡೆ ಇಬ್ಬರು ಕೂಡ ಕಂಬಳಕ್ಕೆ, ಬೆಂಗಳೂರಿನ ಕಂಬಳಕ್ಕೆ, ನಮ್ಮ ಕಂಬಳಕ್ಕೆ ರೆಡಿಯಾಗಿರುವಂಥವ್ರು. ದುರ್ಗಿ ಮತ್ತು ಕೋಟ ಮೋಡೆ, ಇರುವಾಯಿಲ್ ಪಾಣಿಲ ತಂಡದ ಇಬ್ಬರೂ ಕೂಡ ಇಲ್ಲಿ ಸನ್ನದ್ಧರಾಗಿರುವಂತಹದ್ದು. ಮತ್ತು ಘಾಟ್ ಸೆಕ್ಷನ್ನಲ್ಲಿ ಜರ್ನಿಯನ್ನು ಮಾಡ್ಕೊಂಡು ಬಂದರು. ಯಾವ ರೂಟಲ್ಲಿ ಬಂದ್ರಿ? ನೀವೇನಾದ್ರು ರೂಟ್ ಚೇಂಜ್ ಮಾಡ್ಕೊಂಡು? ಇಲ್ಲ, ಇದು ಶಿರಾಡಿಯಲ್ಲಿ. ಹೇಗಾಯ್ತು? ಒಳ್ಳೇದಾಯ್ತು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಾಯ್ತು. ಚೆನ್ನಾಗಿ ಆಯ್ತು, ಯಾವುದೇ ರೀತಿಯಲ್ಲೂ ಯಾವ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿ ಜರ್ನಿ ಆಯ್ತು. ಇದೀಗ ಹಾಸನ ತಲುಪಿದವರು ನಮಗೆ ಘಾಟ್ ಸೆಕ್ಷನ್ ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬನ್ನಿ ಮುಂದಕ್ಕೆ ಸಾಗುವ, ಮತ್ತಷ್ಟು ಜನರನ್ನ ಮಾತನಾಡಿಸುವ, ನಮ್ಮ ಊರಿನಿಂದ ಬಂದಿರತಕ್ಕಂತಹ ಕೋಣೆಗಳ ಪರಿಚಯವನ್ನು ಮಾಡಿಸಿಕೊಡುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ. ಬಹಳಷ್ಟು ಜನ ಈಗ ಇಲ್ಲಿ ಸೇರಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಕೋಣಗಳಿಗೆ ನೀರು ಕೊಡುವಂಥದ್ದು ಮತ್ತು ಕೋಣಗಳಿಗೆ ಎಲ್ಲವೂ ಕೂಡ ನಡೀತಾ ಇದೆ. ನಮಸ್ತೆ, ಏನು ಹೆಸರು? ಮನೋಜ್. ಯಾವುದು ತಂಡ? ಪುತ್ತೂರು ತಿಂಗಳಾಡಿ. ಎಂಚಾಂಡ್ ಜರ್ನಿ ತೊಂದರೆ ಜನ ಮುಲ್ಪ ಎರ್ಕುಲ ಒಂಚೂರು ಒಂದು ಕಷ್ಟ ಒಂದಿತ್ತುಂಡು ಪಂಡ ಅಲ್ಲ ಒಂಜೊಂಜಿ ಮಾರ್ಗ ಸರಿ ಇಜ್ಜಿ ತೊಂದರೆ ಓಕೆ. ಇದು ಈ ತಂಡ. ಮತ್ತೊಂದು ತಂಡ ಇದೆ ಇಲ್ಲಿ, ಅನುಗ್ರಹ. ಈ ತಂಡವನ್ನು ನಾವು ಈಗ ನಿಮಗೆ
ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಎರ್ಮಾಲ್ ಪುಚ್ಚೊಟ್ಟು ಬೀಡು ತಂಡದವರು. ನಮಸ್ತೆ. ಎರ್ಮಾಲ್ ಪುಚ್ಚೊಟ್ಟು ಬೀಡು ಎಂಚಾಂಡ್ ಜರ್ನಿ ಎಂಚಾಂಡ್ ಬತ್ತನೆ ಸೋಕಂಡ ದಾಲ್ ತೊಂದರೆಜಿ ಎಂಚಲ್ಲಿ ಒಂದು ಏರು ಮಾತಾ ಪೂರ ಬೇಲೆ ಗೋಣಿರಲಿನ ಬುಧಾರು ಮಣಿ ಮತ್ತು ಬಾಬುವನ್ನು ನೀವು ಈಗ ನೋಡ್ತಾ ಇದ್ದೀರಿ. ಇದು ಎರ್ಮಾಲ್ ಪುಚ್ಚೊಟ್ಟು ತಂಡದವರು. ಓ ಟೀಮು ಒಂದೇ ಟೀಮು ಒಂದೇರು ಬಾಬು ಕರಂಡೆಲ ಬಾಬುಲ್ ಅಡ್ಜನಲ್ಲೇರು ಒಂದು ಎರ್ಮಾಲ್ ಪುಚ್ಚೊಟ್ಟು ಟೀಮ್ ದಾಖಲೆ ಮುಕುಲ್ಲ ಗಾಡ್ ಸೆಕ್ಷನ್ ಜರ್ನಿ ಮಲ್ತೊಂದು ಬೈದೇರು ಎಂಚಾಂಡ್ ಜರ್ನಿ ಸೋಕಂಡ. ಎಸ್, ಇದು ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ ನೋಡಿ. ಈಗಾಗಲೇ ಬಹಳಷ್ಟು ತಂಡಗಳು ಬಂದು ಇಲ್ಲಿ ಸೇರಿವೆ. ಇನ್ನಷ್ಟು ತಂಡಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನತ್ತ ದಾಪುಗಾಲ್ ಇಡ್ತಾ ಇರುವಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾಗಿರುವಂತಹ ರೇವಣ್ಣ ಅವರು ಕೂಡ ಇದರಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆಗಳಿದ್ದಾವೆ, ಸಾಧ್ಯತೆ ಕೂಡ ಇದ್ದಾವೆ. ಬಹಳಷ್ಟು ಜನ ಇಲ್ಲಿ ಸೇರಿದ ಕಂಬಳ ಓಟಗಾರ ಹೋಗ್ತಾ ಇದ್ದಾರೆ, ಗಿರೀಶ್ ಅಂತ. ಬನ್ನಿ ಗಿರೀಶ್ ಅವರನ್ನ ಮಾತನಾಡಿಸಬೇಕು. ಕಂಬಳ ಓಟಗಾರ ಈತನ ತಂದೆಯೂ ಕೂಡ ಕಂಬಳ ಓಟಗಾರ. ಈತನ ತಂದೆಯ ಬಗ್ಗೆ ಒಂದು ಸ್ಪೆಷಾಲಿಟಿ ಇದೆ. ಅವರು 6 ಪ್ಯಾಕ್ ಹೀರೋ ಅಂತ ಕರೆಸಿಕೊಳ್ಳುವಂತಹ 57 ವರ್ಷದ ಓಟಗಾರ ಅವರು. ರವಿ ಅಳದಂಗಡಿ ಅವರ ಮಗನಾದಂಥ ಗಿರೀಶ್. ಹೇಗಾಯಿತು ಜರ್ನಿ? ನೀವು ಯಾವ ತಂಡದ ಜೊತೆಗೆ ಬಂದಿದ್ದೀರಿ ಮತ್ತು ಕೋನಗಳು ಯಾವ ರೀತಿ ಇದ್ದು ಗಾರ್ಡ್ ಸೆಕ್ಷನ್ನಲ್ಲಿ? ನಾವು ಬಂದಿರೋದು ವೇಣೂರು ಕೋಣದ ಜೊತೆ, ಮತ್ತು ಮತ್ತೊಂದು ನಕ್ರೆ ಅವರ ಜೊತೆ ಬಂದಿರೋದು. ಅಂದರೆ ಗಾಡಿ ಸ್ವಲ್ಪ ಅಂದರೆ ಜನ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಇನ್ನೊಂದು ಜೊತೆ ಬಂದಿರೋದು. ತುಂಬ ಖುಷಿ ಆಯಿತು. ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಊಟದ ವ್ಯವಸ್ಥೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ತುಂಬ ಖುಷಿ ಆಯಿತು. ಇಲ್ಲಿ ಒಂದು ಕಡೆ ಕಂಬಳದ ಕೋಣೆಗಳನ್ನು ಕರೆದುಕೊಂಡು ಬಂದದ್ದಾದರೆ ಮತ್ತೊಂದು ಕಡೆ ವಿದ್ಯಾರ್ಥಿನಿಯರಿದ್ದಾರೆ. ಹಲೋ, ನಮಸ್ತೆ, ಹಾಯ್. ಏನು ಹೆಸರು? ನಿಧಿ. ಏನು ಅನಿಸ್ತಿದೆ ನಿಮ್ಮದು? ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ತುಂಬ ಕೋಣಗಳು. ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ಟೇಟಸ್ಗೆ ವಿಡಿಯೋ ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ? ಹಾಗೇನಿಲ್ಲ, ಸುಮ್ಮನೆ ಮೆಮೊರೀಸ್ ಅಷ್ಟೇ. ಏನು ಅನ್ಸುತ್ತೆ ಮೇಡಮ್? ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನೋಡ್ತಿರೋದು ನಾನು ಕೋಣಗಳೆಲ್ಲ. ಚೆನ್ನಾಗಿದೆ ನೋಡೋಕ್ಕೆಲ್ಲ. ನಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಥರ ಕಾಲೇಜಲ್ಲಿ ತುಂಬ ಕೋಣಗಳು ಅಲ್ಲ, ಕಾಲೇಜ್ ಕ್ಯಾಂಪಸ್ ಸುತ್ತ ಇದೆ. ಕಾಲೇಜಲ್ಲಿ ತುಂಬ ಕೋಣಗಳಲ್ಲ? ಇಲ್ಲ, ಕಾಲೇಜಲ್ಲಿ ಯಾವುದೇ ಕೋಣ ಇಲ್ಲ. ಓಕೆ, ಥ್ಯಾಂಕ್ ಯು. ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ. ಹೇಗಿದ್ದಾವೆ ಕೋಣಗಳ? ಆಕ್ಚುಲಿ ನಾನು ಬಂದಾಗ 2 ಇತ್ತು. ಒಂದು 5 ನಿಮಿಷ ಬಿಟ್ಬಿಟ್ಟು ನೋಡೋಣ ಅಂತ ಬಂದೆ. ನೋಡಿದ್ರೆ ಇಷ್ಟೊಂದು ಕಾಲೇಜ್ ತುಂಬ ಬರೀ ಕೋಣಗಳೇ ಇದಾವೆ. ಖುಷಿ ಆಗ್ತಿದೆ ನಮ್ಮ ಕಾಲೇಜಲ್ವಾ ಅಂತ. ಹೇಗಿದಾವೆ ಕೋಣಗಳು? ತುಂಬಾ ಚೆನ್ನಾಗಿದೆ. ಬಹಳ ಖುಷಿ ಉಂಟು. ನೀವು ಮಂಗಳೂರು ಮಾಡೋದೆಲ್ಲ ಇವೆ. ಅದು ಕಂಬಳ ಅಲ್ವಾ ನಮ್ಮದು? ಮಂಗಳೂರಿನ ಬಹಳ ಏನಂತಾರೆ ಅದಕ್ಕೆ, ಸಂಪ್ರದಾಯ ಸಂಸ್ಕೃತಿ ಉಳಿದಿರೋದೆ ಈ ತರ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ಪ್ರೀತಿಸೋ ಇದರಿಂದ. ಸೊ ಹಾಗಾಗಿ ಈ ಥರ ಕಾಲೇಜಲ್ಲಿ ಬಂದು ಈ ಥರ ಮಾಡ್ತಿರೋದು ತುಂಬ ಖುಷಿ ಇದೆ. ಈ ಥರ ಮತ್ತು ಮಾಡಬೇಕು. ಈ ಥರ ಹುಡುಗರುಗಳು ಮತ್ತು ನಮಗೂ ಒಂದು ಇದು ಸಿಗುತ್ತೆ ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ಫೋಟೋಗ್ರಾಫಿಗಳು ನಡೀತಾ ಇದ್ದಾವೆ. ಪಂಚೇಶ್ ಚಾರ್ ಮಾಡ್ಯಾರೆ, ಬನ್ನಿ. ಫೋಟೋಗ್ರಫಿ ನಡೀತಾ ಇದೆ. ಎಲ್ಲರೂ ಕೂಡ ಫೋಟೋವನ್ನು ತೆಗೆಸಿಕೊಳ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಿಂತುಕೊಂಡು ಇಲ್ಲಿ ಕೋಣಗಳ ಜೊತೆ ಫೋಟೋ ತೆಗೆಸಿಕೊಳ್ಳುವಂಥದ್ದು. ಆ ಕ್ರೇಜ್ ಇನ್ನೂ ಕೂಡ ಹೆಚ್ಚಲಿಕ್ಕಿದೆ ಬೆಂಗಳೂರಿನಲ್ಲಿ. ಈಗಾಗಲೇ ಹಾಸನದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಜನರು ಇಲ್ಲಿ ಅವರು ಕೋಣೆಗಳೊಂದಿಗೆ ಫೋಟೋ ತೆಗೆಸಿಕೊಳ್ಳುವಂತಹದನ್ನು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಅದಕ್ಕಿಂತ ಮೊದಲು ಫೋಟೋಗ್ರಾಫರ್ ಫೋಟೋ ತೆಗಿಲಿ ಅನ್ನುವಂಥದ್ದಕ್ಕಾಗಿ ಕಾಯ್ತಾ ಇದ್ದೇವೆ. ಆ ನಂತರ ಅವರನ್ನು ಕೂಡ ಮಾತನಾಡಿಸ್ತೇವೆ. ಬಹಳ ವಿಶೇಷವಾಗಿ ಹಾಸನದಲ್ಲಿ ದೊಡ್ಡ ಮಟ್ಟಿಗೆ ಬಹಳ ಆತ್ಮೀಯತೆಯಿಂದ ಸ್ವಾಗತ ಸಿಕ್ಕಿದೆ. ಇದೀಗ ಸ್ವಾಗತವನ್ನು ಕೋರಿದವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಿಂದ ಸುದ್ದಿ ನೇರ ಪ್ರಸಾರ ಮಾಡ್ತಾ ಇರುವಂಥದ್ದು. ನೇರ ಪ್ರಸಾರದಲ್ಲಿ ಸಂಪೂರ್ಣವಾದಂತಹ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಇದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಿಂದ ನೀಡ್ತಾ ಇರುವಂತಹ ನೇರ ಪ್ರಸಾರ, ಸುದ್ದಿ ಲೈವ್ನಲ್ಲಿ ಬರ್ತಾ ಇರುವಂತಹ ನೇರ ಪ್ರಸಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಇದೀಗ ಕೋಣಗಳ ಜೊತೆಗೆ ಸೆಲ್ಫಿಗಳನ್ನು ತೆಗೆಸಿಕೊಳ್ತಾ ಇರುವವರು, ಕೋಣಗಳ ಜೊತೆಗೆ ಮಾತನಾಡ್ತಿರುವಂಥ ಯುವಕರ ತಂಡಿದೆ, ಇನ್ನು ಪೇಟೆದಾರಿಗಳ ತಂಡ ಇದೆ. ಎಲ್ಲರನ್ನೂ ಕೂಡ ಮಾತನಾಡಿಸ್ತೇವೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ನಾವು ಯಾವಾಗಲೂ ನೋಡಿಲ್ಲ, ಇದೆ ಹಾಸನದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇರೋದ್ರಿಂದ ನಮಗೆ ಖುಷಿ ಆಗ್ತಿದೆ. ನಾವು ಇದನ್ನು ನೋಡಲೇಬೇಕು ಅನ್ನೋದಕ್ಕೋಸ್ಕರ
ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದನ್ನು ನೋಡಬೇಕು, ಹಳ್ಳಿ ಸೊಗಡು ಹೆಂಗಿರುತ್ತೆ ಅಂತ ಬಂದಿದ್ದೀವಿ ಸರ್. ಹೆಂಗಿದೆ ಸರ್? ಹೇಳಿ ಹೇಳಿ ಸರ್. ಹೇಗೆ ಅನಿಸ್ತದೆ? ಭಾಳ ಖುಷಿ ಇದೆ ಸರ್. ನಿಮ್ದು ಊರು ಯಾವುದು? ನಮ್ದು ಹಾಸನ ಸರ್, ಓಕೆ. ಚಂದ್ರಪಟ್ಟಣ. ಈ ಕೋಣಗಳು, ಕಂಬಳದ ಕೋಣಗಳು ನಿಮ್ಮ ಊರಿನಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದೆ. ಬಟ್ ಅದರಲ್ಲಿ ನಮಗೆ ತೃಪ್ತಿ ಇಲ್ಲ. ಈ ಕಂಬಳ ಅನ್ನೋ ಒಂದು ಹಬ್ಬ ನಮ್ಮ ಹಾನಲ್ಲೇ ನಡೆದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು, ಇಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲ ಒಂದು ಆಲೋಚನೆ ಮಾಡಿ ಈ ಥರ ಸಂಸ್ಕೃತಿ ಇರುವಂತಹ ಆಟಗಳನ್ನ ನಮ್ಮ ಹಾಸನಲ್ಲೂ ತರಬೇಕು ಅಂತ ನಮ್ಮ ಮನವಿ. ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಹಾಸನಕ್ಕೆ ಬಂದಿರೋದು ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಈ ಹಾಸನಕ್ಕೆ ಬಂದಿರೋದು ಭಾಳ ಒಳ್ಳೆ ಸಂದರ್ಭ. ಇದು ಭಾಳ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಕಂಬಳದ ಕೋಣಗಳು ಎಂಟ್ರಿ ಕೊಟ್ಟಿರೋದು ಎಲ್ಲ ಸಾರ್ವಜನಿಕರಿಗೆ ಒಂದು ಖುಷಿ ತಂದಿದೆ. ಎಲ್ಲರಿಗೂ ತುಂಬ ಬಂದಿರೋ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ನಮಸ್ತೆ. ನಾವು ಇದು ಏನು ಕಂಬಳ ನಾವು ಏನಿದ್ರು ಸೈಡು ಮಂಗಳೂರು ಸೈಡ್ ಕರಾವಳಿ ನೋಡ್ತಾ ಇದ್ದೋ, ಇವಾಗ ನಮ್ಮ ಹಾಸನ್ನು ಮತ್ತು ಬೆಂಗಳೂರಲ್ಲಿ ನೋಡ್ತಾ ಇರೋದು ನಮಗೆ ಖುಷಿ ಆಗ್ತಾಯಿದೆ. ತುಂಬ ಮನಸ್ಸಿಗೆ ಹಗುರ ಆಗ್ತಾಯಿದೆ. ಬೆಂಗಳೂರಲ್ಲಿ ಕಂಬಳ ಶನಿವಾರ ನಡೀತಾ ನಾವು ಸಹ ಹೋಗ್ತಾ ಇದ್ದೀವಿ. ಅಲ್ಲೇ ಖುದ್ದು ನೋಡಿ ಸಂತೋಷ ಪಡ್ಕೊಂಡು ಬರ್ತೀವಿ. ಹಾಸನವರೇ, ಪ್ರಾಪರ್ ಹಾಸನ. ಇಲ್ಲ, ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಕ್ರೇಜ್. ತುಂಬ ಚೆನ್ನಾಗಿದೆ. ತುಂಬ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇನ್ನೂ ಇದ್ರಿಗಿಂತ ತುಂಬ ಅದ್ಭುತವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್, ಹೇಗಾಯ್ತು ಜರ್ನಿ? ಆಯಿತು. ಇನ್ನೂ ಸಹ ಜರ್ನಿ ಉಂಟಲ್ಲ. ಇನ್ನೂ ಸಹ ಜರ್ನಿ ಇತ್ತೆ. ಮುಖ್ಯವಾದ ಆ ಒಂಜಿ ಇಂದು ಎಂಜಿನ ಒಂದು ನಿಮಿಷ ಹಾಸನದ ಶಾಸಕರು ಬಂದಿದ್ದಾರೆ. ನಮಸ್ತೆ ಸ್ವರೂಪ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಊರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಬಳದ ಕೋಣಗಳನ್ನು ನೋಡ್ತಾ ಇದ್ದೀವಿ, ಏನು ಹೇಳ್ತೀರಿ? ಭಾಳ ಸಂತೋಷ ಸಂದರ್ಭ. ಇವತ್ತು ನಮ್ಮ ಹಾಸನಲ್ಲಿ ಮೊದಲನೇ ಬಾರಿಗೆ ಎಲ್ಲ ಕಂಬಳದ ಎಲ್ಲ ಕೋಣಗಳು ಬಂದಿರೋದು ನಮಗೆಲ್ಲ ಸಂತೋಷದ ಇದು. ಎಲ್ಲರಿಗೂ ಕೂಡ ಕರಾವಳಿ ಭಾಗದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಓಕೆ, ನೀವು ಒಂದು ಗಾರ್ಡ್ ಸೆಕ್ಷನಲ್ಲಿ ಜರ್ನಿ ಮಾಡಿದಂಥ ಕೋಣಗಳು ನಿಮ್ಮ ಊರಿನಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದಾವೆ. ಜೊತೆಗೆ ನಿಮ್ಮ ಊರಿನ ಯುವಕರನ್ನ ಈಗ ಮಾತಾಡಿಸಿದ್ವಿ. ಅವರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರನ್ನ ಮತ್ತು ಸ್ಥಳೀಯರನ್ನ ಒತ್ತಾಯಿಸಬೇಕು, ಇಲ್ಲಿಯೂ ಕೂಡ ಒಂದು ಕಂಬಳ ಆಗಬೇಕು ಅಂತ. ಖಂಡಿತ ಕಂಬಳ ಮಾಡೋಣ, ಮುಂದಿನ ದಿನಗಳ ಮಾಡೋಣ. ಇದು ಬೆಂಗಳೂರು ನಡೀತಾ ಇರೋದಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಮಾಡ್ತಾ, ಮತ್ತು ನಮ್ಮ ಏನು ಎತ್ತಿನ ಜಾತ್ರೆನೂ ಕೂಡ ನಾವು ಜನವರಿ ಫೆಬ್ರವರಿ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದೀವಿ. ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ. ನಿಮ್ಮೂರಿನ ಎತ್ತಿನ ಜಾತ್ರೆ, ನಮ್ಮೂರಿನ ಕಂಬಳ, ಈ ಎರಡು ನಮ್ಮ ಮಣ್ಣಿನ ಸಂಸ್ಕೃತಿ. ಏನು ಹೇಳ್ತೀರಿ? ಅದು ಸಂಪ್ರದಾಯ ಹಿಂದಿನ ಹೇಗೆ ನಡ್ಕೊಂಡು ಬಂದಿತ್ತು ಅದೇ ರೀತಿ ಸಂಪ್ರದಾಯ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗಬೇಕು. ಮುಂದಿನ ಪೀಳಿಗೆ ಕೂಡ ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಎಲ್ಲರೂ ಕೂಡ ಈ ಕಂಬಳ ಮತ್ತು ನಮ್ಮ ಎತ್ತಿನ ಜಾತ್ರೆ ಕೂಡ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಸನದ ನೂತನ MLA ನಮ್ಮ ಜೊತೆಗೆ ಮಾತನಾಡಿದರು. ಬಹಳ ವಿಶೇಷವಾಗಿ ಹಾಸನದಲ್ಲಿ ಕಂಬಳ ಮಾಡಬೇಕು ಅನ್ನುವಂತಹ ಬಹಳಷ್ಟು ಜನರ ಕೂಗಿತ್ತು. ಆ ಕೂಗಿಗೆ ಖಂಡಿತವಾಗಿಯೂ ಕಂಬಳ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ರೆಸ್ಪಾಂಡ್ ಆಗಿದ್ದಾರೆ ಹಾಸನದ MLA. ಇದೀಗ ನೀವು ನೋಡ್ತಾ ಇದ್ದೀರಿ ಹೇಗೆ ಇಲ್ಲಿ ಕಂಬಳದ ಕೋಣಗಳಿಗೆ ವೆಲ್ಕಮ್ ಸಿಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಈ ಒಂದು ಗಾಡಿ ನೋಡ್ತಾ ಇದ್ದೀರಿ, ಕಂಬಳದ ಕೋಣದ ಅಥವಾ ಈ ಒಂದು ಪ್ರದೇಶಕ್ಕೆ ಬರ್ತಾ ಇರುವಂಥ ಎಲ್ಲ ಗಾಡಿಗಳಿಗೂ ಕೂಡ ಹೂವಿನ ಪುಷ್ಪ ಅರ್ಪಣೆ ಮಾಡಿ ಅವರನ್ನು ಸ್ವಾಗತಿಸಲಾಗ್ತಾ ಇದೆ. ಇದೀಗ ಹಾಸನದ MLA ಕೋಣಗಳ ಜೊತೆಗೆ ಫೋಟೋವನ್ನು ತೆಗೆಸಿಕೊಳ್ತಾ ಇರುವಂಥದ್ದು. ಫೋಟೋಗಳನ್ನು ಹಾಸನದ MLA ತೆಗೆಸಿಕೊಳ್ತಾ ಇರುವಂಥದ್ದು ಮಾತ್ರ ಅಲ್ಲ, ಆ ಒಂದು ಕೋಣಗಳ ಜೊತೆಗೆ ಒಂದು ಆತ್ಮೀಯತೆಯಿಂದ ಆರೈಕೆ ಮಾಡ್ತಾ ಇರುವಂಥದ್ದು, ಅವುಗಳನ್ನು ಸಲಹುತ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗಬೇಕು. ಇನ್ನು ಬಹಳಷ್ಟು ಜೋಡಿ ಕೋಣಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾವೆ. ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತೀವಿ. ಅದಕ್ಕಿಂತ ಮೊದಲು ಸಭಾ ಕಾರ್ಯಕ್ರಮಕ್ಕೆ ಆಗ್ತಾ ಇರುವಂಥ ಸಿದ್ಧತೆಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿರುವಂತಹ ದೃಶ್ಯ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಹಾಸನದವರು, ಜೊತೆಗೆ ಕರಾವಳಿಯ ಮಿತ್ರರು, ಜೊತೆಗೆ ಕರಾವಳಿಯ ತುಂಬ ಜನ ಇಲ್ಲಿ ಬಂದು ಸೇರಿದ್ದಾರೆ. ಜೊತೆಗೆ ಈ ಒಂದು ಕಂಬಳದ ಕೋಣಗಳನ್ನು ಬಹಳ ಪ್ರೀತಿಯಿಂದ, ಕಂಬಳದ ಕೋಣದ ಮಾಲೀಕರನ್ನು ಕೂಡ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಮೈದಾನದಲ್ಲಿ ಬಹಳ ದೊಡ್ಡ ಮಟ್ಟಿನ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಿ
ಸಭಾ ಕಾರ್ಯಕ್ರಮಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಸಭಾ ಕಾರ್ಯಕ್ರಮಕ್ಕೆ ಸೂಕ್ತವಾದಂತಹ ವೇದಿಕೆಗಳನ್ನು ರೂಪಿಸಿದ್ದಾರೆ. 4:30 ಇಲ್ಲಿ ಸಭಾ ಕಾರ್ಯಕ್ರಮ ಕೂಡ ಆರಂಭವಾಗಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಸ್ಥಳೀಯ MLA ಇರ್ಬೋದು ಅಥವಾ JDSನ ಪ್ರಮುಖರಾದಂಥ HD ರೇವಣ್ಣ ಅವರು ಇರ್ಬೋದು, ಬಹಳಷ್ಟು ಜನ ಇಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಜೊತೆಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಹಾಸನದಲ್ಲಿ ಇಂತಹದೊಂದು ಕಾರ್ಯಕ್ರಮ ಆಗಲಿಲ್ಲ ಅನ್ನುವಂತಹದನ್ನು ನಾವು ಹೇಳ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಗೆ ಯರ್ಮಾಲ್ ರೋಹಿತ್ ಜೊತೆಗೆ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಮಾತನಾಡಿಸುವ. ಸರ್, ಇದೀಗ ಸರ್ ಹೇಗಾಯ್ತು ನಾವು ಜರ್ನಿ ಭಾರಿ ಕಷ್ಟ ಇತ್ತು. ಪ್ರಾಬ್ಲಮ್ ಅಷ್ಟು ಸುಲಭ ಇಲ್ಲ. ಜರ್ನಿ ಭಾರಿ ಕಷ್ಟ ಇತ್ತು, ಆದ್ರೂ ಹೋಗ್ತೇವೆ. ಈಗ ಜರ್ನಿ ಮಾತಾಡಬೇಕು, ನಾವು ಕೋಣವನ್ನು ನಿಲ್ಲಿಸ್ತೇವೆ ಅಲ್ಲಿ. ಸರ್ ಏನ್ ಭಾರಿ ಅಡ್ಡತ್ತಲ್ಲಿ ಆಂಡ ಅರೇಂಜ್ಮೆಂಟ್ ಒಂಚೂರು ಒಂದು ನಾಣ್ಣ ತೊಂದರೆ ಇಜ್ಜಿ ಆಪುಂಡು ಮಲ್ಲ ಅರೇಂಜ್ಮೆಂಟ್ ಆಂಡ ತೊಂದರೆ ಇಜ್ಜಿ ಭಾರಿ ಶೋಕ ಅಡ್ಡ. ಇದು ಸ್ಥಳೀಯ ಕಂಬಳದ ಕೋಣದ ಮಾಲೀಕರು ಮಾತನಾಡ್ತಾ ಇರುವಂಥದ್ದು. ನಾವು ಮತ್ತೆ ನಿಮಗೆ ಮೈದಾನವನ್ನು ತೋರಿಸ್ತೀವಿ. ಮೈದಾನದಲ್ಲಿ ಸರತಿ ಸಾಲಿನಲ್ಲಿ ಮಕ್ಕಳನ್ನೆಲ್ಲ ನಿಲ್ಲಿಸ್ಯಾರೆ. ಅವರು ಬರುವಂತಹ ಅತಿಥಿಗಳಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದೀಗ ನಾವು ನಿಮಗೆ ಒಂದಷ್ಟು ಕೋಣಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ಬಹಳಷ್ಟು ಕೋಣಗಳು ಇಲ್ಲಿಗಿಂತ ಸುಮಾರು ಒಂದು 500ರಿಂದ 600 ಮೀಟರ್ ದೂರದಲ್ಲಿವೆ. ಅವುಗಳನ್ನು ಕೂಡ ನಾವು ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಮತ್ತೊಂದು ತಂಡ ಬರ್ತಾ ಇದೆ. ನಮಸ್ತೆ. ನಮ್ದು ಹೋಗಿತ್ತು ಯರ್ಮಾಲ್ ಹೋಗಿದೆ. ಯರ್ಮಾಲ್ ಹೋಗಿದಾ? ಹೇಗೆ ಜರ್ನಿ ಹೇಗಾಯ್ತು? ಜರ್ನಿ ಸೂಪರ್ ಆಯ್ತು. ಸೂಪರ್ ಆಯ್ತಾ? ಹೌದು. ಖುಷಿ ಆಯ್ತು ನಿಮಗೆ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಬೆಂಗಳೂರು ಒಬ್ಬನ ಬಾರಿ ರೆಡಿ ಆತ ನೋಡ? ಬೆಂಗಳೂರು ಪೂರ ರೆಡಿ ಆದೇವಿ ಅಂದ. ಓಕೆ ನೋಡಿ, ಈಗ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹಾಸನದವರು, ಕರಾವಳಿಯವರು ಎಲ್ಲರೂ ಕೂಡ ಸಾಕ್ತಾ ಇರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಹೇಗೆ ಸಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಮಗೆ ತೋರಿಸಿಕೊಡ್ತಾ ಇದ್ದೀವಿ. ಹಾಸನದ ಸ್ಥಳೀಯ MLA ಅವರು, ಅವರ ಜೊತೆಗೆ ಮಾತನಾಡ್ತಾ ಇರುವಂತಹ ಯುವಕರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ ಮುಂದಕ್ಕೆ ಸಾಗುವ. ವನಸ್ಥಳ ಹೋಗಿ ದಾದಾಪುರ ಮಲ್ದೇರ್ ಬಂತ. ರೆಡಿ ಅಲ್ಲಿ ಲಿಂಕ್ ಶೇರ್ ಆಗುತ್ತಾ? ಲಿಂಕ್ ಶೇರ್ ಆವು ಇತ್ತೆ. ಓಕೆನಾ ಆಯ್ತು ರೆಡಿ. ಕಂಬಳ ಇದೀಗ ಕಂಬಳದ ಕೋಣಗಳು ಹಾಸನವನ್ನು ತಲುಪಿವೆ. ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಎಲ್ಲ ರೀತಿಯಂತಹ ವೇದಿಕೆ ಸಜ್ಜುಗೊಳಿಸಲಾಗಿದೆ. ಇದೀಗ ನೀವು ನೋಡ್ತಾ ಇರುವಂಥದ್ದು ಹಾಸನ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದ ಮುಂಭಾಗದ ಸಂಪೂರ್ಣ ದೃಶ್ಯಗಳು. ಇಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ವಿಶೇಷವಾದಂತಹ ಸಭಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಇಲ್ಲಿ ಸುಮಾರು 4 ಗಂಟೆಗಳ ಕಾಲ ಕೋಣಗಳಿಗೆ ವಿರಾಮ ಇರುತ್ತದೆ. ಜೊತೆಗೆ ಕೋಣಗಳಿಗೆ ಆರೈಕೆ ಮಾಡುವಂಥ ಕೆಲಸ ಕಾರ್ಯಗಳಾಗ್ತವೆ. ನಿರಂತರವಾಗಿ 4 ಗಂಟೆಯಿಂದ ಜರ್ನಿ ಮಾಡಿ ಬಸವಳಿದಿರುವಂತಹ ಕೋಣಗಳನ್ನು ಇಲ್ಲಿ ಕಟ್ಟಿ ಹಾಕಿ ಅವುಗಳ ಆರೈಕೆಯಲ್ಲಿ ತೊಡಗಿರುವಂತಹದ್ದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿಗೆ ಬಂದವರಿಗೆ ಊಟದ ವ್ಯವಸ್ಥೆ ಇತ್ಯಾದಿ ವ್ಯವಸ್ಥೆಗಳನ್ನು ಕೂಡ ಇಲ್ಲಿಯ ಸಮಿತಿಗೆ ಸಂಬಂಧಪಟ್ಟವರು ಮತ್ತು ಇಲ್ಲಿರುವಂತಹ ಕರಾವಳಿಗರು ಇಲ್ಲಿ ಕಲ್ಪಿಸಿದ್ದಾರೆ. ಮಿತ್ರ ಮಂಡಳಿ ಹಾಸನ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಓಕೆ, ಕರಾವಳಿ ಮಿತ್ರ ಮಂಡಳಿ ಹಾಸನದವರು ವ್ಯವಸ್ಥೆ ಮಾಡ್ತಾರೆ. ಸರ್, ತಮ್ಮ ಹೆಸರೇನು? ಪ್ರಭಾಕರ್ ಶೆಟ್ಟಿ. ಓಕೆ, ಹೇಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳು, ಎಷ್ಟು ಜನ ಸೇರಿ ಮಾಡ್ತಾ ಇದ್ದೀರಿ, ಏನೆಲ್ಲ ಇರ್ತದೆ ಇಲ್ಲಿ? ಇಲ್ಲಿ ಏನಿಲ್ಲ, ಕೋಣಗಳಿಗೆ ಒಂದು ರೆಸ್ಟ್ ಕೊಡೋಣ ಅಂತ ನಮ್ಮದು. ಆಮೇಲೆ ಬಂದವರಿಗೆ ಊಟದ ವ್ಯವಸ್ಥೆ, ಕೋಣಕ್ಕೆ ನೀರು ಅದೆಲ್ಲ ಕೊಟ್ಟು ಒಂದು ಸ್ವಲ್ಪ ಅದಕ್ಕೆ ರೆಸ್ಟ್. ಯಾಕೆಂದರೆ ಅಷ್ಟು ದೂರದಿಂದ ಬಂದಿರುತ್ತೆ, 3-4 ಗಂಟೆ ಜರ್ನಿ ಮಾಡಿ ಬಂದಿರುತ್ತೆ. ಇನ್ನು ಬೆಂಗಳೂರಿಗೆ ಹೋಗಬೇಕು, ಇನ್ನೊಂದು 3-4 ಗಂಟೆ ಆಗುತ್ತೆ. ಇಲ್ಲಿ ಒಂದು ರೆಸ್ಟ್ ಕೊಟ್ಟು ಮುಂದೆ ಕಳಿಸೋಣ ಅಂತ ನಮ್ಮದು. ಹೌದು ಹೌದು. ಓಕೆ, ಎಷ್ಟು ಜನ ಸೇರಿದ್ದೀರಿ ಇಲ್ಲಿ? ಇಲ್ಲಿ ಒಂದು 3,000 ಜನ ಸದ್ಯಕ್ಕೆ ಸೇರಿದ್ದೀವಿ. 3,000 ಜನ ಸೇರಿದ್ದೀವಿ. ಇಲ್ಲಿ ಸಭಾ ಕಾರ್ಯಕ್ರಮ ಇರುತ್ತೆ? ಹೌದು, ಸಭಾ ಕಾರ್ಯಕ್ರಮ ಇದೆ. ಈಗ MLA ಅವರು ಎಲ್ಲ ಬರ್ತಾರೆ, ರೇವಣ್ಣನವರು ಬರ್ತಾರೆ, ಬಂದು ಇಲ್ಲಿ ಒಂದು ಸಭಾ ಕಾರ್ಯಕ್ರಮ ಇದೆ.
ಸಭಾ ಕಾರ್ಯಕ್ರಮ ಇರುತ್ತೆ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ನೀವು ನೋಡ್ತಾ ಇರುವಂಥದ್ದು ಹಾಸನದಿಂದ ನೇರ ಪ್ರಸಾರ. ನೋಡಿ, ಈಗಷ್ಟೇ ಬೆಳ್ಳಿಪಾಡಿ ಕೊಡಗಟ್ಟ ಇಲ್ಲಿಯ ಕಂಬಳದ ಕೋಣಗಳು ಈಗಾಗಲೇ ಜರ್ನಿ ಮಾಡಿ ಬಂದಿರುವಂಥದ್ದು. ನಮಸ್ತೆ. ಜರ್ನಿ ಖುಷಿ ಅಂಡ ಘಾಟಿ ದೂರ ಬತ್ತನ ಖುಷಿ ಅಂಡ ಎಂಚಲ್ಲ ಏರ್ಕುಲು ಎಂಚಲ್ಲ ಅಂದ ಎಂಚಲ್ಲ ಆರಾಮಡಲ್ಲ ತೊಂದರೆ ದಾಲ ತೊಂದರೆ ಇಜ್ಜಿ ಎಂಕ್ಲೆಗ್ ಬರ್ಪಣಲ್ಪ ಗಾಡಿ ಬನ್ನ ದಾಲ ಸಮಸ್ಯೆ ಆತಜ್ಜಿ ತೊಂದರೆ ದಾಲ ಇಜ್ಜಿ ಆರಾಮಡು ಬರ್ತದೆ ಇದು ಉಂಟ ಬಾರಿ ಸ್ವಾಗತ ಬಾರಿ ಖುಷಿ ಆತನ ಸ್ವಾಗತ ಎಂಚೇತನ್ರಿ ಬಾರಿ ಖುಷಿ ಆತನ ಬಾರಿ ಖುಷಿ ಆತನ್ರಿ. ಓಕೆ, ಇತ್ತೆ ನಮಸ್ಕಾರ. ಓಲ್ಪದಾರಿ ಬೆಳ್ಳಿವಾಡಿ ಕೊಡಪಟ್ಯ ಬೆಳ್ಳಿವಾಡಿ ಕೊಡಪಟ್ಯ ಎಂಚಾಂಡ್ ಜರ್ನಿ ಜರ್ನಿ ಸೋಕಂಡ ಓಕೆ. ಎಷ್ಟು ಜನ ಬೈದಾರೆ? ಎಂಕಲು 15 ಜನ ಉಲ್ಲ 15 ಜನ ಬೈದಾರಾ? ಇದೀಗ ಹಾಸನದಲ್ಲಿ ಇರುವಂತಹ ಕೋಣೆಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಇನ್ನೂ ಕೂಡ ಒಂದಷ್ಟು ಜನರನ್ನ ಮಾತನಾಡಿಸಬೇಕು. ಈಗಾಗಲೇ ಅಲ್ಲಲ್ಲಿ ರೆಸ್ಟ್ ಮಾಡ್ತಿರುವಂತಹ ಕೋಣೆಗಳನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇದು ಹಾಸನದಲ್ಲಿ ಯಾವುದು ತಂಡ? ಇದು ಕಾರಿಂಜ ಗೊಂಬೆಲ್. ಜರ್ನಿ ಹೇಗಾಯ್ತು? ಜರ್ನಿ ತೊಂದರೆ ಇಲ್ಲ, ಯಾವುದು ತೊಂದರೆ ಆಗ್ಲಿಲ್ಲ. ಘಾಟಿಯಲ್ಲಿ ಹೇಗೆ ಹೇಗಿದ್ದಾರೆ? ಯಾರಿದು ಇವರಿಬ್ಬರ ಹೆಸರೇನು? ಇದ್ರ ಹೆಸರು ಕಾಳ ಮತ್ತು ಸೂರ್ಯ ಅಂತಾನೆ. ಸೂರ್ಯ, ಕಾಳ ಮತ್ತು ಸೂರ್ಯನನ್ನ ನೀವು ನೋಡ್ತಾ ಇದ್ದೀರಿ. ಇನ್ನೊಂದು ಜೋಡಿ ಕೂಡ ಇದೆ. ಸರ್ ನಮಸ್ತೆ. ಯಾವುದು ಟೀಮು? ಇರುವಾಯಿಲ್ ಪಾಣಿಲದ ತಂಡ. ಯಾರೆಲ್ಲ ಇದು? ಇದು ಕೋಟ ಮೋಡ, ಇದು ದುರ್ಗಿ ಮತ್ತು ಕೋಟ ಮೋಡೆಯನ್ನ ನೋಡ್ತಾ ಇದ್ದೀರಿ. ದುರ್ಗಿ ಮತ್ತು ಕೋಟ ಮೋಡೆ ಇಬ್ಬರು ಕೂಡ ಕಂಬಳಕ್ಕೆ, ಬೆಂಗಳೂರಿನ ಕಂಬಳಕ್ಕೆ, ನಮ್ಮ ಕಂಬಳಕ್ಕೆ ರೆಡಿಯಾಗಿರುವಂಥವ್ರು. ದುರ್ಗಿ ಮತ್ತು ಕೋಟ ಮೋಡೆ ಇರುವಾಯಿಲ್ ಪಾಣಿಲ ತಂಡದ ಇಬ್ಬರೂ ಕೂಡ ಇಲ್ಲಿ ಸನ್ನದ್ಧರಾಗಿರುವಂತಹದ್ದು. ಮತ್ತು ಘಾಟ್ ಸೆಕ್ಷನ್ನಲ್ಲಿ ಜರ್ನಿಯನ್ನು ಮಾಡ್ಕೊಂಡು ಬಂದರು. ಯಾವ ರೂಟಲ್ಲಿ ಬಂದ್ರಿ? ನೀವೇನಾದ್ರು ರೂಟ್ ಚೇಂಜ್ ಮಾಡ್ಕೊಂಡು? ಇಲ್ಲ, ಇದು ಶಿರಾಡಿಯಲ್ಲಿ. ಹೇಗಾಯ್ತು? ಒಳ್ಳೇದಾಯ್ತು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಾಯ್ತು. ಚೆನ್ನಾಗಿ ಆಯ್ತು, ಯಾವುದೇ ರೀತಿಯಲ್ಲೂ ಯಾವ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿ ಜರ್ನಿ ಆಯ್ತು. ಇದೀಗ ಹಾಸನ ತಲುಪಿದವರು ನಮಗೆ ಘಾಟ್ ಸೆಕ್ಷನ್ ನಲ್ಲಿ ಯಾವುದೇ ರೀತಿಯಂತಹ ಸಮಸ್ಯೆಗಳು ಆಗ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬನ್ನಿ ಮುಂದಕ್ಕೆ ಸಾಗುವ, ಮತ್ತಷ್ಟು ಜನರನ್ನ ಮಾತನಾಡಿಸುವ, ನಮ್ಮ ಊರಿನಿಂದ ಬಂದಿರತಕ್ಕಂತಹ ಕೋಣೆಗಳ ಪರಿಚಯವನ್ನು ಮಾಡಿಸಿಕೊಡುವಂತಹ ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ. ಬಹಳಷ್ಟು ಜನ ಈಗ ಇಲ್ಲಿ ಸೇರಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಕೋಣೆಗಳಿಗೆ ನೀರು ಕೊಡುವಂಥದ್ದು ಮತ್ತು ಕೋಣೆಗಳಿಗೆ ಎಲ್ಲವೂ ಕೂಡ ನಡೀತಾ ಇದೆ. ನಮಸ್ತೆ, ಏನು ಹೆಸರು? ಮನೋಜ್. ಯಾವುದು ತಂಡ? ಪುತ್ತೂರು ತಿಂಗಳಾಡಿ. ಎಂಚಾಂಡ್ ಜರ್ನಿ ತೊಂದರೆ ಜನ ಮುಲ್ಪ ಎರ್ಕುಲ ಒಂಚೂರು ಒಂದು ಕಷ್ಟ ಒಂದಿತ್ತುಂಡು ಪಂಡ ಅಲ್ಲ ಒಂಜೊಂಜಿ ಮಾರ್ಗ ಸರಿ ಇಜ್ಜಿ ತೊಂದರೆ ಓಕೆ. ಇದು ಈ ತಂಡ. ಮತ್ತೊಂದು ತಂಡ ಇದೆ ಇಲ್ಲಿ, ಅನುಗ್ರಹ. ಈ ತಂಡವನ್ನು ನಾವು ಈಗ ನಿಮಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಎರ್ಮಾಲ್ ಪುಚ್ಚೊಟ್ಟು ಬೀಡು ತಂಡದವರು. ನಮಸ್ತೆ. ಎರ್ಮಾಲ್ ಪುಚ್ಚೊಟ್ಟು ಬೀಡು ಎಂಚಾಂಡ್ ಜರ್ನಿ ಎಂಚಾಂಡ್ ಬತ್ತನ ಸೋಕಂಡ ದಾಲ್ ತೊಂದರೆ ಎಂಚಲ್ಲ ಇರೊಂದು ಏರು ಮಾತಾ ಪೂರ ಬೇಲೆ ಗೋಣಿರ್ಲಿನ ಬುಧಾರೆ ಮಣಿ ಮತ್ತು ಬಾಬುವನ್ನು ನೀವು ಈಗ ನೋಡ್ತಾ ಇದ್ದೀರಿ. ಇದು ಎರ್ಮಾಲ್ ಪುಚ್ಚೊಟ್ಟು ತಂಡದವರು. ಓ ಟೀಮು ಒಂದೇ ಟೀಮು ಇಂದಿಯರು ಬಾಬು ಕರಂಡೆಲ ಬಾಬುಲ್ ಅಡ್ಜನಲ್ಲರು ಒಂದು ಎರ್ಮಾಲ್ ಪುಚ್ಚೊಟ್ಟು ಟೀಮ್ ದಾಖಲೆ ಮುಕುಲ್ಲ ಘಾಟ್ ಸೆಕ್ಷನ್ ಜರ್ನಿ ಮಲ್ತೊಂದು ಬೈದೇರು. ಎಂಚಾಂಡ್ ಜರ್ನಿ ಸೋಕಂಡ. ಎಸ್, ಇದು ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ನೋಡಿ, ಈಗಾಗಲೇ ಬಹಳಷ್ಟು ತಂಡಗಳು ಬಂದು ಇಲ್ಲಿ ಸೇರಿವೆ. ಇನ್ನಷ್ಟು ತಂಡಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನತ್ತ ದಾಪುಗಾಲ್ ಇಡ್ತಾ ಇರುವಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾಗಿರುವಂತಹ ರೇವಣ್ಣ ಅವರು ಕೂಡ ಇದರಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆಗಳಿದ್ದಾವೆ, ಸಾಧ್ಯತೆಗಳು ಕೂಡ ಇದ್ದಾವೆ. ಬಹಳಷ್ಟು ಜನ ಇಲ್ಲಿ ಸೇರಿದ ಕಂಬಳ ಓಟಗಾರ ಹೋಗ್ತಾ ಇದ್ದಾರೆ. ಗಿರೀಶ್ ಅಂತ. ಬನ್ನಿ ಗಿರೀಶ್ ಅವರನ್ನ ಮಾತನಾಡಿಸಬೇಕು. ಕಂಬಳ ಓಟಗಾರ ಈತನ ತಂದೆಯೂ ಕೂಡ ಕಂಬಳ ಓಟಗಾರ. ಈತನ ತಂದೆಯ ಬಗ್ಗೆ ಒಂದು ಸ್ಪೆಷಾಲಿಟಿ ಇದೆ. ಅವರು 6 ಪ್ಯಾಕ್ ಹೀರೋ ಅಂತ ಕರೆಸಿಕೊಳ್ಳುವಂತಹ 57 ವರ್ಷದ ಓಟಗಾರ ಅವರು. ರವಿ ಅಳದಂಗಡಿ ಅವರ ಮಗನಾದಂಥ ಗಿರೀಶ್. ಹೇಗಾಯಿತು ಜರ್ನಿ? ನೀವು ಯಾವ ತಂಡದ ಜೊತೆಗೆ ಬಂದಿದ್ದೀರಿ ಮತ್ತು ಕೋಣಗಳು ಯಾವ ರೀತಿ ಇದ್ದವು ಘಾಟ್ ಸೆಕ್ಷನ್ನಲ್ಲಿ?
ನಾವು ಬಂದಿರೋದು ವೇಣೂರು ಕೋಣದ ಜೊತೆ ಮತ್ತು ಮತ್ತೊಂದು ನಕ್ರೆ ಅವರ ಜೊತೆ ಬಂದಿರೋದು. ಅಂದರೆ ಗಾಡಿ ಸ್ವಲ್ಪ ಅಂದರೆ ಜನ ಇರುವುದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಇನ್ನೊಂದು ಜೊತೆ ಬಂದಿರೋದು. ತುಂಬ ಖುಷಿ ಆಯಿತು. ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಊಟದ ವ್ಯವಸ್ಥೆ ಸ್ವಲ್ಪ ಅಂದರೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ತುಂಬ ಖುಷಿ ಆಯಿತು. ಇಲ್ಲಿ ಒಂದು ಕಡೆ ಕಂಬಳದ ಕೋಣಗಳನ್ನು ಕರೆದುಕೊಂಡು ಬಂದದ್ದಾದರೆ ಮತ್ತೊಂದು ಕಡೆ ವಿದ್ಯಾರ್ಥಿನಿಯರಿದ್ದಾರೆ. ಹಲೋ, ನಮಸ್ತೆ, ಹಾಯ್. ಏನು ಹೆಸರು? ನಿಧಿ. ಏನು ಅನಿಸ್ತಿದೆ ನಿಮ್ಮದು? ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ತುಂಬ ಕೋಣಗಳು. ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ಟೇಟಸ್ಗೆ ವಿಡಿಯೋ ಮಾಡ್ತಾ ಇದ್ದೀರಿ ಅಂತ ಅನ್ಸುತ್ತೆ? ಹಾಗೇನಿಲ್ಲ, ಸುಮ್ಮನೆ ಮೆಮೊರೀಸ್. ಏನು ಅನ್ಸುತ್ತೆ ಮೇಡಮ್? ತುಂಬ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನೋಡ್ತಿರೋದು ನಾನು ಕೋಣಗಳೆಲ್ಲ. ಚೆನ್ನಾಗಿದೆ ನೋಡೋಕ್ಕೆಲ್ಲ. ನಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಥರ. ಕಾಲೇಜಲ್ಲಿ ತುಂಬ ಕೋಣಗಳು ಅಲ್ಲ, ಕಾಲೇಜ್ ಕ್ಯಾಂಪಸ್ ಸುತ್ತ ಇದೆ. ಕಾಲೇಜಲ್ಲಿ ತುಂಬ ಕೋಣಗಳಲ್ಲ? ಇಲ್ಲ, ಕಾಲೇಜಲ್ಲಿ ಯಾವುದೇ ಕೋಣ ಇಲ್ಲ. ಓಕೆ, ಥ್ಯಾಂಕ್ ಯು. ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ. ಹೇಗಿದ್ದಾವೆ ಕೋಣಗಳ? ಆಕ್ಚುಲಿ ನಾನು ಬಂದಾಗ ಎರಡೇ ಇತ್ತು. ಒಂದು 5 ನಿಮಿಷ ಬಿಟ್ಬಿಟ್ಟು ನೋಡೋಣ ಅಂತ ಬಂದೆ. ನೋಡಿ ಇಷ್ಟೊಂದು ಕಾಲೇಜ್ ತುಂಬ ಬರೀ ಕೋಣಗಳೇ ಇದಾವೆ. ಖುಷಿ ಆಗ್ತಿದೆ ನಮ್ಮ ಕಾಲೇಜಲ್ಲೂ ಅಂತ. ಹೇಗಿದ್ದಾವೆ ಕೋಣಗಳು? ತುಂಬಾ ಚೆನ್ನಾಗಿದೆ. ಬಹಳ ಖುಷಿ ಉಂಟು. ನೀವು ಮಂಗಳೂರು ಮಾಡೋದೆಲ್ಲ ಇವೆ. ಅದು ಕಂಬಳ ಅಲ್ವಾ ನಮ್ಮದು. ಮಂಗಳೂರಿನ ಬಹಳ ಏನಂತಾರೆ ಅದಕ್ಕೆ, ಸಂಪ್ರದಾಯ ಸಂಸ್ಕೃತಿ ಉಳಿದಿರೋದೇ ಈ ತರ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ಪ್ರೀತಿಸೋ ಇದರಿಂದ. ಸೊ ಹಾಗಾಗಿ ಈ ತರ ಕಾಲೇಜಲ್ಲಿ ಬಂದು ಈ ತರ ಮಾಡ್ತಿರೋದು ತುಂಬಾ ಖುಷಿ ಇದೆ. ಈ ತರ ಮತ್ತು ಮಾಡಬೇಕು. ಈ ತರ ಹುಡುಗರುಗಳು ಮತ್ತು ನಮಗೂ ಒಂದು ಇದು ಸಿಗುತ್ತೆ ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ಫೋಟೋಗ್ರಫಿಗಳು ನಡೀತಾ ಇದ್ದಾವೆ. ಪಂಚೇಶ್ ಚಾರ್ ಮಾಡ್ಯಾರೆ, ಬನ್ನಿ. ಫೋಟೋಗ್ರಫಿ ನಡೀತಾ ಇದೆ. ಎಲ್ಲರೂ ಕೂಡ ಫೋಟೋವನ್ನು ತೆಗೆಸಿಕೊಳ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಿಂತುಕೊಂಡು ಇಲ್ಲಿ ಕೋಣಗಳ ಜೊತೆ ಫೋಟೋ ತೆಗೆಸಿಕೊಳ್ಳುವಂಥದ್ದು. ಆ ಕ್ರೇಜ್ ಇನ್ನೂ ಕೂಡ ಹೆಚ್ಚಲಿಕ್ಕಿದೆ ಬೆಂಗಳೂರಿನಲ್ಲಿ. ಈಗಾಗಲೇ ಹಾಸನದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಜನರು ಇಲ್ಲಿ ಅವರು ಕೋಣಗಳೊಂದಿಗೆ ಫೋಟೋ ತೆಗೆಸಿಕೊಳ್ಳುವಂತಹದನ್ನು ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಅದಕ್ಕಿಂತ ಮೊದಲು ಫೋಟೋಗ್ರಾಫರ್ ಫೋಟೋ ತೆಗಿಲಿ ಅನ್ನುವಂಥದ್ದಕ್ಕಾಗಿ ಕಾಯ್ತಾ ಇದ್ದೇವೆ. ಆ ನಂತರ ಅವರನ್ನು ಕೂಡ ಮಾತನಾಡಿಸ್ತೇವೆ. ಬಹಳ ವಿಶೇಷವಾಗಿ ಹಾಸನದಲ್ಲಿ ದೊಡ್ಡ ಮಟ್ಟಿಗೆ ಬಹಳ ಆತ್ಮೀಯತೆಯಿಂದ ಸ್ವಾಗತ ಸಿಕ್ಕಿದೆ. ಇದೀಗ ಸ್ವಾಗತವನ್ನು ಕೋರಿದವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಿಂದ ಸುದ್ದಿ ನೇರ ಪ್ರಸಾರ ಮಾಡ್ತಾ ಇರುವಂಥದ್ದು. ನೇರ ಪ್ರಸಾರದಲ್ಲಿ ಸಂಪೂರ್ಣವಾದಂತಹ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಇದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಿಂದ ನೀಡ್ತಾ ಇರುವಂತಹ ನೇರ ಪ್ರಸಾರ. ಸುದ್ದಿ ಲೈವ್ನಲ್ಲಿ ಬರ್ತಾ ಇರುವಂತಹ ನೇರ ಪ್ರಸಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಇದೀಗ ಕೋಣಗಳ ಜೊತೆಗೆ ಸೆಲ್ಫಿಗಳನ್ನು ತೆಗೆಸಿಕೊಳ್ತಾ ಇರುವವರು, ಕೋಣಗಳ ಜೊತೆಗೆ ಮಾತನಾಡ್ತಿರುವಂಥ ಯುವಕರ ದಂಡಿದೆ, ಇನ್ನು ಪೇಟೆದಾರಿಗಳ ತಂಡ ಇದೆ. ಎಲ್ಲರನ್ನೂ ಕೂಡ ಮಾತನಾಡಿಸ್ತೇವೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ. ನಾವು ಯಾವಾಗಲೂ ನೋಡಿಲ್ಲ, ಇದೆ ಹಾಸನದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇರೋದ್ರಿಂದ ನಮಗೆ ಖುಷಿ ಆಗ್ತಿದೆ. ನಾವು ಇದನ್ನು ನೋಡಲೇಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇದನ್ನು ನೋಡಬೇಕು, ಹಳ್ಳಿ ಸೊಗಡು ಹೆಂಗಿರುತ್ತೆ ಅಂತ ಬಂದಿದ್ದೀವಿ ಸರ್. ಹೆಂಗಿದೆ ಸರ್? ಹೇಳಿ ಸರ್. ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಇದೆ ಸರ್. ನಿಮ್ದು ಊರು ಯಾವುದು? ನಮ್ದು ಹಾಸನ ಸರ್, ಚಂದ್ರಪಟ್ಟಣ. ಕೋಣಗಳು, ಕಂಬಳದ ಕೋಣಗಳು ನಿಮ್ಮ ಊರಿನಲ್ಲಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದೆ. ಬಟ್ ಅದರಲ್ಲಿ ನಮಗೆ ತೃಪ್ತಿ ಇಲ್ಲ. ಈ ಕಂಬಳ ಅನ್ನೋ ಒಂದು ಹಬ್ಬ ನಮ್ಮ ಹಾಸನಲ್ಲೇ ನಡೆದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು, ಇಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲ ಒಂದು ಆಲೋಚನೆ ಮಾಡಿ ಈ ಥರ ಸಂಸ್ಕೃತಿ ಇರುವಂತಹ ಆಟಗಳನ್ನ ನಮ್ಮ ಹಾಸನಲ್ಲೂ ತರಬೇಕು ಅಂತ ನಮ್ಮ ಮನವಿ. ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಹಾಸನಕ್ಕೆ ಬಂದಿರೋದು ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಈ ಹಾಸನಕ್ಕೆ ಬಂದಿರೋದು ಭಾಳ ಒಳ್ಳೆ ಸಂದರ್ಭ. ಇದು ಭಾಳ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾಯಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಕಂಬಳದ ಕೋಣಗಳು ಎಂಟ್ರಿ ಕೊಟ್ಟಿರೋದು ಎಲ್ಲ ಸಾರ್ವಜನಿಕರಿಗೆ ಒಂದು ಖುಷಿ ತಂದಿದೆ. ಎಲ್ಲರಿಗೂ ತುಂಬ ಬಂದಿರೋ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ನಮಸ್ತೆ. ನಾನು ಇದು ಏನು ಕಂಬಳ ನಾವು ಏನಿದ್ರು ಸೈಡು ಮಂಗಳೂರು ಸೈಡ್ ಕರಾವಳಿ ನೋಡ್ತಾ ಇದ್ದೋ, ಇವಾಗ ನಮ್ಮ ಹಾಸನ್ನು ಮತ್ತು ಬೆಂಗಳೂರಲ್ಲಿ ನೋಡ್ತಾ ಇರೋದು ನಮಗೆ ಖುಷಿ ಆಗ್ತಾಯಿದೆ. ತುಂಬ ಮನಸ್ಸಿಗೆ ಹಗುರ ಆಗ್ತಾಯಿದೆ. ಬೆಂಗಳೂರಲ್ಲಿ ಕಂಬಳ ಶನಿವಾರ ನಡೀತಾ, ನಾವು ಸಹ ಹೋಗ್ತಾ ಇದ್ದೀವಿ. ಅಲ್ಲೇ ಖುದ್ದು ನೋಡಿ ಸಂತೋಷ ಪಡ್ಕೊಂಡು ಬರ್ತೀವಿ. ಹಾಸನವರೇ, ಪ್ರಾಪರ್ ಹಾಸನ. ಇಲ್ಲ, ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಕ್ರೇಜ್. ತುಂಬ ಚೆನ್ನಾಗಿದೆ. ತುಂಬ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇನ್ನೂ ಇದ್ರಿಗಿಂತ ತುಂಬ ಅದ್ಭುತವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್,
ಹೇಗಾಯ್ತು ಜರ್ನಿ? ಜರ್ನಿ ಆಯಿತು, ಇನ್ನೂ ಸಹ ಜರ್ನಿ ಉಂಟಲ್ಲ. ಇನ್ನು ಸಹ ಜರ್ನಿ ಇತ್ತೆ ಮುಖ್ಯವಾದ ಆ ಒಂಜಿ ಇಂದು ಎಂಜಿನ ಒಂದು ನಿಮಿಷ ಹಾಸನದ ಶಾಸಕರು ಬಂದಿದ್ದಾರೆ. ನಮಸ್ತೆ ಸ್ವರೂಪ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಊರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಂಬಳದ ಕೋಣಗಳನ್ನು ನೋಡ್ತಾ ಇದ್ದೀವಿ, ಏನು ಹೇಳ್ತೀರಿ? ಭಾಳ ಸಂತೋಷ ಸಂದರ್ಭ. ಇವತ್ತು ನಮ್ಮ ಹಾಸನಲ್ಲಿ ಮೊದಲನೇ ಬಾರಿಗೆ ಎಲ್ಲ ಕಂಬಳದ ಎಲ್ಲ ಕೋಣಗಳು ಬಂದಿರೋದು ನಮಗೆಲ್ಲ ಸಂತೋಷದ ಇದು. ಎಲ್ಲರಿಗೂ ಕೂಡ ಕರಾವಳಿ ಭಾಗದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಓಕೆ, ನೀವು ಒಂದು ಗಾರ್ಡ್ ಸೆಕ್ಷನಲ್ಲಿ ಜರ್ನಿ ಮಾಡಿದಂಥ ಕೋಣಗಳು ನಿಮ್ಮ ಊರಿನಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ದಾವೆ. ಜೊತೆಗೆ ನಿಮ್ಮ ಊರಿನ ಯುವಕರನ್ನ ಈಗ ಮಾತಾಡಿಸಿದ್ವಿ, ಅವರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರನ್ನ ಮತ್ತು ಸ್ಥಳೀಯರನ್ನ ಒತ್ತಾಯಿಸಬೇಕು, ಇಲ್ಲಿಯೂ ಕೂಡ ಒಂದು ಕಂಬಳ ಆಗಬೇಕು ಅಂತ. ಖಂಡಿತ ಕಂಬಳ ಮಾಡೋಣ, ಮುಂದಿನ ದಿನಗಳ ಮಾಡೋಣ. ಇದು ಬೆಂಗಳೂರು ನಡೀತಾ ಇರೋದಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಮಾಡ್ತಾ, ಮತ್ತು ನಮ್ಮ ಏನು ಎತ್ತಿನ ಜಾತ್ರೆನೂ ಕೂಡ ನಾವು ಜನವರಿ ಫೆಬ್ರವರಿ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದೀವಿ, ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ. ನಿಮ್ಮೂರಿನ ಎತ್ತಿನ ಜಾತ್ರೆ, ನಮ್ಮೂರಿನ ಕಂಬಳ, ಈ ಎರಡು ನಮ್ಮ ಮಣ್ಣಿನ ಸಂಸ್ಕೃತಿ, ಏನು ಹೇಳ್ತೀರಿ? ಅದು ಸಂಪ್ರದಾಯ ಹಿಂದಿನ ಹೇಗೆ ನಡ್ಕೊಂಡ್ಬಂದಿತ್ತು ಅದೇ ರೀತಿ ಸಂಪ್ರದಾಯ ಮುಂದಿನ ದಿನಗಳು ನಡ್ಕೊಂಡು ಹೋಗಬೇಕು. ಮುಂದಿನ ಪೀಳಿಗೆ ಕೂಡ ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಎಲ್ಲರೂ ಕೂಡ ಈ ಕಂಬಳ ಮತ್ತು ನಮ್ಮ ಎತ್ತಿನ ಜಾತ್ರೆ ಕೂಡ ವಿಶೇಷವಾಗಿ ಮುಂದಿನ ದಿನಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಸನದ ನೂತನ MLA ನಮ್ಮ ಜೊತೆಗೆ ಮಾತನಾಡಿದ್ರು. ಬಹಳ ವಿಶೇಷವಾಗಿ ಹಾಸನದಲ್ಲಿ ಕಂಬಳ ಮಾಡಬೇಕು ಅನ್ನುವಂತಹ ಬಹಳಷ್ಟು ಜನರ ಕೂಗಿತ್ತು. ಆ ಕೂಗಿಗೆ ಖಂಡಿತವಾಗಿಯೂ ಕಂಬಳ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ರೆಸ್ಪಾಂಡ್ ಆಗಿದ್ದಾರೆ ಹಾಸನದ MLA. ಇದೀಗ ನೀವು ನೋಡ್ತಾ ಇದ್ದೀರಿ ಹೇಗೆ ಇಲ್ಲಿ ಕಂಬಳದ ಕೋಣಗಳಿಗೆ ವೆಲ್ಕಮ್ ಸಿಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಈ ಒಂದು ಗಾಡಿ ನೋಡ್ತಾ ಇದ್ದೀರಿ, ಕಂಬಳದ ಕೋಣದ ಅಥವಾ ಈ ಒಂದು ಪ್ರದೇಶಕ್ಕೆ ಬರ್ತಾ ಇರುವಂಥ ಎಲ್ಲ ಗಾಡಿಗಳಿಗೂ ಕೂಡ ಹೂವಿನ ಪುಷ್ಪ ಅರ್ಪಣೆ ಮಾಡಿ ಅವರನ್ನು ಸ್ವಾಗತಿಸಲಾಗ್ತಾ ಇದೆ. ಇದೀಗ ಹಾಸನದ MLA ಕೋಣಗಳ ಜೊತೆಗೆ ಫೋಟೋವನ್ನು ತೆಗೆಸಿಕೊಳ್ತಾ ಇರುವಂಥದ್ದು. ಫೋಟೋಗಳನ್ನು ಹಾಸನದ MLA ತೆಗೆಸಿಕೊಳ್ತಾ ಇರುವಂಥದ್ದು ಮಾತ್ರ ಅಲ್ಲ, ಆ ಒಂದು ಕೋಣಗಳ ಜೊತೆಗೆ ಒಂದು ಆತ್ಮೀಯತೆಯಿಂದ ಆರೈಕೆ ಮಾಡ್ತಾ ಇರುವಂಥದ್ದು, ಅವುಗಳನ್ನು ಸಲಹುತ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ, ಅವರನ್ನೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗಬೇಕು. ಇನ್ನೂ ಬಹಳಷ್ಟು ಜೋಡಿ ಕೋಣಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾವೆ, ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತೀವಿ. ಅದಕ್ಕಿಂತ ಮೊದಲು ಸಭಾ ಕಾರ್ಯಕ್ರಮಕ್ಕೆ ಆಗ್ತಾ ಇರುವಂಥ ಸಿದ್ಧತೆಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿರುವಂತಹ ದೃಶ್ಯ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಹಾಸನದವರು, ಜೊತೆಗೆ ಕರಾವಳಿಯ ಮಿತ್ರರು, ಜೊತೆಗೆ ಕರಾವಳಿಯ ತುಂಬ ಜನ ಇಲ್ಲಿ ಬಂದು ಸೇರಿದ್ದಾರೆ. ಜೊತೆಗೆ ಈ ಒಂದು ಕಂಬಳದ ಕೋಣಗಳನ್ನು ಬಹಳ ಪ್ರೀತಿಯಿಂದ, ಕಂಬಳದ ಕೋಣದ ಮಾಲೀಕರನ್ನು ಕೂಡ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಮೈದಾನದಲ್ಲಿ ಬಹಳ ದೊಡ್ಡ ಮಟ್ಟಿನ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಸಭಾ ಕಾರ್ಯಕ್ರಮಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಸಭಾ ಕಾರ್ಯಕ್ರಮಕ್ಕೆ ಸೂಕ್ತವಾದಂತಹ ವೇದಿಕೆಗಳನ್ನು ರೂಪಿಸಿದ್ದಾರೆ. 4:30 ಇಲ್ಲಿ ಸಭಾ ಕಾರ್ಯಕ್ರಮ ಕೂಡ ಆರಂಭವಾಗಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಸ್ಥಳೀಯ MLA ಇರ್ಬೋದು ಅಥವಾ JDSನ ಪ್ರಮುಖರಾದಂಥ HD ರೇವಣ್ಣ ಅವರು ಇರ್ಬೋದು, ಬಹಳಷ್ಟು ಜನ ಇಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಜೊತೆಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ, ಹಾಸನದಲ್ಲಿ ಇಂತಹದೊಂದು ಕಾರ್ಯಕ್ರಮ ಆಗಲಿಲ್ಲ ಅನ್ನುವಂತಹದನ್ನು ನಾವು ಹೇಳ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಗೆ ಯರ್ಮಾಲ್ ರೋಹಿತ್ ಜೊತೆಗೆ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಮಾತನಾಡಿಸುವ. ಸರ್, ಇದೀಗ ಸರ್ ಹೇಗಾಯ್ತು? ನಾವು ಜರ್ನಿ ಭಾರಿ ಕಷ್ಟ ಇತ್ತು, ಪ್ರಾಬ್ಲಮ್ಮು ಅಷ್ಟು ಸುಲಭ ಇಲ್ಲ. ಜರ್ನಿ ಭಾರಿ ಕಷ್ಟ ಇತ್ತು, ಆದ್ರೂ ಹೋಗ್ತೇವೆ. ಈಗ ಜರ್ನಿ ಮಾತಾಡಬೇಕ ನಾವು ಕೋಣವನ್ನು ನಿಲ್ಲಿಸ್ತೇವೆ ಅಲ್ಲಿ. ಭಾರಿ ಅಡ್ಡ ಇರ್ತದೆ ಆಂಡ ಅರೇಂಜ್ಮೆಂಟ್ ಒಂಚೂರು ಒಂದು ನಾಣ್ಣ ತೊಂದರೆ ಇಜ್ಜಿ ಆಪುಂಡು ಮಲ್ಲ ಅರೇಂಜ್ಮೆಂಟ್ ಆಂಡ ತೊಂದರೆ ಇಜ್ಜಿ ಭಾರಿ ಶೋಕ ಅಡ್ಡ. ಇದು ಸ್ಥಳೀಯ ಕಂಬಳದ ಕೋಣದ ಮಾಲೀಕರು ಮಾತನಾಡ್ತಾ ಇರುವಂಥದ್ದು. ನಾವು ಮತ್ತೆ ನಿಮಗೆ ಮೈದಾನವನ್ನು ತೋರಿಸ್ತೀವಿ. ಮೈದಾನದಲ್ಲಿ ಸರತಿ ಸಾಲಿನಲ್ಲಿ ಮಕ್ಕಳನ್ನೆಲ್ಲ ನಿಲ್ಲಿಸ್ಯಾರೆ. ಅವರು ಬರುವಂತಹ ಅತಿಥಿಗಳಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದೀಗ ನಾವು ನಿಮಗೆ ಒಂದಷ್ಟು ಕೋಣಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ಬಹಳಷ್ಟು ಕೋಣಗಳು ಇಲ್ಲಿಗಿಂತ ಸುಮಾರು ಒಂದು 500ರಿಂದ 600 ಮೀಟರ್ ದೂರದಲ್ಲಿವೆ. ಅವುಗಳನ್ನು ಕೂಡ ನಾವು ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಮತ್ತೊಂದು ತಂಡ ಬರ್ತಾ ಇದೆ. ನಮಸ್ತೆ. ನಮ್ದು ಹೋಗಿತ್ತು ಯರ್ಮಾಲ್ ಹೋಗಿದೆ. ಯರ್ಮಾಲ್ ಹೋಗಿದಾ? ಹೇಗೆ ಜರ್ನಿ ಹೇಗಾಯ್ತು? ಜರ್ನಿ ಸೂಪರ್ ಆಯಿತು. ಸೂಪರ್ ಆಯ್ತಾ? ಹೌದು. ಖುಷಿ ಆಯ್ತು ನಿಮಗೆ? ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಬೆಂಗಳೂರು ಒಬ್ಬನ ಬಾರಿ ರೆಡಿ ಆತರೋಡ? ಬೆಂಗಳೂರು ಪೂರ ರೆಡಿ ಆಯ್ತು ಅಂದ. ಓಕೆ ನೋಡಿ, ಈಗ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹಾಸನದವರು, ಕರಾವಳಿಯವರು ಎಲ್ಲರೂ ಕೂಡ ಸಾಕ್ತಾ ಇರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ.
ಹೇಗೆ ಸಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಮಗೆ ತೋರಿಸಿಕೊಡ್ತಾ ಇದ್ದೀವಿ. ಹಾಸನದ ಸ್ಥಳೀಯ MLA ಅವರು, ಅವರ ಜೊತೆಗೆ ಮಾತನಾಡ್ತಾ ಇರುವಂತಹ ಯುವಕರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಯಾವ ರೀತಿಯಾಗಿ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ ಮುಂದಕ್ಕೆ ಸಾಗುವ. वनस्थळी पोई दादापुर मलदेर बंद ಇವರೆಲ್ಲ ಒಂದು ಮತ್ತೆ ಕಂಬಳ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಬಳ ಸಮಿತಿಯ ನಮ್ಮ ಐಕಲ ಭಾವ ನಮ್ಮ ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ, ಲೋಕೇಶ್ ಶೆಟ್ಟಿ ಮಚ್ಚೂರು ಅವರಿದ್ದಾರೆ. ಬೇರೆ ಬೇರೆ ಅಂತೂ ಇಂತೂ ಕಂಬಳದ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ, ಇದಕ್ಕೆ ನಾವು ಏನು ಹೆಸರಿಟ್ಟಿದ್ದ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ಒಂದು ಹೆಸರಿನಿಂದ ಒಂದು ಧ್ಯೇಯ ವಾಕ್ಯದ ನಾವು ಕರಿತಿದ್ದೇವೆ. ಇಲ್ಲೊಂದು ಸಮಿತಿ ಮಾಡಿದೆವು. ಈ ಸಮಿತಿಯಲ್ಲಿ ಕೂಡ ಬೇರೆ ಬೇರೆ ಪದಾಧಿಕಾರಿ ನಮ್ಮ ಈ ಸಂಘಟನೆ ಮುಖ್ಯಸ್ಥ ಈಗಾಗಲೇ ನಾವು ಹೆಸರನ್ನು ಹೇಳಿದ್ದೇನೆ, ಬೇರೆ ಸಂಘಟನೆ ಮುಖ್ಯಸ್ಥರನ್ನು ಸೇರಿಸಿಕೊಂಡು ಒಂದು 200-300 ಮಂದಿಯ ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯ ಮುಖಾಂತರ ಆ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ ಸಮಿತಿಗೂ ಈ ಸಮಿತಿಗೂ ಸಂಬಂಧ ಒಂದಕ್ಕೊಂದು ಕೊಂಡಿಯನ್ನು ಬೆಸೆದು ಅವರವರ ಜೋಡಣೆ ಮಾಡಿಕೊಂಡು ಕಂಬಳವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಸುಂದರರಾಜ ರೈಕ್ಲೆ, ನಿಮಗೆ ಇಲ್ಲಿ ಕಂಬಳ ಮಾಡೋದು, ನಾವಿಲ್ಲಿ ಆಟಿರೊಂದಿ ದಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೇವೆ, ಮಾಡ್ತಾ ಇರ್ತೇವೆ. ಬೇರೆ ಬೇರೆ ಸಂಘಟನೆಗಳು, ದಕ್ಷಿಣ ಕನ್ನಡದ ಬೇರೆ ಬೇರೆ ತುಳು ಸಂಘಟನೆಗಳು, ಕರಾವಳಿಯ ಸಂಘಟನೆಗಳು ಇಲ್ಲಿದ್ದಾವೆ. ಬಹಳ ಹಬ್ಬಗಳನ್ನು ಕೂಡ ಇಲ್ಲಿ ಮಾಡಿದ್ದೇವೆ. ನಮ್ಮ ಊರಿನ ಹಬ್ಬ ಅಂತ ಹೇಳುವಂಥ ಹೆಸರಿನಲ್ಲಿ ಕರಾವಳಿ ಉತ್ಸವದ ರೀತಿಯ ಹಬ್ಬವನ್ನು ಕೂಡ ಮಾಡಿದ್ದೇವೆ. ಕಂಬಳ ಅಂತಂದಾಗ ಮೊದಲ ಬೀಜ ಬಿತ್ತಿದಾಗ ಏನು ಅನ್ನಿಸ್ತು ಅಂತ? ಇಲ್ಲ, ನಾನು ಈ ಮಟ್ಟದ ನಿರೀಕ್ಷೆಯಲ್ಲಿ ಆಗುತ್ತೆ ಅಂತ ಇರಲಿಲ್ಲ. ಆದರೆ ಕಂಬಳ ಅಂತ ಹೇಳುವಾಗ ಕೆಲವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ ಮುರಳಣ್ಣ. ಏನಕ್ಕೆ ಅಂತ ಹೇಳ್ತೇನೆ, ಕೆಲಗೆ ಇದು ಶುರು ಮಾಡಬೇಕಾದ್ರೆ ಅದು ಸುಲಭ ಇರಲಿಲ್ಲ. ಇದು 1 ವರ್ಷದ ಹಿಂದೆ ಕಂಬಳ, ನಾನು ಹೊಲ ವರ್ಷದ ಕಂಬಳ ಮಾಡಬೇಕಂದ್ರೆ ಕಳೆದ ವರ್ಷದ ಕಂಬಳ ಡೇಟ್ ಫಿಕ್ಸ್ ಆಗಿದ್ದ ತಕ್ಷಣ ನಾನು ಮಾಡಿದ ಫಸ್ಟ್ ಕೆಲಸ ಏನಂದರೆ 18 ಕಂಬಳ ಇತ್ತು ಅವಾಗ. 18 ಕಂಬಳದ ಡೇಟಿಗೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ ಒಂದೇ ಸಲ ಪರ್ಚೇಸ್ ಮಾಡಿ ಎಲ್ಲ ಕಂಬಳಕ್ಕೆ ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ ಅಂದರೆ ಇಲ್ಲಿ ಒಂದು ಅಷ್ಟು ಜನರನ್ನು ನಾನು ಕಂಬಳ ಮಾಡೋಣ ಬನ್ನಿ, ಒಂದು ಸಪೋರ್ಟ್ ಕೊಡಿ, ಇದು ಮಾಡಿ ಅಂತೇಳಿ ಅದಕ್ಕೆ ಹೆಸರು ಉಲ್ಲೇಖ ಮಾಡೋದು ಅಂತ ತಪ್ಪೇನಿಲ್ಲ ಅಂತ ಅನಿಸಿದೆ. ಉಪೇಂದ್ರ ಶೆಟ್ಟಿ, ನಾನು ಉಪೇಂದ್ರ ಶೆಟ್ಟಿ ಹೆಚ್ಚು ಕಡಿಮೆ ಒಂದು 7-8 ಜಾಗ ನೋಡಿದ್ದೆವು. ಅದು ಏನು ನೋಡಿದ್ರು ಇಲ್ಲ ಅದು ಆಗಲ್ಲ, ಇದು ಇದಕ್ಕೆ ಸರಿ ಹೊಂದಲ್ಲ, ಹಾಗಾದ್ರೆ ಹೇಗಿರುತ್ತೆ ಕಂಬಳ, ಎಷ್ಟು ಜಾಗ ಇರಬೇಕು, ಏನೆಲ್ಲ ಒಂದು ಯೋಚನೆಗಳು ಬಂತು. ತಕ್ಷಣ ನಾನು ಮಾಡಿದ ಕೆಲಸ ಒಂದೇ ಸಲ 36 ಟಿಕೆಟ್ ಒಂದೇ ಸಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ. ಎಲ್ಲ ಕಂಬಳಕ್ಕೆ ಹೋಗಿದ್ದೇನೆ. ಅಲ್ಲಿ ಹೋಗೋದು ಸುಮ್ಮನೆ ನೋಡೋದು, ಇಷ್ಟು ಜಾಗ ಸಾಕಾಗುತ್ತಾ ಬೆಂಗಳೂರಲ್ಲಿ, ಎಲ್ಲಿ ಇರ್ಬೋದು ಈ ಜಾಗ ಏನು ಅಂತ ಅಷ್ಟೇ ಎಲ್ಲ ಒಂದು ಇದು ಮಾಡಿದ್ಮೇಲೆ ನಮಗೆ ಕೊನೆಗೆ ಬಂದಿದ್ದು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಸಲ ಪ್ರಯತ್ನ ಮಾಡಿ ನೋಡೋಣ ಅಂತೇಳಿ. ಸರಿ, ಮಹಾರಾಣಿ ಹತ್ರ ನಾವು ಭಾಳಷ್ಟು ಜನ ಸಲ ಹೋದೆವು, ಮಹಾರಾಣಿ ನಾಳೆ ಹೇಳ್ತೇವೆ, ಇವತ್ತು ಹೇಳ್ತೇವೆ, ಇದು ಮಾಡ್ತೇವೆ ಅಂತೇಳಿ. ಅವು ಮೈಸೂರು MP ನಾವು ಫೋನ್ ಮಾಡಿದೆವು, ನೋಡಿ ಸರ್ ಹೀಗಿದೆ, ಒಂದು ಸಲ ಮಹಾರಾಣಿ ಹತ್ರ ನೀವು ಮಾತಾಡಿ ಅಂತೇಳಿ. ಅವ್ರು ಇಮಿಡಿಯೇಟ್ ಮಾತಾಡಿದ್ರು, ವಾಪಸ್ ನಾನು ಮಾತಾಡಿದ್ರೆ ನೀವು ಹೋಗಿ ಅಂತೇಳಿ. ಒಂದು ಅರ್ಧ ಗಂಟೆಗೆ ಪ್ಯಾಲೇಸ್ ಗ್ರೌಂಡಿಂದ ಫೋನ್ ಬಂತು. ಇದರಲ್ಲಿ ವಿಶೇಷ ಏನಂದರೆ
ನನಗೇನಿಸ್ತೆ ಬೇರೆ ಯಾರು ಕೈ ಹಾಕಿದ್ರು ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಆ ಪುತ್ತೂರು MLA ಅಶೋಕ್ ಕುಮಾರ್ ರೈ ಅವರಾದ ಮಾಲಿಂಗೇಶ್ವರನೊಂದು ಅವರು ಯಾವತ್ತು ಖಾಲಿ ಬರ್ತಾರೆ ಇಲ್ಲಿಗೆ ಬೆಂಗಳೂರಿಗೆ, ಅವರು ಸಾಮಾನ್ಯ ಬುಧವಾರ ಬರೋದು, ಅವತ್ತು ಒಂದೊಂದು ಕೆಲಸ ಆಗುತ್ತೆ, ಬಾಕಿ ದಿವಸ ವಾಪಸ್ ಆಗಿ 12 ಗಂಟೆಗೆ ವಾಪಸ್ ಫೋನ್ ನನಗೆ ಎಂಚೆ ಮಾರ ನಿಕಲ್ ದಾದ ಮಾಲ್ ತಂದುಲ್ಲಾರ ದಾಲಜ್ಜಿ ಏನನ್ನು ನುಗ್ಗದು ಬಾಡಿಯಾರೆ ಏನನ್ನು ನಿಕಲ್ದು ಮಾಲ್ತಾರೆ ಎನ್ನ ಮರ್ಯಾದೆ ಎತ್ತಾರೆ, ಇದೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಯಾವಾಗ ನಮ್ಮ ಮೈಸೂರು MP ಫೋನ್ ಮಾಡಿ ಮಾರಾಣಿಗೆ ಹೇಳಿದ್ರು, ಸ್ವಲ್ಪ ಫಾಸ್ಟ್ ಇದಾಯಿತು. ಆಮೇಲೆ ಮಾರಾಣಿಯವರು ಒಂದು ದಿವಸ ನಮ್ಗೆ ಕರೆದ್ರು, ಕೂರಿಸಿದ್ರು, ನಾವು ಹೇಳ್ತೇವೆ ಅಂದರು. ವಾಪಸ್ ನಮಗೆ ಕೊಡಲಿಲ್ಲ. 6 ತಿಂಗಳಲ್ಲಿ ನಾವು ಕಾಯ್ತಾ ಇದ್ದೇವೆ, ಡೇಟ್ ಇಲ್ಲ, ಇದಿಲ್ಲ, ಏನು ಸುಲಭ ರಾತ್ರಿ ಹಗಲಾಗುವಂಥ ಕೆಲಸ ಅಲ್ಲಲ್ಲ, ಇದೆಲ್ಲ ಭಾಳ ಕೆಲಸದ. ಒಂದು ದಿವಸ ನಮಗೆ ನಮ್ಮ ಮಂಗಳೂರಿನವರೇ ಅಲ್ಲಿ ಒಬ್ಬರು ಪೂಜೆ ಮಾಡ್ತಾರೆ, ಎಲ್ಲಿ ನಮ್ಮ ಇದರಲ್ಲಿ ಮೈಸೂರು ಅರಮನೆಯಲ್ಲಿ. ಅವರನ್ನು ಒಬ್ಬರು ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟರು. ಆ ಪೂಜೆ ಮಾಡಿದ ದಿವಸ ಅವರು ನಮಗೆ ಫೋನ್ ಮಾಡಿದರು, ಬನ್ನಿ ನೀವು ಹೀಗೆ ಗಣೇಶ್ ನಾಯ್ಕ್ ಅಂತ ಒಬ್ಬರು ಇದ್ದಾರೆ, ಗಣೇಶ್ ನಾಯ್ಕ್ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದಾರೆ, ಬನ್ನಿ ಅಂತೇಳಿ. ನಾವು ಹೋದೆವು ಮೈಸೂರಿಗೆ. ಅವ್ರೇನು ಹೇಳಿದ್ರು, ನೋಡಿ ಅವ್ರ ಮಾರಾಣಿ ಇದನ್ನೆಲ್ಲ ಕೇಳಲ್ಲ, ನಾನೊಂದು ಅಡ್ರೆಸ್ ಕೊಡ್ತೇನೆ, ಅಲ್ಲಿ ಸೀದಾ ಹೋಗಿ ಅಂದರು. ನಂಜನಗೂಡಿಗೆ ಕಳಿಸಿದ್ರು. ನಂಜನಗೂಡಿಗೆ ಹೋದೆವು ಕಾರ್ ಹಾಕ್ಕೊಂಡು. ನಂಜನಗೂಡಲ್ಲಿ ಹೋಗಿ ಅಲ್ಲಿ ರಾಜ ಪುರೋಹಿತರ ಹತ್ರ ಕೂತ್ಕೊಂಡು ಅವರ ಕವಡೆ ಅದು ಇದೇನೆಲ್ಲ ಇದು ಮಾಡಿದ ಮೇಲೆ ನೀವು ನಾನು ಮಾತಾಡ್ತೇನೆ ಅಂತೇಳಿ ಕಳಿಸಿದ್ರು. ನಾವಂದರೆ ಇವತ್ತು ಇನ್ನು ಆಗೋಲ್ಲ, ಇದು ಅರಮನೆ ನಮಗೆ ಸಿಗೋದಿಲ್ಲ ಜಾಗ ಅಂತಂದು ಎದ್ಕೊಂಡು ಬಂದೆವು. ಮರುದಿವಸ ಅಶೋಕಣ್ಣ ಬಂದರು, ಶುರು ಮಾಡಿದ್ರು. ಅವ್ರು ಇರುವಾಗಲೇ ಫೋನ್ ಬಂತು ಪ್ಯಾಲೇಸಿಂದ, ಇಮಿಡಿಯೇಟ್ ಬನ್ನಿ ಅಂತ ಹೋದೆವು. ಅದರ ಜೊತೆ ಈ ಮುರಳಿಯಣ್ಣ ಮಾತ್ರ ಪ್ರತಿ ಸಲ ಇದ್ದರು. ಇವರು ಒಂದು 3-4 ಜನ ಜೊತೆಗೆ ಇದ್ರಪ್ಪ ನಮ್ಮ ಜೊತೆ. ಹೋದೆವು ಇದಕ್ಕೆ, ಇಲ್ಲ ನೀವುಗೆ ಅದು ಆ ಜಾಗ ನಾವು ಕೊಡೋಲ್ಲ, ಅದು ಮುರಳಿಯಣ್ಣ ಈಗ ಮುಂದುವರಿದ ಭಾಗ, ಅದಕ್ಕೆ ಅಷ್ಟು ಸ್ಟೋರಿ ಇದೆ, ಕಥೆಗಳು ಭಾಳಷ್ಟು ಇದೆ. ಈ ಜಾಗ ನಿಮಗೆ ಇದು ಮಾಡಲ್ಲ. ಮತ್ತು ಮೈಸೂರದ್ದು ಒಂದು ಪದ್ಧತಿ ಇದೆ ಅಂತೆ, ಇವಾಗಲ್ಲ, ಮೈಸೂರು ಇತಿಹಾಸದಲ್ಲಿ ಒಂದು ಪದ್ಧತಿ. ಎಮ್ಮೆ ಸಾಕಿದರೆ ಅವರು ಕುದುರೆ ಸಾಕುವಂಗಿಲ್ಲ, ಕುದುರೆ ಸಾಕಿದರೆ ಎಮ್ಮೆ ಸಾಕುವಂಗಿಲ್ಲ. ಆದರೆ ರಾಜರ ಫ್ಯಾಮಿಲಿ ಆಗಿ ಕುದುರೆ ಸಾಕೋದೇ ಇರೋಕ್ಕಾಗುತ್ತಾ, ಅದಕ್ಕೆ ಅವ್ರು ಎಮ್ಮೆ ಸಾಕಲ್ಲ ಅಂತ. ಆದರೆ ಅವರು ಏನು ಹೇಳಿ ರಾಜಪುರೋಹಿತರು ಅವ್ರಿಗೆ ಹೇಳಿದ್ರಂತೆ, ಆ ಜಾಗ ಕೊಡಬೇಡಿ, ಇನ್ನೊಂದು ಜಾಗ ಇದೆ, ಆ ಜಾಗ ಅಲ್ಲಿ ಇದೆ ನಿಮ್ಮದು, ಮತ್ತು ನಾಗಬೀದಿ ಕೂಡ ಇದೆ ಅದರಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ನೀವು ಮಾಡಿಸಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾರಾಣಿ ಇಮಿಡಿಯೇಟ್ ನಮಗೆ ಒಪ್ಪಿಗೆ ಕೊಟ್ರ. ಅದು ಮಾತ್ರ ನಮಗೆ ಅದೇ ಮುರಳಿಯನ್ನು ಹೇಳ್ದಾಗೇನೆ ನಮ್ಮ ಹತ್ರ ಮಾಹಿತಿ ಇಲ್ಲ, ಈ ಜಾಗ ಯಾರ್ದು ಆ ಜಾಗ ಯಾರ್ದು ಅಂತೇಳಿ ಇವರು JCB ಇಳಿಸಿದ್ರು. ಫೋನ್ಗಳು ನನಗೆ ವೈಗಲ ನೀವು ನಿಲ್ಸಿದ್ರಿ, ನಮಗೆ ಶಾಸಕರು ಹೇಳಿದ್ರು, ನೀವು ಯಾರ ಮಾತನ್ನು ಕೇಳಬೇಡಿ, JCB ನಿಲ್ಸಿ ಮತ್ತೆ ನೋಡೋಣ ಅಂತ. ಸುಂದರರಾಜ ಬಂದು ಬೈಯೋದು, JCB ಈ ಥರ ಹೆದರಿಕೆ ಏನಂದ್ರೆ, ಇಲ್ಲ ನೀವು ಕಮಲ ಮಾಡಬೇಡಿ ಅಂತ ಹೇಳ್ಬಿಟ್ರೆ ನಾವು ಎಲ್ಲಿ ಹೋಗೋದು ವಾಪಸ್, ಕಮಲಗೆ ಜಾಗ ಎಲ್ಲಿ ಹುಡ್ಕೋದು ಬೆಂಗಳೂರಲ್ಲಿ ಇಂಥ ಇದಕ್ಕೆ ಭಾಳಷ್ಟು ಏನು ಈ ಕಂಬಳದ ಈ ಮಟ್ಟಕ್ಕೆ ಏನು ಬಂದು ನಿಲ್ಬೇಕಂದ್ರೆ ಇದಕ್ಕೆ ಆದಂಥ ಒಂದು ಇದಿದೆ. ಒಂದಷ್ಟು ಜನರದ್ದು ಕೊಡುಗೆಗಳು ಕಡಿಮೆ ಕೊಡುಗೆಗಳಲ್ಲ, ಇದೆಲ್ಲ ಇರುವಾಗ ಒಬ್ಬ ಬೇಕಲ್ಲ. ಈಗ ಅಶೋಕಣ್ಣ ಪುತ್ರಲ್ಲಿರೋದು ಒಬ್ಬ ಶಾಸಕ, ಅದು ಮಂಗಳೂರಿನ ಯಾವುದೇ ಶಾಸಕರು ಆ ಭಾಗದ ಶಾಸಕರು ಒಂದು ದಿವಸ ಇಲ್ಲ ಅಂದರೆ ಅಲ್ಲಿ ಜನರು ಒಪ್ಪಲ್ಲ. ಅದು ಬೇರೆ ಇವರು ಹೆಸರು ಹೇಳ್ಬಿಡ್ತಾರೆ, ಇವನು ಬೆಂಗಳೂರು ಶಾಸಕ ಮಾಡಿದೆವು, ಬೆಂಗಳೂರಲ್ಲಿ ಹೋಗಿ ಕಮಲ ಮಾಡೋಕ್ಕೆ ಕೂತಿದ್ದಾನೆ ಅಂತ. ಅದು ಇಲ್ಲಿ ಒಬ್ಬರು ನಡೆಸೋರು ಬೇಕಲ್ಲ. ಆವಾಗ 3-4 ಜನರ ಹತ್ರ ಮಾಡಿಸೆವು. ಪ್ರಥಮವಾಗಿ ನಾವು ಮಾತಾಡಿದ್ದು ಗುಣರಂಜನ್ ಶೆಟ್ಟಿ ಅವ್ರ ಹತ್ರ. ಅವರು ಸ್ಟಾರ್ಟಿಂಗ್ ಒಂದು 3-4 ದಿವಸ ಯೋಚನೆ ಮಾಡ್ತಾರೆ, ಟೈಮ್ ಕೊಡಿ ಅಂತೇಳಿ. ಇವತ್ತು ಈ ಕೆಲಸ ಅಶೋಕಣ್ಣನ ಜೊತೆ ಅವ್ರು ನಿಂತು ಈ ಮಟ್ಟಿಗೆ ಇದು ಅಂದರೆ ರಾತ್ರಿಗಳು ದುಡಿದಿದ್ದಾರೆ. ಆದರೆ ಆಮೇಲೆ ಗುರುಕಿರಣ್ಣ ತಗೋದೆವು, ಅವರು ಅಷ್ಟೇ ಸಪೋರ್ಟ್ ಕೊಟ್ಟರು. ಆಮೇಲೆ ಪ್ರಕಾಶನ ತಗೋದು, ಇವರೆಲ್ಲ ಸೆಟ್ ಆದಮೇಲೆ ಪ್ರಕಾಶನ ತಗೋದೆವು. ನೀವು ಏನಾದರೂ ಮಾಡಿ ನಾನಿದ್ದೇನೆ, ಯಾಕೆಂದರೆ ಪ್ರಕಾಶನೊಂದು ಕೂಡ ಒಂದು ಕನಸಿತ್ತಂತೆ, ಕಂಬಳೊಂದು ಮಾಡಬೇಕಂತ. ಅವ್ರದ್ದೊಂದು ಜಾಗ ಇದೆ ಹೆಬ್ಬಾಳದಲ್ಲಿ ಎಲ್ಲೋ. ಅದರ ಬಗ್ಗೆ ನಮಗೆ ತಿಳುವಳಿಕೆ ಬಂದ ಮೇಲೆ ನಮ್ಮ ಶಾಸಕರಂದರು, ನಾವು ಪ್ರಕಾಶನ ಮಾಡಿ ಅವ್ರು ಬೇಕು, ಅವರ ಹಿರಿಯತ್ವ ಬೇಕು, ನಮಗೆ ಅವರ ಮುಂದಾಳತ್ವ ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರು ಕೂಡ ಇವಾಗ ಅತ್ಯಂತ ತಲ್ಲಿನದಿಂದ ಕೆಲಸ ಮಾಡಿ ಇದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಮತ್ತು ಇದನ್ನು ನಾವು ಯಾವಾಗ ಪ್ರಾರಂಭ ಮಾಡಿದೆವು, ನಮ್ಮ ಜೊತೆ ಒಂದಷ್ಟು ಜನ ಗಟ್ಟಿಯಾಗಿ ನಿಂತರು. ಅದರಲ್ಲಿ ನಾವು ಬೇರೆ ಬೇರೆ ಸಂಘಟನೆಯವರೇ ಇರೋ ತುಳುವೆರೆಂಕ್ಲು ಆಗಿರ್ಬೋದು, ನಮ್ಮ ತುಳು ಸಂಘಟನೆಗಳು ನಾವು ಅಷ್ಟಿವೆ, ತುಳುವೆರೆಂಕ್ಲು ಆಗಿರ್ಬೋದು, ತುಳು ಚಾವಡಿ 20 ಸಂಘಟನೆಗಳು ನಮ್ಮ ಜೊತೆ ನಿಂತಿದ್ದಾವೆ. ಬಿಲ್ಲಾ ಸಂಘ, ಬಣ್ಣ ಸಂಘ, ಒಂದಷ್ಟು ಅವರು ನಮಗೆ ಒಂದಷ್ಟಲ್ಲ, ಅಶೋಕಣ್ಣ ಯಾರಾದರೂ ಒಬ್ಬ ಮುಂದೆ ಹೋಗ್ಬೇಕಲ್ಲ, ಸಾರಥಿ. ಬಟ್ ಅಶೋಕಣ್ಣನ ಜೊತೆ ಎಲ್ಲ ಬಂದವರಲ್ಲ, ಅದು ಅಶೋಕಣ್ಣನ ಬೆಂಗಳೂರಿನ ತುಳುವರ ಬಗ್ಗೆ ಅಶೋಕಣ್ಣ ಇನ್ನೂ ನೆನೆಸ್ಕೋಬೇಕು. ಈಗ ಅವರಿಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಶೋಕಣ್ಣನಿಗೆ ಒಂದು ಹೆಸರಾಯಿತು. ಬೆಂಗಳೂರಿಗೆ ಕಂಬಳವನ್ನು ತರಿಸೋದು ದೊಡ್ಡ ಸವಾಲಿನ ಕೆಲಸ. ತಗೊಂಬಂದೇವು ಅಂತೇಳಿ ಬೆಂಗಳೂರಿನವರಿಗೂ ನಾವೊಂದು ಇದರಲ್ಲಿ ಬೆಂಗಳೂರಿನವರು ಮಾತಾಡ್ತಾರೆ, ಏನು ಅಷ್ಟು ಸುಲಭ ಇದೆಯಾ ಮರೆ, ಇಲ್ಲಿ ದೇವನಹಳ್ಳಿಯಲ್ಲಿ ಸಿಗ್ತಾ ನಿಮಗೆ ಕೋಣಗಳು, ಅಲ್ಲ ಇಲ್ಲಿ ಉತ್ತರಹಳ್ಳಿಯಲ್ಲಿ ಸಿಗುತ್ತಾ, ನೀವು ಊರಿನ ತಂದು ಮಾಡ್ತೇವೆ ಅಂದರೆ ಏನು ಸುಲಭನಾ, ಹಾಗೆ ಹೇಗೆ ಅಂತ ಇವತ್ತು ಒಂದಷ್ಟು ಪ್ರಶ್ನೆ. ಇದೊಂದು ನಮಗೆ ಸಮಸ್ಯೆ ಇತ್ತು. ಇಲ್ಲಿ ನಾವು ಕಂಬಳ ಅಂತ ಒಂದಷ್ಟು ಅಪಸರಗಳು ಊರಿಂದ, ನೀವು ಬೆಂಗಳೂರಲ್ಲಿ ಕಂಬಳ ಮಾಡೋದು ಯಾರನ್ನ ಕೇಳಿ ಮಾಡಿದ್ದೀರಿ, ಅಲ್ಲಲ್ಲ, ಇದು ಒಂದು ರೀತಿಯ ಚರ್ಚೆಗಳು ಸಹಜ.
ನಮ್ಮ ಕೋಣದ ಯಜಮಾನಗಳು ಬಂದು ನಾವು ಬರುವುದು ಹೇಗೆ, ಲಾರಿಯಲ್ಲಿ ಬಂದರೆ ಕೋಣಗಳಿಗೆ ಮೇಯ್ಗೇಟ್ ಆಗುತ್ತೆ, ಇದೆಲ್ಲ ಬಹಳಷ್ಟು ಚರ್ಚೆಗಳಾಯಿತು. ಆ ಚರ್ಚೆ ಸಂದರ್ಭದಲ್ಲಿ ನಾವೊಂದು ದೃಢ ನಿರ್ಧಾರ ತಗೊಳ್ಳೇಬೇಕು. ಯಾಕೆಂದರೆ ಅದಕ್ಕಂತಲೊಂದು ನಮ್ಮ ಎಲ್ಲ ಅದಕ್ಕೆ ನಾವು ಕೃತಜ್ಞತೆ ಹೇಳಬೇಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಗೂ ಮತ್ತು ಅದರ ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ನಮ್ಮ ಓಟದ ಕೋಣಗಳ ಯಜಮಾನರುಗಳು. ಯಾಕೆಂದರೆ ಒಂದು ಕೋಣ ಅಂದರೆ ನಾವು ಕೂಡ ಒಂದು ಓಟದ ಕೋಣಗಳನ್ನು ಸಾಕಿದಂಥ ಮನೆತಂದ ಬಂದವರು. ಈ ಕೋಣಗಳ ಮತ್ತು ನಮ್ಮ ಜೊತೆ ಒಂದು ಬಾಂಧವ್ಯ ಯಾವ ಥರ ಇರುತ್ತೆ ಅಂದರೆ ಮಕ್ಕಳು ಮತ್ತು ತಂದೆ ಪೋಷಕರ ಬಾಂಧವ್ಯ ಇರುತ್ತೆ. ಆ ಕೋಣಗಳು ನಾವು ಅಷ್ಟು ಪ್ರೀತಿಯಿಂದ ಆ ಒಂದು ಚೌಕಟ್ಟಿನಲ್ಲಿ ಅಷ್ಟು ಒಳ್ಳೆ ರೀತಿ ಸಾಕ್ತೇವೆ ನಾವು. ಅದಕ್ಕೆ ದಿನಪ್ರತಿ ನಾವು ಊಟ ಮಾಡಿಲ್ಲ ಅಂದ್ರೆ ನನಗೆ ನೆನಪಿತ್ತು ನನ್ನ ತಂದೆ ಕಾಲದಲ್ಲಿ. ಅವರು ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ಕೋಣದ ಕೊಟ್ಟಿಗೆ ಹೋಗಿ ಅದಕ್ಕೆ ಬೈ ಹುಲ್ಲಾಕಿ ಅದಕ್ಕೆ ತಿನಸಾಕಿ ಅಲ್ಲ ಎಲ್ಲರೂ ಮಾಡ್ಕೊಂಡು ಬಂದೆ. ಆ ಒಂದು ನನಗೆ ಚಿಕ್ಕಲ್ಲಿ ನೋಡ್ಕೊಂಡು ಬಂದಂಥ ಒಂದು ಇದರಲ್ಲಿ ಬೆಳೆದವನು ಕಂಬಳದ ಕೋಣಗಳು ಮತ್ತು ನಮ್ಮ ನಡುವೆ ಇರುವಂಥ ಒಂದು ಸಂಬಂಧ. ಇವಾಗ ಅವರು ಸಹಜವಾಗಿ ಅವರಿಗೆ ಒಂದು ರೀತಿಯ ಸಂಶಯ ಬರೋದು ಸಹಜ. ಯಾಕೆಂದರೆ ಕೋಣಗಳು ನಾವು ಬೆಂಗಳೂರು ಒಂದು 6-7 ಗಂಟೆ ಪ್ರಯಾಣ ಲಾರಿಯಲ್ಲಿ ಬರಬೇಕು, ಮತ್ತು ಈ ಕೋಣಗಳನ್ನು ಇಲ್ಲಿ ಓಡಿಸಬೇಕಾದ್ರೆ ಅದಕ್ಕೆ ರೆಸ್ಟ್ ಬೇಕು, ಅದಕ್ಕೆ ಏನು ಇದೆಲ್ಲ ಚರ್ಚೆಗಳು ಭಾಳಷ್ಟು. ಆದರೆ ಆವಾಗ ನಾವು ಸಮಿತಿಯವರು ಮತ್ತು ನಮ್ಮ ಶಾಸಕರು ಒಂದು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು. ಯಾಕೆಂದರೆ ನಾವು ದಕ್ಷಿಣ ಕನ್ನಡದಲ್ಲಿ ನಾವು ಯಾವ ರೀತಿ ಕಂಬಳ ಮಾಡ್ತೇವೆ ಅಂದರೆ ಕಂಬಳದ ಡೇಟ್ ನಿಗದಿ ಆದಮೇಲೆ ಕೋಣಗಳ ಯಜಮಾನರು ಕೋಣಗಳ ತನ್ನಿಂತಾನೆ ಬಂದು ಸೇರ್ತೇವೆ. ಒಂದು ಜಸ್ಟ್ ಫೋನ್ ಮಾಡೋದು, ಈ ಥರ ಇಷ್ಟನೇ ತಾರೀಕೆ ಡೇಟ್ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳದ ವೇಳಾಪಟ್ಟಿ ಇದೆ. ಆ ವೇಳಾಪಟ್ಟಿಯ ಮೂಲಕ ನಾವು ಹೇಳಿದ್ರು ಆಮಂತ್ರಣ ಕೊಟ್ಟಿಲ್ಲ ಅಂದರೂ ಕೋಣಗಳ ಯಜಮಾನ ಕೋಣ ಅಂತಂದು ಭಾಗವಹಿಸಿ ಸಹಜ. ಅದು ಇಲ್ಲಿ ನಾವು ಹಾಗೆಲ್ಲ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿವಿ. ನಮ್ಮ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರೂ ಕೋಣಗಳ ಯಜಮಾನ ನಾವೊಂದು ಕಮಿಟಿ ಮಾಡಿ ನಮ್ಮ ಗುಣಪಾಲ ಕಡ್ರಂಬಾರ್ ಇರ್ಬೋದು, ನಮ್ಮ ರಾಜು ಶೆಟ್ಟಿ ಎತ್ತೂರು ಇರ್ಬೋದು, ನಿರಂಜನ ಮಠಂದಬೆಟ್ಟು ಇರ್ಬೋದು, ಲೋಕೇಶ್ ಮಚ್ಚೂರು, ವಿಜಯಕುಮಾರ್ ಕಂಗ್ ಎಲ್ಲ ಬೇರೆ ಬೇರೆ ನಮ್ಮ ಈ ಕಂಬಳ ತೀರ್ಪುಗಾರರಾಗಿರ್ಬೋದು, ಕಂಬಳ ಸಮಿತಿಯವರಾಗಿರ್ಬೋದು, ನಮ್ಮ ಈ ಕಂಬಳ ಸಮಿತಿಯ ನಿರ್ಧಾರ, ನಮ್ಮ ಬೆಂಗಳೂರು ಕಂಬಳ ಸಮಿತಿ ನಿರ್ಧಾರದಂತೆ, ನಮ್ಮ ಶಾಸಕರ ಒಂದು ಆಶಯದಂತೆ ಎಲ್ಲ ಕೋಣಗಳ ಹರಿವಾಣದಲ್ಲಿ ಶಾಲನ್ನಿಟ್ಟು ಫಲಪುಷ್ಪ ಇಟ್ಟು ವೀಳ್ಯದಲ್ಲಿ ಅಡಿಕೆ ಇಟ್ಟು ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅವರನ್ನು ಈ ಬೆಂಗಳೂರು ಕಂಬಳಕ್ಕೆ ಆಮಂತ್ರಿಸುವಂಥ ಒಂದು ವ್ಯವಸ್ಥೆ. ಇದೊಂದು ನಾವು ಅದನ್ನು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಕೋಣ ಮನೆಗೆ ಹೋಗಿ ಅವರಿಗೆ ಸಾಲು ಹಾಕಿ ವೀಳ್ಯದಲ್ಲಿ ಅಡಿಕೆ ಕೊಟ್ಟು ಅವ್ರಿಗೆ ಆಮಂತ್ರಣ ಮಾಡಿ ಅವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಹರಿವಾಣ ಇಟ್ಟು ಒಂದು ಸತ್ಕಾರ ಮಾಡಿ ಅವರಿಗೆ ಕಂಬಳ ಕರೆಯುವಂಥ ಹೊಸ ಒಂದು ವ್ಯವಸ್ಥೆ ನಾನು ಹೇಳಿದೆ. ಅದಕ್ಕೆ ಬೆಂಗಳೂರು ಕಂಬಳ ಸಮಿತಿ ಮತ್ತು ಶಾಸಕರೊಂದು ಕನಸು ಅದು. ಈ ರೀತಿಯಾಗಿ ಬಂದು ಎಲ್ಲ ಮನೆಗೆ ಹೋಗಿ ಅವರು ಸಹಜವಾಗಿ ಯಾರೂ ಬರುವುದಿಲ್ಲ, ಯಾರೂ ಸ್ವಲ್ಪ ವಾಪಸ್ಸು ಹೊರೈತ. ಆದರೆ ಇವತ್ತು ನಮಗೆ ನಿರೀಕ್ಷೆಗೆ ಮೀರಿದ ಒಂದು ನೋಂದಣಿ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ನಾವು. ನಿರೀಕ್ಷೆ ಮೀರಿದ ಅಂದರೆ 195 ಜೊತೆ ಕೋಣಗಳೊಂದು ಈಗಾಗಲೇ ನೋಂದಣಿ ಆಗಿದೆ ನಮಗೆ. ನಮಗೇನಾಗಿದೆ ಅಂದರೆ ಕಂಬಳ ಸಮಿತಿ ಬೆಂಗಳೂರಿಗೆ ಈ 100-200 ಜೊತೆ ಕೋಣಗಳನ್ನು ತಂದು ಅದಕ್ಕೆ ವ್ಯವಸ್ಥೆ ಮಾಡೋದು ಹೇಗೆ. ನಮ್ಮದು ನಿರೀಕ್ಷೆ ಸಹಜವಾಗಿ 100-125 ಜೊತೆ ಸೇರ್ಬೋದು ನಿರೀಕ್ಷೆ ಒಂದು ರೀತಿಯಲ್ಲಿ ಬೆಂಗಳೂರು ಅಂದರೆ. ಅದು ಇವಾಗ 195ಕ್ಕೆ ಜಾಸ್ತಿ. ಇವಾಗ ಇನ್ನೂ ಕೆಲವರು ನನಗೆ ಫೋನ್ ಮಾಡೋದು ನೋಂದಣಿಯನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಇವಾಗ ಏನು ಮಾಡೋದು, ಸುಂದರರಾಜ್ ಅವರಿಗೆ ಫೋನ್ ಮಾಡೋದು, ನನಗೆ ಫೋನ್ ಮಾಡೋದು, ಶಾಸಕರಿಗೆ ಫೋನ್ ಮಾಡೋದು, ಇನ್ನು ಯಾರಿಗೂ ಫೋನ್ ಮಾಡೋದು. ನಮ್ಮದು ಕೋಣ ಇಂಪ್ಲಾನ್ಸ್ ನಮ್ಮದು ಕೋಣ ಇವಾಗ ನಾವು ನಾವೇ ದುಡ್ಡು ಬರಬೇಡ ಅಂತ ಮೊನ್ನೆ ಪುತ್ತೂರು ಮತ್ತು ಉಪ್ಪಿನಂಕಿ ಕಂಬಳ ಸಮಿತಿ ಒಂದು ಸಭೆಯನ್ನು ಕರೆದಿದ್ದು ನಾವು ಪುತ್ತೂರಲ್ಲಿ. ಆವತ್ತು ಅಲ್ಲಿಗೆ 4 ಜೊತೆ ಕೋಣಗಳ ಯಜಮಾನ ಬಂದರು. ಸರ್ ಎಂಕ್ಲಿಗೆ ಒಂದು ಇಂಚ ಸರ್ ಇಂಚ ಮಂತನ ಎಂಕ್ಲಿ ಬೆಂಗಳೂರು ಎಲ್ಲರೂ ಗಿಡಪೋಡೊಂದು ಆಸೆ ಸರ್ ಎಂಕ್ಲಿ ಒಂಜೀರು ಬೆಲೆ ಕೊಡಿ ಸರ್ ಎಂಕ್ಲಿ ಭಾಗವಹಿಸೋ ಅವಕಾಶ ಕೊಡಲಿ ಸರ್. ಈ ರೀತಿಯಾಗಿ ಒಂದು ಬೆಂಗಳೂರು ಕಂಬಳದೊಂದು ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ಒಂದು ಮೀಡಿಯಾದವರು ಒಂದಷ್ಟು ಮಂದಿ ದಿನಕ್ಕೆ ನಮ್ಮ ಎಲ್ಲ ಇದ್ದಾರೆ, ಸುಧಾಕರ್ ನಾಯ್ಕ ಅವರು ಕೂಡ ಇಲ್ಲಿ ಕರೆ ಒಂದು ನಿರ್ವಹಣೆ ಅನ್ನೋದು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ನಮಗೆ ಇಲ್ಲಿ ಬಂದರೆ ದಿನದಲ್ಲಿ ಒಂದು 8 ಮೀಡಿಯಾ ಜೊತೆ ಮಾತಾಡುವಂಥ ವ್ಯವಸ್ಥೆ. ಎಲ್ಲರೂ ಬರೋದು ಸರ್ ಅದರ ಬಗ್ಗೆ ಹೇಳಿ, ಅದರ ಬಗ್ಗೆ ಮಾತಾಡಿ. ಈ ಒಂದು ಕಂಬಳದ ಒಟ್ಟಾರೆಯಾಗಿ ಹೇಳೋದಾದರೆ ಇದು ವಿಶ್ವವಿಖ್ಯಾತವಾಗಿ ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಒಂದು 7-8-10 ಲಕ್ಷ ಜನ ಸೇರೋದ್ರ ಜೊತೆಗೆ ಬೇರೆ ಬೇರೆ ದೇಶದ ಜನಗಳು ಬರುವ. ಈಗ ನೋಡಿದ್ವಿ ಬೇರೆ ಎಲ್ಲ ಟಿ ವಿ ಮಾಧ್ಯಮಗಳು ಎಲ್ಲ ಇದರ ಪ್ರಚಾರ ಭಾಳಷ್ಟು ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆ ಮಾಧ್ಯಮದವರು, ನೀವು ಸುದ್ದಿ ಮಾಧ್ಯಮದವರು ನಮಗೆ ಪಾಪ ಹೇಳ್ಬೇಕಂದ್ರೆ ನಾವು ಕಂಬಳ ಅಂತ ಪ್ರಾರಂಭ ಮಾಡಿದ ದಿವಸದಿಂದ ಅವ್ರಿಗೆ ನಮಗೆ ಭಾಳಷ್ಟು ಸುದ್ದಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಪತ್ರಿಕೆ ಸುದ್ದಿ ಮಾಧ್ಯಮ ಪ್ರಚಾರವನ್ನು ಕೊಟ್ಟಿದ್ದಾರೆ. ಅಭಿನಂದಿಸಬೇಕು. ಊರಲ್ಲಿ ಒಂದು ರೀತಿಯ ಕ್ರೇಜನ್ನು ಹುಟ್ಟಾಗಿದೆ ಸುದ್ದಿ ಮಾಧ್ಯಮಗಳು. ಅಂತೂ ಇಂತೂ ಬೆಂಗಳೂರು ಕಂಬಳ ನಮ್ಮ ಕಂಬಳ ಒಂದು ರೀತಿಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ.
ಈಗಾಗಲೇ ಕಂಬಳದ ಕರೆಯ ಕೆಲಸ ಮುಗಿದಿದೆ, ನಾವು ಅಂತಿಮ ಒಂದು ಟಚ್ಚಲ್ಲಿದ್ದೇವೆ. ಈಗ ನೀರಿದ್ದು ಸಮಸ್ಯೆಗಳಾಗಲಿಲ್ವಾ? ಅಥವಾ ಇದರ ಕರ ನಿರ್ಮಾಣಕ್ಕೆ ಒಂದಷ್ಟು ನೀರು ಬೇಕು, ಕರೆಗೆ ನೀರು ಬೇಕು, ನಿರಂತರವಾಗಿ ಕರೆಯ ನಿರ್ಮಾಣ, ಅದನ್ನು ಹದಗೊಳಿಸುವಿಕೆ, ಇದಕ್ಕೆ ಭಾಳ ದೊಡ್ಡ ಇದರಲ್ಲಿ ನೀರು ಬೇಕು. ಹೇಗೆ ನಮಗೆ ನೀರಿನ ವಿಚಾರ ನಮಗೆ ಈ ಸಮಸ್ಯೆ ಒಂದು ರೀತಿಯ ಗಂಭೀರ ಸಮಸ್ಯೆ ಅಂತ ನಮಗೆ ಗೊತ್ತಿತ್ತು. ಆವಾಗ ದೊಡ್ಡ ಸಮಸ್ಯೆ ಅಲ್ಲ. ಆವಾಗ ನಾವು ಏನು ಮಾಡೋದು, ಕಾವೇರಿ ತೆಗೊಳ್ಳೋದು, ಒಬ್ಬರು ಸಲಹೆ ಕೊಟ್ಟರು ಈ ಕಡೆ ಪನ್ನೊಳ್ಳಿ ತೆಗೊಳ್ಳಿ, ಇನ್ನೊಬ್ಬರು ಸಲಹೆ ಕೊಟ್ಟರು ಆ ಕಡೆ ಹಾಲಿನ ತೆಗೊಳ್ಳಿ. ನಾವು ಇದೆಲ್ಲ ಪರಾಮರ್ಶ ಚರ್ಚೆಗಳಾಗಬೇಕಾದ್ರೆ ನಾವು ದೇವರು ನಮಗೆ ಎಲ್ಲಕ್ಕಿಂತ ನಮಗೆ ದಾರಿ ತೋರಿಸಿಕೊಟ್ಟವನು. ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ಮುಂದುವರಲಿಕ್ಕೆ ಕಾರಣ ನಮ್ಮ ಪುತ್ತೂರಿನ ಮಾಲಿಂಗೇಶ್ವರ, ನಮ್ಮ ಸುಬ್ರಹ್ಮಣ್ಯ ದೇವರು, ನಮ್ಮ ಕೋಡಿಮಾಡಿಯ ಮಹಿಷಮರ್ಜಿ, ಮತ್ತು ನಾವು ನಮ್ಮದಂಥ ನಾಗದೇವರುಗಳಿರ್ಬೋದು, ನಾವು ತುಳುನಾಡಿನ ಎಲ್ಲ ದೈವ ದೇವರುಗಳು ಇದಕ್ಕೆ ಕಾರಣ. ಯಾಕೆಂದರೆ ತುಳುನಾಡಿನ ಒಂದು ಕಂಬಳವನ್ನು ಇಲ್ಲಿ ಪ್ರಸ್ತುತಪಡಿಸಬೇಕಾದ್ರೆ ನಮ್ಮ ತುಳುನಾಡಿನ ಒಂದಷ್ಟು ದೈವ ದೇವರುಗಳೊಂದು ಸಹಕಾರ ಬೇಕು. ಇದನ್ನು ನಾವು ಮುಂಚೆಯಿಂದಲೇ ನಾವು ಪೂಜೆ ದಿವಸನೇ ಯಾವಾಗ ಭೂಮಿ ಪೂಜೆ ಅಂತ ತಿಳಿದು ಬಂತು ಆವತ್ತೇ ಎಲ್ಲ ಸುಂದರಣ್ಣ ಒಂದು ಹಿರಿಯರು ಅವ್ರು ಸಲಹೆ ಕೊಟ್ಟರು ನನಗೆ, ನೀವು ಒಂದು ಬರಬೇಕಂತ ಕೆಲಸ ಮಾಡಬೇಕು ಅಂತ. ಏನು ಎಲ್ಲ ದೇವಸ್ಥಾನದ ಮಾಲಿಂಗೇಶ್ವರ ದೇವರಿಗೆ ಕೈ ಮುಗಿದು ಅಲ್ಲಿಂದ ಪ್ರಸಾದ, ಮಹಿಷಮರ್ದಿನಿಗೆ ಕೈ ಮುಗಿದು ಅಲ್ಲಿಂದ ಪ್ರಸಾದ, ನಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ಬಂದೆವು. ಎಲ್ಲ ದೇವರ ಮುಂದೆ ನಿಂತು ನಾವು ಪ್ರಾರ್ಥನೆ ಮಾಡಿ ಪ್ರಸಾದ ಎಲ್ಲ ತಗೊಂಡು ಬಂದು ನಾವು ಭೂತಾರಾಧನೆ ಸಂಸ್ಕೃತಿಯನ್ನು ಮುಂದೆ ಇಟ್ಟುಕೊಂಡು, ನಾಗಾರಾಧನೆ ಸಂಸ್ಕೃತಿಯನ್ನು ಮುಂದೆ ಇಟ್ಟುಕೊಂಡು ಎಲ್ಲ ಭೂಮಿ ಪೂಜೆಯನ್ನು ನೆರವೇರಿಸಿ. ಭೂಮಿ ಪೂಜೆ ಮಾಡಬೇಕಾದ್ರೆ ನಮಗೆ ಬೋರನ್ನು ತೆಗೆಯುವ, ನೀರು ಅಲ್ಲಿ ಅದ ಒಬ್ಬನಿಲ್ಲ. ಅವ್ರು ನೋಡಬೇಕಾದ್ರೆ ಪನ್ನೋಳ್ದವನು ಏನೋ ನಾಳೆ 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 ಅಂತ ಆಯಿತು ಸುಂದರಣ್ಣ ಮಾತಾಡಬೇಕಾದ್ರೆ, ಇನ್ನೊಬ್ಬರು ಹಾಲ್ನವ್ರು ಇಬ್ಬರು ಏನೇ ನಾಳೆ ಅದು ಅದೇ ಕಡಿಮೆ ಇದೆ ನೀರು, ಕಡಿಮೆ ಇದೆ, ಟ್ಯಾಂಕರ್ ತರೋದು. ದೊಡ್ಡ ಫಂಕ್ಷನ್ ಇದ್ರೆ ಅಲ್ಲಿ ಒಂದು ಟ್ಯಾಂಕರ್ ಅಲ್ಲ, ಅಲ್ಲಿ ಕಡಿಮೆ ಇದೆ ಅಂತಂದ್ರೆ ಎಷ್ಟು ಅಡಿಯಲ್ಲಿದೆ? ಅದು ಇಲ್ಲಿ ಬೆಂಗಳೂರಲ್ಲಿ ಸಹಜವಾಗಿ ದಾಮೋದರ್ರೆ ಸಹಜ ನಿಮಗೆ ಗೊತ್ತಿದೆ 1000 ಕಟ್ಟಿಂದ ಮಿನಿಮಮ್. ನಾವು ಆ ದೇವರು ಇಟ್ಟದಾಗಲಿ ನಮ್ಮ ಸುನಿಲ್ ರೈ ಅವರಾದ ಜವಾಬ್ದಾರಿ, ನಮ್ಮ ನೀರಾವರಿ ಜವಾಬ್ದಾರಿ ತಗೊಂಡು ಸುನಿಲ್ ರೈ ಅವರು, ಇವರಿಗೆ ಜವಾಬ್ದಾರಿ ಮೀಟಿಂಗ್ ಆಗಬೇಕು, ಜವಾಬ್ದಾರಿ ಸುನಿಲ್ ರೈ ಜವಾಬ್ದಾರಿ ತಗೊಳ್ಬೇಕಂತಾಯ್ತು. ಇವ್ರಿಗೆ ಪಾಪ ಟೆನ್ಷನ್ ಶುರುವಾಯಿತು. ಇದೊಂದು ಒಳ್ಳೆ ಬೇಡದ್ದು ಜವಾಬ್ದಾರಿ ನಮ್ಮ ತಲೆ ಮೇಲೆ ಹಾಕಿದ್ರು ಅಂತಲ್ಲ. ಆಯಿತು, ನಾವೆಲ್ಲ ಇದ್ದೀವಿ, ಟೆನ್ಷನ್ ಮಾಡಬೇಡಿ. ನಮ್ಮ ಹಿರಿಯರು ನಾವು ಸುಂದರಯ್ಯವರು ಯಾವಾಗಲೂ ನಮ್ಮ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಹೋಗೋದು. ನಾವು ಶಾಸಕರ ಒಂದು ಸಲಹೆ ಸೂಚನೆ ತಗೊಂಡು ಹಿರಿಯರ ಚರ್ಚೆ ಮಾಡ್ಕೊಂಡು ಆಯಿತು. ನಾನು ಬಂದೆ, ನಾಳಿದ್ದು ನೀವು ಶುಕ್ರವಾರದಂದು ಬೋರ್ವೆಳ್ಳಿಯಲ್ಲಿ ನಾನು ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನಕ್ಕೆ ಪ್ರಸಾದ ತಗೊಂಬರ್ತೇನೆ, ದೇವರು ಇಟ್ಟಾಗೆ ಆಗಲಿ ಅಂತ. ಸುಬ್ರಹ್ಮಣ್ಯಕ್ಕೆ ಹೋದೆ, ಅಲ್ಲಿ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ದೇವರಲ್ಲಿ ಮುಖ್ಯ ಪುರೋಹಿತರು ಪ್ರಸಾದ ಕೊಟ್ಟು, ನಿಮಗೆ ಈ ಸುಬ್ರಹ್ಮಣ್ಯ ದಯೆ ಇದೆ, ಈ ಮಾಲಿಂಗೇಶ್ವರ ದಯೆ ಇದೆ, ಮಹಿಷಮರ್ದಿನಿ ದಯೆ ಇದೆ, ನೀವು ಹೋಗಿ ಬೋರ್ ತೆಗೀರಿ, ನೀರು ಸಿಗುತ್ತೆ ಅಂತ ಹೇಳಿದ್ವು. ನಾವು ಅಲ್ಲಿ ಲಾಸ್ಟಲ್ಲಿ ಪಾಯಿಂಟ್ ಮಾಡಿದೆವು, ನಾವು ಜಿಯೋಲಜಿಸ್ಟನ್ನು ತಂದು ಅಲ್ಲಿ ಒಂದು ಪಾಯಿಂಟ್ ಕೊಟ್ಟು ಮಾಡಿದೆವು. ಪಾಯಿಂಟ್ ಮಾಡಿ ಪ್ರಸಾದ ಇಟ್ಟು ಪುರೋಹಿತರ ಹತ್ರ ಪ್ರಾರ್ಥನೆ ಮಾಡಿ ಬೋರ್ ಸ್ಟಾರ್ಟ್ ಮಾಡಿದ್ದೇವೆ. ಏನೊಂದು ಆಶ್ಚರ್ಯ ಅಂದರೆ ಕೇಳಿ, 125 ಅಡಿಗೆ ನೀರಿನ ಸೆಲೆ, 125 ಅಡಿಗೆ ಅಲ್ಲಿ 1250. ಹೌದು, ಎಲ್ಲ ಚೌಲ್ಟ್ರಿಗಳದ್ದು 18 ಬೋರ್ವೆಲ್ಗಳಿವೆ, ಎಲ್ಲ 1000 ಮೇಲೆ ದಾಟಿದೆ ಅದೆಲ್ಲನೂ. ಇದು ನಮ್ಮ ಸುನಿಲ್ ಅವರು ಅದನ್ನು ಪಾಪ 4-5 ದಿವಸ ಎಲ್ಲ ರೆಡಿ ಮಾಡಿ ಅವತ್ತೇ ತೆಗಿಬೇಕಂತೇಳಿ ರೆಡಿ ಮಾಡಿದ್ರು. 125-130 ಅಡಿಗೆ ನೀರು ಸ್ಟಾರ್ಟ್ ಆಗೋಯ್ತು. ಮತ್ತೆ ನಾವೆಲ್ಲ ನಿರೀಕ್ಷೆ ಮಾಡಿಲ್ಲ, ನಮ್ದು ಏನಿಲ್ಲ, 400 ಅಡಿಯಲ್ಲಿ 360 ಅಡಿಯಲ್ಲಿ 3 ಇಂಚು ನೀರು. ಆದರೂ ನಮಗೆ ಒಂದು 500 ಅಡಿಗೆ ನಿಲ್ಲಿಸಿ 3 ಇಂಚು ನೀರು ಸಿಕ್ತು. ಅಷ್ಟೊತ್ತಿಗೆ ಕಂಬಳದ ಕೆರೆಗೂ ನೀರು ವ್ಯವಸ್ಥೆ ಆಯಿತು. ಇನ್ನೊಂದು ಬೋರ್ ಬೇಕು ಎಕ್ಸ್ಟ್ರಾ ಅಂತಾಯಿತು. ಅದು ಕೂಡ ಕೈ ಕೊಟ್ಟರೆ ಒಂದು ಅಲ್ಟರ್ನೇಟ್ ಇರಲಿ ಅಂತಾಯಿತು. ಎಲ್ಲ ಚರ್ಚೆಗಳದು ಆಯ್ತಪ್ಪ. ಅದೊಂದು ಬಂದು ಮತ್ತೆ ವಾಪಸ್ ಸುಂದರ ರೈಗಳು ಸುನಿಲ್ ರೈಗಳೆಲ್ಲ ಸೇರಿ ಒಂದು ಪಾಯಿಂಟ್ ತೋರಿಸಿದ್ರು. ಅಲ್ಲಿ ಆಯಿತು. ಅಲ್ಲಿ ಹಾಗೆ ನಾನು ವಾಪಸ್ ಒಂದು 15-20 ದಿವಸ ಬಿಟ್ಟು ವಾಪಸ್ ಸುಬ್ರಹ್ಮಣ್ಯ ಎಲ್ಲ ದೇವರನ್ನೆಲ್ಲ ಆಶೀರ್ವಾದ ತಗೊಂಡು ಒಂದು ಎಳನೀರಿನ ಒಂದು ಅಭಿಷೇಕದ ಒಂದು ಹರಕೆಯನ್ನು ಹೊತ್ಕೊಂಡಿದ್ವಿ ನಾವು ಸುಬ್ರಹ್ಮಣ್ಯ ದೇವರಿಗೆ ಹಾಕಿ. ಅಲ್ಲಿ ಕೂಡ ಬೋರ್ವೆಲ್ ಸ್ಟಾರ್ಟ್ ಮಾಡಿದ್ವು. ಇದೇನೆಂದರೆ ಒಂದಾದರೂ ಏನೊಂದು ಕಾಕತಾಳಿ ಅಂತ ಹೇಳ್ಬೋದು. ಆದರೆ ದೇವರ ಮತ್ತೊಂದು ದೈವದ ಕೃಪೆ ಈ ಕಂಬಳಕ್ಕೆ ಯಾವ ರೀತಿ ಇದೆ ಅನ್ನೋದಕ್ಕೆ ಅದೇ ಉದಾಹರಣೆ. ನಾವು ನಿರೀಕ್ಷೆ ಮಾಡೋದ ರೀತಿಯಲ್ಲಿ ಸೇಮ್ ಸ್ಟಾರ್ಟಿಂಗ್ ಒಂದು 150 ಅಡಿ ಕೆಸರು ಬಂತು. ನಮಗೆ ಹೆದರಿಕೆ, ನಾನು ಮತ್ತು ಇವರಲ್ಲಿ ನೋಡೋದು ಇಲ್ಲಿ ಬೋರ್ ಕೆಸರು ಬರುತ್ತೆ, ಏನಪ್ಪ ನಾವು ಇಷ್ಟೆಲ್ಲ ಮಾಡಿ ಒಂದು ನೀರು ಸಿಕ್ಕಿಲ್ಲ ಅಂದರೆ ನಮಗೆ ಒಂದು ದುಗುಡ. ಅಷ್ಟೊತ್ತಿಗೆ 225 ಅಡಿಗೆ ಒಂದು 160 ಅಡಿ ಕೇಸಿಂಗ್ ಹೋಯಿತು. 220 ಅಡಿಗೆ ಕಲ್ಲು ಸಿಕ್ತು. 270 ಅಡಿಗೆ ನೀರು ಸಿಕ್ಕಿತು. ಅದರಲ್ಲಿ ಕೂಡ ನಮಗೆ ದೇವರು ಒಳ್ಳೆ ನೀರನ್ನು ಕೊಟ್ಟಿದ್ದಾನೆ. ಅಂತೂ ಇಂತೂ
ಈ ನಾವು ದಕ್ಷಿಣ ಕನ್ನಡದವರು ಬಂದು ತುಳುವರು ಬಂದು ಈ ತುಳುವಿನ ಒಂದು ಸಂಸ್ಕೃತಿಯಲ್ಲಿ ಅನಾವರಣ ಮಾಡಬೇಕಾದ್ರೆ ನಮಗೆ ಅಲ್ಲಿಯ ಎಲ್ಲ ದೈವದೇವರುಗಳು ಎಲ್ಲ ಅಷ್ಟೊಂದು ಹಿಂದೆ ನಿಂತು ನಮಗೆ ಆಶೀರ್ವಾದ ಮಾಡಿದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಈಗ ಅಲ್ಲೆಲ್ಲ ಬೆಂಗಳೂರು ಅಂತಂದರೆ ಅಥವಾ ಬೆಂಗಳೂರಿನ ಈ ಸುತ್ತಮುತ್ತ ನೀರಿನ ಅಭಾವ ಭಾಳ ದೊಡ್ಡ ಮಟ್ಟಿಗಿದೆ. 1000 ಅಡಿ ಅನ್ನುವಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯ. 1000 ಅಡಿಗೆ ನೀರು ಸಿಕ್ಕಿದ್ರೆ ಖುಷಿ ಪಡೋರು, 1000 ಅಡಿಗೆ ನೀರು ಸಿಕ್ಕಿದ್ರೆ ಪಾರ್ಟಿ ಮಾಡೋರು ಇರುವಂತಹ ಊರಿದು. ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಇರುವಾಗ ಇಲ್ಲಿ 400 ಅಡಿಗೆ 3 ಇಂಚು ನೀರು ಸಿಗ್ತದೆ ಅಥವಾ 270 ಅಡಿಗೆ ನೀರು ಸಿಗ್ತದೆ ಅನ್ನುವಂಥದ್ದು ಬಹಳ ವಿಶೇಷ. ಅದಕ್ಕೆ ಈಗ ಇಲ್ಲಿ ಏನಾದರೂ ನಿಮಗೆ ದೈವಾರಾಧನೆ ಅಥವಾ ಇಲ್ಲಿ ಏನಾದರೂ ನಾಗನ ಕಟ್ಟೆಯನ್ನು ಮಾಡುವಂಥದ್ದು ಏನಾದರೂ? ನಾವು ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾವು ಇಲ್ಲಿ ನಾಗಗಳೆಲ್ಲ ಓಡಾಡೋದನ್ನು ನಾವು ನೋಡಿದ್ದೀವಿ. ನಾಗಗಳೆಲ್ಲ ಓಡಾಡೋದನ್ನು ನಾವು ನೋಡಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೀಗೆ ಲಾರಿಯಿಂದ ತಂದಂತಹ ಕೋಣಗಳನ್ನು ಕೆಳಗಿಳಿಸುವಂತಹ ಕಾರ್ಯದಲ್ಲಿ ಕೋಣಗಳ ಮಾಲೀಕರು ಮತ್ತು ಅವರ ತಂಡದವರು ನಿರತರಾಗಿದ್ದಾರೆ. ಆ ತಂಡದವರು ಕೋಣಗಳನ್ನು ಕೆಳಗಿಳಿಸುವಂಥ ಕಾರ್ಯದಲ್ಲಿ ನಿರತರಾಗಿರೋದನ್ನು ನೀವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಕೋಣಗಳನ್ನು ಕೆಳಗಿಳಿಸ್ತಾರೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಿಂದ ನಿಮಗೆ ನೇರ ಪ್ರಸಾರ ಸುದ್ದಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ 20ಕ್ಕೂ ಹೆಚ್ಚು ತಂಡಗಳು ಇಲ್ಲಿ ಬಂದು ತಲುಪಿವೆ. ಇನ್ನೂ ಕೂಡ ತಂಡಗಳು ಆಗಮಿಸ್ತಾ ಇದ್ದಾವೆ, ವಿರಾಮವನ್ನು ಪಡೆಯುತ್ತಾ ಇದ್ದಾವೆ. ಇದೀಗ ಕೋಣಗಳನ್ನು ಇಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥ ಸ್ಥಳೀಯರು ಕೂಡ ಇದ್ದಾರೆ. ಕೋಣಗಳನ್ನು ವೀಕ್ಷಣೆ ಮಾಡುವಂಥದ್ದು, ಕೋಣಗಳನ್ನು ಮುಟ್ಟುವಂಥದ್ದು ಎಲ್ಲವೂ ಕೂಡ ಹಾಸನದಲ್ಲಿ ನಡೀತಾ ಇರುವಂಥದ್ದು. ಇದೀಗ ಹಾಸನದಿಂದ ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಅಥವಾ ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದಲ್ಲಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಕೋಣಗಳನ್ನು ಇಳಿಸಿಕೊಂಡು ಅವುಗಳನ್ನು ವಿರಾಮಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ಜೊತೆಗೆ ಅಲ್ಲಲ್ಲಿ ಲಾರಿಯಿಂದ ಕೋಣಗಳನ್ನು ಇಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಲಾರಿಯಿಂದ ಕೋಣಗಳನ್ನು ಇಳಿಸುವಂತಹ ವಿಚಾರದಲ್ಲಿ ಈಗಾಗಲೇ ಲಾರಿಯನ್ನು ಮೈದಾನಕ್ಕೆ ಸಮತಟ್ಟಾಗಿ ನಿಲ್ಲಿಸಿ ಅದನ್ನು ಕೋಣಗಳನ್ನು ಇಳಿಸುವಂತಹ ಕೆಲಸ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಜೊತೆಗೆ ಕೋಣಗಳನ್ನು ಇದೀಗ ಇಲ್ಲಿಂದ ಲಾರಿಯಿಂದ ಇಳಿಸಿ ಅದನ್ನು ವಿರಾಮಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಮ್ಮ ಜೊತೆಗೆ ಹಾಸನದ ಡೈರಿಯ ಡೈರೆಕ್ಟರ್ ಕೂಡ ಇದ್ದಾರೆ. ಸರ್, ನೀವು ಡೈರಿಯ ಡೈರೆಕ್ಟರ್ ಅಂತಂದ ಕೂಡಲೇ ಪಶು ಮತ್ತು ಇತ್ಯಾದಿಗಳಿಗೆ ಸಂಬಂಧಪಟ್ಟವರೇ ಆಗಿರ್ತೀರಿ. ಸರ್, ನಿಮ್ಮ ಊರಿನಲ್ಲಿ ಕಂಬಳದ ಕೋಣಗಳ ಒಂದು ದೊಡ್ಡ ದಂಡು ಬಂದಿದೆ. ಜೊತೆಗೆ ಕಂಬಳದ ಕೋಣಗಳು ಬಹಳ ವೈಭವದಿಂದ ನಿಮ್ಮ ಈ ಒಂದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿದ್ದಾವೆ. ಏನು ಹೇಳ್ತೀರಿ? ಇಲ್ಲ, ಇದು ಭಾಳ ಸಂತೋಷವಾದ ವಿಚಾರ. ಯಾಕಂದರೆ ಹಾಸನ ಜನತೆಗೆ ಈ ಕಂಬಳದ ಕೋಣಗಳನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗ್ದಂಗೆ ಆಯಿತು. ಮತ್ತು ಜೊತೆಗೆ ನಮ್ಮ ಹಾಸನದಲ್ಲಿ ಮೇಲೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಬಂದು ಇಳಿದಿರೋದು ನಮ್ಮ ಡೈರಿ ಒಂದು ಇದಕ್ಕೂ ಸಹ ಹೆಮ್ಮೆ ವಿಚಾರ. ಯಾಕೆ ನಮ್ಮ ರೇವಣ್ಣವರು ಇದಕ್ಕೆ ಏನೋ ನಮ್ಮ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಿದ್ದಾರೆ ರೇವಣ್ಣವರು, ಅವರ ಒಂದು ಮುತುವರ್ಜಿನಲ್ಲಿ ಇದಕ್ಕೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ. ಸೊ ನಮಗೂ ಕೂಡ ಒಂದು ಈ ಕೋಣಗಳನ್ನ ನೋಡಲಿಕ್ಕೆ ಮತ್ತು ಅವರ ಜೊತೆಗೆ ಬಂದಿರತಕ್ಕಂಥ ಏನು ಆ ಕೋಣ ಮೇಂಟೈನ್ ಮಾಡ್ತಾರೆ ಅವರೆಲ್ಲರೂ ಕೂಡ ನಾವು ಒಂದು
ಶುಭವನ್ನು ಕೋರ್ತೀವಿ. ಯಾಕಂದರೆ ಎಲ್ಲರೂ ಕೂಡ ಒಂದು ಪಂದ್ಯಕ್ಕೆ ಹೋಗ್ತಾ ಇದ್ದಾರೆ, ಆ ಪಂದ್ಯದಲ್ಲಿ ಎಲ್ಲರೂ ಕೂಡ ಜಯಶಾಲಿ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಅವರಿಗೆಲ್ಲ ಶುಭವನ್ನು ಕೋರ್ತೀವಿ ಸರ್. ನೀವು ಕೂಡ ಕೋಣಗಳನ್ನು ಮುಟ್ಟಿ ನೋಡ್ತಾ ಇದ್ರಿ? ಹೌದು, ಖಂಡಿತವಾಗ್ಲೂ. ಯಾಕಂದರೆ ಕೋಣಗಳು ಸಾಕಾಗಿ ದೊಡ್ಡದಲ್ಲ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನಾವು ನೋಡಿದ್ವಿ ಎಲ್ಲ ಏಜಿನ ಕೋಣಗಳು ಇದ್ದಾವೆ, ಒಂದಕ್ಕಿಂತ ಒಂದು ಭಾಳ ಅದ್ಭುತವಾಗಿ ಸಾಕೊಂಡಿದ್ದಾರೆ ಎಲ್ಲರೂ. ಅದು ಭಾಳ ವಿಶೇಷ ಅನ್ನಿಸ್ತದೆ ನಮಗೆ. ಬಹಳಷ್ಟು ಜನ ಈಗ ಅದಕ್ಕೆ ವಿರಾಮಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ. ಜೊತೆಗೆ ಬಹಳಷ್ಟು ಜನ ನಿಮ್ಮ ಊರಿನ ಯುವಕರು ಬಂದು ಸೆಲ್ಫಿಯನ್ನು ತೆಗೆದುಕೊಳ್ಳೋದಿದೆ ಮತ್ತು ಬಹಳಷ್ಟು ಜನ ನಮ್ಮ ಜೊತೆಗೆ ಒತ್ತಾಯವನ್ನು ಮಾಡಿದ್ದಾರೆ, ಬೆಂಗಳೂರಿನಲ್ಲ ಹಾಸನದಲ್ಲೊಂದು ಕಂಬಳ ಆಗಬೇಕು ಅಂತ. ಖಂಡಿತ ಅದಾದ ನಮ್ಮದು ಆಸೆ ಇದೆ ಸರ್. ಅದು ಯಾಕಂದರೆ ಕಂಬಳ ಮಾಡೋದು ನಾನು ವಿಚಾರ ಮಾಡಿದೆ, ಸುಮಾರು 18 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟರು. ಅಂದರೆ ಅಷ್ಟು ದೊಡ್ಡ ಮಟ್ಟದ ಒಂದು ಇದನ್ನು ಪಂದ್ಯವನ್ನು ಏರ್ಪಾಡು ಮಾಡಿ ಮಾಡ್ತಾ ಇರೋದು ನಿಜಕ್ಕೂ ಏನು ಒಂದು ಆಯೋಜಕರಿದ್ದಾರೆ ಅವರಿಗೆ ನಾವು ಖಂಡಿತವಾಗ್ಲೂ ಭಾಳ ಅವರಿಗೆ ಮೆಚ್ಚುಗೆ ಸೂಚಿಸಬೇಕು ಅಂತ ಅನಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದೀಗ ಮತ್ತೊಂದಷ್ಟು ಕಂಬಳದ ಕೋಣಗಳನ್ನು ಕೆಳಗಿಳಿಸುವಂತಹ ಕಾರ್ಯದಲ್ಲಿ ನಿರತರಾಗಿರುವವರನ್ನು ತೋರಿಸ್ತಾ ಇದ್ದೀವಿ. ಇದೀಗ ನೀವು ಮತ್ತೊಂದು ತಂಡ ಇಲ್ಲಿಗೆ ಆಗಮಿಸಿರುವಂಥದ್ದು, ಕಂಬಳದ ಕೋಣಗಳನ್ನು ಕೆಳಗಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಇದೀಗ ಮತ್ತೊಂದು ತಂಡ ಬಂದಿದೆ. ಸರ್ ನಮಸ್ತೆ, ಯಾವ ಊರು? ಕಡೀಲಿ, ಉಡುಪಿ. ಉಡುಪಿ, ಹೌದು. ಹೇಗಾಯಿತು ಜರ್ನಿ? ಜರ್ನಿ ರೋಡ್ ಸರಿ ಇಲ್ಲ. ಓಕೆ, ಕೋಣಗಳು ಹೇಗಿದ್ದಾವೆ? ಕೋಣ ಸರಿ ಉಂಟು. ಸರಿ ಉಂಟು, ತೊಂದರೆ ಇಲ್ಲ. ಹಾಸನ ತಲುಪಿದ್ದೀರಿ, ಇನ್ನು ಹೈವೇ ಸಿಗೋದು ಹೌದೌದು ಅಲ್ವಾ? ನಮಸ್ತೆ, ಎಂಚಲ್ಲ ಸೌಖ್ಯ ಎಂಚ ಗೋಣೆರ್ಲ ಎಂಚಲ್ಲ ಎಡ್ಡಲ್ಲ ಜರ್ನಿ ಬೆಂಗಳೂರು ಕಂಬಳದ ಬಗ್ಗೆ ಬೆಂಗಳೂರು ಕಂಬಳ ಪುಸ ನಮ್ಮಿಂದ ಬಾರಿ ಪೊರ್ಲುಡ ಆವಡು ಓಕೆ, ಗೋಣೆರ್ಲ ಎಂಚಲ್ಲ ಎಡ್ಡಲ್ಲ ಇದು ಮಾಡೋದಲ್ಲ ಪ್ರಯಾಣ ಬಾರಿ ಸುಖಕರ ತೊಂದರೆ. ಕೃಷ್ಣಾಪುರದವರು ಈಗ ಕಂಬಳದ ಕೋಣಗಳಿಗೆ ನೀರು ಚಿಮುಕಿಸ್ತಾ ಇದ್ದಾರೆ. ನೀರನ್ನು ಚಿಮುಕಿಸುವಂಥ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಿ. ಕೃಷ್ಣಾಪುರ ತಂಡದವರು ಕಂಬಳದ ಕೋಣಗಳಿಗೆ ನೀರು ಚಿಮುಕಿಸುವಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಿ. ನೋಡುವ, ಈ ಕಂಬಳದ ಕೋಣದ ಪರಿಚಯವನ್ನು ಕೂಡ ನೀರು ಚಿಮುಕಿಸುವವರ ಹತ್ರನೇ ಕೇಳುವ. ಅಣ್ಣ ಇಡಲಿ ಯಾರಿದು? KP ಬೊಲ್ಲ, ಕೃಷ್ಣಾಪುರ ಬೊಳ್ಳ ಅಲ್ವಾ? ಏನು ಸ್ಪೆಷಾಲಿಟಿ ಹೇಳಿ ಕೃಷ್ಣಾಪುರ ಬೊಳ್ಳ? ಪಂಚೇಶ್, ನೀವು ಕೃಷ್ಣಾಪುರ ಬೊಳ್ಳನಿಗೆ ತೋರಿಸಿ. ಹೇಳಿ. ಇದು ಬಿಟ್ಟು ಓಡುವ ಕೋಣ. ಅಣ್ಣ ಹೇಳಿ. ಎಸ್, ಕನ್ನಡ ತುಳುವ ಸರ್ ಓಲಾಪುಂಡು ಬಲ್ಲೆ ಸಾಧಾರಣ ಒಂಜಿ 2018 ಮಾಡೋದಕ್ಕೆ ನಾಗರದ ಮಲ್ಲ ವಿಭಾಗ ಪಾಲ್ಪಡೆ ಒಂದುಂಡು ಬುಡ್ದು ಬಾರ್ದಲ್ಲ ಅವಾಗ ಗಿಡದ ಬಾರ್ ನಂಚಿನ ಒಂಜಿ ಕೆಪಾಸಿಟಿ ಏರು ನಾ ಸೈಡ್ಲ ಆಪುನ ಅಂಚನೆ ಏರು ಅಂಚೆ ಗಿಡವರೆಲ್ಲ ಆಪುಂಡು ಬುಡ್ರೆಲ್ಲ ಆಪುಂಡು ಮತ್ತು ನಾಗರದ ಮಲ್ಲಡ ಎಡ್ಡೆ ಕ್ವಾಲಿಟಿ ಜರ್ನಿ ತೊಂದರೆ ಸರ್ ದಯಪಂಡು ನಾವು ಜಾಸ್ತಿ ಉಂತೊಂದೇ ಬರ್ಪೇನೆ ಕಂಬಳದಾಡಿ ಬೋದ್ಲ ಜಾಸ್ತಿ ಜಪ್ಪುಜಿ ಅಂಚಾದಿಂಕ್ಲೆದಲ್ಲ ತೊಂದರೆ ಇಂದು ಬೊಳ್ಳನ ವ್ಯಕ್ತಿತ್ವ ಅಂಚದ ಎಂದು ಬಂಡ ಜಾಸ್ತಿ ಉಂತೊಂದೇ ಇಪ್ಪು ನೆಡ್ದ ಅದು ಆಗ ಜರ್ನಿ ಹಿಡ್ದಲ್ಲ ತೊಂದರೆ ಆಯ್ತು ಜೀನೆ ಅಂದ ಸರ್ ಅಂದ ಕಂಬಳ ಬೋರ್ಡೆಲ್ಲ ಮಸ್ತ್ ಖುಷಿ ಫುಲ್ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಸೇರ್ತಾರೆ ರೆಡಿ ಆತರ ಅಂದ್ ರೆಡಿ ಬೆಂಗಳೂರು ಫುಲ್ ರೆಡಿ ಕಂಪ್ಲೀಟ್ ರೆಡಿ ಫುಲ್ ರೆಡಿ ಎಸ್ ಕೃಷ್ಣಾಪುರ ಬೊಳ್ಳನೊಟ್ಟಿಗೂ ಇಡೀ ಕೃಷ್ಣಾಪುರದ ತಂಡದ ಕ್ಲಿನಿಕ್ಲೆ ಪರಿಚಯ ಮಲ್ತುಕೊರೊಂದಿಲ್ಲ ನಾನೊಂಜಿ ಇರುಂಡು ಸರ್ ನಮಸ್ತೆ ಇರುವಲ್ಲಿ ದೊಡ್ಡ ಗೊತ್ತು ಓ ಏರು ಮಂಜು ಎಂಚಲ್ಲೇರಿ ತೊಂದರೆ ಎಂಚಾನ್ ಜರ್ನಿ ಎಂಚಂಡಿ ಜರ್ನಿ ತೊಂದರೆ ಗಾಡ್ ಸೆಕ್ಷನ್ ಹೆಂಗ ಆಯ್ತಾ ಜೊತೆ ಬೊಲ್ಲನ ಜೊತೆ ಬೊಳ್ಳೆಲ್ಲ ಒಂದು ಮಂಜುಳ ಇರುವಲ್ಲಿ ದೊಡ್ಡ ಗೊತ್ತು ಮಂಜುಳ ಕಂಬೈನ್ ಅದು ಗಿಡವನ್ನ ಕೃಷ್ಣಾಪುರ ಬೊಳ್ಳ ಮತ್ತು ಈ ಮಂಜು ಇಬ್ಬರನ್ನು ಕೂಡ ಕಂಬೈನ್ ಮಾಡಿ ಓಡಿಸ್ಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆ ತಂಡಕ್ಕೆ ಒಲಿತಾಗಲಿ, ಆ ತಂಡಕ್ಕೆ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಮುಂದೆ ಇಲ್ಲಿಗ ವಿರಾಮವನ್ನು ಪಡೆಯುತ್ತಿರುವಂಥ ತಂಡಗಳನ್ನು ನಮಗೆ ತೋರಿಸ್ತಾ ಇದ್ದೀವಿ. ಪಂಚಶಿ ಕಡೆ ಎಸ್ ಇದೀಗ ವಿರಾಮಗಳನ್ನು ನಾವು ಪಡೀತಿರುವಂತಹ ತಂಡಗಳು ಎಲ್ಲ ಕೋಣಗಳು ಕೂಡ ಇಲ್ಲಿ ವಿರಾಮದಲ್ಲಿ ಇದ್ದಾವೆ. ಆ ಕೋಣಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ
ಇಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗರು ಕೂಡ ಇದ್ದಾರೆ. ಆತ ಓಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಆತನನ್ನು ಹಿಡಿಯೋ ಪ್ರಯತ್ನ ನಾವು ಮಾಡ್ತೇವೆ. ಇಂಬೇರೆ ಬತ್ತೇರಿ ಎಂಕಾಪುಜಿಂತ ಬಳಿಪುವುದಿಲ್ಲ ಬೇಡ. ನಮಸ್ತೆ ದಾದ ಬನ್ನವನ್ ಬಲಿಪೆರ ಪಿದಣ್ಣ ಅಂದತ ಎಂಚಿನ ಇಜ್ಜಿ ಎಂಚಂಡು ಪರಿಚಯ ಮಲ್ಪ ಒಂದು ಅವೇರು ಅವು ಕಡಂದಲೆ ಮುಡೆಬೆಟ್ಟು ಕಾಲು ಬನಾರ್ನ ಇರ್ಕುಳು ಓ ಪುದರ್ ಬನ ಪಾಂಡು ಐತ ಪುದರ್ ಕಾಟಿ ಐತ ಪುದರ್ ಒಂದು ಅಪ್ಪು ಐತ ಪುದರ್ ಗುರು ಲಾಸ್ಟ್ ಐತ ಅಪ್ಪುಲ ಗುರುಲ ಎಂಚ ಓ ವಿಭಾಗಡು ಒಂದು ಲಾಸ್ಟ್ ಬಲ್ಲುದ ಒಂದು ಲಾವುಲ ನಾಯರ್ದ ಎಂಚೊಂಡು ಟೀಮ್ ಎಂಚೊಂಡು ಸೂಪರ್ ಇರುಕಲ್ ಎಂಚಲ್ಲ ಜರ್ನಿ ಎಂಚಂಡು ಖುಷಿ ಬೆಂಗಳೂರದ ಕಂಬಳದ ಬಗ್ಗೆ ದಾದಂಪರು ಬೆಂಗಳೂರದ ಕಂಬಳ ಬಾರಿ ಖುಷಿಯಾണ് ಬಾರಿ ಖುಷಿಯಾண்டு ಕಂಬಳಾಡು ಬೆಂಗಳೂರು ಮುಟ್ಟ ಬೋಲಿಂದ ಗೊತ್ತಾದಿತ್ತು ನೆರೆಗೆ ಇಜ್ಜಿ ಕಂಬಳಾಡು ಬೆಂಗಳೂರು ಬೋಲಿಂದ ಮಣ್ಣು ಅದೇ ದುಂಬು ಬೆಂಗಳೂರು ಪುರ ಪೋಂತಾರ ದುಂಬೈ ಇದೆ ಕಂಬಳದ ಎರುಕುಲ್ ನೋಟು ಪೋಪನ ಇದು ಖುಷಿ ಖುಷಿ ಅವನೊಂದು ಮಾತ್ರ ಒಟ್ಟುಗಾದ ಬತ್ತಿನ ಬಾರಿ ಖುಷಿ ಬಾರಿ ಖುಷಿ ಎಂಚಾಂಡ್ ಎರುಕು ಎಂಚಲ್ಲ ತೊಂದ್ರೆ ಜರ್ನಿ ಆರಾಮಂಡ ಎಸ್ ನೋಡಿ ಇದು ಓಂ ಬೇರೆ ಪಾಂಡು ಪಾಂಡು ನೊಟ್ಟುಗು ನಮ್ಮ ಪುನು ಒಂದು ನಾನೊಂದು ಜಾತ್ ಟೀಮ್ ದೊಟ್ಟು ಉಲ್ಲ ಎಳ್ನಾಡು. ನಮಸ್ತೆ. ನಮಸ್ತೆ, ನಮ್ಮ ಉಡುಪಿ ಜಿಲ್ಲೆ ಆಡ್ತು ಕಾರ್ಕಳ ತಾಲೂಕು ಗಾಂಧಿ ಮೈದಾನ. ಓಕೆ ಏರ್ ಮತ್ತೊಂದು ಒಂದು ಕುಟ್ಟಿಲ ಸಂತುಲ ಓ ವಿಭಾಗಡು ಬಲ್ಲದ ಎಲ್ಲಿಯ ವಿಭಾಗ. ಎಸ್ ಥ್ಯಾಂಕ್ ಯು. ಇಲ್ಲಿ ವಿರಾಮಗಳನ್ನು ಪಡಿತಾ ಇರುವಂಥ ತಂಡ ಬಹಳಷ್ಟು ಇದ್ದಾವೆ. ಆ ಬಹಳಷ್ಟು ತಂಡಗಳು ವಿರಾಮವನ್ನು ಪಡಿತಾ ಇದ್ದಾವೆ. ಆ ವಿರಾಮ ಪಡಿತಾ ಇರುವಂತಹದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಹೇಗೆ ವಿರಾಮವನ್ನು ಪಡಿತಾ ಇದ್ದಾವೆ, ಎಷ್ಟರ ಮಟ್ಟಿಗೆ ವಿರಾಮವನ್ನು ಪಡಿತಾ ಇದ್ದಾವೆ ಅನ್ನುವಂಥದ್ದು ತೋರಿಸ್ತಾ. ಹೇಗಾಯಿತು ಜರ್ನಿ? ನಮ್ದು ಅವ್ರು ಮಾತಾಡೋದು ನಮ್ದಲ್ಲ. ನೀವು ಯಾವರು? ನಮ್ದು ಎಲ್ಲಿ ಓಡಿದಿಲ್ಲಿಗೆ ಹಾಸನದವರಾ? ಏನು ಅನಿಸ್ತದೆ ಕೋಣೆಗಳನ್ನು? ಚೆನ್ನಾಗಿ ಬಂದು ಎಲ್ಲ ಗಾಡಿ ಎಲ್ಲ ಚೆನ್ನಾಗಿ ನೋಡೋಕೆ ಚೆನ್ನಾಗೈತಿ. ಚೆನ್ನಾಗಿದೆ? ಹ್ಞೂ ಚೆನ್ನಾಗಿತ್ತು ಸರ್. ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಫೋಟೋ ತೆಗೆಸ್ಕೊಂಡ್ರಾ? ಹೌದು ಸರ್. ಫೋಟೋ ತೆಗೆಸ್ಕೊಂಡ್ರಾ? ಹೌದು ಸರ್. ಹಾಂ ಸರ್. ನಾವೇ ಎಲ್ಲ ಕ್ಲೀನ್ ಮಾಡೋದು ನಾವೇ. ನೆಲ ಎಲ್ಲ ನೀವು ಕ್ಲೀನ್ ಮಾಡಿದಾ? ಓಕೆ, ನಿಮ್ಮ ನೆಲದಲ್ಲಿ ನಮ್ಮ ಕೋಣಗಳು ಏನು ಹೇಳ್ತೀರಿ? ಚೆನ್ನಾಗಿವೆ ಸರ್, ಎಲ್ಲ ಚೆನ್ನಾಗಿವೆ. ಖುಷಿ ಆಯ್ತೈತಿ. ಹಾಂ ಸರ್. ಈಗ ಎಷ್ಟು ಸಂಭ್ರಮ? ಭಯಂಕರ ಕಾಣ್ತೈತಲ್ಲ. ಭಯಂಕರ ಕಾಣ್ತಿದ್ಯಾ? ನೀವು ನಿನ್ನೆ ಕ್ಲೀನ್ ಮಾಡುವಾಗ ಹಿಂಗೆಲ್ಲ ಬರ್ತೇವೆ ಅಂತ ಗೊತ್ತಿತ್ತಾ ನಿಮಗೆ? 3 ದಿವಸ ಮುಂಚೆ ಸಬಾಸ್ ನೋಡಿ. ಮುಕ್ಳು ರಾಟಿ ಜನ ಸೇರ್ದು ಮುಲ್ಪ ಈ ಒಂಜಿ ಕರೆಯನ್ನು ಕ್ಲೀನ್ ಮಾಡ್ತದೆ, ಮುಲ್ಪ ಪೂರ ವ್ಯವಸ್ಥೆಯನ್ನು ಮಾಡ್ತೀನಿ ಹಾಕಲೆ. ಏನು ಹೆಸರು ನಿಮ್ದು? ರೇಣುಕಪ್ಪ ಮತ್ತು ನಿಮ್ಮ ಹೆಸರು ಅವ್ರು ಹೇಳ್ತಾರೆ, ನೀವು ತಪ್ಪು ಹೇಳ್ತಾರಲ್ಲ ಅವರು. ಜವರಯ್ಯ ಅಂತ. ದೇವರಪ್ಪನ ದೇವರಯ್ಯ? ಹಾಂ, ಜವರಪ್ಪ. ನೀವು ದೇವರಯ್ಯ ದೇವರಯ್ಯನ ದೇವರಪ್ಪನ ದೇವರು ಮಾತಾಡ್ತಿದ್ದಾರೆ. ದೇವ್ರೆ ಧನ್ಯವಾದ. ಧನ್ಯವಾದ ದೇವ್ರೆ. ಎಸ್, ಈಗ ನಮ್ಮ ಜೊತೆಗೆ ಮಾತಾಡಿದವ್ರು ದೇವರು. ನೋಡಿ, ಇದೀಗ ಒಂದಷ್ಟು ಕಂಬಳದ ಕೋಣೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪಂಚೇಶ್ ಬನ್ನಿ. ಎಸ್, ಇದೀಗ ಕಂಬಳದ ಕೋಣೆಗಳನ್ನು ಸ್ನಾನ ಮಾಡಿಸುವತ್ತ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಆರಕ್ಷಕರು ಕೂಡ ಕಂಬಳದ ಕೋಣೆಗಳ ಫೋಟೋವನ್ನು ತೆಗೆದುಕೊಳ್ಳುವುದರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಮತ್ತಷ್ಟು ತಂಡಗಳು ಇಲ್ಲಿಗೆ ಆಗಮಿಸಿರುವಂಥದ್ದು ಇದೀಗ ನೀವು ನೋಡ್ತಾ ಇದ್ದೀರಿ. ಇನ್ನೊಂದಷ್ಟು ತಂಡಗಳು ಆಗಮಿಸಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ತಂಡಗಳು. ಪೊಡುಂಬ ಸಿದ್ದಕಟ್ಟೆಯ ತಂಡ, ಹೊಸಮನೆ ಪೊಡುಂಬ ಸಿದ್ದಕಟ್ಟೆಯ ತಂಡ ಬನ್ನಿ ಇಲ್ಲಿ. ಎಸ್, ಸಿದ್ದಕಟ್ಟೆ ಪೊಡುಂಬದ ತಂಡ. ಹೇಗಿದ್ದೀರಿ? ಒಳ್ಳೆ ಆರಾಮಾಗಿದ್ದೆ. ಎಲ್ಲ ಆರಾಮಿದೆ. ಹೇಗಾಯ್ತು ಜರ್ನಿ? ಒಳ್ಳೆಯದಾಗಿದೆ. ನಾವು ಬೆಳಿಗ್ಗೆ ಒಂದು 11 ಗಂಟೆಗೆ ಬಂದು ಇಲ್ಲಿ ತಲುಪಿದ್ದೇವೆ. 11 ಗಂಟೆಗೆ? ಬೆಳಿಗ್ಗೆ ಅಷ್ಟು ಬೇಗ? ಬೆಳಿಗ್ಗೆ 5 ಗಂಟೆಯಿಂದ ಮನೆಯಿಂದ ಹೊರಟು 11 ಗಂಟೆ ಬಂದು ಇಲ್ಲಿಗೆ ತಲುಪಿದ್ದೇವೆ ನಾವು. ಈಗ ಎಷ್ಟೊತ್ತಿಗೆ ಹೊರಡುದು? ಹೊರಡುದು ಅಂತ ಇಲ್ಲಿಂದ ಹೊರಡುದಾ? ಟೀಮ್ ರೆಡಿ ಆಯ್ತಾ? ಟೀಮ್ ರೆಡಿ ಆಯ್ತು. ಈಗ ಎಲ್ಲಿಂದ ಹೊರಡುದು? ಶೋಕುಂಡು ದಾಲ್ ತೊಂದರೆ ಲಾಯ್ಕು ಬಾಸ್ ನನ್ನ ಬರೋಡಾತಿ ಬರೋಡಾತಿ ಅವರ ಅಡಿಗೆ ತೊಂದರೆ ಜಿ ನನ್ನ ಪಿದೋಣಿ ಒಂಜಿ ಎರ್ಲೆ ಒಂಚೂರು ರೆಸ್ಟ್ ಅಂಡು ಅಂಚೆ ನನ್ನ ಬೆಂಗಳೂರು ಬೋದು ಒಂಚೂರು ರೆಸ್ಟ್ ಆಪುನ ತಂದು ಅತಿ ಹಾಂ ಒಕ್ಕದಾಲ ಜಿ ಖುಷಿ ಅಂಡು ವ್ಯವಸ್ಥೆ ಪೂರ ಲಾಯ್ಕೆ ನಾಲ ತೊಂದರೆ ಇತ್ತು. ಜೀವನಸ್ ಅವು ಪೂರ ಇತ್ತು, ಬತ್ತಿನ ಒಟ್ಟಿಗೆ ನೀರು ಅಲ್ಲೇ ಅವು ಪೂರ ಇತ್ತು ನಿಂಕ್ಲಿ ವ್ಯವಸ್ಥೆ. ಓಕೆ ತುಕ ಮುಲ್ಪ ಹೆಂಗೆಲ್ಲ ಕೋಣಗಳನ್ನು ಒಮ್ಮೆ ನೋಡೋ ನಾವು. ನಮಸ್ತೆ.
ರೆಡಿ ಆಗಿದ್ದೀರಿ? ರೆಡಿಯಾಗಿ ಬೆಂಗಳೂರು ಬೆಂಗಳೂರು ಕಂಬಳಕ್ಕೆ ಕಂಬಳಕ್ಕೆ ಹಾ? ಹೌದು. ಯಾರೆಲ್ಲ ಇವ್ರ ಹೆಸರೆಂತ? ಶೇಖರ ಕಾಟಿ ಕಾಟಿ ಕಾಟಿಲ ಮೊಡಲ ಕಾಟಿ ಮತ್ತೆ ಮೋಡೆ ಮೋಡ ಸಿದ್ದಕಟ್ಟೆ ಪೊಡುಂಬ ಪೊಡುಂಬ. ತಂಡದ್ದು ತಂಡ ಮೊನ್ನೆ ಕಕ್ಕೆ ಬದವಲ್ಲಿ ಕಕ್ಕೆದ ಬೋದು ಕ್ವಾಟ್ರ ಕಕ್ಕೆ ಬದವಡು ವೈಟ್ ಪೈನಿ ಕರಂಗಾಲ್ದದು ಒಟ್ಟು ಒಟ್ಟು ನಿಖಿಲ್ ಮುಟ ಮುಟ ಟೀಮ್. ಓಕೆ, ಆಲ್ ದಿ ಬೆಸ್ಟ್. ಇದು ಸಿದ್ದಕಟ್ಟೆ ಪೊಡುಂಬ ತಂಡದವರ ಪರಿಚಯ ಮತ್ತು ಅವರು ಇರುವಂಥದ್ದು. ಇದೀಗ ಹಾಸನದಿಂದ ನೀವು ನೇರ ಪ್ರಸಾರದಲ್ಲಿ ನೋಡ್ತಿದ್ದೀರಿ. ಮತ್ತಷ್ಟು ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ, ನಾನು ಮತ್ತು ಪಂಚೇಶ್ ಚಾರ್ಮಾಡಿ. ಇದೀಗ ನೀವು ನೋಡ್ತಾ ಇರುವಂತಹದ್ದು ಹಾಸನದ ಭಾರತ ಚುನಾವಣಾ ಆಯೋಗ ವಿದ್ಯುನ್ಮಾನ ಮತಯಂತ್ರಗಳ ಉಗ್ರಾಣ ಹಾಸನ ಜಿಲ್ಲೆಯ ಮುಂಭಾಗದಲ್ಲಿ ಟ್ಯಾಂಕರನ್ನಿಟ್ಟು, ನೀರಿನ ಟ್ಯಾಂಕರನ್ನಿಟ್ಟು ಅದು ಇಲ್ಲಿಯ ಕೋಣಗಳಿಗೆ ಆರೈಕೆಗೆ ಮತ್ತು ಕೋಣಗಳ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಕೋಣಗಳ ಸ್ನಾನವನ್ನು ಮಾಡಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ಇಲ್ಲಿಂದ ಅಲ್ಲಲ್ಲಿ ಸ್ನಾನವನ್ನು ಮಾಡಿಸಿ ಅಲ್ಲಲ್ಲಿ ಕಟ್ಟಿ ಹಾಕಿ ಅದರ ಆರೈಕೆಯಲ್ಲಿ ನಿರತರಾಗಿರುವಂಥವರನ್ನು ಕೂಡ ನೀವೀಗ ನೋಡ್ತಾ ಇರುವಂಥದ್ದು. ಇದು ನಿರಂತರವಾಗಿ ಆಗ್ತಾ ಇದೆ. ಬಂದಂಥ ಕೋಣಗಳಿಗೆ ಈ ಒಂದು ಟ್ಯಾಂಕರ್ ನಡಿಯಲ್ಲಿ ಸ್ನಾನವನ್ನು ಮಾಡಿಸಿ ಅಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಬೇರೆ ಕಡೆ ಕಟ್ಟಿ ಹಾಕುವಂಥದ್ದು, ಜೊತೆಗೆ ವಿರಾಮಕ್ಕೆ ಅಣಿಗೊಳಿಸುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಆ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಆ ತಂಡ ಆ ಕೋಣಗಳ ಆರೈಕೆಯಲ್ಲಿ ತೊಡಗಿವೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನೀರು ಹಾಕ್ತಾ ಇರುವಂಥ ದೃಶ್ಯ, ಮೈ ಮೇಲೆ ಮತ್ತು ಮುಖದ ಮೇಲೆ ನೀರು ಹಾಕಿ ಅವರ ಜರ್ನಿಯ ಅಂದರೆ ಸುಮಾರು 4.5 ಗಂಟೆಗಳ ಜರ್ನಿಯ ಆಯಾಸವನ್ನು ಕಡಿಮೆಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹುಡುಗರ ತಂಡ ಇರ್ಬೋದು, ಎಲ್ಲ ಟೀಮು ಇಲ್ಲಿ ಬಂದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಕ್ರೆ ಮಹೋದರ ನಿವಾಸ ತಂಡವೂ ಕೂಡ ಇಲ್ಲಿದ್ದಾವೆ. ಬೇರೆ ಬೇರೆ ತಂಡಗಳು ಈ ಒಂದು ಕೆಲಸ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಕೋಣಗಳಿಗೆ ವಿಶ್ರಾಂತಿಯನ್ನು ನೀಡಿರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಹಾಸನದಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ಸ್ವಯಂ ಸೇವಕರನ್ನು ಮಾತನಾಡಿಸಬೇಕು. ಭಾಳ ವಿಶೇಷವಾಗಿ ಟೀ ಶರ್ಟ್ ಧರಿಸಿ ಓಡ್ತಾ ಇದ್ದಾರೆ. ಏನು ಹೆಸರು? ರಾಜೇಶ್. ಟೀ ಶರ್ಟ್ ಎಲ್ಲ ಹಾಕಿದ್ದೀರಿ. ಕಂಬಳದ ಬಗ್ಗೆ ಏನಾದರೂ ಗೊತ್ತಾ? ನಮಗೆ ಗೊತ್ತಿಲ್ಲ. ನಾವಿಲ್ಲಿ ವಾಲಂಟಿಯರ್ಸ್ ಆಗಿ ಕರೆದು ಎಲ್ಲ ನೋಡ್ಕೊಳಕ್ಕೆ ಹೇಳಿದ್ರು. ಚೆನ್ನಾಗಿ ಮಾಡೋಕ್ಕೆಲ್ಲ ಹೇಳಿದ್ರು, ನಾವು ಬಂದ್ವಿ. ಏನು ಅನಿಸ್ತದೆ ಕೋಣಗಳನ್ನ ನೋಡಿದಾಗ? ಎಲ್ಲ ನೋಡಿದ್ರೆ ನಮಗೊಂದು ಎಕ್ಸೈಟ್ ಆಗುತ್ತೆ, ಮ್ಯಾಚ್ ನೋಡಬೇಕು ಅನ್ಸುತ್ತೆ. ಎಕ್ಸೈಟ್ ಆಗ್ತದೆ? ಹಾಂ, ನಾನು ಯಾವತ್ತೂ ನೋಡೇ ಇರಲಿಲ್ಲಲ್ಲ. ನಾನು ಯಾವತ್ತೂ ನೋಡೇ ಇರಲಿಲ್ವಲ್ಲ. ನೋಡೇ ಇರಲಿಲ್ಲಲ್ಲ. ಓಕೆ, ಯಾವ ಕೋಣ ಇಷ್ಟ ಆಯ್ತು ನಿಮಗೆ? ಬಂದಿರೋ ಎಲ್ಲ ಕೋಣನೂ ಇಷ್ಟ ಆಗುತ್ತೆ. ಬಂದಿರೋ ಎಲ್ಲ ಕೋಣ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಹಾಂ. ಓಕೆ, ಇದೀಗ ನೀನು ಎಲ್ಲೆಲ್ಲಿ ಯಾರ್ಯಾರನ್ನ ಮಾತಾಡಿಸಿದೆ? ಯಾರನ್ನು ಮಾತಾಡ್ಸಿಲ್ಲ, ಮಾತಾಡ್ಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಸೆಲ್ಫಿ ಎಲ್ಲ ತಗೊಂತಿದ್ಯಾ? ಸೆಲ್ಫಿ ಎಲ್ಲ ತಗೋತಾ ಇದ್ದೀನಿ. ಇವತ್ತು ಫುಲ್ ಸ್ಟೇಟಸಲ್ಲಿ ಎಷ್ಟು ಆಫ್ ಆಗೈತೆ, ಹಾಲಲ್ಲಿ ಐತಾ ಆಫ್ ಆಗೈತಾ? ಏನು ಆಫಲ್ಲಿ ಯಾಕೆ ಸೆಲ್ಫಿ ತಗೋತಿದ್ಯಾ? ಹಾಂ, ಸರಿ, ನಾವು ಬರ್ತೀರಿ, ಕೆಲಸ ಐತೆ. ನಮ್ಮನ್ನು ನೋಡ್ರೆ ಬೈತಾರೆ ಇಲ್ಲಿ. ಹೌದಾ? ಆಯ್ತು, ಬೈಸ್ಕೋಬೇಡ, ಸೆಲ್ಫಿ ಎಲ್ಲ ತೆಗಿ. ನೋಡಿ, ಇಲ್ಲಿ ಮತ್ತಷ್ಟು ಆರೈಕೆ ಮಾಡ್ತಾ ಇದ್ದಾರೆ. ನಮಸ್ತೆ. ಓ ಟೀಮು ಪೂರ್ಲಗುಂಡಿ ಬೆದ್ರಾಡ್ದ ಅನಾರ ಪಟ್ಲಮೆ ಅನಾರು ಪಟ್ರಮೆಯ ತಂಡ. ನೋಡಿ, ಅಲ್ಲೆಲ್ಲ ಕೋಣಗಳನ್ನು ಸ್ನಾನ ಮಾಡಿಸುವಂಥ ದೃಶ್ಯವನ್ನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಅವರು ತೋರಿಸ್ತಾ ಇದ್ದಾರೆ. ಇದೀಗ ಪಂಚೇಶ್ ಚಾರ್ಮಾಡಿ ಅವರು ನಿರಂತರವಾಗಿ ಬೆಳಗ್ಗಿನಿಂದ ಕ್ಯಾಮರಾದ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಓಡಬೇಡಿ. ಎಸ್, ಇದೀಗ ವಿದ್ಯಾರ್ಥಿನಿಯರಿದ್ದಾರೆ ಇಲ್ಲಿ ಸ್ಥಳೀಯರು. ಏನು ಹೇಳ್ತೀರಿ ಕೋಣಗಳನ್ನು ನೋಡಿದಾಗ? ಏನು ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ ಕೋಣಗಳು ನೋಡಿ. ಈ ತರನು ಇರ್ತಾವ ಅಂತ ಇದೇ ಫಸ್ಟ್ ಟೈಮ್ ನಮ್ಗೆ ಗೊತ್ತಾಗಿದ್ದು. ಅಂದ್ರೆ 1-2 ನೋಡ್ತಿದ್ವು, ಅದು ಸುಮಾರು ಇದಾವಲ್ಲ, ಎತ್ತುಗಳು ಹೋಗ್ತಾ ಇದ್ವಲ್ಲ, ಹಾಗೆ ಅದನ್ನ ನೋಡಿದ್ವಿ. ಈ ತರ ಎಲ್ಲ ನೋಡಿರ್ಲಿಲ್ಲ, ಕೋಣಗಳು ನೋಡಿರ್ಲಿಲ್ಲ. ಕಂಬಳ ನೋಡಿದಿರಾ? ಕಂಬಳ ಅಂದ್ರೆ ಇದನ್ನೇ ಕರೆಯೋದು ಅನ್ಸುತ್ತೆ. ಇದು ಓಡೋದಕ್ಕೆ ಕಂಬಳ ಅನ್ನೋದು. ಇದು ಗದ್ದೆಯಲ್ಲಿ ಓಡುತ್ತಲ್ಲ ಅದಕ್ಕೆ ಕಂಬಳ ಅನ್ನೋದು. ಗದ್ದೆ ಕರೆ ಅಂತ ಇದೆಯಲ್ಲ, ಕಂಬಳ ಕರೆಯಲ್ಲಿ ಓಡುತ್ತಲ್ಲ ಅದಕ್ಕೆ ಕಂಬಳ ಅನ್ನೋದು. ಏನು ಅನಿಸ್ತು? ಚೆನ್ನಾಗಿ ಅನಿಸ್ತು. ಇದೇ ಫಸ್ಟ್ ಟೈಮ್ ನೋಡ್ತಿದೀವಿ, ಇನ್ನ ತಗೊಳ್ತಿಲ್ಲ, ತಗೋಬೇಕು. ಇವಾಗ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಬಂದು ತಗೋಬೇಕು. ಹೋಗಿ ಬಿಟ್ಟು ಬಂದು ತಗೊಳ್ಳೋದಾ? ಇಲ್ಲೇ ಅಲ್ವಾ ಹಾಸ್ಟೆಲ್? ಹಾಸ್ಟೆಲ್ಗೆ ಹೋಗ್ಬಿಟ್ಟು ಬಂದು ತಗೊಳ್ಳೋದು. ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಕ್ಯಾಂಪಸ್ ನಲ್ಲಿ ಕೋಣಗಳೇ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಓಕೆ, ಎಸ್, ಬನ್ನಿ ಅಮ್ಮ. ಎಸ್, ಮತ್ತೆರಡು ಸ್ಟೂಡೆಂಟ್ಸ್ ಇದ್ದಾರೆ. ನಮಸ್ತೆ. ನಿಮ್ಮ ಕ್ಯಾಂಪಸ್ ತುಂಬಾ ಕೋಣಗಳಿದಾವೆ, ಏನು ಹೇಳ್ತೀರಿ? ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ನೋಡಕ್ಕೆ. ಓಕೆ, ಯಾರು ನೀವು? ಮಂಗಳೂರವರ? ಇಲ್ಲ, ಹಾಸನ. ಏನು ಹೇಳ್ತೀರಿ? ಚೆನ್ನಾಗಿದೆ. ಎಂಥದ್ದು? ಕಂಬಳ.
ನೋಡಿಲ್ಲ, ನೋಡ್ಬೇಕು. ಕೋಣಗಳು ಕೋಣಗಳು ಚೆನ್ನಾಗಿದೆ, ಖುಷಿ ಆಗ್ತಿದೆ. ಸೆಲ್ಫಿ ಎಲ್ಲ ತಗೊಂಡ್ರಾ? ಇಲ್ಲ, ಗುದ್ಗಿದ್ದೀರೇನ್ ಮಾಡೋದು? ಗೊತ್ತಿದ್ದಲ್ಲ ಅದು. ಗುದ್ದುತ್ತೆ. ಜೊತೆಗಿಲ್ವಾ ಹುಡುಗರೆಲ್ಲ? ಅವರು ಹೆಲ್ಪ್ ಮಾಡ್ತಾರೆ, ಹೋಗಿ ತಗೊಳ್ಳಿ. ಬೇಡ ಸರಿ, ಏನ್ ಅನ್ಸ್ತದೆ? ಇಲ್ಲ ಸರ್, ಈ ಥರ ನಾವು ಸ್ವಂತ ದುಡ್ಡು ಗಂಟು ಮಾಡಿದ್ರು ಈ ಥರ ನೋಡೋದಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ತುಂಬ 150 ಜೋಡಿ ಅಂದರೆ ಆಲ್ಮೋಸ್ಟ್ 300+ ಇದೆ. 300 ವೆರೈಟಿನೇ ಇದೆ. ತುಂಬ ಚೆನ್ನಾಗಿದೆ. ಎಸ್, ಇದೀಗ ಮತ್ತೊಂದು ತಂಡ ಆಗಮಿಸ್ತಾ ಇರುವಂಥದ್ದನ್ನು ನೀವೀಗ ನೋಡ್ತಾ ಇದ್ರಿ. ಮತ್ತೊಂದು ತಂಡ ಕೂಡ ಇಲ್ಲಿ ಆಗಮಿಸ್ತಾ ಇದೆ. ಪಂಚೇಶ್ ಚಾರ್ಮಾಡಿ ಅವರು ತೋರಿಸ್ತಾ ಇದ್ದಾರೆ. ಇದೀಗ ಇಲ್ಲಿ ಆಗಮಿಸ್ತಿರುವಂಥ ಎಲ್ಲ ತಂಡಗಳನ್ನು ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲಸ ಮಾಡುವಾಗ ಆವಾಗ ಏನಾಯಿತು ಅಂದರೆ ನಮಗೆ ಒಂದು ನಾಗನಿಗೆ ಒಂದು ಹುತ್ತ ಇರೋ ಜಾಗದಲ್ಲಿ ಒಂದು ನಾಗನಿಗೆ ಒಂದು ಕಟ್ಟೆ ಕಟ್ಟೋಣ ಅಂತ ವಿಚಾರ ಒಂದು ಚರ್ಚೆ ಆಯಿತು. ಹಾಗೆ ಒಂದು ಹುತ್ತ ಕಟ್ಟೆನೂ ಕಟ್ಟಿದ್ವಿ. ಅದರ ಪಕ್ಕದಲ್ಲೇ ನಾವು ತೆಗೆದಿರೋದು ಬೋರು. ಯಾವಾಗಲೂ ನಮಗೆ ಭೂಮಿಗೂ ಮತ್ತು ನಾಗನಿಗೆ ಅವಿನಾಯವಾದಂಥ ಒಂದು ಸಂಬಂಧ ಇದೆ ಅಂತ ನಾವು ಎಲ್ಲ ತುಳುನಾಡಿನವರು ತಿಳ್ಕೊಂಡ್ಬಂದಿದ್ದೀವಿ ಇಷ್ಟೊಳಗೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಯಿತು ಅಂದರೆ ಅದರ ಪಕ್ಕದಲ್ಲಿ ಎಲ್ಲಿ ನಾಗಗಳು ಓಡಾಡ್ತಾ ಇರ್ತವೆ ಅಂಥ ಜಾಗದಲ್ಲಿ ನೀರಿರುತ್ತೆ ಅನ್ನೋದನ್ನು ನಮಗೆಲ್ಲ ಮಂಗಳೂರಿಗೆ ತುಳುನಾಡಿನ ಜನರಿಗೆ ಗೊತ್ತಿದೆ. ನಾಗಬನ ಹತ್ತಿರ ಇದ್ದಲ್ಲಿ ನೀರು ಸಿಗುತ್ತೆ ಅಂತ. ಈಗ ಏನು ನಾಗನ ಕಟ್ಟೆಯನ್ನು ಇಲ್ಲೊಂದು ಮಾಡಿದ್ವಿ, ಅದರ ಪಕ್ಕದಲ್ಲೇ ನಾವು ತೋಡಿರುವಂಥ 2ನೇ ಬೋರು. ಅಲ್ಲಿ ಸಾಧಾರಣ ಭಾರಿ ಚೆನ್ನಾಗಿ ಅಂದರೆ ನಿಮ್ಮ ಇಡೀ ಇದಕ್ಕೆ ಬೇಕಾಗುವಷ್ಟು ಒಂದು ನೀರಿನ ವ್ಯವಸ್ಥೆ ನಮಗೀಗ ಆಗಿದೆ. ಅದರಿಂದಾಗಿ ಈ ನಾಗನಿಗೂ ಈ ಭೂಮಿಗೂ ಇರುವಂಥ ಒಂದು ಸಂಬಂಧ ಏನಿದೆ, ನೀರಿಗೂ ಇರುವಂಥ ಒಂದು ಸಂಬಂಧ, ಅದು ಇದನ್ನು ಇದರಿಂದಾಗಿ ನಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ನಮಗೆ ನಾಗದೇವರ ದಯೆಯಿಂದ ನಮಗೆ ಆ ನೀರು ಸಿಕ್ಕಿದೆ. ಇಲ್ಲಿ ಇಲ್ಲೊಂದು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನೋದು. ಇಲ್ಲಿ ನಾಗಗಳು ಓಡಾಡೋದನ್ನು ನೋಡಿ. ಇಲ್ಲೊಂದು 300 ಎಕರೆ ಅಷ್ಟು ಖಾಲಿ ಜಾಗ. ಬೆಂಗಳೂರಿನಲ್ಲಿ
ಎಲ್ಲಿದ್ದು ಸ್ಟೇಜ್ ಹತ್ರ ಬರಬೇಕು ಅಂತ ಹೇಳಿ. ಸೌಂಡ್ ಸಿಸ್ಟಮ್ನವರು ಎಲ್ಲಿದ್ರು ಕೂಡ ದಯಮಾಡಿ ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಕರಾವಳಿ ಕಂಬಳ ಇಂದು ಬೆಂಗಳೂರಿನಲ್ಲಿ ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಇದರ ವೇಗ ನೋಡಿ. ಅಲೇ ಕರೆಕ್ಟ್ ತುಂಬುಲ್ಲೇ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕಣಪಲೈದೆಲ್ಲೋ ಕಣಪಲೈದಾಗ ತಯಾರಾಡು ಬೆಂಗಳೂರದ ಕಂಬಳ ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಬಂತು ಬೆಂಗಳೂರಿಗೆ, ಎಲ್ಲ ಬಂದು ನೋಡಿ ಆತ್ಮೀಯ ಕಂಬಳ ಅಭಿಮಾನಿ ಬಂಧುಗಳೇ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನವೆಂಬರ್ 25-26 ನಡೆಯುವ ಬೆಂಗಳೂರು ಕಂಬಳ ಈ ಕಾರ್ಯಕ್ರಮಕ್ಕೆ ತಮಗಿದ ಸವಿನಯ ಆಮಂತ್ರಣ. ಕಂಬಳ ಓಟದ ಸ್ಪರ್ಧೆಗಾಗಿ ಆಗಮಿಸುವ ಓಟದ ಕೋಣಗಳಿಗೆ ಅದ್ಧೂರ ಸ್ವಾಗತ ಕಾರ್ಯಕ್ರಮ ಕರಾವಳಿ ಮಿತ್ರ ಮಂಡಳಿ ಹಾಸನ ಇಲ್ಲಿಯವರಿಂದ ಸಾಗುತ್ತಿದ್ದು, ಅನೇಕ ಗಣ್ಯರ ದಿವ್ಯ ಉಪಸ್ಥಿತಿಯಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಸನ ಇಲ್ಲಿ ಭವ್ಯ ಸ್ವಾಗತ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ಅದ್ದೂರಿಯ ವಾಲಗದ ಜೊತೆಗೆ ಅದ್ದೂರಿಯ ರಸ ಸಿಂಚನದ ಜೊತೆಗೆ ಕಂಬಳ ಕೋಣಗಳ ಜೊತೆ ನಾಳ್ದು ತಾನೇ ನಡೆಯುವಂತಹ 25-26ನೇ ತಾರೀಕಿಗೆ ನಡೆಯುವಂತಹ ಕಂಬಳ ಸ್ಪರ್ಧೆಗೆ ಆಗಮಿಸುವ ಕೋಣಗಳಿಗೆ ಅದ್ದೂರಿಯಾದ ಸ್ವಾಗತ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಗೆ ಅತಿಥಿವರ್ಯರು ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಮಂಗಳೂರು ಪಬ್ಲಿಕ್ ಸ್ಕೂಲ್ನ ಸ್ವಯಂ ಸೇವಕ ಮಿತ್ರರಿಂದ ಪುಷ್ಪ ಸಿಂಚನವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮದ ವೇದಿಕೆಗೆ ಅತಿಥಿವರ್ಯರನ್ನು ಆಹ್ವಾನಿಸ್ತಾ ಇದ್ದೇವೆ. ಕರಾವಳಿ ಕಂಬಳ ಇಂದು ಬೆಂಗಳೂರಿನಲ್ಲಿ ಕರಾವಳಿ ಆಟ ಕೋಣಗಳ ಓಟ ಕರಾವಳಿ ಆಟ ಕೋಣಗಳ ಓಟ ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಇದರ ವೇಗ ನೋಡಿ. ಅಲೇ ಕರೆಕ್ಟ್ ತುಂಬುಲ್ಲೇ ಬೇಲಾಡಿ ಬಾಬಾ ಅಶೋಕ್ ಶೆಟ್ಟರ್ನ ಕಣಪಲೈದೆಲ್ಲೋ
ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಬಂತು ಬೆಂಗಳೂರಿಗೆ, ಎಲ್ಲ ಬಂದು ನೋಡಿ ಅವುಗಳನ್ನು ಓಡಿಸುವ ನಮ್ಮ ಕಂಬಳ ಇತಿಹಾಸ ಪ್ರಸಿದ್ಧ ಜಾನಪದ ಕೋಣ ಕರಾವಳಿ ಕಂಬಳ. ಕರಾವಳಿ ಮಿತ್ರ ಮಂಡಳಿ ಹಾಸನ ಇಲ್ಲಿನ ಅಧ್ಯಕ್ಷರುಗಳು, ಗೌರವಾಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕಂಬಳ ಓಟಕ್ಕೆ ತೆರಳುವಂತಹ ಕೋಣಗಳ ಅದ್ದೂರಿಯ ಸ್ವಾಗತ ಕಾರ್ಯಕ್ರಮ. ಇಂತಹ ಸ್ವಾಗತ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸುವಂತಹ ಗಣ್ಯರು ನಮ್ಮ ಈ ಸುಂದರ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಮಂಗಳೂರು ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಮಿತ್ರರು ಪುಷ್ಪ ಸಿಂಚನ ಮಾಡುವ ಮೂಲಕ ಈ ವೇದಿಕೆಗೆ ಗಣ್ಯರನ್ನ ಆಹ್ವಾನಿಸ್ತಾ ಇದ್ದಾರೆ. Try por Burj. ಕಂಬಳ ಬರಿ ಕ್ರೀಡೆ ಅಲ್ಲ, ಅದು ನಮ್ಮ ಸಂಸ್ಕೃತಿ. ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ನ ಮಡದ ಎರುಕುಳು ಅಂಜನೆ ಮಾಳ ಆಣ ನೀಲಾಶೇಖರ್ ಶೆಟ್ಟನ ರಡ್ಡನ್ನ ಮಡದ ಎರುಕುಳು ಮಂಜಟ್ಟಿಗೆ ಜತ್ತನ್ನುಲ್ಲ ಅವು 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 ಕುಣಕ್ಕೆ ಕುಣಕ್ಕೆ ಕೈ ನಾವೇರ್ ಕಟ್ಲೆ ನಾವೇರ್ ಕಟ್ಲೆ ಅಣ್ಣ ಮಂಜು
ಆಟಗಾರರು ಕ್ರೀಡಾ ಶೂ ಧರಿಸಿ ನೆಲದ ಮೇಲೆ ಕಾಲೂರಿ ಏಕಾಂಗಿಯಾಗಿ ಓಟಕ್ಕಿತ್ತರೆ ಕಂಬಳ ಓಟಗಾರರು ಕೋಣಗಳ ನೊಗಕ್ಕೆ ಕಟ್ಟಿದ ಹಗ್ಗ ಹಿಡಿದು ಧುಮುಕುತ್ತಾರೆ. ಬರಿಗಾಲಲ್ಲಿ ಕೆಸರು ನೀರಲ್ಲಿ ದೌಡಾಯಿಸುತ್ತಾರೆ. ಪಳಗಿದ್ದರೂ ಗುಟಿರುವ ಕ್ರೋಧಾವಿಷ್ಟ ಕೋಣಗಳನ್ನು ಅಂಕೆಯಲ್ಲಿರಿಸಿ ಅಟ್ಟುತ್ತ ಅವುಗಳೊಂದಿಗೆ ತದೇಕ ಚಿತ್ತದಿಂದ ಓಡುವ ವೇಗದ ಭರಕ್ಕೆ ನಖಶಿಖಾಂತ ದಟ್ಟವಾಗಿ ರಾಚುವ ಕೆನ್ನೀರನ್ನು ಲೆಕ್ಕಿಸದೆ ತೊಯ್ದು ತೆಪ್ಪೆಯಾಗುತ್ತಾರೆ. ಮೈ ನವಿರೇಳಿಸುವ ಗ್ರಾಮ್ಯ ಸೊಗಡಿನ ಕಂಬಳ ಓಟದ ರೋಷಾವೇಗವನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಅಪೂರ್ವ ಅನುಭವ. ಇದು ನಮ್ಮ ಕಂಬಳ ಕಲಿಗಳ ದೈಹಿಕ ಸಾಮರ್ಥ್ಯ, ದೈತ್ಯ ಕೌಶಲ, ಪೊಗರಿನ ಕೋಣಗಳನ್ನು ಓಡಿಸುವ ತಾಳ್ಮೆ, ಜಾಣ್ಮೆಗೆ ಒಂದು ಸಾಕ್ಷ್ಯ ನಿದರ್ಶನ. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಬೇಗ ನೋಡಿ. ಅಲೇ ಕರೆಕ್ಟ್ ತುಂಬಿಲ್ಲರು ಬೇಲಾಡಿ ಬಾಬಾ ಅಶೋಕ್ ಶೆಟ್ಟನ ಕಣಬಲೈದಿರಲು ಕಣಬಲೈದಾಗ ತಯಾರಾಡು. ಬೆಂಗಳೂರದ ಕಂಬಳ ನಮ್ಮ ಕಂಬಳ. ಮಕ್ಕಳಂತೆ ನೋಡುತ್ತಾರೆ, ಮುದ್ದಿನಿಂದ ಸಾಕುತ್ತಾರೆ, ಪ್ರೀತಿಯಿಂದ ಸವರುತ್ತಾರೆ ಕೋಣಗಳನ್ನು. ಮೈಗೆ ಎಣ್ಣೆ ತಿಕ್ಕುತ್ತಾರೆ, ಮೆಲ್ಲ ಬೆನ್ನ ತಟ್ಟುತ್ತಾರೆ, ದೃಷ್ಟಿ ತೆಗೆದು ತಿನ್ನಿಸುತ್ತಾರೆ ಹಣ್ಣುಗಳನ್ನು. ಇಂದು ಕೋಣ ದಂಡು ದಂಡು ಬಂದು ಬೆಂಗಳೂರಿಗೆ, ಎಲ್ಲ ಬಂದು ನೋಡಿ ಅವುಗಳನ್ನು ಓಡಿಸೋ ಬಗೆ. ಎಲ್ಲರೂ ನೀ ರೆಡಿನ ರೆಡಿನ ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಆಭರಣ ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಕಂಬಳ ಕಂಬಳ ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ 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 ಬೆಂಗಳೂರು ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮ ಕರಾವಳಿಯ ಕೋಣಗಳು ಓಡುವ ಚಂದ ನೋಡಿ, ಬೇಗ ನೋಡಿ. ಕಂಬಳದ ಓಟಕ್ಕೆ ಹಲವು ಶತಮಾನಗಳ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಪರಂಪರೆಯ ಐತಿಹ್ಯವಿದೆ, ಧಾರ್ಮಿಕ ರಿವಾಜುಗಳಿದೆ. ಜಾತಿ ಮತ ಧರ್ಮವನ್ನು ಕಳಚಿ ಅಂತಸ್ತುಗಳನ್ನು ಬದಿಗಿರಿಸಿ ಭಾವೈಕ್ಯದ ಸೋಪಾನದಲ್ಲಿ ಜನಪ್ರಿಯತೆ ಮೆರೆದ
ಕರಾವಳಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನಡೆಯುವ ರೋಚಕ ರಂಜನೆಯ ಜಾನಪದ ಕ್ರೀಡೆ ಕಂಬಳ. కోటికర తయారవుతులేరే ಸರ್ ಮುಂದೆ ಬೇಕು ಕರ್ಕೊಂಡೋಗಿ ಬೇಕು ಕರ್ಕೊಂಡೋಗಿ ಸಾಕಪ್ಪ Foi, volta pro cara. ನಮ್ಮ ಭಾರಿ ಬಿರ್ಸದ ದುರ್ಗದ ಎರ್ಲು ಈ ಕಂಬಳದ ಕಲಟುಲ್ಲ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿನ ಹೆಚ್ಚಿನ ಅಂಚನೆ ಗಿಡ ಚೆನ್ನೆ ಮಾಡುದು ಕಂಬಳದ ಸ್ಟಾರ್ ಎರ್ಲು ಬಂದಲೆ ಪುರಿ ಹೆಚ್ಚಿತ್ತಿನ ಮಸ್ತ್ ಪುದರ್ ಮಲ್ದಿನ ಮಾತ ಎರ್ಲೆಲ್ಲ ಹೋಗ್ಯಡಿ ಎದ್ಕೊಂಡೊಂದಿಲ್ಲ ಅಲರಾಜೆ ಓ ತೂಜೆ ಅಲ ಮೊಟ್ಟೆ ಅಲಲ ಮೊನ್ನೆ ಓ ಸಂತು ಅಲ ಕಾಲೆ ಅಲ ಪಾಕು ಓಹೋ ಅಪ್ಪು ಅಲಲ ಪುಟ್ಟೆ ಓ ಅದಲ್ಲ ಡಾನ್ಸ್ ಇದಲ್ಲ. ಕರಾವಳಿಯಲ್ಲಿ ಕಂಬಳದ ಆಚರಣೆ ಸುಮಾರು 800-900 ವರ್ಷಗಳ ಹಿಂದೆಯೇ ನಡೆದುಕೊಂಡು ಬಂದಿದ್ದು ಉಡುಪಿ ತಾಲೂಕಿನ ಕೆಂಜೂರಿನ ಸಮೀಪ ದೊರಕಿದ ಆಳುಪರಾಣಿ ಬಲ್ಲ ಮಹಾದೇವಿಗೆ ಸಂಬಂಧಿಸಿದ ಶಾಸನದಲ್ಲಿ ಕಂಬಳದ ಬಗ್ಗೆ ಹೇಳಲಾಗಿದೆ. ಇದರ ಪ್ರಕಾರ ಕ್ರಿಸ್ತಶಕ 1200ರಲ್ಲಿ ಕಂಬಳ ಆಚರಣೆಯು ಸುಗ್ಗಿ ಬೆಳೆಯ ಬಿತ್ತನೆಯ ಸಮಯದಲ್ಲಿ ನಡೆಯುತ್ತದೆ. ಕುಂದಾಪುರ ಕನ್ನಡದಲ್ಲಿ ಸುಗ್ಗಿ ಅಗಡಿ ಎಂದರೆ ಸುಗ್ಗಿಯ ನೇಜ ಬಿತ್ತುವ ಜಾಗ. ಇದರಿಂದ ಕಂಬಳ ಕನಿಷ್ಠ 800 ವರ್ಷಗಳ ಹಿಂದೆಯೇ ಆಚರಿಸಲ್ಪಡುತ್ತಾ ಬಂದಿದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ಕ್ರಿಸ್ತ ಶಕ 1421ರ ಬಾರಕೂರು ಶಾಸನದಲ್ಲಿ ದೇವರು ಸಾವಂತನ ಕಂಬಳಗದ್ದೆಯ ಮೇಲೆ ಎಂದು ಕಂಬಳಗದ್ದೆಯನ್ನ ಹೇಳಲಾಗಿದೆ. ಕ್ರಿಸ್ತ ಶಕ 1424 ಬಾರಕೂರು ಶಾಸನ, ಕ್ರಿಸ್ತ ಶಕ 1437 ಉಡುಪಿ ಶಾಸನ, ಕ್ರಿಸ್ತ ಶಕ 1482 ಕೊಲ್ಲೂರು ಶಾಸನ, ಕ್ರಿಸ್ತ ಶಕ 1521 ಬಾರಕೂರು ಶಾಸನ, ಶಂಕರದೇವಿ ಬಳ್ಳಾಲ್ಟಿಯ ಹೆಸರಿನಲ್ಲಿರುವ ಶಾಸನಗಳಲ್ಲಿ ನಮಗೆ ಕಂಬಳ ಹಾಗೂ ಕಂಬಳ ಗದ್ದೆಗಳ ಉಲ್ಲೇಖ ದೊರಕುತ್ತದೆ.
ಕಂಬಳದ ಆಚರಣೆ ಹಾಗೂ ವಿಧಾನಗಳು. ಮೊದಲ ಭತ್ತದ ಬೆಳೆಯ ಕೊಯ್ಲು ಮುಗಿದು ಎರಡನೆಯ ಸುಗ್ಗಿ ಬೆಳೆಗೆ ಭೂಮಿ ಹದ ಮಾಡುವ ಸಮಯದಲ್ಲಿ ದೊರೆಯುವ ಬಿಡುವಿನ ವೇಳೆಯಲ್ಲಿ ನಡೆಯುವ ಆಚರಣೆಯ ಕಂಬಳ ತುಳು ಭಾಷೆಯಲ್ಲಿ ಕಂಬಳ. ತುಳುವರ ಜನಮಾನಸದ ಜಾನಪದ ಹಬ್ಬವಾಗಿ, ಮನೋರಂಜನೆಯ ಸುಗಿಯಾಗಿ, ಗೌಜಿ ಗಮ್ಮತ್ತಿನ ಸಡಗರವಾಗಿ ನಡೆಯಲ್ಪಡುವ ಈ ಕಂಬಳ ತುಳುನಾಡಿನ ಸಾಂಪ್ರದಾಯಿಕ ಜಾನಪದ ಕ್ರೀಡೆ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಂಭಾಗಿರುವಂತಹ ಎಲ್ಲ ಸಭಾಸದರು ದಯಮಾಡಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು ಓಡು ಓಡು. ಶ್ರೀ ರೂಪೇಶ್ ಅವರು ಎಲ್ಲಿದ್ರು ಈ ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ರೂಪೇಶ್ ಸರ್, ತಾವು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಕರಾವಳಿ ಆಟ, ಕೋಣಗಳ ಓಟ, ಕರಾವಳಿ ಆಟ, ಕೋಣಗಳ ಓಟ, ಹಸಿರು ಮಧ್ಯ ಕೆಸರು ಗದ್ದೆ ಉಸಿರು ಕಟ್ಟಿ ಬೆವರು ಕಿತ್ತು ಓಡು 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 ಓಡು. ರೈತಾಪಿ ವರ್ಗದ ಮನರಂಜನೆ, ಕಂಬಳ ಓಟದ ಕೋಣಗಳ ಆರಾಧನೆ, ಇದೇ ನಮ್ಮ ತುಳುನಾಡ ಜನರ ಬದುಕಿನ ಬೆಡಗಿನ ಭಿನ್ನಾಣದ ಕಲ್ಪನೆ. ಕಂಬಳ ಒಂದು ಜಾನಪದ ಕ್ರೀಡೆಯಾಗಿದ್ದು ಕರಾವಳಿ ಜನರ ಬದುಕಿನ ಕ್ಷಣ ಕ್ಷಣದಲ್ಲಿ ಹಾಸುಹೊಕ್ಕಾಗಿ ಮೂಡಿಬಂದಿದೆ ಜಾನಪದ ಕ್ರೀಡೆ ಕಂಬಳ. ನಿಂತಿರುವಂತಹ ಎಲ್ಲ ಮಹನೀಯರು ದಯಮಾಡಿ ಅಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ವಿ. ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಮಂಗಳೂರು ಪಬ್ಲಿಕ್ ಸ್ಕೂಲ್ ಕಂಚಮರ್ನಹಳ್ಳಿ ಹಾಸನ ಇಲ್ಲಿನ ವಿದ್ಯಾರ್ಥಿನಿ. ನೃತ್ಯದಲ್ಲಿ ಸೀನಿಯರ್ ವಿಭಾಗದ ನೃತ್ಯ ತರಬೇತಿಯನ್ನು ಪಡೆದು ಅದರಲ್ಲಿ 90% ಅಂಕವನ್ನು ಪಡೆದು ನೃತ್ಯದ ಸ್ಪರ್ಧೆಯಲ್ಲಿ ಹಲವಾರು ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದು ನಮ್ಮ ಮಂಗಳೂರು ಪಬ್ಲಿಕ್ ಸ್ಕೂಲ್ನ 10ನೇ ತರಗತಿಯ ವಿದ್ಯಾರ್ಥಿನಿಯಾಗಿರುತ್ತಾಳೆ ಕುಮಾರಿ ಮಾನ್ಯ. ಇವಳು ಈ ವಿದ್ಯಾರ್ಥಿನಿಯಿಂದ ಈ ಸೇರಿರುವ ಸರ್ವ ಜನಮಾನಸಕ್ಕೆ ಭರತನಾಟ್ಯದ ಮೂಲಕ ಅದ್ಭುತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿನಿಗೆ ಪ್ರೋತ್ಸಾಹ ನೀಡಿ ಅನ್ನೋಂಥ ಮಾತನ್ನು ಹೇಳುತ್ತಾ ಇದೀಗ ಭರತನಾಟ್ಯ ಕುಮಾರಿ ಮಾನ್ಯ ಇವಳಿಂದ.
श्रीचक्रराज राजेश्वरी ओंकार बिंदु मध्य निलये वाग्धीश्वरी सप्त मातृस्वरूपिणी वाग्धीश्वरी सप्त मातृस्वरूपिणी कोलासूरन कुंद मूकांबिके वाग्धीश्वरी सप्त मातृस्वरूपिणी कोलासूरन कुंद मूकांबिके वाग्धीश्वरी सप्त मातृस्वरूपिणी कोलासूरन कुंद मूकांबिके ओंकार बिंदु मध्य निलये श्रीचक्रराज राजेश्वरी ओंकार बिंदु मध्य निलये काल भैरवी चामुंडेश्वरी महिषद संहरिಸಿ भक्तर पोरे काल भैरवी चामुंडेश्वरी महिषद संहरिಸಿ भक्तर पोरे चामुंडेश्वरी
ಮಂಗಳೂರಿನ ಶೈಲಿಯಲ್ಲಿ ಶಿಕ್ಷಣ, ಸಂಸ್ಕಾರಯುತ ಶಿಕ್ಷಣವನ್ನು ನೀಡುತ್ತಾ ಮಂಗಳೂರು ಪಬ್ಲಿಕ್ ಸ್ಕೂಲ್ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ. ಈ ವಿದ್ಯಾರ್ಥಿನಿ ಸೀನಿಯರ್ ವಿಭಾಗದ ನೃತ್ಯ ತರಬೇತಿಯನ್ನು ಪಡೆದು 90% ಅಂಕಗಳನ್ನು ಪಡೆದು ವಿದ್ವತ್ತನ್ನು ಮಾಡ್ತಾ ಇದ್ದಾಳೆ. ಅಂತಹ ಈ ಒಂದು ಸುಂದರ ಸಂಭ್ರಮದಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನೃತ್ಯಾರ್ಪಣೆಯನ್ನು ನೀಡಿದಂತಹ ಮಂಗಳೂರು ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿನಿ ಕುಮಾರಿ ಮಾನ್ಯ ಮತ್ತೊಮ್ಮೆ ಜೋರಾಗಿ ಕರೆತಾಡನ ಮೂಲಕ ಆಕೆಗೆ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯರಲ್ಲಿ ವಿನಂತಿ, ಕನ್ನಡ ಅಭಿಮಾನಿಗಳೆಲ್ಲ ವಿನಂತಿ, ತಾವುಗಳು ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಈಗಾಗಲೇ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗ ಸರ್ ಶುರು ಮಾಡ್ಬೋದು ಸರ್. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಒಳಗೆ ಸುಗ್ಗಿ ಕಾಲ ಆದಮೇಲೆ ಇದು ಒಂದು ಪ್ರಸಿದ್ಧವಾದಂಥ ಕಂಬಳನ ಇತಿಹಾಸ. ಈಗಲ್ಲ, ಸುಮಾರು 100 ವರ್ಷದ ಇತಿಹಾಸ ಇದೆ ಇದಕ್ಕೆ. ಇದನ್ನು ಇವತ್ತು ಪ್ರಕಾಶ್ ಶೆಟ್ಟಿಯವರ ನೇತೃತ್ವ, ಅವರ ಟೀಮ್, ಯಾಕೆ ನಾವು ಬೆಂಗಳೂರು ನಗರದಲ್ಲಿ ಇದನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಬೇಕು ಈ ಬೆಂಗಳೂರು ನಗರದಿಂದ ಅನ್ನೋ ಒಂದು ಭಾವನೆಯಿಂದ ಇವತ್ತು ಫಸ್ಟ್ ಸ್ಟೇಜಲ್ಲಿ ಬೆಂಗಳೂರಿನ ರಾಜಧಾನಿಯಲ್ಲಿ ಇಂಥ ಒಂದು ಕಂಬಳನ ಆಚರಣೆ ಮಾಡ್ತಾ ಇರೋದು, ಇದು ನಿಜಕ್ಕೂ ಒಂದು ಏನು ಇವತ್ತಿನ ನಮ್ಮ ಸಂಸ್ಕೃತಿ ಇದೆ ಅದ್ರ ಜೊತೆಗೆ ಇದು ಕೆಲವು ಇದಕ್ಕೆ ನಾವು ಪ್ರೇರಣೆ ಕೊಡಬೇಕು ಅಂತಿರಲ್ಲ ಕ್ರೀಡೆಗೆ, ಆ ಕ್ರೀಡೆಗೆ ಪ್ರೇರಣೆ ಕೊಡೋದಕ್ಕೆ ಇವತ್ತು ಪ್ರಕಾಶ್ ಶೆಟ್ಟರು ಅವರ ಟೀಮು, ಒಂದು ದೊಡ್ಡ ಟೀಮ್ ಇವತ್ತು ಎಲ್ಲ ಕಡೆ ನಮ್ಮ ಎಲ್ಲ ಹೋಟೆಲ್ ಮಾಲೀಕರು ಇರ್ಬೋದು, ಮತ್ತು ಕೆಲವು ಇಂಡಸ್ಟ್ರೀಸ್ ಇರ್ಬೋದು, ಅವರೆಲ್ಲ ಸೇರಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಇವತ್ತು ಬೆಂಗಳೂರು ನಗರದಲ್ಲಿ 2 ದಿನ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಆರಾಮೇಳ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು. ಯಾಕೆಂದರೆ ಕ್ರೀಡೆಗೆ ನಾವು ಹೆಚ್ಚಿನ ರೀತಿ ಹೊರಗೆ ಕೊಡಬೇಕು. ಹಿಂದೆ 100 ವರ್ಷ ಇರುವಂಥ ಕ್ರೀಡೆನ ಏನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ನಡೆಯುವಂಥ ಸುಗ್ಗಿ ಕಾಲದಲ್ಲಿ ಸುಗ್ಗಿ ಆದ ತಕ್ಷಣ ಇದೊಂದು ಕ್ರೀಡೆ ಆಗುತ್ತೆ, ಕಂಬ ಆದ್ದರಿಂದ ಇದನ್ನು ಇವತ್ತು ಬೆಂಗಳೂರು ನಗರದಲ್ಲಿ ಇಡೀ ರಾಜಧಾನಿ ಅಂದರೆ ಒಂದು ರಾಜಧಾನಿಯ ಕೇಂದ್ರದಲ್ಲಿ ಇವತ್ತು ಮಾಡ್ತಾ ಇರೋದು ಒಂದು ನಿಜಕ್ಕೂ ಸಂತೋಷ. ಇದಕ್ಕೆ ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಅವರ ಎಲ್ಲ ಟೀಮ್ ಅವ್ರಿಗೆ, ಅವರ ಸಂಗಡಿಗರಿಗೆ ಎಷ್ಟು ನಾವು ಇವತ್ತು ಈ ಕ್ರೀಡೆ ಬಗ್ಗೆ ಇಷ್ಟೊಂದು ಅವರು ಒಂದು ಕಡೆ ಅವರ ಉದ್ಯಮ, ಅದ್ರ ಜೊತೆಗೆ ಕ್ರೀಡೆನೂ ಇಟ್ಕೊಂಡವ್ರಲ್ಲ, ಅದನ್ನು ನಾವು ಮೆಚ್ಚುಗೆ. ಯಾವ ರೀತಿ ಒಂದು ಇವತ್ತು ಹಾಸನದಲ್ಲಿ ಇವತ್ತು ನಮ್ಮ ಅವರೊಂದು ಆದೇಶ ಕೊಟ್ಟಿದ್ರು, ನಾವು ಡೈರಿ ನಾವೆಲ್ಲ ಸೇರಿ ನಮ್ಮ ಸಾರ್ವಜನಿಕರು, ನಮ್ಮ ಹಾಸನ MLA ಸ್ವರೂಪ್ ಎಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ, ನೆನ್ನೆ ಪ್ರಜ್ವಲರಿದ್ದರು, ಅವರು ಬರ್ತಿನಿದ್ರು, ಅವರು ಬೇರೆ ಕಾರ್ಯಕ್ರಮದಲ್ಲಿದ್ದಾರೆ. ಒಟ್ಟಿಗೆ ಇವತ್ತು ನಮ್ಮ ಜಿಲ್ಲೆಯ ಇಷ್ಟೊಂದು ಕೋಣಗಳು ಬಂದು ಇವತ್ತು ಪಾದ ನಮ್ಮ ಜಿಲ್ಲೆಗೆ ಹಾಕಿದೆ ಅಂದರೆ ಅದು ಒಂದು ನಮ್ಮ ಅದೃಷ್ಟ. 200 ಜೋಡಿ ಒಂದು ಕಾಮಧೇನು ಇದ್ದಂಗೆ ಇದುವೆ. ಒಂದು ಸ್ವಲ್ಪ ಗೊತ್ತಾಯ್ತಾ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದೇನೋ ಪ್ರಕಾಶ್ ಶೆಟ್ಟರ ಒಂದು ದಯೆಯಿಂದ ನಮ್ಮ ಜಿಲ್ಲೆಯ ಕೇಂದ್ರದಲ್ಲಿ ಅಷ್ಟು ಬಂದು ಇವತ್ತು ಬರುವ ನಮಗೆ ತಪ್ಪೆ ಹಾಕಿತ್ತು. ಅದೊಂದು ಇದೆಯಲ್ವಾ, ಯಾವುದೇ ಮನೆ ಗೃಹಪ್ರವೇಶ ಮಾಡಬೇಕಾದ್ರೆ ಗಂಜಲ ಮತ್ತು ತಪ್ಪೆ ಇದು ಯಾವುದಕ್ಕೂ ಉಪಯೋಗಿಸ್ಬೇಕಾದ್ರೆ ಇದಾಗುತ್ತೆ. ಇಂಥ ಒಂದು ಇತಿಹಾಸನ ನಮ್ಮ ಜಿಲ್ಲೆಯಲ್ಲಿ ಪ್ರಕಾಶ್ ಶೆಟ್ಟರು ಇವತ್ತು ಕ್ರಿಯೇಟ್ ಮಾಡಿದ್ದಾರೆ. ಅವ್ರಿಗೆ ಯಾವ ರೀತಿ ಇದು ಹೇಳೋದು ಗೊತ್ತಿಲ್ಲ ನನಗೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಶುಭ ಕೋರೋದ್ರ ಜೊತೆಗೆ ಅವ್ರಿಗೆ ಹೆಚ್ಚಿನ ರೀತಿ ಇದನ್ನು ಈ ಕ್ರೀಡೆಗೆ ಉತ್ತೇಜನ ಕೊಟ್ಟಿದ್ದಾರಲ್ಲ, ಉದ್ಯಮದ ಜೊತೆಗೆ ಇದನ್ನು ಒಂದು ಪಕ್ಕದಲ್ಲಿ ಇಟ್ಕೊಂಡು ಪ್ರೋತ್ಸಾಹ ಕೊಟ್ಟು ಅಲ್ಲಿಯ ಜನರ ಏನು ಆ ಸಂಸ್ಕೃತಿ ಇದೆ ದಕ್ಷಿಣ ಕನ್ನಡದಲ್ಲಿ ಇದನ್ನು ಕರಾವಳಿಯ ಸಂಸ್ಕೃತಿನ ಉಳಿಸೋದಕ್ಕೆ ಇವತ್ತು ಪ್ರಯತ್ನ ಅವರ ಟೀಮ್ ಎಲ್ಲ ಇವತ್ತು ಬೆಂಗಳೂರಿನ ಕೆಲವು ಉದ್ಯಮಿಗಳು, ಹೋಟೆಲ್ ಮಾಲೀಕರಿರ್ಬೋದು, ಎಲ್ಲ ಸಂಘಟಕರ ಜೊತೆ ಸೇರಿ ಇವತ್ತು ಒಂದು ಅದ್ಭುತವಾದಂಥ ಬೆಂಗಳೂರು ನಗರದಲ್ಲಿ ನನ್ನ ಹಿಸ್ಟ್ರಿನಲ್ಲಿ, ಏಕೆಂದರೆ ಇದಕ್ಕೆ ಇದು ಕರಾವಳಿ ಮಾತ್ರ ಇತ್ತಿದ್ದು, ಕರಾವಳಿಯಿಂದ ತಗೊಂಡೋಗಿ ರಾಜಧಾನಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಉದ್ಯಮದಲ್ಲೂ ಇದು ಕೊಡಲಿ, ಇಂಥ ಒಂದು ಕ್ರೀಡೆಗೂ ಪ್ರೋತ್ಸಾಹ ಕೊಡಲಿ ಅಂತೇಳಿ ಅವರ ಕಂಬಳಕ್ಕೆ ಶುಭವನ್ನು ಕೋರಿ ಅವ್ರ ಎಂಟೈರ್ ಟೀಮ್ ಏನಿದೆ ಎಲ್ಲ ಬಂದಿದ್ದಾರೆ. ಈಗ ಕೆಲವರು ಹಲವಾರು ಇವರು ಉದ್ಯಮಿಗಳೆಲ್ಲ ಬಂದಿದ್ದಾರೆ.
ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಇನ್ನು ಉದ್ಯಮ ಜೊತೆಗೆ ಇದನ್ನು ಇದಿಟ್ಕೊಳ್ಳಿ ಜೊತೆಗೆ ಅಂತೇಳಿ ನಾನು ಶುಭವನ್ನು ಹಾರೈಸ್ತೀನಿ. ಖಂಡಿತ ಬರ್ತಾರೆ. ಆಯ್ತು ನಡೀರಿ, ನಾವು ಒಂದು ಹೆಜ್ಜೆ ಬನ್ನ ಆಯ್ತಲ್ಲ ಸರ್. ಇದಕ್ಕೆ ಮುಂದೆ ಆಸನವನ್ನ ಹಾಕಿದ್ದಾರೆ. ದಯವಿಟ್ಟು ಆಸನ ಬಂದು ಸ್ವೀಕರಿಸಬೇಕು ಅಂತ ಹೇಳ್ತಾ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಃ. ವೇದಿಕೆ ಮುಂದೆ ವಿರಾಜಮಾನಾಗಿರುವಂತಹ ಎಲ್ಲ ಅತಿಥಿಗಳನ್ನ ಕರಾವಳಿ ಮಿತ್ರ ಮಂಡಳಿಯ ಪದಾಧಿಕಾರಿಗಳು ವೇದಿಕೆ ತಂದು ಸ್ವೀಕರಿಸಬೇಕಾಗಿ ಆಸನಿಸಬೇಕಾಗಿ ಎಲ್ಲರೂ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಬಂದಿರುವಂತಹ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೇನೆ. ಬೆಂಗಳೂರು ಕಮಲ ನಮ್ಮ ಕಮಲ ಈ ಒಂದು ಅದ್ದೂರಿಯಾದಂಥ ಆಸನದಲ್ಲಿ ನಡೀತು. ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಿ. ಎಲ್ಲ ಆದಷ್ಟು ದೂರ ಇರುವಂಥ ಕೋಣಗಳ ಯಜಮಾನರುಗಳು, ರಕ್ಷಕರು, ಅಭಿಮಾನಿಗಳು ಎಲ್ಲ ಬಂದು ಮುಂದಿನ ಆಸನ ಸ್ವೀಕರಿಸಬೇಕು. ನಮ್ಮ ಅತಿಥಿ ಅಭ್ಯಾಗತರ ಒಂದಷ್ಟು ಮಾತನ್ನು ಕೇಳಿ ನೀವು ಕೂಡ ಸಂತೋಷ ಪಡಬೇಕು. ಯಾಕಂದರೆ ನಾವು ಈಗಾಗಲೇ ಸಂತೋಷ ಪಟ್ಟಿದ್ದೇವೆ. ನಿಮ್ಮ ಈ ಒಂದು ಅತಿಥ್ಯವನ್ನು ಸ್ವೀಕರಿಸಿ ದಯವಿಟ್ಟು ಎಲ್ಲ ದೂರ ಕೋಣದ ರಕ್ಷಕರು ಮತ್ತು ಮಾಲಕರು ದಯವಿಟ್ಟು ನಮ್ಮ ಆತಿಥ್ಯವನ್ನು ಬಂದು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ವಸುದೇವಂ ಸುತಂದೇವ ಕಂಸಚಾರಣ್ಯ ಮರ್ದನಂ ದೇವಕೀನಂದ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ತಾಯಿ ಹಾಸನಾಂಬೆಯ ವಿರಾಜಮಾನಾಗಿರುವಂತಹ ಸಂಗೀತ, ಸಾಹಿತ್ಯ, ಕಲೆ, ನಾಟಕ, ಉದ್ಯೋಗ, ಉದ್ಯಮ, ಜಾನಪದ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ವಿಶಿಷ್ಟ ಕೊಡುಗೆಗಳನ್ನು ನೀಡ್ತಾ ಪ್ರತಿಯೊಬ್ಬರ ಬಾಯಲ್ಲೂ ಅತಿ ಶ್ರೇಷ್ಠ ಜಿಲ್ಲೆ ಎಂದು ಹೆಸರಾಗಿರುವಂತಹ ಹಾಸನ ಜಿಲ್ಲೆಯ ಶೈಶವ್ಯ ಹೇಸ್ತೆ ವಿದ್ಯಾನಾಂ ಯೌವನೇ ವಿಷಯಂತೂನಾಂ ವಾರ್ಧತೆ ಮುನಿವೃತ್ತಾನಾಂ ಯೋಗಾನಾಂತು ತನು ಉತ್ತೇಜನ ಅಂತ ಹೇಳಿದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಸಂಸ್ಕಾರದಿಂದ ವಿಮುಖರಾಗಿರುವಂತಹ ಈ ಕಾಲಘಟ್ಟದಲ್ಲಿ ಬೆಂಗಳೂರಿನ ಕಂಬಳ ಸದಸ್ಯರು ಒಂದು ಜಾನಪದ ಕ್ರೀಡೆಯ ಮೂಲಕ ಮತ್ತೊಮ್ಮೆ ಎಲ್ಲರನ್ನ ಸಂಸ್ಕಾರದ ಕಡೆ ಮುಖ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಸ್ವಾಗತ ಪೂರ್ವಕವಾಗಿ ಇಂದಿನ ಕರಾವಳಿ ಮಿತ್ರ ಮಂಡಳಿಯವರು ಹಾಸನದಲ್ಲಿ ಸೃಷ್ಟಿ ಮಾಡಿರುವಂತಹ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನೆಚ್ಚಿನ ಬಂಧುಗಳಿಗೂ ಪ್ರಥಮವಾಗಿ ಸ್ವಾಗತವನ್ನ ಮಾಡ್ತಾ ಸ್ವಾಗತ. ಸ್ಟೇಜ್ ಹತ್ರ ಬಂದಿರುವಂತಹ ಎಲ್ಲರೂ ಆಸನವನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾನೆ. ಸ್ವಾಗತದ ಕಲ್ಪನೆ ನಮಗೆ ಕೊಟ್ಟಿರುವಂಥದ್ದು ಪ್ರಕೃತಿಯಂತೆ. ಉದಯಿಸುವಂತಹ ಸೂರ್ಯನಿಗೆ ಪಕ್ಷಿಗಳ ಚಿಲಿಪಿಲಿಯ ಸ್ವಾಗತ, ಸುರಿಯುವಂತಹ ಮಳೆಗೆ ಗುಡುಗು ಸಿಡಿಲಿನ ಸ್ವಾಗತ. ಹಾಗೆ ಆಗಮಿಸಿರುವಂತಹ ಎಲ್ಲ ನೆಚ್ಚಿನ ಅತಿಥಿಗಳಿಗೂ ಹಾಗೂ ಬಂಧುಗಳಿಗೂ ನನ್ನ ಹೃದಯಾಂತರದ ಮಾತುಗಳ ಸ್ವಾಗತ ಅಂತ ಹೇಳ್ತಾ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಅದ್ಭುತ ಮಾತನ್ನ ಹೇಳ್ತಾರೆ. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಯಬ, ಕುದುರೆ ನೀ ಅವ ಪೇಳ್ದಂತೆ ಪಣೆದನು, ಮದುವೆಗೋ ಮಸಕೋ ಅವ ಹೋಗಿಂದ ಕಡೆಯ ಓಡೋ, ಪದ ಕುಸಿಯ ನೆಲವಿರುವುದು ಮಂಕುತಿಮ್ಮ ಅಂತ ಹೇಳಿದ್ರೆ ಜೀವನ ಎಂಬ ಜಟಕ ಬಂಡಿಯಲ್ಲಿ ಸಾಹುಕಾರನಂತಿರುವಂತಹ ದೇವರು, ಆ ದೇವರನ್ನ ಉಳಿಸುವಂತಹ ಮಾರ್ಗ ಯಾವ್ದಾದ್ರೆ ಅದು ಪ್ರಾರ್ಥನೆ ಹಾಗೂ ಸಂಗೀತ ಅಂತೆ. ನಮ್ಮಲ್ಲಿರುವಂತಹ ಉದಾತ್ತವಾದಂತಹ ಭಾವನೆ ಅದು ಗಣಿರೂಪಗೊಂಡು ವ್ಯಕ್ತಪಡಿಸುವಂತಹ ಸಾಧನ ಅದು ಸಂಗೀತ ಅಂತ ಶ್ರೇಷ್ಠ ಸಂಗೀತದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮಂಗಳೂರು ಶಿಕ್ಷಣ ಸಂಸ್ಥೆಯ ಶಿಕ್ಷಕರಾದಂತಹ ಶ್ರೀ ಬೇಬಿ ಸರ್ ಅವರು ಬಂದು ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕರೆದ್ಬಿಡಿ ಯಾರನ್ನ ಕೆಲವ್ರನ್ನೆಲ್ಲ ಸ್ವಾಗತ ವೇದಿಕೆ ಕರೀ ಡಾಕ್ಟರ್ ವನಿತಾ ಮೇಡಮ್. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ,
ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳು ದತನ ಮೀರಿದ ಮಾತು ಮನಗಳು ದತನ ಮೀರಿದ ಸದ್ವಿಷಯದ ನೀರು ಪಾದುಕ ನಿರ್ಮಲ ಸದ್ವಿಷಯದ ನೀರು ಪಾದುಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳವೆಂ ತಂಬಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತೆಯೊಳು ಶಿವಧರ್ಮನಾಳವೆಂ ತಂಬಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತೆಯೊಳು ಸವೆಯದ ಸದ್ಭಕ್ತಿ ಸವೆಯದ ಸದ್ಭಕ್ತಿ ರಸ ತೈಲತೀವಿದ ಸವೆಯದ ಸದ್ಭಕ್ತಿ ರಸ ತೈಲತೀವಿದ ಪ್ರಮಿಳ ಕಳೆ ಎಂಬ ಒತ್ತಿವಿಡಿದೋ ನಿತ್ಯ ಪ್ರಮಿಳ ಕಳೆ ಎಂಬ ಒತ್ತಿವಿಡಿದೋ ನಿತ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಥ್ಯಾಂಕ್ ಯು. ನಿಮ್ಮ ಪ್ರಾರ್ಥನೆಗೆ ಧನ್ಯವಾದವನ್ನ ಸಲ್ಲಿಸ್ತಾ ಬಸವಣ್ಣನವರು ಒಂದು ಅದ್ಭುತ ಮಾತನ್ನ ಹೇಳ್ತಾರೆ. ನಾವು ಬಂದ ಕೆಲಸಕ್ಕೆ ನೀವು ಬಂದರಯ್ಯ, ನೀವು ಬಂದ ಕೆಲಸಕ್ಕೆ ನಾವು ಬಂದರಯ್ಯ, ನಾವು ನೀವು ಬಂದ ಕೆಲಸಕ್ಕೆ ಪ್ರಭು ದೇವನೇ ಬಂದನು. ಕಲ್ಯಾಣವೇ ಪ್ರಣತಿಯಾಯಿತು, ನಾನು ಬತ್ತಿಯಾದೆ ನೀವು ಬೆಳಕಾದಿರಿ, ಕಲ್ಯಾಣ ತುಂಬ ಬೆಳಕು ಬೆಳಕು ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಇವತ್ತಿನ ಕಾರ್ಯಕ್ರಮ ಪ್ರಣತೆಯಂತೆ ಇತ್ತು. ಅದಕ್ಕೆ ಬತ್ತಿ ತೈಲದಂತೆ ಬಂದು ಪ್ರಕಾಶವನ್ನು ಹೆಚ್ಚಿಸ್ತಾ ಇರುವಂತಹ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ಡಾಕ್ಟರ್ ವನಿತಾ ಮೇಡಮ್ ಅಲ್ಲಿ ನಿಮ್ಮಲ್ಲಿ ಕೋರಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಲ್ಲಿ ಎಲ್ಲ ನಿಂತಿರೋರೆಲ್ಲ ಬಂದು ಆಸೀನರಾದರೆ ನಾವು ಸ್ವಾಗತವನ್ನು ಆರಂಭಿಸ್ಬೋದು. ಎಲ್ಲರೂ ಕೂತ್ಕೊಳ್ಳಿ. ಸೊ ಗುಡ್ ಈವ್ನಿಂಗ್ ಆಲ್. ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ ಮಂಗಳೂರಿನ ಕಂಬಳ ಹಾಸನದಲ್ಲಿ ಆನ್ ದ ವೇ ಟು ಬ್ಯಾಂಗ್ಳೂರ್. ಸೊ ಈ ಕಾರ್ಯಕ್ರಮದ ಸ್ವಾಗತವನ್ನು ನಾನು ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ನಮ್ಮ ಜಿಲ್ಲೆಯ ಹಾಗೂ ಹಾಸನದ ಜನಪ್ರಿಯ ಶಾಸಕರಾದಂತಹ ಶ್ರೀಮಾನ್ HD ರೇವಣ್ಣ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆಲ್ಲ ಚಪ್ಪಾಳೆ ಮೂಲಕ ಸುಸ್ವಾಗತವನ್ನು ಬಯಸಬೇಕು. ಜೋರಾದ ಚಪ್ಪಾಳೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಾಸನದ ಜನಪ್ರಿಯ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ರವರು ಆಗಮಿಸಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಪ್ಪಾಳೆ ಕಡಿಮೆ ಆಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಂಬಳ ಸಮಿತಿಯ ಪ್ರಕಾಶ್ ಕೆ ಶೆಟ್ಟಿ ಗೌರವ ಅಧ್ಯಕ್ಷರು, ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಶ್ರೀಮಾನ್ HD ರೇವಣ್ಣ ಸಾಹೇಬರಿಗೆ ಹಾಸನದ ಜನಪ್ರಿಯ ಶಾಸಕರಿಗೆ ಕಂಬಳ ಸಮಿತಿಯ ಪರವಾಗಿ ಪ್ರಕಾಶ್ ಶೆಟ್ಟರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಗೌರವ ಸಮರ್ಪಣೆ. ಶ್ರೀಮಾನ್ HD ರೇವಣ್ಣ ಸಾಹೇಬರಿಗೆ ಜನಪ್ರಿಯ ಶಾಸಕರಾದಂಥ ಹಳನರಸೀಪುರ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಪ್ರಕಾಶ್ ಶೆಟ್ರೆ. ಶ್ರೀಮಾನ್ ಪ್ರಕಾಶ್ ಕೆ ಶೆಟ್ರವರಿಗೆ ಗೌರವ ಅಧ್ಯಕ್ಷರು ಕಂಬಳ ಸಮಿತಿ ಬೆಂಗಳೂರು, ಇವರಿಗೆ ಸುರೇಶ್ ಶೆಟ್ಟಿ ಅವರು
ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಸನದ ಜನಪ್ರಿಯ ನಾಯಕ ಶ್ರೀಯುತ ಸ್ವರೂಪ್ ಕುಮಾರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇವರಿಗೆ ಸರ್ವರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ನಮ್ಮ ಕಮಲೋತ್ಸವದ ಪರವಾಗಿ ಇವರಿಗೆ ಹಾರ್ದಿಕವಾದ ಮೊದಲನೇ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಸನದ ಜನಪ್ರಿಯ ಶಾಸಕರಾದಂತಹ ಶ್ರೀಮಾನ್ ಸ್ವರೂಪ್ ಪ್ರಕಾಶ್ ಅವರಿಗೆ ನಿಮ್ಮೆಲ್ಲರ ಆತ್ಮೀಯವಾದಂತಹ ಸುಸ್ವಾಗತ. ಇವರಿಗೆ ಸುರೇಶ್ ಶೆಟ್ರು ಕರಾವಳಿ ಮಿತ್ರಮಂಡಳಿ ಇವರು ಗೌರವ ಸಮರ್ಪಣೆಯನ್ನು ಮಾಡಬೇಕು. ಮಾನ್ಯ ಶಾಸಕರು ಸ್ವರೂಪ್ ಪ್ರಕಾಶ್ ರವರಿಗೆ ಕರಾವಳಿ ಮಿತ್ರಮಂಡಳಿಯ ಅಧ್ಯಕ್ಷರಾದಂತಹ ಸುರೇಶ್ ಕೆ ಶೆಟ್ರು ಅವರು ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಚಪ್ಪಾಳೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಪೇಂದ್ರ ಶೆಟ್ರು, ಉಪಾಧ್ಯಕ್ಷರು ಕಂಬಳ ಸಮಿತಿ ಬೆಂಗಳೂರು, ಇವರಿಗೆ ಸುಸ್ವಾಗತವನ್ನ ಸಭೆ ಮೂಲಕ ನಾನು ಕೋರುತ್ತೇನೆ. ಕಾರ್ಯದರ್ಶಿಗಳು ಪ್ರವೀಣ್ ಅಂಚಲ್ ಹಾಗೂ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಪ್ರವೀಣ್ ಅಂಚರ್ ಅವರಿಗೆ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಓಕೆ, ಸೊ ಜಯರಾಜ್ ಹೆಗ್ಡೆ ಕಂಬಳ ಸಮಿತಿ ಸದಸ್ಯರು, ಇವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೋಹಿತ್ ರಾಯ್ ಕಂಬಳ ಸಮಿತಿಯ ಅಧ್ಯಕ್ಷರು, ಇವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಾಜೀವ್ ಶೆಟ್ಟಿ ಮುಖ್ಯ ತೀರ್ಪುಗಾರರು ಮತ್ತು ಕಂಬಳ ಸಮಿತಿಯ ಶಾಸಕರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರಾಜೀವ್ ಶೆಟ್ರು, ರಾಜೇಶ್ ಶೆಟ್ಟಿ ಸಂಚಾಲಕರು ಕಂಬಳ ಸಮಿತಿ, ಇವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೆಪಿಎಸ್ ಪ್ರಮೋದ್ ಗೌರವ ಅಧ್ಯಕ್ಷರು, ಜಯ ಕರ್ನಾಟಕ ಜನಪರ ವೇದಿಕೆ ಅಮೋಕ್ ಟಿವಿಯ ಮುಖ್ಯಸ್ಥರು, ಇವರಿಗೂ ಕೂಡ ಕಂಬಳ ಸಮಿತಿಯ ಪರವಾಗಿ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಪ್ಪಾಳೆ ಬಂದಿಲ್ಲ, ಪ್ಲೀಸ್ ಮೋಟಿವೇಟ್ ಆಲ್ ದ ಗೆಸ್ಟ್. ಶ್ರೀಮಾನ್ ಬಾಲಗೋಪಾಲ್ ಪತ್ರಕರ್ತ ಸಂಘದ ಅಧ್ಯಕ್ಷರು, ಇವ್ರನ್ನು ಕೂಡ ನಾನು ಆತ್ಮೀಯವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ GP ರಾಘವೇಂದ್ರ ರಾಯರು ಹೋಟೆಲ್ ಉದ್ಯಮಿಗಳು, ಇವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಸಭೆಗೆ ಆಗಮಿಸಿದಂತಹ ಸತೀಶ್ ಪಟೇಲ್ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, MD KMF ಶ್ರೀಮಾನ್ ಮಹೇಶ್ ರವರಿಗೂ ಕೂಡ ಕಂಬಳ ಸಮಿತಿಯ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಗರಸಭೆ ಆಯುಕ್ತರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಪ್ಪಾಳೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರಾವಳಿ ಮಿತ್ರ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೀನಿ. KMF MD ಅವರಾದಂತಹ ಹೊನ್ನಾಳಿ ಸತೀಶ್ ರವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಮಾನ್ ಮಹೇಶ್ ರವರು KMF MD, ಇವರಿಗೂ ಕೂಡ ಕಂಬಳ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಮಾಧ್ಯಮದವರಿಗೆ, ಟಿವಿ ಮಾಧ್ಯಮದವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಆತ್ಮೀಯರಿಗೆ, ಹಾಸನದ ಬಂಧುಗಳಿಗೆ, ಮಂಗಳೂರಿಂದ ಆಗಮಿಸಿರುವಂತಹ ಕಂಬಳದ ಮಾಲೀಕರಿಗೆ ಹಾಗೂ ಕಂಬಳದೊಟ್ಟಿಗೆ
ಕೋಣಗಳೊಟ್ಟಿಗೆ ಬಂದಿರುವಂಥ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಮ್ಮ ಹಾಸನದ ಕಂಬಳ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿದಂಥ ಎಲ್ಲರಿಗೂ ಕೂಡ ನಾನು ಈ ಕಂಬಳ ಸಮಿತಿಯ ಪರವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಾಸನ ಜಿಲ್ಲೆಯ ಜನಪ್ರಿಯ ಶಾಸಕರಾದಂತಹ ಶ್ರೀಮಾನ್ ಸ್ವರೂಪ್ ಪ್ರಕಾಶ್ ರವರಿಗೆ ಹೊಳೆನರಸೀಪುರ ಜನಪ್ರಿಯ ಶಾಸಕರಾದಂತಹ ಶ್ರೀಮಾನ್ HD ರೇವಣ್ಣ ಸಾಹೇಬ್ರವರು ಗೌರವ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಚಪ್ಪಾಳೆ ಏನ್ ಸೌಂಡೇ ಇಲ್ಲ ಆಡಿಯನ್ಸ್ ಅಲ್ಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತಿಸಿದಂತಹ ಮೇಡಮ್ ನಿಮಗೂ ಸ್ವಾಗತವನ್ನ ಹೇಳ್ತಾ, ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕಾದ್ರೆ ಒಂದು ದೀಪವನ್ನ ಬೆಳಗಿಸುವುದು ನಮ್ಮದು ಸಂಪ್ರದಾಯ. ಈಶವಾಸ್ಯ ಉಪನಿಷತ್ನಲ್ಲಿ ಒಂದು ಅದ್ಭುತ ಮಾತನ್ನ ಹೇಳ್ತಾರೆ, ಓಂ ಪೂರ್ಣಮುದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಮುಚ್ಯತೆ ಪೂರ್ಣಸ್ಯ ಪೂರ್ಣಾಧಾಯ ಪೂರ್ಣಮೇವ ವಶಿಷ್ಯತೆ ಅಂತ ಹೇಳಿ. ಯಾವುದೇ ವಸ್ತು ಹಂಚಿದು ದ್ವಿಗುಣ ಆಗುವಂಥದ್ದು ಎರಡಂತೆ, ಒಂದು ದೀಪ ಮತ್ತೊಂದು ಜ್ಞಾನ ಅಂತ ಶ್ರೇಷ್ಠವಾದಂತಹ ದೀಪ ಬೆಳೆಸುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಎಲ್ಲ ಅತಿಥಿಗಳಲ್ಲೂ ಹೇಳ್ತಾ ಇದ್ದೇನೆ. ದೀಪದ ಬೆಳಕಿಗೊಂದು ಭಾವನಮನ ಎಂಬಂತೆ ದೀಪವೆಂಬ ಜ್ಯೋತಿ ತಮ್ಮೆಲ್ಲ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕಿಗೆ ಕೊಂಡೊಯ್ಯುವಂತಹ ಒಂದು ನಂದ ದೀಪವಾಗಿ ನಮ್ಮೆಲ್ಲರ ಬಾಳನ್ನು ಬೆಳಗಲಿ ಅನ್ನುವಂತಹ ಮಾತಿನೊಂದಿಗೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪವೆಂಬ ಜ್ಯೋತಿ ತಮ್ಮೆಲ್ಲರಲ್ಲಿ ಉತ್ತಮ ಜ್ಞಾನವನ್ನು ಬೆಳಗಿ ಈ ಕಾರ್ಯವು ಸುಗಮವಾಗಿ ನಡೆಯುವಂತೆ ಆ ಸರ್ವ ದೇವರುಗಳು ಅವರ ಕೃಪಾ ಕಟಾಕ್ಷವನ್ನು ತಮ್ಮೆಲ್ಲರ ಮೇಲೆ ಬೀರಲಿ ಅನ್ನುವಂತಹ ಮಾತನ್ನು ಹೇಳುತ್ತಾ, ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅತಿಥಿಗಳನ್ನು ಗೌರವಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮ ಚಪ್ಪಾಳೆ ನಮಗೆ ಗೌರವದ ಸಂಕೇತವಾಗಿದೆ. ದೀಪವನ್ನ ಬೆಳಗಿಸಿದಂತಹ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಸಲ್ಲಿಸ್ತಾ ಕಂಬಳದ ಮಾಲೀಕರನ್ನ ಗೌರವಿಸುವಂತಹ ದೊಡ್ಡ ಕಾರ್ಯಕ್ಕೆ ನಾವೆಲ್ಲ ಇವತ್ತು ಇಳಿದಿದ್ದೇವೆ. ರಾಜೇಶ್ ಶೆಟ್ಟಿ ಅವರು ಪ್ರತಿಯೊಬ್ಬ ಮಾಲೀಕರನ್ನ ಇಲ್ಲಿ ಗುರುತಿಸಿ ಸ್ವಾಗತಿಸುತ್ತಾರೆ. ದಯವಿಟ್ಟು ಅವರು ಒಬ್ಬೊಬ್ಬರಾಗಿ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಬೆಂಗಳೂರು ನಮ್ಮ ಕಂಬಳ ಅನ್ನುವಂಥ ಉದ್ಘೋಷದೊಂದಿಗೆ ಬೆಂಗಳೂರಿನ ಕಂಬಳಕ್ಕೆ ಉಪ್ಪಿನಂಗಡಿಯಲ್ಲಿ ಚಾಲನೆಯನ್ನು ಕೊಟ್ಟು ಹಾಸನದಲ್ಲಿ ಒಂದು ಸ್ವಾಗತ ಮಾಡುವಂಥ ದೊಡ್ಡ ಕಾರ್ಯಕ್ರಮದಲ್ಲಿ ನಾವೆಲ್ಲಿದ್ದೇವೆ. ದಯವಿಟ್ಟು ಕೋಣಗಳ ಮಾಲೀಕರು ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಇಲ್ಲಿ ಯಾರು ಉಪಸ್ಥಿತರಿದ್ದೀರಾ ದಯವಿಟ್ಟು ಖಂಡಿತವಾಗಿ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕೋಣಗಳ ಮಾಲೀಕರು ಅಥವಾ ಅವರ ಪರವಾಗಿ
ದೂರದಲ್ಲಿದ್ದರೂ ಕೂಡ ವೇದಿಕೆಗೆ ಬಂದು ಈ ಹಾಸನದವರು ಮಾಡಿದಂಥ ಒಂದು ಮಾತನ್ನು ನಾನು ಹೇಳಲೇಬೇಕು. ಕರಾವಳಿ ಜಿಲ್ಲೆಯಲ್ಲಿ ನಡೀತಿದ್ದಂಥ ಕಂಬಳ ಇವತ್ತು ಬೆಂಗಳೂರಿನಲ್ಲಿ ಆಯೋಜನೆ ಆಗಿದೆ. ಹಾಸನದಲ್ಲಿ ಮಾನ್ಯ ಎಚ್ ಡಿ ರೇವಣ್ಣನವರು ಮತ್ತು ಶಾಸಕರು ಹಾಗೂ ನಮ್ಮ ಕಂಬಳ ಸಮಿತಿ ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು ಎಲ್ಲರ ಮುತುವರ್ಜಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಸುಮಾರು 175 ಜೊತೆ ಕೋಣಗಳು, ಅದರ ಮಾಲೀಕರು, ಪರಿಚಾರಕ ವರ್ಗ ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿ ಸ್ವಾಗತ ಮಾಡುವಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ತುಂಬ ಆಗಲೇ ನಾನು ಮಾಧ್ಯಮದ ಮುಂದೆ ಹೇಳಿದ್ದೇನೆ, ಹೃದಯ ತುಂಬಿ ಬಂದಿದೆ. ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ವೇದಿಕೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮನೆಗೆ ನೆಂಟರು ಬಂದಾಗ ಹೇಗೆ ಸ್ವಾಗತ ಮಾಡ್ತಿರೋ, ನಮ್ಮ ಪರಿಚಯ ಇದ್ರೂ ಇಲ್ಲದೆ ಇದ್ರೂ ಪ್ರತಿಯೊಬ್ಬರು ಕೂಡ ನಗುಮೊಗದ ಸ್ವಾಗತ ನೀಡಿದ್ದೀರಿ. ಮತ್ತೊಮ್ಮೆ ಅಭಿನಂದಿಸ್ತಾ ಕೋಣಗಳ ಮಾಲೀಕರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಉಪಸ್ಥಿತರಿರುವವರು ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಾರ್ಕೂರು ಶಾಂತಾರಾಮ್ ಶೆಟ್ರು ಹೆಸರು ಹೇಳ್ತಾ ಇದ್ದೇನೆ, ಇದ್ದವರು ಬನ್ನಿ. ಬೋಲಾರ ತ್ರಿಶಾಲ್ ಕೆ ಪೂಜಾರಿ, ಬೇಲಾಡಿ ಬಾವ ಅಶೋಕ್ ಶೆಟ್ರು, ನೇರಳಕಟ್ಟೆ ಕೊಡ್ಲಾಡಿ ರವಿರಾಜ್ ಶೆಟ್ರು, ಬೋಳಂಬಳ್ಳಿ ಚೈತ್ರ ಪರಮೇಶ್ವರ್ ಭಟ್ರು, ಬೈಂದೂರು ವೆಂಕಟ ಪೂಜಾರರು, ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರು, ಮೋರ್ಲ ಗಿರೀಶ್ ಆಳೂರು, ನಾರಾವಿ ಯುವರಾಜ್ ಜೈನ್ರು, ಆಲದ ಪದವ ಮೇಗಿನ ಮನೆ ಬಾಬು ರಾಜೇಂದ್ರ ಶೆಟ್ರು, ಪೆರಿಯಾವ್ ಗುತ್ತು ರಮೇಶ್ ಗಟ್ಯಾಲ್ರು, ಹೊಸ್ಮಾರು ಸೂರ್ಯಶ್ರೀ ಸುರೇಶ್ ಕುಮಾರ್ ಶೆಟ್ರು, ಹಗ್ಗ ಹಿರಿಯ ವಿಭಾಗದ ನಂದಳಿಕೆ ಶ್ರೀಕಾಂತ್ ಭಟ್ರು, ಕೋಳೂರು ಪಯ್ಯಲ್ ಪಿ ಆರ್ ಶೆಟ್ರು, ಪದವ ಕನ್ನಡಕ ಪ್ಲೇವಿ ಡಿಸೋಜರವರು, ತಿಂಗಳಾಡಿ ಬಾಲಯ್ಯದವರು, ರಾಯ್ ಶೀತಲ ಅಗರಿ ರೂಪ ರಾಜೇಶ್ ಶೆಟ್ರು, ಇರುವೆಲ್ ದೊಡ್ಡ ಗುತ್ತು ಧನಂಜಯ ಎಂ ಶೆಟ್ರು, ಮಿಜಾರು ಶಕ್ತಿ ಪ್ರಸಾದ್ ಶೆಟ್ರು, ಯರಮಾಳ್ ರೈತಗಡವರು ವೇದಿಕೆಯಲ್ಲಿದ್ದಾರೆ. ಯರಮಾಳ್ ರೈತಗಡವರು ಏನು ಅಭಿನಂದನೆ ಶಾಲ್ ಕೊಡಿ ಅಲ್ಲಿ. ಯರಮಾಳ್ ರೋಹಿತಗಡೆ ಎ, ಯರಮಾಳ್ ರೋಹಿತಗಡೆ ಬಿ, ಯರಮಾಳ್ ರೋಹಿತಗಡೆ ಸಿ 3 ಜೊತೆ ಕೋಣಗಳು ಕಂಬಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಕ್ರ ಮಹೋದರ್ ನಿವಾಸದಕ್ಕಲು ಕಕ್ಕೆ ಬರೋ ಕಲಿತ ದೇಜಣ್ಣ ಶೆಟ್ರು, ಕರ್ನೂರ ಬೈಲುಮನೆ ಅಣ್ಣು ಕೊಟ್ಟಿ ಶೆಟ್ರು, ಮಾಣಿ ಸಾಗು ಹೊಸಮನೆ ಉಮೇಶ್ ಮಹಾಬಲ್ ಶೆಟ್ರು, ತಲ್ಪಾಡಿ ಕಾರಂತರ ಪಾಲು ಚಂದ್ರಶೇಖರ್ ಪಕ್ಕಳ್ರು, ಕೊಳಕಿ 20 ರೋಷನ್ ಶಂಕರ್ ಪೂಜಾರರು, ಪಿತ್ರೋಡಿ ಕಲಾಯಿಬೈಲು ಚೇತನ್ ಸುವರ್ಣರವರು, ಕಾಪು ನಡಿಕೆ ಸಚಿನ್ ಶೆಟ್ರು, ಮಂಗಳೂರು ಅಶೋಕನಗರ ತಿಲಕ್ ರಾಜ್ ಪೂಜಾರಿ ಅವರು, ಮುಂದಾರ್ತಿ ಕೊಕ್ಕರ್ಣಿ ದಿವಂಗತ ಬಾಬು ನಾಯ್ಕರ ಪರವಾಗಿ ಅವರ ಮನೆಯವರು, ಮಾಳ ಆನಂದ ನಿಲಯ ಶೇಖರಿಯ ಶೆಟ್ರು, ಬಳ್ಳೂರು ಮಠ ಸದಾಶಿವ ಬಾಬು ಶೆಟ್ರು, ನೇಗಿಲು ಹಿರಿಯ ವಿಭಾಗದ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಭಂಡಾರರು, ಬೈನೂರು ತೆಗ್ಗರ್ಸಿ ನೀಲಕಂಠ ಹುದಾರರು, ಸಿದ್ದಕಟ್ಟೆ ಪಡುಮು ಹೊಸಮನೆ ಸರೋಜಿನಿ ಸಂಜೀವ್ ಶೆಟ್ರು, ಕೃಷ್ಣಾಪುರ ನಡುಮನೆ ಪರಮೇಶ್ವರ್ ಸಾಲಿಯಾನ್ರು, ಸುಳ್ಳೆ ಕಾಂತಮಂಗಲ ಸಂದೀಪ್ ಕುಮಾರ್ರು, ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟಿ ಅವರು, ಇರುವೈಲು ಪಾಣಿಲ ಸತೀಶ್ ಚಂದ್ರ ಸಾಲಿಯಾನ್ರು, ಕೌಡೂರು ಬೇಟು ತುಷಾರ್ ಮಾರಪ್ಪ ಭಂಡಾರಿ ಅವರು, ಬಾರಿಯ ಬಲ್ಲಿದಡ್ಡ ಪರಮೇಶ್ವರ ಗೌಡ್ರವರು, ಉಮೇಶ್ ಬಲ್ಲಿ ಇತ್ತನಕುಲ್ ಬಲ್ಲಿ ಇದ್ದವರು ಬನ್ನಿ ದಯವಿಟ್ಟು. ಇರ್ಕೊಳ್ಳೊಂದಿನ ಸಭೆ ಟೀತಲ್ಲಿ ಪುನಗಲ್ಲ ಕಕ್ಕೆ ಪದ ಪೆರಂಗಾಲ್ ಬಾಬು ವೆಂಕಟಗೌಡರು ಇತ್ತು ಬಲಿ, ಬೋಳದ ಗುತ್ತು ಸತೀಶ್ ಶೆಟ್ಟರು. ದಯವಿಟ್ಟು ಕೋಣಗಳ ಯಜಮಾನರುಗಳು ದೂರದಲ್ಲಿದ್ದವರು ತಮ್ಮ ಹೆಸರನ್ನು ಕರೆದಿದ್ದೇವೆ. ವಿಶೇಷವಾಗಿ ತಮಗೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಕೆಲವೆಲ್ಲ ಮಾಲೀಕರು ನಾಳೆ ಬರುವವರಿದ್ದಾರೆ. ಬಂದಿರುವವರು ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಸನದಲ್ಲಿ ಇಷ್ಟೊಂದು ಅದ್ದೂರಿ ಸ್ವಾಗತ ಮಾಡಿ ನಮಗೆಲ್ಲ ಹೊಟ್ಟೆ ತುಂಬ ಭೂರಿ ಭೋಜನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದ್ದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವಿಟ್ಲಪಡಾರ್ ಸುಕುಮಾರ್ ಶೆಟ್ರು, ಬಂಗಾಡಿ ಹಮೀದ್ ರವರು, ಉದ್ಯಾವರಪನ್ನೆ ಶರತ್ ಕುಮಾರ್ ರವರು, ಸಾಣೂರು ಸುಂದರ ಕೆ ಆಚಾರ್ಯರು,
ಅವ್ರು ನೋಡಿದ್ದೀನಿ ನಾನು. ಸಾಣೂರು ಸುಂದರ ಕೆ ಆಚಾರ್ಯವರು, ಕೋಟಗಿಳಿಯಾರ ಹಂಡಿಕೆರೆ ವಸಂತ್ ಕುಮಾರ್ ಶೆಟ್ಟರು, ಬೈಂದೂರು ವೆಂಕಟ ಪೂಜಾರಿ ಅವರು, ಬಂಗಾಡಿ ಪರಮೇಲೆ ಉದಯ ಕುಮಾರ್ ಅವರು, ಮುಚ್ಚೂರು ಕಲ್ಗುಡೆ ಲೋಕೇಶ್ ಶೆಟ್ಟರು, ಬೆಳ್ತಂಗಡಿ ಸುಧಮುಗಿಯರು, ಭ್ರಾಮರಿ ನಿವಾಸ ಪ್ರವೀಣ್ ರತ್ನಾರವರು, ಜಪ್ಪು ಮನ್ಕುತೋಟ ಗೊತ್ತು ಅನಿಲ್ ಶೆಟ್ರು, ಬೆಳಮಕ್ಕಣಕೂರು ಇಬ್ರಾಹಿಂ ಸಾಹೇಬ್ರವರು, ಮುನಿಯಾಲು ಉದಯ ಕುಮಾರ್ ಶೆಟ್ರು, ರಂಜಾಳ ಸಾನದ ಬಾಕ್ಯಾರು ನಿಮಿಷ್ ಮಹೇಶ್ ಪೂಜಾರರು. ಮಂದರ್ತಿ ಉಮೇಶ್ ಶೆಟ್ಟಿ ಅವರು, ಬೆಳ್ತಂಗಡಿ ಸುಧಮುಗಿಯವರು, ಭ್ರಾಮರಿ ನಿವಾಸ ಪ್ರವೀಣ್ ರತ್ನಾರವರು, ಜಪ್ಪು ಮನ್ಕುತಾಟ ಗೊತ್ತು ಅನಿಲ್ ಶೆಟ್ರು, ಅನಂತಾಡಿ ಗಣೇಶ್ ನಾರಾಯಣಾಚಾರ್ಯರು, ಮೂಡುಬಿದಿರಿ ನ್ಯೂ ಪಡಿವಾಲ್ಸ್ ಹಾರ್ದಿಕ್ ಹರ್ಷವರ್ಧನ್ ಪಡಿವಾಳ್ರು, ಗುರುಪುರ ಕಾರಮಗರ್ ಗೊತ್ತು ಎಸ್ ಜಗದೀಶ್ ಆಳ್ವರು. ಬಲಿ ಬಲಿ ಕೋಡಿಯಾಡಿ ಮಠಂತ ಬಿಟ್ಟು ರಾಜೇಶ್ ಶೆಟ್ರು, ಸುಂದರ ನಿವಲಿತೀರಿ ಇದು ಬಿಡ್ತು ಯಾಕಡೆ ದುಃಖ ಮುಲ್ಪನ ಇದ್ದರು. ಸಾಣೂರು ಸುಂದರ ಕೆ ಆಚಾರ್ಯರು ಸುಮಾರು 50 ವರ್ಷಗಳಿಂದ ಕೋಣಗಳನ್ನು ಕಟ್ಟಿ ಅವರ ತಂದೆಯವರ ಕಾಲದಿಂದ, ಕೋಗಾಚಾರ್ಯ ಅವರ ಕಾಲದಿಂದ ಕೋಣಗಳನ್ನು ಕಟ್ಟಿ ಕಂಬಳದಲ್ಲಿ ಪಾಲ್ಪಡಿತಾ ಇರುವರು. ಅವರು ವಿಶೇಷ ಉದ್ಯಮಿಗಳಲ್ಲ, ವ್ಯಾಪಾರಸ್ಥರು ಅಲ್ಲ, ಸಣ್ಣ ಅವರ ವೃತ್ತಿ ಕೆಲಸವನ್ನು ಮಾಡಿಕೊಂಡು ಈ ಕಂಬಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ ಅದು. ನೇಗಿಲು ಕಿರಿಯ ವಿಭಾಗದಲ್ಲಿ ಹೊಸಬೆಟ್ಟಿಯರಿ, ಹಗ್ಗ ಕಿರಿಯ ವಿಭಾಗದಲ್ಲಿ ಹೊಸಬೆಟ್ಟಿಯರಿ ಮಾರ್ಬರ್ಕ ಚಂದ್ರಹಾಸ ಸಾಸನಿಲ್ರು, ಕಡಮಲ್ಲಿ ಮುಡಾಬೆಟ್ಟು ವಿಶ್ವನಾಥ ನಿವಾಸ ಕಾಳುಪಾಣರು, 80 ಬಡಗಬೆಟ್ಟು ಶ್ರೀಕಾ ಸಂದೀಪ್ ಶೆಟ್ರು, ಮಿಯಾರ್ ಬೋರ್ಕಟ್ಟೆ ಪ್ರಭಾಕರ್ ಶೆಟ್ರು, ಉಡುಪಿ ಕಡಿಯಾಳಿ ರಾಧಾ ಗುಡ್ಡ ಶೇರಿಗಾರರು, ಬೆಳವಾಯಿ ಪೇರೋಡಿ ಪುತ್ತಿ ಗುತ್ತು ತಾನಾಜಿ ಬಿ ಶೆಟ್ರು, ಕೆಳಗಿನ ಕೋಟೆಕಾರ ಗುತ್ತು ಕಿಶೋರ್ ಶೆಟ್ರು, ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯಪೂಜಾರರು, ಅಡೂರು ಹೊಸಮನೆ ಶರೀಫ್ ಸಾಹೇಬ್ರು, ಅಲ್ಲಿಪಾದಿ ದೇವಸ್ಥಾನ ವಿಜಯ ಕೋಟ್ಯಾನ್ರು, ಬಂಗಾಡಿ ದೇವಪಾಲ್ ದಿನಕರಾಜರು, ಅಡ್ಯಾರು ಮೋಹನ್ ಸಾಹೇಬ್ರು, ಮಂದಾರ್ತಿ ಶೀರೂರು ಮುದ್ದುಮನೆ ಗೋಪಾಲ್ ನಾಯ್ಕರು, ಬಲಿ ನಂದಳಿಕೆ ಕಂಪಟ್ಟು ವಿಕ್ಟರ್ ನರೋನ್ನರವರು, ಹಳೆ ಅಂಗಡಿ ಕೊಪ್ಪಳ ನಂದಗೋಗ್ಲ ಕೃಷ್ಣ ಪೂಜಾರಿ ಅವರು, ಮಾರನಾಡು ಎಚ್ ಪಿ ನಿವಾಸ ದಿವಂಗತ ನಾರಾಯಣಾಚಾರ್ಯ ಪರವಾಗಿ ಅವರ ಮನೆಯವರು, ಗುರುವಾಯನಕೆರೆ ಕರಮಿತ್ಲು ಮೋಹನ್ ಕುಲಾಲ್ರವರು, ಬ್ರಹ್ಮಾವರ ಮಧುಕರ್ ಶೆಟ್ರು, ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರು, ಲೊರೆಟೋ ಮಹಲ್ ತೋಟ ಅವಿಲ್ ಮ್ಯಾನೇಜರ್ಸ್ ರವರು, ಕಲ್ಲೇರಿ ಬೊಳನಾಡ್ಕ ಜಿನ್ನಪ್ಪ ನಾಯ್ಕರವರು, ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣವ್ರವರು, ನಕರೆ ಹೊಸಮನೆ ವಾಣಿ ಮನೋಜ್ ರವರು, ಬಾರಾಡಿಬೀಡು ಡಾಕ್ಟರ್ ಜೀವೇಂದ್ರ ಬಳ್ಳಾಲ್ರವರು, ಈದ ಕಂಟಾವು ಗೊತ್ತು ನಿರಂಜನ್ ಜೈನ್ ರವರು. ದಯವಿಟ್ಟು ಗಮನಿಸಿ, ಇಲ್ಲಿ AB ಕೋಣಗಳಿದ್ದಾವೆ. AB ಒಂದೇ ಮನೆಯವರದಾದ್ರಿಂದ ಒಬ್ಬರನ್ನೇ ಕರೀತಾ ಇದ್ದೇವೆ, ಬೇಜಾರು ಮಾಡ್ಕೊಳ್ಬೇಡಿ. ಕಂಬಳದಲ್ಲಿ AB ನಾಳೆ ಹೇಳ್ತೇವೆ, ನಾಳೆ ಹೇಳದಿದ್ರೆ ಬಂದು ಹೇಳಿ. ಬೋಲೆ ಬೋಲೆ AB ಪಂಡ ಇತ್ತವರ ಪಣ್ಯತ್ಯಾನು ಒಂಜಿ ಇಲ್ಲಡೆಗೆ ಒಂಜಿ ಸಾಲ್ ಹೆಚ್ಚ ರೋಹಿತ ಗಿಡದ ಮುಜ್ಜತೆ ಇರೋಣ ಮುಜ್ಜು ಸಾಲ್ ಪಾಡ್ನವ್ರೆ. ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣವ್ರವರು, ನಕರ ಸುಮನೆ ವಾಣಿ ಮನೋಜ್ ರವರು, ಈದು ಕಂಟಾವು ಗೊತ್ತು ನಿರಂಜನ್ ಜೈನ್ ರವರು, ಕಾರ್ಕಳ ಪೇಟೆ ಮನೆ ಗಾಂಧಿ ಮೈದಾನ ಶ್ರೀಧರ ಮೋದಿ ಅವರು, ಶಾಂತಿಗೌಡು ಸಿಂಧು ಬಿಂದು ಸೀತಾರಾಮ್ರವರು, ಕಾರಿಂಜೆ ಭಾರತೀಯರು ಸರೋಜಿನಿ ರಮೇಶ್ ಶೆಟ್ರು, ಕುರ್ನಾಡು ಗೊತ್ತು ಸೋಮನಾಥ್ ನಾಯ್ಕರವರು, ಕುದುರೆಪದವು ಭಂಡಾರದ ಮನೆಯವರು, ಕೋಟ ಹೊಸಕ್ಲು ರಮೇಶ್ ಪೂಜಾರಿ ಅವರು, ಬಂಗಾಡಿ ಜಮಾಲುದ್ದೀನ್ ರವರು,
ಕಾರ್ಕಳ ತೆಳ್ಳಾರವರು ಶಂಕರ್ ಶೆಟ್ಟರು, ನೇಗಿಲು ಹಿರಿಯ ವಿಭಾಗದ ಕೋಣಗಳ ಯಜಮಾನರುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಉಡುಪಿ ಕೊರಂಕರಪಾಡಿ ಕನ್ನಡ ಪಾಕ್ಕರ್ ಹೆಗಡೆ ಅವರು, ಅಲ್ಲಿಪತ್ ಪೆರಿಯಾರು ವಿವಿಯನ್ ದೇಸರ್ ಅವರು, ಕನ್ನಡಗೆಟ್ಟೆ ಪಾಲ್ತಿಯವರು ರಂಜಿತ್ ಶೆಟ್ಟರು, ನಕ್ರೆ ಮಹೋದರ ನಿವಾಸ ಈಶಾನಿ ತುಕ್ರ ಭಂಡಾರಿ ಅವರು, ಸಿದ್ದಕಟ್ಟೆ ಕೆರೆಬಳಿ ಲತೀಫ್ ರವರು, ಸುರತ್ಕಲ್ ಕಂಡಿಗ ಮುಲಾತೆ ಬಲಿ ಸುರತ್ಕಲ್ ಕಂಡಿಗ ಅಜಕಾರ ಕುಂಟಿನಿ ಶ್ರೀಕಾಂತ್ ನಾಯ್ಕರವರು, ಶಿರ್ತಾಡಿ ಶ್ರೀದುರ್ಗಾ ನಿವಾಸ್ ಕಾರ್ತಿಕ್ ಪೂಜಾರಿ ಅವರು, ಅನಾರ್ ಪಟ್ರಮೆ ಮನ್ರೆಗುಂಡಿ ಆನಂದಾಚಾರ್ಯರು, ಅಳಿಯೂರು ಮಿತ್ತೊಟ್ಟು ಸೀತಾರಾಮ್ ಶೆಟ್ರು, ಕಟೀಲ್ ಕೊಡತೂರು ಕಿನ್ನಚ್ಚಿಲ್ ಪ್ರಸಾದ್ ಶೆಟ್ರು, ಬೆಳ್ಳೂರು ಗೋಳಿದಡಿಯವರು, ಕಕ್ಕೆಪದವ ಅಂತರ್ಮನೆ ತೌಸೀಫ್ ಅಹಮದ್ ರವರು, ಪುತ್ತೂರು ಕಂಪ ಜತಿನ್ ಸುದರ್ಶನ್ ನಾಯ್ಕರವರು, ಮೂಡಬಿದ್ರೆ ಹೊಸಬೆಟ್ಟ ಅಡ್ಯಾರ್ ಪದವು ಸೃಜನ್ ಸತೀಶ್ ಮಡಿವಾಳ್ರು, ಉಜಿರ್ಬೆಟ್ಟು ಬಂಗೇರಕಟ್ಟೆ ಯಾಕೂಬ್ ಸಾವುಲ್ ಹಮೀದರು, ಮಾಣಿಗುತ್ತು ಸಚಿನ್ ಶೆಟ್ರು, ಶ್ರೀಕೊಂಡಾಣ, ಇಲ್ಲಿ ಸಂಪೂರ್ಣವಾದ ಹೆಸರು ಇಲ್ಲ, ಶ್ರೀಕೊಂಡಾಣ ಅಂತಿದ್ದು, ದಯವಿಟ್ಟು ಯಜಮಾನರಿದ್ರೆ ಬನ್ನಿ. ಬೆಳ್ವಾಯಿ ಬಂಗರೆ ನಡುಬೆಟ್ಟು ಶಿವರಾಮ್ ಹೆಗಡೆ ಅವರು, ಜೆ ಸಾಲಿತ್ತವರು ಪಲ್ಲಿಪಡಿ ಗರಡಿಯವರು, ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿ ಅವರು, ಕೋಟ ಗಾಡಿ ಗಿರಿಜಾ ರೋಡ್ ಲೈನ್ಸ್ನವರು, ಹಳೆ ಅಂಗಡಿ ಕೊಪ್ಪಲದವರು ಅಥವಾ ನಿಟ್ಟೆ ಪರಪಾಡಿಯವರು ಯಾರಾದರೂ ಇದ್ದು ದಯವಿಟ್ಟು ಬರಬೇಕು. ಕಜಕಾರ್ ಕೊಲಿಂಜರೋಡಿ ಸುಂದರ ಪೂಜಾರಿ ಅವರು, ಮಿಯಾರು ಬಲಿಪರಮನೆಯವರು, ಗೊರಟೆ ಭಟ್ಕಳ ಕುಪ್ಪಯ್ಯ ನಾಯ್ಕರವರು, ಬನ್ನೂರು ಗುತ್ತು ಹೇಮನಾಥ್ ಶೆಟ್ಟಿ ಕಾವು ಬನ್ನೂರು ಗುತ್ತು ಹೇಮನಾಥ್ ಶೆಟ್ಟರು, ಬ್ರಹ್ಮಶ್ರೀ ಕಲ್ಲಬೆಟ್ಟು ಶ್ರೇಯಸ್ ವೆಂಕ ಪೂಜಾರರು, ಕಲ್ಲಿಗೆ ಪಚ್ಚನಡ್ಕ ನಟ್ಟಿಲ್ ಗುತ್ತು ದೇವ ಪೂಜಾರಿಯವರು, ಪುತ್ತೂರ ಮುಂಜೆ ಫಾರೂಕ್ ಸಾಹೇಬರು, ಬನ್ನಿ ಬೀಸಬಲ್ಲಿ ಒಂಚೂರು, ಕಾಂತಾವರ ಬಾಂದೊಟ್ಟು ಜಗದೀಶ್ ಪೂಜಾರಿಯವರು, ಕೇಳಕಾಶಿಪಟ್ಟಣ ಶಬೀರ್ ಸಾಹೇಬ್ರವರು, ಅರಳ ಹೊಸಬೆಟ್ಟು ಗುತ್ತನವರು, ಕಿನ್ನಿಗೌಳಿ ಕೊಯ್ಲಾರ್ ರಾಜೇಂದ್ರ ಪಾಣಾರರು, ಉಡುಪಿ ಹಿರಬೆಟ್ಟು ದೀಕ್ಷಿತ್ ಕುಮಾರ್ ಶಿವಪಾಣರು, ಬಂಟ್ವಾಳ ಮಣಿಹಳ್ಳ ಎಂ ಕೊರಗಬ್ ಬಂಗೇರರು, ಬೆಳ್ಳಿಪಾಡಿ ಕೊಡಪಟ್ಟದವರು, ಶಿರ್ತಾಡಿ ಬಂಗೇರ ಬೆಟ್ಟು ಹರೀಶ್ ಶೆಟ್ಟಿ ಅವರು, ಮಂದಾರ್ತಿ ಶೀರೂರು ಮುದ್ದುಮನೆ ಗೋಪಾಲ್ ನಾಯ್ಕರವರು, ವಾಲ್ಪಾಡಿ ಹಾಲಾಜಿ ಪ್ರಶಾಂತ್ ಲಾರೆನ್ಸ್ ಸಲ್ದಾನ್ರವರು, ಜೈ ತುಳುನಾಡು ಕಕ್ಕೆಪದ ಪುಣಕದಡಿ ರಾಮಯ್ಯ ಭಂಡಾರವರು, ಮೊಳಹಳ್ಳಿ ದಿನೇಶ್ ಹೆಗಡೆ ಅವರು, ಆಶಿಕಾ ಐಶಾನಿ ವಿಶ್ವನಾಥ್ ಪೂಜಾರಿ ಅವರು, ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರವರು, ಸರ್ವೆ ಬೊಟ್ಯಾಡಿ ಕಿಶೋರ್ ಕುಮಾರ್ ಅವರು, ಕೋಟ ಶೀನ ಪೂಜಾರಿ ಅವರು, ಎಡಪದವು ಕಣ್ಣೂರಿ ಕುಸ್ತಪ್ಪಗೌಡರು, ಮಾಳ ಕಲ್ಲೇರಿಯವರು, ಬೋಳ್ಯಾರು ದೇವರಗುಂಡಿ ಆದಿಲ್ ಸಾಹೇಬ್ರವರು, ಪೊಣಲಿಬೈಲು ಭಂಡಾರದ ಮನೆ ಶಿವಾನಂದ ಕುಲಾಲ್ರವರು, ಕಾರಂಜ ಕೊಂಬೇಲು ಗುತ್ತು ಪ್ರಶಾಂತ್ ಪೂಜಾರಿ ಅವರು, ನಿಡ್ವಾಲ್ ಗುತ್ತು ಚೇತನ್ ಸಮಿತ್ರವರು, ಮೂಡುಬಿದ್ರೆ ಮೂಡುಪೆರಾರ ಗಿಲ್ಬರ್ಟ್ ಡಿ ಸಿಲ್ವರ್ ಅವರು, ಕುರುಗಾಲ ಲವಿನಾ ಅರುಣ್ ಡಿಸೋಜಾರ್ ಅವರು, ಸುಮಾರು 175ಕ್ಕಿಂತಲೂ ಮಿಕ್ಕಿ ಕೊಕ್ಕರಾಡಿ ಕೊಡಂಗಿ ಗುತ್ತು ದೇವೇಂದ್ರ ಹೆಗಡೆ ಅವರು, ಸ್ಮಾರ್ಟ್ ಕಂಪನಿ ಮಾಲಕರು ಇವರು, ಕೊಕ್ಕರಾಡಿ ಕೊಡಂಗಿ ಗುತ್ತು ದೇವೇಂದ್ರ ಹೆಗಡೆ ಅವರು.
ಅಂದ ಮೈಕು ಕೇಂದ್ರ ಒಂದು ಸಭೆ ಇದ್ದೀನಿ ಕಂಬಳತ್ತೊಂದು ಮೈಕ್ ಆ ಕಡೆ ಕೇಳದೆ ಇದ್ರೆ ಕೇಳಿದವರು ಅವರಿಗೆ ಸುದ್ದಿ ಮುಟ್ಟಿಸಿ ಬರಲಿ ಇಲ್ಲಿಗೆ. ಅಣ್ಣ ಏರೆಗಣ್ಣ ಆ ತರಕ್ಕೆ ಮೈಕ್ ಕೇಂದ್ರ ಮೈಕ್ ಕೇಂದ್ರ ನಕಲು ಅಕಲಿಗೆ ಬುದ್ ಪಣ್ಲೆ ನಿಖಲ್ನ ಪುದರ್ಲಿ ಎತ್ತಿರ ಅವರ ವೇದಿಕೆಗೆ ಬೋಲೇನು ಪಣ್ಲಿ. ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ಮಾಲೀಕರಿಗೂ ಹಾಗೂ ಸನ್ಮಾನ ಮಾಡಿದಂತಹ ನನ್ನೆಲ್ಲ ನೆಚ್ಚಿನ ಅತಿಥಿಗಳಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಸಲ್ಲಿಸ್ತಾ, ಜಗತ್ತಿನ ಮೊದಲೇ ಮನಃಶಾಸ್ತ್ರ ತಜ್ಞ ಅಂತ ಯಾರಾದ್ರೂ ಇದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅಂತೆ. ಅವರೊಂದು ಅದ್ಭುತ ಮಾತನ್ನ ಹೇಳ್ತಾರೆ, ಈ ಜಗತ್ತಿನಲ್ಲಿ ನಮಗಿಂತ ಇನ್ನೊಬ್ಬ ವ್ಯಕ್ತಿ ತುಂಬಾ ಒಳ್ಳೆಯವನಾಗಿರ್ತಾನಂತೆ, ಆ ಒಳ್ಳೆ ವ್ಯಕ್ತಿ ನಮ್ಮೊಳಗಿರ್ತಾನಂತೆ. ನಮ್ಮೊಳಗಿರುವಂತಹ ಒಳ್ಳೆ ವ್ಯಕ್ತಿ ಯಾವಾಗ ಹೊರಗೆ ಬರ್ತಾನಂತೆ ಅಂತ ಹೇಳಿದ್ರೆ ನಮಗಿಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಕಂಡಾಗ ಮಾತ್ರ ಅಂತೆ. ಪ್ರಾಯಶಃ ಈ ಮಾತು ತುಂಬಾ ಹೋಲಿಕೆ ಆಗುವಂತಹದ್ದು ನಮ್ಮ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಅಂತ ಪ್ರಕಾಶ್ ಶೆಟ್ಟಿ ಸರ್ಗೆ. MRG ಎನ್ನುವಂತಹ ಕನಸಿನ ಬಿತ್ತನೆಯನ್ನ ಮಾಡಿ ಅದಕ್ಕೆ ಪರಿಶ್ರಮ ಎಂಬುವಂತಹ ಒಂದು ಪೋಷಣೆಯನ್ನ ಮಾಡ್ತಾ ಇವತ್ತು ಅತಿ ಹೆಚ್ಚು ಜನಗಳಿಗೆ ಆಶಯ ನೀಡುವಂತ ಫಲವನ್ನು ನೀಡುವಂತ ಅತಿ ದೊಡ್ಡ ಸಂಸ್ಥೆಯನ್ನ ಕಟ್ಟಿರುವಂತದ್ದು ಪ್ರಕಾಶ್ ಶೆಟ್ಟಿ ಸರ್ ಅವರು. ಅವರ ಮಾತುಗಳಿಗೆ ಇವತ್ತು ನಾವು ಕಿಡಿಗೋಳೋಣ. ಅವರ ಜನಸೇವೆಗಾಗಿ ಇಡೀ ನಾಗರಿಕ ರಾಜಕೀಯೇತರ ವ್ಯಕ್ತಿಗೆ ಕೊಟ್ಟಂತ ಪ್ರಥಮ ಸನ್ಮಾನ ಇವರಿಗೆ, ಹಾಗೂ ಇಡೀ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಕೊಟ್ಟಿದ್ದಾರೆ. ಸರ್, ನಿಮ್ಮ ಮಾತಿಗಾಗಿ ಈ ವೇದಿಕೆ ಕಾಯ್ತಾ ಇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಇವತ್ತು ಕರಾವಳಿ ಭಾಗದಿಂದ ಸುಮಾರು 175 ಜೋಡಿ ಕೋಣಗಳು ಮತ್ತು ಅದರ ಯಜಮಾನರುಗಳು ಇವತ್ತು ಹಾಸನಕ್ಕೆ ಬಂದಿದ್ದಾರೆ. ನಾವು ಹಾಸನದಲ್ಲಿ ಅವರಿಗೆ ಒಂದು ವಿಶ್ರಾಂತಿ ತೆಗೆದುಕೊಳ್ಳಬೇಕು, ಕೋಣಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಬೇಕಂತ ಆಲೋಚಿಸಿದಾಗ ನಮಗೆ ಮೊದಲು ನೆನಪಾದದ್ದು ಹಾಸನದಲ್ಲಿ HD ರೇವಣ್ಣವರು. ಈ ಭಾಗದ ರಾಜಕೀಯ ನಾಯಕರು, ಶಾಸಕರು HD ರೇವಣ್ಣನವರೇ, ಹಾಗೆ ಹಾಸನ ಜಿಲ್ಲೆಯ ಶಾಸಕರು ಸ್ವರೂಪ್ರವರೇ, ವೇದಿಕೆಯಲ್ಲಿ ಎಲ್ಲ ಆಸೀನರಾಗಿರ್ತಕ್ಕಂಥ ಕಂಬಳದ ಮಾತುಗಳೇ, ಹಾಗೆ ತೀರ್ಪುಗಾರರೇ, ಬಂದಂಥ ಎಲ್ಲ ಗಣ್ಯರೇ, ಕಂಬಳ ಪ್ರಿಯರೇ, ಕಂಬಳ ಅಭಿಮಾನಿಗಳೇ, ಇವತ್ತು ಬಹುಶಃ ಅಲ್ಲಿ ಇಷ್ಟು ಜನ ಸೇರಿರುವುದು ನೋಡಿದರೆ ನಮ್ಮ ಬೆಂಗಳೂರಿನಲ್ಲಿ ಕಂಬಳ ಸಕ್ಸಸ್ ಹಾಕುವುದಕ್ಕೆ ಅನುಮಾನವೇ ಇಲ್ಲ. ಇವತ್ತು ಕಂಬಳದ ಇಷ್ಟು ಕೋಣಗಳು ಉಪ್ಪಿನಂಗಡಿಯಿಂದ ಈ ಹಾಸನದವರೆಗೆ ಬರುವಾಗ ನಾನು 4 ಗಂಟೆಗೆ ಹಾಸನದ ಸರ್ಕಲ್ ಹೈವೇನಲ್ಲಿ ನೋಡಿದಾಗ ಸುಮಾರು 1000 ಜನ ಇವತ್ತು ಅಲ್ಲಿ ಸೇರಿದರು. ಕೂಡ ಹಾಸನದವರು ಭಾಳಷ್ಟು ಜನ ಇದ್ದಾರೆ, ಎಲ್ಲ ಅಲ್ಲಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯ ಆಗಿದೆ. ಈಗಾಗಲೇ ವಿಶ್ರಾಂತಿ ಸಮಯ ಮುಗಿದಿದೆ ಕೋಣಗಳಿಗೆ. ಇವಾಗ ಬೆಂಗಳೂರಿಗೆ ಕರೆದುಕೊಂಡು ಹೋಗಬೇಕು. ಆದರೆ ನನ್ನ ಒಂದು 2 ಮಾತುಗಳು, ನಮ್ಮ ತುಳುನಾಡಿನ ಪದ ಕ್ರೀಡೆ ಇದು ತುಳುನಾಡಿಗೆ ಮಾತ್ರ ಸೀಮಿತವಾಗಿತ್ತು. ಇತಿಹಾಸದಲ್ಲಿ ಮೊದಲ ಬಾರಿ ನಾವು ಬೆಂಗಳೂರಿಗೆ ಕರೆತರಬೇಕು ಅಂತೇಳಿ ಸುಮಾರು 65 ಸಂಘ ಸಂಸ್ಥೆಗಳು, ಎಲ್ಲ ಸಮುದಾಯದವರು, ಕರಾವಳಿ ಭಾಗದ ಬೆಂಗಳೂರಿನಲ್ಲಿ ಇರುವವರು ನಿಮಗೆ ಸಮಾಲೋಚನೆ ಮಾಡಿ ಬೆಂಗಳೂರಿನಲ್ಲಿ ಒಂದು ಕಂಬಳ ಮಾಡಬಹುದಾ ಅನ್ನೋ ಒಂದು ಸಾಕಷ್ಟು ಅದರ ಬಗ್ಗೆ ಬೇಕಾಯಿತು. ಹಾಗೆ ಆದಾಗ ಎಲ್ಲ ಕಂಬಳಕ್ಕೆ ನಮಗೆ ಸಪೋರ್ಟ್ ಸಿಕ್ತು.
ಎಲ್ಲರೂ ಪ್ರೋತ್ಸಾಹಿಸಿ ಸಹಕರಿಸಿ ಎಲ್ಲ ಸಂಘ ಸಂಸ್ಥೆಗಳು ನಾವಿದ್ದೇವೆ ಎಲ್ಲ ಒಟ್ಟು ಸೇರಿ ಮಾಡೋಣ ಅನ್ನುವ ಒಂದು ನಮಗೆ ಸಂಕಲ್ಪದ ಒಂದಿಗೆ ಒಂದು ಆಶ್ವಾಸನೆ ಕೂಡ ನೀಡಿದರು. ಆ ಪ್ರಯುಕ್ತ ಇವತ್ತು ಬೆಂಗಳೂರಿನಲ್ಲಿ 25 ಮತ್ತು 26ನೇ ತಾರೀಕು, ಇದೇ ತಿಂಗಳು 25 ಮತ್ತು 20ನೇ ತಾರೀಕು ಅಂದರೆ ನಾಳಿದ್ದು ಅರಮನೆ ಮೈದಾನದಲ್ಲಿ ಈ ಕಂಬಳದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ಐತಿಹಾಸಿಕ ಪೂರ್ವವಾಗಿ ನಡೀಲಿಕ್ಕೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ಕಂಬಳಕ್ಕೆ ಸಾಕಷ್ಟು ಕಡೆಯಿಂದ ನಮಗೆ ಸಹಕಾರ ಪ್ರೋತ್ಸಾಹ ಎಲ್ಲ ಸಿಕ್ಕಿದೆ. ಇವತ್ತು ಹಾಸನದಲ್ಲಿ ನಮಗೆ ರೇವಣ್ಣನವರು ಸುಮಾರು 2,000 ಜನ 2,500 ಜನ ಇವತ್ತು ನಮ್ಮ ಕರಾವಳಿ ಭಾಗದವರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಿಂದ ಬಂದವರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ಈಗ ಸಾಯಂಕಾಲ ಅವರಿಗೆಲ್ಲ ಡೈರಿಯಿಂದ ಲಸಿ ಮತ್ತು ಆ ಬ್ರೆಡ್ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಎಲ್ಲ ಟ್ರಾನ್ಸ್ಪೋರ್ಟ್ನಲ್ಲಿ ಕಳಿಸ್ಲಿಕ್ಕಿದ್ದಾರೆ. ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ, ಹಾಸನದಿಂದ ಬಹಳ ಜನ ಬಂದಿದ್ದಾರೆ. ಎಲ್ಲ ಕಂಬಳ ಪ್ರಿಯರು, ಕಂಬಳ ಅಭಿಮಾನಿಗಳು, ಸಾಕಷ್ಟು ಕಾರ್ಯಕರ್ತರು ಇವತ್ತು ಸೇರಿ ಈ 2 ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ಸಪೋರ್ಟನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಇವತ್ತು ಕಂಬಳ ಯಜಮಾನರುಗಳು ಬಂದಿದ್ದಾರೆ. ನಾನು ಕಂಬಳ ಕೋಣದ ಬಗ್ಗೆ ಮತ್ತು ಯಜಮಾನರ ಬಗ್ಗೆ ನಾನು ಜಾಸ್ತಿ ಇವತ್ತು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾಳಿದ್ದು ಸಭೆ ಇದೆ ಬೆಂಗಳೂರಿನ ಅರಮನೆ ಸಭೆಯಲ್ಲಿ. ಅವರು ಈ ಕಂಬಳದ ಕೋಣಗಳನ್ನು ಯಾವ ರೀತಿ ಸಾಕ್ತಾರೆ, ಅದಕ್ಕೆ ಯಾವ ರೀತಿ ಒಂದು ಆಹಾರವನ್ನು ಕೊಡ್ತಾರೆ, ಇವತ್ತು ನೀರು ಕೂಡ ಅವರು ಅದಕ್ಕೆ ಕುಡಿಯುವ ನೀರು ಕೂಡ ಇವತ್ತು ಮಂಗಳೂರಿನಿಂದ ತಗೊಂಬಂದಿದ್ದಾರೆ. ಆಹಾರ ಅಲ್ಲದೆ ನೀರು ಕೂಡ ತಗೊಂಬಂದಿದ್ದಾರೆ. ಅದು ಎಷ್ಟು ನಮ್ಮ ಮಕ್ಕಳನ್ನು ಸಾಕೋದಕ್ಕಿಂತ ಜಾಸ್ತಿಯಾಗಿ ಆ ಕಂಬಳದ ಕೋಣವನ್ನು ಅವರು ಸಾಕ್ತಾ ಇದ್ದಾರೆ. ಇವತ್ತು ಅವರ ಮನೆಯಲ್ಲಿ ನೀವು ಆ ಕಂಬಳ ಸಾಕೋದು ನೋಡಿದರೆ ಆ ಕೊಟ್ಟಿಗೆಯಲ್ಲಿ ಇವತ್ತು ಕೆಲವು ಕಡೆಯಲ್ಲಿ AC ಮಾಡಿದ್ದಾರೆ, ಕೆಲವು ಕಡೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ನಾನು ಅದನ್ನೇ ರೇವಣ್ಣ ಸಾಹೇಬರಿಗೆ ಇವತ್ತು ಹೀಗೆ ಹೇಳ್ತಾ ಇದ್ದೆ, ಕೋಣಗಳನ್ನು ಸಾಕುವ ರೀತಿ ಇವಾಗ ಅವರು ಇಷ್ಟು ದೂರ ಬರ್ತಾರೆ ಅಂತ ನಾವು ಯಾವತ್ತೂ ಎನಿಸಿಲ್ಲ. ಸುಮಾರು ಅವರು ಆ 2 ಗಂಟೆಯ ಟ್ರಾನ್ಸ್ಪೋರ್ಟು ಕರಾವಳಿ ಭಾಗದಲ್ಲಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 2 ಜಿಲ್ಲೆಯಲ್ಲಿ ಸುತ್ತಾಡಿಕೊಂಡು ಅವರು ಇವತ್ತು 8 ಗಂಟೆ ಟ್ರಾವೆಲ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮುಖಾಂತರ ಕೋಣಗಳನ್ನು ಬೆಂಗಳೂರಿಗೆ ತರ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲ ಕಂಬಳದ ಯಜಮಾನರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಮುಂದೆ ಈ ಕಂಬಳವನ್ನು ಯಾವ ರೀತಿ ಮತ್ತೆ ಇನ್ನೊಂದು ಸ್ಟೇಜ್ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋದ ಒಂದು ಕೂಡ ತೀರ್ಮಾನ ಕೂಡ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಅದು ಕಂಬಳದ ಯಜಮಾನರ ಜೊತೆ ಮಾತಾಡಿ ಅವರ ನಾವು ಅದನ್ನು ಹೇಗೆ ಮಾಡಬೇಕು, ಮುಂದಿನ ದಿನದಲ್ಲಿ ಅದನ್ನು ಹೇಗೆ ಅದೇ ಪ್ರಕಾರ ನಾವು ಹೋಗ್ತೇವೆ. ಎಲ್ಲರಿಗೂ ಬಂದಂಥವ್ರು ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ, ನಾವೆಲ್ಲರೂ ಕಂಬಳದ ಅಭಿಮಾನಿಗಳು 25-26ನೇ ತಾರೀಕು ನಡೆಯುವ ಬೆಂಗಳೂರು ಅರಮನೆ ಮೈದಾನದ ಕಂಬಳದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಮುಖ್ಯವಾಗಿ ಹಾಸನದಲ್ಲಿರ್ತಕ್ಕಂಥವ್ರು ಎಲ್ಲರೂ ಇವತ್ತು ಭಾಗವಹಿಸುವವರು ಮತ್ತು ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು ದಯವಿಟ್ಟು ನೀವು ಕಂಬಳಕ್ಕೆ ಆಗಮಿಸಬೇಕು. ಕಂಬಳ ಅನ್ನುವ ಒಂದು ಮನೋರಂಜನೆ ಕ್ರೀಡೆ ನೋಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ. ನಿಮ್ಮ ಅದ್ಭುತ ಮಾತುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಕಂಬಳದ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಕಿರು ಮಾತುಗಳಲ್ಲೇ ಹೇಳಲಿಕ್ಕೆ ಮಂಗಳೂರು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಹಾಗೂ ಅನಂತರಾಜ ಎಜುಕೇಷನ್ ಟ್ರಸ್ಟ್ನ ಸದಸ್ಯರು ಮತ್ತು ಗಿಡಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರು ಹಾಗೂ ಕಾಪು ವಿದ್ಯಾರ್ಥಿನಿಕೇತನ ಇದರ ಅಧ್ಯಕ್ಷರಾದಂತಹ ಶ್ರೀ ಚಂದ್ರರಾಜ್ ಸರ್ ನಿಮ್ಮ ಮಾತುಗಳಿಗಾಗಿ ನಾವು ಕಿವಿಗೊಡ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಕಾರ್ಯಕ್ರಮದ ರೂವಾರಿಗಳು, ಹಾಸನ ಜಿಲ್ಲೆಯ ರೈತರು, ದೀನ ದಲಿತರ ಉದ್ಧಾರಕ, ಬಡವರ ಬಂಧು, ಸದಾ ಕಣ್ಮಣಿಯಂತೆ ಕಂಗೊಳಿಸುವ ಹಾಸನ ಜಿಲ್ಲೆಯ ಮಣ್ಣಿನ ಮಗ, ಉತ್ತಮ ವಾಗ್ಮಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಹಾಗೂ ಹಾಸನ ಜಿಲ್ಲೆಯ ಉತ್ತರೋತ್ತರ ಅಭಿವೃದ್ಧಿಯ ಹರಿಕಾರ, ಇಲ್ಲಿನ ನಮ್ಮ ಉದ್ಘಾಟಕರು ಆಗಿರ್ತಕ್ಕಂತಹ HD ರೇವಣ್ಣ ಸಾಹೇಬ್ರವರೇ,
ರಾಜಕೀಯ ಹಿತಚಿಂತಕ, ಯುವ ಜನತೆಯನ್ನ ಸದಾ ಪ್ರೋತ್ಸಾಹಿಸಿ ಹಾಸನ ಜನತೆಯ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವ ಮತ್ತೋರ್ವ ಹಾಸನ ಜಿಲ್ಲೆಯ ನೆಚ್ಚಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ನನ್ನ ಸಹೋದರರಾಗಿರ್ತಕ್ಕಂತಹ ಶ್ರೀಯುತ ಸ್ವರೂಪ್ ಕುಮಾರ್ ಅವರೇ, ಬೆಂಗಳೂರಿನ ಕಮಲ ಸಮಿತಿಯ ಅಧ್ಯಕ್ಷರೇ, ಸದಸ್ಯರೇ, ಪದಾಧಿಕಾರಿಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಕಮಲ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಸಹೋದರರೇ, ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಎನ್ನ ಅಣ್ಣಂದಿರೇ, ನಮ್ಮ ಕಮಲ ಸುಮಾರು 800ರಿಂದ 900 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಹೊಂದಿರತಕ್ಕಂತಹ ದಾಖಲೆ ಮಟ್ಟದ ತುಳುನಾಡಿನ ಗಂಡು ಕಲೆ ಕಂಬಳ. ಕ್ರಿಸ್ತಶಕ 421 ಬಾರ್ಕೋರು ಶಾಸನ, ಕ್ರಿಸ್ತಶಕ 437 ಉಡುಪಿ ಶಾಸನ, ಕ್ರಿಸ್ತಶಕ 487 ಕೊಲ್ಲೂರು ಶಾಸನ, 1521 ಬಾರ್ಕೋರು ಶಾಸನ, 1676 ಸುಬ್ರಹ್ಮಣ್ಯದ ಶಾಸನಗಳೇ ಇದಕ್ಕೆ ಪುರಾವೆಗಳೊಂದಿಗೆ ಸಾಕ್ಷಿಯನ್ನ ಸದಾ ನೀಡುತ್ತಿವೆ. ಕಂಬಳವನ್ನು ಸಾಂಪ್ರದಾಯಿಕ ವೈವಿಧ್ಯಮಯ ಜಾನಪದ ಹಬ್ಬವಾಗಿ, ಮನರಂಜನಾ ಸುಗ್ಗಿಯಾಗಿ, ಗೌಜಿ ಗಮ್ಮತ್ತಿನ ಸಡಗರವಾಗಿ ಮತ್ತು ಕ್ರೀಡಾತ್ಮಕವಾಗಿ ಮುಂದಿನ ಪೀಳಿಗೆಗೆ ಸಂಸ್ಕಾರ ಹಾಗೂ ಸಂಸ್ಕೃತಿಯುತವಾಗಿ ಕ್ರೀಡೆಯು ಇದಾಗಿದೆ. ಆತ್ಮೀಯ ಕಂಬಳದ ಅಭಿಮಾನಿಗಳೇ, ಕೃಷಿ ಪ್ರಧಾನ ಸಂಸ್ಕೃತಿಯ ಧಾರ್ಮಿಕ ಐಶ್ವರ್ಯ, ಧರ್ಮ ದೇವತೆಗಳ ತುಳುನಾಡಿನ ದೈವಗಳ ಅಭಯ ನುಡಿಗಳೊಂದಿಗೆ ಆರ್ಥಿಕ ಸಂಕಷ್ಟಗಳು ಎಷ್ಟೇ ಇರಲಿ, ಹೇಗೆ ಇರಲಿ, ಅವೆಲ್ಲವನ್ನ ಮೀರಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯನ್ನ ಮೂಲ ಮಂತ್ರವಾಗಿಸಿಕೊಂಡು ಸಂಪ್ರದಾಯದೊಂದಿಗೆ, ದೈವ ದೇವತೆಗಳ ಆರಾಧನೆಯೊಂದಿಗೆ, ನಾಗಾರಾಧನೆಯೊಂದಿಗೆ ನಡೆಯುವ ಸಂಪ್ರದಾಯಬದ್ಧಗಳ ಕ್ರೀಡೆ ಕಂಬಳ. ಪ್ರೀತಿಯ ಕಂಬಳೋತ್ಸವದ ಅಭಿಮಾನಿಗಳೇ, ಕಂಬಳ ಒಂದು ಸಾಮಾಜಿಕ ಸಂಬಂಧದೊಂದಿಗೆ ಸಾಂಸ್ಕೃತಿಕ ಬೆಸುಗೆ ಇದೆ, ಅರ್ಥಶಾಸ್ತ್ರದ ಶಿಸ್ತಿದೆ, ಮೂಕ ಪ್ರಾಣಿಯೊಂದಿನ ಒಡನಾಟವಿದೆ, ಗಣಿತ ಶಾಸ್ತ್ರದ ತಂತ್ರಗಾರಿಕೆ ಇದೆ, ರಾಜಕೀಯ ತಿರುವುಗಳಿವೆ. ಮಾತ್ರವಲ್ಲದೆ ಮಾನವ ಶಾಸ್ತ್ರದ ಅಧ್ಯಯನವನ್ನೇ ಮಾಡ್ತಕ್ಕಂಥ ವೈಜ್ಞಾನಿಕವಾದ ಚಿಂತನೆಗಳು ನಮ್ಮ ಈ ಕಂಬಳದಲ್ಲಿವೆ. ರೈತನಂದ್ರೆ ಸಾಕ್ಷಾತ್ ಅಣ್ಣ ಬ್ರಹ್ಮ. ಅನ್ನನನ್ನು ಬೆಳೆದುಕೊಡುವ ಭೂಮಿಯನ್ನು ಹಸನುಗೊಳಿಸುವ ಕೋಣಗಳೇ ಅವನ ಬದುಕಿನ ಜೀವಾಳ. ಕೋಣಗಳೇ ಅವನ ಬದುಕಿನ ಜೀವಾಳವಾಗಿಟ್ಟುಕೊಂಡು ವರ್ಷ ಇಡೀ ಗದ್ದೆಯ ನಂಟಿಗೆ ಅಂಟಿಕೊಂಡು ಆತನ ಉಲ್ಲಾಸಕ್ಕೆ, ಸಂತೋಷಕ್ಕೆ ಹುಟ್ಟಿಕೊಂಡ ಉತ್ಸವವೇ ಕಂಬಳೋತ್ಸವ. ಇದಕ್ಕೆ ಜನಪದ ನಂಬಿಕೆಗಳ ನಂಟಿವೆ. ರೈತರುಗಳ ಮಧ್ಯೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ನ್ಯಾಯ ಕೊಡುವ ದೈವ ದೇವತೆಗಳು, ಧರ್ಮ ದೇವತೆಗಳು, ಅಭಯ, ನಾಗಾರಾಧನೆ, ನ್ಯಾಯಾಂಗ ವ್ಯವಸ್ಥೆಯೇ ಇದರಲ್ಲಿ ಕಂಬಳದಲ್ಲಿ ಅಡಗಿಕೊಂಡಿದೆ. ಧರ್ಮ ಸಮನ್ವಯತೆಯ ಸಾಂಪ್ರದಾಯಿಕ ಸಾಮರಸ್ಯದ ಪ್ರತಿಕಾರಗೊಂಡುಕೊಂಡ ಕಂಬಳೋತ್ಸವವು ಗ್ರಾಮಸ್ಥರೊಂದಿಗೆ ಸಂಭ್ರಮಿಸಿ ಇಂದು ಬೆಂಗಳೂರಿನ ಕಂಬಳೋತ್ಸವ ಆಗಿದೆ. ರಾಷ್ಟ್ರದ ಕಂಬಳೋತ್ಸವ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ರೇವಂತ್ ಸಾಹೇಬರಲ್ಲಿ ವಿಧಾನಸಭೆ ಇದ್ದಾನೆ, ನಮ್ಮ ಸ್ವರೂಪ್ ಸಾಹೇಬರಲ್ಲಿ ವಿಧಾನಸಭೆ ಇದ್ದಾನೆ. ಮುಂದಿನ ತಿಂಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ನಮ್ಮ ಹಾಸನದಲ್ಲೂ ಕಂಬಳೋತ್ಸವ ನಡೆಯಬೇಕು. ಇದಕ್ಕೆ ಸದಾ ನಮ್ಮ ಪ್ರಕಾಶ್ ಶೆಟ್ಟರವರ ಸಹಕಾರದೊಂದಿಗೆ, ನಮ್ಮೆಲ್ಲರ ಸಹಕಾರದೊಂದಿಗೆ ಹಾಸನ ಜಿಲ್ಲೆಯಲ್ಲಿ ಕಂಬಳೋತ್ಸವ ನಡೆಯುವಂತೆ ನೆರವೇರಿಸಬೇಕು ಅಂತೇಳಿ ನಮ್ಮ ರೇವಣ್ಣ ಸಾಹೇಬರಲ್ಲಿ, ಸ್ವರೂಪರಲ್ಲಿ ಹಾಗೂ ನಮ್ಮ ಪ್ರಕಾಶ್ ಶೆಟ್ಟರಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕಂಬಳವು ಕ್ರೀಡಾತ್ಮಕವಾಗಿದ್ದು ಮುಂದಿನ ಪೀಳಿಗೆಗೆ ಸಾಂಸ್ಕೃತಿಕ, ಸಂಸ್ಕಾರಯುತ ಹಾಗೂ ಕ್ರೀಡೆಯ ಹೆಮ್ಮೆಯನ್ನು ಬೆಳೆಸ್ತಕ್ಕಂತಹ ಆತ್ಮೀಯ ಕಂಬಳದ ಪ್ರೇಮಿಗಳೇ, ಕಾರ್ತಿಕ ಮಾಸದ ದೀಪಾವಳಿ ಹಬ್ಬದ ನಂತರ ಚಳಿಗಾಲದಲ್ಲಿ ನಡೀತಕ್ಕಂತಹ ಹಬ್ಬಗಳು ಸುಮಾರು 200ಕ್ಕಿಂತಲೂ ಹೆಚ್ಚು ಕಂಬಳಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮೆಗ್ಗೆ ಪಲಾಯನಗಳು ಒಟ್ಟು ಸೇರೊಂದು ಕಂಬಳ ಮಲ್ತಂದುಳ್ಳರು ಬಾರಿ ಪ್ರೀತಿದ ಬೆರ್ಲನ ಸಾಂಕ್ರದ ಎಂಗಳ ಬಾಲಿನ ಸಾಂಕ್ರದ ಹೆಚ್ಚಿ ಪ್ರಾಮುಖ್ಯತೆಯನ್ನು ಆ ಜೋಕರ್ದು ಆ ಕೈಕಳ್ಳಕರು ಏಸು ಕಟ್ಟಬಾರ್ದು. ತನ್ನಲ್ಲಿರ್ತಕ್ಕಂಥ ಎಲ್ಲ
ಕಂಬಳವನ್ನು ನಡೆಸಿದ್ದಾರೆ. ಆತ್ಮೀಯ ಕಂಬಳೋತ್ಸವದ ಪ್ರೇಮಿಗಳೇ, ಇಂದು ನಮ್ಮೆಲ್ಲರ ಸೌಭಾಗ್ಯ ಹಾಸನಕ್ಕೆ ಬಂದು 5 ವರ್ಷಗಳವರೆಗೆ ಮಂಗಳೂರು ಪಬ್ಲಿಕ್ PU ಕಾಲೇಜು, ಮಂಗಳೂರು ಪಬ್ಲಿಕ್ ಸ್ಕೂಲನ್ನು ನಿರ್ವಹಿಸಿಕೊಂಡು ಹಾಸನ ಜನತೆಯ ಪ್ರೇಮದೊಂದಿಗೆ, ಹಾಸನ ಜನತೆಯ ಪ್ರೀತಿಯೊಂದಿಗೆ ನಾವು ಬೆಳೆದು ನಿಂತಿದ್ದೇವೆ. ಇಂದು ನಿಮ್ಮೆಲ್ಲರನ್ನ ನಾವು ಇಲ್ಲಿ ನೋಡುವಂತ ಸೌಭಾಗ್ಯ ನಮ್ಮದು. ನಿಮಗೆಲ್ಲರಿಗೂ ವಂದಿಸುತ್ತಾ ಮುಂದಿನ ಜರ್ನಿಯು ಸುಗಮವಾಗಲಿ. ಶ್ರೀ ಕ್ಷೇತ್ರ ಮಂಜುನಾಥನ, ಶ್ರೀ ಕ್ಷೇತ್ರ ಅಲ್ಲಪ್ಪ ಪಂಜುರುಳಿಯ ಸದಾ ಕಾರ್ಪಣ್ಯಗಳು ನಿಮ್ಮೊಳಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನ್ನ ಬಡಿದೆಬ್ಬಿಸುವ ಮಾತುಗಳ ಮೂಲಕ ನಮ್ಮನ್ನೆಲ್ಲ ಮತ್ತೊಮ್ಮೆ ಪ್ರೋತ್ಸಾಹಿಸಿದಂತಹ ಚಂದ್ರರಾಜ್ ಜೈನ್ ಸರ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಇನ್ನೋರ್ವ ಹಾಗೆ ಕಿಲ್ಲಿಯ ವಿಠ್ಠಲ ಅವರು ಬಂದು ದಯವಿಟ್ಟು ಮಾಲೀಕರಾಗಿದ್ದಾರೆ, ಅವರು ಬಂದು ಇವರ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾಲೀಕರು ವಿಠ್ಠಲ, ಪಂಚಲಿಂಗೇಶ್ವರ ವಿಠ್ಠಲ ಅದರ ಮಾಲೀಕರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಅತಿಥಿ ಬಗ್ಗೆ ಮಾತನಾಡುವಂತಹ ಒಂದು ಸಾಮಾನ್ಯ ಅರ್ಹತೆಯು ನನಗಿಲ್ಲ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಅತಿಥಿಯ ಬಗ್ಗೆ ಮಾತಾಡೋದು ಹೇಗಂತ ಹೇಳಿದ್ರೆ, ಅಗಾಧವಾದಂತಹ ಸೂರ್ಯನನ್ನ ಒಂದು ಸಣ್ಣ ಕೈ ಕನ್ನಡಿಯಲ್ಲಿ ಬಿಂಬಿಸುವ ಹಾಗೆ. ಇದರ ಅರ್ಥ ಅವರ ವ್ಯಕ್ತಿತ್ವ ತುಂಬಾ ಅಗಾಧವಾಗಿದೆ, ನನ್ನ ಮಾತುಗಳು ತುಂಬಾ ಕೊರತೆ ಆಗಿದೆ ಅಂತ ಹೇಳಿ. ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತಾರಂತೆ, ವಿದ್ಯಾವಿನಯಂ ಸಂಪನ್ನೆ ಬ್ರಾಹ್ಮಣಂ ಗವಿಹಸ್ತಿ ನಿಲ್ಸನಿ ಚೈವ ಸ್ವಪಾಕೇಚು ಸಂಪನ್ನಃ ಸಮದರ್ಶಿನಿ ಅಂತ ಹೇಳಿ. ಅಂತ ಹೇಳಿದ್ರೆ ವಿದ್ಯೆ ಹೊಂದಿರುವಂತಹ ಬ್ರಾಹ್ಮಣನಾಗಿರ್ಬೋದು, ಗಾತ್ರದಲ್ಲಿ ದೊಡ್ಡದಾಗಿರುವಂತಹ ಆನೆ ಆಗಿರ್ಬೋದು, ಅಲ್ಲ ಯಾವುದೋ ಒಂದು ಕೀವು ರಾಶಿಯಂತಹ ಜೀವರಾಶಿ ಆಗಿರ್ಬೋದು, ಪ್ರತಿಯೊಂದು ಜೀವರಾಶಿಯನ್ನು ಒಂದೇ ರೀತಿಯಾಗಿ ನೋಡುವಂತಹ ವ್ಯಕ್ತಿತ್ವ ಯಾವತ್ತೂ ಶ್ರೇಷ್ಠ ವ್ಯಕ್ತಿತ್ವ ಆಗ್ತಂತೆ. ಪ್ರಾಯಶಃ ಈ ವ್ಯಕ್ತಿ ಆ ಮಾತುಗಳಿಗೆ ತುಂಬಾ ಸಲುವಂಥದ್ದು ಇದು ಬೇರೆ ಯಾರೂ ಅಲ್ಲ, ನಮ್ಮ ನೆಚ್ಚಿನ ನಾಯಕರಂತಹ ಎಸ್ ಟಿ ರೇವಣ್ಣ ಸಾಹೇಬರು. ಯಾಕೆ ಯಾವುದು ದೇವರ ಅವತಾರ ಅಂತ ಹೇಳಿ ನಮ್ಮಲ್ಲಿ ಪ್ರಶ್ನೆ ಹುಟ್ಟುಕೊಳ್ತದಂತೆ. ಅದರಲ್ಲಿ 10 ಅವತಾರಗಳನ್ನು ಹೇಳ್ತೀವಿ, 8 ಭಾಗವನ್ನ ಮಾಡ್ತೀವಿ. ಸತ್ಯವಾಗ್ಲೂ ಅದು ನಿಜವಾದ ದೇವರ ಅವತಾರ ಅಲ್ಲ. ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ, ಮನಗಾಡಿಸಲು ನಿನಗೆ ದೈವ ಅದ್ಭುತವು, ಮನುಷ್ಯನೊಳಗೆ ಆಗಾಗ ತೋರ್ಪ ಮಹನೀಯ ಗುಣ, ಅನುವಾದ ಬಮ್ಮನದು ಮಂಕುತಿಮ್ಮ ಅಂತ ಹೇಳ್ತಾರೆ. ಇವತ್ತು ದೇವರನ್ನ ಮಣಿ ಮತ್ತು ಮಂತ್ರಗಳಿಂದ ನಾವು ವರ್ಣನೆ ಮಾಡ್ತೀವಿ. ಅದು ಯಾಕಂತೇಳಿ ನಮ್ಮ ಮನ ಸಂತೋಷಕ್ಕಾಗಿ. ಹಾಗಾದ್ರೆ ದೇವರ ಅವತಾರ ಯಾವ್ದಂತ ಹೇಳಿದ್ರೆ, ಮನುಷ್ಯನೊಳಗೆ ಆಗಾಗ ತೋರ್ಪ ಮಹನೀಯ ಗುಣ, ಅವನಲ್ಲಿ ಬರುವಂತ ಅತ್ಯುತ್ತಮ ವ್ಯಕ್ತಿತ್ವ ಏನುಂಟು, ಸಹಾಯ ಮಾಡುವಂತ ಗುಣಗಳೇನುಂಟು, ಅದೇ ನಿಜವಾದಂತಹ ದೇವರ ಅವತಾರ. ಅಂತ ಸಹಸ್ರ ಸಹಾಯ ಮತ್ತು ದೇವರ ಅವತಾರವನ್ನ ಮಾಡಿರುವಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಎಸ್ ಟಿ ರೇವಣ್ಣ ಸಾಹೇಬರು ಬಂದು ನಮ್ಮನ್ನ 2 ಮಾತುಗಳನ್ನ ಆಡಿ ಹಿತಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಎಸ್ ಟಿ ರೇವಣ್ಣ ಸಾಹೇಬರಿಗೆ. ಅದಕ್ಕಿಂತ ಮೊದಲು ಇವತ್ತಿನ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಶೆಟ್ಟಿ ಸಾಹೇಬರಿಗೆ ನಮ್ಮ ನೆಚ್ಚಿನ ಎಸ್ ಟಿ ರೇವಣ್ಣ ಸಾಹೇಬರು ಒಂದು ಗೌರವನ ಸಲ್ಲಿಕೆ ಕೊಡ್ತಾ ಇದ್ದಾರೆ. ಮಗುವಂತಹ ಮನಸ್ಸಿನ 2 ವ್ಯಕ್ತಿಗಳು, ಮಗುವಂತಹ ನಗುವನ್ನು ಹೊಂದಿರುವಂತಹ 2 ವ್ಯಕ್ತಿಗಳು. ಈಗ ರೇವಣ್ಣ ಸಾಹೇಬರು 2 ಮಾತುಗಳನ್ನು ಆಡಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಪುಣ್ಯ ಸಂಪನ್ನಗಾಗಿ ದೇವಸ್ಥಾನಕ್ಕೆ ಹೋಗುವಂತ ದಾರಿ ತುಂಬಾ ದೂರ ಇದಂತೆ. ಆ ದಾರಿ ನಡುವೆಯಲ್ಲಿ ಯಾರ್ಯಾರೊಬ್ಬ ದುಃಖವಾಗಿರುವಂತಹ ವ್ಯಕ್ತಿಗೆ ಸಾಂತ್ವನ ನೀಡಿದ್ರೆ ಅದು ದೇವಸ್ಥಾನಕ್ಕೆ ಹೋಗುವಂತಕ್ಕಿಂತ ಜಾಸ್ತಿ ಪುಣ್ಯವನ್ನು ಸಂಪಾದಿಸ್ತೀವಂತೆ. ಪ್ರಾಯಶಃ ಪ್ರತಿಯೊಬ್ರು ದುಃಖದಲ್ಲಿರುವಂತಹ ವ್ಯಕ್ತಿಗೆ ಸಾಂತ್ವನ ನೀಡ್ತಾ ಇರುವಂತಹ ನನ್ನ ನೆಚ್ಚಿನ ಯುವ ನಾಯಕರಾದಂತಹ ನಮ್ಮ ಸ್ವರೂಪ್ ಪ್ರಕಾಶ್ ಸರ್ ಅವರು ಬಂದು 2 ಮಾತುಗಳನ್ನು ಆಡ್ತಾ ಇದ್ದಾರೆ. ಸರ್, ವೇದಿಕೆ ನಿಮಗಾಗಿ. ಬೆಂಗಳೂರು ಕಂಬಳದ ಒಂದು ಏನು ಜನಪದ ಕ್ರೀಡೆ ಇದೆ, ಇವತ್ತು ವಿಶೇಷವಾಗಿ ಮೊದಲನೇ ಬಾರಿಗೆ ತಾವೆಲ್ಲರೂ ಕೂಡ ಕರಾವಳಿ ಭಾಗದಿಂದ
ತಾವೆಲ್ಲರೂ ಕೂಡ ಇವತ್ತು ಆಗಮಿಸಿದ್ರಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ನಾನು ನಮ್ಮ ಹಾಸನ ಜನತೆ ಮತ್ತು ನಮ್ಮ ಸಾಹೇಬರು ರೇವಣ್ಣ ಸಾಹೇಬರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ವೇದಿಕೆ ಮೇಲೆ ಹಾಸನಿರುವ ನಾಯಕರು, ನಮ್ಮೆಲ್ಲ ಮೆಚ್ಚಿನ ನಾಯಕರಿಂದ ರೇವಣ್ಣ ಸಾಹೇಬ್ರೆ, ಗೌರವಾಧ್ಯಕ್ಷರಂತ ಪ್ರಕಾಶ್ ಶೆಟ್ಟಿ ಮತ್ತು ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಇವತ್ತು ನನ್ನ ಮಧ್ಯಾಹ್ನ ಕೂಡ ನಮ್ಮ ಏನು ಹಾಸನ ನಮ್ಮ ಇದನ್ನ ಬಾಗಿಲ ಹತ್ರ ನಮ್ಮ ಕಂದ್ಲಿ ಭಾಗ ಏನು ನಮ್ಮ ಹಾಸನ ಎಂಟ್ರ್ ಆಗ್ತಾ ಇರ್ಬೇಕಾದ್ರೆ ನಮ್ಮ ಕಂದ್ಲಿ ಊರಿದೆ, ಆ ಗ್ರಾಮಕ್ಕೆ ಬಂದು ತಮ್ಮೆಲ್ಲರೂ ಕೂಡ ನಾನು ಭಾಳ ಪ್ರೀತಿ, ನನಗೆ ತಮ್ಮೆಲ್ಲರೂ ನೋಡಿ ಭಾಳ ಸಂತೋಷನೂ ಕೂಡ ಆಯಿತು. ಯಾಕೆಂದರೆ ಮೊದಲನೇ ಬಾರಿಗೆ ನಮ್ಮ ಏನು ಕಂಬಳದ ಕೋಣಗಳನ್ನೆಲ್ಲ ನಮ್ಮ ಹಾಸನಕ್ಕೆ ತಗೊಂಡು ಹಾಸನವನ್ನು ನನ್ನ ಒಂದು ಪುಣ್ಯ ಅಂತಲೂ ಕೂಡ ಭಾವಿಸ್ತೀನಿ. ಯಾಕೆಂದರೆ ಮೊದಲನೇ ಬಾರಿ ನಾನು ಶಾಸಕನಾಗಿದ್ದೀನಿ, ಮೊದಲನೇ ಬಾರಿ ಕನ್ನಡದ ಕೋಣಗಳು ಕೂಡ ನಮ್ಮ ಹಾಸನ ನಗರದ ಒಳಗಡೆ ಬಂದು ಎಲ್ಲರೂ ಕೂಡ ಹಾಸನ ನಗರದ ಎಲ್ಲ ಜನತೆಗೂ ಕೂಡ ಒಂದು ಪ್ರದರ್ಶನ ಕೂಡ ಮಾಡಿದ್ರಿ. ಹಾಗೂ ವಿಶೇಷವಾಗಿ ನಾನು ಗಮನಿಸಿದ್ದೇನೆಂದರೆ ನಮ್ಮ ಸಾಹೇಬರು ಎಲ್ಲ ಕೋಣದ ಎಲ್ಲ ಓನರ್ಗಳನ್ನ ಕರೀತಾ ಸಂದರ್ಭದಲ್ಲಿ ಎಲ್ಲ ಜಾತಿ ಜನ, ಮುಸಲ್ಮಾನರು ಕೂಡ ಹೆಸರು ಕೇಳಿದೆ, ಕ್ರಿಶ್ಚಿಯನ್ಸ್ ಕೂಡ ಕೇಳಿದೆ, ತಾವೆಲ್ಲರೂ ಕರಾವಳಿ ಭಾಗದವರು ಈ ಒಂದು ಜನಪದ ಒಂದು ಕಂಬಳದ ಒಂದು ಇದರಲ್ಲಿ ಕೂಡ ಒಗ್ಗಟ್ಟು ಎಲ್ಲ ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ತಾವು ಒಗ್ಗಟ್ಟಿನಿಂದ ತಗೊಂಡು ಹೋಗ್ತಾ ಇದ್ವಿ. ತಮ್ಮೆಲ್ಲರೂ ಕೂಡ ಕರಾವಳಿ ಭಾಗದ ಜನರು ಕೂಡ ತಾವೆಲ್ಲ ತುಂಬ ಇರುವ ಹೃದಯಗಳು, ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳು ಕೂಡ ಹೇಳ್ತಾ, ನಮ್ಮ ಹಾಸನಲ್ಲೂ ಕೂಡ ಹಲವಾರು ಮಂದಿ ನಮ್ಮ ಕರಾವಳಿ ಭಾಗದವ್ರಿದ್ರೆ ನಾವೆಲ್ಲರೂ ಕೂಡ ಅಣ್ಣತಮ್ಮನಂತೆ ನಾವೆಲ್ಲರೂ ಕೂಡ ಬಹಳಷ್ಟು ಅವರು ಬಂದು ನಮ್ಮ ರೇವಣ್ಣ ಸಾಹೇಬ್ರ ಹತ್ರ ಕೂಡ ಕೇಳೋ ಸಂದರ್ಭದಲ್ಲಿ ರೇವಣ್ಣ ಸಾಹೇಬ್ರು ಕೂಡ ಹೇಳಿದ್ರು, ನೋಡಪ್ಪ ಹಿಂಗೆ ಬರ್ತಾ ಅವರೆಲ್ಲ ನಾವು ಅವ್ರನ್ನ ಪ್ರೀತಿಯಿಂದ ಕರೆಸಿ ಪ್ರೀತಿಯಿಂದ ನಾವು ಕೂಡ ಖುಷಿಯಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿದ ಸಂದರ್ಭ ನಾವೆಲ್ಲರೂ ಕೂಡ ನಮ್ಮ ರೇವಣ್ಣ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತೆಲ್ಲ ತಮ್ಮೆಲ್ಲರೂ ಸಂತೋಷ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ದಿನಗಳು ಕೂಡ ನಾವು ಕನ್ನಡವನ್ನು ಹಾಸನ ಕೂಡ ಮಾಡೋಂಥ ಕೆಲಸಗಳನ್ನ ನಮ್ಮ ರೇವಣ್ಣ ಸಾಹೇಬರು ನಾವು ಎಲ್ಲ ತಾವೆಲ್ಲರೂ ಒಂದು ಸಹಕಾರದೊಂದಿಗೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾನು ಕರೆಸಿ ಗೌರವಿಸಿ ತಮ್ಮೆಲ್ಲರಿಗೂ ಅನಂತ ಜೈ ಹಿಂದ್. ಅಣ್ಣ ಒಂದೇ ನಿಮಿಷ ಅಣ್ಣ, ಒಂದು ಸನ್ಮಾನ ಮಾಡಿಸ್ಬಿಡ್ತೀನಿ. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಒಂದು ಪುಣ್ಯ ಅಂತ ಹೇಳಬೇಕಾಗುತ್ತೆ. ಏಕೆ ಅಂದರೆ ಇದು ದಕ್ಷಿಣ ಕನ್ನಡ ಅಂದರೆ ಕರಾವಳಿ ಪ್ರದೇಶ ಅಂದರೆ ಇವತ್ತು ಇಂದಿನ ಒಂದು ಸಂಸ್ಕೃತಿ ಉಳಿಸ್ಕೊಂಬಂದಿರುವಂಥ ಯಾವ್ದಾದ್ರು ಪ್ರದೇಶ ಇದ್ದರೆ ಅದು ಕರಾವಳಿ ಪ್ರದೇಶ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಒಂದು ಇತಿಹಾಸ ಇದೆ. ಸುಮಾರು ನಮ್ಮ ಜೈನವರು ಹೇಳ್ತಾಯಿದ್ರು, ಕೇಳಿದೆ, 900 ವರ್ಷದ ಇತಿಹಾಸ ಇದೆ ಅಂತ. ಇದರದ ಈ ಇತಿಹಾಸವನ್ನು ಬೆಂಗಳೂರು ನಗರಕ್ಕೆ ಇವತ್ತು ಕೊಂಡೊಯ್ತಾ ಇರುವಂಥ ನಮ್ಮ ಉದ್ಯಮಿಗಳು ಮತ್ತು ನಮ್ಮ ಅಭಿಮಾನಿಗಳು, ಅವರ ನಮ್ಮ ಜೀವನದಲ್ಲಿ ಒಂದು ಬ್ರದರ್ಸ್ ಇದ್ದಂಗೆ ನಾವು. ಪ್ರಕಾಶ್ ಶೆಟ್ಟರು ಇವತ್ತು ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನಡೀತಾ ಇರೋದು ಒಂದು ಕಂಬಳ ನಿಜಕ್ಕೂ ಒಂದು ಬೆಂಗಳೂರು ನಗರದ ಇತಿಹಾಸನ ಸೃಷ್ಟಿ ಮಾಡ್ತಾಯಿದ್ದಾರೆ. ಕರಾವಳಿಯಿಂದ ಇವತ್ತು ಬೆಂಗಳೂರಿನ ರಾಜಧಾನಿಗೆ, ಇದು ರಾಜಧಾನಿ ಅಂದರೆ ಇಡೀ ರಾಷ್ಟ್ರದಲ್ಲೇ ಬೆಂಗಳೂರು ನಗರ ಒಂದು ಇಡೀ ವಿಶ್ವದಲ್ಲೇ ಒಂದು ಪ್ರಸಿದ್ಧಿ ಇರೋ ಯಾವುದಾದ್ರು ನಗರ ಇದ್ದರೆ ಅದು ಬೆಂಗಳೂರು ನಗರ ಅಂತ ಹೇಳ್ತೀವಿ. ಅಲ್ಲಿ ಬೆಂಗಳೂರು ನಗರದ ಅರಮನೆಯ ಮಹಾರಾಜರಿಗೆ ಸಂಬಂಧಪಟ್ಟಂಥ ಅರಮನೆ ಪ್ರದೇಶದಲ್ಲಿ ಇವತ್ತು ಕಂಬಳವನ್ನು ನಡೆಸ್ತಾ ಇರೋದು ಪ್ರಕಾಶ್ ಶೆಟ್ಟರಿಗೆ ನನಗೆ ಯಾವ ರೀತಿ ಇವತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಭಗವಂತ ಒಂದು ಕಡೆ ಉದ್ಯೋಗ, ಬರೀ ಉದ್ಯಮದಲ್ಲಿ ನಾನು ಲಾಭ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ. ಇವತ್ತವರು ನಾನು ಕ್ರೀಡೆ ಸಂಸ್ಕೃತಿನೂ ಇಂದಿನ ಅದನ್ನು ಕಾಪಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ಮಾಡ್ತಾಯಿದ್ರು. ಅದಕ್ಕೆ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಅವರಿವತ್ತು ಪಾದ ಬಿದ್ದಿದೆ. ಅದರಲ್ಲೂ ಸುಮಾರು 200 ಕಂಬಳಗಳು ಇವತ್ತು ಆ ಪಾದಗಳನ್ನ ಇವತ್ತು ಹಾಸನ ನಗರದಲ್ಲಿ ಸ್ಪರ್ಶ ಆಗಿದೆ. ಮತ್ತು ಕಳೆದ ಒಂದು 4-5 ದಿವಸದಿಂದ ಈ ವೇದಿಕೆಯಲ್ಲಿರುವ
ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮುಖಂಡರುಗಳು ಅವರು ಬೆಂಗಳೂರಿಂದ ಬಂದು ಮತ್ತು ಹೋಗಿ ಹಾಸನಿಗೆ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಅವರೆಲ್ಲ ನಾನು ಹೆಸರಿಡಿದು ಯಾರನ್ನೂ ಹೇಳೋಕ್ಕಾಗಲ್ಲ. ದಯಮಾಡಿ ಅನ್ನತ ಭಾವಿಸಬಾರ್ದು. ಮತ್ತು ಅದ್ರ ಜೊತೆಗೆ ನಾನು ಕೇಳಿದೆ, ನಾಳೆ ಅವರು ತೀರ್ಪುಗಾರರು ಬಂದಿದ್ದಾರೆ ಇಲ್ಲಿ, ಅವ್ರ ಹೆಸರು ಗೊತ್ತಿಲ್ಲ, ಅದು ತೀರ್ಪುಗಾರರು ಕಂಬಳದ ಅಲ್ಲಿ ಇದು ರಾಜೀವ್ ಶೆಟ್ಟರು ಅಂತ, ಅವ್ರಿಗೂ ಒಳ್ಳೆ ತೀರ್ಪು ಕೊಡಲಿ. ಮತ್ತು 200 ಜೊತೆ ಕಂಬಳದಲ್ಲಿ ಯಾರು ಪ್ರಥಮ ಬರ್ತಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮಂಜುನಾಥ ಸ್ವಾಮಿ. ಮತ್ತು ಯಾರಿಗೆ ಬರಲ್ಲ ಅವರು ಮುಂದಿನ ಸಾರಿ ಪ್ರಯತ್ನ ಪಡಲಿ ಅಂತೇಳಿ ನಾನು ಅವ್ರಿಗೆ ಆಶಿಸ್ತೀನಿ. ಮತ್ತು ಏಕೆಂದರೆ ಇವತ್ತು ನನಗೆ ನಿಜಕ್ಕೂ ಒಂದು ಸಂತೋಷ ಆಯಿತು. ನಿಮ್ಮ ಜೊತೆ ಎಲ್ಲ ಇವತ್ತು ಒಳ್ಳೊಳ್ಳೆ ಉದ್ಯಮಿಗಳೆಲ್ಲ ಇದ್ದೀರಿ ಇವತ್ತು. ನಾನು ಏಕೆಂದರೆ ಎಲ್ಲರ ಹೆಸರಿಡ್ದು ಹೇಳೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಇವತ್ತು ಎಲ್ಲ ಕರಾವಳಿ ಪ್ರದೇಶದ ಎಲ್ಲ ಉದ್ಯಮಿಗಳು, ಅದರಲ್ಲೂ ನಮ್ಮ ಜಿಲ್ಲೆಗೆ ನಿಮ್ಮ ಪಾದವನ್ನು ಬೆಳೆಸಿರೋದ್ರಿಂದ ನಾವು ಯಾವ ರೀತಿ ನಾವು ಪುಣ್ಯವಂತರು ಅಂತ ಹೇಳಬೇಕಾಗ್ತೀವಿ. ಏಕೆಂದರೆ ಒಳ್ಳೊಳ್ಳೆ ಉದ್ಯಮಿಗಳು ಬೆಂಗಳೂರಲ್ಲಿರ್ಬೋದು, ಬಾಂಬೆಲಿರ್ಬೋದು. ಇವತ್ತು ಕರಾವಳಿ ಪ್ರದೇಶ ಅಂದರೆ ಬಾಂಬೆನಲ್ಲಿ ಅರ್ಧ ಭಾಗ ಕರಾವಳಿ ಪ್ರದೇಶದಲ್ಲಿರೋದು. ಇವತ್ತು ಅವ್ರದ್ದೇ ಒಂದು ಉದ್ಯಮ ಏನಾದ್ರು ನಡೀತಾ ಇದ್ದರೆ ಬಾಂಬೆನಲ್ಲಿ ಕರಾವಳಿ ಪ್ರದೇಶದ ಕೆಲವು ಉದ್ಯಮಿಗಳು ಇವತ್ತು ಹೊರಗಡೆ ದೇಶದಲ್ಲೂ ಇದ್ದಾರೆ, ಕರಾವಳಿ ಇದನ್ನು ಪ್ರತಿಮೆ ಹಿಡಿದಿರೋಂಥ ಉದ್ಯಮಿಗಳಿದ್ದಾರೆ ಇವತ್ತಿಲ್ಲಿ. ಅದರಿಂದ ನಾನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ. 25, 26 2 ದಿನ ಬೆಂಗಳೂರಲ್ಲಿ ನಡೀತಾ ಇದೆ. ನಾಳೆ 24ನೇ ತಾರೀಕು ಬೆಂಗಳೂರಿನಲ್ಲಿ ಇವತ್ತು ಆಹಾರ ಮೇಳ ನಡೀತಾ ಇದೆ. ಎಲ್ಲ ಥರ ಫುಡ್ಡು ಇದನ್ನು ಒಂದು ಮಾಡಬೇಕು ಅಂತೇಳಿ ಇದನ್ನು ಇದು ಮಾಡಿಸ್ಬೇಕು ಅಂತ ಡೆಮಾನ್ಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದು ಪ್ರಕಾರ 24, 25, 26. ಏಕೆಂದರೆ ಸುಮಾರು 500 ಕಿಲೋಮೀಟ್ರ್ ಇವತ್ತು ಬೆಂಗಳೂರಿಂದ ಇವತ್ತು ಕಂಬಳಕ್ಕೆ ಇವತ್ತು ಸುಮಾರು 200 ಜೊತೆ ಇವತ್ತು ಬಂದಿದೆ. ಅವ್ರಿಗೆಲ್ಲ ಸನ್ಮಾನ ನೋಡಿ ಎಷ್ಟು ತಾಳ್ಮೆ ಇದೆ ಪ್ರಕಾಶ್ ಶೆಟ್ಟರಿಗೆ ಅಂದರೆ 200 ಜನಕ್ಕೂ ನಾನು ಸನ್ಮಾನ ಮಾಡಿಸ್ಬೇಕು. ಅವ್ರಿಗೇನಾದರೂ ಈ ವೇದಿಕೆಯಲ್ಲಿ ಮಾಡಿದಾಗ ಅವ್ರಿಗೂ ಒಂದು ನೋಡಪ್ಪ ಗೌರವ ಕೊಟ್ಟರು. ಅವ್ರಿಗೆ ಸಣ್ಣದವರು ಶಲ್ಯ ಹಾಕಿರ್ಬೋದು, ಆದರೆ ಈ ವೇದಿಕೆಯಲ್ಲಿ ಪ್ರಕಾಶ್ ಶೆಟ್ಟರು ಎಲ್ಲರ ಸಮ್ಮುಖದಲ್ಲಿ ಕರೆಸಿ ಇವತ್ತು ಸನ್ಮಾನ ಮಾಡೋದಷ್ಟು ಸುಲಭ ಅಲ್ಲ. ಅವ್ರಿಗೂ ಒಂದು ಆಸೆ, ಈ ಥರ ನಾವು ಇಷ್ಟೆಲ್ಲ 500 ಕಿಲೋಮೀಟ್ರ್ ದೂರಕ್ಕೆ ಹಗಲು ರಾತ್ರಿ ನಾವು ಈ ಕಂಬಳದ ಇದು ದಕ್ಷಿಣ ಕರಾವಳಿ ಪ್ರದೇಶದಲ್ಲಿ 6-7 ನಡೆಯುತ್ತೆ ಅಂತಾರೆ. ಅದಕ್ಕೆ ನಾನು ಹೇಳೋದು ಪ್ರಕಾಶ್ ಶೆಟ್ಟರು ಮತ್ತು ಎಲ್ಲ ನೀವು ಒಂದು 2-3 ತಿಂಗಳು ನಿಮ್ಮದು ಈಗ ಈ ಸ್ಟಾರ್ಟ್ ಆದರೆ ಜನವರಿ ಫೆಬ್ರವರಿಗೆ ಇರುತ್ತೆ. ಅದಕ್ಕೆ ಸರ್ಕಾರ ಈಗಾಗಲೇ 3 ವರ್ಷಗಳಿಂದ ಒಂದು ಕಂಬಳಕ್ಕೆ 5 ಲಕ್ಷ ರೂಪಾಯಿ ಅಂತ ಏನೋ ಮಾಡಿದ್ದಾರೆ ಅಂತ ಪ್ರಕಾಶ್ ಶೆಟ್ಟರು ಹೇಳ್ತಾಯಿದ್ರು. ಅದಕ್ಕೆ ಕನಿಷ್ಠ ಒಂದು ಕಂಬಳ ನಡೆಸೋದಕ್ಕೆ ಸರ್ಕಾರ ಯಾವ್ಯಾವಕ್ಕೂ ಕಳೀತಾರೆ, ಕನಿಷ್ಠ ಒಂದು 25 ಲಕ್ಷ ಕೊಡಬೇಕು ಸರ್ಕಾರನಂತ ಒತ್ತಾಯ ಮಾಡ್ತಾರೆ. ಪ್ರಕಾಶ್ ಶೆಟ್ಟರು ಏನಾದ್ರು ನಮಗೆ ಆ ಟೈಮಲ್ಲಿ ಹೇಳಿದರೆ ಅದು ನಾನು ಮಾಡಿಸೋವಂಥ ಕೆಲಸ ಮಾಡಿವು. ನಾವು ಅಸೆಂಬ್ಲಿಲಿ ನಾನು ಹೇಳ್ತೀನಿ, ಒಂದು 25 ಲಕ್ಷ ಕೊಡಬೇಕು. ಮತ್ತು ಯಾರು ಕಂಬಳದಲ್ಲಿ ಗೆಲ್ತಾರೆ ಆ ಕುಟುಂಬಕ್ಕೆ ಒಂದು 5 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. ಮತ್ತು ಅದಕ್ಕೆ ಮಾಡೋದಕ್ಕೆ ಆ ಯಾರು 200 ಇಟ್ಟಿರ್ತಾರೋ 300 ಇಟ್ಟಿರ್ತಾರೋ ಅಂತಾರೆ. ಏಕೆಂದರೆ 1 ವರ್ಷಗಳ ಕಾಲ ಅದು ಸೇವೆ ಮಾಡೋದಷ್ಟು ಸುಲಭ ಅಲ್ಲ. ಅದರಿಂದ ಅದಕ್ಕೆ ಯಾರು ಕಂಬಳದ ಮಾಲೀಕರಿರ್ತಾರೆ ಅವ್ರಿಗೂ ಒಂದು ಸರ್ಕಾರ ಅವ್ರಿಗೇನು ಖರ್ಚಾಗುತ್ತೆ ಅದರಲ್ಲಿ ಒಂದು ಅರ್ಧ ಭಾಗ ಹಣನ ಸರ್ಕಾರ ಕೊಡುವಂಥ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಆಗ ನಿಜವಾಗಿ 900 ವರ್ಷದ ನಿಮ್ಮ ಏನು ಸಂಸ್ಕೃತಿ ಇದೆ ಅದಕ್ಕೆ ಉಳಿಸುವಂಥ ಕಾಲ ಆಗುತ್ತೆ. ಅದನ್ನು ಸರ್ಕಾರ ಈಗ ಕರಾವಳಿನಲ್ಲಿ ಏನು ಕೇಳ್ತಾರೆ ನೀವು? ಕರಾವಳಿಲಿ ಕೇಳೋದು ರಸ್ತೆ, ಕುಡಿಯೋ ನೀರು, ಒಳ್ಳೆ ಕರೆಂಟ್ ಕೊಡಿ ಅಂತೀರಿ. ಏನು ಡ್ಯಾಮ್ ಕಟ್ಟಿ ಅಥವಾ ಬೇರೆ ಇದು ಮಾಡಿ ಅಂತ ನೀವೇನು ಕೇಳೋಕ್ಕೆ ಹೋಗಲ್ಲ. ನೀವು ಮೂರೇ ಕೇಳೋದು. ನನಗೆ ಗೊತ್ತು, ನಾನು ಮಂತ್ರಿಯಾಗಿ ಇದ್ದೆ, ನೀರಾವರಿ PWD ಮಂತ್ರಿ ಮತ್ತು ಇಂಧನ ಮಂತ್ರಿ ಇದ್ದಾಗ ಅವ್ರು ಕೇಳೋದು ನಮಗೇನಿಲ್ಲ ಸ್ವಾಮಿ, ಒಳ್ಳೆ ರಸ್ತೆ, ಬ್ರಿಡ್ಜ್ಗಳು ಕೊಡಿ, ಸಣ್ಣ ಇದ್ರ ಸೇತುವೆಗಳನ್ನ,
ಈ ಕೆಲಸ ಮಾಡಿ ಅಂತಾರೆ. ನೀವು ಇನ್ನೇನು ಕರಾವಳಿ ಪ್ರದೇಶದಲ್ಲಿ ಯಾರು ಕೇಳಿದ, ಅವರು ಸ್ವಂತ ದುಡ್ಡಲ್ಲಿ ದುಡಿಮೆ ಮಾಡೋವಂಥ ಏನಾದ್ರು ಇದಿದ್ದರೆ ಸ್ವಶಕ್ತಿಯಿಂದ ಉದ್ಯೋಗ ಮಾಡಿ ನಾನು ಪ್ರತಿಭೆ ಬೆಳೆಸುವಂಥ ಇದ್ದಿದ್ದರೆ ಆ ಕರಾವಳಿ ಪ್ರದೇಶದ ಜನ ಅಂತ ಹೇಳಬೇಕಾಗುತ್ತೆ. ಅವ್ರ ಬಗ್ಗೆ ನಾವು, ಏಕೆಂದರೆ ಅವರಿಗೆ ಒಂದು ಸಂಸ್ಕೃತಿ ಇದೆ. ಇವತ್ತು ಎಲ್ಲ ದೈವಶಕ್ತಿ ಇರೋದೇ ಅಲ್ಲಿ ಆ ಪ್ರದೇಶದಲ್ಲಿ ಅಡಗಿದೆ. ಇವತ್ತು ಕರಾವಳಿ ಪ್ರದೇಶದಲ್ಲಿ ಎಲ್ಲ ದೇವಶಕ್ತಿಗಳು ಮತ್ತು ಕೆಲವು ಹಲವಾರು ಕಾರ್ಯಕ್ರಮಗಳು ಇವತ್ತು ಏನಾಗಿದೆ. ಮೊನ್ನೆ ಯಾವುದು ಪಿಕ್ಚರ್ ಇದಾಯ್ತಲ್ಲ ನಿಮ್ಮದು ಕಾಂತಾರ, ಇಡೀ ರಾಷ್ಟ್ರದಲ್ಲೇ ಇವತ್ತು ಇದು ಇವತ್ತು ಪ್ರಚಾರ ಆಗಿದೆ. ಏಕೆಂದರೆ ಕರಾವಳಿ ಪ್ರದೇಶದ್ದು ಹಲವಾರು ಇದಿದೆ. ಏಕೆ ನಿಮ್ಮ ಇದು ಏನಪ್ಪ ಭೂತಕೋಲ, ಯಕ್ಷಗಾನ ಇವೆಲ್ಲ ಹಳೆ ಸಂಸ್ಕೃತಿ ಉಳಿಸ್ಕೊಂಡು ಬಂದಿರುವಂಥ ಪ್ರದೇಶ ಯಾವುದಾದ್ರು ಇದ್ದರೆ ಅದು ಕರಾವಳಿ ಪ್ರದೇಶ ಅಂತ. ಅದು ಮುಂದಿನ ದಿನದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸರ್ಕಾರ ಇದಕ್ಕೆಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ವಿಧಾನಸಭೆಯಲ್ಲೂ ಹೇಳ್ತೀನಿ. ನಿಮ್ಮ ಪರವಾಗಿರ್ತೀವಿ. ನಮ್ಮ ಜಿಲ್ಲೆ ಎಲ್ಲ ನಮ್ಮಿಂದ ಏನಾದ್ರು ತಪ್ಪಿದರೆ ದಯಮಾಡಿ ಕ್ಷಮಿಸಬೇಕು. ನಮ್ಮ ಕೈ ಆದ 2-3 ದಿವಸದಲ್ಲಿ ನಮ್ಮ ಕೈಲಿ ಏನಿದೆಯೋ ಅದನ್ನು ನಮ್ಮ ಎಲ್ಲ ಸ್ವರೂಪ್ ಪ್ರಕಾಶ್ ಅವರು ಎಲ್ಲ ಮಾಡಿದ್ದಾರೆ. ಪ್ರಕಾಶ್ ಶೆಟ್ಟರು ಇನ್ನೂ ಹೆಚ್ಚಿನ ರೀತಿ ಕರಾವಳಿ ಭಾಗದಲ್ಲಿ ಅವರು ಹೆಚ್ಚಿನ ರೀತಿ ಕ್ರೀಡೆಗೆ ಒತ್ತು ಕೊಡಲಿ. ಇವತ್ತು ಬೆಂಗಳೂರಿನ ಕರಾವಳಿನ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಕರಾವಳಿ ಪ್ರದೇಶದ 900 ವರ್ಷದ ಸಂಸ್ಕೃತಿನ ಬೆಂಗಳೂರು ನಗರದಲ್ಲಿ ಇವತ್ತು ವಿಶ್ವಕ್ಕೆ ತೋರಿಸ್ತಾ ಇದ್ದಾರೆ. ಹೇಳಿದರು ನಿನ್ನೆ ಅವರ ಹೋಟೆಲಲ್ಲಿ ಸುಮಾರು 150 ಮಾಧ್ಯಮದವರು ಬಂದಿದ್ದರು ಅಂತ ಹೇಳ್ತಾಯಿದ್ರು. ಅಂದರೆ 150 ಮಾಧ್ಯಮ ಅಂದರೆ ಇಡೀ ನಮ್ಮ ರಾಷ್ಟ್ರದ ಎಲ್ಲ ಮಾಧ್ಯಮಗಳು ಚಾನೆಲ್ಗಳು ಬಂದಂಗೆ ಅಂತ ಕಾಣುತ್ತೆ ನನಗೆ. ಅದೇ ರೀತಿ ನಾಳೆ ನಾಡ್ದು ಆಚೆ ನಾಡ್ದು ಎಲ್ಲ ನಮ್ಮ ರಾಷ್ಟ್ರದ ಎಲ್ಲ ಚಾನೆಲ್ಗಳಿಗೂ ನೀವು ಇನ್ವೈಟ್ ಮಾಡಿ ಈ ಕರಾವಳಿಯ ಕಂಬಳನ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಿಗೆ ಇದೊಂದು ಮಾದರಿಯಾಗಿ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಬಾಂಬೆಯಿಂದ ಬಂದಿರೋಂಥ ಮಾಲೀಕರು ಅವ್ರು ಹೇಳಿದ್ರು, ನಮ್ಮದು 3 ಜೊತೆ ಇದೆ ಸರ್ ಅಂತೇಳಿ. ಅದರಿಂದ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ತಮಗೆ ಎಲ್ಲ ಹಿರಿಯರಿಗೆ, ಎಲ್ಲ ನಮ್ಮ ಉದ್ಯಮಿಗಳಿಗೆ ಮತ್ತು ಪ್ರಕಾಶ್ ಶೆಟ್ಟರಿಗೆ ಇನ್ನೂ ಒಳ್ಳೆಯ ರೀತಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವರಿಗೆ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಹೊಳೆನರಸೀಪುರದ ಶಾಸಕರಾದ ಹಾಗೂ ಮಾಜಿ ಸಚಿವರಾದ ಹಾಸನ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರಾದ ಎಚ್ ಡಿ ರೇವಣ್ಣರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಈಗ ನಮ್ಮ ಕರಾವಳಿ ಮಿತ್ರ ಮಂಡಳಿಯ ತೆರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಅತಿಥಿಗಳಿಗೆ ಪ್ರಕಾಶ್ ಶೆಟ್ಟಿ ಗೌರವಾಧ್ಯಕ್ಷರು ಹಾಗೂ ಶಾಸಕರಾದ ಸ್ವರೂಪ್ ಪ್ರಕಾಶ್ ಹಾಗೂ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣವರು ಸ್ಮರಣ ಕಾಣಿಕೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಬಾಳುಗೋಪಾಲ್, ಪತ್ರಕರ್ತರ ಸಂಘದ ಅಧ್ಯಕ್ಷರು, ಹಾಸನ. ಜಿ ಬಿ ರಾಘವೇಂದ್ರ, ಉದ್ಯಮಿಗಳು, ಹಾಸನ. ಒಂದು ನಿಮಿಷ ಆರ್ಪಾಡು ಅಡಿಪೊಲ್ಲಿ ಒಂಚೂರು ನಿಗ್ಲು ಇಂಚು ಬಲೆ. ನಿಂಗೇಗೌಡ, ರೈತ ಮುಖಂಡರು. ಸತೀಶ್, ಕಮಿಷನರ್ ಮುನ್ಸಿಪಾಲಿಟಿ, ನಗರಸಭೆ ಕಮಿಷನರ್ ಸತೀಶ್ ಅವರು ಆಗಮಿಸಬೇಕು ಕೇಳ್ಕೊಳ್ತಿದ್ದೀನಿ. ಅಭಿನಂದನ್, ಹಾಸನ್ ಹೋಟೆಲ್ ಉದ್ಯಮಿಗಾರರ ಸಂಘದ ಅಧ್ಯಕ್ಷರಾದ ಅಭಿನಂದನ್ ಆಗಮಿಸಬೇಕು ಕೇಳ್ಕೊಳ್ತಿದ್ದೀನಿ. KPS ಪ್ರಮೋದ್, ಗೌರವಾಧ್ಯಕ್ಷರು, ಜನಪರ ವೇದಿಕೆ, ಜಯ ಕರ್ನಾಟಕ, ಅಮೋಕ್ ಟಿವಿ ಮುಖ್ಯಸ್ಥರಾಗಿರ್ತಕ್ಕಂಥ KPS ಪ್ರಮೋದರ ಪರವಾಗಿ ಶ್ರೀಯುತ ಪ್ರವೀಣ್ ಅವರು ಸ್ವೀಕರಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ. ರಾಜೇಶ್ ಶೆಟ್ಟಿ ಅವರು.
ಮಂದರ್ತಿ ರಾಜೇಶ್ ಶೆಟ್ಟಿ ಅವರು ಆಗಿಸ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಮಂದರ್ತಿ ರಾಜೇಶ್ ಶೆಟ್ಟಿ ಅವರು. ಮತಂತ ಬೆಟ್ಟು ರಾಜೇಶ್ ಶೆಟ್ಟಿ ಮತಂತ ಬೆಟ್ಟು. ಮಂದರ್ತಿ ಉಮೇಶ್ ಶೆಟ್ರು ಆಗಮಿಸಬೇಕು. KMF ನ ವ್ಯವಸ್ಥಾಪಕ ನಿರ್ದೇಶಕರಾದ ಮಹೇಶ್ ಅವರು ವೇದಿಕೆ ಬಳಿ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಅವರಿಗೆ ಮಹೇಶ್ ಅವರು KMF ಮ್ಯಾನೇಜಿಂಗ್ ಡೈರೆಕ್ಟರ್, ಹಾಗೆ ಸದಾಶಿವ ಭಂಡಾರಿ ಅವರು. ಸದಾಶಿವ ಭಂಡಾರಿ ಬನ್ನಿ. ಓಕೆ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒಗ್ಗಟ್ಟು ಆಗಮಿಸಿರ್ತಕ್ಕಂತಹ ನಮ್ಮ ಈ ಸಭೆಯ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡು ನಮ್ಮ ಕಂಬಳದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದಂತಹ ಮಾಜಿ ಸಚಿವರು ಹಾಗೂ ಶಾಸಕರಾದ ಎಚ್.ಡಿ. ದೇವಣ್ಣವರಿಗೆ ವಂದನೆಗಳು. ಹಾಗೆ ನಮ್ಮ ಹಾಸನದ ಜನಪ್ರಿಯ ಶಾಸಕರಾದ ಸ್ವರೂಪರವರಿಗೂ ವಂದನೆಗಳು. ಇದರೊಂದಿಗೆ ಹಾಗೆ ನಮ್ಮ ಕರಾವಳಿ ಮಿತ್ರ ಮಂಡಳಿ ಪರವಾಗಿ ಈ ಕಂಬಳದ ರೂವಾರಿಯಾಗಿರ್ತಕ್ಕಂತಹ ಕಂಬಳನ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳಲು ಬೆಂಗಳೂರಲ್ಲಿ ತುಂಬಾ ಪ್ರಯತ್ನ ಪಟ್ಟಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿಗೆ ಕರಾವಳಿ ಮಿತ್ರ ಮಂಡಳಿ ಪರವಾಗಿ ಒಂದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದು ನಮ್ಮ ಕರಾವಳಿ ಮಿತ್ರ ಮಂಡಳಿ ಪರವಾಗಿ ನಮ್ಮ ಮಂಗಳೂರು ಚಾನಲ್ ಒಂದು ಸಂದರ್ಶನ ಹನುಮಂತನ ಒಂದು ಆಡಿಯೋ ನಮ್ಮ ಕಂಬಳ ಬೆಂಗಳೂರು ಕಂಬಳ. ಈ ಬೆಂಗಳೂರು ಕಂಬಳಕ್ಕೆ ತೆರಳುತ್ತಾ ಇರುವಂಥ ಕೋಣಗಳು ಉಪ್ಪಿನಂಗಡಿಯಿಂದ ಹೊರಟು ಹಾಸನದಲ್ಲಿ ಹಾಲ್ಟ್ ಮಾಡುವಂಥದ್ದು, ಹಾಸನದಲ್ಲಿ ರೆಸ್ಟ್ ಮಾಡಲಿಕ್ಕೆ ಸಂಪೂರ್ಣವಾದಂಥ ನೆರವು ನೀಡಿರುವಂತಹ JDS ಮುಖಂಡರು, ಹೊಳೆನರಸೀಪುರದ ಶಾಸಕರು, ಮಾಜಿ ಸಚಿವರು ಆಗಿರುವಂತಹ ಎಚ್.ಡಿ. ರೇವಣ್ಣ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಊರಿನಲ್ಲಿ ನಮ್ಮೂರಿನ ಕಂಬಳದ ಕೋಣಗಳಿಗೆ ಒಂದು ವಿರಾಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಿ. ಸರ್, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನನ್ಸುತ್ತೆ? ಕಂಬಳದ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ? ಈಗ ಕಂಬಳ ಕರಾವಳಿ ಪ್ರದೇಶದ ಕಂಬಳ ಸುಮಾರು 800-900 ವರ್ಷದ ಇತಿಹಾಸ ಇದೆ. 800-900 ವರ್ಷದ ಇತಿಹಾಸನ ಇನ್ನೂ ನಮ್ಮ ಸಂಸ್ಕೃತಿನ ಕರಾವಳಿ ಪ್ರದೇಶದ ಜನತೆ ಇವತ್ತು ಅದನ್ನು ಮುಂದುವರಿಸ್ಕೊಂಬಂದಿರೋದು ಒಂದು ಸಂತೋಷದ ಸಂಗತಿಯನ್ನು ಹಳೆಯ ಸಂಸ್ಕೃತಿಯನ್ನು ಇವತ್ತು ಪ್ರಕಾಶ್ ಶೆಟ್ಟರು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಇಂಥ ಒಂದು ಕಂಬಳನ್ನು ಕರಾವಳಿಯಿಂದ ಬೆಂಗಳೂರು ನಗರದಲ್ಲಿ, ಅದು ಬೆಂಗಳೂರು ನಗರ ಒಂದು ವಿಶ್ವದ ಕೇಂದ್ರ ಅಂತ ಬರ್ತಾಯಿದೆ. ಆ ಬೆಂಗಳೂರು ನಗರದಲ್ಲಿ ಇವತ್ತು ಕಂಬಳನ ಇಡೀ ರಾಷ್ಟ್ರಕ್ಕೆ ಒಂದು ಬಿಂಬಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಪ್ರಕಾಶ್ ಶೆಟ್ಟರು ಅವರ ಸಂಘದ ಎಲ್ಲ ಇದಕ್ಕೆ ಯಾರ್ಯಾರು ಸದಸ್ಯರಿದ್ದಾರೆ ಅವರೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಶುಭವನ್ನು ಕೋರಿಸ್ತೀನಿ ಕಂಬಳದ ಪರವಾಗಿ. ಇದೇ ರೀತಿ ಸಂಸ್ಕೃತಿನ ಉಳಿಸ್ಬೇಕು. ಇದಕ್ಕೆ ಸರ್ಕಾರ ನೆರವು ಕೊಡಬೇಕಾಯ್ತು. ಏಕೆಂದರೆ ಹಳೆ ಸಂಸ್ಕೃತಿನ ಉಳಿಸ್ಬೇಕು. ಸಂಸ್ಕೃತಿ ಮತ್ತು ಏನು ಕ್ರೀಡೆಗಳನ್ನ ಉಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಕನಿಷ್ಠ ಕಂಬಳಕ್ಕೆ ಈಗ ಹಿಂದೆ 5 ಲಕ್ಷ ಕೊಡ್ತಾಯಿದ್ರು, 2-3 ವರ್ಷದ ಹಿಂದೆ ಮಾಡ್ತಾಯಿದ್ದಾರೆ ಅಂತ ಕೇಳಿ ಕನಿಷ್ಠ 25 ಲಕ್ಷ ಕೊಡಬೇಕು. ಮಾಲೀಕರಿಗೂ ಏನು ಖರ್ಚಾಗುತ್ತೆ ಒಂದು ವರ್ಷಕ್ಕೆ 50% ಹಣನ ಕೊಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡಿ. ಓಕೆ ಸರ್, ಕಂಬಳದ ಬಗ್ಗೆ ಈಗ ಎಲ್ಲ ಕೋಣಗಳನ್ನು ಇಲ್ಲಿ ಯುವಕರು, ಹಾಸನದ ಯುವಕರು ನೋಡ್ತಾ ಇದ್ರು. ಹಾಸನದ ಯುವಕರ ಹತ್ರ ನಾವು ಮಾತಾಡಿಸಿದ್ವಿ. ಅವ್ರು ಹೇಳ್ತಾರೆ ನಿಮ್ಮ ನೇತೃತ್ವದಲ್ಲಿ ಇಲ್ಲಿ ಒಂದು ಕಂಬಳ ಆಗಬೇಕು ಅಂತ. ಅದನ್ನು ನೋಡೋಣ. ಮುಂದಿನ ದಿನದಲ್ಲಿ ಪ್ರಕಾಶ್ ಶೆಟ್ಟರು ಮತ್ತು ಆ ಭಾಗದ ಎಲ್ಲ ನಮ್ಮ ಹಿರಿಯರನ್ನೆಲ್ಲ ಕೇಳಿ ಮಾತಾಡ್ತೀನಿ. ಪ್ರಕಾಶ್ ಶೆಟ್ಟರನ್ನ ನಾನು ಅಪ್ರಿಷಿಯೇಟ್ ಯಾಕೆ ಅಂದರೆ ಉದ್ಯಮದ ಜೊತೆಗೆ ಬರೀ ಉದ್ಯಮದಲ್ಲೇ ಲಾಭ ಮಾಡಬೇಕು ಅಲ್ಲ, ಕ್ರೀಡೆನೂ ಉಳಿಸ್ಬೇಕು, ಕರಾವಳಿ ಸಂಸ್ಕೃತಿನೂ ಉಳಿಸ್ಬೇಕು ಅನ್ನೋ ಒಂದು ಅವ್ರ ಭಾವನೆ ಇದೆಯಲ್ಲ, ಅದನ್ನು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಆಗ್ತಾ ಇಲ್ಲ. ಓಕೆ, ಧನ್ಯವಾದ ಸರ್. ಇದು ರೇವಣ್ಣವರ ಮಾತು. ಕರಾವಳಿಯ ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕಂಬಳವನ್ನು ಉಳಿಸಬೇಕಾದಂಥ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ರೇವಣ್ಣವರು ಹೇಳಿದರು. ಸಮದ್ ಕುರಿಯ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಹಾಸನ.
ಶಾಲೆಯ ಮಕ್ಕಳನ್ನು ವಾಲಂಟಿಯರ್ನಾಗಿ ನೇಮಿಸಿ ನಮ್ಮ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಅವರನ್ನು ನಾವು ಎಷ್ಟು ಹೊಗಳಿದ್ರು ಕಮ್ಮಿ. ಸೊ ಅವರಿಗೆ ನಮ್ಮ ಕರಾವಳಿ ಮಿತ್ರ ಮಂಡಳಿ ಹಾಗೂ ಕಂಬಳ ಸಮಿತಿಯ ಉಪಾಧ್ಯಕ್ಷರಾದ ಉಪೇಂದ್ರ ಶೆಟ್ಟಿ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕರಾವಳಿ ಮಿತ್ರ ಮಂಡಳಿ ಎಲ್ಲ ಸದಸ್ಯರ ಮೇಲೆ ಬರಬೇಕಂತ ಕೇಳ್ತೀನಿ. ನಿರ್ದೇಶಕರೆಲ್ಲ ಕರಾವಳಿ ಮಿತ್ರ ಮಂಡಳಿ ನಿರ್ದೇಶಕರ ಮೇಲೆ ಬರಬೇಕಂತ ಕೇಳ್ಕೊಳ್ತಿದ್ದೀನಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಅಮೂಲ್ಯ ಉಂಟಾ? ನೋಡಿ, ಇದು ಏರ್ಲೈನ್ ಯಜಮಾನರು ಏರ್ಲೈನ್ ಒಟ್ಟಿಗೆ ಬೈದಿನಗಳು ಅಣ್ಣ ದಯವಿಟ್ಟು ಗಮನಿಸಲಿ. ಮೂಲ ಬಣ್ಣ ಪಕ್ಕ ಒಂಜಿ ಉಪಹಾರದ ವ್ಯವಸ್ಥೆ ಮಲ್ದೇರು ವೇದಿಕೆ ಬರಿಟ್ಟು ಮಾತೆರ್ಲ ಬತ್ತ ಸ್ವೀಕಾರ ಮಲ್ಪಡು ಎಡಮರೆ ಗಂಟೆ ಪಕ್ಕ ಮುಲ್ಪಡ್ದು ಪಿದಾಡಿನ ವ್ಯವಸ್ಥೆ ಮಲ್ತನ್ಲೆ ದಾಯಕ ಮಾಡ ಬೇಗ ಬಂಡ ಅವಳು ಸಿಟಿಗೆ ಡೈರೆಕ್ಟ್ ಹೋಗ್ಬೋದು ಒಳ್ಳೆ ಉಂಟಾರೆ ಜಿ ಮುಲ್ಪಡ ಪಿದಾಡಿನ ಸೀದಾ ಅರಮನೆ ಮೈದಾನಿಗೆ ಒಣಸ ವ್ಯವಸ್ಥೆ ಪೂರ ಅವಳು ಮಲ್ತಂಡು ಅಂಚಾದ ಎಣ್ಮರೆ ಗಂಟೆಗೆ ಮುಲ್ತು ಪಿದಾಡಿನ ಆಲೋಚನೆ ಮಲ್ಪಲೆ ಒಂದು 11 ಗಂಟೆಗೆ ಮೇನ್ ರೋಡ್ ಹೋಗ್ಲೆ ಕಾವಡು ಧೈರ್ಯ ಗಮನಿಸ ಸ್ವಲ್ಪ ಕೇಂದ್ರದಿಂದ ಪಡಲು ಮಾತೆರ್ಲ ಬತ್ತ ಮೂಲ ಒಂದು ಟಿಫಿನ್ ಮಲ್ತನೋಡು ಜೊತೆ ಅಶೋಕ ರೈಕುಲು ಮಲ್ತನಂಜನ ಒಂದು ಸಾರಥ್ಯಗಳು ಮಲ್ತನಂಜನ ಈ ಒಂದು ಕಂಬಳ ಯಶಸ್ವ್ಯಾಪನ ಲೆಕ್ಕನಿಗಳು ಮಾತ್ರ ಸಹಕಾರ ಕೊಡೋದು ಕುಳರ ವಿನಂತಿ ಮಲ್ತದಿಲ್ಲ. ದಯವಿಟ್ಟು ಕೋಣಗಳ ಯಜಮಾನರುಗಳು ಸಹಕಾರ ನೀಡಬೇಕು. ಇಲ್ಲಿ ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಬಂದು ಸ್ವೀಕಾರ ಮಾಡಬೇಕು. ಜೊತೆಯಲ್ಲಿ 8:30 ಗಂಟೆ ನಂತರ ಇಲ್ಲಿಂದ ಹೊರಡುವಂಥ ಕಾರ್ಯಕ್ರಮ ಮಾಡಿ 11 ಗಂಟೆ ಮೇಲೆ ಅದಕ್ಕಿಂತ ಬೇಗ ಹೋದರೆ ನಿಮಗೆ ಅಲ್ಲಿ ಸಿಟಿ ಎಂಟ್ರಿ ಆಗೋದಿಲ್ಲ. ದಯವಿಟ್ಟು ಗಮನಿಸಿ. ದೇವೇಂದ್ರ ಹೇಳ್ತಾ ಇದ್ದಾರೆ ಸರ್, ಹೇಗಾಗ್ತಾ ಇದೆ ಕಂಬಳದ ಗಮ್ಮತ್ತು? ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡದಿಂದ ಒಂದು ಸರಿಸುಮಾರು 150ಕ್ಕಿಂತ ಹೆಚ್ಚು ಜೋಡಿ ಎತ್ತುಗಳು ಇಲ್ಲಿ ಬೆಂಗಳೂರಿಗೆ ಒಂದು ಕಂಬಳಕ್ಕೆ ಆಗಮಿಸುವಂತಹ ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಹಾಸನದಲ್ಲಿ ಇಲ್ಲಿಯ ಶಾಸಕರಾದ ರೇವಣ್ಣವರು ಮತ್ತು ಸ್ವರೂಪ್ ಪ್ರಕಾಶ್ ಅವರು ಬಹಳ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಪ್ರಕಾಶ್ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ಬಹಳ ಉತ್ತಮವಾದ ಕಂಬಳದ ಒಂದು ಎತ್ತುಗಳಿಗೆ ಒಂದು ವಿಶ್ರಾಂತಿ ಕೊಡುವಂಥ ಕೆಲಸ ಬಹಳ ಅದ್ದೂರಿಯಾಗಿ ನಡೆದಿದೆ. ಇನ್ನು ಅದೇ ರೀತಿ 25-26ನೇ ತಾರೀಕಿಗೆ ಬೆಂಗಳೂರಲ್ಲಿ ಬಹಳ ಒಂದು ವಿಶೇಷವಾದಂಥ ಒಂದು ತಯಾರಿಯೊಂದಿಗೆ ಕಂಬಳವು ನಡೀಲಿಕ್ಕಿದೆ. ಎಲ್ಲ ಕಂಬಳ ಅಭಿಮಾನಿಗಳು ಬಂದು ಇದರಲ್ಲಿ ಭಾಗವಹಿಸಬೇಕು. ಇನ್ನು ಪ್ರತಿ ವರ್ಷ ಈ ಕಂಬಳ ನಡೆಯುವಂತ ಆಗಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಎಲ್ಲರೂ ಒಟ್ಟಾಗಿ ನೃತ್ಯವನ್ನ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾರೆ? ಇದು ಬಹಳ ಒಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಿಜವಾಗಿ ಕೂಡ ಒಂದು ಆದಿವಾಸಿಗಳು ಒಂದು ಎಲ್ಲ ಮಾಡುವಂತ ಸಾವಿರಾರು ವರ್ಷಗಳಿಂದ ಇತಿಹಾಸ ಇರುವಂತ ಒಂದು ನೃತ್ಯ. ಈ ನೃತ್ಯ ಇವತ್ತು ಹಾಸನದಲ್ಲಿ ಆಗ್ತಾ ಇದೆ, ಇನ್ನು ಮುಂದೆ ಬೆಂಗಳೂರಿಗೆ ಹೋಗ್ತಾ ಇದೆ. ಇದು ನಿಜವಾಗಿ ಕೂಡ ಇಡೀ ದಕ್ಷಿಣ ಕನ್ನಡವೇ ಬೆಂಗಳೂರಲ್ಲಿ ಇರುವಂತ ಭಾಸ ಆಗ್ತಾ ಇದೆ.
ನೋಡಿ ನಿಮಗೆ ನೃತ್ಯವನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಕಂಬಳದ ಕೋಣೆಗಳನ್ನು ಕಟ್ಟಿರುವಂತಹ ಪ್ರದೇಶವನ್ನು ತೋರಿಸ್ತಾ ಹೋಗ್ತೀವಿ. ಈಗ ನೃತ್ಯ ವೈಭವವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಕಂಬಳದ ಈ ಒಂದು ಸಾಂಪ್ರದಾಯಿಕ ಸಂಗೀತಕ್ಕೆ ನೃತ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ನೃತ್ಯದ ಜೊತೆಗೆ ಕಂಬಳವನ್ನ ಕಟ್ಟಿರುವಂತಹ ಕೋಣೆಗಳ ಪ್ರದೇಶಕ್ಕೂ ಕೂಡ ನಿಮ್ಮನ್ನ ಕರೆದುಕೊಂಡು ಹೋಗಿ ಅಲ್ಲಿಯ ದೃಶ್ಯವನ್ನ ಈಗ ತೋರಿಸ್ತೀನಿ. ಎಸ್, ಇದೀಗ ನೀವು ನೋಡ್ತಾ ಇರುವಂತಹದ್ದು ಹಾಸನದ ಇಂಜಿನಿಯರಿಂಗ್ ಕಾಲೇಜಿನ ಮೈದಾನದ ತುಂಬೆಲ್ಲ ಕಂಬಳದ ಕೋಣೆಗಳಿರುವಂಥದ್ದು. ಕಂಬಳದ ಕೋಣೆಗಳನ್ನು ಇಲ್ಲಿ ವಿಶ್ರಾಂತಿಗೆಂದು ಕಟ್ಟಿ ಹಾಕಲಾಗಿದೆ. ಬಹಳ ಚಳಿ ಇದೆ, ಸ್ವಲ್ಪ ಮಟ್ಟಿಗೆ ಚಳಿ ಇರುವಂತಹ ವಾತಾವರಣ. ಇಲ್ಲೆಲ್ಲ ಕಂಬಳದ ಕೋಣೆಗಳನ್ನು ನಿಮಗೆ ತೋರಿಸುವ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಸಂಜೆ ಆಗಿದೆ, ಸುಮಾರು 7 ಗಂಟೆ ಆಗಿದೆ. 7 ಗಂಟೆಯ ಸುಮಾರಿಗೆ ಕಂಬಳದ ಕೋಣೆಗಳನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಿದ್ದಾರೆ ಮತ್ತು ಯಾವ ರೀತಿಯಾಗಿ ಇಲ್ಲಿ ಕಂಬಳದ ಕೋಣೆಗಳು ವಿಶ್ರಾಂತಿ ಪಡೀತಾ ಇವೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಇಲ್ಲಿ ಚಳಿ ಸ್ವಲ್ಪ ಮಟ್ಟಿಗೆ ಇದೆ, ಜೊತೆಗೆ ಕಂಬಳದ ಕೋಣೆಗಳು ವಿಶ್ರಾಂತಿಯನ್ನು ಎಷ್ಟು ಬೇಕೋ ಅಷ್ಟು ಪಡ್ಕೊಂಡು ಇದೀಗ ಮುಂದಿನ ಒಂದು ಬೆಂಗಳೂರಿನ ಪಯಣಕ್ಕೆ ಸನ್ನದ್ಧಾಗಿರುವಂಥದ್ದು. ಹಾಸನದ ಹಲವಾರು ಜನ ಇಲ್ಲಿ ಬಂದು ಕೋಣೆಗಳೊಂದಿಗೆ ಸೆಲ್ಫಿಯನ್ನು ತೆಗೆದುಕೊಳ್ಳೋದಿರ್ಬೋದು, ಕೋಣೆಗಳ ಜೊತೆಗೆ ಫೋಟೋವನ್ನು ತೆಗೆದುಕೊಳ್ಳೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಇದು ಹಾಸನದಿಂದ ನಿಮಗೆ ಸಂಪೂರ್ಣವಾದ ವಿವರವನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಮುಂದೆ ಈ ಒಂದು ನೇರ ಪ್ರಸಾರವನ್ನು ಇಲ್ಲಿಗೆ ಕೊನೆಗೊಳಿಸಿ ಮುಂದೆ ನಡೆಯುವಂತಹ ಬೆಂಗಳೂರು ಕಂಬಳದ ನೇರ ಪ್ರಸಾರವನ್ನು ನೀವು ವೀಕ್ಷಿಸಬಹುದು. ಅದರ ಜೊತೆಗೆ ಸಂಪೂರ್ಣವಾಗಿ ಬೆಂಗಳೂರಿಗೆ ಕಂಬಳದ ಕೋಣಗಳು ಯಾವ ರೀತಿಯಾಗಿ ಎಂಟ್ರಿ ಆಗ್ತವೆ, ಎಂಟ್ರಿ ಆದ ನಂತರ ಅಲ್ಲಿ ಯಾವ ರೀತಿಯಾಗಿ ಸ್ವಾಗತ ಸಿಗ್ತದೆ, ಜೊತೆಗೆ ಬೆಂಗಳೂರಿನ ಕಂಬಳದ ಕರೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಿಮಗೆ ಒದಗಿಸಿದ್ದೇವೆ. ಜೊತೆಗೆ ಇನ್ನು ಮುಂದಿನ 2 ದಿನದ ಕಂಬಳ, ಆನಂತರ ತುಳುಕೂಟದ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳ ಬಗ್ಗೆಯೂ ಕೂಡ ವಿಶೇಷವಾದಂಥ ವರದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ಇವತ್ತು ಬೆಳಗಿನಿಂದ ನಿರಂತರವಾಗಿ ಈ ಒಂದು ಕಂಬಳದ ನೇರ ಪ್ರಸಾರನ ಅಥವಾ ಈ ಕಂಬಳ ಕೋಣೆಗಳ ರಾಜ ಮಾರ್ಗದಲ್ಲಿ ರಾಜಧಾನಿಯೆಡೆಗೆ ನಡೆದ ಒಂದು ಅರ್ಧ ಜರ್ನಿಯನ್ನು ಈಗ ತೋರಿಸಿದ್ದೇವೆ. ಆದರೆ ಇಲ್ಲಿಂದ ಹೊರಡೋದು ರಾತ್ರಿ ಒಂದು 7-7:30 ಆಗ್ಬೋದು. ಇವರು ಬೆಂಗಳೂರು ತಲುಪುವಾಗ ಸುಮಾರು 12 ಗಂಟೆ, ಅಂದರೆ 11ರಿಂದ 12 ಗಂಟೆ ಆಗ್ಬೋದು. 11ರ ನಂತರ ನಾವು ನೇರ ಪ್ರಸಾರವನ್ನು ಮಾಡೋದು ಔಚಿತ್ಯ ಅಲ್ಲ, ಯಾಕೆಂತಂದರೆ ಯಾರೂ ಕೂಡ ಹೆಚ್ಚಿನವರು ಇರೋದಿಲ್ಲ, ಅದರಿಂದ ನೇರ ಪ್ರಸಾರ ಇರೋದಿಲ್ಲ. ಅದರ ಮಾಹಿತಿ ಮತ್ತು ಅದರ ವರದಿಯನ್ನು ನಿಮಗೆ ಒದಗಿಸಿದ ಸುದ್ದಿ ನ್ಯೂಸ್ ಹೋಗುತ್ತೆ. ಇಲ್ಲಿ ತನಕ ನಮ್ಮ ಈ ಒಂದು ವರದಿಯನ್ನು ಮತ್ತು ಈ ನೇರ ಪ್ರಸಾರವನ್ನು ನೋಡಿದ ನಿಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಮುಂದೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದ.